Good morning ಎಲ್ಲರಿಗೂ ನಮಸ್ಕಾರ. Good morning ಎಲ್ಲರೂ ಚೆನ್ನಾಗಿ. I hope everyone is safe and sound and doing extremely well. ನಾನು ನಿಮ್ಮ ಮಾಸ್ಟರ್ ಟೀಚರ್ ಬಸವರಾಜ್. ಸೊ ಬೆಳಗ್ಗೆ ಸ್ಟಾರ್ಟ್ ಮಾಡೋದ ಇವತ್ತು ವೆರಿ ಪ್ರೊಡಕ್ಟಿವ್ ಡೇ. ನಾವು ಸ್ಯಾಂಪಲ್ ಪೇಪರಿಂದ. ಸೊ ಇನ್ ದಿಸ್ ಸೀರೀಸ್ ಅಟ್ ಎವ್ರಿ ಸಿಂಗಲ್ ವೀಕ್ 2 ಸತಿ ನಾವು ನಿಮಗೆ ಸ್ಯಾಂಪಲ್ ಪೇಪರ್ನ ಸಾಲ್ವ್ ಮಾಡ್ತೀವಿ. ಒಂದ್ಸತಿ ಕ್ಲಾಸ್ 10th ಆಗುತ್ತೆ, ಒಂದ್ಸತಿ ಕ್ಲಾಸ್ 9th ಆಗುತ್ತೆ. ಸೊ ಅಮೇಝಿಂಗ್, ಐ ಕ್ಯಾನ್ ಸಿ ವಿ ಆರ್ ಲೈವ್. ಸೊ ಒಂದೆರಡು ನಿಮಿಷ ಚೆಕ್ ಮಾಡೋದ ಸ್ಟೂಡೆಂಟ್ಸ್ ಎಲ್ಲರೂ ಬಂದಿದ್ದೀರಾ. ಆಸಮ್. ಸೊ ಇವತ್ತಿನಲ್ಲಿ ನಾವು ಸ್ಯಾಂಪಲ್ ಪೇಪರ್ ಸಾಲ್ವ್ ಮಾಡೋದು. ದಟ್ ಇಸ್ ಸೆಕೆಂಡ್ ಸ್ಯಾಂಪಲ್ ಪೇಪರ್ ಫ್ರಮ್ ಯೋರ್ ಕ್ಲಾಸ್ 9th. ಸೊ ಕ್ಲಾಸ್ 9th ಇಂದ ಇದು ಸೆಕೆಂಡ್ ಸ್ಯಾಂಪಲ್ ಪೇಪರ್ ಆಗಿರುತ್ತೆ. ಕ್ಲಾಸ್ 9th ಇಂದ ಸ್ಯಾಂಪಲ್ ಪೇಪರ್ ನಂಬರ್ 2. ಸೊ ಈ ವಾರ ನಾವು ಮಂಡೇ ಮಾಡಿದ್ವಿ ಸ್ಯಾಂಪಲ್ ಪೇಪರ್ 2 ಫಾರ್ ಕ್ಲಾಸ್ 10th ಮಾಡಿದ್ವಿ. ವಿ ಸಾಲ್ವ್ 2 ಸ್ಯಾಂಪಲ್ ಪೇಪರ್ಸ್ ದರ್. ಒಂದು ನಿಮಿಷ ಎಸಿ ಅಲ್ಲ. ಸೊ 2 ಸ್ಯಾಂಪಲ್ ಪೇಪರ್ನ ಸಾಲ್ವ್ ಮಾಡಿದ್ವಿ ನಾವು. ಇವತ್ತು ಕೂಡ ನಾವು 2 ಸ್ಯಾಂಪಲ್ ಪೇಪರ್ನ ಸಾಲ್ವ್ ಮಾಡ್ತೀವಿ. ಸ್ಯಾಂಪಲ್ ಪೇಪರ್ 1 ಅಲ್ಲಿ ಸ್ಯಾಂಪಲ್ ಪೇಪರ್ ಫಸ್ಟ್ ಅಲ್ಲಿ ನಾನು ಬರ್ತೀನಿ. ಮುಂಚೆ ಸ್ಟಾರ್ಟಿಂಗ್ ಬಯಾಲಜಿ ಮಾಡ್ತೀನಿ, ದಟ್ ಇಸ್ ಬಸವರಾಜ್ ಸರ್. ದೆನ್ ಅದಾದ್ಮೇಲೆ ಸುಹಾಸ್ ಸರ್ ಬರ್ತಾರೆ. ಸರ್ ವಿಲ್ ಬಿ ಡೂಯಿಂಗ್ ಕೆಮಿಸ್ಟ್ರಿ. ಆಮೇಲೆ ನಿಮಗೆ ನೇಹಾ ಮ್ಯಾಮ್ ಬಂದ್ಬಿಟ್ಟು ನಿಮಗೆ ಫಿಸಿಕ್ಸ್ನ ಹೇಳ್ಕೊಡ್ತಾರೆ. ಸೊ ವಿ ಹ್ಯಾವ್ 2 ಸ್ಯಾಂಪಲ್ ಪೇಪರ್ಸ್ ಫಾರ್ ಯು ಟುಡೇ. ಇವತ್ತು ಕೂಡ 2 ಸ್ಯಾಂಪಲ್ ಪೇಪರ್ ಇದೀವಿ. ಈ 2 ಸ್ಯಾಂಪಲ್ ಪೇಪರ್ನು ಕೂಡ ನಾವು ಸಾಲ್ವ್ ಮಾಡೋದ. ಸೊ ಸೆಕೆಂಡ್ ಪೇಪರಲ್ಲಿ ನಿಮಗೆ ಈಗ ನವ್ಯ ಮ್ಯಾಮ್ ಬರ್ತಾರೆ ಬಯಾಲಜಿಗೋಸ್ಕರ. ಅಲ್ಲಿ ಕೂಡ ನಿಮಗೆ ಕೆಮಿಸ್ಟ್ರಿಗೋಸ್ಕರ ಅಂಕಿತಾ ಮ್ಯಾಮ್ ಬರ್ತಾರೆ, ಸರಿನಾ? ಸೊ let's start with the bio of sample paper 1. So before we start, this is Deeksha, Vedantu, class in 9th and 10th. And my telegram channel is there. That is assignments, notes, updates. Ivattinira sample paper. That is with question and answers. Ee sample paper nimge alli available irutte. So before you finish the session, at the end of the day ಅಲ್ಲಿ ನಾವು ಈ ಚಾಪ್ಟರ್, ಈ ಪರ್ಟಿಕ್ಯುಲರ್ ಸ್ಯಾಂಪಲ್ ಪೇಪರ್ನ ಅಲ್ಲಿ ನಾವು ಅಪ್ಲೋಡ್ ಮಾಡಿರ್ತೀವಿ. ಸೊ ಪ್ಲೀಸ್ ಗೋ ಚೆಕ್ ಇಟ್ ಔಟ್. ನಿಮಗೆ ಬೆನಿಫಿಟ್ ಆಗುತ್ತೆ ಅದರಿಂದ. ಸೊ ಚೆಕ್. So sound ಬರ್ತಿದೆ ಎಲ್ಲ, everything is all right. So let's start with the questions. Amazing. So before we start, I want each and everyone to subscribe to the channel because ನಾನು ಹೇಳಿದ್ದೀನಿ ನಿಮಗೆ ಈ ಚಾನಲ್ ಅಲ್ಲಿ ನಾವು we do every single week sample paper, PYQ, NCERT line by line, and also ನಾನು ನಿಮಗೆ ಪ್ರಾಪರ್ ಆಗಿ ಡೀಟೇಲ್ಡ್ ಆಗಿ ಫೌಂಡೇಶನ್ ಲೆವೆಲ್ ವರೆಗೂ ನಾವು ಹೇಳ್ಕೊಡ್ತೀವಿ. ನಾವು ದಟ್ ಇಸ್ ಈಗಿಂದ ನಾವು ನಿಮಗೆ ಕೆಪಾಸಿಟಿ ಆಫ್ ಬ್ರೈನ್ ಕೆಪಾಸಿಟಿ ಇನ್ಕ್ರೀಸ್ ಮಾಡ್ತಿದ್ದೀವಿ. ದಟ್ ಇಸ್ ವಿ ಆರ್ ಮೇಕ್ ಶೂರ್ ಯು ಲರ್ನಿಂಗ್ ದ ಎಕ್ಸ್ಟ್ರಾ ಕಾನ್ಸೆಪ್ಟ್ಸ್ ವಿಚ್ ವಿಲ್ ಬೆನಿಫಿಟ್ ಯು ಇನ್ 11th and 12th. ಆ ಗ್ಯಾಪ್ ಬರುತ್ತೆ, 11th 12th ಗ್ಯಾಪ್ ತುಂಬ ಇದೆಯಲ್ಲ. ಸೊ ಆ ಗ್ಯಾಪ್ನ ರಿಡ್ಯೂಸ್ ಮಾಡೋದಕ್ಕೆ ಈಗಿಂದ ನಾವು ಕಷ್ಟ ಕಾನ್ಸೆಪ್ಟ್ಸ್ನ ಸ್ವಲ್ಪ ಆಗಿ ಹೇಳ್ಕೊಡ್ತಾ ಇರ್ತೀವಿ. ಬಟ್ ಡು ನಾಟ್ ವರಿ, ಇಫ್ ಯು ವಾಂಟ್ to read only from NCERT ಇಂದ ಬರೀ ಕಲಿಬೇಕಂತಂದ್ರೆ ನೀವು ಓನ್ಲಿ ಟೆಕ್ಸ್ಟ್ ಬುಕ್ ಇಂದ ಮಾತ್ರ ಸಾಕಪ್ಪ ಅಂತಂದ್ರೆ ಯು ಕ್ಯಾನ್ ವಾಚ್ ಅವರ್ NCERT ಲೈನ್ ಬ್ಲೈನ್ ಸೀರೀಸ್. ಆ ಸೀರೀಸ್ ಅಲ್ಲಿ ನಾವು ಪ್ಯೂರ್ ಟೆಕ್ಸ್ಟ್ ಬುಕ್ ಇಂದ ಹೇಳ್ಕೊಡ್ತೀವಿ. ಎವ್ರಿ ಲೈನ್ ಆಫ್ ಟೆಕ್ಸ್ಟ್ ಬುಕ್ ಇಂದ ಹೇಳ್ಕೊಡ್ತೀವಿ ಆ ಸೀರೀಸ್ ಅಲ್ಲಿ. ಬಟ್ ನಿಮ್ಗೆ ಎಕ್ಸ್ಟ್ರಾ ಕಲಿಬೇಕಂತ ಏನಂದ್ರೆ ನೀವು ಓಕೆ ಫೈನ್, ಈಗಿನ ನೀಟ್ ಪ್ರಿಪರೇಷನ್ ಆಗಬೇಕು, ಈಗಿನ ಕಾನ್ಸೆಪ್ಟ್ಸ್ನ ಈಗಿನ ಕ್ಲಿಯರ್ ಮಾಡ್ಕೊಂಡು ಹೋಗಬೇಕು ಅಂತಂದ್ರೆ ನೀವು ನಮ್ಮ ಫೌಂಡೇಶನ್ ಕ್ಲಾಸ್ನ ನೋಡ್ಕೋಬಹುದು. ಫೌಂಡೇಶನ್ ಕ್ಲಾಸಲ್ಲಿ ನಾವು ಪ್ರಾಪರ್ ಹೈ ಲೆವೆಲ್ ಆಗಿ ಹೇಳ್ಕೊಡ್ತೀವಿ. ದಟ್ ಇಸ್ ಎಲ್ಲೂ ನಿಮ್ಗೆ ಆ ಥರ ಯೂಟ್ಯೂಬ್ ಎಲ್ಲೂ ಹೇಳ್ಕೊಡಲ್ಲ ಯಾರು, ಅಷ್ಟು ಹೈ ಲೆವೆಲ್ ಹೇಳ್ಕೊಡ್ತೀವಿ ನಾವು ನಿಮಗೆ ಕ್ಲಾಸ್ 10th ಅಂತಾನೆ. ಬಟ್ NCERT ಲೈನ್ ಬೈ ಲೈನ್ ಸೀರೀಸ್ ಅಲ್ಲಿ ನಾವು ಪ್ರಾಪರ್ ಆಗಿ ಟೆಕ್ಸ್ಟ್ ಬುಕ್ನ ಫಾಲೋ ಮಾಡ್ತೀವಿ. ಎವ್ರಿ ಲೈನ್ ಆಫ್ ಟೆಕ್ಸ್ಟ್ ಬುಕ್ ಇಂದ ಒಂದು ವರ್ಡ್ ಕೂಡ ಆಚೆ ಹೋಗಲ್ಲ ನಾವು NCERT line blind series ಅಲ್ಲಿ. So I want every one of you to subscribe to the channel so that you do not want to miss any of the content on this channel. So start ಮಾಡೋದಾ. So sample paper number 1. So ನಾನು sample paper 1 ಇಂದ ಸ್ಟಾರ್ಟ್ ಮಾಡೋದಾ. First question. So before we start the questions, general instructions as usual. General instructions ನೋಡೋದಾ. What are the general instructions? That is, this sample paper consists of 39 questions. ಆಪ್ಷನ್ಸ್ ಇದೆಯಾ? ಆಪ್ಷನ್ಸ್ ಇಲ್ಲ. ಬಟ್ ದೇರ್ ವಿಲ್ ಬಿ ಆರ್ ಆಪ್ಷನ್ಸ್ ಇರುತ್ತೆ. ಒಂದು ಕ್ವೆಶ್ಚನ್ ಒಳಗಡೆ ಆಪ್ಷನ್ಸ್ ಇರುತ್ತೆ, ಬಟ್ ಬಿಟ್ವೀನ್ ದ ಕ್ವೆಶ್ಚನ್ಸ್ ಏನೋ ಆಪ್ಷನ್ಸ್ ಇಲ್ಲ. ಆ ಥರ ಆಲ್ ದ ಕ್ವೆಶ್ಚನ್ಸ್ ಆರ್ ಕಂಪಲ್ಸರಿ. ಹೌವರ್ ಇಂಟರ್ನಲ್ ಚಾಯ್ಸ್ ಇಸ್ ಪ್ರೊವೈಡೆಡ್ ಇನ್ ಸಮ್ ಕ್ವೆಶ್ಚನ್ಸ್. ಸೊ ಕೆಲವು ಕ್ವೆಶ್ಚನ್ ಅಲ್ಲಿ ನಮಗೆ ಇಂಟರ್ನಲ್ ಚಾಯ್ಸ್ ಕೊಟ್ಟಿದ್ದಾರೆ. ದಟ್ ಇಸ್ ಕ್ವೆಶ್ಚನ್ ನಂಬರ್ 30 ಆಗಿರ್ಬೋದು. 30 ಅಲ್ಲಿ ನಮಗೆ ಈಗ ಪಾರ್ಟ್ ಎ ಪಾರ್ಟ್ ಬಿ ಒಂದು 2 ಕ್ವೆಶ್ಚನ್ ಕೊಟ್ಟಿರ್ತಾರೆ, ಆರ್ ಕ್ವೆಶ್ಚನ್ ಕೊಟ್ಟಿರ್ತಾರೆ. ಸೊ ಅದನ್ನು ಕಲಿಬೇಕು ನಾವು. ಸೆಕ್ಷನ್ ಎ ಕನ್ಸಿಸ್ಟ್ ಆಫ್ 20 ಆಬ್ಜೆಕ್ಟಿವ್ ಟೈಪ್ ಕ್ವೆಶ್ಚನ್. ಆಬ್ಜೆಕ್ಟಿವ್ ಟೈಪ್ ಅಂದ್ರೆ MCQ ಕ್ವೆಶ್ಚನ್ಸ್, ನಮಗೆ ನೀಟ್ ಪ್ಯಾಟರ್ನ್ ಆಗಿರೋದು ಅದು. ಅಲ್ಲಿ ನಮಗೆ AR ಕ್ವೆಶ್ಚನ್ಸ್ ಬರುತ್ತೆ. ದಟ್ ಇಸ್ ಅಸರ್ಷನ್ ರೀಸನ್ ಕ್ವೆಶ್ಚನ್ಸ್ ಬರುತ್ತೆ. ಸ್ವಲ್ಪ ಕಷ್ಟ ಲೆವೆಲ್ ಬರುತ್ತೆ. ನಾನು ನಿಮಗೆ ಈ ಕಷ್ಟ ಲೆವೆಲ್ ಕ್ವೆಶ್ಚನ್ಸ್ ಯಾಕೆ ತೊಗೊಂಬರೋದು ಅಂತಂದ್ರೆ ನಾವು ನಿಮ್ಗೆ ಈಗಿಂದನೇ ಈ ಕ್ವೆಶ್ಚನ್ ಲೆವೆಲ್ ಇದೆಯಾ, ನೀವು ಆ ಲೆವೆಲ್ ಪ್ರಿಪ್ರೇಷನ್ ಹೈ ಆದರೆ ನೀವು ಸ್ಟೇಟ್ ಬೋರ್ಡ್ ಹೋದಾಗೆಲ್ಲ ಏನಾಗುತ್ತೆ, ಕ್ವೆಶ್ಚನ್ಸ್ ಈಸಿ ಆಗ್ಬಿಡುತ್ತೆ ಎಲ್ಲ ನಿಮಗೆ. ಸೊ ನಾವು ಬೇಕಂತಾನೆ ನಾವು CBSE ಲೆವೆಲ್ ಕ್ವೆಶ್ಚನ್ಸ್ ತೊಗೊಂಬರ್ತೀವಿ. ಸ್ಟೇಟ್ ಬೋರ್ಡ್ ಇರುತ್ತೆ ಇದರಲ್ಲಿ, ಬಟ್ ಜಾಸ್ತಿ CBSE ಲೆವೆಲ್ ಕ್ವೆಶ್ಚನ್ಸ್ ಇರುತ್ತೆ. ಯಾಕಂತಂದ್ರೆ ನೀವು CBSE ಲೆವೆಲ್ಗೆ ಅಂತ ಪ್ರಿಪೇರ್ ಅಂತ ಆ ಲೆವೆಲ್ ಪ್ರಿಪೇರ್ ಆಗ್ತಾ ಹೋದ್ರೆ ನೀವು ಸ್ಟೇಟ್ ಬೋರ್ಡ್ ಕೂಡ ತುಂಬ ಈಸಿ ಆಗ್ಬಿಡುತ್ತೆ ನಿಮ್ಗೆ ಆಮೇಲೆ. ಸೊ ಡೋಂಟ್ ವರಿ, ಯು ವಿಲ್ ಸ್ಕೋರ್ ರಿಯಲಿ ವೆಲ್ ಇಫ್ ಯು ಸಾಲ್ವ್ ಸಚ್ ಹೈ ಕ್ವಾಲಿಟಿ ಕ್ವೆಶ್ಚನ್ಸ್. ನೀವು ಸಾಲ್ವ್ ಮಾಡ್ತಾ ಹೋದ್ರೆ ನಿಮಗೆ ಸ್ಟೇಟ್ ಲೆವೆಲ್ ಬೋರ್ಡ್ ತುಂಬ ಈಸಿ ಆಗ್ಬಿಡುತ್ತೆ ನಿಮಗೆ. ಸೆಕ್ಷನ್ ಬಿ ಕ್ಯಾರೀಸ್ 6 ಶಾರ್ಟ್ ಕ್ವೆಶ್ಚನ್ಸ್ ಕ್ಯಾರಿಂಗ್ 2 marks each. ಸೊ 6 ಕ್ವೆಶ್ಚನ್ಸ್ ಇರುತ್ತೆ, 2 mark ಕ್ವೆಶ್ಚನ್ಸ್ ಇರುತ್ತೆ ನಿಮಗೆ. ಆಮೇಲೆ 3 mark ಕ್ವೆಶ್ಚನ್ಸ್ ಇದೆ. ಆಮೇಲೆ ಫೈನಲಿ ವಿ ಹ್ಯಾವ್ 5 mark questions. So 1 mark question, 2 mark question, 3 mark question ಮತ್ತೆ
5 mark questions ಇದೆ ನಮಗೆ ಇಲ್ಲಿ ಸರಿನಾ. let's start with the first question start ಮಾಡೋಣ. ಫಸ್ಟ್ ಕ್ವೆಶ್ಚನ್ ಏನಪ್ಪ, ದ ಸೆಲ್ ಚಾಪ್ಟರ್ ಇಂದ. ಐ ಹವ್ ಆಲ್ವೇಸ್ ಟೋಲ್ಡ್ ಯು, ಈ ಚಾಪ್ಟರ್ ಇಂದ ಒಂದು ಎವ್ರಿ ಸಿಂಗಲ್ ಇಯರ್ ಒಂದು ಚಿಕ್ಕ ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ನಿಮಗೆ, ರೆಡ್ ಕಲರ್ ಪ್ಯಾರಾಗ್ರಾಫ್. ಆ ರೆಡ್ ಕಲರ್ ಪ್ಯಾರಾಗ್ರಾಫ್ ಇಂದ ಒಂದು ಕ್ವೆಶ್ಚನ್ ಬಂದೇ ಬರುತ್ತೆ. ಎವ್ರಿ ಸ್ಯಾಂಪಲ್ ಪೇಪರ್ ಇದೆ, ಎವ್ರಿ PYQ ಇದ್ದೇ ಇರುತ್ತೆ ಅದು. ಎವ್ರಿ ಸಿಂಗಲ್ ಇಯರ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಒಂದು ಬಂದೇ ಬರುತ್ತೆ ಆ ಪ್ಯಾರಾಗ್ರಾಫ್ ಇಂದ. ನೋಡಿ, ದ ಸ್ಟೇಟ್ಮೆಂಟ್ ಸೆಲ್ ಅರೈಸ್ ಓನ್ಲಿ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್. ಸೆಲ್ಸ್ ಅರೈಸ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್. ಅರ್ಥ ಏನು? ಒಂದು ಸೆಲ್ ಬರೋದು ಮುಂಚೆ ಒಂದು ಸೆಲ್ ಎಕ್ಸಿಸ್ಟ್ ಇದರಿಂದ ಅದರಿಂದ ಬರ್ತಾರೆ ಸೆಲ್. ಸೊ ಸೆಲ್ಸ್ ಅರೈಸ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್. ಮುಂಚೆ ಸೆಲ್ಸ್ ಇತ್ತು, ಅದರಿಂದನೇ ಇನ್ನೊಂದು ಸೆಲ್ ಬರ್ತಿದೆ, ಮೈಟೋಸಿಸ್ ಆಗಲಿ ಮಿಯೋಸಿಸ್ ಆಗಲಿ. ಸೊ ಸೆಲ್ಸ್ ಆರ್ ಅರೈಸಿಂಗ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್. ದಿಸ್ ವಾಸ್ ಗಿವನ್ ಬೈ ಯೋರ್ ರುಡಾಲ್ಫ್ ವರ್ಶಾವ್. ನೋಡಿ ಇಲ್ಲಿ ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಕೂಡ ನಿಮಗೆ ಈ ಪ್ಯಾರಾಗ್ರಾಫ್ ಇಂದ 2 ಕ್ವಶನ್ಸ್ ಸಾಲ್ವ್ ಮಾಡಿಸಿದೆ ನಾನು. ಇಲ್ಲಿ ಆನ್ಸರ್ ಇದ್ದು ನೆನಪಿರಲಿ. ನೋಡೋದ ಇಲ್ಲಿ ಈ ಪ್ಯಾರಾಗ್ರಾಫ್ ಇದೆಯಲ್ಲ, ಇಲ್ಲಿ ರೆಡ್ ಬಾಕ್ಸ್, ಮೋಟರ್ನೋ ರೆಡ್ ಬಾಕ್ಸ್ ಅಲ್ಲಿ ಈ ಪಾರ್ಟ್ ಇದೆಯಲ್ಲ ನಿಮ್ಗೆ ಯೆಲ್ಲೋ ಬಾಕ್ಸ್ ಅಲ್ಲಿ, ಎವ್ರಿ ಸಿಂಗಲ್ ಇಯರ್ ಇಲ್ಲಿಂದ ಒಂದು ಕ್ವಶನ್ ಬಂದೇ ಬರುತ್ತೆ. ಐ ಆಮ್ ರಿಪೀಟಿಂಗ್ ಓವರ್ ಅಂಡ್ ಓವರ್ ಬಿಕಾಸ್ ಈ ವರ್ಷನೂ ನಿಮಗೆ ಇಲ್ಲಿಂದ ಈ ಪಾರ್ಟ್ ಒಂದು ಕ್ವಶನ್ ಬಂದೇ ಬರುತ್ತೆ. 100% ಶೋರ್ ಇಲ್ಲಿಂದ ಒಂದು ಕ್ವಶನ್ ಬಂದೇ ಬರುತ್ತೆ. ನೋಡಿ ಇಲ್ಲಿ ಫಸ್ಟ್ ಕ್ವಶನ್ ಏನ್ ಬರ್ಬೋದಪ್ಪ, ಇಲ್ಲಿ ಇವತ್ತು ಮಾರ್ಕಿಂಗ್ ಮಾಡ್ಬಿಡೋದ, ಕಂಪ್ಲೀಟ್ ಆಗಿ ಮಾರ್ಕ್ ಮಾಡ್ಬಿಡೋದ, ಎಲ್ಲೆಲ್ಲಿ ಕ್ವಶನ್ ಬರುತ್ತೆ, ಎಷ್ಟು ಕ್ವಶನ್ಸ್ ಬರುತ್ತೆ ಅಂತ. Cells were first discovered by Robert Hooke in year 1665. Question number 1 idu first question, that is who first discovered the cell, who discovered the cell and year. One question appa. Next, he observed the cells in a cork slice with the help of a primitive microscope. So second question illi, which type of cells did he observe? Second question ಏನಪ್ಪ ಇಲ್ಲಿ, which type of cells? So he observed cells in a cork slice. So where did he observe cells? Which cells did he observe? Which cells did Robert Hooke observed? So which cells did Robert Hooke observe? Question number 2. Now Robert Leeuwenhoek with the improved microscope discovered the free living cells in a pond water for the first time. So free living cells illi first time. Who observed the first free living cells? Remember, cork cells are dead cells. Cork slide cells are dead cells, but the first living cells were observed by Leeuwenhoek. So first question, third question illi. Third question is, who observed the first living cells? Who observed first living cells? Name the scientist who observed the first living cells and from where? From a pond ecosystem. ನೀರಿಂದ ತಗೊಂಡ್ಬಿಟ್ಟು ಅವನು ಫಸ್ಟ್ ಪ್ರಾಪರ್ ಮೈಕ್ರೋಸ್ಕೋಪ್ ಅಲ್ಲಿ ಅಬ್ಸರ್ವ್ ಮಾಡಿದ್ದು, ದಟ್ ಇಸ್ ಲೆವೆನಾಕ್. ಇಲ್ಲಿ ಮಾರ್ಕ್ ಮಾಡ್ಬಿಡೋದು ಏನೇನು ಕ್ವಶನ್ಸ್ ಇಂಪಾರ್ಟೆಂಟ್ ಅಲ್ಲಿ. ಲೆವೆನಾಕ್ ಇಂಪಾರ್ಟೆಂಟ್ ಅಲ್ಲಿ, ಕಾಕ್ ಸ್ಲೈಸ್ ಇಂಪಾರ್ಟೆಂಟ್ ಅಲ್ಲಿ, ರಾಬರ್ಟ್ ಹುಕ್ 1665 ಇಂಪಾರ್ಟೆಂಟ್ ಅಲ್ಲಿ, ವಿಚ್ ಇಯರ್ 1674, with the help of which where free living cells in a pond water. Very important line for the first time. Next question ನೋಡೋಣ. It was Robert Brown in 1831 who discovered the nucleus in a cell. Fourth question, ಇದು ಕ್ವಶನ್ ಆಗಲೇ ಬಂದಿತ್ತು ನಿಮಗೆ ಎಕ್ಸಾಮ್ ಅಲ್ಲಿ ಬಂದಿದೆ. Who observed nucleus for the first time? Who observed the nucleus for the first time? ನಿಮ್ಗೆ ಗೊತ್ತು, ರಾಬರ್ಟ್ ಬ್ರೌನ್. ಇಯರ್ ವೆರಿ ಇಂಪಾರ್ಟೆಂಟ್. ಇಯರ್ ಕೇಳಬಹುದು ನಿಮಗೆ ಇದರಲ್ಲಿ ಅಸೆಷನ್ ರೀಸನ್ ಅಲ್ಲಿ. ರಾಬರ್ಟ್ ಬ್ರೌನ್ ಇನ್ ದ ಇಯರ್ 1831 observed nucleus for the first time. Next question. Purkinje in 1839 coined the term protoplast for the fluid substance in the cell. So who was the person who coined the term? Who coined the term protoplast? One question. Who coined the term protoplast? Purkinje. Remember this Purkinje word ಇದೆಯಲ್ಲ, you also learn this in Purkinje fibers in heart ಕಲಿಬೇಕಾದ್ರೆ. ಇಯರ್ ವೆರಿ ಇಂಪಾರ್ಟೆಂಟ್, ದಟ್ ಇಸ್ 1839. ಇದನ್ನ ನೀವು ಒಂದು ಫ್ಲೋ ಚಾರ್ಟ್ ಅಲ್ಲಿ ಬರ್ಕೊಂಬಿಡಿ. ಒಂದು ಫ್ಲೋ ಚಾರ್ಟ್ ಮಾಡ್ಕೊಂಡು ಎಲ್ಲರೂ ಪ್ರಾಪರ್ ಬರ್ಕೋಬೇಕಿದ್ನ, ಬಿಕಾಸ್ ಎವ್ರಿ ಸಿಂಗಲ್ ಲೈನ್ ಇಲ್ಲಿ ಒಂದು ಕ್ವಶನ್ ಆಗುತ್ತೆ. ನೆಕ್ಸ್ಟ್ ಒನ್, the cell theory that all the plants and animals are composed of cells and that the cells are the basic unit of life was presented by the two biologists, that is Scheiden and Swan.
cell theory. Who gave the cell theory? Who gave the cell theory? Cell theory. Sixth question. Cell theory. ಯಾರು ಕೊಟ್ಟಿದ್ದು? Cell theory that all plants and animals are composed of cells. So what does cell theory also says? Also one question ಇರಬಹುದು. What does cell theory says? That cell theory says that all the plants and animals, now plants ಆಗಿರಬಹುದು, animals ಆಗಿರಬಹುದು, we are made up of what? ನಾವು cells ಇಂದ ಆಗಿದ್ದೀವಿ. That is one more question. Question number 6. That is cell theory. Cell theory by Scheiden and Swan, year 1839. ನೋಡಿ, ಇದು 1839, nucleus 1839. ಸರಿನಾ? The cell theory was further expanded. ನೋಡಿ, cell theory ಕೊಟ್ಟಿದ್ದಾರೋ? Cell theory ಕೊಟ್ಟಿದ್ದು ನಮಗೆ Scheiden and Swan. ಬಟ್ ಎಕ್ಸ್ಪ್ಯಾನ್ಷನ್ ಮಾಡಿದನ್ನ ಮುಂದೆ ತಗೊಂಡೋಗಿದ್ದನ್ನ ಯಾರು? ದಟ್ ಈಸ್ ಯುವರ್ ರಾಬರ್ಟ್ ವರ್ಚಾವ್. ಅದು this is the question which was asked here. Seventh question. The cell theory was further expanded by Virchow by suggesting that the all cells arise from pre-existing cells. So who said all cells arise from pre-existing, right? From pre-existing cells. The answer is Robert Virchow. Virchow. That is 1855. That is, all cells arise from a pre-existing cells with the discovery of the electron microscope in 1940. One more question. When was electron microscope discovered? Question number 8. When was electron microscope discovered? So when was electron microscope discovered? In the year 1940. It was possible to observe and understand the complex structures of the cell and its various organelles. So one paragraph in the ನಾನು simple 8 questions ಮಾಡಿದ್ದೀನಿ. ನಾನು ಇಲ್ಲಿ simple 8 questions ಮಾಡಿದ್ದೀನಿ. ಬಟ್ ಈ 8 questions ಇದೆಯಲ್ಲ, 8 questions ಕೂಡ twist and turn ಮಾಡಿಬಿಟ್ಟು this can become easily 16 questions. Each and every question can be twisted. ನೋಡಿ, ಡೈರೆಕ್ಟ್ ಆಗಿ ಇಯರ್ ಕೇಳ್ತಾರೆ ನಿಮಗೆ. ಇಯರ್ ಅಲ್ಲಿ ಆಗಿತ್ತು, ಈ ಸೈಂಟಿಸ್ಟ್ ಮಾಡಿದ್ರು, ಏನ್ ಮಾಡಿದ್ರು? ಸರಿನಾ? ಸೊ ಈಚ್ ಅಂಡ್ ಎವ್ರಿ ಕಾನ್ಸೆಪ್ಟ್ ಇದೆಯಲ್ಲ ಕ್ಯಾನ್ ಬಿ ಫಾರ್ಮ್ ಟು ಒನ್ ಮಾರ್ಕ್ ಕ್ವೆಶನ್. ಪ್ಲೀಸ್ ಎಲ್ಲ ಸ್ಟೂಡೆಂಟ್ಸ್ 9th ಅಲ್ಲಿ ಓದ್ತಿರೋ ಎಲ್ಲ ಸ್ಟೂಡೆಂಟ್ಸ್ ಕೂಡ ಈ ಪಾರ್ಟ್ ಮಾತ್ರ ನೀವು ತುಂಬಾ ಮಿಸ್ ಮಾಡಲೇಬಾರ್ದು. ಬಿಕಾಸ್ ಈ ಪಾರ್ಟಿಂದ ಮೋಟು ಅಂತ ಇದೆ ನಿಮಗೆ, ಬಟ್ NCERT ಕೊಟ್ಟಿದ್ದಾರೆ, ಕ್ವಶನ್ಸ್ ಮಾಡ್ತಾನೆ ಹೋಗ್ಬೋದ್ರಿಂದ ಎಷ್ಟೊಂದು ಕ್ವಶನ್ಸ್ ಮಾಡ್ಬೋದು. ಸೊ ಪ್ಲೀಸ್ ವೆರಿ ಕೇರ್ಫುಲಿ ಪೇ ಅಟೆನ್ಷನ್ ಟು ದಿಸ್ ಮೋರ್ ಟು ನೋ ಸೆಲ್ ಚಾಪ್ಟರ್ ಅಲ್ಲಿ. ಸರಿನಾ? ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್. ಈಚ್ ಅಂಡ್ ಎವ್ರಿ ವರ್ಡ್ ಅ ಕ್ವೆಶನ್. ನಾನು ಬರೀ 8 ಕ್ವೆಶನ್ ಮಾಡಿದ್ದೀನಿ, ಇನ್ ಟೋಟಲ್ 16 ಕ್ವಶನ್ಸ್ ಆಗ್ಬೋದು ಇಲ್ಲಿ. ಬಿಕಾಸ್ ಈಚ್ ಅಂಡ್ ಎವ್ರಿ ವರ್ಡ್ ಇದೆಯಲ್ಲ, ಅವ್ರು ಇಯರ್ ತೊಗೊಂಡ್ಬಿಡ್ತಾರೆ, ಸೈಂಟಿಸ್ಟ್ ಹೋಗ್ತಾರೆ, ದೆನ್ ದೇ ಮೇಕ್ ಅ ಕ್ವೆಶನ್ ಔಟ್ ಆಫ್ ಇಟ್. ಸರಿನಾ? ಸೊ ವೆರಿ ಇಂಪಾರ್ಟೆಂಟ್ ಟು ನೋಟ್ ಈಚ್ ಅಂಡ್ ಎವ್ರಿ ಸೈಂಟಿಸ್ಟ್ ಕಾಂಟ್ರಿಬ್ಯೂಷನ್ ಅಂಡ್ ದ ಇಯರ್. ನೆಕ್ಸ್ಟ್ ಕ್ವೆಶನ್. Plants can be made disease resistant by. ಡಿಸೀಸ್ ರೆಸಿಸ್ಟೆಂಟ್ ಹೆಂಗ್ ಮಾಡ್ಬೋದು ಒಂದು ಪ್ಲಾಂಟ್ನ? ನೀವಿನ್ನ ಒಂದು ಫ್ಯೂಚರಲ್ಲಿ ಕಲಿತೀರಾ, ಒಂದು ಚಾಪ್ಟರಲ್ಲಿ ಸಮಥಿಂಗ್ ಕಾಲ್ಡ್ ಅಸ್ ಪ್ಲಾಂಟ್ ಟಿಶ್ಯೂ ಕಲ್ಚರ್ ಅಂತ ಕಲಿತೀರಾ ನೀವು. ದಟ್ ಈಸ್ ಇನ್ ದ ಕೇಸ್ ಆಫ್ ಯುವರ್ ಹೌ ಟು ಆರ್ಗನ್ಸ್ ರೀಪ್ರೊಡ್ಯೂಸ್ನ. ಬಟ್ ಇಲ್ಲೂ ಕೂಡ ನೀವು ಕಲಿತಾ ಇರೋ ದಟ್ ಇಸ್ ವಿತ್ ದ ಹೆಲ್ಪ್ ಆಫ್ ಜೆನೆಟಿಕ್ ಮಾಡಿಫಿಕೇಶನ್ ಕಲಿತೀರಾ. ಆಲ್ಸೋ ಹೈಬ್ರಿಡೈಸೇಷನ್. ವಾಟ್ ಇಸ್ ಜೆನೆಟಿಕ್ ಮಾಡಿಫಿಕೇಶನ್? ಒಂದು ಪರ್ಟಿಕ್ಯುಲರ್ ಜೀನ್ನ ಮಾಡಿಫೈ ಮಾಡೋದು. ಜೆನೆಟಿಕ್ ಮಾಡಿಫಿಕೇಶನ್ ಅಂದ್ರೆ ಏನು? ಜೆನೆಟಿಕ್ ಅಂದ್ರೆ ಜೀನ್ಸು. ಸೊ ಒಂದು ಪರ್ಟಿಕ್ಯುಲರ್ ಜೀನ್ ನಾವು ಮಾಡಿಫೈ ಮಾಡೋದು. ಸೊ ಒಂದು ಪ್ಲಾಂಟ್ ನಾವು ಡಿಸೀಸ್ ರೆಸಿಸ್ಟೆಂಟ್ ಮಾಡ್ಬೋದು. ಆ ಒಂದು ಡಿಸೀಸ್ ರೆಸಿಸ್ಟೆಂಟ್ ಜೀನ್ ಅಲ್ಲಿ ಆಡ್ ಮಾಡ್ಬಿಟ್ರೆ ಪ್ಲಾಂಟ್ ಡಿಸೀಸ್ ರೆಸಿಸ್ಟೆಂಟ್ ಆಗೋಗುತ್ತೆ. ದೆನ್ ವಾಟ್ ಇಸ್ ಹೈಬ್ರಿಡೈಸೇಷನ್? ಹೈಬ್ರಿಡೈಸೇಷನ್ ನಿಮ್ಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದೇನೆ, ನೆನಪಿರಲಿ. ಫಾರ್ ಅಕಸ್ಮಾತ್ ನಿಮ್ಮ ಹತ್ರ ಈಗ ಒಂದು ಮ್ಯಾಂಗೋ ಇದೆ, ತುಂಬಾ ಸ್ವೀಟ್ ಆಗಿದೆ ಮ್ಯಾಂಗೋ. ಮಾವಿನಕಾಯಿ ತುಂಬಾ ಸ್ವೀಟ್ ಇದೆ, ಬಟ್ ಮಾವಿನಕಾಯಿ ಎಷ್ಟಿದೆ? ಇಷ್ಟೇ ಚಿಕ್ಕ ಮಾವಿನಕಾಯಿ, ತುಂಬಾ ಸ್ವೀಟ್ ಇದೆ, ಬಟ್ ಇಷ್ಟೇ ಚಿಕ್ಕದಿದೆ. ನಿಮ್ಗೆ ಸಾಲತ್ತ? ನಿಮಗೆ ಸಾಲಲ್ಲ. ಇನ್ನೊಂದು ಮಾವಿನಕಾಯಿ ಅನ್ಕೊಳ್ಳಿ, ಇನ್ನೊಂದು ಮಾವಿನಕಾಯಿ ಇಷ್ಟು ದೊಡ್ಡದಿದೆ, ಬಟ್ ಅದು ಸ್ವೀಟೇ ಇಲ್ಲ, ಸ್ವಲ್ಪನೂ ಸ್ವೀಟ್ ಇಲ್ಲ, ತಿನ್ನಕ್ಕೆ ಮನಸ್ಸೇ ಬರ್ತಾ ಇಲ್ಲ. ತಿಂತೀರಾ ಅದನ್ನ? ಇಲ್ಲ. ಸೊ ವಾಟ್ ಯು ಡೂ ನಾವು? ಎರಡು ಪ್ಲಾಂಟ್ನ ಹೈಬ್ರಿಡ್ ಮಾಡ್ತೀವಿ. ಹೈಬ್ರಿಡ್ ಮಾಡಿಬಿಟ್ಟು ಯು ವಿಲ್ ಹ್ಯಾವ್ ಅ ನ್ಯೂ ಮ್ಯಾಂಗೋ, ಹೊಸ ಮಾವಿನಕಾಯಿ ಬರುತ್ತೆ ನಿಮ್ಮ ಹತ್ರ, ದೊಡ್ಡದಾಗೂ ಇದೆ ಮತ್ತೆ ಅದು ತುಂಬಾ ಸ್ವೀಟ್ ಆಗೂ ಇದೆ. ದಟ್ ಇಸ್ ಹೈಬ್ರಿಡೈಸೇಷನ್. ಸೊ ಫಾರ್ ಅಕಸ್ಮಾತ್ ಈಗ ಒಂದು ಪ್ಲಾಂಟ್ ಇದೆ ದಟ್ ಈಸ್ ಏಬಲ್ ಟು ಪ್ರೊಡ್ಯೂಸ್ ಡಿಸೀಸ್ ರೆಸಿಸ್ಟೆಂಟ್ ಪ್ಲಾಂಟ್ಸ್ ಮಾಡಿಸ್ಬೋದು. ಅದು ಡಿಸೀಸ್ ರೆಸಿಸ್ಟೆನ್ಸ್ ಇದೆ ಅದರ ಪ್ಲಾಂಟ್ ಹತ್ರ, ಬಟ್ ಅದು ಮಾವಿನಕಾಯಿ ಬಿಡ್ತಾ ಇಲ್ಲ, ತುಂಬ ಚಿಕ್ಕ ಮಾವಿನಕಾಯಿ ಬಿಡ್ತಿದೆ. ಬಟ್ ಇನ್ನೊಂದು ಪ್ಲಾಂಟ್ ಇದೆ ನಿಮ್ಮ ಹತ್ರ, ಮಾವಿನಕಾಯಿ ದೊಡ್ಡದಾಗಿದೆ, ತುಂಬ ಚೆನ್ನಾಗಿ ಬೆಳೀತಿದೆ, ಬಟ್ ಆ ಪ್ಲಾಂಟ್ಗೆ ತುಂಬ ಡಿಸೀಸ್ ಬರ್ತಾನೆ ಇರುತ್ತೆ ಯಾವಾಗೂ. ಏನು ಮಾಡ್ಬೇಕು ನೀವೀಗ? ಹೈಬ್ರಿಡೈಸೇಷನ್ ಮಾಡಬೇಕು. ಹೈಬ್ರಿಡೈಸೇಷನ್ ಮಾಡಿದ್ರೆ ಏನಾಗುತ್ತೆ? ಈ ಹೊಸ ಪ್ಲಾಂಟ್ ಬರುತ್ತೆ ನಿಮ್ಮ ಹತ್ರ, ಅದು ಮಾವಿನಕಾಯಿ ದೊಡ್ಡದಾಗೂ ಕೊಡುತ್ತೆ ಮತ್ತು ಅದರಲ್ಲಿ ಡಿಸೀಸು ಕೂಡ ಬರೋದಿಲ್ಲ. ಬೋತ್ ಹೈಬ್ರಿಡೈಸೇಷನ್ ಆ್ಯಂಡ್ ಜೆನೆಟಿಕ್ ಮಾಡಿಫಿಕೇಶನ್. ಜೆನೆಟಿಕ್ ಮಾಡಿಫಿಕೇಶನ್ ಅಂದ್ರೆ ಏನು? ಒಂದು ಪರ್ಟಿಕ್ಯುಲರ್ ಜೀನ್ ನಾವು ಆ್ಯಡ್ ಮಾಡೋದು.
ಯಾವ ಜೀನ್ನ ಡಿಸೀಸ್ ರೆಸಿಸ್ಟೆಂಟ್ ಜೀನ್ನ ಆ್ಯಡ್ ಮಾಡಿದ್ದೀವಿ. ಸೊ ಡಿಸೀಸ್ ಕಂಪ್ಲೀಟ್ ಆಗಿ ಬರೋದಿಲ್ಲ ಅಲ್ಲಿಗ. ದಟ್ ಇಸ್ ಜೆನೆಟಿಕ್ ಮಾಡಿಫಿಕೇಶನ್ ಪ್ರೊವೈಡ್ಸ್ ಆ್ಯಂಡ್ ಅವೆನ್ಯೂ ಫಾರ್ ವೆರೈಟಿ ಇಂಪ್ರೂವ್ಮೆಂಟ್. ಜೆನೆಟಿಕ್ ಮಾಡಿಫಿಕೇಶನ್ ಮಾಡಿದ್ರೆ ಏನಾಗುತ್ತೆ, ವೆರೈಟಿ ಇಂಪ್ರೂವ್ ಮಾಡ್ಬೋದು ನಾವು ಪರ್ಟಿಕ್ಯುಲರ್ ಜೀನ್ಸ್ನ ಆ್ಯಡ್ ಮಾಡಿಬಿಟ್ಟು. ದಟ್ ಇಸ್ ಇನ್ ಆರ್ನಮೆಂಟಲ್ ಆಗ್ಬೋದು, ಹೊಸ ಜಾಸ್ತಿ ಕಲರ್ ಕೊಡ್ಬೋದು ಫ್ಲವರ್ಸ್ಗೆ. ದಟ್ ಇಸ್ ಎಕ್ಸಲೆಂಟ್ ಪವರ್ ಕ್ವಾಲಿಟಿ ಲೈಕ್ ಡಿಸೀಸ್ ರೆಸಿಸ್ಟೆನ್ಸ್ ಮಾಡ್ಬೋದು, ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡ್ಬೋದು. ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಅಂದರೆ ಏನು, ಜಾಸ್ತಿ ಗ್ರೇನ್ಸ್ ಕೊಡುತ್ತೆ, ಈಗ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ ಫ್ಲವರ್ಸು. ದಟ್ ಇಸ್ ವೆರೈಟಿ, ಜಾಸ್ತಿ ಪ್ರೊಡಕ್ಟಿವಿಟಿ ಇನ್ಕ್ರೀಸ್. ಪ್ರೊಡಕ್ಟಿವಿಟಿ ಅಂದರೆ ಅದು ಕ್ವಾಂಟಿಟಿ ಇನ್ಕ್ರೀಸ್ ಮಾಡೋದು. ಒನ್ ಅಡ್ವಾಂಟೇಜ್ ಆಫ್ ಹೈಬ್ರಿಡೈಸೇಷನ್ ಇಸ್ ದಟ್ ಒನ್ ಕ್ಯಾನ್ ಕಂಬೈನ್ ಡಿಸೀಸ್ ರೆಸಿಸ್ಟೆಂಟ್ ಆಫ್ ಒನ್ ಆರ್ಗನಿಸಮ್ ವಿತ್ ಪ್ರೊಡಕ್ಷನ್ ಕೆಪಾಸಿಟಿ ಆಫ್ ಅನದರ್. ಹೇಳಿದ್ನಲ್ಲ, ಒಂದು ಮಾವಿನಕಾಯಿ ಗಿಡ ತುಂಬಾ ಮಾವಿನಕಾಯಿ ಕೊಡ್ತಿದೆ, ದೊಡ್ಡ ಮಾವಿನಕಾಯಿ ಕೊಡ್ತಿದೆ, ಬಟ್ ಅದಕ್ಕೆ ಡಿಸೀಸ್ ಬರ್ತಾನೆ ಇರುತ್ತೆ. ಯೂಸ್ ಏನಾದರೂ ಇದೆಯಾ ಅದನ್ನ ಬೆಳೆಸೋದು? ಯೂಸ್ ಇಲ್ಲ. ಬಟ್ ಇನ್ನೊಂದು ಮಾವಿನಕಾಯಿ ಗಿಡ ಇದೆ ನಮ್ಮ ಹತ್ರ, ಆ ಮಾವಿನಕಾಯಿ ಗಿಡದಲ್ಲಿ ಡಿಸೀಸೇ ಬರಲ್ಲ, ಪ್ಲಾಂಟ್ಗೆ ಡಿಸೀಸೇ ಬರಲ್ಲ, ಬಟ್ ಅದು ಮಾವಿನಕಾಯಿನೇ ಕೊಡ್ತಾ ಇಲ್ಲ ನಮಗೆ. ಏನಾದರೂ ಯೂಸಾ? ಏನು ಯೂಸ್ ಇಲ್ಲ. ಸೊ ಎರಡು ನಾವು ಒಟ್ಟಿಗೆ ಜಾಯಿನ್ ಮಾಡ್ತೀವಿ. ದಟ್ ಇಸ್ ದ ಹೈಬ್ರಿಡೈಸೇಷನ್. Next one, chloroplast may be present in. Chloroplast may be present in. So one important point here to be noted here is, very important point to be noted here is, ನಿಮಗೆ ಪರ್ಮನೆಂಟ್ ಟಿಶ್ಯೂ ಅಲ್ಲಿ 3 ಟೈಪ್ಸ್ ಇದೆ. ಪರ್ಮನೆಂಟ್ ಟಿಶ್ಯೂ ಅಲ್ಲಿ 3 ಟೈಪ್ಸ್ ಇದೆ. ಪರ್ಮನೆಂಟ್ ಟಿಶ್ಯೂ ಅಲ್ಲಿ ನಿಮ್ಗೆ ಎಷ್ಟಿದೆ? 3 ಟೈಪ್ಸ್ ಇದೆ. ಪರ್ಮನೆಂಟ್ ಟಿಶ್ಯೂ ಅಲ್ಲಿ ನಿಮಗೆ 3 ಟೈಪ್ಸ್ ಇದೆ. ದ ಫಸ್ಟ್ ಒನ್ ಇಸ್ ಯುವರ್ ಪ್ಯಾರೆನ್ಕೈಮಾ. ಎಲ್ಲಿ ಬರ್ತೀಯಪ್ಪ? ಬರ್ತೀಯ ನೋಡಿ, ಪ್ಯಾರೆನ್ಕೈಮಾ. ಫಸ್ಟ್ ಒನ್ ಏನು? ಪ್ಯಾರೆನ್ಕೈಮಾ. ಸೆಕೆಂಡ್ ಒನ್ ಇಸ್ ಕೋಲನ್ಕೈಮಾ. ಯಾವ್ದಪ್ಪ? ಕೋಲನ್ಕೈಮಾ. ಥರ್ಡ್ ಒನ್ ಇಸ್ ಸ್ಕ್ಲಿಯನ್ಕೈಮಾ. ಬರ್ದಿದೆ ಅಲ್ಲಿ ನೋಡಿ, ಬರ್ದಿದೆ. ಸೊ ಈಗ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಹಿಯರ್ ನೀವೇನು ನೆನಪಿಕೋಬೇಕಂತಂದ್ರೆ, ಪ್ಯಾರೆನ್ಕೈಮಾ, ಸ್ಕ್ಲಿಯನ್ಕೈಮಾ ಮತ್ತು ಕೋಲನ್ಕೈಮಾದಲ್ಲಿ ಪ್ಯಾರೆನ್ಕೈಮಾ ಮತ್ತು ಕೋಲನ್ಕೈಮಾ ಇಸ್ ಲಿವಿಂಗ್. Very important point here is these two are living cells. Sclerenchyma is dead cell. First basic difference is ನಿಮ್ಗೆ ಗೊತ್ತಿರಬೇಕು. Now living ಅಂತ ಯಾಕೆ ಕರಿತೀವಿ ನಾವು? The reason we call parenchyma, collenchyma living cells because ಅದರಲ್ಲಿ ಏನಾಗುತ್ತೆ? ಫೋಟೋಸಿಂಥಸಿಸ್ ಆಗುತ್ತೆ. ಫೋಟೋಸಿಂಥಸಿಸ್ ಆಗುತ್ತೆ ಪ್ಯಾರೆನ್ಕೈಮಾ ಮತ್ತು ಕೋಲನ್ಕೈಮಾದಲ್ಲಿ. ಸೊ ಇಲ್ಲಿ ಫೋಟೋಸಿಂಥಸಿಸ್ ಆಗ್ತಿದೆ ಅಂದ್ರೆ ಅರ್ಥ ಏನು? ಇಲ್ಲಿ ಫೋಟೋಸಿಂಥಸಿಸ್ ಆಗ್ತಿದೆ ಅಂದ್ರೆ they need chlorophyll. Chlorophyll ಎಲ್ಲಿ ಪ್ರೆಸೆಂಟ್ ಇರುತ್ತೆ? Chlorophyll is present inside chloroplast. So question ಏನು? Chloroplast may be present in. Answer is very simple. ಏನು? ಪ್ಯಾರೆನ್ಕೈಮಾ ಮತ್ತೆ ಕೋಲನ್ಕೈಮಾ. ಪ್ಯಾರೆನ್ಕೈಮಾ ಮತ್ತು ಕೋಲನ್ಕೈಮಾ ಲಿವಿಂಗ್ ಸೆಲ್ಸ್. ಲಿವಿಂಗ್ ಸೆಲ್ಸ್ ಅಂದ್ರೆ ಕ್ಲೋರೋಫಿಲ್ ಇರುತ್ತೆ. ಕ್ಲೋರೋಫಿಲ್ ಎಲ್ಲಿ ಇರುತ್ತೆ? ಕ್ಲೋರೋಪ್ಲಾಸ್ಟ್ ಅಲ್ಲಿ ಇರುತ್ತೆ. ಸೊ ಪ್ಯಾರೆನ್ಕೈಮಾ ಅಂಡ್ ಕೋಲನ್ಕೈಮಾ ಆರ್ ಹ್ಯಾವ್ ಕ್ಲೋರೋಪ್ಲಾಸ್ಟ್. ಒನ್ ಮೋರ್ ಫಂಕ್ಷನ್, ಇದು ನೆನಪಿಕೊಳ್ಳಿ ನೀವು. ಫಂಕ್ಷನ್ ಆಫ್ ಪ್ಯಾರೆನ್ಕೈಮಾ ವೆರಿ ಇಂಪಾರ್ಟೆಂಟ್. ದ ಫಂಕ್ಷನ್ ಆಫ್ ಪ್ಯಾರೆನ್ಕೈಮಾ, ಫಸ್ಟ್ ಫಂಕ್ಷನ್ ನಾವು ಕಲ್ತೀವಿ ನಾವಿಲ್ಲಿ. ಏನದು? ಫೋಟೋಸಿಂಥಸಿಸ್. ಫಸ್ಟ್ ಫಂಕ್ಷನ್ ಏನು? ಫೋಟೋಸಿಂಥಸಿಸ್. ದಟ್ ಇಸ್ ಬರ್ಕೊಂಬಿಡಿ, ನೀವೆಲ್ಲರೂ ಬರ್ಕೊಂಬಿಡಿ. ವೆರಿ ಇಂಪಾರ್ಟೆಂಟ್ ಹಿಯರ್. ದ ಫಸ್ಟ್ ಫಂಕ್ಷನ್ ಏನು? ಫೋಟೋಸಿಂಥಸಿಸ್. ಸೆಕೆಂಡ್ ಫಂಕ್ಷನ್ ಆಫ್ ಪ್ಯಾರೆನ್ಕೈಮಾ ಏನು? ಸೆಕೆಂಡ್ ಫಂಕ್ಷನ್ ಆಫ್ ಪ್ಯಾರೆನ್ಕೈಮಾ ಇಸ್ ಸ್ಟೋರೇಜ್. Very important. The second function of parenchyma is storage. First function photosynthesis, second function storage. It helps in storage of starch. Starch na store ಮಾಡುತ್ತೆ, oil droplets na store ಮಾಡುತ್ತೆ. And also we have, when the parenchyma ಇದೆಯಲ್ಲ, photosynthesis ಮಾಡಿದ್ರೆ ಏನಂತ ಕರಿತೀವಿ ನಾವು ಅದನ್ನ? Help me on the chat. ಈ ಕಮೆಂಟ್, ಇವತ್ತಿನ ವಿಡಿಯೋದ ಕಮೆಂಟ್ ಅಲ್ಲಿ ನಂಗೆ ಹೇಳ್ಕೊಡ್ಬೇಕು ನೀವು. You should tell me, when the parenchyma is doing photosynthesis, what do we call it? ಸರಿನಾ? ಅದೇ ಹೇಳಿ. ನಾವು ಈ ಪ್ಯಾರೆನ್ಕೈಮಾ ಹೆಲ್ಪ್ಸ್ ಇನ್ ಅಕ್ಯುಮುಲೇಷನ್ ಆಫ್ ಗ್ಯಾಸ್, ಹೆಲ್ಪ್ಸ್ ಇನ್ ಫ್ಲೋಟಿಂಗ್ ಮಾಡಿದ್ರೆ ವಿ ಕಾಲ್ ದಟ್, ಅದನ್ನ ಹೇಳ್ತೀರಾ? ಹೇಳ ನಾನು. ದಟ್ ಇಸ್ ಕಾಲ್ಡ್ ಆಸ್ ಏರನ್ಕೈಮಾ. ಅದನ್ನ ನಾವು ಏರನ್ಕೈಮಾ ಅಂತೀವಿ. ಬಟ್ ಇನ್ ದ ಚಾಟ್ ಇವತ್ತು ಹೇಳ್ಬೇಕು ನೀವು ನಂಗೆ, ಇನ್ ದ ಕಮೆಂಟ್ ಸೆಕ್ಷನ್, ವೆನ್ ದ ಪ್ಯಾರೆನ್ಕೈಮಾ, ಎವ್ರಿವನ್, ವೆನ್ ದ ಪ್ಯಾರೆನ್ಕೈಮಾ ಡಸ್ ಫೋಟೋಸಿಂಥಸಿಸ್ ಮಾಡಿದ್ರೆ ವಾಟ್ ವಿ ಕಾಲ್ ದ ಪ್ಯಾರೆನ್ಕೈಮಾ ಅಂತ. ಸರಿನಾ? ನೆಕ್ಸ್ಟ್ ಒನ್ ಕೋಲನ್ಕೈಮಾ. ಹೇಳಿದೆ, ಕೋಲನ್ಕೈಮಾ ಆಲ್ಸೋ ಡಸ್ ಫೋಟೋಸಿಂಥಸಿಸ್. Why? Because it has chloroplast ಇದೆ, ಫೋಟೋಸಿಂಥಸಿಸ್ ಮಾಡುತ್ತೆ. ಮತ್ತೆ ಇನ್ನೊಂದು ಫಂಕ್ಷನ್ ಇದೆಯಾ? ಎಸ್ ಸರ್, ಇನ್ನೊಂದು ಫಂಕ್ಷನ್ ಇದೆ ಕೋಲನ್ಕೈಮಾದು. ದಟ್ ಇಸ್ ಸಪೋರ್ಟ್ ಕೊಡುತ್ತೆ, ಮೆಕ್ಯಾನಿಕಲ್ ಸಪೋರ್ಟ್. ಬಟ್ ಇಲ್ಲಿ ಮೆಕ್ಯಾನಿಕಲ್ ಸಪೋರ್ಟ್ ಸ್ವಲ್ಪ ಡಿಫ್ರೆಂಟ್ ಇದೆ. ಕೋಲನ್ಕೈಮಾದು ಮೆಕ್ಯಾನಿಕಲ್ ಸಪೋರ್ಟ್ ಸ್ವಲ್ಪ ಡಿಫ್ರೆಂಟ್ ಇದೆ. ಹೆಂಗ್ ಡಿಫ್ರೆಂಟ್ ಇದೆ? ಇದು ಸ್ವಲ್ಪ ಸಪೋರ್ಟ್ ಹೆಂಗ್ ಕೊಡುತ್ತೆ? ರಬ್ಬರ್ ತರ ಕೊಡುತ್ತೆ. ಅರ್ಥ ಏನು? ಈ ಸಪೋರ್ಟ್ ಕೋಲನ್ಕೈಮಾ ಸಪೋರ್ಟ್ ಕೊಡೋದು ಎಲಾಸ್ಟಿಕ್ ಸಪೋರ್ಟ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಎಕ್ಸಾಂಪಲ್ ಹೇಳಿದ್ರೆ ಅರ್ಥ ಆಗ್ಬಿಡುತ್ತೆ ನಿಮಗೆ. ಇದು ಹರ್ಬ್ಸ್ ಇದೆಯಲ್ಲ,
ಪ್ಲಾಂಟ್ಸ್ ಸ್ವಲ್ಪ ಬೆಳಿತಾರ ಪ್ಲಾಂಟ್ಸ್. ಈಗ ಕೊತ್ತಂಬರಿ ನೋಡಿದ್ದೀರಾ, ಕೊತ್ತಂಬರಿಯಲ್ಲಿ ಅದರದ್ದು ಸ್ಟೆಮ್ ಹೆಂಗಿರುತ್ತೆ, ತುಂಬ ಬೆಂಡ್ ಮಾಡ್ಬೋದು. ಕೊರಿಯಾಂಡರ್, ಕೊತ್ತಂಬರಿ ಇದು ಸ್ಟೆಮ್ನ ನಾವು ಬೆಂಡ್ ಮಾಡ್ಬೋದು ತಾನೆ. ವೈ? ಬಿಕಾಸ್ ಆಫ್ ದ ಕೋಲನ್ ಕೈಮಾ. ಮೆಕ್ಯಾನಿಕಲ್ ಸಪೋರ್ಟ್ ಕೊಡ್ತಿದೆ, ಬಟ್ ಇನ್ ದ ಕೇಸ್ ಆಫ್ ಹರ್ಬ್ಸ್ ಅಲ್ಲಿ ಪ್ಲಾಂಟ್ಸ್ ಬೆಳಿತಾ ಇರ್ಬೇಕು, ಸ್ಟಾರ್ಟಿಂಗ್ ಅಲ್ಲಿ ಬೆಳಿತಾ ಇರ್ಬೇಕು, ಗ್ರೀನ್ ಪಾರ್ಟ್ ಇರುತ್ತಲ್ಲ, ಅದನ್ನ ಬೆಂಡ್ ಮಾಡ್ಬೋದು ತಾನೆ ಸ್ವಲ್ಪ. ಇಟ್ ಇಸ್ ಕೋಲನ್ ಕೈಮಾ. ಇನ್ನೊಂದು ಎಕ್ಸಾಂಪಲ್ ಕೇಳಿಸ್ಕೊಳ್ಳಿ. ಇದೊಂದು ಲೀಫ್ ಇದೆಯಲ್ಲ, ಒಂದು ನಿಮಿಷ ಡ್ರಾ ಮಾಡ್ತೀನಿ ನೋಡಿ. ಇಲ್ಲಿ ನೋಡಿ, ಇದು ಲೀಫ್ ಇದೆ, ಇದು ನಿಮ್ಮ ಲೀಫ್ ಇದೆ, ಇದ್ರದ್ದು ಲೀಫ್ಸ್ ಇದೇನಿದು ಸ್ಟಾಕ್ ಆಫ್ ದ ಲೀಫ್. ದಿಸ್ ಇಸ್ ಕಾಲ್ಡ್ ಸ್ಟಾಕ್ ಆಫ್ ದ ಲೀಫ್ ಇಸ್ ಕಾಲ್ಡ್ as what? ಸ್ಟಾಕ್ ಆಫ್ ದ ಲೀಫ್ ಇಸ್ ಕಾಲ್ಡ್ as petiole. ಸೊ ಈ petiole ಇದೆ, ಲೀಫ್ ಮುಂದೆ ಪಾರ್ಟ್ ಇರುತ್ತಲ್ಲ, ಇದು ಬ್ಲೆಂಡ್ ಆಗ್ಬೋದು, ಬೆಂಡ್ ಆಗುತ್ತೆ. ಯಾಕಂದ್ರೆ ವಿಂಡ್ ಬಂದಾಗೆಲ್ಲ, ಗಾಳಿ ಬಂದಾಗೆಲ್ಲ ಏನಾಗುತ್ತೆ, ಎಲೆಗಳು ಅಲ್ಲಾಡುತ್ತಾನೆ. ಹೆಂಗೆ ಅಲ್ಲಾಡುತ್ತೆ? ಬಿಕಾಸ್ ದಿಸ್ ಇಸ್, ಈ ಪಾರ್ಟ್ ಇದೆಯಲ್ಲ, ಇದು petiole. petiole ಇಸ್ ಫ್ಲೆಕ್ಸಿಬಲ್, petiole ಬೆಂಡ್ ಆಗ್ತಾ ಇದೆ. petiole ಬಿಕಾಸ್ ಆಫ್ ಕೋಲನ್ ಕೈಮಾ. ಬಿಕಾಸ್ ಆಫ್ ಕೋಲನ್ ಕೈಮಾ ಈ petiole ಅಲ್ಲಿ ಕೋಲನ್ ಕೈಮಾ ಇರುತ್ತೆ. ದಟ್ ಇಸ್ ವೈ petiole ಇಸ್ ಬೆಂಡಿಂಗ್ ಏರ್ ಅಲ್ಲಿ. ಸರಿನಾ? ನೆಕ್ಸ್ಟ್ ಇಸ್ ಸ್ಕ್ಲೆರನ್ ಕೈಮಾ. ಸ್ಕ್ಲೆರನ್ ಕೈಮಾ ಇಸ್ ಡೆಡ್ ಸೆಲ್ಸ್. ಕ್ಲೋರೋಪ್ಲಾಸ್ಟ್ ಇಲ್ಲ ಅಲ್ಲಿ. ಇವನ್ ದ ಡೆಡ್ ಸೆಲ್ ಆಗಿರ್ಬೋದು, ಬಟ್ ದೇ ಪ್ರೊವೈಡ್ ಮೆಕ್ಯಾನಿಕಲ್ ಸಪೋರ್ಟ್. ಪ್ಯೂರ್ ಮೆಕ್ಯಾನಿಕಲ್ ಸಪೋರ್ಟ್ ಇಸ್ ಗಿವನ್ ಬೈ ಸ್ಕ್ಲೆರನ್ ಕೈಮಾ. ಈ ಬೇಸಿಕ್ ಡಿಫ್ರೆನ್ಸ್ ನಿಮ್ಗೆ ಗೊತ್ತಿರಬೇಕು ಬಿಟ್ವೀನ್ ಕೋಲನ್ ಕೈಮಾ, ಪ್ಯಾರನ್ ಕೈಮಾ ಅಂಡ್ ಸ್ಕ್ಲೆರನ್ ಕೈಮಾ. ಆಮೇಲೆ ಎಲ್ಲೆಲ್ಲಿ ಪ್ರೆಸೆಂಟ್ ಇರುತ್ತೆ ಅದು ಗೊತ್ತಿರಬೇಕು. ರಿಮೆಂಬರ್, ಕೋಲನ್ ಕೈಮಾ ಇದೆಯಲ್ಲ, ದಿಸ್ ಇಸ್ ನೆವರ್ ಪ್ರೆಸೆಂಟ್ ಇನ್ ರೂಟಲ್ಲಿ ಇರಲ್ಲ ಕೋಲನ್ ಕೈಮಾ. ಅಂಡ್ ಆಲ್ಸೋ ಇನ್ ದ ಕೇಸ್ ಆಫ್ ಮೊನೋಕಾಟ್ಸ್ ಅಲ್ಲೂ ಕೂಡ ಇದು ಕೋಲನ್ ಕೈಮಾ ಪ್ರೆಸೆಂಟ್ ಇರಲ್ಲ. ನೋಡಿ, ಫಸ್ಟ್ ಒನ್ ಕೊಟ್ಟಿದ್ದಾರಾ, ಇಲ್ಲಿ ಕೊಟ್ಬಿಟ್ಟಿದ್ದಾರೆ, ಇರ್ಲಿ ಬಿಡಿ, ನೀವು ಪಾಸ್ ಮಾಡಿ ಕಮೆಂಟ್ ಮಾಡಿ, ಆಮೇಲೆ ಬಂದ್ರೆ ಆಯ್ತೀರಿ. ದಟ್ ಇಸ್ ಕ್ಲೋರಿನ್ ಕೈಮಾ. ಯಾಕೆ ಕ್ಲೋರಿನ್ ಅಂದ್ರೇನು? ಕ್ಲೋರಿನ್ ಅಂದ್ರೆ ಕ್ಲೋರೋಫಿಲ್. ಅಕಸ್ಮಾತ್ ಕ್ಲೋರೋಫಿಲ್ ಇದ್ರೆ ಏನಾಗುತ್ತೆ? ಫೋಟೋಸಿಂಥಸಿಸ್ ಆಗುತ್ತೆ. ದಟ್ಸ್ ವೈ ಕ್ಲೋರಿನ್ ಕೈಮಾ. ಏರನ್ ಕೈಮಾ ಕೊಟ್ಟಿದ್ದಾರಾ? ಏರನ್ ಕೈಮಾ ಕೊಟ್ಟಿದ್ದಾರೆ. ಏರನ್ ಕೈಮಾ, ಏರನ್ ಅಂದ್ರೆ ಏನು? ಏರ್ ಅಂದ್ರೆ ಏರ್. ಸೊ ಪ್ಯಾರನ್ ಕೈಮಲ್ಲಿ ಏರ್ ತುಂಬಿದ್ರೆ ಏನಾಗುತ್ತೆ? ಫ್ಲೋಟ್ ಆಗುತ್ತೆ ಮೇಲೆ. ಹೆಲ್ಪ್ಸ್ ಇನ್ ಫ್ಲೋಟಿಂಗ್. ದಟ್ ಇಸ್ ಬಾಯನ್ಸಿ. helps in buoyancy to the plants to help them to float ಮಾಡೋದಕ್ಕೆ parenchyma is called as parenchyma. Parenchyma of the stem of roots are also store nutrients and water. Provides support to the plants, store food, chlorophyll. Chlorophyll and ಏನು ಮಾಡುತ್ತೆ? photosynthesis ಮಾಡುತ್ತೆ. Photosynthesis, this is your parenchyma. Flexibility of plants ನೋಡಿ, flexibility ಯಾವುದು? ಕೋಲನ್ ಕೈಮಾ. ಕೋಲನ್ ಕೈಮಾ ಏನು ಕೊಡುತ್ತೆ? ಆ ಫ್ಲೆಕ್ಸಿಬಿಲಿಟಿ ಕೊಡುತ್ತೆ. ಒಂದೇ ನಿಮಿಷ. ಒಂದು ನಿಮಿಷ ಎಕೋ ಆಗ್ತಿದೆ. ಫ್ಲೆಕ್ಸಿಬಿಲಿಟಿ ಪ್ಲಾಂಟ್ ನೋಡಿ, ಫ್ಲೆಕ್ಸಿಬಿಲಿಟಿ ಯಾವುದು? ಕೋಲನ್ ಕೈಮಾ. ಕೋಲನ್ ಕೈಮಾ ಏನು ಕೊಡುತ್ತೆ? ಆ ಫ್ಲೆಕ್ಸಿಬಿಲಿಟಿ ಕೊಡುತ್ತೆ. ಒಂದೊಂದು ಆಗ್ಬಿಡುತ್ತೆ ಈ ಥರ. ಒಂದೇ ನಿಮಿಷ ಸ್ಟೂಡೆಂಟ್ಸ್, ಸ್ವಾಪ್. ಒಂದೊಂದ್ಸತಿ ಆಗ್ಬಿಡತ್ತೆ ಈ ಥರ. technical difficulties. Okay, we're good to go. ಸೊ ನಾವೆಲ್ಲಿದ್ವಿ? ಪ್ಯಾರೆನ್ಕೈಮಾ, ಸ್ಕ್ಲೆರನ್ ಕೈಮಾ ಬಗ್ಗೆ ಕಲ್ತ್ಕೊಂಡ್ವಿ ನಾವು. ಡನ್ ಅಂಡ್ ಡಸ್ಟೆಡ್. ಇದು ಏನು ಕೊಟ್ಟಿದ್ದಾಳಪ್ಪ? ದ ಮೇನ್ ಫಂಕ್ಷನ್ ಆಫ್ ಪ್ಯಾರೆನ್ಕೈಮಾ ಇಸ್ ಟು ಪ್ರೊವೈಡ್ ಸಪೋರ್ಟ್ ಅಂಡ್ ಸ್ಟೋರೇಜ್. ಪ್ಯಾರೆನ್ಕೈಮಾ ಫಂಕ್ಷನ್ ಏನು? ಸಪೋರ್ಟ್ ಮಾಡೋದು, ಸ್ಟೋರೇಜ್ ಮಾಡೋದು. ಡಿಸ್ಕಸ್ ಮಾಡಿದ್ವಿ ನಾವು. ಇನ್ ಸಮ್ ಪ್ಲಾಂಟ್ಸ್ ಪ್ಯಾರೆನ್ಕೈಮಾ ಹ್ಯಾಸ್ ಕ್ಲೋರೋಫಿಲ್, ವಿ ಕಾಲ್ ದಟ್ ಕ್ಲೋರಿನ್ ಕೈಮಾ. ಏರನ್ ಕೈಮಾ ಅಂದ್ರೆ ಏರಿದ್ರೆ ಏರನ್ ಕೈಮಾ. In case parenchyma carries out photosynthesis and then termed as chlorenchyma. Collenchyma tissue contains chloroplast and carry out photosynthesis. So collenchyma and parenchyma has chloroplast. A concept ಅರ್ಥ ಮಾಡ್ಕೊಳ್ಳಿ, ಬ್ಯಾಟ್ ಮಾಡ್ಕೋಬೇಡಿ. Now, this is a neat level question ಕೂಡ ಇದು. A protein and lipid essentials for building of cell membrane. Building of cell membrane, very important. ಇದು ಕ್ಲೂ ನಿಮ್ದು, ಇದು ನಿಮ್ದು hint. This is your hint. That is, a protein and lipids essential for building the cell membrane are manufactured by your endoplasmic reticulum. ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ
ear holds roof under the microscope because it has ribosomes. Ribosomes ಇರೋದಕ್ಕೆ rough endoplasmic reticulum ಮಾತ್ರ ಕಾಣಿಸ್ತಾ ಇರೋದು because it provides proteins. The SER also helps in ನೋಡಿ protein manufacturing. For the manufacturing, proteins are also sent to the various places in the cell depending upon the needs. So manufacture ಮಾಡ್ತಾರೆ. But it's technically ಇದು ಏನಿರಬೇಕಿತ್ತು ಗೊತ್ತಾ, ಇದು ರಫ್ ಇರಬಾರ್ದಿತ್ತು, ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರಬೇಕಿತ್ತು. ಸರಿನಾ? Some of this ನೋಡಿ ಇಲ್ಲಿ ACR also helps in manufacturing of the fat molecules or lipids important for cell function. Some of these proteins and lipids are helping building blocks of the cell membrane. Cell membrane clue ಅಲ್ಲಿ ನಿಮಗೆ. So cell membrane ಗೋಸ್ಕರ ನಮಗೆ ಏನು ಬೇಕಾಗುತ್ತೆ, cell membrane build ಆಗಬೇಕಂದ್ರೆ we need proteins and lipids. Now name the muscle which is found in your visceral organs. Very important. This is the hint here. ನೋಡಿ level of questions ನೋಡಿ difficult ಇದೆಯಾ? Visceral organs ಅಂದ್ರೆ ಏನು? ಇಂಟರ್ನಲ್ ಆರ್ಗನ್ಸ್. ಇದು ಇಂಟರ್ನಲ್ ಆರ್ಗನ್ಸ್ ಅಂದ್ರೆ ವಿಸಿರಲ್ ಆರ್ಗನ್ಸ್. ಕ್ಲೂ ಸಿಕ್ತು? ಆನ್ಸರ್ ಹೇಳಿ. ಈಗ ಪಾಸ್ ಮಾಡಿ ವಿಡಿಯೋನ, ಆನ್ಸರ್ ಹೇಳಿ. ದ ಆರ್ಗನ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಇನ್ಸೈಡ್ ಇಂಟೀರಿಯರ್ ಟಿಶ್ಯೂ ಯಾವ್ದಿರುತ್ತೆ? ಸ್ಮೂತ್ ಮಸಲ್ಸ್ ಇರುತ್ತೆ. ಎಕ್ಸ್ಟರ್ನಲ್ ಸ್ಟ್ರೈಡೆಡ್ ಮಸಲ್ಸ್ ಯಾವುದು? ಸ್ಟ್ರೈಡೆಡ್ ಮಸಲ್ಸ್ ಆಚೆಗಡೆ ಇರುತ್ತೆ, ಸ್ಮೂತ್ ಮಸಲ್ಸ್ ಒಳಗಡೆ ಇರುತ್ತೆ. ದಟ್ ಇಸ್ ಇನ್ವಾಲಂಟರಿ ಆಕ್ಷನ್ ಮಾಡಬೇಕಲ್ಲ, ವಿ ಹ್ಯಾವ್ ಸ್ಮೂತ್ ಮಸಲ್ಸ್. ಇನ್ವಾಲಂಟರಿ ಮೂವ್ಮೆಂಟ್ಗೆಲ್ಲ ದಟ್ ಇಸ್ ದ ಸ್ಮೂತ್ ಮಸಲ್ಸ್. ಸ್ಮೂತ್ ಮಸಲ್ಸ್. So vesicles muscles or vesicular muscles or smooth muscles are tissue associated with the internal organs of the body, especially those the abdominal cavity ಮತ್ತೆ even alimentary canal ಅಲ್ಲೂ ನಿಮಗೆ ಇರುತ್ತೆ. Next question. Which of the following cells is found in the cartilaginous tissue of the body? Very important. ಇದು ಡಯಾಗ್ರಾಮ್, ನಿಮಗೆ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ NCERT ಅಲ್ಲಿ. ನಿಮ್ಗೆ ಆ ಡಯಾಗ್ರಾಮ್ ನೆನಪಿದ್ರೆ you can easily solve this one. ಕಾರ್ಟಿಲೇಜಸ್ ಎಲ್ಲಿರುತ್ತೆ? ಕಾರ್ಟಿಲೇಜಸ್ ಅಲ್ಲಿ ಏನಿರುತ್ತೆ? ಮೇಟ್ರಿಕ್ಸ್. ಕಾರ್ಟಿಲೇಜಸ್ ಮೇಟ್ರಿಕ್ಸ್ ಅಲ್ಲಿ ನಿಮಗೆ 2 ತರ ಸೆಲ್ ಬರುತ್ತೆ. ಕಾರ್ಟಿಲೇಜ್ ಮಿಸಲ್ ನಿಮಗೆ ಮೇಟ್ರಿಕ್ಸ್ ಅಲ್ಲಿ, ಕಾರ್ಟಿಲೇಜ್ ಮೇಟ್ರಿಕ್ಸ್ ಅಲ್ಲಿ ಯು ಹ್ಯಾವ್ ಒನ್ ಲಿವಿಂಗ್ ಸೆಲ್. ಅಮ್ಮೋರ್ ಎಕ್ಸಾಮ್ ಇಲ್ಲಿ ಹಿಂಟ್ ಕೊಡ್ತಾ ಇದೀನಿ. ದ ಲಿವಿಂಗ್ ಸೆಲ್ ವಿಚ್ ಇಸ್ ಫೌಂಡ್ ಇನ್ ಯೋರ್ ಕಾರ್ಟಿಲೇಜ್, ದಟ್ ಇಸ್ ಯೋರ್ ಕಾಂಡ್ರೋಸೈಟ್ಸ್. ಇಲ್ಲಿ ನೋಡಿ ನಿಮ್ದು ಹೈಲೈನ್ ಮೇಟ್ರಿಕ್ಸ್ ಅಲ್ಲಿ ಏನಿರುತ್ತೆ? ಕಾಂಡ್ರೋಸೈಟ್ಸ್ ಇರುತ್ತೆ. ವಾಟ್ ಇಸ್ ಡಿ? ಡಿ ಇಸ್ ನಥಿಂಗ್ ಬಟ್ ಯೋರ್ ಹೈಲೈನ್ ಕಾರ್ಟಿಲೇಜ್. ಸೊ ಹೈಲೈನ್ ಕಾರ್ಟಿಲೇಜ್ ಅಲ್ಲಿ ಕಾಂಡ್ರೋಸೈಟ್ಸ್ ಅಂತ ಲಿವಿಂಗ್ ಸೆಲ್ಸ್ ಪ್ರೆಸೆಂಟ್ ಇರುತ್ತೆ. That is, matrix of the cartilage has dedicated network of fibrins and chondrocytes, which are living cells. These are present in a fluid-filled space called as lacuna. This is your lacuna. ಇದು ಏನಿದು? lacuna. Lacuna ಅಲ್ಲಿ ಏನಿರುತ್ತೆ? ನಿಮಗೆ matrix ಇರುತ್ತೆ. matrix ಅಲ್ಲಿ ನಿಮಗೆ living cells which are called as chondrocytes. Clear? Easy question, easy answer. Next one. Differentiate between chromatin and chromosome. Very important. Recent ಆಗಿ ನಿಮಗೆ ಕ್ಲಾಸ್ 10th ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದಾರೆ ನಿಮ್ಮನ್ನ. ನಾನು ನಿಮಗೆ ಜೆನೆಟಿಕ್ಸ್ ಕೇಳ್ಕೊಳಕ್ಕಿಂತ ಮುಂಚೆ, ಬಿಫೋರ್ ವಿ ಸ್ಟಾರ್ಟ್ ಜೆನೆಟಿಕ್ಸ್, ನಾನು ನಿಮಗೆ ಕ್ರೋಮ್ಯಾಟಿನ್ ಅಂದ್ರೆ ಏನು, ಕ್ರೋಮೋಸೋಮ್ ಅಂದ್ರೆ ಏನು, ಡಿಫ್ರೆನ್ಸ್ ಏನು ಎಲ್ಲ ಹೇಳ್ಕೊಟ್ಟಿದ್ದೀನಿ. ಲೆಟ್ಸ್ ಗೋ ಓವರ್ ಇಟ್ ಒನ್ ಮೋರ್ ಟೈಮ್ ವೆರಿ ಡೀಟೇಲ್ ಆಗಿ. ಫಸ್ಟ್ ಒನ್ ಏನು, ವಾಟ್ ಇಸ್ ಕ್ರೋಮ್ಯಾಟಿನ್? ವೆರಿ ಇಂಪಾರ್ಟೆಂಟ್, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಇದು ನೋಡಿ ಡಯಾಗ್ರಾಮ್ ನೋಡಿ, ಓದ್ಬೇಡಿ, ಡಯಾಗ್ರಾಮ್ ನೋಡಿ. ಸೊ ನಿಮ್ದು DNA ಇದೆ ವಿಚ್ ಇಸ್ ರನ್ನಿಂಗ್ ಆಂಟಿ ಪ್ಯಾರಲಲ್, DNA which is running anti-parallel to each other. Now ಈ DNA ಏನಾಗ್ತಿದೆ? This DNA plus histone protein. So DNA plus histone protein. DNA plus histone protein gives us what? Chromatin. DNA plus histone protein gives us chromatin. So what is chromatin? DNA is packed by a special protein called as histone to form the chromatin. So what is chromatin made up of? Chromatin is made up of DNA plus histone protein is chromatin. Chromatin further condenses to form chromosome. So difference ಇಲ್ಲೇ ನಿಮ್ಗೆ ಗೊತ್ತಾಗಬೇಕು. ಸ್ಟ್ರಕ್ಚರ್ ಗೊತ್ತಾಗಬೇಕು ಡಿಫ್ರೆನ್ಸ್ ನಿಮಗೆ. ಸ್ಟ್ರಕ್ಚರಲ್ ಡಿಫ್ರೆನ್ಸ್ ಏನು? DNA plus histone protein is chromatin. Chromatin ಕಂಡೆನ್ಸ್ ಆಗ್ತಾ ಹೋದ್ರೆ ಏನಾಗುತ್ತೆ? Chromatin ಕಂಡೆನ್ಸ್ ಆಗ್ತಾ ಹೋದ್ರೆ ಕ್ರೋಮೋಸೋಮ್ ಆಗುತ್ತೆ. ಏನಾಗುತ್ತೆ? ಕ್ರೋಮೋಸೋಮ್ ಆಗುತ್ತೆ. ಕ್ರೋಮೋಸೋಮ್ಸ್ ಆರ್ ಟೈಟ್ಲಿ ಕಾಲ್ಡ್ ಸ್ಟ್ರಕ್ಚರ್ ಕಂಪೋಸ್ ಆಫ್ DNA. ನೋಡಿ ಇದು ನಿಮ್ದು DNA ಇದೇನಿದು? ಹಿಸ್ಟೋನ್ ಪ್ರೋಟೀನ್ ಪ್ಲಸ್ DNA ಅಂದ್ರೆ ಏನು? ಕ್ರೋಮ್ಯಾಟಿನ್. ದಿಸ್ ಇಸ್ ಯೋರ್ ಕ್ರೋಮ್ಯಾಟಿನ್ ಫೈಬರ್ಸ್. ಕ್ರೋಮ್ಯಾಟಿನ್ ಆದ್ರೆ ಏನಾಗುತ್ತೆ? ಕ್ರೋಮ್ಯಾಟಿನ್ ಕಂಡೆನ್ಸೇಷನ್ ಆದ್ರೆ ಏನಾಗುತ್ತೆ? ಕ್ರೋಮೋಸೋಮ್ ಆಗುತ್ತೆ. ಕ್ರೋಮೋಸೋಮ್ ಪ್ರೆಸೆಂಟ್ ಇನ್ ಪೇರ್ ಆಫ್ ಕ್ರೋಮೋಸೋಮ್. ಸರಿನಾ? ಸ್ಟ್ರಕ್ಚರ್ ನೆನಪಿಕೊಳ್ಳಿ, ಡಿಫ್ರೆನ್ಸ್ನ ಬೈ ಹಾರ್ಟ್ ಮಾಡಕ್ಕೆ ಹೋಗ್ಬೇಡಿ. ಲರ್ನ್ ದ ಸ್ಟ್ರಕ್ಚರ್, ಲರ್ನ್ ದ ಡಯಾಗ್ರಾಮ್ಸ್. ಇನ್ ಬಯಾಲಜಿ ನೀವು ಏನು ಬೈ ಹಾರ್ಟ್ ಮಾಡೋದು ಆಕ್ಚುಲಿ ರಿಕ್ವೈರ್ಮೆಂಟೇ ಇಲ್ಲ. ನಿಮಗೆ ಆ ಸ್ಟ್ರಕ್ಚರ್ ನೆನಪಿದ್ರೆ ಮೈಂಡಲ್ಲಿ ಈಗ ನೋಡಿ, ಈ ಸೆಕ್ಷನ್ ನೆನಪಿರುತ್ತೆ ನಿಮ್ಗೆ ಯಾವಾಗ, ಈಗ ಈ ಫ್ಲೋ ಚಾರ್ಟ್ ನೆನಪಿಕೊಂಬಿಡಿ. ಸೊ DNA ಪ್ಲಸ್ ಹಿಸ್ಟೋನ್ ಪ್ರೋಟೀನ್ ಕ್ರೋಮ್ಯಾಟಿನ್ ಸಿಗುತ್ತೆ. ಕ್ರೋಮ್ಯಾಟಿನ್ ಕಂಡೆನ್ಸೇಷನ್ ಅದ್ರ ಏನು ಸಿಗುತ್ತೆ? ಕ್ರೋಮೋಸೋಮ್ ಸಿಗುತ್ತೆ. Chromosomes are tightly coiled structure composed of DNA. Now what is genes? ಅದು ಅಲ್ಕೊಂಬಿಡೋದ. Genes is the ನೋಡಿ ಇದು DNA ಆಯ್ತಾ?
ಡಿ ಎನ್ ಎ ಕಂಡೆನ್ಸ್ ಆಗಿ ಏನಾಯ್ತು, ಹಿಸ್ಟೋನ್ ಪ್ರೋಟೀನ್ ಜೊತೆ ಕಂಡೆನ್ಸ್ ಆಗಿ ಏನಾಯ್ತು, ಕ್ರೊಮ್ಯಾಟಿನ್ ಆಯ್ತು, ಕ್ರೊಮ್ಯಾಟಿನ್ ಕಂಡೆನ್ಸ್ ಆಗಿ ಕ್ರೋಮೋಸೋಮ್ ಆಯ್ತು. ವೇರ್ ಇಸ್ ಕ್ರೋಮೋಸೋಮ್ ಪ್ರೆಸೆಂಟ್? ಒನ್ ಮೋರ್ ಕ್ವಶನ್ ಕೇಳ್ತಾರೆ ನಿಮಗೆ, ವೇರ್ ಇಸ್ ಕ್ರೋಮೋಸೋಮ್ ಪ್ರೆಸೆಂಟ್? ಕ್ರೋಮೋಸೋಮ್ ಇಸ್ ಪ್ರೆಸೆಂಟ್ ಇನ್ಸೈಡ್ ದ ನ್ಯೂಕ್ಲಿಯಸ್. ನೋಡಿ, ಕ್ರೋಮೋಸೋಮ್ಸ್ ಆರ್ ಪ್ರೆಸೆಂಟ್ ಇನ್ಸೈಡ್ ದ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಇದೆ, ನ್ಯೂಕ್ಲಿಯಸ್ ಸೆಲ್ ಒಳಗಡೆ ಇದೆ. ಸೊ ನ್ಯೂಕ್ಲಿಯಸ್, ಸೊ ಸಮನ್ ಆಸ್ಕ್ ಯು, ನಿಮ್ದು ಬಾಡಿ ಡಿ ಎನ್ ಎ ಎಲ್ಲಿ ಪ್ರೆಸೆಂಟ್ ಇರುತ್ತೆ? ಡಿ ಎನ್ ಎ ಇಸ್ ಪ್ರೆಸೆಂಟ್ ಇನ್ಸೈಡ್ ದ chromosomes. So DNA is present inside the chromosomes. Chromosomes irutte, chromosomes are inside the nucleus. So what is genes? Gene is a small segment of DNA. So idu DNA idella uddukke idu chikka segment ishtidu nodi, ish chikka segment. This single segment is called as gene. Small segment of a DNA is called as gene. Very important. Now difference nodkonbidoda ansidi, nodkonbidoda bani illa difference nododa enide. First chromatin ಬಗ್ಗೆ ಏನು ಹೇಳಿದ್ದೆ? It is a nucleated protein of chromosome. It is the nucleoprotein of chromosome. So chromatin is part of chromosome. Chromatin condense ಆದರೆ ತಾನೇ ನಿಮಗೆ chromosome ಸಿಗೋದು. So this chromatin is a nucleoprotein. ಯಾಕೆ? Why nucleoprotein? Because it is made up of DNA and histone protein. Histone protein. ಅದಕ್ಕೆ nucleoprotein of chromosome, which stains strongly with basis dye and is present inside the nucleus. So ನಾವು ಕ್ರೊಮ್ಯಾಟಿನ್ ನಾವು ಸ್ಟೇನ್ ಮಾಡ್ಬೋದು. ಎಲ್ಲ ಕ್ರೊಮ್ಯಾಟಿನ್ ಸ್ಟೇನ್ ಮಾಡೋಕ್ಕಾಗಲ್ಲ. ದಟ್ ಇಸ್ ಯೂಕ್ರೊಮ್ಯಾಟಿನ್ ಮತ್ತು ಹೆಟರೋಕ್ರೊಮ್ಯಾಟಿನ್ ಇರುತ್ತೆ. ದಟ್ ಯು ಲರ್ನ್ ಇನ್ ಹೈಯರ್ ಕ್ಲಾಸಸ್. Now what about chromosome? Thread like structure, stainable? Yes sir, it is stainable. Condensed chromatin. What is chromosome? Chromosome is condensed chromatin. ಕಲ್ತೀವಿ ನಾವು ಡಯಾಗ್ರಾಮ್ ಅಲ್ಲಿ. ಕ್ರೋಮೋಸೋಮ್ ಏನು? ಕಂಡೆನ್ಸ್ ಆಗಿರೋ ಕ್ರೊಮ್ಯಾಟಿನ್ is your chromosome. Visible at cell division and contains heredity information. What is this heredity information? Heredity information is your genes. Genes are present in the DNA. Yeah. Now chromatin fibers are long and thin. ನೋಡಿ ಇಲ್ಲಿ ನೋಡ್ಬೇಕಾದ್ರೆ ಹೆಂಗೆ ಇದು chromatin fibers. They're extremely long and thin. They are uncoiled structures found inside the nucleus. They are uncoiled ಆಗಿರುತ್ತೆ ಅದು. ಇಷ್ಟೊಂದು ಪ್ರೋಟೀನ್ ಅಗೇನ್ಸ್ಟ್ ಕಾಯಿಲ್ ಆಗಿರುತ್ತೆ, ಬಟ್ ಇನ್ ಜನರಲ್ ದೇ ಆರ್ ಅನ್ಕಾಯಿಲ್ಡ್. ಕ್ರೋಮೋಸೋಮ್ಸ್ ಆರ್ ಕಾಂಪ್ಯಾಕ್ಟ್, ಥಿಕ್ ಅಂಡ್ ರಿಬನ್ ಲೈಕ್. ಇಲ್ಲಿ ನೋಡಿ, ರಿಬನ್ ಲೈಕ್, ಕಾಂಪ್ಯಾಕ್ಟ್ ಆಗಿದೆ ನೋಡಿ, ಕಾಂಪ್ಯಾಕ್ಟ್ ಆಗಿದೆ, ಥಿನ್ ಆಗಿದೆ, ರಿಬನ್ ಲೈಕ್. ದೀಸ್ ಆರ್ ಕಾಯಿಲ್ಡ್ ಸ್ಟ್ರಕ್ಚರ್ಸ್ ಸೀನ್ ಪ್ರಾಮಿನೆಂಟ್ಲಿ ಡ್ಯೂರಿಂಗ್ ದ ಸೆಲ್ ಡಿವಿಷನ್. ವೆರಿ ಇಂಪಾರ್ಟೆಂಟ್ ಲೈನ್. ನೀವು ಕ್ರೋಮೋಸೋಮ್ಸ್ ನೀವು ನೋಡ್ಬೇಕಂತ ಅಂತಂದ್ರೆ, ಇಫ್ ಯು ವಾಂಟ್ ಟು ಸಿ ದ ಕ್ರೋಮೋಸೋಮ್ಸ್, ಬರೀ ಸೆಲ್ ಡಿವಿಷನ್ ಸ್ಟೇಜಲ್ಲಿ ಮಾತ್ರ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೊಂದು ಎಕ್ಸ್ಪೆರಿಮೆಂಟ್ ಇದೆ ನಿಮ್ಮದು NCERT ಆನಿಯನ್ ರೂಟ್ ಟಿಪ್ ಎಕ್ಸ್ಪೆರಿಮೆಂಟ್. ಆನಿಯನ್ ರೂಟ್ ಟಿಪ್ ಎಕ್ಸ್ಪೆರಿಮೆಂಟ್. ಈ ರೂಟ್ ಟಿಪ್ ಇದೆಯಲ್ಲ, ಆನಿಯನ್ ರೂಟ್ ಟಿಪ್ ಅಲ್ಲಿ ಏನಿರುತ್ತೆ? ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಇರುತ್ತೆ. ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಆರ್ ವಾಟ್? ಡಿವೈಡಿಂಗ್ ಸೆಲ್ಸ್. ಏನಾಗ್ತಾ ಇರುತ್ತೆ? ಸೆಲ್ ಡಿವಿಷನ್ ಆಗ್ತಾ ಇರುತ್ತೆ. ಸೊ ಅಕಸ್ಮಾತ್ ಇಫ್ ಯು ವಾಂಟ್ ಟು ಸಿ ದ ಕ್ರೋಮೋಸೋಮ್ಸ್, ನೀವು ಕ್ರೋಮೋಸೋಮ್ಸ್ ನೋಡ್ಬೇಕಂತ ಆದ್ರೆ ಯಾವಾಗ ಕಾಣಿಸುತ್ತಿದ್ದು? ಡಿವಿಷನ್ ಟೈಮಲ್ಲಿ. ಫಾರ್ ಎಕ್ಸಾಂಪಲ್, ಮೆಟಾಫೇಸ್ ಸ್ಟೇಜಲ್ಲಿ, ಅನಾಫೇಸ್ ಸ್ಟೇಜಲ್ಲಿ. ಮೆಟಾಫೇಸ್ ಸ್ಟೇಜ್ ಮತ್ತು ಅನಾಫೇಸ್ ಸ್ಟೇಜಲ್ಲಿ ನೀವು ಕ್ಲಿಯರ್ ಆಗಿ ನೀವು ಸೆಲ್ ಡಿವಿಷನ್ ಟೈಮಲ್ಲಿ ನೋಡ್ಬೋದು ಇನ್ ಆನಿಯನ್ ರೂಟ್ ಟಿಪ್ಸ್ ಅಲ್ಲಿ. Next one, chromosomes are unpaired. Chromosomes are paired. Chromatin is unpaired. Chromosomes are paired. Found throughout the cell cycle. ಕಾಣಿಸ್ತಾ ಇರುತ್ತೆ, but this is mainly seen during the metaphase and anaphase ಮಾತ್ರ ನಿಮಗೆ ಕ್ಲಿಯರ್ ಆಗೋದು ಕಾಣಿಸುತ್ತೆ. Next question, what happens to a cell placed in hypertonic solution, hypotonic solution, isotonic solution? Now this is very important because ಇಲ್ಲಿಂದ ಕ್ವೆಶನ್ಸ್ ಬರ್ತಾ ಇರುತ್ತೆ. ಕರೆಕ್ಟ್ ಕೇಳಿಸ್ಕೊಳ್ಳಿ. ಈಗ ಫಸ್ಟ್ ಇದು ನೀವು ಹೈಪೋಟಾನಿಕ್ ಮತ್ತು ಐಸೋಟಾನಿಕ್ ಡೆಫಿನೇಷನ್ ನೀವು ಕಲಿಬೇಕು. ಅದಕ್ಕಿಂತ ಮುಂಚೆ ನೀವು ಯೂನಿಟ್ ಅನ್ನು ವಾಟ್ ಇಸ್ ಆಸ್ಮೋಸಿಸ್. ವಾಟ್ ಇಸ್ ಆಸ್ಮೋಸಿಸ್? ಈ ಆಸ್ಮೋಸಿಸ್ ಅಂದ್ರೆ ಏನು ಫಸ್ಟ್ ಕಲಿಯೋದ ನಾವು. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಆಸ್ಮೋಸಿಸ್. ಆಸ್ಮೋಸಿಸ್ ಕಲ್ತಾದ್ಮೇಲೆ ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಸ್ ಇನ್ ಹೈಪೋಟಾನಿಕ್, ಐಸೋಟಾನಿಕ್. ಸೊ ನೀವು ಆಸ್ಮೋಸಿಸ್ ಕಲಿಯೋ ತನಕ ನೀವು ಈ ಕಾನ್ಸೆಪ್ಟ್ಗೆ ಹೋಗೋಕ್ಕಾಗಲ್ಲ, ಸರಿನಾ? ಸೊ ಆಸ್ಮೋಸಿಸ್ ಅಂದ್ರೇನು? ಆಸ್ಮೋಸಿಸ್ ಮೀನ್ಸ್ ಮೂವ್ಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್. Movement of water molecules through a semi-permeable membrane from low solute concentration to high solute concentration. ಅರ್ಥ ಆಯ್ತಾ? ಮತ್ತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. The movement of water molecules, water ಮೂವ್ ಆಗ್ತಿದೆ ಫ್ರಮ್ ಲೋ ಸೊಲ್ಯೂಟ್. ಈ ಡೆಫಿನೇಷನ್ ಕಲಿಬೇಕು. ಯಾಕೆ? ಬಿಕಾಸ್ ಈ ಡೆಫಿನೇಷನ್ ನೀವು ಕಲ್ತ್ರೆ ಇದೆಲ್ಲ ಈಸಿ ಆಗುತ್ತೆ ನಿಮಗೆ. ಫ್ರಮ್ ಲೋ ಸೊಲ್ಯೂಟ್ ಕಾನ್ಸಂಟ್ರೇಷನ್ ಟು ಹೈ ಸೊಲ್ಯೂಟ್ ಕಾನ್ಸಂಟ್ರೇಷನ್. ಇನ್ನೊಂದು ವಾಟರ್ ಪೊಟೆನ್ಷಿಯಲ್ ಮೇಲೆ ಡೆಫಿನೇಷನ್ ಇದೆ. ಒಂದು ವಾಟರ್ ಪೊಟೆನ್ಷಿಯಲ್ ಮೇಲೆ ಡೆಫಿನೇಷನ್ ಇದೆ ಆಸ್ಮೋಸಿಸ್ದು, ಬಟ್ ಅದು ಕಲಿಬೇಡಿ ಸದ್ಯಕ್ಕೆ. ಲರ್ನ್ ದ ಸೊಲ್ಯೂಟ್ ಒನ್. ಯಾಕಂತಂದ್ರೆ ನೀವು ಸೊಲ್ಯೂಟ್ ಡೆಫಿನೇಷನ್ ಕಲ್ತ್ರೆ ನೀವು ಇದೆಲ್ಲ ಈಸಿ ಆಗುತ್ತೆ ನಿಮಗೆ. ಸೊ ವಾಟ್ ಇಸ್ ಆಸ್ಮೋಸಿಸ್? ಮೂವ್ಮೆಂಟ್ ಆಫ್ ವಾಟರ್ ಫ್ರಮ್ ದ ಲೋ ಸೊಲ್ಯೂಟ್ ಟು ದ ಹೈ ಸೊಲ್ಯೂಟ್. ಲೋ ಸೊಲ್ಯೂಟ್ ಟು ಹೈ ಸೊಲ್ಯೂಟ್ ಕಾನ್ಸಂಟ್ರೇಷನ್. ಹೈ
solute concentration. So movement of water molecules through a semi-permeable membrane. Movement of water molecules through a semi-permeable membrane from low solute concentration to high solute concentration. ಈ ಡೆಫಿನೇಷನ್ ನೀವು ಕಲ್ತಂದ್ರೆ ಅರ್ಥ ಮಾಡ್ಕೊಂಡ್ರೆ ಈ ಎಲ್ಲ 3 ಪಾರ್ಟ್ಸ್ ನಿಮಗೆ ಈಸಿಯಾಗಿ ಸಾಲ್ವ್ ಆಗುತ್ತೆ. ಹೆಂಗೆ ಕೇಳಿಸ್ಕೊಳ್ಳಿ, ಡೆಫಿನೇಷನ್ ಅರ್ಥ ಆಯ್ತಾ? ನಾವು ಈಗ ಎರೇಸ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ನಿಮ್ದು ಒಂದು ಬೀಕರ್ ಇದೆ, ಬೀಕರಲ್ಲಿ ಈಗ ನೀರಿದೆ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಹೈಪರ್ಟೋನಿಕ್ ಸೊಲ್ಯೂಷನ್. ಇದು ಏನಿದು? ಹೈಪರ್ಟೋನಿಕ್ ಸೊಲ್ಯೂಷನ್. ನೀವು ಒಂದು ನೆನಪಿಟ್ಕೋಬೇಕು. ಈಗ ಇನ್ ದ ಕೇಸ್ ಆಫ್ ಹೈಪರ್ಟೋನಿಕ್ ಸೊಲ್ಯೂಷನ್, ಸೊಲ್ಯೂಟ್ ಕಾನ್ಸಂಟ್ರೇಷನ್ ಏನಿರುತ್ತೆ? ತುಂಬಾ ಹೈ ಇರುತ್ತೆ. ಏನಿರುತ್ತೆ? ಸೊಲ್ಯೂಟ್ ಕಾನ್ಸಂಟ್ರೇಷನ್ ತುಂಬಾ ಹೈ ಇರುತ್ತೆ. ಎಲ್ಲಿ? ಹೈಪರ್ಟೋನಿಕ್ ಸೊಲ್ಯೂಷನ್ ಅಲ್ಲಿ ಸೊಲ್ಯೂಟ್ ಕಾನ್ಸಂಟ್ರೇಷನ್ ತುಂಬಾ ಹೈ ಇರುತ್ತೆ. CON ಕಾನ್ಸಂಟ್ರೇಷನ್, ಸೊಲ್ಯೂಟ್ ಕಾನ್ಸಂಟ್ರೇಷನ್ ತುಂಬಾ ಹೈ ಇರುತ್ತೆ. ನಾವು ಅಕಸ್ಮಾತ್ ಇದರಲ್ಲಿ ಒಂದು ರೆಡ್ ಒಂದು ಸೆಲ್ ಹಾಕಿದ್ವಿ, RBC ಅನ್ಕೊಳ್ಳಿ, ರೆಡ್ ಬ್ಲಡ್ ಸೆಲ್ ಆಡ್ ಮಾಡಿದೆ. ಇದರಲ್ಲಿ ನಾನು ರೆಡ್ ಬ್ಲಡ್ ಸೆಲ್ ಆಡ್ ಮಾಡಿದೆ. ನಾವು ಅಕಾರ್ಡಿಂಗ್ ಟು ಡೆಫಿನೇಷನ್ ಆಫ್ ಆಸ್ಮೋಸಿಸ್, ವಾಟರ್ ವಿಲ್ ಮೂವ್. ಎಲ್ಲಿಂದ ಮೂವ್ ಆಗುತ್ತೆ ವಾಟರ್ ಮೂವ್ಸ್ ಫ್ರಮ್ ಲೋ ಸೊಲ್ಯೂಟ್ ಕಾನ್ಸಂಟ್ರೇಷನ್ ಟು ಹೈ ಸೊಲ್ಯೂಟ್ ಕಾನ್ಸಂಟ್ರೇಷನ್. ಈಗ ಹೈ ಸೊಲ್ಯೂಟ್ ಎಲ್ಲಿದೆ? ಹೈ ಸೊಲ್ಯೂಟ್ ಇಸ್ ಪ್ರೆಸೆಂಟ್ ಇನ್ಸೈಡ್ ದ ವಾಟರ್. ಈ ವಾಟರ್ ಅಲ್ಲಿ ಹೈಪರ್ಟೋನಿಕ್ ಸೊಲ್ಯೂಷನ್ ಅಲ್ಲಿ ಹೈ ಸೊಲ್ಯೂಟ್ ಇದೆ. ವಾಟರ್ ವಿಲ್ ಮೂವ್ ಫ್ರಮ್ ಲೋ ಸೊಲ್ಯೂಟ್ ಟು ಹೈ ಸೊಲ್ಯೂಟ್. ಲೋ ಸೊಲ್ಯೂಟ್ ಅಲ್ಲಿ ಸೆಲ್ ಒಳಗಡೆ ಲೋ ಸೊಲ್ಯೂಟ್, ಸೊ ಸೆಲ್ ಫ್ರಮ್ ವಾಟರ್ ವಿಲ್ ಮೂವ್ ಫ್ರಮ್ ಲೋ ಸೊಲ್ಯೂಟ್ ಟು ಹೈ ಸೊಲ್ಯೂಟ್ ಕಾನ್ಸಂಟ್ರೇಷನ್. ಅಕಸ್ಮಾತ್ ಸೆಲ್ ಇಂದ ವಾಟರ್ ಈಗ ಆಚೆ ಹೋಗ್ತಿದೆ, ಸೆಲ್ಗೆ ಏನಾಗ್ಬಿಡುತ್ತೆ? ಸೆಲ್ ಈಗ ವಾಟರ್ ಇಲ್ಲ, ಸೆಲ್ ವಿಲ್ ಶ್ರಿಂಕ್. ಈ RBC ಸೆಲ್ ಏನಾಗುತ್ತೆ? ಶ್ರಿಂಕ್ ಆಗುತ್ತೆ, ಯಾಕಂದ್ರೆ ವಾಟರ್ ಎಲ್ಲ ಆಚೆ ಹೋಗ್ಬಿಡ್ತು. ಬಿಕಾಸ್ ಎಕ್ಸೋ ಆಸ್ಮೋಸಿಸ್ ಆಗ್ತಿದೆ. ಯಾವ ತರ? ಎಕ್ಸೋ ಆಸ್ಮೋಸಿಸ್ ಆಗ್ತಿದೆ. ಅದರ ಅರ್ಥ ಏನು? ವಾಟರ್ ಇಸ್ ಮೂವಿಂಗ್ ಫ್ರಮ್ ಲೋ ಸೊಲ್ಯೂಟ್ ಟು ಹೈ ಸೊಲ್ಯೂಟ್ ಕಾನ್ಸಂಟ್ರೇಷನ್. ಒಳಗಡೆಯಿಂದ ನೀರೆಲ್ಲ ಆಚೆ ಹೋಗ್ಬಿಡ್ತು. ನಾವು ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಹೈಪೋಟೋನಿಕ್ ಸೊಲ್ಯೂಷನ್ ಕಲಿಯೋದು ನೋಡೋದ. ನೆಕ್ಸ್ಟ್ ಒನ್ ಏನು? ಹೈಪೋಟೋನಿಕ್ ಸೊಲ್ಯೂಷನ್. ಇದೇನೀಗ ವಾಟರ್ ಈಗ ಹೈಪೋಟೋನಿಕ್ ಸೊಲ್ಯೂಷನ್ ಏನಿರುತ್ತೆ? ಹೈಪೋಟೋನಿಕ್ ಸೊಲ್ಯೂಷನ್ ಅಲ್ಲಿ ಸೊಲ್ಯೂಟ್ ಕಾನ್ಸಂಟ್ರೇಷನ್ ಏನಿರುತ್ತೆ? ತುಂಬಾ ಲೋ ಇರುತ್ತೆ, ತುಂಬಾ ಲೋ ಸೊಲ್ಯೂಟ್ ಕಾನ್ಸಂಟ್ರೇಷನ್. ನೀವು ಸೊಲ್ಯೂಟ್ ಆಡೇ ಮಾಡಿಲ್ಲ ಅದರಲ್ಲಿ. ನಿಮ್ಗೆ ಈಗ ಸೊಲ್ಯೂಟ್ ಮತ್ತು ಸಾಲ್ವೆಂಟ್ ನಿಮ್ಗೆ ಗೊತ್ಕೋಬೇಕಾದ್ರೆ ಕೆಮಿಸ್ಟ್ರಿ ಕಲಿಬೇಕು. ನೀವು ಫಸ್ಟ್ ಕೆಮಿಸ್ಟ್ರಿ ಕಲಿಬೇಕು. ವಾಟ್ ಇಸ್ ಸೊಲ್ಯೂಷನ್ ಇಸ್ ಮೇಡ್ ಆಫ್ ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್. ಫಾರ್ ಎಕ್ಸಾಂಪಲ್ ನಿಮ್ದು ಮನೇಲಿ ನೀವು ಪಾನಕ ಮಾಡ್ತೀರಾ ಅನ್ಕೊಳ್ಳಿ, ನೀರು ಮತ್ತೆ ಏನ್ ಮಾಡ್ತೀರಾ? ನೀರಲ್ಲಿ ನೀವು ಶುಗರ್ನ ಆಡ್ ಮಾಡ್ತೀರಾ, ಸಾಲ್ಟ್ ಆಡ್ ಮಾಡ್ತೀರಾ, ದಟ್ ಇಸ್ ದ ಸೊಲ್ಯೂಷನ್. ನಾವು ಅಲ್ಲಿ ಸಾಲ್ಟ್ ಆಡ್ ಮಾಡಿದ್ದೀರಾ, ದಟ್ ಇಸ್ ಸೊಲ್ಯೂಟ್. ವಾಟರ್ ಇಸ್ ದ ಸಾಲ್ವೆಂಟ್. ರಿಮೆಂಬರ್, ನಾವೀಗ ಹೈಪೋಟೋನಿಕ್ ಸೊಲ್ಯೂಷನ್ ಅಲ್ಲಿ ಸೊಲ್ಯೂಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. ಡೆಫಿನೇಷನ್ ಆಫ್ ಆಸ್ಮೋಸಿಸ್ ಏನು? ವಾಟರ್ ವಿಲ್ ಮೂವ್ ಫ್ರಮ್ ಲೋ ಸೊಲ್ಯೂಟ್ ಟು ದ ಹೈ ಸೊಲ್ಯೂಟ್. ಲೋ ಸೊಲ್ಯೂಟ್ ಅಲ್ಲಿ ಈಗ ನೀರಲ್ಲೇ ತುಂಬಾ ಸೊಲ್ಯೂಟ್ ಕಾನ್ಸಂಟ್ರೇಷನ್ ತುಂಬಾ ಲೋ ಇದೆ. ಸೊ ಫ್ರಮ್ ಲೋ ಸೊಲ್ಯೂಟ್ ಟು ದ ಹೈ ಸೊಲ್ಯೂಟ್ ಕಾನ್ಸಂಟ್ರೇಷನ್. ಸೊ ನೀರಲ್ಲಿ ಏನಾಗುತ್ತೆ? ನೀರೆಲ್ಲ ಸೆಲ್ ಒಳಗಡೆ ಹೋಗ್ಬಿಡುತ್ತೆ. ಸೆಲ್ ಏನಾಗುತ್ತೆ? ಈಗ ಸೆಲ್ ಒಳಗಡೆ ನೀರು ಬರ್ತಿದೆ, ಈಗ ಒಳಗಡೆ ನೀರು ಆಡ್ ಆಗ್ತಿದೆ. ಸೆಲ್ ಏನಾಗುತ್ತೆ? ಎಕ್ಸ್ಪ್ಯಾಂಡ್ ಆಗಿ ಸ್ವೆಲ್ಅಪ್ ಆಗುತ್ತೆ. ಸ್ವೆಲ್ ಆಗಿ ದೊಡ್ಡ ಆಗ್ತಾ ಹೋಗುತ್ತೆ. ದಟ್ ಇಸ್ ಸ್ವೆಲ್ಲಿಂಗ್. ಇನ್ ದ ಕೇಸ್ ಆಫ್ ಹೈಪೋಟೋನಿಕ್ ಸೊಲ್ಯೂಷನ್ ಇಲ್ಲಿ ಶ್ರಿಂಕ್ ಆಗುತ್ತೆ. ಐಸೋಟೋನಿಕ್ ಸೊಲ್ಯೂಷನ್ ಅಲ್ಲಿ ಏನೂ ಆಗಲ್ಲ, ನ್ಯೂಟ್ರಲ್ ಆಗಿರುತ್ತೆ. ಬಿಕಾಸ್ ಸೊಲ್ಯೂಟ್ ಕಾನ್ಸಂಟ್ರೇಷನ್ ಇನ್ಸೈಡ್ ಮತ್ತು ಔಟ್ಸೈಡ್ ಈಕ್ವಲ್ ಇದೆ. ಸೊಲ್ಯೂಟ್ ಕಾನ್ಸಂಟ್ರೇಷನ್ ಸೊ ಈಕ್ವಿಲಿಬ್ರಿಯಂ ಅಲ್ಲಿ ಇರುತ್ತೆ ಅಲ್ಲಿ. ಸರಿನಾ? ದಟ್ ಇಸ್ ಸೆಲ್ ಪ್ಲೇಸ್ಡ್ ಇನ್ ಹೈಪರ್, ಹೈಪೋ ಅಂಡ್ ಐಸೋ. ವೆರಿ ಇಂಪಾರ್ಟೆಂಟ್ ಟರ್ಮ್ಸ್. ದಟ್ ಇಸ್ ನಿಮಗೆ ಆಸ್ಮೋಸಿಸ್ ಡೆಫಿನೇಷನ್ ಗೊತ್ತಿರಬೇಕು. ಇದಕ್ಕೆ ಆಸ್ಮೋಸಿಸ್ ಡೆಫಿನೇಷನ್ ಜೊತೆಗೆ ನಿಮಗೆ ಏನು ಗೊತ್ತಿರಬೇಕು? ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಸ್ ಇನ್ ದ ಹೈಪೋಟೋನಿಕ್ ಸೊಲ್ಯೂಷನ್ ಅಲ್ಲಿ ಹೆಂಗಿರುತ್ತೆ ಎಲ್ಲ ಗೊತ್ತಿರಬೇಕು ಇದಕ್ಕೆ. ಸರಿನಾ? ನೆಕ್ಸ್ಟ್ ಕ್ವೆಶ್ಚನ್. ರೈಟ್ ನೋಟ್ ಆನ್ ಪ್ರೊಡಕ್ಟಿವ್ ಟಿಶ್ಯೂಸ್ ಆಫ್ ಪ್ಲಾಂಟ್. ಈ ಪ್ಲಾಂಟ್ಸ್ ಪ್ರೊಡಕ್ಟಿವ್ ಟಿಶ್ಯೂ ಏನೇನಪ್ಪ ಅಂತ ನೋಡೋದ. ಸರಿನಾ? ಸೊ ಪ್ಲಾಂಟ್ ಪ್ರೊಡಕ್ಟಿವ್ ಟಿಶ್ಯೂ ಸಿಂಪಲ್. The main protective tissue of the plant is the outer covering. Namdu enu protective tissue, body protective tissue is your skin. Skin is protecting from diseases. Similarly, plant gu kuda protective tissues irutte. For example, the outer layer, the barrel shaped cells irutte ಆಚೆಗಡೆ. ಕಾಣಿಸ್ತಿದ್ರಾ? ಈ barrel shaped cells ನಾವೇನ ಕರಿತೀವಿ ನಾವು? ಇದು barrel shaped cells ಇದೆಯಲ್ಲ, these are called as epidermis.
epidermis cells. This is the productive tissue in the plants. Productive tissue in the plant is the epidermis, which helps in protection against what? Infections ಆಗಲಿ ಡಿಸೀಸಸ್ ಆಗಲಿ ಏನು ಬರಲ್ಲ. ಇಲ್ಲಿ ನೋಟ್ ಮಾಡಬೇಕು ಇಲ್ಲೇ ನೋಟ್ ಮಾಡಬೇಕು, ದಿಸ್ ಪ್ಲಾಂಟ್ಸ್ ಹ್ಯಾವ್ ನೋ ಇಂಟರ್ಸೆಲ್ಯುಲರ್ ಸ್ಪೇಸಸ್. ಎಲ್ಲೂ ಕೂಡ ಇಂಟರ್ಸೆಲ್ಯುಲರ್ ಸ್ಪೇಸಸ್ ಇರಲ್ಲ, ಪ್ಯಾಕ್ ಆಗಿರುತ್ತೆ. ಇದು ಏನಾಗಿರುತ್ತೆ? ಪ್ಯಾಕ್ ಆಗಿರುತ್ತೆ. ಎಪಿಡರ್ಮಿಸ್ ಇಸ್ ಪ್ಯಾಕ್ಡ್, ನೋ ಇಂಟರ್ಸೆಲ್ಯುಲರ್ ಸ್ಪೇಸಸ್, ಇಟ್ ಇಸ್ ಅ ಪ್ರೊಟೆಕ್ಟಿವ್ ಲೇಯರ್. ದಿಸ್ ಲೀಫ್ ಮೇಲೆ ಪ್ರೆಸೆಂಟ್ ಇರುತ್ತೆ, ಇದು ರೂಟ್ ಮೇಲೆ ಪ್ರೆಸೆಂಟ್ ಇರುತ್ತೆ. ರೂಟಲ್ಲಿ ಎಪಿಬ್ಲೆಮಾ ಅಂತ ಕರಿತೀವಿ ನಾವು ಇದನ್ನ. ರೂಟಲ್ಲಿ ಎಪಿಬ್ಲೆಮಾ ಅಂತ ಕರಿತೀವಿ ನಾವು ಇದನ್ನ. ದಿಸ್ ಇಸ್ ಔಟರ್ ಪ್ರೊಟೆಕ್ಷನ್ ಆಗಿದೆ ನಮ್ಗೆ ಇಲ್ಲಿ, ಪ್ರೊಟೆಕ್ಟೆಡ್ ಲೇಯರ್. ಸೊ ನೀವು ನೋಟ್ ಬರೀಬೇಕು, ಇಷ್ಟು ಬರದೆ ಸಾಲಲ್ಲ, ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಇಟ್ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು. ವಾಟ್ ಎಕ್ಸಾಕ್ಟ್ಲಿ ಇಸ್ ಪ್ರೆಸೆಂಟ್ ಇನ್ ದ ಸ್ಟೊಮ್ಯಾಟಾ. ಇಟ್ ಇಸ್ ಮೇಡ್ ಆಫ್ ಸೆಲ್ಸ್, ಪ್ಯಾರೆನ್ಕೈಮ್ ಆಗಿರ್ಬೋದು, ಪ್ಯಾರೆನ್ಕೈಮ್ ಸೆಲ್ಸ್ ಇಂದ ಆಗಿರುತ್ತೆ, ಇಲ್ಲಾಂದ್ರೆ ಒಂದೊಂದ್ಸತಿ ಕೊಲೊನ್ಕೈಮ್ ಸೆಲ್ಸ್ ಇಂದ ಆಗಿರುತ್ತೆ. ಬಟ್ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಲೇಯರ್ ಕೊಡುತ್ತೆ ಸರಿನಾ. ಬಟ್ ಅದು ಪ್ರೊಟೆಕ್ಷನ್ ಮೇಲೆ ಸ್ಮಾಲ್ ಸ್ಮಾಲ್ ಹೋಲ್ಸ್ ಇರುತ್ತೆ. ಇಲ್ಲಿ ಸ್ಮಾಲ್ ಏನಿರುತ್ತೆ? ಹೋಲ್ಸ್ ಇರುತ್ತೆ. ವಿ ಕಾಲ್ ದಿಸ್ ಪೋರ್ಸ್. ಈ ಪೋರ್ಸ್ ಜಾಗ ಇರುತ್ತಲ್ಲ, ಈ ಪೋರ್ಸ್ ಜಾಗದಲ್ಲಿ ವಿ ಹ್ಯಾವ್ ದ ಗಾರ್ಡ್ ಸೆಲ್ಸ್ ಪ್ರೆಸೆಂಟ್ ಇರುತ್ತೆ. ಗಾರ್ಡ್ ಸೆಲ್ಸ್ ಹೆಲ್ಪ್ ಇನ್ ವಾಟ್? ಇದೇನಿದು? ಸ್ಟೊಮ್ಯಾಟಲ್ ಓಪನಿಂಗ್. ಈ ಸ್ಟೊಮ್ಯಾಟಲ್ ಓಪನಿಂಗ್ ಇದೆಯಲ್ಲ, ಇದು ಈ ಪಾರ್ಟ್ ಹೊರಡೆದು, ಇಟ್ ಹೆಲ್ಪ್ಸ್ ಇನ್ gaseous exchange. This is present on the epidermis ಮೇಲೆ ಇರುತ್ತೆ. And remember, leaf ಅಲ್ಲಿ we have two type of epidermis. ಇದು upper epidermis ಆಗಿರ್ಬೋದು, ಕೆಳಗಡೆನೂ ಕೂಡ ಒಂದು ಹಿಂಗ್ ಲೇಯರ್ ಇರುತ್ತೆ. We call this lower epidermis. ಇದು lower epidermis. So upper epidermis ಇದೆ, ಮತ್ತೆ ಇನ್ನೊಂದು lower epidermis ಅಂತ ಒಂದು ಇರುತ್ತೆ ಇಲ್ಲಿ. upper lower epidermis. Clear students? That is the difference between upper and lower epidermis. Diagram ಕೇಳಿದ್ರೆ ನಿಮಗೆ ಡಯಾಗ್ರಾಮ್ ಡ್ರಾ ಮಾಡಬೇಕು. ನೀವು ಈ ಡಯಾಗ್ರಾಮ್ ಡ್ರಾ ಮಾಡಬೇಕು, ಈ ಡಯಾಗ್ರಾಮ್ ಡ್ರಾ ಮಾಡಬೇಕು. So the protective tissue of the outer covering of the cell plant is known as epidermis. So epidermis is the outer covering, which performs protective function, that is protecting the plants from adverse condition. ಅಲ್ಲಿ ಪ್ರೊಟೆಕ್ಟ್ ಮಾಡುತ್ತೆ. ಫಂಗಸ್ ಇನ್ಫೆಕ್ಷನ್ ಆಗಲಿ, ಏನೇ ಎಕ್ಸ್ಟರ್ನಲ್ ತುಂಬಾ ಮಳೆ ಬರ್ತಿರಲಿ, ಸನ್ಲೈಟ್ ಇರಲಿ. ಸನ್ಲೈಟ್ ಇದ್ರೆ ಏನಾಗುತ್ತೆ? ಅಕಸ್ಮಾತ್ ತುಂಬಾ ಸನ್ಲೈಟ್ ಇದ್ರೆ ಮೇಲೆಗಡೆ ಈ ಎಪಿಡರ್ಮಿಸ್ ಮೇಲೆ ಒಂದು ಎಕ್ಸ್ಟ್ರಾ ಲೇಯರ್ ಬಂದ್ಬಿಡುತ್ತೆ. ಎಪಿಡರ್ಮಿಸ್ ಮೇಲೆ ಒಂದು ಎಕ್ಸ್ಟ್ರಾ ಲೇಯರ್ ಬಂದ್ಬಿಡುತ್ತೆ. ವಿ ಕಾಲ್ ದಿಸ್ ವ್ಯಾಕ್ಸಿ ಕೋಟಿಂಗ್. ಒಂದು ವ್ಯಾಕ್ಸಿ ಕೋಟಿಂಗ್ ಬಂದ್ಬಿಡುತ್ತೆ. ಇಟ್ ಇಸ್ ಯೂಶಲಿ ಮೇಡ್ ಅಪ್ ಆಫ್ ಸಿಂಗಲ್ ಲೇಯರ್. ಎಷ್ಟು? ಸಿಂಗಲ್ ಲೇಯರ್ ನೋಡಿ, ಇಲ್ಲಿ ಸಿಂಗಲ್ ಲೇಯರ್ ಇತ್ತು, ಒಂದು ಬ್ಯಾರಲ್ ಶೇಪ್ಡ್ ಸಿಂಗಲ್ ಲೇಯರ್ ಸೆಲ್ಸ್. In dry habitat, epidermis gets thicker to protect the plants due to water loss. In the dry condition, epidermis ತುಂಬಾ thick ಆಗ್ಬಿಡುತ್ತೆ. thick ಆದ್ರೆ ಏನಾಗುತ್ತೆ? ವಾಟರ್ ಲಾಸ್ ಆಗಲ್ಲ. This is your epidermis. ಇಲ್ಲಿ ನೋಡಿ, ರಪ್ಚರ್ಡ್ ಎಪಿಡರ್ಮಿಸ್ ಅಂತ ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ. ಬಿಕಾಸ್ ಅಲ್ಲಿ ಸೆಕೆಂಡರಿ ಗ್ರೋತ್ ಆಫ್ ದ ಪ್ಲಾಂಟ್ ಆಗಿದೆ. ಏನಾಗಿದೆ? ಸೆಕೆಂಡರಿ ಗ್ರೋತ್ ಆಗಿದೆ ಇಲ್ಲಿ. On the aerial parts of the plant, epidermal cells often create a waxy, water-resistant layer on the outer surface. This waxy covering also aids in protecting the plants against water loss, mechanical injury, and invasion by parasitic fungus. So, ಏನಿರುತ್ತೆ ನೋಡಿ, ಇದು ಡ್ರಾ ಮಾಡಿದ್ದೀನಿ ನಾನು, ಲೇಬಲ್ ಮಾಡಿಲ್ಲ ಅಷ್ಟೇ. ಇದೆ ನೋಡಿ, ಇದು this part ಇದೆಯಲ್ಲ, ಇದು this is your waxy coating. ಇದು waxy coating ಇರುತ್ತೆ ಒಂದು. ಸರಿನಾ? The cells of the epidermal tissue are also present in continuous layer without intercellular spaces. Very important. Intercellular space ಎಲ್ಲೂ ಇರಲ್ಲ, because protection important. Intercellular space ಏನಾಗುತ್ತೆ? ಸ್ಪೇಸ್ ಬಿಟ್ರೆ ವಾಟ್ ಅಟ್ಯಾಕ್ ಆಗ್ಬೋದು. ಸೊ ವಿತೌಟ್ ಇಂಟರ್ಸೆಲ್ಯುಲರ್ ಸ್ಪೇಸ್ ಕಂಟಿನ್ಯೂಸ್ ಆಗಿ ಗ್ರೋ ಆಗ್ತಾ ಇರುತ್ತೆ, ಅದು ಬೆಳೀತಾ ಇರುತ್ತೆ. ಸ್ಮಾಲ್ ಪೋರ್, ಬಟ್ ಸ್ಮಾಲ್ ಪೋರ್ ಆರ್ ಪ್ರೆಸೆಂಟ್ ಆನ್ ದ ಎಪಿಡರ್ಮಿಸ್ ಮೇಲೆ ಒಂದು ಸ್ಮಾಲ್ ಪೋರ್ ಇರುತ್ತೆ, ದಟ್ ಇಸ್ ಸ್ಟೊಮ್ಯಾಟಲ್ ಓಪನಿಂಗ್. These pores are called as stomata. They are enclosed by two kidney-shaped cells. ನೋಡಿ, two kidney-shaped cells. ಏನಿದೆ kidney shapes called? Guard cells. We call it guard cells. They help in gaseous exchange and transpiration. ಈ ಥರ ಟ್ರಾನ್ಸ್ಪಿರೇಷನ್ ಗೆ ಮಾಡ್ತಾ ಇರುತ್ತೆ ಇದು. ಆಲ್ಸೋ ಪ್ಲಾಂಟ್ ಗ್ರೋಸ್ ಓಲ್ಡರ್. ಹಳೆದಾಗ್ತಾ ನೋಡಿದ್ದೀರಾ, ಒಂದು ವುಡ್ ಅಂತ ಬರುತ್ತೆ ಆಚೆಗಡೆ, ವುಡ್ ಬಾರ್ಕ್ ನೀವು ಕಿತ್ತೀರಾ ನೋಡಿ, ಚಕ್ಕೆಯಲ್ಲಿ ನೀವು ವುಡ್ ಕಿಲ್ತೀರಾ, ದಟ್ ಇಸ್ ಅ ಬಾರ್ಕ್. ಸೆಕೆಂಡರಿ ಗ್ರೋತ್ ಆಗುತ್ತೆ, ಇದು ಸೆಕೆಂಡರಿ ಗ್ರೋತ್ ಆಗುತ್ತೆ. ರೀಪ್ಲೇಸ್ ದ ಎಪಿಡರ್ಮಿಸ್ ಆಫ್ ದ ಸ್ಟೆಮ್. ಎಪಿಡರ್ಮಿಸ್ ರೀಪ್ಲೇಸ್ ಆಗಿ ಏನಾಗುತ್ತೆ? ಬಾರ್ಕ್ ಬಂದ್ಬಿಡುತ್ತೆ ಆಚೆಗಡೆ, bark ಬರುತ್ತೆ. This forms several layer thick cork or bark on the tree, which are dead cells and comparatively arranged without any intercellular spaces. Starting epidermis ಇತ್ತು, epidermis rupture ಆಗಿ ಆಮೇಲೆ ಏನಾಗುತ್ತೆ? bark ಬರುತ್ತೆ ಆಚೆಗಡೆ. Plants old ಆಗ್ತಾ. That is the answer, complete answer. Next one, write a note on Golgi apparatus and function. ನೋಡಿ, ಈ ಸೆಲ್ ಚಾಪ್ಟರ್ ಅಲ್ಲಿ ಯಾವ ತರ ಕ್ವೆಶ್ಚನ್ ಬರ್ಬೋದು ನಿಮ್ಗೆ. ಸೆಲ್ ಚಾಪ್ಟರ್ ಅಲ್ಲಿ ಎನಿ ಸೆಲ್ ಆರ್ಗನಲ್ ಮೇಲೆ
ನ್ಯೂಕ್ಲಿಯಸ್ ಆಗಿರ್ಬೋದು, ಗಾಲ್ಗಿ ಆಗಿರ್ಬೋದು, ಲೈಸೋಸೋಮ್ಸ್ ಆಗಿರ್ಬೋದು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಗಿರ್ಬೋದು, ಎನಿ ಸಿಂಗಲ್ ಆರ್ಗನಲ್ ಮೇಲೆ ಒಂದು ಕ್ವೆಶನ್ ಬಂದೇ ಬರುತ್ತೆ. ಒಂದು ಡೈರೆಕ್ಟ್ ಕ್ವಶನ್ ಕೇಳ್ತಾರೆ ನಿಮಗೆ, ಅಂಡ್ ದಿಸ್ ಇಸ್ ಗೋನ್ ಟು ಬಿ ಅಟ್ ಲೀಸ್ಟ್ ಯುವರ್ 3 ಮಾರ್ಕ್ ಕ್ವಶನ್ ಕೇಳ್ತಾರೆ ಡೈರೆಕ್ಟ್ ಆಗಿ. 3 ಮಾರ್ಕ್ ಕ್ವಶನ್ ಕೇಳ್ತಾರೆ ಇದನ್ನ. ಎವ್ರಿ ಸಿಂಗಲ್ ಸೆಲ್ ಆರ್ಗನಲ್ ಮೇಲೆ ಒಂದು ಡೈರೆಕ್ಟ್ ಕ್ವಶನ್ ಕೊಟ್ಬಿಡ್ತಾರೆ ನಿಮಗೆ. ಒಂದು ಸೆಲ್ ಆರ್ಗನಲ್ ಮೇಲೆ ಹೇಳ್ಬಿಡಿ, ಪಾಯಿಂಟ್ಸ್ ಹೇಳ್ಬಿಡಿ, ಆ ಡ್ರಾನು ಮಾಡಿಬಿಡಿ, ಆಮೇಲೆ ಫಂಕ್ಷನ್ಸ್ ಹೇಳ್ಬಿಡಿ ನಮಗೆ, ಸರಿನಾ? ಸೊ ನಾನು ನಿಮಗೆ ಇಲ್ಲಿ ಪಾಯಿಂಟ್ಸ್ ತಂದೀನಿ, ಡೋಂಟ್ ವರಿ. ಈ ಥರ ನಾನು ನಿಮಗೆ ಎವ್ರಿ ಸಿಂಗಲ್ ಸೆಲ್ ಆರ್ಗನಲ್ದು ಕೂಡ ಪಾಯಿಂಟ್ಸ್ ಕೊಡ್ತೀವಿ ನಾವು ಚಾನಲಲ್ಲಿ, ಡೋಂಟ್ ವರಿ. ನೋಡಿ, ವಾಟ್ ಇಸ್ ಗಾಲ್ಗಿ ಬಾಡಿ, ವಾಟ್ ಇಸ್ ದ ಫಂಕ್ಷನ್, ಈ ಥರ ಕೂಡ ನೀವು ಎಕ್ಸಾಮಲ್ಲಿ ಬರೀಬೇಕು. ಡೋಂಟ್ ರೈಟ್ ಇನ್ ಪ್ಯಾರಾಗ್ರಾಫ್ಸ್. ಪ್ಯಾರಾಗ್ರಾಫಲ್ಲಿ ಬರಿಬೇಡಿ. ಫಸ್ಟ್ ಪಾರ್ಟ್ ಏನು, ಗಾಲ್ಗಿ ಪ್ಯಾರಾಡಸ್ ಅಂದ್ರೆ ಏನು, ಗಾಲ್ಗಿ ಬಾಡಿ ಅಂದ್ರೆ ಏನು, ದಟ್ ಇಸ್ ಪ್ಲಾಂಟ್ಸ್ ಅಲ್ಲಿ ನಾವು ಡಿಕ್ಟಿಯೋಸೋಮ್ಸ್ ಕರಿತೀವಿ, ನಾರ್ಮಲ್ ಆನಿಮಲ್ಸ್ ಅಲ್ಲಿ ನಾರ್ಮಲ್ಸ್ ಗಾಲ್ಗಿ ಅಂತ ಕರಿತೀವಿ. ಗಾಲ್ಗಿ ಎಷ್ಟು ನಂಬರ್ ಆಗಿರುತ್ತೆ, ಲಾರ್ಜ್ ಆಗಿರುತ್ತೆ ಇನ್ ದ ಕೇಸ್ ಆಫ್ ಯುವರ್ ಆನಿಮಲ್ ಸೆಲ್, ಇನ್ ದ ಕೇಸ್ ಆಫ್ ಪ್ಲಾಂಟ್ಸ್ ಮೇಲೆ ಸ್ಮಾಲ್ ಇರುತ್ತೆ, ಬಟ್ ಇನ್ ದ ಕೇಸ್ ಆಫ್ ಪ್ಲಾಂಟ್ಸ್ ತುಂಬಾ ಲಾರ್ಜ್ ಕ್ವಾಂಟಿಟಿಯಲ್ಲಿ ಇರುತ್ತೆ. ಆಲ್ ದೀಸ್ ವರ್ಡ್ಸ್ ನೀವು ಆಡ್ ಮಾಡಬೇಕು. ದೆನ್ ಫಂಕ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ದಟ್ ಇಸ್ ಗಾಲ್ಗಿ apparatus, ಗಾಲ್ಗಿ ಬಾಡಿ ಕಾಂಪ್ಲೆಕ್ಸ್ ಇಸ್ ಕಂಪೋಸ್ಡ್ ಆಫ್ ಮೆಂಬ್ರೇನ್ ಬಾಂಡ್ ಫ್ಲೂಯಿಡ್ ಫಿಲ್ಡ್ ವೆಸಿಕಲ್ಸ್. ಏನಿರುತ್ತೆ ಗಾಲ್ಗಿಯಲ್ಲಿ, ವೆಸಿಕಲ್ಸ್ ಇರುತ್ತೆ, ಫ್ಲೂಯಿಡ್ ಫಿಲ್ಡ್, ಡಬಲ್ ಲೇಯರ್ ಇರುತ್ತೆ, ದಟ್ ಇಸ್ ವ್ಯಾಕ್ಯೂಲ್ಸ್ ಅಂಡ್ ಕ್ರಿಸ್ಟೆ. ಕ್ರಿಸ್ಟೆ ಅಂದ್ರೆ ಏನು, ಆ ಫೋಲ್ಡಿಂಗ್ಸ್ ಇರುತ್ತೆ. ಇನ್ ಆನಿಮಲ್ಸ್ ಅಲ್ಲಿ ದೇ ಆರ್ ಲಾರ್ಜ್ ಅಂಡ್ ಓನ್ಲಿ 1 or 2 in number. ಆನಿಮಲ್ಸ್ ಅಲ್ಲಿ ಲಾರ್ಜ್ ಆಗಿರುತ್ತೆ, 1 and 2 ಇರುತ್ತೆ. ಪ್ಲಾಂಟ್ಸ್ ಅಲ್ಲಿ ತುಂಬಾ ಸ್ಮಾಲ್ ಇರುತ್ತೆ ಬಟ್ ಲಾರ್ಜ್ ಇನ್ ನಂಬರ್, ಅಂಡ್ ವಿ ಕಾಲ್ ಇಟ್ ಡಿಕ್ಟಿಯೋಸೋಮ್ಸ್. While in plants they are small and more in number, and in plants they are distributed throughout the cytoplasm and they are called as dictyosomes. Very important line. ಈ ಡಿಕ್ಟಿಯೋಸೋಮ್ಸ್ ಇದೆಯಲ್ಲ, ದಿಸ್ ಇಸ್ ಯೋರ್ 1 mark ಕ್ವೆಶನ್ ಬರ್ಬೋದು ಇದನ್ನ, ಆರ್ 2 mark ಕ್ವೆಶನ್ ಡೈರೆಕ್ಟ್ ಆಗಿ ಕೇಳ್ಬೋದು ನಾವು ಇದನ್ನ. 1 mark or 2 mark ಕೇಳ್ಬೋದು. ಫಂಕ್ಷನ್ ಏನು, ಫಸ್ಟ್ ಫಂಕ್ಷನ್ ನೆನಪಿರಲಿ, ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ನಿಮ್ಗೆ ಎಲ್ಲರಿಗೂ ನೆನಪಿರಬೇಕು, ಲೈಸೋಸೈಮ್ ಕ್ರಿಯೇಟ್ ಮಾಡುತ್ತೆ. ದಟ್ ಇಸ್ ಎನ್ಸೈಮ್ಸ್ ಫಾರ್ ಲೈಸೋಸೈಮ್ಸ್, ಸುಸೈಡ್ ಬ್ಯಾಗ್ಸ್. ದಟ್ ಇಸ್ it involved in the formation of lysosome peroxisomes. Very important. It involves in transport and modification of protein, lipids as well as carbohydrate. Very important. It helps in formation of cell plates during the cell division. Cell division ಅಲ್ಲಿ ನೀವು ಮೆಟಾಫೇಸ್ ಅಲ್ಲಿ ಇದು ನೋಡಿ, ಸೆಲ್ ಡಿವೈಡ್ ಆಗಬೇಕಾದ್ರೆ ಇದು ಮೆಟಾಫೇಸ್ ಬರುತ್ತೆ, ತಡೆದು ಇದು ಸೆಲ್ ಪ್ಲೇಟ್, ಇದು ಸೆಲ್ ಪ್ಲೇಟ್, ದಟ್ ಇಸ್ ಗಾಲ್ಗಿ ಬಾಡಿಯಿಂದ ಬರುತ್ತೆ. It helps in formation of cell plate during the cell division. The material synthesized by near endoplasmic reticulum is packed and dispatched to various transport and through cell Golgi body. So basically Golgi body ಏನು ಮಾಡುತ್ತೆ, Golgi apparatus ಏನು ಮಾಡುತ್ತೆ, ಪ್ಯಾಕಿಂಗ್ ಅಲ್ಲಿ ಮಾಡುತ್ತೆ. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಪ್ರೊಡ್ಯೂಸ್ ಮಾಡಿದೆ ಎಷ್ಟೊಂದು, ಅದನ್ನ ಪ್ಯಾಕ್ ಮಾಡಿ ಬೇರೆ ಕಡೆ ಕಳಿಸೋ ಕೆಲಸ ಯಾವುದು, ಗಾಲ್ಗಿ ಬಾಡಿದು. ಸೊ ಹೆಲ್ಪ್ಸ್ ಇನ್ ದಸ್ ಅಂಡ್ ಟ್ರಾನ್ಸ್ಪೋರ್ಟೇಷನ್. ವೆರಿ ಇಂಪಾರ್ಟೆಂಟ್. 2 different terms, 2 different functions, ವೆರಿ ಇಂಪಾರ್ಟೆಂಟ್ ಇಲ್ಲಿ. ನೆಕ್ಸ್ಟ್ ಬಂದು ನೋಡೋಣ ನಾವು, ಇದು ಕೂಡ ಒನ್ ಆಫ್ ದ ಫೇವರೇಟ್ ಕ್ವೆಶನ್ಸ್ ಆಫ್ ಎಕ್ಸಾಮಿನರ್. ಏನೋ ಡಿಫರೆನ್ಸ್ ಬಿಟ್ವೀನ್ ಪ್ಲಾಂಟ್ಸ್ ಅಂಡ್ ಆನಿಮಲ್ಸ್ ಕೇಳ್ತಾರೆ ಡೈರೆಕ್ಟ್ ಆಗಿ ನಿಮಗೆ ಡಿಫರೆನ್ಸ್ ಬಿಟ್ವೀನ್ ಪ್ಲಾಂಟ್ಸ್ ಮತ್ತು ಆನಿಮಲ್ಸ್ ಡಿಫರೆನ್ಸ್ ಕೇಳ್ಬೋದು. ಡೈರೆಕ್ಟ್ ಆಗಿ ಕೇಳ್ಬಿಡ್ತಾರೆ, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ಲಾಂಟ್ಸ್ ಅಂಡ್ ಆನಿಮಲ್ಸ್. ಒಂದು ಡಯಾಗ್ರಾಮ್ ಮಾಡಿ ತೋರಿಸ್ಬಿಡಿ ನಮಗೆ. ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ನಾನು ಡಿಸ್ಕಸ್ ಮಾಡಿದ್ದೆ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ಲಾಂಟ್ಸ್ ಅಂಡ್ ಆನಿಮಲ್ಸ್. ಈ ಚಾಪ್ಟರಲ್ಲಿ, ಈ ಪಾರ್ಟಲ್ಲಿ ನಾನು ನಿಮಗೆ ಡಯಾಗ್ರಾಮ್ ತಂದಿದ್ದೀನಿ ನೋಡಿ. ಡಯಾಗ್ರಾಮ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಫಸ್ಟ್ ಇಂಪಾರ್ಟೆಂಟ್ ಏನೋ, ಇಲ್ಲಿ ಪ್ಲಾಂಟ್ಸ್ ಅಲ್ಲಿ ನಿಮ್ಗೆ ಇದು ಪ್ಲಾಂಟ್ಸ್ ಸೆಲ್ ಹೆಂಗ್ ಗೊತ್ತಾಯ್ತು ನಂಗೆ, ಪ್ಲಾಂಟ್ಸ್ ಸೆಲ್ ಅಂತ ಸೆಲ್ ವಾಲ್ ಇದೆ ಇಲ್ಲಿ. ಪ್ಲಾಂಟ್ಸ್ ಅಲ್ಲಿ ನಿಮ್ಗೆ ಏನಿದೆ, ಸೆಲ್ ವಾಲ್ ಇದೆ ಇಲ್ಲಿ, ಸೆಲ್ ವಾಲ್. ನೆಕ್ಸ್ಟ್ ಒನ್ ಏನೋ, ದಿಸ್ ಒನ್ ಕ್ಲೋರೋಪ್ಲಾಸ್ಟ್ ಇದೆ ಇಲ್ಲಿ, ಏನಿದೆ, ಕ್ಲೋರೋಪ್ಲಾಸ್ಟ್ ಇದೆ. ನೆಕ್ಸ್ಟ್ ಒನ್ ಏನಪ್ಪ, ನೆಕ್ಸ್ಟ್ ಒನ್ ಈಸ್ ಯೋರ್ ಇದೇನಿದು ಲಾರ್ಜ್ ವ್ಯಾಕ್ಯೂಲ್ಸ್ ಇದೆ. ನೆಕ್ಸ್ಟ್ ಒನ್ ಏನೋ, ಗಾಲ್ಜಿ ಬಾಡಿ, ಗಾಲ್ಜಿ ಬಾಡಿ ಇಸ್ ಮೋರ್ ಇನ್ ನಂಬರ್. ಇಲ್ಲಿ ನೋಡಿ, ಎಲ್ಲಾ ಕಡೆ ಇದೆ ಗಾಲ್ಜಿ ಬಾಡಿ, ಮೋರ್ ಇನ್ ನಂಬರ್ ಕಂಪ್ಯಾರಿಟಿವ್ಲಿ, ಸರಿನಾ? ನೆಕ್ಸ್ಟ್ ಒನ್ ಇಸ್ ಪ್ಲಾಸ್ಮಾ ಮೆಂಬ್ರೇನ್ ಇದ್ದೇ ಇರುತ್ತೆ. ನ್ಯೂಕ್ಲಿಯರ್ ಇನ್ವಾಲ್ವ್ಡ್, ಸೇಮ್. ಕ್ಲೋರೋಪ್ಲಾಸ್ಟ್ ಇದೆ ಇಲ್ಲಿ, ಕ್ಲೋರೋಪ್ಲಾಸ್ಟ್ ಇದೆ. ಎಂಡೋಪ್ಲಾಸ್ಮಿಕ್ ಲೈಸೋಸೋಮ್ಸ್, ಕರೆಕ್ಟ್, ಇಂಪಾರ್ಟೆಂಟ್. ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಬಟ್ ಇನ್ ದ ಕೇಸ್ ಆಫ್ ಅನಿಮಲ್ ಸೆಲ್, ಗಾಲ್ಜಿ ಬಾಡಿ ನೋಡಿ ತುಂಬಾ ಕಡಿಮೆ ಇದೆ. ಕಂಪ್ಯಾರಿಟಿವ್ಲಿ ಗಾಲ್ಜಿ ಬಾಡಿ ತುಂಬಾ ಕಡಿಮೆ ಇದೆ. ಬಟ್ ದಿಸ್ ಇಸ್ ರೆಟಿಕ್ಯುಲಮ್, ದಿಸ್ ಇಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಗಾಲ್ಜಿ ಬಾಡಿ ಕಮ್ಮಿ ಇದೆ, ಬಟ್ ಮೈಟೊಕಾಂಡ್ರಿಯಾ ಜಾಸ್ತಿ ಇದೆ, ಮೈಟೊಕಾಂಡ್ರಿಯಾ ಜಾಸ್ತಿ ಇದೆ. ಇಲ್ಲಿ ನೀವು ಸೆಲ್ ವಾಲ್ ನೋಡ್ತೀರಾ, ದೇರ್ ಇಸ್ ನೋ ಸೆಲ್ ವಾಲ್, ನೋ ಸೆಲ್ ವಾಲ್, ಸರಿನಾ? ದಟ್ ಈಸ್ ಯೋರ್ ಆನಿಮಲ್ ಸೆಲ್. ಈಗ ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ದಿ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ದ ಡಯಾಗ್ರಾಮ್. ಡಯಾಗ್ರಾಮ್ನ ನೀವು ಪ್ರಾಕ್ಟೀಸ್ ಮಾಡಿ, ಡ್ರಾ ಮಾಡಿ ಪ್ರಾಕ್ಟೀಸ್ ಮಾಡಿ. ಬಿಕಾಸ್ ನೀವು ಅನ್ಕೋತೀರಾ, ಸರ್ ನಾನು ಹಿಂಗೆ ನೋಡ್ಕೊಂಡು ಹೋಗ್ಬಿಡ್ತೀನಿ ಎಕ್ಸಾಮಲ್ಲಿ ಮೆಮರಿಯಿಂದ ಬರ್ತೀನಿ, ಆಗಲ್ಲ. ಸೊ ಪ್ಲೀಸ್ ರೈಟ್ ಆ್ಯಂಡ್ ಗೋ. ಡಯಾಗ್ರಾಮ್ನ ಒಂದು 2-3 ಸತಿ ಬಿಡಿಸಿ ನೀವು ನಿಮ್ಮ ಬುಕ್ಕಲ್ಲಿ, ಆಮೇಲೆ ಕನ್ಫ್ಯೂಷನ್ ಇರಲ್ಲ ಏನು. ಫಸ್ಟ್ ಇಂಪಾರ್ಟೆಂಟ್ ಇಯರ್ ಇಸ್ ಡಿಫರೆನ್ಸ್ ಬಿಟ್ವೀನ್ ಪ್ಲಾಂಟ್ಸ್ ಅಂಡ್ ಆನಿಮಲ್ ಸೆಲ್. ಆಮೇಲೆ ಸೆಕೆಂಡ್ ಇಂಪಾರ್ಟೆಂಟ್ ಇಸ್ ದ ಡಯಾಗ್ರಾಮ್. 2 ಇಂಪಾರ್ಟೆಂಟ್ ಫೇವ್ರೆಟ್ ಕ್ವೆಶನ್ಸ್ ಆಫ್ ಎಕ್ಸಾಮಿನರ್. ನಾ ಇಲ್ಲೇನಪ್ಪ, ಒಂದು ರೀಡ್ ದ ಟೆಕ್ಸ್ಟ್ ನೋಡಿ. ಇದು 5 mark ಕ್ವೆಶನ್ ಇದೆ ನಿಮ್ದು, 5 mark ಕ್ವೆಶನ್. ಡೈರೆಕ್ಟ್ ಆಗಿ 5 mark ಕ್ವೆಶನ್ ಅಲ್ಲಿ ರೀಡ್ ಟೆಕ್ಸ್ಟ್ ಇರುತ್ತೆ. CBSE ಲೆವೆಲ್ ನಿಮ್ಗೆ ಇದನ್ನ ಡೈರೆಕ್ಟ್ ಆಗಿ ಒಂದು ವಿ ಕಾಲ್ ದಿಸ್ ಕೇಸ್ ಸ್ಟಡಿ ಕ್ವೆಶನ್ಸ್ ಕೊಡ್ತೀವಿ. CBSE ಅಲ್ಲಿ, ಸ್ಟೇಟ್ ಬೋರ್ಡ್ ಇಲ್ಲ ಇದು, ಸರಿನಾ? ಇಲ್ಲಿ ಕೇಸ್ ಸ್ಟಡಿ ಕೇಳೋದ. ದಿಸ್ ಇಸ್ ಅ ವೆರಿ ಔಟ್ ಆಫ್ NCERT ಕ್ವೆಶನ್, ಟ್ರೈ ಮಾಡೋದ. ರೀಡ್ ದ ಟೆಕ್ಸ್ಟ್ ದ ಫಾಲೋವಿಂಗ್ ಅಂಡ್ ಆನ್ಸರ್ ದ ಕ್ವೆಶನ್ಸ್. ಇನ್ ಓಲ್ಡರ್ ಪ್ಲಾಂಟ್ಸ್ ದ ಔಟರ್ ಪ್ರೊಡಕ್ಟಿವ್ ಲೇಯರ್, ಓಲ್ಡರ್ ಪ್ಲಾಂಟ್ಸ್
ಯಂಗರ್ ಪ್ಲಾಂಟ್ಸ್ ಏನಿರುತ್ತೆ ಎಪಿಡರ್ಮಿಸ್ ಇರುತ್ತೆ, ಬಟ್ ಓಲ್ಡರ್ ಪ್ಲಾಂಟ್ಸ್ ಏನಿರುತ್ತೆ ಹೇಳಿದೆ ಬಾರ್ಕ್ ಇರುತ್ತೆ, ಬಾರ್ಕ್. That epidermis undergoes certain changes and epidermis of the stem is replaced. So epidermis ಏನಾಗುತ್ತೆ ರಪ್ಚರ್ಡ್ ಆಗ್ಬಿಟ್ಟು ಎಪಿಡರ್ಮಿಸ್ ರೀಪ್ಲೇಸ್ ಆಗ್ಬಿಡುತ್ತೆ ವಿತ್ ದ ಹೆಲ್ಪ್ ಆಫ್ ಕಾರ್ಕ್ ಇಂದ ರೀಪ್ಲೇಸ್ ಆಗುತ್ತೆ. ದಟ್ ಇಸ್ ಎ ಬಾರ್ಕ್. ಚಕ್ಕೆ ನೆನಪಿದೆಯಾ? ಚಕ್ಕೆಲಿ ಏನದು ಬಾರ್ಕ್ ತಾನೆ ಚಕ್ಕೆ, ಸೊ ಅದರಿಂದ ರೀಪ್ಲೇಸ್ ಆಗಿರುತ್ತೆ ಬಾರ್ಕ್. ನೀವು ಕಿತ್ತಿರತಾನೆ ಅದು ಆಚೆಗಡೆ replaced. There is corkembium which is a simple tissue having one type of cell. ಒಳಗಡೆ corkembium ಇರುತ್ತೆ. corkembium ಡಿವೈಡ್ ಆಗುತ್ತೆ ಒಳಗಡೆ ಆಚೆಗಡೆಗೆ. That is secondary cortex ಬರುತ್ತೆ. The cells of the corkembium are rectangular and their protoplast is vacuolated containing tannins ಇರುತ್ತೆ. The corkembium gives off new cells. Corkembium gives off new cells from its both sides. Very important line. ಎರಡು ಕಡೆಯಿಂದ ಕೊಡುತ್ತೆ, ಆಚೆ ಕಡೆಯಿಂದ ಕೊಡುತ್ತೆ, ಒಳಗಡೆಯಿಂದ ಕೊಡುತ್ತೆ. ಆಚೆಗಡೆ ಕೊಡೋದು ಕಾರ್ಕೆಂಬಿಯಂ ಏನ್ ಮಾಡುತ್ತೆ ಸೆಕೆಂಡರಿ ಕಾರ್ಟೆಕ್ಸ್ ಪ್ರೊಡ್ಯೂಸ್ ಮಾಡುತ್ತೆ, ಮತ್ತೆ ಒಳಗಡೆ ಸೆಕೆಂಡರಿ ಕಾರ್ಟೆಕ್ಸ್ ಆಚೆಗಡೆ ಇಸ್ ಯೋರ್ ಫೆಲೋಜನ್ ಮತ್ತೆ ಫೆಲೋಡರ್ಮ್ ಬರುತ್ತೆ. The cells of corkembium is dead and compactly arranged without any interstellar spaces and therefore superimpositions ಇರುತ್ತೆ ಅಲ್ಲಿ. The epidermis of the cells is replaced by bark. How does the cork cells act as a protective tissue? Because ಅಲ್ಲಿ superimpositions ಇರುತ್ತೆ ಕಾರ್ಕ್ ಸೆಲ್ಸ್ ಮೇಲೆ ಬ್ರೀದಿಂಗ್ ಮಾಡಬೇಕು. ನಾನು ನಿಮಗೆ ಹೇಳಿದೆ ಎಪಿಡರ್ಮಿಸ್ ಮೇಲೆ ವಿ ಹ್ಯಾವ್ ಗಾರ್ಡ್ ಸೆಲ್ಸ್, ಬಟ್ ಬಾರ್ಕ್ ಮೇಲೆ ಇರುತ್ತೆ ಏನಾದ್ರು? ಎಸ್ ಸರ್, ಬಾರ್ಕ್ ಮೇಲೆ ಏನಿರುತ್ತೆ ಲೆಂಟಿ ಸೆಲ್ಸ್ ಇರುತ್ತೆ. there is superimposition in the main disadvantage ಇದೆಯಾ? superimposition ಎಸ್ ಇದೆ, ಯಾಕೆ ಬ್ರೀದಿಂಗ್ ಗೋಸ್ಕರ ಎಕ್ಸ್ಚೇಂಜ್ ಆಫ್ ಗ್ಯಾಸ್ಗೆ ಡಿಫಿಕಲ್ಟೀಸ್ ಆಗುತ್ತೆ. ನೋಡಿ, superin makes water and gas is impermeable. A strip of secondary meristem called as phelogen replaces the epidermis of the stem. Phelogen ಮಾಡುತ್ತೆ, ಬಟ್ ಆಚೆಗಡೆ ಬಾರ್ಕ್ ಇರುತ್ತಲ್ಲ, that is not phelogen, it is pheloderm. ಬಾರ್ಕ್ ಆಚೆ ಇರುತ್ತೆ. ರಿಮೆಂಬರ್, ನೀವು ಹೈಯರ್ ಕ್ಲಾಸ್ ಅಲ್ಲಿ ಕಲಿತೀರಿ ಅದನ್ನ. there is something called as periderm. Periderm is made up of phelogen, phellum and periderm. ಸರಿನಾ? That is, cork protects the plant against mechanical injuries. Extreme temperature also prevents the water loss by evaporation. Complete protection ಕೊಡುತ್ತೆ ಆಚೆಯಿಂದ cork. Now, last question for today. This is again a case-based study. Periderm ಮೇಲೆ ಏನಿತ್ತು? Phelogen, phellum and pheloderm. Phelogen and phellum. 3 different types of periderm. 3 type ಇದೆ. Now, read the text carefully, answer the question. This is the last question ನಮ್ದಿದು. ಈಸಿಯಾಗಿ ಸಾಲ್ವ್ ಮಾಡೋದ. ಲಾಸ್ಟ್ ಕ್ವಶನ್. ಫಿಶ್ ಇಸ್ ಅ ಚೀಪ್ ಸೋರ್ಸ್ ಆಫ್ ಆನಿಮಲ್ ಪ್ರೋಟೀನ್ ಫಾರ್ ಫುಡ್. ಫಿಶ್ ಇಸ್ ಅ ಚೀಪ್ ಸೋರ್ಸ್ ಆಫ್ ಆನಿಮಲ್ ಪ್ರೋಟೀನ್ ಫಾರ್ ಅವರ್ ಫುಡ್. ಅಲ್ಲಿ ಚೀಪ್ ಸೋರ್ಸ್ ಆಫ್ ಪ್ರೋಟೀನ್ ಇದು. ಫಿಶ್ ಲಿವರ್ ಆಯಿಲ್ ಇಸ್ ರಿಚ್ ಇನ್ ವೈಟಮಿನ್ ಎ ಅಂಡ್ ವೈಟಮಿನ್ ಡಿ. ಬೇಸಿಕಲಿ ಫಿಶರೀಸ್ ಆರ್ ಆಫ್ 2 ಟೈಪ್ಸ್. ಒಂದು ಫಿನ್, ನಾವು ಕ್ವಶನ್ ಮುಂಚೆ ಮಾಡಿದೀವಿ, ನೆನಪಿರಲಿ, ಫಿನ್ ಫಿಶರಿ ಮತ್ತೆ ಶೆಲ್ ಫಿಶರಿ. ಈ ಫಿನ್ ಫಿಶರಿ ನಿಮ್ದು ಏನಿರುತ್ತೆ ನಾರ್ಮಲ್ ಫಿಶಸ್, ಇದು ಎಲ್ಲ ಫಿನ್ ಫಿಶರಿ, ಇದು ಫಿನ್ ಫಿಶರಿ. ಶೆಲ್ ಫಿಶರಲ್ಲಿ ನಿಮಗೆ ಇದು ಕ್ರಾಬ್ಸು, ಪ್ರಾನ್ಸು ಎಲ್ಲ ಇಲ್ಲಿ ಬರುತ್ತೆ. ನೋಡಿ, it includes capturing, management and exploitation of crustaceans, prawns ಮತ್ತೆ crabs and mollusks, that is oyster ಮತ್ತೆ mussels. oyster ತರನೇ ಇರುತ್ತೆ, mussels ಸ್ವಲ್ಪ ಚಿಕ್ಕದಾಗಿರುತ್ತೆ oysterಗಿಂತ. ಡಿಪೆಂಡಿಂಗ್ ಅಪಾನ್ ದ ಮೋಡ್ ಆಫ್ obtaining fish, fisheries are of 2 types, that is capture fish ಮತ್ತೆ culture fish. ಕ್ಯಾಪ್ಚರ್ ಮಾಡ್ತೀವಿ ಮತ್ತೆ ಕಲ್ಚರ್ ಮಾಡ್ತೀವಿ, ಕಲ್ಚರ್ ಅಂದ್ರೆ ಬೆಳೆಸೋದು. mention the 2 types of fisheries depending upon the mode of obtaining. mode of obtaining ಇಲ್ಲೇ ಕೊಟ್ಟಿದ್ದಾರೆ, capture fish ಮತ್ತೆ culture fish. Which fatty acid is exclusive to the fish? ನೆನಪಿರಲಿ, fish ಅಲ್ಲಿ we have omega-3 fatty acid. omega-3 fatty acid is exclusive to the fishes. ಅದಕ್ಕೆ fish oil ತಿನ್ಬೇಕು, fish oil ನಿಮಗೆ incorporate ಮಾಡಬೇಕು, omega-3 ಇರಬೇಕು ಅಂತಂದ್ರೆ. Is roe a bony fish or not? Yes, roe is a bony fish. ನಿಮಗೆ ಕೊಟ್ಟಿದ್ದಾರೆ. Which type of fishery is this? It is the fin fishery. Fin fishery. What is the difference between capture fish ಮತ್ತೆ culture fish? Simple difference. ಕೇಳಿಸ್ಕೊಳ್ಳಿ. In the case of capture fish ನಿಮ್ಮ ಟ್ರೆಡಿಷನಲ್ ಮೆಥಡ್. ನಿಮ್ಮದು ಫಿಶರ್ ಮ್ಯಾನ್ ಹೋಗ್ತಾನೆ, ಮೀನು ಹಿಡಿಯೋನು ಹೋಗ್ಬಿಟ್ಟು ಒಂದು ಬೋಟಲ್ಲಿ ಹೋಗ್ತಾನೆ, ನೆಟ್ನ ಹಾಕ್ತಾನೆ, ಇಲ್ಲಾಂದ್ರೆ ಒಂದು ಹಾಕ್ತಾನೆ ನೆಟ್ನ, ಕ್ಯಾಪ್ಚರ್ ಮಾಡ್ಬಿಟ್ಟು ಎತ್ಕೊಂಡ್ ಬರ್ತಾನೆ. ನಾರ್ಮಲ್ ಆಗಿರೋದು ಕ್ಯಾಪ್ಚರ್ ಫಿಶು. ಬಟ್ ಕಲ್ಚರ್ ಫಿಶ್ ಅಂದ್ರೆ ಏನು? ಈ ಕಲ್ಚರ್ ಫಿಶ್ ಇದೆಲ್ಲ ವೆರಿ ಇಂಪಾರ್ಟೆಂಟ್. ಕಲ್ಚರ್ ಫಿಶು ಇಸ್ ಕಾಲ್ಡ್ ಅಸ್ ಪೆಸಿಕಲ್ಚರ್. ಕಲ್ಚರಿಂಗ್ ಆಫ್ ಫಿಶ್, ಕಲ್ಚರಿಂಗ್ ಆಫ್ ಫಿಶ್ ಇಸ್ ವೆಸಿಕಲ್ಚರ್. ಸೊ ಕಲ್ಚರ್ ಮಾಡೋದು, ಅದನ್ನ ಬೆಳೆಸೋದು ನಾವು. ಸೊ ನಿಮಗೆ ಒಂದು ಸಿಂಪಲ್ ಕೇಳ್ತೀನಿ, ಇದು ಬೆಂಗಳೂರಲ್ಲಿ ಸಿಗೋದಲ್ಲ ಫಿಶಸ್ ಇದೆಯಲ್ಲ, ಎಲ್ಲಿಂದ ಬರುತ್ತೆ? ಓಷನ್ದ ಬರುತ್ತೆ ಅನ್ಕೊಂತೀರಾ? ಇಲ್ಲ, ಓಷನ್ದ ಬರೋಕ್ಕಾದ್ರೆ ತುಂಬಾ ಟೈಮ್ ಡಿಲೇ ಆಗ್ಬಿಡುತ್ತೆ, ಫಿಶ್ ಕೊಳ್ತೋಗ್ಬೋದು. ಏನ್ ಮಾಡ್ತಾರೆ, ಅದಕ್ಕೆ ಬೆಂಗಳೂರು ಆಚೆಗಡೆನೆ ಸ್ವಲ್ಪ ಫಿಶರೀಸ್ನ ಕಲ್ಚರ್ ಮಾಡ್ತಾ ಇರ್ತಾರೆ. ಫಿಶ್ನ ಏನ್ ಮಾಡ್ತಾರೆ, ಕಲ್ಚರ್ ಮಾಡ್ತಾರೆ, ಬೆಳೆಸ್ತಾ ಇರ್ತಾರೆ ಫ್ರೆಶ್ ವಾಟರ್ ಅಲ್ಲಿ. ಆ ಫ್ರೆಶ್ ವಾಟರ್ನ ಬೆಳೆಸೋದು ವಿ ಕಾಲ್ ಇಟ್
ಕಲ್ಚರ್ ಫಿಶ್. ಫಿಶ್ನ ಬೆಳೆಸೋದು ನಾವಲ್ಲಿ. ಇಟ್ ಇಸ್ ಕಾಲ್ಡ್ ಯುವರ್ ಕಲ್ಚರ್ ಫಿಶ್. ದಟ್ ಇಸ್ ದ ಎಂಡ್ ಆಫ್ ದ ಕ್ವೆಶನ್ಸ್ ಫಾರ್ ಬಯಾಲಜಿ ಸೆಷನ್. ಬಯಾಲಜಿ ಪಾರ್ಟ್ ಅಲ್ಲಿ ಎವ್ರಿ ಕ್ವೆಶನ್ ನಾವು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀವಿ. ಎವ್ರಿ ಸಿಂಗಲ್ ಥಿಂಗ್ ಇಸ್ ಡನ್. ಸೊ ನಾವೀಗ ಸುಹಾಸ್ ಸರ್ ಬರ್ತಾರೆ. ಸುಹಾಸ್ ಸರ್ ವಿಲ್ ಬಿ ಡೂಯಿಂಗ್ ಯುವರ್ ಕೆಮಿಸ್ಟ್ರಿ ಕ್ವೆಶನ್ಸ್. ಸೊ ಓವರ್ ಟು ಸುಹಾಸ್ ಸರ್. ಸೊ ಆಲ್ ಆಫ್ ಯು, a reminder again, all of you should subscribe to the channel because every single week we'll be doing sample paper ಈ ತರದ್ದು. So sir, chemistry questions ತೊಗೊಳ್ಳಿ ಸರ್ ಈಗ. Thank you sir. Bye students. ಹಾಯ್ ಎವ್ರಿವನ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಕಮಾನ್ ಆಗಿದೆ ಕೆಮಿಸ್ಟ್ರಿ ಕ್ವಶನ್ಸ್ ಯಾವ್ಯಾವ ಇದೆ ಅಂತ ಸಾಲ್ವ್ ಮಾಡೋಣ. ಓಕೆನಾ? ಕಮಾನ್, ಫಸ್ಟ್ ಕ್ವಶನ್ ನೋಡೋಣ. ಕೆಮಿಸ್ಟ್ರಿ ಕ್ವಶನ್ ಅಲ್ಲಿ ಫಸ್ಟ್ ಕ್ವಶನ್ ಏನಂತ ಇದೆ? ಲುಕ್ ಅಟ್ ದ ಫಾಲೋಯಿಂಗ್ ಫಿಗರ್ ಅಂಡ್ ಸಜೆಸ್ಟ್ ವಿಚ್ ಆಫ್ ದ ಗ್ಲಾಸ್ ಕಂಟೈನರ್ ದ ರೇಟ್ ಆಫ್ ಎವಾಪರೇಷನ್ ವಿಲ್ ಬಿ ಹೈಯೆಸ್ಟ್. ಇಲ್ಲಿ ಇವು 4 ಆಪ್ಷನ್ಸ್ ಅನ್ನು ನೋಡಿ, ಇವುದ್ರಲ್ಲಿ ಯಾವುದು ಹೈಯೆಸ್ಟ್ ಎವಾಪರೇಷನ್ ಇದೆ ಅಂತ ಹೇಳಿ ಅಂತ ಇದೆ. ಓಕೆನಾ? ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4. ಆಪ್ಷನ್ 3 ಇಲ್ಲಿ ಇನ್ನೊಂದೇನಿದೆ? ಫ್ಯಾನ್ ಇದೆ ಆಪ್ಷನ್ 3 ಹತ್ರ. ಓಕೆನಾ? ಆಪ್ಷನ್ ಎ ಸೆಕೆಂಡ್ ಒನ್, ಆಪ್ಷನ್ 1 ಬಿ ಫಸ್ಟ್ ಒನ್, ಆಪ್ಷನ್ ಸಿ ಫೋರ್ತ್ ಒನ್, ಆಪ್ಷನ್ ಡಿ ಥರ್ಡ್ ಒನ್. ಯಾವ್ದು ಆನ್ಸರು? ಯಾವ್ದು ಹೇಳಿ ಆನ್ಸರು? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಕಮಾನ್, ಯಾವ್ದಂತ? ಯಾವ್ದು ಹೇಳಿ ಆನ್ಸರು? ಆನ್ಸರ್ ಈಸ್ ಆಪ್ಷನ್ ಯಾವ್ದು ಹೇಳಿ? ಆಪ್ಷನ್ 3. ಯಾಕಂದ್ರೆ ಎವಾಪರೇಷನ್ ಇಸ್ ನಥಿಂಗ್ ಬಟ್ ಅದು ಸಾಲಿಡ್ ಸ್ಟೇಟ್ ಇಂದ ಯಾವ ಸ್ಟೇಟ್ ಹೋಗೋದು? ಸಾರಿ, ಲಿಕ್ವಿಡ್ ಸ್ಟೇಟ್ ಇಂದ ಅದು ಗ್ಯಾಸಿಯಸ್ ಸ್ಟೇಟ್ ಗೆ ಕನ್ವರ್ಟ್ ಆಗೋದು. ಯಾವ ಸ್ಟೇಟ್ ಇಂದ ಯಾವ ಸ್ಟೇಟ್ ಗೆ? ಲಿಕ್ವಿಡ್ ಟು ಗ್ಯಾಸಿಯಸ್. ಕರೆಕ್ಟ್ ಅಲ್ವಾ? ಯಾವ ಸ್ಟೇಟ್ ಇಂದ ಯಾವ ಸ್ಟೇಟ್ ಗೆ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಲಿಕ್ವಿಡ್ ಇಂದ ಗ್ಯಾಸಿಯಸ್ ಗೆ ಅಲ್ವಾ? ಲಿಕ್ವಿಡ್ ಸ್ಟೇಟ್ ಇಂದ ಗ್ಯಾಸಿಯಸ್ ಸ್ಟೇಟ್ ಗೆ ಕನ್ವರ್ಟ್ ಆಗೋದು. ಈ ರೀತಿ ಕನ್ವರ್ಟ್ ಆಗೋದನ್ನ ಏನಂತ ಕರಿತೀವಿ ನಾವು? ಎವಾಪರೇಷನ್ ಅಂತ ಕರಿತೀವಿ. ಈ ಫಸ್ಟ್ ಸೆಕೆಂಡ್ ಥರ್ಡ್ ಒನ್ಗೆ ಕಂಪೇರ್ ಮಾಡಿದ್ರೆ ಫ್ಯಾನ್ ಇರೋ ಕಾರಣಕ್ಕೆ ಇಲ್ಲಿರೋ ಲಿಕ್ವಿಡ್ ಏನಾಗುತ್ತೆ? ಅದ್ರ ಎವಾಪರೇಷನ್ ರೇಟು ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ ಫಸ್ಟ್ ಕ್ವಶನ್? ಲೆಟ್ಸ್ ಮೂವ್ ಆನ್ ಟು ದ ಸೆಕೆಂಡ್ ಕ್ವಶನ್. ಸಿಂಬಲ್ ಆಫ್ ಐರನ್ ಈಸ್, ಐರನ್ದು ಅಟಾಮಿಕ್ ಸಿಂಬಲ್ ಏನು ಅಂತ ಕೇಳಿದರೆ ಆಪ್ಷನ್ ಎ ಐಆರ್, ಆಪ್ಷನ್ ಬಿ ಎಫ್ಇ, ಆಪ್ಷನ್ ಸಿ ನನ್ ಆಫ್ ದಿಸ್, ಆಪ್ಷನ್ ಡಿ ಐ. ಯಾವ್ದು ಹೇಳಿ ಆನ್ಸರ್? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಕಮೆಂಟ್ ಚಾಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾವ್ದು ಆನ್ಸರ್ ಅಂತ. ಯಾವ್ದು ಹೇಳಿ? ಆನ್ಸರ್ ಯಾವುದು? ಎಫ್ಇ. ಆನ್ಸರ್ ಈಸ್ ಬಿ, ಎಫ್ಇ. ಐರನ್ದು ಅಯೋಡಿನ್ ಇರೋ ಕಾರಣಕ್ಕೆ ಅಕಾರ್ಡಿಂಗ್ ಟು ನಮ್ಗೆ ಗೊತ್ತು, ಪಿರಿಯಾಡಿಕ್ ಟೇಬಲ್ ಅಲ್ಲಿ ಫಸ್ಟ್ ಲೆಟರ್ಸ್ ನ ಎ ಕನ್ಸಿಡರ್ ಮಾಡಿದ್ರು ಅಂದ್ರೆ ನೇಮು ಅದೊಂದು ಸಿಸ್ಟಮ್ ಇದೆ. ಯಾವ್ದಾದ್ರು ಸಿಸ್ಟಮು? ಐಯುಪ್ಯಾಕ್. ಯಾವ ಸಿಸ್ಟಮು? ಐಯುಪ್ಯಾಕ್. ಸ್ಟ್ರಕ್ಚರ್ ಆಫ್ ಆಟಮ್ ಅಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಇದು ಸಾರಿ, ಅಟಾಮಿಕ್ ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್ ಅಲ್ಲಿ ತಿಳ್ಕೊಂಡಿದೀವಲ್ವಾ ಅಟಾಮಿಕ್ ಸಿಂಬಲ್ ನ ಹೇಗ್ ಮಾಡೋದು ಅಂತ. ಐಯುಪ್ಯಾಕ್ ಇದೊಂದು ಆರ್ಗನೈಸೇಷನ್, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ನೇಮಿಂಗ್ ಕೊಡೋದು, ಯಾವುದೇ ಒಂದು ಹೊಸ ಎಲಿಮೆಂಟ್ ಪ್ರಿಪೇರ್ ಆಯ್ತು ಅಂದ್ರೆ ಈ ಆರ್ಗನೈಸೇಷನ್ ಇಂದ ನಾವು ನೇಮಿಂಗ್ ತಗೋಬೇಕು. ನೇಮಿಂಗ್ ಈ ಆರ್ಗನೈಸೇಷನ್ ಇಂದ ಏನ್ ಮಾಡ್ಬೇಕು? ನಾವು ನೇಮಿಂಗ್ ಕನ್ಸಿಡರ್ ಮಾಡ್ಕೋಬೇಕು. ಓಕೆನಾ? ಈ ರೀತಿ ಐಯುಪ್ಯಾಕ್ ಸಿಸ್ಟಮ್ದು ಅಲ್ವಾ? ಆ ಐಯುಪ್ಯಾಕ್ ಸಿಸ್ಟಮ್ ಪ್ರಕಾರ ಏನಿತ್ತು? ಫಸ್ಟ್ ನಂಬರ್, ಈಗ ಯಾವುದೋ ಒಂದು ಎಕ್ಸಾಂಪಲ್ ಯಾವುದು? ಹೈಡ್ರೋಜನ್. ಫಸ್ಟ್ ಲೆಟರ್ ಏನಿರುತ್ತೆ ಅದನ್ನ ಕನ್ಸಿಡರ್ ಮಾಡ್ಕೋಬೇಕು ಅಂತ ಇರುತ್ತೆ. ಬಟ್ ಅದೇ ರೀತಿ ಸೇಮ್ ನೇಮ್ ಇದ್ರೆ ಸೆಕೆಂಡ್ ಅಥವಾ ಥರ್ಡ್ ಎಲಿಮೆಂಟ್ ಕನ್ಸಿಡರ್ ಮಾಡ್ಕೊಳ್ಳಿ ಅಂತ ಇರುತ್ತೆ. ಸೆಕೆಂಡ್ ಪಾಯಿಂಟ್. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇರುತ್ತೆ, ಏನು? ಸಮ್ ಆಫ್ ದ ಎಲಿಮೆಂಟ್ಸ್ ನೇಮ್ ನ ಯಾವ್ದ್ರಿಂದ ಡಿರೈವ್ ಮಾಡಿರ್ತಾರೆ? ಫ್ರಮ್ ಲ್ಯಾಟಿನ್ ಅಥವಾ ಗ್ರೀಕ್ ವರ್ಡ್ ಇಂದ ಡಿರೈವ್ ಮಾಡಿ ಅದ್ರದ್ದು ಫಸ್ಟ್ ನೇಮ್ ಏನಿರುತ್ತೆ ಆಲ್ಫಾಬೆಟ್ ಅದನ್ನ ತಗೊಂತಾರೆ ನೇಮು. ಹಾಗಾದ್ರೆ ಐರನ್ದು ಲ್ಯಾಟಿನ್ ವರ್ಡ್ ಏನ್ ಹೇಳಿ? ಫೆರಮ್ ಅಂತ. ಏನು? ಫೆರಮ್. ಅದರಲ್ಲಿ ಎಫ್ ವಿ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ಎಫ್ ಇದೆ, ಎಫ್ ಅಂದ್ರೆ ಫ್ಲೂರಿನ್ ಇದೆಯಲ್ಲ ಅದಕ್ಕೋಸ್ಕರ ಎಫ್ ವಿ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ಮತ್ತೆ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ನೋಡಿ. ಐರನ್ ಅಲ್ಲಿ 2 ಟೈಪ್ಸ್ ಇದೆ. ಐರನ್ನು ನಮ್ಗೆ ಗೊತ್ತು, ಯಾವುದೇ ಒಂದು ಎಲೆಕ್ಟ್ರಾನು ಏನಾಗುತ್ತೆ ಅದು ತನ್ನ ಎಲ್ಲಾ ಎಲೆಕ್ಟ್ರಾನ್ಗೂ ಒಂದು ಇದಿರುತ್ತೆ ಅಲ್ವಾ? ಸ್ಟೇಬಲ್ ಆಗಕ್ಕೆ ಒಂದು ಟೆಂಡೆನ್ಸಿ ಇದೆ, ಸ್ಟೇಬಲ್ ಆಗಕ್ಕೆ. ಆ ಕಾರಣಕ್ಕೆ ಐರನ್ದು ಟೋಟಲ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ಗೆ 3 ಎಲೆಕ್ಟ್ರಾನ್ ಬೇಕಾಗಿರುತ್ತೆ. ಎಷ್ಟು ಬೇಕಾಗಿರುತ್ತೆ? ಐರನ್ ವೇಲೆನ್ಸ್ ಇಸ್ 3+. ಐರನ್ ವೇಲೆನ್ಸ್ ಎಷ್ಟು ಮೈ ಡಿಯರ್ ಎಲೆಕ್ಟ್ರಾನ್ಸ್? 3+. ಹೆನ್ಸ್ ದಿ ಐರನ್ ಕಾಂಪೌಂಡ್ ನ ಏನಂತ ಕರೀತಾರೆ? 3D ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರೀತಾರೆ. ನೀವು 3D ಬ್ಲಾಕ್, ಎಸ್ ಬ್ಲಾಕ್, ಪಿ ಬ್ಲಾಕ್ ನೀವು ಹೈಯರ್ ಸ್ಟಡೀಸ್ ಹೋಗ್ತಾ ತಿಳ್ಕೊಂತೀರಾ. ಓಕೆನಾ? ಅರ್ಥ ಆಯ್ತಾ? ಈ ರೀತಿ 3D ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರೀತಾರೆ. ಆ ರೀತಿ ಐರನ್ 2 ಸ್ಟೇಟ್ ಅಲ್ಲಿ ಸಿಗುತ್ತೆ. ಯಾವ್ಯಾವ ಸ್ಟೇಟ್ ಅಲ್ಲಿ ಗೊತ್ತಾ? Fe2+ ಅಂಡ್ Fe3+. 2 ಸ್ಟೇಟ್ ಅಲ್ಲಿ ಸಿಗುತ್ತೆ. ಇದನ್ನ ಫೆರಸ್ ಅಂತೀವಿ, ಇದನ್ನ ಫೆರಿಕ್ ಅಂತೀವಿ. ಯಾಕೆ ಅಂದ್ರೆ ಡಿಪೆಂಡಿಂಗ್ ಅಪಾನ್ ಇದು ಒಂದು ಪ್ಲಸ್ ಮತ್ತೆ ಮೈನಸ್ ಚಾರ್ಜ್. ಈಗ ಕೇಟಯಾನು 3 ಎಲೆಕ್ಟ್ರಾನ್ ಇನ್ನೊಂದು ಆಟಮ್ ಕೊಟ್ಟು 2 ಬಾಂಡ್ ಫಾರ್ಮೇಶನ್ ಮಾಡುತ್ತಲ್ವಾ? ಐರನ್ ಸಲ್ಫೇಟು
ಬೇಕಾದಷ್ಟು ಇದು ಫಾರ್ಮೇಷನ್ ಆಗುತ್ತೆ. ಬಟ್ ಸಲ್ಫೇಟ್ ಐರನ್ ಸಲ್ಫೇಟ್ ಫಾರ್ಮೇಷನ್ ಆಗುವಾಗ FeSO4 ಫಾರ್ಮೇಷನ್ ಆಗುವಾಗ ನಮಗೆ 2- ಬೇಕು ಅಲ್ವಾ. ಸಲ್ಫೇಟ್ ಎಷ್ಟಿದೆ ಚಾರ್ಜ್ 2- ಇರೋ ಕಾರಣಕ್ಕೆ ಮೈ ಡಿಯರ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಆ ಸಲ್ಫೇಟ್ 2- ಇರೋದಕ್ಕೆ ಇದ್ರದ್ದು ಚಾರ್ಜ್ ಏನಾಗುತ್ತೆ 2+ ಆಗುತ್ತೆ. ಇನ್ನೂ ಒಂದು ಎಲೆಕ್ಟ್ರಾನ್ ಅಲ್ಲೇ ಇರುತ್ತೆ. ಈ ರೀತಿ ಐರನ್ ಬೇಕಾದಾಗ ಈಗ ಡಿಪೆಂಡಿಂಗ್ ಅಪಾನ್ ಅಪೋಸಿಟ್ ಆನಯಾನ್ ಎಲಿಮೆಂಟ್ ಮೇಲೆ ಅದು ತನ್ನ ಸ್ಟೇಬಲ್ ಅಂದ್ರೆ ಆಕ್ಸಿಡೇಷನ್ ಸ್ಟೇಟ್ ನ ಚೇಂಜ್ ಮಾಡ್ಕೊಳ್ಳುತ್ತೆ. ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ ಏನು ಅದ್ರ ಬಗ್ಗೆ ಎಲ್ಲ ನೀವು ಹೈಯರ್ ಸ್ಟಡೀಸ್ ಅಲ್ಲಿ ತಿಳ್ಕೊಂತೀರಾ. ಬೇಕಾದ್ರೆ ಏನಾದ್ರೂ ಡೌಟ್ ಇದ್ರೆ ಪ್ಲೀಸ್ ಆಸ್ಕ್ ಇನ್ ಚಾಟ್ ಸೆಕ್ಷನ್ ಅಥವಾ ಕಮೆಂಟ್ ಸೆಕ್ಷನ್. ವಿಡಿಯೋ ನೋಡೋದ್ಮೇಲೆ ನಾನು ನಿಮ್ ಸುಹಾಸರ್ ಇದೀನಲ್ವಾ ಕಾಮನ್, ಎಲ್ಲದಕ್ಕೂ ಆನ್ಸರ್ ಮಾಡ್ಕೊಡ್ತೀನಿ, ಸರಿನಾ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಹೋಗೋಣ. The first model of an atom is given by option A Rutherford, option B N Bohr, option C E Goldstein, option D J J Thomson. ನಾನು ಈ ಚಾಪ್ಟರ್ ಮಾಡುವಾಗ ಪ್ರತಿ ಚಾಪ್ಟರ್ ಅಲ್ಲಿ ಹೇಳ್ತಿದ್ದೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಈ ಕ್ವಶನ್ ಪ್ರತಿಯೊಂದು ಇಯರ್ಸ್ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಆಗ್ಲಿ ಪ್ರತಿಯೊಂದು ಇಯರ್ ರಿಪೀಟೆಡ್ ಕನ್ಸಿಸ್ಟೆಂಟ್ ಆಗಿ ಕೇಳ್ತಾನೆ ಇದ್ದಾರೆ. 1 ಮಾರ್ಕ್ಸ್ ಇದು ಪಕ್ಕ ಬರ್ದಿಟ್ಕೋಬಿಡಿ, ಇದು ಪಕ್ಕ ಇಂಪಾರ್ಟೆಂಟ್ ಕ್ವಶನ್. ಆನ್ಸರ್ ಯಾವ್ದು ಹೇಳಿ ತಿಳಿಸಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಆನ್ಸರ್ ಈಸ್ J.J. Thomson. J.J. Thomson model is an first atomic model. J.J. Thomson model ಯಾವುದು? It is an first atomic model. ಇದನ್ನ ಇನ್ನೇನಂತ ಕರೀತಾರೆ? ವಾಟರ್ ಮೆಲನ್ ಮಾಡೆಲ್ ಅಂತ ಸಹ ಕರೀತಾರೆ. ಏನಂತ ಕರೀತಾರೆ ಮೈ ಡಿಯರ್ ಎಲೆಕ್ಟ್ರಾನ್ಸ್? ವಾಟರ್ ಮೆಲನ್ ಮಾಡೆಲ್. ಇದನ್ನ ವಾಟರ್ ಮೆಲನ್ ಮಾಡೆಲ್ ಅಂತಾನು ಕರೀತಾರೆ, ಮತ್ತೆ ಪಂಪ್ಕಿನ್ ಮಾಡೆಲ್ ಅಂತಾನು ಕರೀತಾರೆ. ಕರೆಕ್ಟ್ ಅಲ್ವಾ? ಅಕಾರ್ಡಿಂಗ್ ಟು J.J. Thomson, atom consisting of an positive spaced pair, positively charged sphere within electrons embedded it. ಯಾವ ರೀತಿ? ಈ ರೀತಿ ಇರುತ್ತೆ. ಇದ್ರ ಒಳಗೆ ಎಲೆಕ್ಟ್ರಾನ್ಸ್ ಇರುತ್ತೆ. ಈಕ್ವಲಿ ಪಾಸಿಟಿವ್ ಚಾರ್ಜ್ ಎಷ್ಟು ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ, ನೆಗೆಟಿವ್ ಚಾರ್ಜ್ ಸಹ ಅಷ್ಟೇ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಂತ ಯಾರು ಹೇಳ್ತಾರೆ ಹೇಳಿ? J.J. Thomson ಅವರು ಹೇಳ್ತಾರೆ. ಮತ್ತೆ ನೆಕ್ಸ್ಟ್ ಇದು ಯಾವುದು? ಹೂ ಇಸ್ ರುದರ್ಫೋರ್ಡ್ ಮಾಡೆಲ್ ಯಾವುದು? ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್. ಅವ್ರು ಯಾಕೆ ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್ ಬಂತು? ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಇಂದ. ಯಾವ ಎಕ್ಸ್ಪೆರಿಮೆಂಟು? ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್. ಏನಾಗುತ್ತೆ, what are alpha particles? Alpha particle is an particle have 2 unit of positive charge and 4 unit of atomic mass. 2+. ಎಕ್ಸಾಂಪಲ್ ಯಾವುದು ಅದಕ್ಕೆ? ಹೀಲಿಯಂ 2+. ಇದು ಹೇಗೆ ಫಾರ್ಮೇಶನ್ ಆಗುತ್ತೆ? ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ರೇಡಿಯೋ ಆಕ್ಟಿವಿಟಿ ಮಾಡುವಾಗ ಈ ಹೀಲಿಯಂ ಆಟಮ್ ಫಾರ್ಮೇಶನ್ ಆಗುತ್ತೆ. ಪಾಸಿಟಿವ್ ಚಾರ್ಜ್ ಅಂದ್ರೆ ಹೀಲಿಯಂ ಕ್ಯಾಟಯಾನ್ ಆಟಮ್, He2+. ಅರ್ಥ ಆಯ್ತಾ? He2+ ನ ನಾವು ಏನಂತ ಕರಿತೀವಿ? ಆಲ್ಫಾ ಪಾರ್ಟಿಕಲ್. ಒಂದು ಆಲ್ಫಾ ಪಾರ್ಟಿಕಲ್ ನ ಅವರು ಏನ್ ಮಾಡ್ತಾರೆ, ಈ ರೀತಿ ಇರೋ ಆಲ್ಫಾ ಪಾರ್ಟಿಕಲ್ ನ ಇಲ್ಲಿ ಗೋಲ್ಡ್ ಫಾಯಿಲ್ ಯೂಸ್ ಮಾಡ್ಕೊಂಡು, ಯಾಕೆ ಗೋಲ್ಡ್ ಫಾಯಿಲ್ ಯೂಸ್ ಮಾಡ್ತಾರೆ? ಬಿಕಾಸ್ ಗೋಲ್ಡ್ ಇಸ್ ಅನ್ ಮೋಸ್ಟ್ ಮ್ಯಾಲೆಬಲ್ ಮೆಟಲ್. ಅದನ್ನ ನಾವು ಯಾವ ಶೇಪ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಮಾಡ್ಕೊಂತೀವಿ. ಈ ಗೋಲ್ಡ್ ಫಾಯಿಲು ಈ ಒಂದು ಆಟಮ್ ಹೀಲಿಯಂ ಆಟಮ್ 1000 ಪಟ್ಟು ದಪ್ಪ ಇರುತ್ತೆ. 1000 ಪಟ್ಟು ಅದರ ರೇಡಿಯಸ್ ಗಿಂತ ದಪ್ಪ ಇರುತ್ತೆ. ಮತ್ತೆ ಇದನ್ನ ಏನಾಗಿ ಸುತ್ತ ಒಂದು ಜಿಂಕ್ ಸಲ್ಫೇಟ್ ಫ್ಲೂರೋಸೆನ್ಸ್, ಜಿಂಕ್ ಕಾರ್ಬನೇಟ್ ಫ್ಲೂರೋಸೆನ್ಸ್ ಇಂದ ಕವರ್ ಮಾಡಿರ್ತಾರೆ. ಯಾಕೆ ಅಂದ್ರೆ ಪ್ರತಿಯೊಂದು ಇಲ್ಲಿ ಬ್ಲಿಂಕ್ ಆಗ್ಲಿ, ಯಾವ ರೀತಿ ಅದು ಏನಾಗುತ್ತೆ, ಬೊಂಬಾರ್ಡ್ ಆಗುತ್ತೆ ಅಂತ. ಇದರಲ್ಲಿ ಇವರು ಏನೇನ್ ಅಬ್ಸರ್ವ್ ಮಾಡ್ತಾರೆ ಹೇಳಿ? ದೇರ್ ಆರ್ 3 ಪಾಯಿಂಟ್ಸ್ ಅಬ್ಸರ್ವ್ ಮಾಡ್ತಾರೆ. ಮೋಸ್ಟ್ ಆಫ್ ದಿ ಎಲಿಮೆಂಟ್ ಇದು ಆಟಮ್ಸ್ ಅಲ್ಲಿ ಫ್ರೀ ಸ್ಪೇಸ್ ಇದೆ, ಅದಕ್ಕೆ ಬೊಂಬಾರ್ಡ್ ಆಗದೆ ರೀತಿ ಅದು ಡೈರೆಕ್ಟ್ ಹೋಗ್ತಿದೆ. ಮತ್ತೆ ಇನ್ನೊಂದಷ್ಟು ಬೊಂಬಾರ್ಡ್ ಆಗಿ 90 ಡಿಗ್ರಿಗೆ ಡಿಫ್ಲೆಕ್ಟ್ ಆಗ್ತಿದೆ. ಯಾಕೆ ಅಂದ್ರೆ ಆಟಮ್ ಒಳಗೆ ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ಸ್ಪಿಯರ್ ಇದೆ, ವಾಲ್ಯೂಮ್ ಇದೆ, ಅದರಿಂದ ಇದು 90 ಡಿಗ್ರಿ ಬ್ಯಾಕ್ ಆಗ್ತಿದೆ, 90 ಡಿಗ್ರಿಯಿಂದ ಡಿಫ್ಲೆಕ್ಟ್ ಆಗ್ತಿದೆ. ಇದನ್ನ ಏನಂತ ಕರೀತಾರೆ? ನ್ಯೂಕ್ಲಿಯಸ್ ಅಂತ ಕರೀತಾರೆ. ನ್ಯೂಕ್ಲಿಯಸ್ ಅಲ್ಲಿ ಏನೇನ್ ಪ್ರೆಸೆಂಟ್ ಇರುತ್ತೆ ಅಂತಾರೆ? ಪ್ರೋಟಾನ್ ಇರುತ್ತೆ ಅಂತಾರೆ. ದಟ್ಸ್ ಟೈಮ್ ಇನ್ನು ನ್ಯೂಟ್ರಾನ್ ಡಿಸ್ಕವರ್ ಆಗಿರಲ್ಲ. ಮತ್ತೆ ಚಾರ್ಜಡ್ ಇದು ನ್ಯೂಕ್ಲಿಯಸ್ ಸುತ್ತ ಎಲೆಕ್ಟ್ರಾನ್ಸ್ ಏನಾಗಿ ಸರ್ಕ್ಯುಲರ್ ಪಾತ್ ಅಲ್ಲಿ ಏನಾಗ್ತಿರುತ್ತೆ ಅಂತ ಹೇಳ್ತಾರೆ? ಸರ್ಕ್ಯುಲರ್ ಪಾತ್ ಅಲ್ಲಿ ರಿವಾಲ್ವಿಂಗ್ ಆಗ್ತಿರುತ್ತೆ. ಎಲೆಕ್ಟ್ರಾನ್ಸ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಸರ್ಕ್ಯುಲರ್ ಪಾತ್ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಇದು ರುದರ್ಫೋರ್ಡ್ ಮಾಡೆಲ್. ನೆಕ್ಸ್ಟ್ ಇನ್ಯಾರಿದ್ದಾರೆ? ಬೋರ್. ಅಕಾರ್ಡಿಂಗ್ ಟು ಬೋರ್ ಮಾಡೆಲ್ ಪ್ರಕಾರ ಏನು? ಪ್ರತಿಯೊಂದು ಆರ್ಬಿಟಲ್ಸ್, ಬಟ್ ರುದರ್ಫೋರ್ಡ್ ಮಾಡೆಲ್ ಫೇಲ್ ಆಗುತ್ತೆ. ಯಾಕೆ? ಅಕಾರ್ಡಿಂಗ್ ಟು ಮ್ಯಾಕ್ಸ್ವೆಲ್, ಯಾವುದೇ ಒಂದು ವಸ್ತು, ಯಾವುದೇ ಒಂದು ಎಲಿಮೆಂಟು ಈ ಸರ್ಕ್ಯುಲರ್ ಆರ್ಬಿಟಲ್ ಸುತ್ತುತ್ತಿದೆ ಅಂದ್ರೆ ಅಲ್ಲಿ ಆಂಗುಲರ್ ಮೋಷನ್ ಬಂದು ಅದು ತನ್ನ ಎನರ್ಜಿನ ರೇಡಿಯೇಟ್ ಮಾಡ್ಕೊಂಡು ಎನರ್ಜಿ ಲಾಸ್ ಆಗಿ ಅದು ಆಟಮ್ ಮೇಲೆ ಬೀಳುತ್ತೆ. ಅದಕ್ಕೆ ಈ ಫೇಲ್ ಆಗುತ್ತೆ. ಮತ್ತೆ ಅವರು ಇಷ್ಟೇ ಆರ್ಬಿಟಲ್ ಅಲ್ಲಿ ಇಷ್ಟೇ ಎಲೆಕ್ಟ್ರಾನ್ಸ್ ಇರಬೇಕು, ಎನರ್ಜಿ ಆಫ್ ಎಲೆಕ್ಟ್ರಾನ್ ಏನು ಹೇಳಿರಲ್ಲ ಅಲ್ವಾ? ಬಟ್ ಬೋರ್ ಏನ್ ಮಾಡ್ತಾರೆ?
ಪ್ರತಿಯೊಂದು ಎಲೆಕ್ಟ್ರಾನು ಅದರದೇ ಆದಂತಹ ಒಂದು ಆರ್ಬಿಟ್ ಅಲ್ಲಿ ಸುತ್ತುತ್ತೆ. ಅದನ್ನ ಏನಂತ ಕರೀತಾರೆ? ಡಿಸೈರ್ಡ್ ಆರ್ಬಿಟ್ ಅಥವಾ ಎನರ್ಜಿ ಸೆಲ್ಸ್ ಅಂತ ಕರೀತಾರೆ. ಡಿಸೈರ್ಡ್ ಆರ್ಬಿಟ್ ಅಥವಾ ಎನರ್ಜಿ ಸೆಲ್ಸ್. ಎನರ್ಜಿ ಸೆಲ್. ಅದಕ್ಕೆ ನೇಮಿಂಗ್ ಏನಂತ ಕೊಡ್ತಾರೆ? KLMNO. ಆಮೇಲೆ ಬಾರ್ ಮತ್ತೆ ಬೆರ್ರಿ ಬರ್ತಾರೆ, ಅದನ್ನೆಲ್ಲ ನೇಮಿಂಗ್ ಏನ್ ಮಾಡ್ತಾರೆ? ನೇಮಿಂಗ್ ಇದು ಈ ಇಂಥ ಸೆಲ್ ಅಲ್ಲಿ ಇಷ್ಟೇ ಎನರ್ಜಿ ಇರ್ಬೇಕು, ಇಷ್ಟೇ ಏನಿರ್ಬೇಕು? ಎಲೆಕ್ಟ್ರಾನ್ಸ್ ಇರ್ಬೇಕಂತ ಹೇಳ್ತಾರೆ. ಆ ಫಾರ್ಮುಲಾ ಯಾವುದು? 2n². ಫಸ್ಟ್ ಎಲ್ಲ ಹೇಗೆ ಆಟಮ್ ಸ್ಟೇಬಲ್ ಆಗಿರುತ್ತೆ, ಎರಡು ಸ್ಟೇಟ್ ಇಂದ ಯಾವ್ದಾದ್ರು ಡುಪ್ಟೆಟ್ ಮತ್ತೆ ಡುಪ್ಲೆಟ್ ಮತ್ತೆ ಆಕ್ಟೆಟ್ ಕಾನ್ಫಿಗರೇಷನ್ ಇಂದ. ಕರೆಕ್ಟ್ ಅಲ್ವಾ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಈ ರೀತಿ ಯಾರು ಹೇಳ್ತಾರೆ? ಎಕ್ಸ್ಪ್ಲೇನ್ ಮಾಡ್ತಾರೆ ಎನ್ ಬೋರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ನೆಕ್ಸ್ಟ್, ಹೂ ಈಸ್ ಇ ಗೋಲ್ಡ್ಸ್ಟೈನ್? ಈಸ್ ದ ಫಾದರ್ ಆಫ್ ಪ್ರೋಟಾನ್. ಯಾರು ಇವರು? ಫಾದರ್ ಆಫ್ ಪ್ರೋಟಾನ್. ಪ್ರೋಟಾನ್ ನ ಡಿಸ್ಕವರ್ ಮಾಡಿದವರು ಯಾರು? ಇ ಗೋಲ್ಡ್ಸ್ಟೈನ್. ಯಾವ ಎಕ್ಸ್ಪೆರಿಮೆಂಟ್ ಇಂದ? ಒಂದು ಡಿಸ್ಚಾರ್ಜ್ ಟ್ಯೂಬ್ ಅಲ್ಲಿ ಮರ್ಕ್ಯೂರಿ ಪ್ರೆಸೆಂಟ್ ಮಾಡ್ಕೊಂಡು ಅವರು ಲೋ ಪ್ರೆಷರ್ ಇರುತ್ತೆ, ಹೈ ಪೊಟೆನ್ಶಿಯಲ್ 10,000 ವೋಲ್ಟ್ ಕರೆಂಟ್ ನ ಪಾಸ್ ಮಾಡಿದಾಗ ಏನಾಗುತ್ತೆ? ಒಂದು ಗ್ಯಾಸ್ ತಗೊಂತಾರೆ, ಲೈಟರ್ ಗ್ಯಾಸ್, ಯಾವುದು? ಹೈಡ್ರೋಜನ್. ಅವಾಗ ಅದು ಪಾಸಿಟಿವ್ ಚಾರ್ಜ್ ಒಂದು ಬೀಮ್ ಬರುತ್ತೆ. ಅದನ್ನ ಏನಂತ ಕರೀತಾರೆ? ಕೆನಲ್ ರೇಸ್ ಅಥವಾ ಕ್ಯಾಥೋಡ್ ರೇಸ್. ಕ್ಯಾಥೋಡ್ ರೇನಾ? ಅಲ್ಲ, ಆನೋಡ್ ರೇಸ್ ಅಂತ ಕರೀತಾರೆ ಅಲ್ವಾ? ಕರೆಕ್ಟ್ ಅಲ್ವಾ? ಇಷ್ಟು ಕೆನಲ್ ರೇಸ್ ಅಥವಾ ಕ್ಯಾಥೋಡ್ ರೇ ಅಂತ ಕರೀತಾರೆ. ಇಷ್ಟು ಈ ಗೋಲ್ಡ್ಸ್ಟೈನ್ ಪ್ರಕಾರ 1863 ಡಿಸ್ಕವರ್ ಮಾಡ್ತಾರೆ ಪ್ರೋಟಾನ್. ಜೆ ಥಾಮ್ಸನ್ ಕೇವಲ ಅಟಾಮಿಕ್ ಮಾಡಲ್ ಅಷ್ಟೇ ಅಲ್ಲ ಮೈ ಡಿಯರ್ ಎಲೆಕ್ಟ್ರಾನ್ಸ್, ಎಲೆಕ್ಟ್ರಾನ್ ಕೂಡ ಡಿಸ್ಕವರ್ ಮಾಡ್ತಾರೆ. ಹೂ ಈಸ್ ಡಿಸ್ಕವರ್ಡ್ ಎಲೆಕ್ಟ್ರಾನ್? ಜೆ ಥಾಮ್ಸನ್. ಅದಕ್ಕೆ 1906 ಈ ಜೆ ಥಾಮ್ಸನ್ಗೆ ನೋಬೆಲ್ ಪ್ರೈಸ್ ಬರುತ್ತೆ. ಏನಕ್ಕೆ? ಎಲೆಕ್ಟ್ರಾನ್ ನ ಐಡೆಂಟಿಫೈ ಮಾಡೋದಕ್ಕೆ. ಹೂ ಇಸ್ ದ ಫಾದರ್ ಆಫ್ ಎಲೆಕ್ಟ್ರಾನ್? ಜೆ ಥಾಮ್ಸನ್. ಯಾರು ಫಾದರ್ ಆಫ್ ಎಲೆಕ್ಟ್ರಾನು? ಜೆ ಥಾಮ್ಸನ್. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು? ಜೆ ಥಾಮ್ಸನ್ ಏನ್ ಹೇಳಿ? ಯಾವ ಪ್ರಕಾರ ಅದು ಕಂಡುಹಿಡಿತಾರೆ? ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್ ಅಲ್ಲಿ. ಸೇಮ್ ಡಿಸ್ಚಾರ್ಜ್ ಟ್ಯೂಬ್ ಅಲ್ಲಿ ಮರ್ಕ್ಯೂರಿ ಇರಲ್ಲ, ಗ್ಯಾಸ್ ಇರುತ್ತೆ. ಅದರಿಂದ ಏನಾಗುತ್ತೆ? ಒಂದು ಫ್ಲೂರೋಸೆಂಟ್ ಗ್ಲೋ ಬರುತ್ತೆ. ಏನ್ ಬರುತ್ತೆ? ಫ್ಲೂರೋಸೆಂಟ್ ಗ್ಲೋ. ಅದರಿಂದ ಏನ್ ತಿಳ್ಕೊಂತಾರೆ? ಯಾವುದೋ ಒಂದು ರೇ ಕ್ಯಾಥೋಡ್ ಇಂದ ಆನೋಡ್ಗೆ ಹೋಗಿ ಸ್ಟ್ರೈಕ್ ಆಗ್ತಿದೆ. ಆ ರೇ ಗ್ಲಾಸ್ ಇದು ಮಾಮೂಲಿ ಇದು ಏನದು ಗೋಡೆಗಳು ಈ ಇದಕ್ಕೆ ಡಿಸ್ಚಾರ್ಜ್ ಟ್ಯೂಬ್ ವಾಲ್ಸ್ಗೆ ಹೊಡೆದು ಅದರಿಂದ ಫ್ಲೋರೋಸೆಂಟ್ ಗ್ಲೋ ಬರ್ತಿದೆ. ಇದನ್ನ ಕ್ಯಾಥೋಡ್ ರೇ ಅಂತ ಕರೀತಾರೆ. ಇದ್ರೊಳಗೆ ಒಂದು ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಇದೆ. ದೀಸ್ ಆರ್ ಕಾಲ್ಡ್ ಆಸ್ ಅನ್ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಚಾರ್ಜ್ ಎಷ್ಟು? -1.6 × 10⁻⁻19 ಕೂಲಂಬ್ ಅಲ್ವಾ? ಇದು ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಆಫ್ ಆಟಮ್ಸ್ ಬಗ್ಗೆ. ಹಾಗಾದ್ರೆ ವಿಚ್ ಇಸ್ ದ ಫಸ್ಟ್ ಅಟಾಮಿಕ್ ಮಾಡೆಲ್? ಜೆ ಥಾಮ್ಸನ್ is an first atomic model was given. Next, move on to the next question. A student mixed the white of an egg with water, stirred it well. ಏನು? ಎಗ್ ವೈಟ್ ನ ವಾಟರ್ ಅಲ್ಲಿ ಚೆನ್ನಾಗಿ ಸ್ಟಿರ್ ಮಾಡ್ತಿದ್ದಾನೆ ಸ್ಟೂಡೆಂಟ್. ಹಾಗಾದ್ರೆ ಏನ್ ಅಬ್ಸರ್ವ್ ಆಗುತ್ತೆ? ಆಪ್ಷನ್ ಎ, ಎಗ್ ವೈಟ್ ಸೆಟಲ್ಸ್ ಡೌನ್ ಅಟ್ ದಿ ಬಾಟಮ್, ಎ ಟ್ರಾನ್ಸ್ಪರೆಂಟ್ ಸೊಲ್ಯೂಷನ್ ಇಸ್ ಫಾರ್ಮ್ಡ್, ಎ ಟ್ರಾನ್ಸ್ಕ್ಲೂಸೆಂಟ್ ಸೊಲ್ಯೂಷನ್ ಇಸ್ ಫಾರ್ಮ್, ಎಗ್ ವೈಟ್ ಫ್ಲೋಟ್ಸ್ ಆನ್ ದಿ ಸರ್ಫೇಸ್ ಆಫ್ ವಾಟರ್. ಯಾವ್ದು ಆನ್ಸರ್ ಹೇಳಿ? ಆನ್ಸರ್ ಯಾವ್ದು ಹೇಳಿ? ಆನ್ಸರ್ ಇಸ್ ಆಪ್ಷನ್ ಸಿ. ಯಾವುದು? ಟ್ರಾನ್ಸ್ಕಲೆಂಟ್ ಬರುತ್ತೆ. ಟ್ರಾನ್ಸ್ಕಲೆಂಟ್. ಯಾಕಂದ್ರೆ ಅಕಾರ್ಡಿಂಗ್ ಟು ನಮ್ಗೆ ಗೊತ್ತು ವಾಟ್ ಈಸ್ ಹೋಮೋಜಿನಿಯಸ್ ಹೆಟ್ರೋಜಿನಿಯಸ್ ಸೊಲ್ಯೂಷನ್. ಹೋಮೋಜಿನಿಯಸ್ ಅಂದ್ರೆ ಓವರ್ ಆಲ್ ಸೊಲ್ಯೂಷನ್, ಎರಡು ಸೊಲ್ಯೂಷನ್ ನಾವು ಮಿಕ್ಸ್ ಮಾಡ್ತಿದೀವಿ ಅಂದ್ರೆ ಕಂಪ್ಲೀಟ್ಲಿ ಮಿಸಬಲ್ ಆಗಿರ್ಬೇಕು, ಕಂಪ್ಲೀಟ್ಲಿ ಮಿಕ್ಸ್ ಆಗಿರ್ಬೇಕು. ಹೆಟೆರೋಜಿನಿಯಸ್ ಅಂದ್ರೆ ಇನ್ಕಂಪ್ಲೀಟ್ ಮಿಸಬಲ್, ಅದು ಕಂಪ್ಲೀಟ್ ಆಗಿ ಮಿಕ್ಸ್ ಆಗಿರಲ್ಲ. ಕರೆಕ್ಟ್ ಅಲ್ವಾ? ಆ ರೀತಿ ಬರುತ್ತೆ. ಅದಕ್ಕೆ ಆಪ್ಷನ್ ಇಸ್ ಟ್ರಾನ್ಸ್ಕುಲೆಂಟ್. ಬಿಕಾಸ್ ಎಗ್ ವೈಟ್ ಇಸ್ ಎನ್ ಟ್ರಾನ್ಸ್ಕುಲೆಂಟ್. ಎಗ್ ವೈಟ್ ಏನಾಗಿರುತ್ತೆ? ಟ್ರಾನ್ಸ್ಕುಲೆಂಟ್ ಆಗಿರುತ್ತೆ. ಆ ಕಾರಣಕ್ಕೆ ನಾವು ಒಂದು ಎಗ್ ವೈಟ್ ನ ವಾಟರ್ಗೆ ಮಿಕ್ಸ್ ಮಾಡಿದ್ರೆ ನಮ್ಗೆ ಟ್ರಾನ್ಸ್ಕುಲೆಂಟ್ ಮಿಕ್ಸ್ಚರ್ ಇಸ್ ಫಾರ್ಮ್. ಟ್ರಾನ್ಸ್ಕುಲೆಂಟ್ ಮಿಕ್ಸ್ಚರ್ ಬರುತ್ತೆ. ಕರೆಕ್ಟ್ ಅಲ್ವಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಎ ಚೇಂಜ್ ಇಸ್ ಸೆಡ್ ಟು ಬಿ ಫಿಸಿಕಲಿ ಚೇಂಜ್. ಒಂದು ಫಿಸಿಕಲಿ ಚೇಂಜ್ ಆಗಿರ್ಬೇಕಾದ್ರೆ ಯಾವುದು ಚೇಂಜ್ ಆಗಿರ್ಬೇಕು ಅಂತ ಕೇಳ್ತಿದ್ದಾರೆ. ನೋ ಎನರ್ಜಿ ಚೇಂಜ್ ಅಕರ್ಸ್, ದಿ ಚೇಂಜ್ ಕ್ಯಾನ್ ಬಿ ಈಸಿಲಿ ರಿವರ್ಸ್ಡ್. ಸಾರಿ, ಆಪ್ಷನ್ ಬಿ ಆಲ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಆಪ್ಷನ್ ಡಿ ನೋ ನ್ಯೂ ಸಬ್ಸ್ಟೆನ್ಸ್ ಆರ್ ಫಾರ್ಮ್ಡ್. ಆನ್ಸರ್ ಯಾವ್ದು ಹೇಳಿ? ಆಪ್ಷನ್ ಬಿ. ಎಲ್ಲಾ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಯಾಕಂದ್ರೆ ಈ ಚೇಂಜ್ ಇಸ್ ಸೆಟ್ ಟು ಬಿ ಫಿಸಿಕಲಿ ಚೇಂಜ್. ಯಾವುದೇ ಒಂದು ಫಿಸಿಕಲಿ ಚೇಂಜ್ ಆಗ್ಬೇಕಾಗಿರೋದ್ರೆ ನಮ್ಗೆ ಬೇಕಾದ್ರೆ ನ್ಯೂ ಸಬ್ಸ್ಟೆನ್ಸ್ ಏನು ಫಾರ್ಮ್ ಆಗೋದು ಬೇಕಾಗಿಲ್ಲ. ಯಾವುದು? ನೋ ಎನರ್ಜಿ ಚೇಂಜ್ ಅಕರ್ಸ್. ಯಾವುದೇ ರೀತಿಯ ಎನರ್ಜಿ ಬೇಕಾಗಿಲ್ಲ. ಅದು ಕೆಮಿಕಲಿ ಚೇಂಜ್ ಆದ್ರೆ ಎನರ್ಜಿ ಬೇಕಾಗುತ್ತೆ. ದ ಚೇಂಜ್ ಕ್ಯಾನ್ ಬಿ ಈಸಿಲಿ ರಿವರ್ಸ್ಡ್. ಈಗ ಒಂದು ಇದು ಸಾಲಿಡ್ ಇಂದ ವಾಟರ್ ಮಾಡ್ತಾ ಇದೀವಿ. ಈಗ ಐಸ್ ಇಂದ ವಾಟರ್ ಹೀಟ್ ಮಾಡಿದ್ರೆ ವಾಟರ್ ಮಾಡ್ತಾ ಇದೀವಿ ಅಂದ್ರೆ, ಸಾಲಿಡ್ ಇಂದ ವಾಟರ್ ಆಗ್ತಿದೆ ಅಂದ್ರೆ, ನಾವು ಮತ್ತೆ ರಿವರ್ಸ್ ಮಾಡಿದ್ರೆ, ಕೋಲ್ಡ್ ಮಾಡಿದ್ರೆ
ಮತ್ತೆ ಸಾಲಿಡ್ ಐಸೇ ಆಗೋಗುತ್ತೆ. ಕರೆಕ್ಟ್ ಅಲ್ವಾ? ಕೋಲ್ಡ್ ಮಾಡಿದ್ರೆ ಏನಾಗುತ್ತೆ, ಮತ್ತೆ ಐಸ್ ಆಗುತ್ತೆ. ಈ ರೀತಿ ಎಕ್ಸಾಂಪಲ್. ಅರ್ಥ ಆಯ್ತಾ ಈ ಕ್ವಶನ್? ಎನಿ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ನಿಮ್ ಸುಹಾಸರ್ ಇದ್ದೀನಿ, ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Assertion ಏನಿದೆ? Atomic mass number is the number of protons present in the nucleus of an atom. Atomic mass number ಅಂದ್ರೆ ಅದು ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್. ನ್ಯೂಕ್ಲಿಯಸ್ ಅಲ್ಲಿ ಎಷ್ಟು ಪ್ರೆಸೆಂಟ್ ಇದೆ ಅದು ಅಂತ ಹೇಳ್ತಾರೆ. ಆಪ್ಷನ್ ಸೆಕೆಂಡ್ ರೀಸನ್, ಆಲ್ ಆಟಮ್ಸ್ ಆಫ್ ಎನ್ ಎಲಿಮೆಂಟ್ ಹ್ಯಾವ್ ದ ಸೇಮ್ ಅಟಾಮಿಕ್ ನಂಬರ್. ಎಲ್ಲಾ ಆಟಮು ಸೇಮ್ ಅಟಾಮಿಕ್ ನಂಬರ್ ಇದೆ ಅಂತ ಹೇಳ್ತಾರೆ. ಸಾರಿ, ಆಪ್ಷನ್ ಎ ಏನಿದೆ? ಆಪ್ಷನ್ ಬೋತ್ ಎ ಅಂಡ್ ಆರ್ ಟ್ರೂ. R is correct explanation of A. B, both A and R are true, but R is not correct explanation. C, A is true, R is false. Option D, A is false, R is true. Come on, answer in comment section ಅಲ್ಲಿ ತಿಳಿಸಿ. Come on, ಬೇಗ ಏನ್ ಹೇಳಿ, ಯಾವ್ದು ಆನ್ಸರು? ಆನ್ಸರ್ ಯಾವುದು ಮೈ ಡಿಯರ್ ಎಲೆಕ್ಟ್ರಾನ್ಸ್? A is false, R is true. Answer is option D. ಯಾಕಂದ್ರೆ what is atomic mass number? Atomic mass number ಅಂದ್ರೆ total number of, it is the sum of electrons ಅಲ್ಲ, proton plus neutrons present in nucleus. Protons plus neutrons present in nucleus. But atomic number ಅಂದ್ರೆ ಏನು? Total number of protons ಅಲ್ವಾ? Atomic number is nothing but total number of protons. ಕರೆಕ್ಟ್ ಅಲ್ವಾ ಮಕ್ಕಳ? ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್. ಮತ್ತೆ ನಮ್ಗೆ ಗೊತ್ತು ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಇಸ್ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಕರೆಕ್ಟ್ ಅಲ್ವಾ? ಅದಕ್ಕೆ assertion is wrong. Atomic mass number is nothing but it is a sum of total number of protons plus neutrons present in the nucleus. These are also known as nucleons. What are nucleons? The protons and neutrons present in the nucleus is known as nucleons. Nucleons ಯಾವ್ಯಾವು? ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್. ಎಷ್ಟು ನಂಬರ್ ಆಫ್ ಪ್ರೋಟಾನ್ಸ್ ಇರುತ್ತೆ ಅಷ್ಟೇ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ ಪ್ರತಿಯೊಂದು ಆಟಮ್ ಅಲ್ಲಿ. ಎಷ್ಟು ನಂಬರ್ ಆಫ್ ಪ್ರೋಟಾನ್ಸ್ ಇರುತ್ತೆ ಮೈ ಡಿಯರ್ ಎಲೆಕ್ಟ್ರಾನ್ಸ್, ಅಷ್ಟೇ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಸಹ ಇರುತ್ತೆ. ಇದು ಅಕಾರ್ಡಿಂಗ್ ಟು ಏನು? ಅಟಾಮಿಕ್ ನಂಬರು, ಅಟಾಮಿಕ್ ಮಾಸ್ ನಂಬರು, ಸ್ಟ್ರಕ್ಚರ್ ಆಫ್ ಆಟಮ್ ಅಲ್ಲಿ ಬರುತ್ತೆ. ಕರೆಕ್ಟ್ ಅಲ್ವಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Given experiment to show the ammonium chloride undergo sublimation. Ammonium NH4Cl ಹೇಗೆ ಅದನ್ನ ಸಬ್ಲಿಮೇಷನ್ ಮಾಡೋದು ಅಂತ. ಓಕೆನಾ? ಹೇಗೆ ಹೇಳಿ? ಅಮೋನಿಯಂ ಕ್ಲೋರೈಡ್ ನ ಹೇಗೆ ಸಬ್ಲಿಮೇಷನ್ ಮಾಡೋದು? ವಾಟ್ ಇಸ್ ಸಬ್ಲಿಮೇಷನ್? ಸಬ್ಲಿಮೇಷನ್ ಇಸ್ ನಥಿಂಗ್ ಬಟ್, ಸಬ್ಲಿಮೇಷನ್ ಅಂದ್ರೆ ಏನು? ಸಬ್ಲಿಮೇಷನ್ ಅಂದ್ರೆ ಒಂದು ಎಲೆಕ್ಟ್ರಾನ್ ಹೇಗಿರುತ್ತೆ ಅದು ಸೆಟಪ್ ಅಂತ ನೋಡೋಣ. ಈ ರೀತಿ ಇರುತ್ತೆ ನೋಡಿ ಸೆಟಪ್. ಯಾವ ರೀತಿ ಅಂದ್ರೆ ಇಲ್ಲಿ ನೋಡಿ, ಕಾಣಿಸ್ತಿದ್ಯಾ? ಈ ರೀತಿ ಇರುತ್ತೆ. ಒಂದು ಕೊನಿಕಲ್ ಫ್ಲಾಸ್ಕ್ ಅಲ್ಲ, ಇದು ಒಂದು ಫಿಲ್ಟರ್. ಈ ರೀತಿ ಆಪರೇಟರ್ಗೆ ಮೇಲೆ ಒಂದು ಕಾಟನ್ ಪ್ಲಗ್ ನ ಇಟ್ಟು ಒಂದು ಫನಲ್ಗೆ, ಒಂದು ಗ್ಲಾಸ್ ಫನಲ್ಗೆ ಒಂದು ಕಾಟನ್ ಇಲ್ಲಿ ಪ್ಲೇಸ್ ಮಾಡಿ ಇಲ್ಲಿ ಹೀಟ್ ಮಾಡಬೇಕು. ಒಂದು ಪೋರ್ಸ್ಲಿನ್ ಬೇಸಿನ್ ತಗೊಂಡು ನಾವು ಅಮೋನಿಯಂ ಕ್ಲೋರೈಡ್ ತಗೊಂಡು ಹೀಟ್ ಮಾಡಿದಾಗ ಅದು ಎವಾಪರೇಟ್ ಆಗುತ್ತೆ. ಎವಾಪರೇಟ್ ಆಗಿ ಸ್ಟಿಕ್ಸ್ ಫಾರ್ಮೇಶನ್ ಆಗುತ್ತೆ. ಚೈನಾ ಡಿಶ್ ಅಥವಾ ಪೋರ್ಸೆಲನ್ ಬೇಸಿನ್ ಅಲ್ಲಿ ನಾವು ಅದನ್ನ ಹೀಟ್ ಮಾಡಬೇಕು. ಇಲ್ಲಿ ಚೈನಾ ಡಿಶ್ ಅಲ್ಲಿ ಅಮೋನಿಯಂ ಕ್ಲೋರೈಡ್ ನ ಕವರ್ ಮಾಡಿ ಇನ್ವರ್ಟೆಡ್ ಗ್ಲಾಸ್ ಅಂದ್ರೆ ಗ್ಲಾಸ್ ಫನಲ್ ನ ಉಲ್ಟಾ ಇಟ್ಟು ನಾವು ಕವರ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ? ಸಬ್ಲಿಮೇಷನ್ ಬರುತ್ತೆ. ಸಬ್ಲಿಮೇಷನ್ ಇಸ್ ನಥಿಂಗ್ ಬಟ್, ಸಬ್ಲಿಮೇಷನ್ ಅಂದ್ರೆ ಏನ್ ಗೊತ್ತಾ? ಸಬ್ಲಿಮೇಷನ್ ಅಂದ್ರೆ ಈಗ ಒಂದು ಕಾಂಪೌಂಡ್ ಪುಡಿ ಆಗಿರೋ ಕಾಂಪೌಂಡು ಕಡ್ಡಿ ರೀತಿ ಸಿಗುತ್ತೆ. ಯಾವ ರೀತಿ ಸಿಗುತ್ತೆ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಕಡ್ಡಿ ರೀತಿ ಸಿಗುತ್ತೆ. ಬೇಕಾದ್ರೆ ಸಬ್ಲಿಮೇಷನ್ ಪ್ರೋಸೆಸ್ ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ಒಂದಿನ ತಿಳಿಸ್ಕೊಡ್ತೀನಿ. ಓಕೆನಾ? ಎಕ್ಸ್ಪೆರಿಮೆಂಟ್ ಅಲ್ಲಿ ಶೋ ಮಾಡ್ಕೊಡ್ತೀನಿ. ಎಕ್ಸ್ಪೆರಿಮೆಂಟ್ ಅಲ್ಲಿ ಶೋ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಾರ್ದು. ಓಕೆನಾ? Let's move on to the next question. Write the electronic configuration of positively charged ion. Positively charged ion ಯಾವುದು? Na+. ಅದನ್ನ ಅಟಾಮಿಕ್ ನಂಬರ್ ಅವರೇ ಕೊಟ್ಟಿದ್ದಾರೆ. ಅಟಾಮಿಕ್ ನಂಬರ್ ಎಷ್ಟಿದೆ? ಅಟಾಮಿಕ್ ನಂಬರ್ ಎಷ್ಟಿದೆ? 11 ಇದೆ. ಬಟ್ 11 ಇದೆ ಸರಿ, ನಮ್ಗೆ ಗೊತ್ತು ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ ಅಷ್ಟೇ ನಂಬರ್ ಆಫ್ ಪ್ರೋಟಾನ್ಸ್ ಇರುತ್ತೆ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್.
number of protons. According to what is atomic number is nothing but the total number of protons present in the nucleus. Correct alva? ಎಷ್ಟು number of protons nucleus ಅಲ್ಲಿ present ಇರುತ್ತೆ ಅದನ್ನೇ ನಾವು atomic number ಅಂತ ಕರಿತೀವಿ. ಅದರಿಂದ number of electrons ಹನ್ನೊಂದು ಇರಬೇಕು. ಬಟ್ ಇಲ್ಲೇನಿದೆ ಸೋಡಿಯಂ Na+ ಇದೆ. ಪ್ಲಸ್ ಇಸ್ ನಥಿಂಗ್ ಬಟ್ ಒಂದು ಎಲೆಕ್ಟ್ರಾನ್ ಕಡಿಮೆ ಇದೆ ಅಂತ ಅರ್ಥ. +1 ಅಂದ್ರೆ ವೇಲೆನ್ಸಿ ಆಫ್ ಸೋಡಿಯಂ ಎಷ್ಟಿತ್ತು 1 ಇರೋ ಕಾರಣಕ್ಕೆ ಅದೇನ್ ಮಾಡುತ್ತೆ, ನನ್ನ ಹತ್ರ ಒಂದು ಚಾಕ್ಲೇಟ್ ಎಕ್ಸ್ಟ್ರಾ ಇದೆ, ನಾನೇನ್ ಮಾಡ್ತೀನಿ, ನನ್ನ ಫ್ರೆಂಡು ಬೇಕು ಕೊಡು ಅಂತ ಕೇಳಿದಕ್ಕೆ ಕೊಟ್ಬಿಡ್ತೀನಿ, ತಗೊಳ ತಿನ್ಕೊಳ್ಳೋ ಅಂತ. ಆ ರೀತಿ ಏನಾಗುತ್ತೆ, ಈ ರೀತಿ ಆಗುತ್ತೆ. ಏನು Na+ ಒಂದು ಎಲೆಕ್ಟ್ರಾನ್ ಕಡಿಮೆ ಇದೆ ಅಂದ್ರೆ 11ರಿಂದ ಎಷ್ಟಾಗುತ್ತೆ 10 ಆಗುತ್ತೆ. ವಿ ನೋ ಅಕಾರ್ಡಿಂಗ್ ಟು ಬೋರ್-ಬುರ್ರೆ ಲಾ ಎಷ್ಟು ನಂಬರ್ ಆಫ್ ಇದಿರುತ್ತೆ, ಹೇಗೆ ನಾವು ಯಾವುದೇ ಒಂದು ರೀತಿಯ ಎಲೆಕ್ಟ್ರಾನ್ಸ್ ನ ಹೇಗೆ ಫಿಲ್ ಮಾಡಬೇಕು, ಮಧ್ಯ ಒಂದು ನ್ಯೂಕ್ಲಿಯಸ್ ಇರುತ್ತೆ, ಅದರ ಸುತ್ತ ಕೆ ಶೆಲ್ಲು, ಅದರ ಸುತ್ತ ಎಲ್ ಶೆಲ್ಲು, ಅದರ ಸುತ್ತ ಎಂ ಶೆಲ್ ಇದೆ. ಟೋಟಲ್ 10 ಎಲೆಕ್ಟ್ರಾನ್ಸ್ ಇದೆ ಅಂದ್ರೆ 2n². ಕೆ ವ್ಯಾಲ್ಯೂ ಎಷ್ಟು 1 ಅಂದ್ರೆ 2 ಇರುತ್ತೆ. 2 ಅಲ್ವಾ, 2 ಅಂದ್ರೆ 2 ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇರುತ್ತೆ. ಈ ರೀತಿ ನೆಕ್ಸ್ಟ್ ಶೆಲ್ ಅಲ್ಲಿ ಎಷ್ಟಿರುತ್ತೆ, ಟೋಟಲ್ ಇನ್ನ 2 ಆಯ್ತು ಕೆ ಶೆಲ್ ಅಲ್ಲಿ, ಇನ್ನ 8. ಅಕಾರ್ಡಿಂಗ್ ಟು ಸೆಕೆಂಡ್ ಲಾ ಏನು, ಒಂದು ಪ್ರತಿಯೊಂದು ಎನರ್ಜಿ ಶೆಲ್ಸ್ ಅಥವಾ ಎಲೆಕ್ಟ್ರಾನಿಕ್ ವೇಲೆನ್ಸ್ ಶೆಲ್ಗೆ 8 ಎಲೆಕ್ಟ್ರಾನ್ಸ್ ಫಿಲ್ ಆಗಿರಬೇಕು. ಓನ್ಲಿ 8 ಎಲೆಕ್ಟ್ರಾನ್ಸ್ ಆರ್ ಓನ್ಲಿ ಫಿಲ್ಡ್ ಇನ್ 1 ಶೆಲ್. ಒಂದು ಶೆಲ್ ಅಲ್ಲಿ ಕೇವಲ 8 ಎಲೆಕ್ಟ್ರಾನ್ಸ್ ನ ಫಿಲ್ ಮಾಡಕ್ಕಾಗತ್ತೆ ಅಲ್ವಾ. ಹಾಗಾದ್ರೆ ಇನ್ನೆಷ್ಟು ಮಿಕ್ಕುತ್ತೆ, 8 ಮಿಕ್ಕುತ್ತೆ. ಹಾಗಾದ್ರೆ 1 2 3 4 5 6 7 8 ಇಟ್ ಇಸ್ ಕಂಪ್ಲೀಟ್ಲಿ ಫಿಲ್ಡ್. ಹಾಗಾದ್ರೆ ಏನು ಫೈನಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2k8l. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು, ನಾವು ಒಂದು ಈ ಪ್ರೀವಿಯಸ್ ಶೆಲ್ ಕಂಪ್ಲೀಟ್ಲಿ ಫಿಲ್ ಆಗೋಕ್ ಮುಂಚೆ ನಾವು ನೆಕ್ಸ್ಟ್ ಶೆಲ್ಗೆ ಎಲೆಕ್ಟ್ರಾನ್ ಫಿಲ್ ಮಾಡೋ ಆಗಿಲ್ಲ. ನಾವು ಹಾಗಾದ್ರೆ ಎಲ್ ಶೆಲ್ ಅಲ್ಲೇ ನಿಲ್ಲಿಸ್ಬೇಕು. ಎಂ ಶೆಲ್ಗೆ ನಾವು ಎಲೆಕ್ಟ್ರಾನ್ ತಗೊಂಡು ಹೋಗೋಕೆ ಆಗೋದಿಲ್ಲ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಕರೆಕ್ಟ್ ಅಲ್ವಾ, ಅದು ಆಗೋದಿಲ್ಲ. ಯಾಕಂದ್ರೆ ಅಕಾರ್ಡಿಂಗ್ ಟು ಬೋರ್-ಬುರ್ರೆ laws, 3 important laws are there. First one is total number of electrons are present in an electronic energy shells is given by the equation 2n². Second one, the only 8 electrons are filled in one particular energy shell except k shell. ಯಾಕಂದ್ರೆ k shell ಅಲ್ಲಿ ಕೇವಲ 2 ಎಲೆಕ್ಟ್ರಾನ್ ಮಾತ್ರ ಫಿಲ್ ಮಾಡಬಹುದು. ಅದನ್ನ ಏನಂತ ಕರಿತೀವಿ, ಡುಪ್ಟೆಟ್ ಕಾನ್ಫಿಗರೇಷನ್. 8 ಇದ್ರೆ ಆಕ್ಲೇಟ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ? ಎನಿ ಡೌಟ್? ಈ ರೀತಿ ಹಾಗಾದ್ರೆ ಫೈನಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಷ್ಟು ಬರುತ್ತೆ, Na+ಗೆ Na+ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 2,8 ಬರುತ್ತೆ. ದಿಸ್ ಇಸ್, ಈ ಆಟಮು ಸ್ಟೇಬಲ್ ಆಗಿದೆಯಾ? ಅಬ್ಸಲ್ಯೂಟ್ಲಿ ಇಟ್ ಇಸ್ ಅನ್ಸ್ಟೇಬಲ್ ಕಾಂಪೌಂಡ್ ಬಿಕಾಸ್ ಇಟ್ ಹ್ಯಾಸ್ ಆಕ್ಟೇಟ್ ಕಾನ್ಫಿಗರೇಷನ್. ಏನಿದೆ ಇದಕ್ಕೆ, ಆಕ್ಟೇಟ್ ಕಾನ್ಫಿಗರೇಷನ್ ಇದೆ. ಔಟರ್ ಮೋಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಇರೋ ಕಾರಣದಿಂದ ಈ ಕಾಂಪೌಂಡ್ ಸ್ಟೇಬಲ್ ಆಗುತ್ತೆ. ಅದೇ ರೀತಿ Na+ ಕೊಡದೆ ಬರೀ Na ಕೊಟ್ಟಿದ್ರೆ ಏನಾಗ್ತಿತ್ತು, ಅನದರ್ ಒನ್ ಏನಾಗ್ತಿತ್ತು, ಇನ್ನೊಂದು ಆಡ್ ಆಗ್ತಿತ್ತು, ಇನ್ನೊಂದು ಎನರ್ಜಿ ಲೆವೆಲ್ ಆಡ್ ಆಗ್ತಿತ್ತು. ಅವಾಗ 1m ಆಗ್ತಿತ್ತು. ಆಗ KLM ಕರೆಕ್ಟ್ ಆಗಿದೆ. ಸೋಡಿಯಂದು ವೇಲೆನ್ಸಿ ಎಷ್ಟಾಗ್ತಿತ್ತು, ಸೋಡಿಯಂ ವೇಲೆನ್ಸಿ ಇಸ್ ಈಕ್ವಲ್ ಟು 1. ವೇಲೆನ್ಸಿ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್. ಔಟರ್ ಮೋಸ್ಟ್ ಎನರ್ಜಿ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ ಅದನ್ನ ನಾವ್ ಏನಂತ ಕರಿತೀವಿ, ವೇಲೆನ್ಸಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4 ಇತ್ತು ಅಂದ್ರೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4 ಇತ್ತು ಅಂದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತೀವಿ ಅಷ್ಟೇ ವೇಲೆನ್ಸಿ ಅಂತ ಬರಿತೀವಿ. ಇಟ್ ಇಸ್ ಗ್ರೇಟರ್ ದೆನ್ 4 ಇತ್ತು ಅಂದ್ರೆ ಏನ್ ಬರಿತೀವಿ, ಅದನ್ನ 8ರಿಂದ ಮೈನಸ್ ಮಾಡ್ತೀವಿ. 8ರಿಂದ ನಾವು ಮೈನಸ್ ಮಾಡಿ ನಾವು ವೇಲೆನ್ಸಿನ ಕಂಡುಹಿಡಿತೀವಿ. ಇದೆಲ್ಲ ಗೊತ್ತಲ್ವಾ, ಕಲ್ತಿದೀವಲ್ವಾ? ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್ ಅಲ್ಲಿ ಏನೇ ಡೌಟ್ಸ್ ಇದ್ರು ನಾನು ಸ್ಟ್ರಕ್ಚರ್ ಆಫ್ ಆಟಮ್ಸ್ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಈಗಾಗಲೇ ನಾನು ಓದ್ ಸೆಷನ್ ಅಲ್ಲಿ ಏನ್ ಮಾಡಿದ್ದೀನಿ, ಸಬ್ ಅಟಾಮಿಕ್ ಪಾರ್ಟಿಕಲ್ಸ್, ಬೋರ್ಸ್ ಅಟಾಮಿಕ್ ಮಾಡಲ್ಸ್ ತನಕ ಮುಗಿಸಿದೀನಿ. ನೆಕ್ಸ್ಟ್ ಸೆಷನ್ ಅಲ್ಲಿ ನಿಮಗೆ ಈ ವೇಲೆನ್ಸಿ ಅಂದ್ರೆ ಏನು, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಹೇಗೆ ಪ್ರೆಸೆಂಟ್ ಮಾಡೋದು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗೆ ಬರೆಯೋದು ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಅದಕ್ಕೆ ಏನ್ ಮಾಡಬೇಕು, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗೋದು ಮಾತ್ರ ಮರಿಬೇಡಿ. ಮತ್ತೆ ಇನ್ನೇನು ಮೈ ಡಿಯರ್ ಎಲೆಕ್ಟ್ರಾನ್ಸ್, ಏನ್ ಹೇಳಿ ಪ್ಲೀಸ್, ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ನಾನು ಕೇಳ್ಕೊಂತೀನಿ ನಿಮ್ನ. ಓಕೆನಾ, ಅರ್ಥ ಆಯ್ತಾ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಪಾರ್ಟ್ ಕ್ವಶನ್. ಇಟ್ ಇಸ್ ಎನ್ 3 marks ಕ್ವಶನ್. ಫಸ್ಟ್ ಡಯಾಗ್ರಾಮ್ ನ ಅನಾಲಿಸಿಸ್ ಮಾಡಿ ಅಂತ ಇದೆ. ಡಯಾಗ್ರಾಮ್ ನ ಅನಾಲಿಸಿಸ್ ಮಾಡೋಣ, ಬರ್ಕೊಳ್ಳೋಣ. ಡಯಾಗ್ರಾಮ್ ಅಲ್ಲಿ ಏನೇನಿದೆ, ನಂಬರ್ ಆಫ್
ನೋ, ಇಲ್ಲಿ ಜಾಗ ಇಲ್ಲ. ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿದೆ? n is nothing but p is nothing but number of protons. p is equal to 12. n ಅಂದ್ರೆ ನಂಬರ್ ಆಫ್ ನ್ಯೂಟ್ರಾನ್ ಅಂದ್ರೆ 12. ಇವು ಎಲೆಕ್ಟ್ರಾನ್ಸ್ ಎಷ್ಟಿದೆ? 1 2 3 4 5 6 7 8 9. ಟೋಟಲಿ ದೇರ್ ಆರ್ 10 electrons are there. ಎಷ್ಟಿದೆ ಮೈ ಡಿಯರ್ ಎಲೆಕ್ಟ್ರಾನ್ಸ್? 10 ಇದೆ. 10 ಎಲೆಕ್ಟ್ರಾನ್ಸ್ ಇದೆ, 12 ಪ್ರೋಟಾನ್ಸ್ ಇದೆ, 12 ನ್ಯೂಟ್ರಾನ್ಸ್ ಇದೆ. ಏನೇನಿದೆ ಕ್ವಶನ್? ಐಡೆಂಟಿಫೈ ದಿ ಅಯಾನ್ ಫ್ರಮ್ ದಿ ಗಿವನ್ ಫಿಗರ್. ಅಯಾನ್ ನಮ್ಗೆ ಗೊತ್ತು, ಅಟಾಮಿಕ್ ನಂಬರ್ ಇಸ್ ನಥಿಂಗ್ ಬಟ್ ನಂಬರ್ ಆಫ್ protons is present in the atom. ಎಷ್ಟು ಪ್ರೆಸೆಂಟ್ ಇದೆ? 12 ಇದೆ. ಬಟ್ ಎಲೆಕ್ಟ್ರಾನ್ಸ್ 10 ಇದೆ. we know number of electrons is equal to number of protons. ಅದಾಗಿಲ್ಲ ಅಂದ್ರೆ ಅದು ಎಲೆಕ್ಟ್ರಿಕಲಿ ಆಟಮ್ ಇಸ್ ನಾಟ್ ಅನ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಇದನ್ನ ನಾವು ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂತ ಕರೆಯಲ್ಲ. ಆಟಮ್ ನ ಏನಂತ ಕರಿತೀವಿ? ಈ ಆಟಮ್ ನ ನಾವು ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂತ ಕನ್ಸಿಡರ್ ಮಾಡಲ್ಲ. ಕರೆಕ್ಟ್ ಅಲ್ವಾ? ಈ ತರ ಆಟಮ್ ನ ನಾವು ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂತ ಕನ್ಸಿಡರ್ ಮಾಡಲ್ಲ. 12 ಇದೆ ಅಂದ್ರೆ 12ನೇ ಅಟಾಮಿಕ್ ನಂಬರ್ ಮಾಲಿಕ್ಯೂಲ್ ಯಾವುದು? ಹೈಡ್ರೋಜನ್ H, ಹೀಲಿಯಂ He, ಲಿಥಿಯಂ Li, ಬೆರಿಲಿಯಂ B, ಬೋರಾನ್ B, ಕಾರ್ಬನ್ C, ನೈಟ್ರೋಜನ್ N, ಆಕ್ಸಿಜನ್ O, ಫ್ಲೋರಿನ್ F, ನಿಯಾನ್ Ne, ಸೋಡಿಯಂ N, ಮೆಗ್ನೀಷಿಯಂ Mg. ಯಾವುದು ಆಟಮ್? ಮೆಗ್ನೀಷಿಯಂ. ಬಟ್ ಏನಪ್ಪಾ ಅಂದ್ರೆ ಇಲ್ಲಿ 2 ಎಲೆಕ್ಟ್ರಾನ್ ಕಡಿಮೆ ಇರೋ ಕಾರಣದಿಂದ 2 ಎಲೆಕ್ಟ್ರಾನ್ ರಿಮೂವ್ ಮಾಡ್ತಾ ಇದೀವಿ. ರಿಮೂವ್ ಮಾಡ್ತಾ ಇದ್ದಂಗ ಫೈನಲ್ ಆನ್ಸರ್ ಏನ್ ಬರುತ್ತೆ? Mg+2. ಯಾಕೆ ರಿಮೂವ್ ಆಗ್ತಿದೆ ಅಂದ್ರೆ ಅದು ನಾನು ಹೇಳ್ದಲ್ಲ, ಒಂದು ಟೆಂಡೆನ್ಸಿ ಇದೆ ಪ್ರತಿಯೊಂದು ಆಟಮ್ಗೂ. ಏನಾಗಬೇಕು ಅಂತ ಕಂಪ್ಲೀಟ್ಲಿ ಫಿಲ್ ಆಗಿ ಅದು ಆಟಮ್ ಸ್ಟೇಬಲ್ ಆಗಬೇಕು. ನಾವು ಯಾವುದೇ ಒಂದು ರೀತಿಯ ಕೆಮಿಕಲ್ ಬಾಂಡ್ ಫಾರ್ಮೇಶನ್ ಆಗಿದೆ ಅಂದ್ರೆ ಮೈ ಡಿಯರ್ ಎಲೆಕ್ಟ್ರಾನ್ಸ್, ಆ ಆಟಮ್ ಕಂಪ್ಲೀಟ್ಲಿ ಸ್ಟೇಬಲ್ ಆಗಿದೆ ಅಂತ ಅರ್ಥ. ಏನಾಗಿದೆ? ಕಂಪ್ಲೀಟ್ಲಿ ಸ್ಟೇಬಲ್ ಆಗಿದೆ. ಯಾವ ರೇಂಜ್ಗೆ ಆಗುತ್ತೆ ಕಂಪ್ಲೀಟ್ಲಿ ಸ್ಟೇಬಲ್ ಅಂದ್ರೆ? ಅದರ್ವೈಸ್ ಅದು ಡುಪ್ಲೆಟ್ ಕಾನ್ಫಿಗರೇಷನ್ ಇರಬೇಕು, ಅದರ್ವೈಸ್ ಆಕ್ಟೆಟ್ ಕಾನ್ಫಿಗರೇಷನ್ ಇರಬೇಕು. ದಿಸ್ ಇಸ್ ದ ಆನ್ಸರ್ ಫಸ್ಟ್ ಒನ್ಗೆ. ಸೆಕೆಂಡ್ ಒನ್ ನೋಡುವ. ರೈಟ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಅಯಾನ್ ನಾಟ್ ಮೆನ್ಷನ್ಡ್ ಇನ್ ದ ಫಿಗರ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀರಿ ಅಂತ ನಮ್ಗೆ ಗೊತ್ತು. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಫಸ್ಟ್ ಶೆಲ್ ಅಲ್ಲಿ ಕೆ ಶೆಲ್ ಅಲ್ಲಿ ಎಷ್ಟಿದೆ? 2 ಇದೆ. ಎಲ್ ಶೆಲ್ ಅಲ್ಲಿ 8 ಇದೆ. ಇದೇ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಥವಾ 2,8 ಕಂಪ್ಲೀಟ್. ಇಷ್ಟೇ ಸಿಂಪಲ್ ನೋಡಿ. 3 ಮಾರ್ಕ್ಸ್ಗೆ ಸ್ಟ್ರಕ್ಚರ್ ಆಫ್ ಆಟಮ್ ನ ನೀವು ನೀಟಾಗಿ ಓದ್ಕೊಂಡ್ರಿ ಅಂದ್ರೆ ಎಷ್ಟು ಕ್ವಶನ್ ರಿಪೀಟ್ ಆಯ್ತು? 3 + 2 5, 12 7 8 ಮಾರ್ಕ್ಸ್ ರಿಪೀಟ್ ಆಯ್ತು. ನೋಡಿದ್ರಾ? ಅದಕ್ಕೆ ಏನ್ ಮಾಡ್ಬೇಕು? ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತೆ ಟೆಲಿಗ್ರಾಮ್ ಜಾಯ್ನ್ ಆಗೋದು ಮಾತ್ರ ಮರಿಬೇಡಿ. ಓಕೆನಾ? ಆ ರೀತಿ ಹೌ ಡು ವಿ ಗೆಟ್ ದ ನಂಬರ್ ಆಫ್ ಪ್ರೋಟಾನ್ಸ್? ಟೆಲ್. ನಂಬರ್ ಆಫ್ ಪ್ರೋಟಾನ್ಸ್ ಹೇಗೆ ಕಂಡುಹಿಡಿತೀವಿ? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್. ಇಲ್ಲಿ 2 + 8 + 2 ಅಲ್ವಾ? 2 + 8 + 2 ಇರುತ್ತೆ ಅಂತ ಕಂಡುಹಿಡಿದೀವಿ. ಯಾಕಂದ್ರೆ 2 ಎಲೆಕ್ಟ್ರಾನ್ ರಿಮೂವ್ ಮಾಡ್ತಿದೀವಿ. ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ ಅಷ್ಟೇ ನಂಬರ್ ಆಫ್ ಪ್ರೋಟಾನ್ಸ್ ಇರುತ್ತೆ ಅಲ್ವಾ? ಅಕಾರ್ಡಿಂಗ್ ಟು ಅಟಾಮಿಕ್ ಮಾಸ್ ಆಫ್ ಮೆಗ್ನೀಷಿಯಂ ಎಷ್ಟು? 24. ಯಾಕಂದ್ರೆ ಎಷ್ಟು ನಂಬರ್ ಆಫ್ ನ್ಯೂಟ್ರಾನ್ಸ್ ಇರುತ್ತೆ ಅಷ್ಟೇ ನಂಬರ್ ಆಫ್ ಪ್ರೋಟಾನ್ಸ್ ಇರುತ್ತೆ. ಅದು ಒಂದು ಟ್ರಿಕ್. ಏನ್ ಗೊತ್ತಾ? ಎಷ್ಟು ನಂಬರ್ ಆಫ್ ಪ್ರೋಟಾನ್ಸ್ ಇರುತ್ತೆ ಅಷ್ಟೇ ನಂಬರ್ ಆಫ್ ನ್ಯೂಟ್ರಾನ್ಸ್ ಇರುತ್ತೆ ನ್ಯೂಕ್ಲಿಯಸ್ ಅಲ್ಲಿ. ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ ಅಷ್ಟೇ ನಂಬರ್ ಆಫ್ ಪ್ರೋಟಾನ್ಸ್ ಕಡೆ ಇರುತ್ತೆ. ಅವಾಗ ನಾವು ಒಂದು ಆಟಮ್ ಅಟಾಮಿಕ್ ಇದು ಏನು ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಇದೆ ಅಂತ ಇರಬೇಕಾದ್ರೆ ಏನಿರಬೇಕು? ಪ್ರತಿಯೊಂದು ಆಟಮ್ ಸೇಮ್ ಎಲಿಮೆಂಟ್ ಎಲ್ಲಾ ರೀತಿಯ ಆಟಮ್ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ ಅಷ್ಟೇ ನಂಬರ್ ಆಫ್ ಪ್ರೋಟಾನ್ಸ್ ಇರುತ್ತೆ, ಅಷ್ಟೇ ನಂಬರ್ ಆಫ್ ನ್ಯೂಟ್ರಾನ್ಸ್ ಇರುತ್ತೆ. ಫೈನಲಿ ಅಟಾಮಿಕ್ ಮಾಸ್ ನಂಬರ್ ಹೇಗೆ ಕಂಡುಹಿಡಿತೀವಿ? ಸಮ್ ಆಫ್ ಅಟಾಮಿಕ್ ನಂಬರ್ ಪ್ಲಸ್ ಸಮ್ ಆಫ್ ಟೋಟಲ್ ನಂಬರ್ ಆಫ್ ಪ್ರೋಟಾನ್ ಪ್ಲಸ್ ಟೋಟಲ್ ನಂಬರ್ ಆಫ್ ನ್ಯೂಟ್ರಾನ್. ಅವೆರಡು ಸೇರಿ ಅಟಾಮಿಕ್ ಮಾಸ್ ಡಿಪೆಂಡ್ ಆಗಿರುತ್ತೆ. ಬಟ್ ನಾವು ಎಲೆಕ್ಟ್ರಾನ್ ಅಟಾಮಿಕ್ ಮಾಸ್ ಅಲ್ಲಿ ಕನ್ಸಿಡರ್ ಮಾಡಲ್ಲ. ಯಾಕಂದ್ರೆ ಎಲೆಕ್ಟ್ರಾನ್ ಮಾಸ್ ನಾವು ನೆಗ್ಲಿಜಿಬಲ್ ಮಾಡ್ತೀವಿ. ಅದು ತುಂಬಾ ಕಡಿಮೆ ಇದೆ. ಎಲೆಕ್ಟ್ರಾನ್ ಮಾಸ್ ಏನಿದೆ ಮೈ ಡಿಯರ್ ಎಲೆಕ್ಟ್ರಾನ್ಸ್, ಅದು ತುಂಬಾ ಕಡಿಮೆ ಇರುತ್ತೆ ಅಲ್ವಾ? ಕರೆಕ್ಟ್ ಅಲ್ವಾ? ಅರ್ಥ ಆಯ್ತಾ ಈ ಕ್ವಶನ್? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. What factor affect the solubility of solvent and solute? Solvent solute ಬಗ್ಗೆ ಡಿಫ್ರೆಂಟ್ ಗೊತ್ಕೊಳ್ಳಿ. ಸಾಲ್ವೆಂಟ್ ಅಂದ್ರೆ ಸಾಲ್ಯೂಟ್ ಅಂದ್ರೆ ಏನ್ ಗೊತ್ತಾ? ಸಾಲ್ವೆಂಟ್ ಅಂದ್ರೆ ನಾವು ಯಾವ್ದೋ ಡಿಸಾಲ್ವ್ ಮಾಡಕ್ ಹೋಗ್ತೀವಿ ನೋಡಿ, ಅದು ಸಾಲ್ವೆಂಟ್. ಸಾಲ್ಯೂಟ್ ಅಂದ್ರೆ ಯಾವ್ದನ್ನ ಅದು ಡಿಸಾಲ್ವ್ ಮಾಡ್ಕೊಳ್ಳುತ್ತೆ ನೋಡಿ, ಅದು ಸಾಲ್ಯೂಟ್. ಅರ್ಥ ಆಯ್ತಾ? ಇದು ಎಲ್ಲರಿಗೂ ಕನ್ಫ್ಯೂಸ್ ಇರುತ್ತೆ. ಅದಕ್ಕೋಸ್ಕರ ನಾನು ನಿಮ್ಗೆ ಎಕ್ಸ್ಟ್ರಾ ಕ್ಲಾಸ್ ಮಾಡಿ ಬೇಕಾದ್ರೆ ಹೇಳ್ಕೊಡ್ತೀನಿ. ಏನಾದ್ರೂ ಕನ್ಫ್ಯೂಸ್ ಇದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅಥವಾ ಈ ಚಾಪ್ಟರ್ ನಮ್ಮ ಅಂಕಿತಾ ಮ್ಯಾಮ್ ತಗೊಂತಿದ್ದಾರೆ, ಅವ್ರು ಕ್ಲಿಯರ್ ಮಾಡ್ಕೊಡ್ತಾರೆ. ಅದರ್ವೈಸ್ ನನ್ನ ಸೆಷನ್ ಅಲ್ಲಿ ತಿಳಿಸಿದ್ರೆ ನಾನೇ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ಯಾವ್ಯಾವ ಫ್ಯಾಕ್ಟರು? ಎರಡಂತೂ ಎಲ್ಲ ನೀವು ಯಾವುದೇ ಒಂದು ರೀತಿಯ ಕೆಮಿಸ್ಟ್ರಿ ತಗೊಂಡ್ರೆ 2 ಫ್ಯಾಕ್ಟರ್ ಇದ್ದೇ ಇರುತ್ತೆ, ಟೆಂಪರೇಚರ್ ಮತ್ತೆ ಪ್ರೆಷರ್. ಯಾವ್ಯಾವ ಫ್ಯಾಕ್ಟರು? ಟೆಂಪರೇಚರ್ ಅಂಡ್ ಪ್ರೆಷರ್. ಟೆಂಪರೇಚರು ಹೇಗೆ ಇದು ಮಾಡುತ್ತೆ ಅಂದ್ರೆ
ಸಾಲಿಡ್ ಇನ್ ಲಿಕ್ವಿಡ್ ಮತ್ತೆ ಲಿಕ್ವಿಡ್ ಇನ್ ಲಿಕ್ವಿಡ್ ಟೈಪ್ ಸಾಲಿಬಿಲಿಟಿ ಇನ್ಕ್ರೀಸಸ್ ವಿತ್ ಟೆಂಪರೇಚರ್. ಎರಡು ಟೈಪ್ ಅಲ್ಲಿ ಇದ್ದಾಗ ಏನು, ಸಾಲಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್ಸ್, ಸಾಲಿಡ್ ಇನ್ ಲಿಕ್ವಿಡ್, ಲಿಕ್ವಿಡ್ ಇನ್ ಲಿಕ್ವಿಡ್ ಅಂತ ಇದ್ದಾಗ ಸಾಲಿಬಿಲಿಟಿ ಟೆಂಪರೇಚರ್ ಇನ್ಕ್ರೀಸ್ ಆದಾಗ ಇನ್ಕ್ರೀಸ್ ಆಗುತ್ತೆ. ಫಾರ್ ಸೊಲ್ಯೂಷನ್ ಇನ್ ಗ್ಯಾಸಿಯಸ್ ಇನ್ ವಾಟರ್ ಸಾಲಿಬಿಲಿಟಿ ಡಿಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಮೂರು ರೀತಿ ಟೈಪ್ಸ್ ಇರುತ್ತೆ. ಒಂದು ಸಾಲಿಡ್ ಇನ್ ಲಿಕ್ವಿಡ್, ಲಿಕ್ವಿಡ್ ಇನ್ ಲಿಕ್ವಿಡ್, ಗ್ಯಾಸಿಯಸ್ ಇನ್ ಲಿಕ್ವಿಡ್ ಇರುತ್ತೆ. ಸಾಲಿಡ್ ಇನ್ ಲಿಕ್ವಿಡ್, ಲಿಕ್ವಿಡ್ ಇನ್ ಲಿಕ್ವಿಡ್ ಇದ್ದಾಗ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ನಮಗೆ ಸಾಲಿಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಅದೇ ಗ್ಯಾಸಿಯಸ್ ಇನ್ ಲಿಕ್ವಿಡ್ ಇದ್ರೆ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ನಮಗೆ ಸಾಲಿಬಿಲಿಟಿ ಡಿಕ್ರೀಸ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್ ಇಸ್ ಪ್ರೆಷರ್. ಇಟ್ ಇಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಗ್ಯಾಸ್ ಇನ್ ಲಿಕ್ವಿಡ್ ಸೊಲ್ಯೂಷನ್. ಇದು ಪ್ರೆಷರ್ ಎಲ್ಲಿರುತ್ತೆ ಅಂದ್ರೆ ಗ್ಯಾಸ್ ಇನ್ ಲಿಕ್ವಿಡ್ ಸೊಲ್ಯೂಷನ್ ಅಲ್ಲಿ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಯಾಕಂದ್ರೆ ನಾವು ಪ್ರೆಷರ್ ಇನ್ಕ್ರೀಸ್ ಮಾಡ್ತಿದ್ರೆ ಸಾಲಿಬಿಲಿಟಿ ಆಲ್ಸೋ ಇನ್ಕ್ರೀಸಸ್. ಎಕ್ಸಾಂಪಲ್ ಯಾವ್ದಿದೆ, ಡ್ರಿಂಕ್ಸ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್. ಫಾರ್ ಎಕ್ಸಾಂಪಲ್ ಕೋಕೋ ಕೋಲಾ ಕುಡಿದಿದ್ದೀರಾ, ಕೋಕೋ ಕೋಲಾ, ಮಾಜಾ, ಏನೇ ಒಂದಾಗ್ಲಿ ಹಿಂಗ್ ಅಂದ್ಬಿಟ್ಟು ಹಿಂಗ್ ಅಂದೇಟ್ಗೆ ಸ್ಪ್ರೈಟ್ ಆಗ್ಲಿ ನೋಡೇ ಬರುತ್ತೆ ನೋಡಿ, ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್. ಏನದು, ಕಾರ್ಬನ್ ಡೈಆಕ್ಸೈಡ್, CO2. ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರೆಸೆಂಟ್ ಇರುತ್ತೆ. ಏನ್ ಪ್ರೆಸೆಂಟ್ ಇರುತ್ತೆ ಮೈ ಡಿಯರ್ ಎಲೆಕ್ಟ್ರಾನ್ಸ್, ಕಾರ್ಬನ್ ಡೈಆಕ್ಸೈಡ್ ಅಲ್ವಾ, ಕರೆಕ್ಟ್ ಅಲ್ವಾ? ಆ ರೀತಿ ಕಾರ್ಬನ್ ಡೈಆಕ್ಸೈಡ್ CO2 ಇರೋ ಕಾರಣಕ್ಕೆ ಅದು ನಾವು ಒಂದು ಪ್ರೆಷರ್ ಅಲ್ಲಿ ಇಟ್ಟಿರೋದ್ರಿಂದ ಓಪನ್ ಮಾಡಿದ ಫ್ಲೋರೇಜ್ ಜಾಸ್ತಿ ಇರುತ್ತೆ. ನಾವು ಎಷ್ಟು ಒಂದು ಗ್ಯಾಸ್ ಇನ್ ಲಿಕ್ವಿಡ್ ಸೊಲ್ಯೂಷನ್ ನಾವು ಡಿಸಾಲ್ವ್ ಮಾಡ್ತಾ ಇದೀವಿ ಅಂದ್ರೆ ನಾವು ಎಷ್ಟು ಪ್ರೆಷರ್ ಕೊಡ್ತೀವಿ ಅಷ್ಟು ರೀತಿ ಅದು ಡಿಸಾಲ್ವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಷ್ಟರಲ್ಲಿ ಒಂದು ಗ್ಯಾಸ್ ನ ಒಂದು ಲಿಕ್ವಿಡ್ ಅಲ್ಲಿ ಡಿಸಾಲ್ವ್ ಮಾಡ್ತಾ ಇದೀವಿ ಅಂದ್ರೆ ನಾವು ಪ್ರೆಷರ್ ಕೊಡ್ತಾ ಹೋದಾಗ ಅದ್ರದ್ದು ಸಾಲಿಬಿಲಿಟಿ ಇನ್ನೂ ಇನ್ಕ್ರೀಸ್ ಆಗುತ್ತೆ. ಅದಕ್ಕೆ ಸಾಫ್ಟ್ ಡ್ರಿಂಕ್ಸ್ ಜಾಸ್ತಿ ಕುಡಿಬೇಡಿ ಅಂತ ಹೇಳ್ತಾರೆ. ಓಕೆನಾ? ಯಾಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ನ ಅದರಲ್ಲಿ ಡಿಸಾಲ್ವ್ ಮಾಡಿರ್ತಾರೆ. ಯಾಕಂದ್ರೆ ಅದು ಕೆಡಬಾರ್ದು ಅಂತ, ಅದನ್ನ ಸ್ಟೋರ್ ಮಾಡಬೇಕು ಅಂತ. ಓಕೆನಾ? ಅರ್ಥ ಆಯ್ತಾ? ಇಷ್ಟು. ನೆಕ್ಸ್ಟ್ ಇನ್ನೆರಡು ಫ್ಯಾಕ್ಟರ್, ಒಂದು ಮೆಕ್ಯಾನಿಕಲ್ ಸ್ಟೀರಿಂಗ್ ಮತ್ತೆ ಸೈಜ್ ಆಫ್ ಸಾಲ್ಯೂಟ್ ಪಾರ್ಟಿಕಲ್ಸ್. ಮೆಕ್ಯಾನಿಕಲ್ ಸ್ಟೀರಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಕ್ಸಾಂಪಲ್, ಶುಗರ್ ಡಿಸಾಲ್ವ್ ಫಾಸ್ಟರ್ ಆನ್ ಸ್ಟೀರಿಂಗ್ ವಿತ್ ಎ ಸ್ಪೂನ್. ಮೆಕ್ಯಾನಿಕಲ್ ಸ್ಟೀರಿಂಗ್ ಅಂದ್ರೆ ಅಲ್ಲಾಡ್ಸೋದು. ಎಕ್ಸಾಂಪಲ್, ಒಂದು ಟೀನ ಒಂದು ಲೋಟಕ್ಕೆ ನೀವು ಸಕ್ಕರೆ ಹಾಕೋಬಿಟ್ರೆ ಚೆನ್ನಾಗಿ ಶೇಕ್ ಮಾಡ್ತಾ ಇರ್ತೀರ. ಅಮ್ಮ ಹಾಲ್ ತಂದು ಕೊಡ್ತಾರೆ, ಹಾರ್ಲಿಕ್ಸ್ ಏನಾದ್ರು. ನಮ್ಮಮ್ಮ ನನ್ಗೆ ಹಾರ್ಲಿಕ್ಸ್ ಕೊಡ್ತಿದ್ರು, ನಾನು ಏನಂತಿದ್ದೆ, ಸ್ಪೂನ್ ತಗೋಬಮ್ಮ ಅಂತಿದ್ದೆ. ಯಾಕಂದ್ರೆ ಒಳಗೆ ಹಾರ್ಲಿಕ್ಸ್ ಇನ್ನು ಕರಗಿರ್ಲಿಲ್ಲ. ಅವಾಗ ಏನ್ ಮಾಡ್ತಿದ್ದೆ, ಚೆನ್ನಾಗಿ ಕಲಿಸ್ತಿದ್ದೆ. ಆಗ ನಮ್ಗೆ ಏನಾಗ್ತಿತ್ತು, ಅದು ಕರಗ್ತಿತ್ತು. ದಿಸ್ ಇಸ್ ನೋನ್ ಆಸ್ ಮೆಕ್ಯಾನಿಕಲ್ ಸ್ಟಿರಿಂಗ್. ಮತ್ತೆ ಇನ್ನೊಂದು ಯಾವುದು, ಸೈಜ್ ಆಫ್ ಸಾಲಿಡ್ ಪಾರ್ಟಿಕಲ್. ಸಾಲಿಡ್ ಪಾರ್ಟಿಕಲ್ ಎಷ್ಟು ಸಣ್ಣ ಇರುತ್ತೆ ಅಲ್ವಾ, ಎಷ್ಟು ಸಣ್ಣ ಇರುತ್ತೆ, ಪೌಡರ್ ರೀತಿ ಇದ್ರೆ ಅದನ್ನ ನಾವು ಆರಾಮಾಗಿ ಡಿಸಾಲ್ವ್ ಮಾಡಬಹುದು. ಸಾಲಿಡ್ ಪಾರ್ಟಿಕಲ್ ಪೌಡರ್ ರೀತಿ ಇದ್ರೆ ಡಿಸಾಲ್ವ್ ಮಾಡಬಹುದು. ಅದೇ ಸಾಲಿಡ್ ರೀತಿ ಇದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಡಿಸಾಲ್ವ್ ಮಾಡಕ್ಕೆ ಅಲ್ವಾ. ಈ 4 ಫ್ಯಾಕ್ಟರ್ಸ್ ಯಾವ್ದು, ಟೆಂಪರೇಚರ್, ಪ್ರೆಷರ್, ಮೆಕ್ಯಾನಿಕಲ್ ಸ್ಟೀರಿಂಗ್ ಮತ್ತೆ ಸೈಜ್ ಆಫ್ ಸಾಲಿಡ್ ಪಾರ್ಟಿಕಲ್ಸ್. ಯಾವುದು, ಸೈಜ್ ಆಫ್ ಸಾಲಿಡ್ ಪಾರ್ಟಿಕಲ್ಸ್ ಮೇಲೆ 4 ಮೇಲೆ ಯಾವ್ದು ಡಿಪೆಂಡ್ ಆಗಿರುತ್ತೆ, ಸಾಲ್ವೆಂಟ್ ಅಂಡ್ ಸಾಲ್ಯೂಟ್ ಪಾರ್ಟಿಕಲ್. ನಿಮ್ಗೆ ಹೇಳೋದು ಮರ್ತೆ, ದಿಸ್ ಇಸ್ 5 ಮಾರ್ಕ್ಸ್ ಕ್ವಶನ್. ಎಷ್ಟು ಮಾರ್ಕ್ಸ್ ಕ್ವಶನ್ಸ್ ಮೈ ಡಿಯರ್ ಎಲೆಕ್ಟ್ರಾನ್ಸ್? This is 5 marks question. Let's move on to the second. State the difference between compounds and mixtures. Almost old week solve ಮಾಡಿದಾಗ ಈ ಕ್ವಶನ್ ರಿಪೀಟ್ ಆಗಿತ್ತು. ಕರೆಕ್ಟ್ ಅಲ್ವಾ? ಏನೇನ್ ಡಿಫರೆನ್ಸ್ ಅಂತ ನೋಡೋಣ. ಏನೇನ್ ಡಿಫರೆನ್ಸ್? ಕಾಂಪೌಂಡ್ಸ್ ಆರ್ ಪ್ಯೂರ್ ಸಬ್ಸ್ಟೆನ್ಸ್. ಕಾಂಪೌಂಡ್ಸ್ ಅನ್ನೋದು ಒಂದು ಪ್ಯೂರ್ ಸಬ್ಸ್ಟೆನ್ಸ್. ಅದೇ ರೀತಿ ಮಿಕ್ಸ್ಚರ್ಸ್ ಆರ್ ಇಂಪ್ಯೂರ್ ಸಬ್ಸ್ಟೆನ್ಸ್. ಕಾಂಪೌಂಡ್ ಅಂದ್ರೆ ಯಾವುದೇ ರೀತಿಯ ಮಿಕ್ಸಿಂಗ್ ಇರಲ್ಲ, ಒಂದೇ ಎಲಿಮೆಂಟ್ಸ್ ಇಂದ ಫಾರ್ಮೇಶನ್ ಆಗಿರುತ್ತೆ. ನಮ್ಗೆ ಗೊತ್ತು, ಮಾಲಿಕ್ಯೂಲ್ಸ್ ಇಸ್ ನಥಿಂಗ್ ಬಟ್ ಕಾಂಪೌಂಡ್ಸ್. ಒಂದು ಮಾಲಿಕ್ಯೂಲ್ಸ್ ಯಾವುದೇ ರೀತಿಯ ಕಾಂಪೌಂಡ್ಸ್ ಹೇಗೆ ಫಾರ್ಮೇಶನ್ ಆಗುತ್ತೆ, ದೇರ್ ಆರ್ 2 ಟೈಪ್ಸ್, ಅಯಾನಿಕ್ ಕಾಂಪೌಂಡ್ಸ್ ಅಂಡ್ ಮಾಲಿಕ್ಯುಲರ್ ಕಾಂಪೌಂಡ್ಸ್. ಕೋವಲೆಂಟ್ ಕಾಂಪೌಂಡ್ಸ್ ಇದೆ ಅಲ್ವಾ, ನೋಡಿದೀವಿ. ಅಯಾನಿಕ್ ಕಾಂಪೌಂಡ್ ಹೇಗೆ ಫಾರ್ಮೇಶನ್ ಆಗುತ್ತೆ, ಫ್ರಮ್ ಆಪೋಸಿಟ್ ಚಾರ್ಜಸ್. ಕೋವಲೆಂಟ್ ಕಾಂಪೌಂಡ್ ಸೇಮ್ ಚಾರ್ಜಸ್, ನಾನ್ ಮೆಟಲ್. ಅಯಾನಿಕ್ ಕಾಂಪೌಂಡ್ ಮೆಟಲ್, ನಾನ್ ಮೆಟಲ್ ಇಂದ ಫಾರ್ಮ್ ಆಗುತ್ತೆ ಅಲ್ವಾ. ಆ ರೀತಿ ಕಾಂಪೌಂಡ್ಸ್ ಯಾವಾಗ ಪ್ಯೂರ್ ಆಗಿರುತ್ತೆ, ಇದು ಮಿಕ್ಸ್ಚರ್ಸ್ ಇಂಪ್ಯೂರ್ ಆಗಿರುತ್ತೆ. ನೆಕ್ಸ್ಟ್, ದೇ ಆರ್ ಮೇಡ್ ಆಫ್ 2 or more ಎಲೆಕ್ಟ್ರಾನ್ಸ್ ಕಂಬೈನ್ಡ್ ಕೆಮಿಕಲಿ. ಇದು ಮಿಕ್ಸ್ಡ್ ಫಿಸಿಕಲಿ. ಕಾಂಪೌಂಡ್ ಹೇಗೆ ಫಾರ್ಮೇಶನ್ ಆಗುತ್ತೆ, 2 or more ಕಾಂಪೌಂಡ್, 2 ಅಥವಾ ಹೆಚ್ಚಿನ ಕಾಂಪೌಂಡ್ ಮಿಕ್ಸ್ ಅಂದ್ರೆ ಏನು, ಕೆಮಿಕಲಿ ಮಿಕ್ಸ್ ಆಗೋದು. ಫಾರ್ ಎಕ್ಸಾಂಪಲ್ ಅಯಾನಿಕ್ ಬಾಂಡ್ಸ್, ಕೋವಲೆಂಟ್ ಬಾಂಡ್ಸ್. ಅದೇ ರೀತಿ ಮಿಕ್ಸ್ಚರ್ಸ್ ಅಂದ್ರೆ ಫಿಸಿಕಲಿ ಮಿಕ್ಸ್ ಮಾಡೋದು ಅಂತ. ಮೂರನೇದೇನು, ದ ಕನ್ಸಿಸ್ಟ್ ಆಫ್ ಕಾಂಪೌಂಡ್ಸ್ ಆರ್ ಪ್ರೆಸೆಂಟ್ ಇನ್ ಫಿಕ್ಸ್ಡ್ ರೇಷಿಯೋ. ಇದರಲ್ಲಿ ಇಷ್ಟೇ ರೇಷಿಯೋ ಇರಬೇಕು. ಫಾರ್ ಎಕ್ಸಾಂಪಲ್ NaCl 1:1 ಇರಬೇಕು, H2O 2:1 ಇರಬೇಕು ಅಂತ ಇರುತ್ತೆ. ಬಟ್ ಇದರಲ್ಲಿ ಇಷ್ಟೇ ರೇಷಿಯೋ ಅಂತ ಡೆಫಿನೆಟ್ ರೇಷಿಯೋಲಿ ವೇರಿಯಿಂಗ್ ರೇಷಿಯೋ ಇರುತ್ತೆ, ಡೆಫಿನೆಟ್ ರೇಷಿಯೋಲಿ ಇರಲ್ಲ. ಯಾವುದು, ಮಿಕ್ಸ್ಚರ್ಸ್. 4ನೇ ಪಾಯಿಂಟ್, ಇದರಲ್ಲಿ ದೇ ಹ್ಯಾವ್ ಫಿಕ್ಸ್ಡ್ ಪ್ರಾಪರ್ಟೀಸ್.
ಅಂದ್ರೆ ಅದಕ್ಕೆ ಫಿಕ್ಸ್ಡ್ ಪ್ರಾಪರ್ಟಿ. ಅಯೋನಿಕ್ ಕಾಂಪೌಂಡ್ಗೆ ಅದು ವಾಟರ್ ಅಲ್ಲಿ ಡಿಸಾಲ್ವ್ ಆಗುತ್ತೆ ಅಂದ್ರೆ ವಾಟರ್ ಅಲ್ಲೇ ಆಗಬೇಕು. ಕೋವಲೆಂಟ್ ಕಾಂಪೌಂಡ್ಗೆ ಆರ್ಗಾನಿಕ್ ಕಾಂಪೌಂಡ್ಸ್ ಅಲ್ಲಿ ಡಿಸಾಲ್ವ್ ಆಗುತ್ತೆ ಅಂದ್ರೆ ಆರ್ಗಾನಿಕ್ ಕಾಂಪೌಂಡ್ ಅಲ್ಲೇ ಡಿಸಾಲ್ವ್ ಆಗಬೇಕು. ಫಿಕ್ಸ್ಡ್ ಪ್ರಾಪರ್ಟೀಸ್ ಇರುತ್ತೆ. ಬಟ್ ಇದಕ್ಕೆ ದೇರ್ ಇಸ್ ನೋ ಫಿಕ್ಸ್ಡ್ ಪ್ರಾಪರ್ಟಿ. ಅದು ಯಾವ್ಯಾವ ಕಾಂಪೌಂಡ್ ಯಾವ್ಯಾವ ಎಲಿಮೆಂಟ್ ಕಾಂಪೌಂಡ್ಸ್ ಮಿಕ್ಸ್ ಆಗುತ್ತೆ ನೋಡಿ, ಯಾವ್ದಾವ್ದು ಆಟಮ್ಸ್ ಮಿಕ್ಸ್ ಆಗುತ್ತಲ್ಲ ಅದ್ರ ಮೇಲೆ ಅದ್ರ ಪ್ರಾಪರ್ಟಿ ಡಿಪೆಂಡ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್, compound can have different from its constituents and new substance is formed when the constituents are chemically combined. ಇವು ಡಿಫ್ರೆಂಟ್ ಅಂದ್ರೆ ಏನಿರುತ್ತೆ, ಡಿಫ್ರೆಂಟ್ ಇರುತ್ತೆ, ಅದ್ರದ್ದು ಪ್ರಾಪರ್ಟಿ ಡಿಫ್ರೆಂಟ್ ಇರುತ್ತೆ. ಇವೆರಡು ಸೇರಿದಾಗ ಒಂದು ಹೊಸ ಪ್ರಾಡಕ್ಟ್ ಬರುತ್ತೆ, ಅದಕ್ಕೆ ಡಿಫ್ರೆಂಟ್ ಪ್ರಾಪರ್ಟಿ ಇರುತ್ತೆ. ಬಟ್ ಇಲ್ಲಿ ಇವು ಮಿಕ್ಸ್ಚರ್ ಏನು ನ್ಯೂ ಸಬ್ಸ್ಟೆನ್ಸ್ ಇಸ್ ಫಾರ್ಮ್ಡ್, ಇದ್ರಲ್ಲೂ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ. ಬಟ್ ಪ್ರಾಪರ್ಟಿ ಆಫ್ ದ ಮಿಕ್ಸ್ಚರ್ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂದ್ರೆ ಏನ್ ತಗೊಂಡಿರ್ತೀವಿ ಅದ್ರದೇ ಇರುತ್ತೆ. ಓಕೆನಾ? ನೆಕ್ಸ್ಟ್, the constituents of the compounds can be separated only by chemical methods. ಕಾಂಪೌಂಡ್ಸ್ ನಾವು ಸಪರೇಟ್ ಮಾಡ್ಬೇಕಂದ್ರೆ ಕೇವಲ ಕೆಮಿಕಲ್ ಮೆಥಡ್ ಅಲ್ಲೇ ಮಾಡಬೇಕು. ನಾವು ನೋಡಿದೀವಿ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್, ನಿಮಗೆ ಗ್ರೇಡ್ 10 ಅಲ್ಲಿ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಬರುತ್ತೆ, ಅಕರೆನ್ಸ್ ಬರುತ್ತೆ, ಅದನ್ನು ನಾನೇ ಟೀಚ್ ಮಾಡ್ಕೊಡ್ತೀನಿ. ಓಕೆನಾ? ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಎಲೆಕ್ಟ್ರಿಕಲ್ ರಿಡಕ್ಷನ್, ಈ ರೀತಿ ನಾವು ಮೆಟಲ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಫ್ರಮ್ ರಾಕ್ ಸಾಲ್ಟ್ಸ್ NaCl ಇಂದ. ಆ ರೀತಿ ಈ ಕಾಂಪೌಂಡ್ ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂದ್ರೆ, ನಾವು ಅದನ್ನ ಸಪರೇಟ್ ಮಾಡಬೇಕು ಅಂದ್ರೆ ನಮಗೆ ಕೆಮಿಕಲ್ ಮೆಥಡೇ ಬೇಕು. ಬಟ್ ಈ ಮಿಕ್ಸ್ಚರ್ನ ವಿ ಕ್ಯಾನ್ ಸಪರೇಟ್ ಯಾವ್ದ್ರಿಂದ? ಫಿಸಿಕಲ್ ಇಲ್ಲೂ ಸಪರೇಟ್ ಮಾಡೋದು. ಫಾರ್ ಎಕ್ಸಾಂಪಲ್ ಆಯಿಲ್ ವಾಟರ್ ಮಿಕ್ಸ್ಚರ್ಗೆ ಎಕ್ಸಾಂಪಲ್ ಯಾವುದು? ಆಯಿಲ್ ಪ್ಲಸ್ ವಾಟರ್, ಆಯಿಲ್ ಪ್ಲಸ್ ವಾಟರ್, ಆಯಿಲ್ ಪ್ಲಸ್ ವಾಟರ್. ಕರೆಕ್ಟಾ? ಅರ್ಥ ಆಯ್ತಾ? ಈ ರೀತಿ ಇದು ಯಾವುದು ಕಾಂಪೌಂಡ್ ಮತ್ತೆ ಮಿಕ್ಸ್ಚರ್ ಡಿಫರೆನ್ಸ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ದಿಸ್ ಇಸ್ ಎನ್ ಲಾಸ್ಟ್ ಕ್ವಶನ್ ಫಾರ್ ಕೆಮಿಸ್ಟ್ರಿ ಪಾರ್ಟ್. ಕೆಮಿಸ್ಟ್ರಿ ಪಾರ್ಟ್ ಕೊನೆ ಕ್ವಶನ್, 4 ಮಾರ್ಕ್ಸ್ ಕ್ವಶನ್ ಓದೋಣ. ಎ ಸೊಲ್ಯೂಷನ್ ಆಫ್ ಎ ಸಾಲಿಡ್ ಇನ್ ಲಿಕ್ವಿಡ್ ಸಚ್ as ವಾಟರ್ ಕ್ಯಾನ್ ಬಿ ಪ್ರಿಪೇರ್ಡ್ ಬೈ ಆಡಿಂಗ್ ಇಟ್ ಸ್ಲೋಲಿ ಟು ವಾಟರ್. ಒಂದು ಸೊಲ್ಯೂಷನ್ ಸಾಲಿಡ್ ಲಿಕ್ವಿಡ್ ಸೊಲ್ಯೂಷನ್ ನ ಪ್ರಿಪೇರ್ ಮಾಡ್ತಿದ್ದಾರೆ ಹೇಗೆ ಅಂದ್ರೆ ವಾಟರ್ ನ ಆಡ್ ಮಾಡ್ತಿರೋದು ವಿತ್ ಕಾನ್ಸ್ಟೆಂಟ್ ಸ್ಟಿರಿಂಗ್ ಅಟ್ ಎ ಸರ್ಟೈನ್ ಟೆಂಪರೇಚರ್. ರೂಮ್ ಟೆಂಪರೇಚರ್ ಅಲ್ಲಿ ಒಂದು ಗ್ಲಾಸ್ ಅಲ್ಲಿ ವಾಟರ್ ಮತ್ತೆ ಸಾಲಿಡ್ದು ಒಂದು ಮಿಕ್ಸ್ಚರ್ ರೆಡಿ ಮಾಡ್ತಿದ್ದಾರೆ. ಹೇಗೆ? ಸ್ವಲ್ಪ ವಾಟರ್ ಹಾಕ್ತಾ ಸ್ಟಿರ್ ಮಾಡ್ತಾ. If the addition process is continued, a stage is ultimately reached in the dissolution process when no more solid dissolves. ಅಟ್ ಎ ಪರ್ಟಿಕ್ಯುಲರ್ ಸ್ಟೇಜ್ ಅಲ್ಲಿ ನಾವು ವಾಟರ್ನ ಆಡ್ ಮಾಡಿ ಸ್ಟಿಲ್ ಮಾಡ್ತಾ ಇರೋ ಸಾಲಿಡ್ ಎಲ್ಲ ಡಿಸಾಲ್ವ್ ಆಗುತ್ತೆ. Rather, it starts settling at the bottom of the container such as a glass beaker. ಅದು ಸ್ವಲ್ಪ ಹೊತ್ತು ಬಿಟ್ರೆ ಅದು ಸಾಲಿಡ್ ಸೆಟಲ್ ಆಗ್ತಿರುತ್ತೆ ಕೆಳಗೆ. The solution of at this stage is said to be saturated. ಯಾವ ಸ್ಟೇಜ್ ಅಲ್ಲಿ ಅದು ಇಡೀ ಸಾಲಿಡ್ ಎಲ್ಲ ಕಂಪ್ಲೀಟ್ಲಿ ಡಿಸಾಲ್ವ್ ಆಗುತ್ತಲ್ಲ ಅದನ್ನ ಸ್ಯಾಚುರೇಟೆಡ್ ಅಂತ ಕರೀತಾರೆ. ದ ಸಾಲ್ಯುಬಿಲಿಟಿ ಆಫ್ ಎ ಸಾಲ್ಯೂಟ್ ಇಸ್ ಆಲ್ವೇಸ್ ಎಕ್ಸ್ಪ್ರೆಸ್ಡ್ ವಿತ್ ರೆಸ್ಪೆಕ್ಟ್ ಟು ದ ಸ್ಯಾಚುರೇಟೆಡ್ ಸೊಲ್ಯೂಷನ್. ಸಾಲ್ಯುಬಿಲಿಟಿನ ಯಾವಾಗೂ ಅದ್ರ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಲ್ಲಿ ಏನ್ ಮಾಡ್ತಿರ್ತಾರೆ? ಅದನ್ನ ಎಕ್ಸ್ಪ್ರೆಸ್ ಮಾಡ್ತಿರ್ತಾರೆ. ಇಟ್ ಮೇ ಡಿಫೈನ್ ದಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ದಿ ಸಾಲ್ಯೂಟ್ ದಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಇನ್ 100 ಗ್ರಾಮ್ ಆಫ್ ದಿ ಸಾಲ್ವೆಂಟ್ ಟು ಫಾರ್ಮ್ ಎ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಟ್ ಎ ಗಿವನ್ ಟೆಂಪರೇಚರ್. ಅದನ್ನ 100 ml ಇಂದ ಒಂದು ಸಾಲ್ಯೂಟ್ 100 ಗ್ರಾಮ್ ಸಾಲ್ಯೂಟ್ ಇಷ್ಟು ಸಾಲ್ವೆಂಟ್ ಇಂದ ಇದಾಗುತ್ತೆ ಅಂತ ಹೇಳ್ತಾರೆ. ಪ್ಲೀಸ್ ರಿಮೆಂಬರ್ ದಟ್ ದ ರೋಲ್ ಆಫ್ ಟೆಂಪರೇಚರ್ ಇಸ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ರೋಲ್ ಆಫ್ ಟೆಂಪರೇಚರ್ ತುಂಬಾ ಇಂಪಾರ್ಟೆಂಟ್. ಇಫ್ ಟೆಂಪರೇಚರ್ ಇನ್ಕ್ರೀಸ್ಡ್ ದ ಸೊಲ್ಯೂಷನ್ ಬಿಕಮ್ಸ್ ಅನ್ಸ್ಯಾಚುರೇಟೆಡ್. ನಾವು ಟೆಂಪರೇಚರ್ ನ ಇನ್ಕ್ರೀಸ್ ಮಾಡಿದ್ರೆ ಅದು ಅನ್ಸ್ಯಾಚುರೇಟ್ ಆಗುತ್ತೆ. In case the temperature is decreased, the solution becomes super saturate. ಟೆಂಪರೇಚರ್ ನ ಡಿಕ್ರೀಸ್ ಮಾಡಿದ್ರೆ ಅದು ನಾರ್ಮಲ್ ಸ್ಯಾಚುರೇಟ್, ಸೂಪರ್ ಸ್ಯಾಚುರೇಟ್ ಆಗುತ್ತೆ. ಆಸ್ ಎ ರಿಸಲ್ಟ್ crushed the solute gets deposited at the surface. ಇದರಿಂದ ಸಾಲ್ಯೂಟ್ ಇದು ಸರ್ಫೇಸ್ ಅಲ್ಲಿ ಡೆಪಾಸಿಟ್ ಆಗುತ್ತೆ. ವಾಟ್ ಡು ಯು ಮೀನ್ ಬೈ ಟರ್ಮ್ ಸಾಲ್ಯುಬಿಲಿಟಿ? ಸೆಕೆಂಡ್ ಒನ್, 20 ಗ್ರಾಮ್ ಆಫ್ ಸಾಲ್ಯೂಟ್ or dissolved in 100 gram of the solvent, the solubility of the solute is when a saturated solution become unsaturated. What do you mean by concentration of solution anta ide. This is 4 marks question. Ille irutte answer. This is known as case study. ಏನಂತ ಕರಿತೀವಿ ಇದನ್ನ? ಕೇಸ್ ಸ್ಟಡಿ ಅಂತ ಕರಿತೀವಿ. ಆನ್ಸರ್ ಏನ್ ಗೊತ್ತಾ? ಆನ್ಸರ್ ಏನಪ್ಪಾ ಅಂದ್ರೆ ಎಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸಾಲ್ಯೂಟ್ ದೆನ್ ಬಿಕ್ಕಿಸ್ ಒಂದು ಮ್ಯಾಕ್ಸಿಮಮ್ ಅಮೌಂಟ್ ಸಾಲ್ಯೂಟ್ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಆಗುತ್ತೆ. ಫಸ್ಟ್ ಒನ್ ಗೆ ಏನ್ ಕ್ವಶನ್ಗೆ what do you mean by term solubility? Solubility ಅಂದ್ರೆ maximum number of solute is dissolved in maximum number of solvent. Second one, mass of solute ಕೊಟ್ಟಿದ್ದಾರೆ 20 gram, mass of solvent is 500 gram. mass volume percentage ಹೇಗೆ ಕಂಡುಹಿಡಿಯೋದು? 20 into 500 divided by 100 ಮಾಡಿದ್ರೆ 4% ಬರುತ್ತೆ. ಅದೇ ರೀತಿ solubility of 500 ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? 4 divided by 100 ಮಾಡಿದ್ರೆ 520 ಗ್ರಾಮ್ ಬರುತ್ತೆ. ಈ ರೀತಿ hence the solubility of 20 gram solute is in 100 gram of solvent is 20 ಗ್ರಾಮ್. 500 ಗ್ರಾಮ್ ಮೇಲೆ ನಾವು 20 ಗ್ರಾಮ್ ಸಾಲ್ಯೂಟ್ ನ ಡಿಸಾಲ್ವ್ ಮಾಡಬಹುದು ಅಂತ ಆನ್ಸರ್.
ಓಕೆನಾ. ಎ ಸ್ಯಾಚುರೇಟೆಡ್ ಸೊಲ್ಯೂಷನ್ ಬಿಕಮ್ಸ್ ಅನ್ಸ್ಯಾಚುರೇಟೆಡ್. ಒಂದು ಸ್ಯಾಚುರೇಟೆಡ್ ಸೊಲ್ಯೂಷನ್ ಅನ್ಸ್ಯಾಚುರೇಟೆಡ್ ಆಗ್ಬೇಕಾದ್ರೆ ಏನ್ ಮಾಡ್ಬೋದು, ಟೆಂಪರೇಚರ್ನ ಇನ್ಕ್ರೀಸ್ ಮಾಡಿದ್ರೆ ನಮಗೆ ಅದು ಅನ್ಸ್ಯಾಚುರೇಟೆಡ್ ಆಗೋಗುತ್ತೆ. ಕರೆಕ್ಟಾ. ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಇಸ್ ಡಿಪೆಂಡ್ ಆಫ್ ದ ಅಮೌಂಟ್ ಆಫ್ ಸಾಲ್ಯೂಟ್ ದಟ್ ಇಸ್ ಪ್ರೆಸೆಂಟ್ ಇನ್ ಎ ಅಮೌಂಟ್ ಆಫ್ ಸೊಲ್ಯೂಷನ್ ಅಲ್ಲಿ ಎಷ್ಟು ನಂಬರ್ ಆಫ್ ಸಾಲ್ಯೂಟ್ ಇರುತ್ತೆ ಅನ್ನೋದೇ ನಾವು ಕಾನ್ಸಂಟ್ರೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 0.1% ಆಫ್ NaOH ಆ ರೀತಿ ಇರುತ್ತೆ. 10% ಆಫ್ NaOH ಸೊಲ್ಯೂಷನ್ ಅಂದ್ರೆ 10 ಗ್ರಾಮ್ ಇನ್ 100 ml. 10 ಗ್ರಾಮ್ NaOH ಡಿವೈಡೆಡ್ 10 ಗ್ರಾಮ್ NaOH 100 ಗ್ರಾಮ್ ಅಲ್ಲಿ ಡಿಸಾಲ್ವ್ ಆಗಿದೆ ಅಂತ 20% ಅಂದ್ರೆ 20 ಡಿವೈಡೆಡ್ ಬೈ 100, 30 ಡಿವೈಡೆಡ್ ಬೈ 100 ಆ ರೀತಿ ಅದ್ರದ್ದು ಕಾನ್ಸಂಟ್ರೇಷನ್ ಇರುತ್ತೆ. ಫೈನಲ್ ಏನಿರುತ್ತೆ ಕಾನ್ಸಂಟ್ರೇಷನ್ ಅದನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ಮಾಸ್ ಆಫ್ ಸಾಲ್ಯೂಟ್ ಬೈ ಮಾಸ್ ಆಫ್ ಸೊಲ್ಯೂಷನ್ ಇಂಟು 100. ಅರ್ಥ ಆಯ್ತಾ. ಈ ರೀತಿ ನಾವು ಕಾನ್ಸಂಟ್ರೇಷನ್ ಸಾಲ್ಯೂಟ್ ಕಾನ್ಸಂಟ್ರೇಷನ್ ಕಂಡುಹಿಡಿತೀವಿ. ಇಲ್ಲಿಗೆ ಕೆಮಿಸ್ಟ್ರಿ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಈಗ ಫಿಸಿಕ್ಸ್ಗೆ ನೇಹಾ ಮ್ಯಾಮ್ ಬರ್ತಾರೆ. ಓಕೆನಾ. ಅಲ್ಲಿ ತನಕ ನಾವು ಎಷ್ಟು ಕ್ವಶನ್ ಸಾಲ್ವ್ ಮಾಡಿದೀವಿ ಅಂತ ನೋಡೋಣವಾ. ಎಷ್ಟು ಮಾಡ್ದೋ ಟೋಟಲ್ 1 2 3 4 5 6 7 8 9 10 ಮತ್ತೆ 11 ಕ್ವಶನ್ ಸಾಲ್ವ್ ಮಾಡ್ದು ಅಲ್ವಾ. 11 ಕ್ವಶನ್ ಅಲ್ಲಿ ನಿಮ್ಗೆ ಯಾವುದೇ ರೀತಿಯ ಡೌಟ್ ಇದ್ರೆ ಪ್ಲೀಸ್ ಆಸ್ಕ್ ಇನ್ ಕಮೆಂಟ್ ಸೆಕ್ಷನ್. ಓಕೆನಾ. ಪ್ಲೀಸ್ ಮರಿಬೇಡಿ, ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಓಕೆನಾ. ಒನ್ ಸೆಕೆಂಡ್. ನೇಹಾ ಮ್ಯಾಮ್ ಬರೋ ತಕ್ಕ ಮೈ ಡಿಯರ್ ಎಲೆಕ್ಟ್ರಾನ್ಸ್ ನಾನು ಕ್ವಿಕ್ ಆಗಿ ರೀಕ್ಯಾಪ್ ಮಾಡೋಣ ನಮ್ದು ಏನೇನ್ ಕಲ್ತು ಅಂತ. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವ್ದಿದೆ, ಯಾವ್ಯಾವ ಕಲ್ತೋ ನಾವು ಇದರಲ್ಲಿ ತುಂಬಾ ಇಂಪಾರ್ಟೆಂಟು. ಟೋಟಲಿ ದೇರ್ ಆರ್ 2 to 3 ಟೈಪ್ಸ್ ಕಲ್ತಿದ್ದು ಅಲ್ವಾ. ಸರಿ ಮೈ ಡಿಯರ್ ಎಲೆಕ್ಟ್ರಾನ್ಸ್, ನಾನು ನಿಮ್ಗೆ ನೆಕ್ಸ್ಟ್ ಕ್ವಶನ್ ಪೇಪರ್ ಅಲ್ಲಿ ಸಿಗ್ತೀನಿ. ಈಗ ನೇಹಾ ಮ್ಯಾಮ್ ಬಂದ್ರು, ಈಗ ಫಿಸಿಕ್ಸ್ ಕ್ವಶನ್ಸ್ ನ ಅವ್ರು ಸಾಲ್ವ್ ಮಾಡ್ತಾರೆ. ಬಾಯ್. Hello my dear young and energetic physiognomy. So ಆಗ್ಲೇ ಬಯೋ ಮತ್ತೆ ಕೆಮಿಸ್ಟ್ರಿ ಕ್ವೆಶ್ಚನ್ ಸಾಲ್ವ್ ಮಾಡಾಯ್ತು. ಇವಾಗ ಯಾವುದು ಫಿಸಿಕ್ಸ್ ಟರ್ನ್. ಓಕೆ, ಸೊ ರೆಡಿ ಆಗಿದ್ದೀರಾ ಎಲ್ಲರೂ ಫಿಸಿಕ್ಸ್ ಕ್ವೆಶ್ಚನ್ಸ್ ನ ಸಾಲ್ವ್ ಮಾಡಕ್ಕೆ? ಎಸ್, ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಸೊ MCQ ಕ್ವೆಶ್ಚನ್ ಸೆಕ್ಷನ್ ಎ ಅಲ್ಲಿ ಫಸ್ಟ್ ಕ್ವೆಶ್ಚನ್ ಏನ್ ಬಂದಿದೆ ನೋಡೋಣ. A man walks on a straight road from his home to market. ಮನೆಯಿಂದ ಮಾರ್ಕೆಟ್ಗೆ ಹೋಗ್ತಿದ್ದಾರೆ. ಎಷ್ಟು ಸ್ಪೀಡ್ ಅಲ್ಲಿ, ಎಷ್ಟು ದೂರ ಇದೆ ಮಾರ್ಕೆಟ್? 5.5 ಕಿಲೋಮೀಟರ್ ಅಷ್ಟು ದೂರದಲ್ಲಿದೆ. ಓಕೆನಾ. ಸೊ ಸ್ಪೀಡ್ ಎಷ್ಟು ಸ್ಪೀಡ್ ಆಗಿ ಹೋಗ್ತಿದ್ದಾರೆ? 5.5 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದಾರೆ. ರೈಟ್. ಸೊ ಫೈಂಡಿಂಗ್ ದ ಮಾರ್ಕೆಟ್ ಕ್ಲೋಸ್ಡ್, he instantly turns and walks back with the speed of 7.5 ಕಿಲೋಮೀಟರ್ ಪರ್ ಸೆಕೆಂಡ್. ಮಾರ್ಕೆಟ್ ಕ್ಲೋಸ್ ಆಗಿದೆ ಅಂದ ತಕ್ಷಣ ಟರ್ನ್ ಆಗ್ಬಿಟ್ಟು ಇನ್ನೂ ಜಾಸ್ತಿ ಸ್ಪೀಡ್ ಇಂದ ಮನೆಗೆ ಹೋಗ್ತಿದ್ದಾರೆ. ಹೌದಾ. ಸೊ ವಾಟ್ ಈಸ್ ದ ಆವರೇಜ್ ಸ್ಪೀಡ್ ಅಂಡ್ ಆವರೇಜ್ ವೆಲಾಸಿಟಿ ಆಫ್ ದ ಮ್ಯಾನ್ ಬಿಟ್ವೀನ್ t is equal to 0 to t is equal to 104 minutes. ಸೊ ಆಕ್ಚುಲಿ ಈ ಕ್ವೆಶನ್ ನಿಮ್ಗೆ MCQ ಬಿಟ್ಟು ಬೇರೆದ್ರಲ್ಲಿ ಕೇಳಿದ್ರೆ ಸಾಲ್ವ್ ಮಾಡ್ಕೊಟ್ಟು ಕೂರ್ಬೇಕಿತ್ತು. ಬಟ್ MCQ ಬ್ಯೂಟಿ ಏನು ಗೊತ್ತಾ, ನೀವು ಸಾಲ್ವ್ ಮಾಡೋದೇ ನೆಸೆಸಿಟಿ ಇಲ್ಲ. ಕ್ವೆಶನ್ ಓದ್ಬಿಟ್ಟೆ ಆನ್ಸರ್ ಬರಿಬಹುದು. ಒಂದ್ ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡ್ಬೋದು. ಇದನ್ನ ಸಾಲ್ವ್ ಮಾಡಕ್ ಹೋದ್ರೆ ಸ್ವಲ್ಪ ಸ್ಟೆಪ್ಸ್ ಬೇಕಾಗುತ್ತೆ, ಟೈಮ್ ಬೇಕಾಗುತ್ತೆ. ಓಕೆನಾ. ಸೊ ಅದೇ ಹೇಗ್ ಮಾಡೋದು ಹೇಳ, ಏನಂತ ಕಂಡೀಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮನೆ ಇದೆ, ಹೌದಾ. ಫ್ರಮ್ ಹೀಸ್ ಹೋಮ್ ಹೀಸ್ ವಾಕಿಂಗ್ ಟು ಮಾರ್ಕೆಟ್. ಎಷ್ಟು ದೂರದಲ್ಲಿದೆ? 5.5 ಕಿಲೋಮೀಟರ್. ಹೌದಾ. ಸೊ ಒಂದ್ ಸ್ಪೀಡ್ ಅಲ್ಲಿ ಹೋದ್ರು, ಆಮೇಲೆ ಬೇರೆ ಸ್ಪೀಡ್ ಅಲ್ಲಿ ಬೇಗ ಬಂದ್ರು. ಈಗ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗುತ್ತೆ ಹೇಳಿ? ಮತ್ತೆ ಮನೆಗೆ ವಾಪಸ್ ಬರ್ತಿದ್ದಾರೆ. ಇಲ್ಲಿ ಹೋದ್ರು ಮಾರ್ಕೆಟಿಗೆ, ಮಾರ್ಕೆಟ್ ಕ್ಲೋಸ್ ಆಗಿದ್ದಕ್ಕೆ ಮತ್ತೆ ವಾಪಸ್ ಬಂದ್ರು. ಸೊ ಇನಿಷಿಯಲ್ ಪಾಯಿಂಟ್ ಅಂಡ್ ಫೈನಲ್ ಪಾಯಿಂಟ್ ಸೇಮ್ ಆಗಿದ್ದಾಗ ಏನಾಗುತ್ತೆ? ವೆನ್ ಇನಿಷಿಯಲ್ ಅಂಡ್ ಫೈನಲ್ ಪಾಯಿಂಟ್ಸ್ ಆರ್ ಸೇಮ್, ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ? 0 ನಾ? ಎಸ್, ಡಿಸ್ಪ್ಲೇಸ್ಮೆಂಟ್ ಬಿಕಮ್ಸ್ 0.
ಡಿಸ್ಪ್ಲೇಸ್ಮೆಂಟ್ 0 ಅಂದ್ರೆ ವೆಲಾಸಿಟಿ ಏನಾಗುತ್ತೆ, ವೆಲಾಸಿಟಿ 0 ಆಗುತ್ತೆ. ಸೊ ಸೆಕೆಂಡ್ ಕಂಡೀಷನ್ ಅಲ್ಲಿ ಏನ್ ಕೇಳಿದ್ದಾರೆ, ವೆಲಾಸಿಟಿನ ಕೇಳಿದಾರ. ವೆಲಾಸಿಟಿ 0 ಯಾವ ಆಪ್ಷನ್ ಅಲ್ಲಿ ಇದೆ, ಸಿಂಪಲ್, ಇಲ್ಲಿ ವೆಲಾಸಿಟಿ 0 ಇಲ್ಲ, ಇಲ್ಲಿ 0 ಇಲ್ಲ, ಸೊ ಇದೆರಡು ಆಪ್ಷನ್ ರಾಂಗ್. ಇಲ್ಲಿ 0 ಇದೆನಾ. ಬಟ್ ಡಿಸ್ಟೆನ್ಸ್ ಬಗ್ಗೆ ಏನ್ ಕಲ್ತಿದೀವಿ ನಾವು, ಡಿಸ್ಟೆನ್ಸ್ ಯಾವಾಗ್ಲೂ ಒಬ್ಬ ಪರ್ಸನ್ ಒಂದ್ ಪ್ಲೇಸ್ ಇಂದ ಮೂವ್ ಆಗ್ತಿದ್ದಾರೆ ಅಂದಾಗ ಡಿಸ್ಟೆನ್ಸ್ ಯಾವಾಗ್ಲೂ 0 ಆಗೋದಿಲ್ಲ. ಸೊ ಆಪ್ಷನ್ ಯಾವುದು, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ MCQ ನ ಹಿಡ್ಕೊಂಡು ಹೇಗ್ ನಾವು ಕರೆಕ್ಟ್ ಆನ್ಸರ್ ನ ಬರಿಬಹುದು ವಿತೌಟ್ ಸಾಲ್ವಿಂಗ್. ಏನಾದ್ರೂ ಸಾಲ್ವ್ ಮಾಡೋದನ್ನ ಒಂದೇ ಕಾನ್ಸೆಪ್ಟ್ ಅಪ್ಲೈ ಮಾಡಿರೋದು, ಏನು ಇನಿಷಿಯಲ್ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡ್ಬಿಟ್ಟು ಮತ್ತೆ ಸೇಮ್ ಅದೇ ಪಾಯಿಂಟಿಗೆ ವಾಪಸ್ ಬರ್ತಿದ್ದಾರೆ. ಡಿಸ್ಪ್ಲೇಸ್ಮೆಂಟ್ 0 ಅಂದ್ರೆ ವೆಲಾಸಿಟಿ 0. ಸಿಂಪಲ್. ಇದನ್ನ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡೋದು ಹೇಗೆ, ಎಸ್. ಸೊ ನೋಡಿ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಬೇಕು ಅಂದ್ರೆ ಫಸ್ಟ್ ಹೋಗಬೇಕಾದ್ರೆ ಎಷ್ಟು ಟೈಮ್ ಬೇಕಾಯ್ತು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟು ಟೈಮ್ ಇಸ್ ಈಕ್ವಲ್ ಟು, ಸೊ ಸ್ಪೀಡ್ ಕೊಟ್ಟಿರೋದು, ಎಸ್, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಫಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದೆ, ಟೈಮ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಡಿಸ್ಟೆನ್ಸ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟು 5.5 ಕಿಲೋಮೀಟರ್ಸ್, ಸ್ಪೀಡ್ ಎಷ್ಟು 5.5. ಸೊ ಟೈಮ್ ಎಷ್ಟು ಬಂತು 1 hour. ಓಕೆನಾ, ಎಸ್. ಮತ್ತೆ ಟೈಮ್ ಟೇಕನ್ ಬ್ಯಾಕ್ ಟು ರಿಟರ್ನ್ ಬ್ಯಾಕ್, ಹೋಗ್ಬಿಟ್ಟು ವಾಪಸ್ ಬರಕ್ಕೆ ಎಷ್ಟು ಟೈಮ್ ಬೇಕಾಯ್ತು, ಸೊ ದಟ್ ವಿಲ್ ಬಿ ಈಕ್ವಲ್ ಟು T2. ಸೊ ಡಿಸ್ಟೆನ್ಸ್ ಸೇಮ್ ಇದೆ, ಮಾರ್ಕೆಟ್ ಇಂದ ಮನೆಗೆ ಎಷ್ಟು ಡಿಸ್ಟೆನ್ಸ್ ಇರುತ್ತೋ ಮನೆಯಿಂದ ಮಾರ್ಕೆಟ್ಗೂ ಸೇಮ್ ಡಿಸ್ಟೆನ್ಸ್ ಇರುತ್ತೆ, ಹೌದಾ. ಸೊ ಡಿಸ್ಟೆನ್ಸ್ ಸೇಮ್, ಸ್ಪೀಡ್ ಏನಾಗಿದೆ, ಸ್ಪೀಡ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಸೊ ಎಷ್ಟು ಬಂತು, ಹವರ್ಸ್ 0.73 ಬಂತು. ಸೊ ಏನು ಟೈಮ್ ಸಿಕ್ತು. ಟೋಟಲ್ ಟೈಮ್ ಆಡ್ ಮಾಡಿ, T1 T2 ನ ಆಡ್ ಮಾಡಿ 140 ಮಿನಿಟ್ಸ್. ಓಕೆ, ಸೊ ಇವಾಗ 140 ಮಿನಿಟ್ಸ್ ಅಂದ್ರೆ ಏನು, 1.73 ಅವರ್ ಅಂತ ಗೊತ್ತಾಯ್ತು ನಮಗೆ. ಓಕೆನಾ. ಸೊ 1.73 ಅವರ್ ಅಂತ ಗೊತ್ತಾದ್ಮೇಲೆ ಏನ್ ಮಾಡಿದ್ವಿ, ಟೋಟಲ್ ಡಿಸ್ಟೆನ್ಸ್ ಹೋಗಬೇಕಾದ್ರೆ 5.5, ಬರೋಬೇಕಾದ್ರೆ 5.5, ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯ್ತು, ಡಿಸ್ಟೆನ್ಸ್ 10 ಕಿಲೋ, ಎಷ್ಟು 11 ಕಿಲೋಮೀಟರ್ ಆಡ್ ಮಾಡ್ಬೇಕು ಡಿಸ್ಟೆನ್ಸ್ ನ ಅಂದ್ರೆ. ಅದೇ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ 0. ಡಿಸ್ಟೆನ್ಸ್ ಬೈ ಟೈಮ್, ಟೈಮ್ ಎಷ್ಟು 1.73, ಹೌದಾ. ಡಿಸ್ಟೆನ್ಸ್ ಬೈ ಟೈಮ್ ಏನ್ ಕೊಡುತ್ತೆ, ಆವರೇಜ್ ಸ್ಪೀಡ್. ಸೊ ಎಷ್ಟು ಬರ್ತಿದೆ 6.36 ಕಿಲೋಮೀಟರ್ ಪರ್ ಅವರ್. ಅದೇ ವೆಲಾಸಿಟಿ 0 ಬೈ ಎನಿಥಿಂಗ್ ಇಸ್ 0. ಸೊ ನೋಡಿ ಇಷ್ಟೆಲ್ಲ ಸ್ಟೆಪ್ಸ್ ಸಾಲ್ವ್ ಮಾಡಬೇಕಿತ್ತು, ಬಟ್ ನಾವು ಜಸ್ಟ್ ಆಪ್ಷನ್ ನ ಇಟ್ಕೊಂಡ್ಬಿಟ್ಟು ಒಂದೇ ಸೆಕೆಂಡಿಗೆ ಬೇಗ ಸಾಲ್ವ್ ಮಾಡ್ಬೋದು, ಹೌದಾ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ, ರೈಟ್. ಓಕೆ, ಸೊ ದ ನೆಕ್ಸ್ಟ್ ಕ್ವೆಶನ್, ಇನ್ ವಿಚ್ ಆಫ್ ದ ಫಾಲೋವಿಂಗ್ ಕೇಸ್ ಆಫ್ ಮೋಷನ್ ದ ಡಿಸ್ಟೆನ್ಸ್ moved and magnitude of displacement are equal. ಏನಂತ ಕೇಳ್ತಿದ್ದಾರೆ, ಡಿಸ್ಟೆನ್ಸ್ ಮತ್ತೆ ಮ್ಯಾಗ್ನಿಟ್ಯೂಡ್ ಆಫ್ ಡಿಸ್ಪ್ಲೇಸ್ಮೆಂಟ್, ಹೌದಾ. ಸೊ ಯಾವಾಗ ಈಕ್ವಲ್ ಆಗಿರುತ್ತೆ ಅಂತ ಕೇಳ್ತಿದ್ದಾರೆ, ಹೌದಾ. ಸೊ ಏನು, ಇಲ್ಲಿ ಇನ್ನೊಂದು ಹಿಂಟ್ ನ ಹೇಳ್ಬಿಡ್ತೀನಿ. ಸೊ ಇದನ್ನು ಡೈರೆಕ್ಟ್ ಆಗಿ ಹೇಳೋದು ಆನ್ಸರ್. ಯಾವಾಗ್ಲೂ ಸರ್ಕ್ಯುಲರ್ ಪಾತ್ ಅಲ್ಲಿ ಓಕೆ ಯಾರಾದ್ರೂ ಮೂವ್ ಆಗ್ತಿದ್ದಾರೆ ಅಂದ್ರೆ ಅವರ ಡಿಸ್ಟೆನ್ಸ್ ಡಿಸ್ಪ್ಲೇಸ್ಮೆಂಟ್ ಯಾವಾಗ್ಲೂ ಈಕ್ವಲ್ ಆಗಕ್ ಚಾನ್ಸ್ ಇಲ್ಲ. ಓಕೆ, ಜಸ್ಟ್ ಇಷ್ಟೇ ಮೂವ್ ಮಾಡಿದ್ದಾರೆ ಅಂದ್ರೆ ಬೇರೆ. ಸರ್ಕ್ಯುಲರ್ ಪಾತ್ ಅಲ್ಲಿ ಯಾವುದೇ ಆಬ್ಜೆಕ್ಟ್ ಆಗ್ಲಿ ಮನುಷ್ಯ ಆಗ್ಲಿ ಯಾರಾದ್ರೂ ಮೂವ್ ಆಗ್ತಿದ್ದಾರೆ ಅಂದ್ರೆ ಅವರ ಡಿಸ್ಟೆನ್ಸ್ ಡಿಸ್ಪ್ಲೇಸ್ಮೆಂಟ್ ಸೇಮ್ ಇರೋದಿಲ್ಲ. ಸೊ ಇಲ್ಲೇನು ರಿವಾಲ್ವಿಂಗ್ ಅರೌಂಡ್ ದ ಸನ್, ಸರ್ಕ್ಯುಲರ್ ಪಾತ್. ಪೆಂಡ್ಯುಲಮ್ ಇದನ್ನು ಹಾಫ್ ಸರ್ಕಲ್. ಪೆಂಡ್ಯುಲಮ್ ಹೇಗೆ ಹೋಗುತ್ತೆ, ಎಸ್. ಸೊ ಮತ್ತೇನು, ಕಾರ್ ಮೂವಿಂಗ್ ಇನ್ ಸರ್ಕ್ಯುಲರ್ ಪಾತ್, ಇದ್ಯಾವುದು ಕರೆಕ್ಟ್ ಅಲ್ಲ. ಸರ್ಕ್ಯುಲರ್ ಯಾವಾಗ್ಲೂ ಈಕ್ವಲ್ ಆಗಲ್ಲ. ಬಟ್ ಕಾರ್ ಮೂವಿಂಗ್ ಇನ್ ಸ್ಟ್ರೇಟ್ ರೋಡ್, ಈ ತರ ಕಾರ್ ಇಲ್ಲಿಂದ ಇಲ್ಲಿಗೆ ಬಂತು, ಓಕೆನಾ. ಸೊ ಇದ್ರ ಡಿಸ್ಟೆನ್ಸ್ ಕೂಡ ಇದೇ ಇರುತ್ತೆ, ಡಿಸ್ಪ್ಲೇಸ್ಮೆಂಟ್ ಕೂಡ ಇಷ್ಟೇ ಡಿಸ್ಟೆನ್ಸ್ ಇರುತ್ತೆ, ಓಕೆನಾ. ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಹಾಗಾದ್ರೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ಟೆಕ್ಸ್ಟ್ ನೋಡೋಣ. ಓಕೆ, ಹಾಗಾದ್ರೆ ಸೊ ಯು ಕ್ಯಾನ್ ಚೆಕ್ ದ ಆನ್ಸರ್, ಓಕೆನಾ. ಸೊ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದಾರೆ, ರೈಟ್. ಓಕೆ, ನೆಕ್ಸ್ಟ್ ಕ್ವೆಶನ್, ಅಸರ್ಷನ್ ರೀಸನ್ ಕ್ವೆಶನ್. ಸೊ ಅಸರ್ಷನ್ ರೀಸನ್ ಇಂದ ಒಂದು ಕ್ವೆಶನ್ ಇದೇ ಇರುತ್ತೆ ಅಲ್ವಾ ಫಿಸಿಕ್ಸ್ ಇಂದ. ಸೊ ಸ್ಯಾಂಪಲ್ ಪೇಪರ್ ಸಾಲ್ವ್ ಮಾಡಬೇಕಾದ್ರೆ ಅಬ್ಸರ್ವ್ ಮಾಡಿದೀವಿ ನಾವು, ಹೌದಾ. ಸೊ ಏನ್ ಕೇಳಿದಾರೆ ಇದರಲ್ಲಿ, ವೆನ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ಟೈಮ್. ಡಿಸ್ಪ್ಲೇಸ್ಮೆಂಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ಟೈಮ್ ಅಂತ ಕಂಡೀಷನ್ ಕೊಟ್ಟಿದ್ದಾರೆ.
then the body is moving in uniform acceleration. ಸೊ ಯೂನಿಫಾರ್ಮ್ ಆಕ್ಸಿಲರೇಷನ್ ಅಲ್ಲಿ ಹೋಗ್ತಾ ಇದೆ ಬಾಡಿ, ಹೌದಾ? ಸೊ ಡಿಸ್ಪ್ಲೇಸ್ಮೆಂಟ್ ಟೈಮ್ ಜೊತೆ ಏನಾಗ್ತಿದೆ, ಟೈಮ್ 1 ಸೆಕೆಂಡ್ 2 ಸೆಕೆಂಡ್ ಆಗ್ತಿದೆ, ಡಿಸ್ಪ್ಲೇಸ್ಮೆಂಟ್ ಅದೇ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಸೊ ಇದು ಏನ್ ಹೇಳ್ತಾ ಇದೆ ಈ ಸ್ಟೇಟ್ಮೆಂಟ್, ವಾಟ್ ಇಟ್ ಈಸ್ ಟೆಲಿಂಗ್, ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ ಈಕ್ವಲ್ ಡಿಸ್ಟೆನ್ಸ್ ಕವರ್ ಆಗ್ತಿದೆ. ಓಕೆನಾ? ಸೊ ಈಕ್ವಲ್ ಟೈಮ್ ಅಲ್ಲಿ ಈಕ್ವಲ್ ಡಿಸ್ಟೆನ್ಸ್ ಕವರ್ ಆದ್ರೆ ಅದನ್ನ ಏನಂತ ಕರಿತೀವಿ, ಯೂನಿಫಾರ್ಮ್ ಮೋಷನ್, ಯೂನಿಫಾರ್ಮ್ ಆಕ್ಸಿಲರೇಷನ್. ಸೊ ಸ್ಟೇಟ್ಮೆಂಟ್ 1 ಇಸ್ ಟ್ರೂ. ಸೆಕೆಂಡ್ ಏನ್ ಕೊಟ್ಟಿದ್ದಾರೆ, ದ ಸ್ಲೋಪ್ ಆಫ್ ಟೈಮ್, ವೆಲಾಸಿಟಿ ಅಂಡ್ ಟೈಮ್ ಗ್ರಾಫ್ ವಿತ್ ದ ಟೈಮ್ ಆಕ್ಸಿಸ್ ಗಿವ್ಸ್ ಆಕ್ಸಿಲರೇಷನ್. ಓಕೆ, ವೆಲಾಸಿಟಿ ಟೈಮ್ ಗ್ರಾಫ್ ಅಲ್ಲಿ ಏನು ನಮಗೆ ಆಕ್ಸಿಲರೇಷನ್ ಸಿಗುತ್ತೆ, ಹೌದು ತಾನೆ? ವೆಲಾಸಿಟಿ ಟೈಮ್ ಗ್ರಾಫಿನ ಸ್ಲೋಪ್ ನ ಫೈಂಡ್ ಮಾಡಿದ್ರೆ ನಮಗೆ ಆಕ್ಸಿಲರೇಷನ್ ಸಿಗುತ್ತೆ. ಸೊ ರೀಸನ್ ಕೂಡ ಏನು, ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ, ಓಕೆ, ಬಟ್ ಒಂದಕ್ಕೊಂದು ರಿಲೇಟ್ ಆಗಿದೆನಾ, ರೀಸನ್ ಕೊಡ್ತಾ ಇದೆನಾ, ಇಲ್ಲ. ಸೊ ಏನ್ ಆಪ್ಷನ್ ಹಾಗಾದ್ರೆ, ದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಏನು, ದೇ ಆರ್ ಟ್ರೂ, ಹೌದಾ? ಸೊ ಎರಡು ಏನಂತ ಹೇಳಿದೆ ನಾನು, ಟ್ರೂ ಅಂತ ಹೇಳಿದೆ ತಾನೆ. ಸೊ ಬಟ್ ಆರ್ ಇಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್. ಏನು ಟ್ರೂನೇ, ರೀಸನ್ ಕೂಡ ನಿಜಾನೇ, ದಟ್ ಈಸ್ ರೈಟ್, ಬಟ್ ಒಂದಕ್ಕೊಂದು ರಿಲೇಟ್ ಆಗ್ತಾ ಇಲ್ಲ. ಓಕೆನಾ? ನೆಕ್ಸ್ಟ್ ಕ್ವೆಶನ್, ರೈಟ್. ಸೊ ಅ ಬ್ಯಾಟರಿ ಲೈಟ್ ಆಫ್ ಅ ಬಲ್ಬ್, ಓಕೆ, a battery lights off bulb, okay, describe the energy change involved in the process. ಓಕೆ, ಬ್ಯಾಟ್ರಿಯಲ್ಲಿ ಏನ್ ಎನರ್ಜಿ ಚೇಂಜ್ ಆಗ್ತಿದೆ ಬ್ಯಾಟ್ರಿಯಿಂದ ಲೈಟ್ ಬಲ್ಬಿಗೆ ಅಂದ್ರೆ, ಬ್ಯಾಟ್ರಿ ಒಳಗೆ ಏನಿರುತ್ತೆ, ಕೆಮಿಕಲ್ಸ್ ಇರುತ್ತೆ, ಓಕೆನಾ? ಅಲ್ಲಿ ಕೆಮಿಕಲ್ ಎನರ್ಜಿ ಎಕ್ಸಿಸ್ಟ್ ಆಗುತ್ತೆ, ರೈಟ್? ಸೊ ನಾವು ಅದನ್ನ ಕನೆಕ್ಟ್ ಮಾಡಿದಾಗ ಕೆಮಿಕಲ್ ಎನರ್ಜಿ ಇರುತ್ತಲ್ವಾ, ಅದು ಎಲೆಕ್ಟ್ರಿಕಲ್ ಎನರ್ಜಿಗೆ ಕನ್ವರ್ಟ್ ಆಗುತ್ತೆ. ಎಲೆಕ್ಟ್ರಿಕಲ್ ಎನರ್ಜಿ ಪಾಸ್ ಆಗ್ತಿದ್ರೆ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತಿದ್ರೆ ಅಲ್ಲಿ ಲೈಟ್ ಎನರ್ಜಿ ಬರುತ್ತೆ. ಸೊ ಗೊತ್ತಾಯ್ತಾ ಏನ್ ನಡೀತಾ ಇದೆ ಅಂತ? ಕೆಮಿಕಲ್ ಇಂದ ಎಲೆಕ್ಟ್ರಿಕಲ್ ಬಂತು, ಎಲೆಕ್ಟ್ರಿಕಲ್ ಇಂದ ಹೀಟ್, ಹೀಟ್ ಇಂದ ವಾಟ್, ಲೈಟಿಗೆ ಬಂತು. ಓಕೆ, ದಟ್ ಈಸ್ ದಿಸ್ ಆನ್ಸರ್. ಆವರೇಜ್ ಪವರ್, ಪವರ್ ಅಂದ್ರೆ ಏನು, ಯಾರ ಹತ್ರ ಎನರ್ಜಿ ಜಾಸ್ತಿ ಇರುತ್ತೆ ಅವ್ರ ಹತ್ರ ಪವರ್ ಜಾಸ್ತಿ ಇದೆ ಅಂತಾರೆ, ಓಕೆನಾ? ಸೊ ಪವರ್ ಇಸ್ ನಥಿಂಗ್ ಬಟ್ ದ ಎನರ್ಜಿ ಕನ್ಸ್ಯೂಮ್ಡ್ ಆರ್ ದ ವರ್ಕ್ ಡನ್ ಬೈ ಟೈಮ್. ಪವರ್ ಫಾರ್ಮುಲಾ ನೋಡೋಣ ಆನ್ಸರ್. ಸೊ ಎಸ್, ಯು ಕ್ಯಾನ್ ಸಿ ಹಿಯರ್. ಸೊ ಇಲ್ಲೇನಾಗ್ತಿದೆ, ಕೆಮಿಕಲ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ, ಹೀಟ್ ಎನರ್ಜಿ ಅಂಡ್ ಲೈಟ್ ಎನರ್ಜಿ. ಫೈನಲಿ ಎದಕ್ಕೆ ಬರ್ತಿದೆ, ಲೈಟ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತಾ ಇದೆ. ಎಸ್, ಸೊ ಪವರ್ ಏನಾಗಿದೆ, ಟೈಮ್ ಆಫ್ ವರ್ಕ್ ಡನ್ ಆರ್ ದ ಎನರ್ಜಿ ಕನ್ಸ್ಯೂಮ್ಡ್ ಬೈ ಟೋಟಲ್ ಟೈಮ್. ಓಕೆನಾ? ಎಸ್, ಓಕೆ. ನೆಕ್ಸ್ಟ್ ಕ್ವೆಶನ್. A sound wave has frequency 2 kilohertz, okay, and the wavelength is 40 centimeter. How long it will take to travel 1.6 kilometer? So ನಾವು ಏನು ಫೈಂಡ್ ಮಾಡಬೇಕು, ಎಷ್ಟು ಟೈಮ್ ಟ್ರಾವೆಲ್ ಆಗ್ತಿದೆ ಅಂತ ಕೇಳ್ತಿದ್ದಾರೆ, ಹೌದಾ? ಟೈಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಕೊಟ್ಟಿರೋದೇನು, ವೇವ್ ಲೆಂತ್ ಕೊಟ್ಟಿದ್ದಾರೆ, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 40 ಸೆಂಟಿಮೀಟರ್, ಮತ್ತೇನು ಫ್ರೀಕ್ವೆನ್ಸಿ ನ್ಯೂ ಅಂತ ಬರೆಯೋಣ, that is 2 kilohertz. ಅಂದ್ರೆ ಏನು, 2 into 10 power 3 hertz. ಓಕೆ, ಸೊ ಇವಾಗ ನಾವು ಫಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಎಷ್ಟು ವೆಲಾಸಿಟಿ ಇದೆ. ಓಕೆ, ಸೊ ಈ ವೇವಿಗೆ ವೆಲಾಸಿಟಿ ಎಷ್ಟಿದೆ ಅಂತ ನೋಡ್ಬಿಟ್ಟು, ಸೊ ವೆಲಾಸಿಟಿ ಫೈಂಡ್ ಮಾಡೋಣ. ಟೈಮ್ ನ ಏನ್ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ನ ಕೊಟ್ಟಿದ್ದಾರೆ, ಹೌದಾ? ಹೌ ಲಾಂಗ್ ಇಟ್ ವಿಲ್ ಟೇಕ್ ಟು ಟ್ರಾವೆಲ್ 1.6 ಕಿಲೋಮೀಟರ್. ಸೊ ನಮಗೆ ಗೊತ್ತಿದೆ ವೆಲಾಸಿಟಿ ಫಾರ್ಮುಲಾ ಏನು, velocity is equal to displacement by time. So time is equal to displacement by velocity. ಹೌದಾ? Is this right? So ನಾವಿಲ್ಲಿ velocity ನ ಫೈಂಡ್ ಮಾಡಿದ್ರೆ ಈ ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಟೈಮ್ ವ್ಯಾಲ್ಯೂ ಗೊತ್ತಾಗುತ್ತೆ. ಗೊತ್ತಾಗ್ತಿದೆನಾ ಏನ್ ಬರ್ದೆ ಅಂತ? ಸೊ ಲ್ಯಾಂಬ್ಡಾ ಮತ್ತೆ ನ್ಯೂ ಕೊಟ್ಟಿದ್ದಾರೆ, ವಿ ಫೈಂಡ್ ಮಾಡಬೇಕು. ಓಕೆ, ಸೊ ಏನ್ ಬರೆಯೋದು, ವಿ ಇಸ್ ಈಕ್ವಲ್ ಟು ನ್ಯೂ ಇಂಟು ಲ್ಯಾಂಬ್ಡಾ. ಓಕೆ, ಸೊ ಏನ್ ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು ಅಷ್ಟೇ. ಸೊ ಏನ್ ಮಾಡಿದ್ರು, 2 into 10 power 3 ಹರ್ಟ್ಸ್ ಫ್ರೀಕ್ವೆನ್ಸಿ, 40 ಸೆಂಟಿಮೀಟರ್ ಇರೋದನ್ನ ಮೀಟರಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಮೀಟರಿಗೆ ಏನಾಗುತ್ತೆ, 10 power -2. ಓಕೆ, ಸೊ ಜಸ್ಟ್ 2, ಹೌದಾ? 2 into
10 power 3 ಇಂಟು ಎಷ್ಟಿದೆ 40ನಾ ಎಸ್ 40 ಇಂಟು 10 ಪವರ್ ಮೈನಸ್ 2 ಸೊ ಎಷ್ಟಾಗುತ್ತೆ 80 3 ಮೈನಸ್ 2 1 ಉಳಿಯುತ್ತೆ ಸೊ ಎಷ್ಟಾಯ್ತು 800 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಸೆಕೆಂಡ್ ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿ ಬರ್ತಾ ಇದೆನಾ ಎಸ್ ಸೊ ವೆಲಾಸಿಟಿ ವ್ಯಾಲ್ಯೂ ಸಿಕ್ತು ನೆಕ್ಸ್ಟ್ ಏನ್ ಮಾಡಕ್ ಹೇಳಿದೆ ನಾನು ವೆಲಾಸಿಟಿ ವ್ಯಾಲ್ಯೂ ಸಿಕ್ಕಿದಾಗ ಟೈಮ್ ಬೇಕಲ್ವಾ ಡಿಸ್ಟೆನ್ಸ್ ಬೈ ವೆಲಾಸಿಟಿ ಮಾಡೋಣ ಸೊ ಏನ್ ಮಾಡಿದ್ದಾರೆ ಡಿಸ್ಟೆನ್ಸ್ 1.6 ಇಂಟು 10 ಪವರ್ 3 ಹೌದಾ ಕಿಲೋಮೀಟರ್ ಇಂದ ಮೀಟರಿಗೆ ಮಾಡಿದ್ದಾರೆ ಅಷ್ಟೇ 10 ಪವರ್ 3 ಡಿವೈಡೆಡ್ ಬೈ 800 ಏನು ನಮಗೆ ಸಿಕ್ಕಿರೋ ವೆಲಾಸಿಟಿ ಸೊ ಟೈಮ್ ಎಷ್ಟು ಬಂತು ಫೈನಲಿ ವಿ ಗಾಟ್ ದ ಟೈಮ್ 2 ಸೆಕೆಂಡ್ ಓಕೆನಾ ಸೊ ಗೊತ್ತಾಯ್ತಲ್ಲ ಸಿಂಪಲ್ ಎರಡು ಫಾರ್ಮುಲಾ ಯೂಸ್ ಆಗ್ತಿದೆ ವಿ ಇಸ್ ಈಕ್ವಲ್ ಟು ನ್ಯೂ ಇಂಟು ಲ್ಯಾಂಬ್ಡಾ ಸೊ ನೆನ್ಪಿಟ್ಕೊಳ್ಳಿ ಈ ಫಾರ್ಮುಲಾನ ಇನ್ನೊಂದು ನಮಗೆ ಗೊತ್ತಿದೆ ಏನು ಡಿಸ್ಟೆನ್ಸ್ ಸೊ ಇದನ್ನ ಹೇಗೆ ಬರೀತಾರೆ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಎರಡು ಫಾರ್ಮುಲಾ ಓಕೆ ಗೊತ್ತಾಯ್ತಲ್ವಾ ಸೊ ಸೌಂಡ್ ಚಾಪ್ಟರ್ ಇಂದ ಈ ಕ್ವೆಶನ್ ಬಂದಿದೆ ಸೊ ಇಲ್ಲಿ ಯಾವ ಕಾನ್ಸೆಪ್ಟ್ ಯೂಸ್ ಆಗ್ತಿದೆ ನಿಮ್ಮ ಮೋಷನ್ ಚಾಪ್ಟರಿನ ಕಾನ್ಸೆಪ್ಟ್ ಸ್ಪೀಡ್ ನ ಕ್ಯಾಲ್ಕುಲೇಟ್ ಮಾಡೋದು ಸೊ ಎರಡು ಕ್ವೆಶನ್ ನ ಕಂಬೈನ್ ಮಾಡಿ ಬಂದಿರೋ ಹಾಗಿದೆ ಅಲ್ವಾ ಓಕೆ ನೆಕ್ಸ್ಟ್ ಕ್ವೆಶನ್ ಯಾ ಏನ್ ಕೇಳಿದ್ದಾರೆ ಅ ಸ್ಟೋನ್ ಆಫ್ 1 kg ಈಸ್ ಥ್ರೋನ್ ಓಕೆ ಎಲ್ಲಿ ಥ್ರೋನ್ ವಿತ್ ದ ವೆಲಾಸಿಟಿ ಆಫ್ 20 meter per second across a frozen surface of the lake okay and comes to the rest ನೆನ್ಪಿಟ್ಕೊಳ್ಳಿ ಲಾಸ್ಟಿಗೆ ಎಲ್ಲಿಗೆ ಬರ್ತಿದೆ ರೆಸ್ಟಿಗೆ ಬರ್ತಾ ಇದೆ ರೆಸ್ಟ್ ಅಂದ್ರೆ ಏನು ಲಾಸ್ಟಿಗೆ ಫೈನಲ್ ವೆಲಾಸಿಟಿ ಕೊಟ್ಟಿದ್ದಾರೆ ಇಲ್ಲಿ ಇಂಡೈರೆಕ್ಟ್ ಆಗಿ ಏನಂತ 0 ಅಂತ ಓಕೆ ನೆಕ್ಸ್ಟ್ ಆಫ್ಟರ್ ಟ್ರಾವೆಲಿಂಗ್ ದ ಡಿಸ್ಟೆನ್ಸ್ 50 ಮೀಟರ್ ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡ್ತಾ ಇದೆ ರೆಸ್ಟಿಗೆ ಬರೋಕ್ಕಿಂತ ಮುಂಚೆ ಓಕೆನಾ ವಾಟ್ ಈಸ್ ದ ಫೋರ್ಸ್ ಆಫ್ ಫ್ರಿಕ್ಷನ್ ಬಿಟ್ವೀನ್ ದ ಸ್ಟೋನ್ ಅಂಡ್ ಐಸ್ ಫೋರ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಫೈನಲಿ ಹೌದಾ ಸೊ ಫೋರ್ಸ್ ಎಫ್ ಇಸ್ ಈಕ್ವಲ್ ಟು ಎಮ್ ಎ ಹೌದಾ ಮಾಸ್ ಕೊಟ್ಟಿದ್ದಾರೆ 1 kg ಆಕ್ಸಿಲರೇಷನ್ ಬೇಕಲ್ವಾ ಆಕ್ಸಿಲರೇಷನ್ ಹೇಗೆ ಫೈಂಡ್ ಮಾಡೋದು ಎಸ್ ನಮಗೆ ಆಕ್ಸಿಲರೇಷನ್ ಬೇಕು ಇನಿಷಿಯಲ್ ವೆಲಾಸಿಟಿ ಕೊಟ್ಟಿದ್ದಾರಾ ಎಸ್ ಇನಿಷಿಯಲ್ ವೆಲಾಸಿಟಿ ಇದೆ ಫೈನಲ್ ವೆಲಾಸಿಟಿ ಇದೆ ಡಿಸ್ಟೆನ್ಸ್ ಇದೆ ಬಟ್ ಟೈಮ್ ನ ಕೊಟ್ಟಿಲ್ಲ ಹೌದಾ ಸೊ ಟೈಮ್ ಕೊಟ್ಟಿದ್ರೆ ಏನ್ ಮಾಡ್ತಿದ್ವಿ ಎ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಬೈ ಟಿ ಅಂತ ಅಪ್ಲೈ ಮಾಡ್ತಿದ್ವಿ ಇವಾಗ ಟಿ ನ ಫೈಂಡ್ ಮಾಡಬೇಕು ಸೊ ಏನ್ ಹಾಕೋಣ ಏನ್ ಯೂಸ್ ಮಾಡೋಣ ಫಾರ್ಮುಲಾ ಸೊ ದಿಸ್ ಸೊ ಇದನ್ನ ಕೊಟ್ಟಿದ್ದಾರಾ ಓಕೆ ಈ ಕಡೆ 1 kg ರೈಟ್ 220 meter per second ಸ್ಟಾರ್ಟಿಂಗ್ ಸ್ಪೀಡ್ ಇದೆ ಫೈನಲ್ ಸ್ಪೀಡ್ ಏನಾಗಿದೆ 0 ಆಗಿದೆ ಸೊ ಯಾವ ಫಾರ್ಮುಲಾ ಯೂಸ್ ಮಾಡ್ತಿದೀವಿ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as ಥರ್ಡ್ ಲಾ ಆಫ್ ಮೋಷನ್ ಓಕೆ ಸೊ ಥರ್ಡ್ ಲಾ ಆಫ್ ಮೋಷನ್ ವಿ ಸ್ಕ್ವೇರ್ ಎಷ್ಟು 20 ಕೊಟ್ಟಿದ್ದಾರೆ ಹೌದಾ ಸೊ 20 ಸ್ಕ್ವೇರ್ 400 ಸೊ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ವ್ಯಾಲ್ಯೂ ಓಕೆ ವಿ ವ್ಯಾಲ್ಯೂ 0 ಅಲ್ವಾ ಎಸ್ ಸೊ ವಿ ವ್ಯಾಲ್ಯೂ 0 ಆಗುತ್ತೆ 0 is equal to this is 2 square that is 400 20 square plus 2a yes ಎಷ್ಟು ಕೊಟ್ಟಿದ್ದಾರೆ 50 meter this is 50 ಓಕೆನಾ ಎಸ್ ಈಗ 2 ನ ಈ ಕಡೆ ತಗೊಂಡ್ಬರೋಣ ಮೈನಸ್ ಆಗುತ್ತೆ 2a into 50 is equal to 400 so 0 0 ಕ್ಯಾನ್ಸಲ್ ಮಾಡೋಣ 2 ಮತ್ತೆ 2 5s are 10 ಇನ್ನೊಂದು 0 ಕ್ಯಾನ್ಸಲ್ ಮಾಡಿದ್ರೆ ಎ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ ಎಸ್ ಎ ವ್ಯಾಲ್ಯೂ ಈಸ್ -4 ಮೈನಸ್ ಇದೆ ಅಲ್ವಾ ನೆಗೆಟಿವ್ ಸೈನ್ ಆ ಕಡೆ ಹೋದಾಗ -4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಕ್ಲಿಯರಾ ಗೊತ್ತಾಯ್ತಾ ಇಲ್ಲೇನಾಗ್ತಿದೆ ನೆಕ್ಸ್ಟ್ 10a ಇಸ್ ಈಕ್ವಲ್ ಟು 40 ಸೊ 0 0 ಕ್ಯಾನ್ಸಲ್ ಮಾಡಿದೆ ಎ ಇಸ್ ಈಕ್ವಲ್ ಟು ಎಷ್ಟು ಬಂತು 4 ಓಕೆನಾ ಸೊ 4 ಹೆಂಗೆ ಬಂತು ಅಂತ ಗೊತ್ತಾಯ್ತಲ್ವಾ 4 ಮೀಟರ್ ಪರ್ ಸೆಕೆಂಡ್ ಸಿಕ್ತು ಫೋರ್ಸಿನ ಫಾರ್ಮುಲಾ ಏನು ಎಫ್ ಇಸ್ ಈಕ್ವಲ್ ಟು ಎಮ್ ಎ ಎಮ್ ಎಷ್ಟು 1 ಫೋರ್ಸ್ ಎಷ್ಟು 4 ಸೊ ಎಷ್ಟಾಯ್ತು ಫೋರ್ಸು ಆಕ್ಸಿಲರೇಷನ್ 4 ಸೊ ಫೋರ್ಸ್ ಎಷ್ಟಾಯ್ತು -4 ನ್ಯೂಟನ್ ಮೈನಸ್ ಏನ್ ತೋರಿಸ್ತಾ ಇದ್ದೆ ಇಟ್ಸ್ ಅ ಫ್ರಿಕ್ಷನಲ್ ಫೋರ್ಸ್ ಅಂದ್ರೆ ಆಪೋಸಿಟ್ ಆಗಿ ವರ್ಕ್ ಆಗ್ತಿದೆ ಓಕೆನಾ ಕ್ಲಿಯರಾ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಸೊ ಇಲ್ಲಿ ಕೂಡ ಎರಡು ಫಾರ್ಮುಲಾ ಯೂಸ್ ಆಗಿದೆ ನಿಮ್ಮ ಥರ್ಡ್ ಲಾ ಆಫ್ ಮೋಷನ್ ದಟ್ ಈಸ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as ಆಮೇಲೆ ನ್ಯೂಟನ್ಸ್ ಸೆಕೆಂಡ್ ಲಾ
F is equal to ma. Okay, let's move to the next question. Why can a small mass, okay, as a bullet kill a person when fired from the gun? ಬುಲೆಟ್ ಎಷ್ಟು ಚಿಕ್ಕದಿರುತ್ತಲ್ವಾ, ಸೊ ಅದಕ್ಕೆ ಒಬ್ಬ ಪರ್ಸನ್ನ ಕಿಲ್ ಮಾಡೋಷ್ಟು ಶಕ್ತಿ ಹೇಗೆ ಬರುತ್ತೆ ಅಷ್ಟು ಸ್ಮಾಲ್ ಸೈಜ್ ಇದ್ರು ಅಂತ ಕ್ವೆಶನ್. ಸೊ ಸ್ಮಾಲ್ ಸೈಜ್ ಏನಾಗಿದೆ, ಮಾಸ್ ಕಮ್ಮಿ ಆಗಿರ್ಬೋದು, ಓಕೆ. ಸೊ ಬಟ್ ವೆಲಾಸಿಟಿ ಹೆಂಗಿರುತ್ತೆ, ಸ್ಪೀಡ್, ಬುಲೆಟಿನ್ ಸ್ಪೀಡ್, ರೈಟ್. ಒಂದ್ಸರಿ ಫೈರ್ ಆಯ್ತು ಅಂದ್ರೆ ಸ್ಪೀಡ್ ಆಗಿ ಹೋಗುತ್ತೆ, ಹೌದಾ. ಸೊ ಸ್ಪೀಡ್ ಎಲ್ಲಿ ಜಾಸ್ತಿ ಇರುತ್ತಲ್ಲ ಅಲ್ಲಿ ಫೋರ್ಸ್ ಜಾಸ್ತಿ ಇರುತ್ತೆ, ಓಕೆ. ಸೊ ಸ್ಪೀಡ್ ಆಗಿ ಹೋಗಿ ಫೋರ್ಸ್ ನ ಎಫೆಕ್ಟ್ ಮಾಡಿದಾಗ ಪರ್ಸನ್ ಏನಾಗ್ತಾರೆ, ಇಂಜರ್ಡ್ ಆಗ್ತಾರೆ. ಇಟ್ ಕ್ಯಾನ್ ಕಿಲ್ ಅ ಪರ್ಸನ್, ಓಕೆ. ಸೊ ಯು ಕ್ಯಾನ್ ಸಿ ದಟ್ ಏನಂತ ಕೊಟ್ಟಿದ್ದಾರೆ, ವೆರಿ ಹೈ ವೆಲಾಸಿಟಿ. ಕಾಣಿಸ್ತಿದೆನಾ? ಎಸ್, ವೆರಿ ಹೈ ವೆಲಾಸಿಟಿ. ಸೊ ಏನಾಗುತ್ತೆ, ಹೈ ವೆಲಾಸಿಟಿ ಅಂದ್ರೆ ಮೊಮೆಂಟಮ್ ಜಾಸ್ತಿ ಆಗುತ್ತೆ. ವಾಟ್ ಇಸ್ ಮೊಮೆಂಟಮ್? ಮಾಸ್ ಇಂಟು ವೆಲಾಸಿಟಿ. ಮಾಸ್ ಏನೋ ಕಮ್ಮಿ ಇರ್ಬೋದು, ಬಟ್ ವೆಲಾಸಿಟಿ ಏನಾಗಿದೆ, ಜಾಸ್ತಿ ಆಗಿದೆ. ಮೊಮೆಂಟಮ್ ಜಾಸ್ತಿ ಆದಾಗ ಪರ್ಸನ್ ವಿಲ್ ಗೆಟ್ ಇಂಜರ್ಡ್. ಇಟ್ ಕ್ಯಾನ್ ಕಿಲ್ ದ ಪರ್ಸನ್, ಓಕೆ. ಕ್ಲಿಯರ್? ಗೊತ್ತಾಯ್ತಲ್ವಾ ಹೇಗೆ ಅಂತ? ರೈಟ್. ಸೊ ಸೆಕ್ಷನ್ ಸಿ ಅಲ್ಲಿರೋ ನಿಮ್ಮ ಕ್ವೆಶನ್ಸ್, ಓಕೆ. ಸೊ ಎಕೋ ಬಗ್ಗೆ ಕೇಳ್ತಿದ್ದಾರೆ, ಅಂದ್ರೆ ಸೌಂಡ್ ಇಂದನಾ? ಎಸ್, ಸೌಂಡ್ ಚಾಪ್ಟರ್ ಇಂದ ಬಂದಿದೆ ಪ್ರಾಬ್ಲಮ್, ಓಕೆ. ಸೊ ಏನಂತ ಕೇಳಿದ್ದಾರೆ, ವಾಟ್ ಈಸ್ ಎಕೋ ರೇಂಜಿಂಗ್? ಸ್ಟೇಟ್ ಎನಿ ಒನ್ ಅಪ್ಲಿಕೇಶನ್ ಆಫ್ ದಿಸ್ ಟೆಕ್ನಿಕ್. ಎಕೋ ನಮಗೆ 17 ಕಿಲೋಮೀಟರ್ಸ್ ಎಕೋ ಕೇಳಿಸ್ಬೇಕು, ಓಕೆ. ನೀವೇನೋ ಹೇಳ್ತಾ ಇದ್ದೀರಾ, ಆದ್ರೆ ಎಕೋ ಕೇಳಬೇಕು ಅಂದ್ರೆ ಆಬ್ಜೆಕ್ಟ್ ಮತ್ತೆ ಆ ರಿಫ್ಲೆಕ್ಟ್ ಆಗೋ ಸರ್ಫೇಸ್ ಇರುತ್ತಲ್ಲ ಅದ್ ಎರಡರ ಮಧ್ಯ 17 ಡಿಸ್ಟೆನ್ಸ್ ಇರಬೇಕು, ಓಕೆನಾ. ಸೊ ಮತ್ತೆ ಒಂದು ಅಪ್ಲಿಕೇಶನ್ ಅಂದ್ರೆ ಏನು? ಸೊ ಸೋನಾರ್ ಬಗ್ಗೆ ಕೇಳಿರ್ತೀರಾ. ಸಬ್ಮರೀನ್ಸ್ ಅಂಡರ್ ವಾಟರ್ ಆಬ್ಜೆಕ್ಟ್ಸ್ ನ ಎಲ್ಲ ಫೈಂಡ್ ಮಾಡಕ್ಕೆ ಏನ್ ಮಾಡ್ತಾರೆ, ಸೌಂಡ್ ವೇವ್ಸ್ ನ ಸೆಂಡ್ ಮಾಡ್ತಾರೆ. ಅದು ಆಬ್ಜೆಕ್ಟಿಗೆ ಟಚ್ ಆಗಿ ರಿಫ್ಲೆಕ್ಟ್ ಆಗಿ ಸೌಂಡ್ ವೇವ್ಸ್ ಮೇಲೆ ಬಂದಾಗ ಓಕೆ, ಅಲ್ಲಿ ನೀರ್ ಒಳಗಡೆ ಒಂದು ಆಬ್ಜೆಕ್ಟ್ ಇದೆ ಅಂತ ಗೊತ್ತಾಗುತ್ತೆ, ಓಕೆನಾ. ಮತ್ತೇನ್ ಕೇಳಿದ್ದಾರೆ, ದ ವೇವ್ ಲೆಂತ್ ಆಫ್ ದ ವೇವ್ಸ್ ಪ್ರೊಡ್ಯೂಸ್ಡ್ ಆನ್ ದ ಸರ್ಫೇಸ್ ಈಸ್ 20 ಸೆಂಟಿಮೀಟರ್, ಓಕೆ. ವೇವ್ ಲೆಂತ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಇಫ್ ದ ವೆಲಾಸಿಟಿ ಈಸ್ 36 ಸೆಂಟಿಮೀಟರ್, 36 ಮೀಟರ್ ಪರ್ ಸೆಕೆಂಡ್, ವೆಲಾಸಿಟಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ನಂಬರ್ ಆಫ್ ವೇವ್ಸ್ ಪ್ರೊಡ್ಯೂಸ್ಡ್ ಇನ್ 1 ಸೆಕೆಂಡ್. ನಂಬರ್ ಆಫ್ ವೇವ್ಸ್ ಪ್ರೊಡ್ಯೂಸ್ಡ್ in 1 second is called as frequency, okay. So frequency na calculate madak kelidare. The time required to produce one water wave, that is the time period, which is equal to inversely proportional to frequency. Frequency na find madi, n, that is the number of waves in 1 second. Adana reciprocal madidre ya value barutte, time period sigutte, okay na. So you can see that ಏನಂತ ಕೊಟ್ಟಿದ್ದಾರೆ, ಎಕೋ ರೇಂಜಿಂಗ್. ಸೊ ಇಲ್ಲಿ 17 ಮೀಟರ್ಸ್, ಓಕೆನಾ. ಸೊ ಸೋನಾರ್ ಬಗ್ಗೆ ಹೇಳಿದೆ ನಾನು, ಹೌದಾ. ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್ ಸಿಸ್ಟಮ್ ಅದು ಒಂದು ಏನ್ ಮಾಡುತ್ತೆ ಟೆಕ್ನಿಕ್, ಡೆಪ್ತ್ ಅಲ್ಲಿ ಸಿಎಲ್ ಒಳಗಡೆ ಇರೋದು ಆಬ್ಜೆಕ್ಟ್ಸ್ ನ ಐಡೆಂಟಿಫೈ ಮೆಜರ್ ಮಾಡುತ್ತೆ, ಓಕೆ. ಎಸ್, ಮತ್ತೆ ಇನ್ನು ವೆಲಾಸಿಟಿ ಇಸ್ ಈಕ್ವಲ್ ಟು, ಸೊ ಟೈಮ್ ಫ್ರೀಕ್ವೆನ್ಸಿ ಬಗ್ಗೆ ಕೇಳಿದ್ರಲ್ಲ. ಸೊ ಯಾವಾಗ್ಲೂ ಏನ್ ನೋಡಿದ್ವಿ, ವಿ ಇಸ್ ಈಕ್ವಲ್ ಟು ಎನ್ ಲ್ಯಾಂಬ್ಡಾ. ಎನ್ ಇಸ್ ನಥಿಂಗ್ ಬಟ್ ಫ್ರೀಕ್ವೆನ್ಸಿ ಅಂತಾನು ಅನ್ಕೋಬಹುದು, ಓಕೆ. ಸೊ ಎನ್ ಬೇಕು ಅಂದ್ರೆ ಎನ್ ಇಸ್ ಈಕ್ವಲ್ ಟು ವಿ ಬೈ ಲ್ಯಾಂಬ್ಡಾ, ಅದೇನಾ. ಸೊ ವಿ ವ್ಯಾಲ್ಯೂ ಎಷ್ಟು 36 ಬೈ ಲ್ಯಾಂಬ್ಡಾ ಎಷ್ಟು 0.2. ಸೊ ಎಷ್ಟು ಬರ್ತಿದೆ ಆನ್ಸರ್, 180 ವೇವ್ಸ್. 180 ನ ರೆಸಿಪ್ರೋಕಲ್ ಮಾಡಿದ್ರೆ ನಿಮಗೆ ಟೈಮ್ ಪೀರಿಯಡ್ ಸಿಗುತ್ತೆ, ವಿಚ್ ಈಸ್ 5.55 into 10 power minus 3 seconds. ಕ್ಲಿಯರಾ? ಸೊ ಏನು ಇಲ್ಲ, ಒನ್ ಫಾರ್ಮುಲಾ, ಸಬ್ಸ್ಟಿಟ್ಯೂಷನ್, ಕ್ಯಾಲ್ಕುಲೇಷನ್, ಅದನ್ನ ರಿವರ್ಸ್ ಮಾಡಿದ್ರೆ ನಿಮಗೆ ಟೈಮ್ ಪೀರಿಯಡ್ ಸಿಗುತ್ತೆ, ಹೌದಾ. ಎಸ್, ಹೌದು ತಾನೆ, ಓಕೆ. ನೆಕ್ಸ್ಟ್ ಕ್ವೆಶ್ಚನ್, ಅ ಸ್ಟೋನ್ ಈಸ್ ಥ್ರೋನ್ ವರ್ಟಿಕಲಿ upward direction with a velocity of 5 meter per second, okay. So ಏನು ಸ್ಟೋನ್ ನ ಮೇಲೆ ಎಸಿತಾ ಇದ್ದಾರೆ, ರೈಟ್. ಸೊ ವೆಲಾಸಿಟಿ, with the velocity ಅಂದ್ರೆ initial velocity. If the acceleration of stone during the motion is 10 meter per second square in the downward direction, what will be the height attained by the stone and how much time it will take to reach there?
ಸೊ ನೋಡಿ ನಾನು ಕ್ವೆಶನ್ ಓದ್ತಾ ಏನ್ ಮಾಡ್ತಿದ್ದೀನಿ, ಇಂಪಾರ್ಟೆಂಟ್ ನಂಬರ್ಸ್ನ ಕೇಳಿರೋ ಕ್ವೆಶನ್ನ ಹೈಲೈಟ್ ಮಾಡ್ತಾ ಇದ್ದೀನಿ. ಸೊ ನೀವು ಕ್ವೆಶನ್ ಓದಬೇಕಾದ್ರೆ ಏನಾಗಬೇಕು, ನಿಮ್ಮ ಕಣ್ಣಲ್ಲಿ ಹೈಲೈಟ್ ಆಗಿ ಕಾಣ್ಬೇಕು ಈ ನಂಬರ್ಸ್. 5 ಅಂದ್ರೆ ಯಾವ್ದಿದು, ಇನಿಷಿಯಲ್ ವೆಲಾಸಿಟಿ. ಇಲ್ಲಿ ಇಟ್ಕೊಟ್ಟಿದ್ದಾರೆ ಆಕ್ಸಿಲರೇಷನ್. ಸೊ ಇಂಪಾರ್ಟೆಂಟ್ ಟರ್ಮ್ಸ್, ಇದನ್ನ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು. ಏನೇನು ಕೇಳಿದ್ದಾರೆ, ಹೈಟ್ನ ಕೇಳಿದ್ದಾರೆ, ಟೈಮ್ನ ಕೇಳಿದ್ದಾರೆ. ಹೌದಾ, ಫಸ್ಟ್ ಟೈಮ್ನ ಕ್ಯಾಲ್ಕುಲೇಟ್ ಮಾಡೋಣ. ಕೊಟ್ಟಿರೋದೇನು, ಇನಿಷಿಯಲ್ ವೆಲಾಸಿಟಿ, ಫೈನಲ್ ವೆಲಾಸಿಟಿ 0 ಆಗುತ್ತೆ. ಯಾಕೆ, ಒಂದು ಸ್ಟೋನ್ನ ಮೇಲೆ ಎಸಿತಿದ್ದಾರೆ. ಹೌದಾ, ಸೊ ಇನಿಷಿಯಲ್ ವೆಲಾಸಿಟಿ ಎಷ್ಟು ಕೊಟ್ಟಿದ್ದಾರೆ, ಮೇಲೆ ತಾನೆ ವರ್ಟಿಕಲಿ ಅಪ್ವರ್ಡ್ ಹೋಗ್ತಾ ಇದೆ. ಸೊ 5 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಎಸ್ತಿದ್ದಾರೆ. ಒಂದು ಮ್ಯಾಕ್ಸಿಮಮ್ ಹೈಟಿಗೆ ರೀಚ್ ಆದಾಗ 0 ಮೀಟರ್ ಪರ್ ಸೆಕೆಂಡ್. ಸೊ ದಿಸ್ ಈಸ್ ಫೈನಲ್ ವೆಲಾಸಿಟಿ, ಸಾರಿ, ಹೌದು ತಾನೆ. ಸೊ ಮೇಲಿರೋದು ಯಾವುದು, ದಟ್ ಈಸ್ ಫೈನಲ್, ದಿಸ್ ಈಸ್ ಇನಿಷಿಯಲ್. ಎಸ್, ಸೊ ಯು ವಿ ಆಕ್ಸಿಲರೇಷನ್ ಕೆಳಗಡೆ ಬರಬೇಕಾದ್ರೆ ಎಷ್ಟಿದೆ, ದಟ್ ಈಸ್ ಜಿ ಅಂತ ಇರ್ಬೋದು, ಇಲ್ಲಾಂದ್ರೆ ಎ ಇಸ್ ಈಕ್ವಲ್ ಟು 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹೌದಾ, ಸೊ ಕ್ವೆಶನ್ ಕೇಳಿದಾಗ ಡಯಾಗ್ರಾಮ್ ಡ್ರಾ ಮಾಡೋಕ್ಕಾಗತ್ತೆ ಅಂದ್ರೆ ಡಯಾಗ್ರಾಮ್ನ ಡ್ರಾ ಮಾಡಿಬಿಡಿ. ರೈಟ್, ಸೊ ಏನು ಕಂಡುಹಿಡಿಯೋಣ, ಫಸ್ಟ್ ಟೈಮ್ನ ನೋಡೋಣ. ಸೊ ನನಗೆ ಗೊತ್ತು ಎ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಬೈ ಟಿ. ಸೊ ಟಿ ಏನಾಗುತ್ತೆ, ವಿ ಮೈನಸ್ ಯು ಬೈ ಎ. ಹೌದಾ, ಟಿನ ಈ ಕಡೆ ಕಳಿಸಿದೆ, ಎ ಕಡೆ ಹೋಯ್ತು. ಸೊ ಟಿ ಇಸ್ ಈಕ್ವಲ್ ಟು ವಿ ಎಷ್ಟು, 0, ನೆಗೆಟಿವ್ ಬರುತ್ತಾ ನೋಡೋಣ. 5, ಆಕ್ಸಿಲರೇಷನ್ ಎಷ್ಟು, 10. ಸೊ 1/2, ದಟ್ ಈಸ್ ಎಷ್ಟು ಬರ್ತಾ ಇದೆ, ಟೈಮ್ ಎಷ್ಟು ಬಂತು, 1/2, ದಟ್ ಈಸ್ 0.5 ಸೆಕೆಂಡ್. ಹೌದಾ, ಸೊ ಗೊತ್ತಾಯ್ತಾ ಟೈಮ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂತ. ಎಸ್, ಸೊ ಇಲ್ಲಿ ಕಾಣಿಸಲ್ವಾ, 5/10 ಬರ್ತಾ ಇದೆ. 5/10ನ ಕ್ಯಾನ್ಸಲ್ ಮಾಡಿದ್ರೆ 1/2, ದಟ್ ವ್ಯಾಲ್ಯೂ ಇಸ್ 0.5. ನೆಕ್ಸ್ಟ್ ಏನು ಯೂಸ್ ಮಾಡ್ತಿದ್ದಾರೆ, ಸೆಕೆಂಡ್ ಲಾ, ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಇ ಸ್ಕ್ವೇರ್. ಸೊ ಇವಾಗ ಟಿ ಕೂಡ ವ್ಯಾಲ್ಯೂ ಸಿಕ್ಕಿದೆ, ಯು ವ್ಯಾಲ್ಯೂ ಇದು ಗೊತ್ತಿದೆ. ಹೌದಾ, ಯು ವ್ಯಾಲ್ಯೂ ಇದೆ, ವಿ ವ್ಯಾಲ್ಯೂ ಇದೆ, ಟಿ ವ್ಯಾಲ್ಯೂನು ಫೈಂಡ್ ಮಾಡಿದ್ವಿ, ಎ ವ್ಯಾಲ್ಯೂನು ಇದೆ. ಬೇಕಾಗಿರೋದೇನು, ಡಿಸ್ಟೆನ್ಸ್. ಹೈಟ್ ಅಂದ್ರೆ ಏನು, ಇಟ್ಸ್ ಅ ಲೆಂತ್. ಹೌದಾ, ಸೊ ಅಂದ್ರೆ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಅರ್ಥ. ಸೊ ಏನು, ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಇ ಟಿ ಸ್ಕ್ವೇರ್. ಸೊ ಎಲ್ಲ ಟರ್ಮ್ಸ್ ವ್ಯಾಲ್ಯೂ ಎಷ್ಟಿದೆ ಹಾಕಿ. ಓಕೆ, ಸೊ ಜಸ್ಟ್ ಸಾಲ್ವಿಂಗ್ ದಿಸ್ ಎಷ್ಟು ಬರ್ತಾ ಇದೆ. ಸೊ ಫೈನಲಿ ವಿ ಆರ್ ಗೆಟಿಂಗ್ 1.25 ಮೀಟರ್ಸ್. ಗೊತ್ತಾಗ್ತಿದೆನಾ. ಸೊ ಕಾನ್ಸೆಪ್ಟ್ ನ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಏನಾಗ್ತಿದೆ ಇಲ್ಲಿ ಆಕ್ಚುಯಲ್ ಕ್ವೆಶನ್ ಅಲ್ಲಿ ಏನ್ ಕಂಡೀಷನ್ ನಡೀತಾ ಇದೆ ಅಂತ ಹೇಳಿದ್ದೀನಿ. ಓಕೆನಾ, ಎಸ್, ಓಕೆ. ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ಏನಂತ ಕೊಟ್ಟಿದ್ದಾರೆ, ಯಾರ ಬಗ್ಗೆ. ಸೊ ಶ್ಯಾಮ್ ಅಂಡ್ ಹಿಸ್ ಫ್ರೆಂಡ್ಸ್ ವೇರ್ ಪ್ಲೇಯಿಂಗ್ ದ ಕ್ಯಾಪ್ಚರ್ ಇನ್ ದ ಗಾರ್ಡನ್. ಸೊ ಏನಿದು, ಸ್ಟ್ರೆಚ್ ಮಾಡಿ ಹಿಂಗೆ ಬಿಡ್ತಾರಲ್ಲ, ಸೊ ಕಲ್ನ ಏನಂತಾರೆ, ಸೊ ದಟ್ ಈಸ್, ಎಸ್, ಸೊ ಕ್ಯಾಟರ್ ಪಿಲ್ಲರ್ ಅಂತಾರಲ್ಲ, ಹಿಂಗೆ ಸ್ಟ್ರೆಚ್ ಮಾಡಿಬಿಟ್ಟು ಸ್ಟೋನ್ನ ಥ್ರೋ ಮಾಡ್ತಾರಲ್ವಾ, ಅದ್ರೆಲ್ಲ ಆಟ ಆಡ್ತಾ ಇದ್ದಾರೆ. ಏನು ಮಾಡಿದ್ರು, several mangoes were dislodged and fell to. ಸೊ ಕಲ್ನ ಹಿಡ್ಕೊಂಡು ಎಲ್ಲಿ ಮರಕ್ಕೆ ಹೊಡಿತಾ ಇದ್ದಾರೆ, ಮ್ಯಾಂಗೋಸ್ನ ಬಿಡಿಸ್ತಾ ಇದ್ದಾರೆ. ಒನ್ ಆಫ್ ಹಿಸ್ ಫ್ರೆಂಡ್ ವಾಸ್ ಏಮಿಂಗ್ ಟು ದ ಬರ್ಡ್. ಒಬ್ಬ ಏನ್ ಮಾಡ್ದ, ಬರ್ಡ್ಗೆ ಏಮ್ ಮಾಡ್ತಾ ಇದ್ದ. ಕಲ್ಲಿಂದ ಕಲ್ ಹೊಡೆದ್ಬಿಟ್ಟು ಮ್ಯಾಂಗೋಸ್ನ ತಗೊಂತಿದ್ರು. ಬಟ್ ಇನ್ನೊಬ್ಬ ಏನ್ ಮಾಡ್ತಿದ್ದ, ಬರ್ಡ್ಗೆ ಮಾಡಕ್ ಹೋದ. ಸೊ ಅದಕ್ಕೆ ಏನಾಯ್ತು, ಶ್ಯಾಮ್ ಪ್ರಿವೆಂಟೆಡ್ ಹಿಮ್ ಫ್ರಮ್ ಡೂಯಿಂಗ್ ಸೊ. ಶ್ಯಾಮ್ ಏನಂದ, ಹಾಗೆ ಮಾಡಬೇಡ ಅಂತ ಅವನಿಗೆ ಸ್ಟಾಪ್ ಮಾಡ್ದ. ನೇಮ್ ದ ಎನರ್ಜಿ ಪ್ರೊಸೆಸ್ಡ್ ಬೈ ಸ್ಟ್ರೆಚಿಂಗ್ ದ ಸ್ಟ್ರಿಂಗ್ ಆಫ್. ಸೊ ಸ್ಟ್ರೆಚ್ ಮಾಡಿದಾಗ ಯಾವ ಎನರ್ಜಿ ಕ್ರಿಯೇಟ್ ಆಗುತ್ತೆ, ಎಸ್, ಸೊ ಪೊಟೆನ್ಷಿಯಲ್ ಎನರ್ಜಿ. ಹೌದಾ, ಸೊ ಒಂದು ತೆಂಗಿನಕಾಯಿ ಮರದ ಮೇಲೆ ಇದೆ ಅಂದ್ರೆ ಅದರಲ್ಲಿ ಯಾವ ಎನರ್ಜಿ ಇರುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ. ಕೈನೆಟಿಕ್ ಎನರ್ಜಿ ಯಾವಾಗಿರುತ್ತೆ, ಮೂವ್ ಆಗೋಬೇಕಾರೆ. ಸ್ಟ್ರೆಚ್ಡ್ ಬೋ ಇಸ್ ಅನ್ ಎಕ್ಸಾಂಪಲ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ. ಅದೇ ಬೋನ ಬಿಟ್ರೆ ಏನಾಗುತ್ತೆ, ಕೈನೆಟಿಕ್ ಎನರ್ಜಿ. ಓಕೆನಾ, ಸೊ ಇಲ್ಲಿ ಯಾವ ಎನರ್ಜಿ ವರ್ಕ್ ಆಗ್ತಿದೆ, ಪೊಟೆನ್ಷಿಯಲ್ ಎನರ್ಜಿ. ಓಕೆ, ಮತ್ತೇನ್ ಕೇಳಿದ್ದಾರೆ, ವೆನ್. ಓಕೆ, ವೆನ್ ವಿಲ್ ದ ವಾಟ್ ವಿಲ್ ಹ್ಯಾಪನ್ ಇಫ್ ದ ಸ್ಟೋನ್ ಈಸ್ ಥ್ರೋನ್ ವಿತೌಟ್ ಸ್ಟ್ರೆಚಿಂಗ್. ಸ್ಟ್ರೆಚ್ ಮಾಡ್ಲಿಲ್ದಂಗೆ ಬಿಟ್ರೆ ಏನಾಗುತ್ತೆ, ಸ್ಟೋನ್ ಮುಂದೆ ಹೋಗೋದೇ ಇಲ್ಲ, ಇಲ್ಲೇ ಬಿದ್ಬಿಡುತ್ತೆ. ಓಕೆನಾ, ಸೊ ಅದನ್ನ ಏನಂತೀವಿ, ಇಟ್ ವಿಲ್ ನಾಟ್ ಗೋ ಫರ್ದರ್, it will fall there itself. Okay, why did Shyam prevented his friend? ಯಾಕೆ ಹೊಡಿಬೇಡ ಅಂತ ಬರ್ಡ್ಗೆ ಯಾಕೆ ಹೊಡಿಯಕ್ ಬಿಟ್ಟಿಲ್ಲ,
ಬಿಕಾಸ್ ವಿ ಮಸ್ಟ್ ನಾಟ್ ಕಿಲ್ ಬರ್ಡ್ಸ್ ಅಂಡ್ ಆಲ್. ಹೌದಾ? ಸೊ ನೋಡಿ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ. ಓಕೆ, ಇಫ್ ದ ಸ್ಟೋನ್ ಈಸ್ ಥ್ರೋನ್ ವಿತೌಟ್ ಸ್ಟ್ರೆಚಿಂಗ್ ಏನಾಗುತ್ತೆ? ವಿಲ್ ಫಾಲ್ ಡೌನ್, ಅಲ್ಲೇ ಸ್ಟೋನ್ ಬೀಳುತ್ತೆ. ಆಸ್ ದ ಪೊಸೆಸ್ ಏನಿರುತ್ತೆ ಕೈನೆಟಿಕ್ ಎನರ್ಜಿ ಇರುತ್ತೆ. ನಾವು ಸ್ಟ್ರೆಚ್ ಮಾಡಿದ್ರೆ ಅಷ್ಟೇ ಪೊಟೆನ್ಷಿಯಲ್ ಎನರ್ಜಿ ಎದಕ್ಕೆ ಕನ್ವರ್ಟ್ ಆಗುತ್ತೆ? ಕೈನೆಟಿಕ್ ಎನರ್ಜಿಗೆ ಕನ್ವರ್ಟ್ ಆಗುತ್ತೆ. ವೈ ಹಿ ಪ್ರಿವೆಂಟೆಡ್ ಫ್ರಮ್ ಏಮಿಂಗ್ ದ ಬರ್ಡ್? ಬಿಕಾಸ್ ಎಲ್ಲಿ ಕೊಟ್ಟಿದ್ದಾರೆ? ಸೊ ಯು ಕ್ಯಾನ್ ಸಿ ಹಿಯರ್, ಹಿ ಡೋಂಟ್ ವಾಂಟ್ ಟು ಹಾರ್ಮ್ ಆರ್ ಕಿಲ್ ದ ಬರ್ಡ್. ಪಾಪ ಬರ್ಡ್ಗೆ ಯಾಕೆ ಸುಮ್ಮನೆ ಹಾರ್ಮ್ ಮಾಡಬೇಕು ಅಲ್ವಾ? ಅದಕ್ಕೋಸ್ಕರ ಮಾಡಬೇಡ ಅಂತ ಹೇಳ್ದ. ರೈಟ್? ಓಕೆನಾ? ಗೊತ್ತಾಯ್ತಾ ಈ ಕ್ವೆಶನ್? ಎಸ್, ಪೊಟೆನ್ಷಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿ ಕಾನ್ಸೆಪ್ಟ್ ಇಲ್ಲಿ ಯೂಸ್ ಆಗಿದೆ. ಓಕೆ, ಯಾ. ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೇನ್ ವೈ ಇಟ್ ಈಸ್ ಡಿಫಿಕಲ್ಟ್ ಟು ವಾಕ್ ಆನ್ ಸ್ಯಾಂಡ್. ಸೊ ಮರಳು ಮೇಲೆ ಓಡಾಡಿದ್ದೀರಾ? ಸೊ ಅಲ್ಲಿ ಓಡಕ್ಕೆ ಈಸಿ ಇರುತ್ತಾ? ಸೊ ಗೇಮ್ಸ್ ಎಲ್ಲ ಇರುತ್ತೆ, ಹೌದಾ? ಸೊ ನಾರ್ಮಲ್ ಸ್ಟ್ರೀಟ್ ಮೇಲೆ ನೆಲದ ಮೇಲೆ ಓಡಾಡಕ್ಕೂ ಸ್ಯಾಂಡ್ ಅಲ್ಲಿ ಓಡಾಡಕ್ಕೂ ಡಿಫ್ರೆನ್ಸ್ ಇದೆ ತಾನೆ? ಎಸ್. ಸೊ ಸ್ಯಾಂಡ್ ಅಲ್ಲಿ ಓಡಾಡಬೇಕಾರೆ ಏನಾಗುತ್ತೆ? ಕಾಲು ಒಳಗೆ ಹೋದಂಗೆ ಆಗುತ್ತೆ ಸ್ಯಾಂಡ್ ಒಳಗಡೆ, ಅದಕ್ಕೆ ಕಾಲು ಎತ್ತಿಡಕ್ಕೆ ಕಷ್ಟ ಆಗುತ್ತೆ. ಓಕೆ, ವೈ ಅಂತ ಕೇಳ್ತಿದ್ದಾರೆ. ಸೊ ದಾಟ್ ಈಸ್ ದ ಆನ್ಸರ್. ವೈ ಇಸ್ ದ ರಿಕಾಯಿಲ್ ಆಫ್ ಹೆವಿ ಫೈರಿಂಗ್ ಗನ್ ಓಕೆ ನಾಟ್ so strong as the light gun using the same cartridge? ಸೊ ಫೈರ್ ಮಾಡಕ್ಕೆ ಒಂದು ಹೆವಿ ಗನ್ನ ತಗೊಂಡಿದೀವಿ, ಇನ್ನೊಂದು ಲೈಟ್ ಆಗಿರೋ ಗನ್ ಇದೆ. ಹೆವಿ ಗನ್ ಅಲ್ಲಿ ಏನಂತ ಹೇಳ್ತಿದ್ದಾರೆ? ಫೈರಿಂಗ್. ಓಕೆ, ರಿಕಾಯಿಲ್ ಏನಾಗಿದೆ? ಇಸ್ ನಾಟ್ ಸೋ ಸ್ಟ್ರಾಂಗ್. ರಿಕಾಯಿಲ್ ಅಂದ್ರೆ ಏನು? ಮತ್ತೆ ಆಪೋಸಿಟ್ ಫೋರ್ಸ್ ಬರುತ್ತಲ್ಲ, ದಟ್ ಈಸ್ ನಾಟ್ ಸೋ ಸ್ಟ್ರಾಂಗ್. ವೈ? ಸೇಮ್ ಕ್ಯಾಟ್ರೇಜ್ ನ ಯೂಸ್ ಮಾಡಿದ್ದಾರೆ. ಯಾಕಂದ್ರೆ ಮಾಸ್ ಜಾಸ್ತಿ ಇದ್ದಾಗ ರಿಕಾಯಿಲ್ ವೆಲಾಸಿಟಿ ಕಮ್ಮಿ ಆಗುತ್ತೆ. ಓಕೆ, ಸೊ ಮಾಸ್ ಜಾಸ್ತಿ ಆದಾಗ ಏನಾಗ್ತಿದೆ? ರಿಕಾಯಿಲ್ ವೆಲಾಸಿಟಿ ಕಮ್ಮಿ ಆಗ್ತಾ ಇದೆ. ಸೊ ಯು ಕ್ಯಾನ್ ಸಿ ದಟ್ ದ ಸ್ಯಾಂಡ್ ಗೆಟ್ ಪ್ರೆಸ್ಡ್ ಡೌನ್, ಇಂಪ್ಯಾಕ್ಟಿಂಗ್ ಲೆಸ್ ರಿಯಾಕ್ಷನ್ ಫೋರ್ಸ್. ಫೈನಲಿ ಅಲ್ಟಿಮೇಟ್ಲಿ ಫಸ್ಟ್ ಕಂಡೀಷನ್ ಅಲ್ಲಿ ಏನ್ ನಡೀತಾ ಇದೆ? ರಿಯಾಕ್ಷನ್ ಫೋರ್ಸ್ ಕಮ್ಮಿ ಆಗ್ತಿದೆ. ಓಕೆನಾ? ಸಾಯಿಲ್ ಏನ್ ಮಾಡ್ತಾ ಇದೆ? ಇಟ್ ಈಸ್ ಪ್ರೆಸ್ಡ್ ಡೌನ್ವರ್ಡ್. ಓಕೆ, ಸೊ ಸೆಕೆಂಡ್ ಕಂಡೀಷನ್, ಗನ್ನಿನ ಕಂಡೀಷನ್ ಏನಂತ ಕೊಟ್ಟಿದ್ದಾರೆ? ಮಾಸ್ ಈಸ್ ಹೆವಿ, so is the higher, so its recoil velocity is less. ಮಾಸ್ ಜಾಸ್ತಿ ಆದಂಗೆ recoil velocity ಕಮ್ಮಿ ಆಗುತ್ತೆ. ಸಿಂಪಲ್. ಸೊ ಏನಾಗ್ತಿದೆ? ಮಾಸ್ ಜಾಸ್ತಿ ಆಗ್ತಿದ್ದಂಗೆ recoil velocity ಕಮ್ಮಿ ಆಗುತ್ತೆ. ಸೊ ಮಾಸ್ ಅಂಡ್ ವೆಲಾಸಿಟಿ ಕೈಂಡ್ ಆಫ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳ್ಬೋದಲ್ವಾ? ಈ ಅಬ್ಸರ್ವೇಷನ್ ಎಲ್ಲ ಮಾಡ್ತಾ ಇರಬೇಕು, ಟ್ವಿಸ್ಟ್ ಆಗಿ ಮತ್ತೆ ಕೇಳ್ಬೋದು ಈ ಕ್ವೆಶನ್. ಹೌದಾ? ಎಸ್. ಸೊ ಗೊತ್ತಾಗ್ತಿದೆ ಅಲ್ವಾ? ಸೊ ಕೆಲವೊಂದು ಪ್ರಾಬ್ಲಮ್ಸ್ ಕೇಳಿದ್ದಾರೆ, ಕೆಲವೊಂದೇನಿದೆ ಜಸ್ಟ್ ಡೆಫಿನೇಷನ್ ಅಲ್ಲ, ಇದು ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಹೀಗಾದ್ರೆ ಏನಾಗುತ್ತೆ, ಇದ್ಯಾಕೆ ಹೀಗಾಗ್ತಿದೆ ಅನ್ನೋದು ಒಂದು ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಕೇಳ್ತಾ ಇದ್ದಾರೆ, ರಿಯಲ್ ಲೈಫ್ ಎಕ್ಸಾಂಪಲ್ ಜೊತೆಗೆ. ಎಸ್. ಓಕೆ, ಸೊ ಹಾಗಾದ್ರೆ ಸೆಕ್ಷನ್ ಡಿ. ನೆಕ್ಸ್ಟ್ ಕ್ವೆಶನ್ ಏನು? ಅಟ್ ಸಮ್ ಮೂಮೆಂಟ್ ಟೂ gained planets ಜುಪಿಟರ್ ಅಂಡ್ ಸ್ಯಾಟರ್ನ್. ಸೊ ಯಾರು ಬಂದಿದ್ದಾರೆ ನಮ್ಮ ಕ್ಲಾಸಲ್ಲಿ ಇವತ್ತು? ಜುಪಿಟರ್ ಅಂಡ್ ಸ್ಯಾಟರ್ನ್ ಏನ್ ಮಾಡ್ತಿದ್ದಾರೆ? ಆಫ್ ದ ಸೋಲಾರ್ ಸಿಸ್ಟಮ್ ಆರ್ ಇನ್ ದ ಸೇಮ್ ಲೈನ್ ಆಸ್ ವಿ ಸಿ ಫ್ರಮ್ ಓಕೆ ದ ಅರ್ತ್. ನಾವು ಅರ್ತ್ ಇಂದ ಜುಪಿಟರ್ ಸ್ಯಾಟರ್ನ್ ನ ನೋಡ್ತಾ ಇದ್ದೀವಿ, ಎರಡು ಒಂದೇ ಲೈನ್ ಅಲ್ಲಿ ಇದೆ. ಓಕೆ, ಸೊ ಫೈಂಡ್ ದ ಟೋಟಲ್ ಗ್ರಾವಿಟೇಷನಲ್ ಫೋರ್ಸ್ ಡ್ಯೂ ಟು ದೆಮ್ ಆನ್ ಅ ಪರ್ಸನ್ of mass 50 kg on the earth. Could the force due to the planets be important? ನೋಡಿ, ಜುಪಿಟರ್ ಸ್ಯಾಟರ್ನ್ ಎಷ್ಟು ದೂರ ಇದೆ ಅಲ್ವಾ? ಬಟ್ ಏನಾಗ್ತಿದೆ? ಆಲ್ಸೋ ಎ ಪರ್ಸನ್, ಒಬ್ಬ ವ್ಯಕ್ತಿ ಮೇಲೆ, ಓಕೆ, ಅರ್ತ್ ಮೇಲಿರೋ ಒಬ್ಬ ವ್ಯಕ್ತಿ ಮೇಲೆ ಅದರ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಇನ್ಫ್ಲೂಯೆನ್ಸ್ ಇದೆ. ಹೌದಾ? ಬಟ್ ಅದು ಅಷ್ಟು ರಿಲೆವೆಂಟಾ, ಇಂಪಾರ್ಟೆಂಟಾ ಅಂತ ಕೇಳಿದ್ದಾರೆ. ಅದು ಯಾವಾಗ ಗೊತ್ತಾಗುತ್ತೆ ನಮಗೆ? ಫೋರ್ಸ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಗೊತ್ತಾಗುತ್ತೆ. ಫೋರ್ಸ್ ಜಾಸ್ತಿ ಇದ್ರೆ ಎಸ್ ಇಟ್ಸ್ ರಿಲೆವೆಂಟ್ ಅಂತ ಹೇಳ್ತೀವಿ, ಫೋರ್ಸ್ ತುಂಬಾನೇ ಕಮ್ಮಿ, ನೆಗ್ಲಿಜಿಬಲ್ ಆಗಿದ್ರೆ ನೋ ಇಟ್ಸ್ ನಾಟ್ ಸೋ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಓಕೆನಾ? ಕೊಟ್ಟಿದ್ದಾರೆ ಮಾಸ್ ಆಫ್ ದ ಜುಪಿಟರ್. ಓಕೆ, ಮಾಸ್ ಆಫ್ ದ ಜುಪಿಟರ್ ಎಷ್ಟಿದೆ? 2 × 10⁻27. ಸ್ಯಾಟರ್ನ್ ಗಿಂತ ಜುಪಿಟರ್ ಮಾಸ್ ಜಾಸ್ತಿ ಇದೆ. ಹೌದಾ?
ಡಿಸ್ಟೆನ್ಸ್ ಆಫ್ ಜುಪಿಟರ್ ಎಷ್ಟಿದೆ 6.3 into 10 power 11 meter and distance of Saturn is given as 1.2 into 10 power minus not minus 10 power 12 meter. So Saturn ತುಂಬಾ ದೂರ ಇದೆ ತಾನೆ ಜುಪಿಟರ್ ಕಿಂತ. ಈ ವ್ಯಾಲ್ಯೂ ನೋಡ್ಬೇಡಿ 6.3 1.2 ಈ ವ್ಯಾಲ್ಯೂ ಅಲ್ಲ, ಪವರ್ಸ್ ನೋಡ್ಬೇಕು. ಓಕೆನಾ? ಸೊ ಪವರ್ ಯಾವುದು ಜಾಸ್ತಿ ಇದೆ ದಟ್ ಈಸ್ ದ ಲಾರ್ಜೆಸ್ಟ್ ಕ್ವಾಂಟಿಟಿ. ಇಲ್ಲಿ ಕೂಡ ಅಷ್ಟೇ, ಪವರ್ ಯಾವ್ದು ಜಾಸ್ತಿ ಇರೋದು ಜುಪಿಟರ್ದು. ಓಕೆನಾ? ಸೊ ಜುಪಿಟರ್ ತುಂಬಾ ಮಾಸಿವ್ ಆಗಿದೆ, ಹಾಗೆ ಸ್ಯಾಟರ್ನ್ ತುಂಬಾ ದೂರ ಇದೆ. ಓಕೆ, ಎಸ್. ಸೊ ಇವಾಗ ಗ್ರಾವಿಟೇಷನ್ ನ ಫೈಂಡ್ ಮಾಡಬೇಕು. ಏನು ಗ್ರಾವಿಟೇಷನ್ ಫೋರ್ಸ್ ಫಾರ್ಮುಲಾ? ದ ಫಾರ್ಮುಲಾ ಟು ಕ್ಯಾಲ್ಕ್ಯುಲೇಟ್ ಫೋರ್ಸ್ ಆಫ್ ಗ್ರಾವಿಟೇಷನ್ ಎಫ್ ಜಿ ಅಂತ ಬರೆಯೋಣ. ಗ್ರಾವಿಟೇಷನಲ್ ಫೋರ್ಸ್ is equal to, so it's directly proportional to product of the masses and inversely proportional to square of distance. Statement ನೆನಪಿದೆನಾ? yes. so ಒಂದು ಕಾನ್ಸ್ಟೆಂಟ್ ನ ಹಾಕ್ತೀವಿ. ಏನಿದು? ಜಿ ಅಂದ್ರೆ ಏನು? ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, ಹೌದಾ? ಜಿ ಇಂಟು ಎಂ, m1 m2 ಅಂತಾನು ಬರಿಬಹುದು, ಇಲ್ಲಾಂದ್ರೆ m small m divided by r square is the formula to calculate gravitation force. ಓಕೆನಾ? ಸೊ ನೋಡೋಣ ಏನು ಅಂತ. ಎಸ್. ಸೊ ಹಾಗಾದ್ರೆ ಏನಾಗುತ್ತೆ? ಸೊ ಗ್ರಾವಿಟೇಷನ್ ಫೋರ್ಸ್ ಈಸ್ ಈಕ್ವಲ್ ಟು, ಸೊ ಎಷ್ಟು ಬರ್ತಿದೆ? 50 kg ಇದೆ ಅಲ್ವಾ? ಸೊ ಫೋರ್ಸ್ ಈಸ್ ಈಕ್ವಲ್ ಟು ಎಫ್ ಈಸ್ ಈಕ್ವಲ್ ಟು ಎಮ್ ಇಂಟು ಎ. ಬಟ್ ಗ್ರಾವಿಟಿ ಇರೋದ್ರಿಂದ ಏನ್ ಹಾಕ್ತಿದೀವಿ? ಎಮ್ ಇಂಟು ಜಿ, ಹೌದಾ? ಎಸ್. ಎಫ್ ಇಸ್ ಈಕ್ವಲ್ ಟು ಎಮ್ ಎ, ಅದನ್ನ ಗ್ರಾವಿಟಿ ಕೂಡ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಜಿ ಅಂತ ಹಾಕ್ಬೋದಲ್ವಾ? ಮಾಸ್ ಎಷ್ಟು? ಪರ್ಸನ್. ಸೊ ಪರ್ಸನ್ ಮೇಲೆ ಫಸ್ಟ್ ಎಷ್ಟು ಫೋರ್ಸ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ. ಅರ್ತ್ ಮೇಲೆ ಒಬ್ಬ ಪರ್ಸನ್ ನಿಂತಿದ್ದಾರೆ, ಸೊ ಅವ್ರ ಮೇಲೆ ಎಷ್ಟು ಫೋರ್ಸ್ ಇದೆ? ದಟ್ ಈಸ್ 50 ಇಂಟು 9.8 ಏನು? 9.8 ಏನು? ಇಟ್ಸ್ ಅ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಮಲ್ಟಿಪ್ಲೈ ಮಾಡಿದಾಗ ನಮಗೆ 490 ನ್ಯೂಟನ್ ಬರ್ತಾ ಇದೆ, ಹೌದಾ? ಇವಾಗ ಜುಪಿಟರ್ ಇಂದ ಎಷ್ಟು ಫೋರ್ಸ್ ಆಕ್ಟ್ ಆಗ್ತಿದೆ, ಸ್ಯಾಟರ್ನ್ ಇಂದ ಎಷ್ಟು ಫೋರ್ಸ್ ಆಕ್ಟ್ ಆಗ್ತಿದೆ ಅಂತ ನೋಡೋಣ. ಓಕೆ, ಸೊ ಜುಪಿಟರ್ ಇಂದ ಏನು? ಜಿ ಇಸ್ ಅ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಅದು ಯಾವಾಗ್ಲೂ ವ್ಯಾಲ್ಯೂ ಎಷ್ಟಿರುತ್ತೆ? ಎಲ್ಲಾ ಕಡೆನೂ ಕಾನ್ಸ್ಟೆಂಟ್ ಆಗೇ ಇರುತ್ತೆ. ದಟ್ ಈಸ್ 6 ಇಂಟು, ಹೌದಾ? ಒಂದ್ ನಿಮಿಷ. ಓಕೆ, ದಟ್ಸ್ ಫೈನ್. ಸೊ ಓಕೆ, ಸೊ ಜಿ ಇಸ್ ಈಕ್ವಲ್ ಟು ಎಷ್ಟು ಬರ್ತಾ ಇದೆ? 6.67 ಇಂಟು 10 ಪವರ್ ಮೈನಸ್ 11, ಹೌದಾ? ಇಲ್ಲಿ ನೋಡ್ಬೋದು ನೀವು. ಓಕೆನಾ? ಸೊ ಜಿ ವ್ಯಾಲ್ಯೂ ಕಾನ್ಸ್ಟೆಂಟ್ ಇದೆ. ಇಲ್ಲಿ ಮಾಸ್ ಆಫ್ ಜುಪಿಟರ್, ಮಾಸ್ ಆಫ್ ಪರ್ಸನ್. ಸೆಕೆಂಡ್ ಕಂಡೀಷನ್ ಅಲ್ಲಿ ಮಾಸ್ ಆಫ್ ಸ್ಯಾಟರ್ನ್, ಮಾಸ್ ಆಫ್ ಪರ್ಸನ್. ಓಕೆನಾ? ಸೊ ಇದನ್ನ ಏನ್ ಮಾಡ್ತೀವಿ? ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಮಾಸ್ ಕೊಟ್ಟಿದ್ದಾರೆ, ಸೊ ಎಲ್ಲ ವ್ಯಾಲ್ಯೂಸ್ ಗೊತ್ತಿದೆ. ಏನ್ ಮಾಡ್ಬೇಕು? ಜಸ್ಟ್ ಸಬ್ಸ್ಟಿಟ್ಯೂಷನ್ ಅಂಡ್ ಕ್ಯಾಲ್ಕುಲೇಷನ್. ಓಕೆ, ಸೊ ಕ್ಯಾಲ್ಕುಲೇಷನ್ ಸ್ವಲ್ಪ ಜಾಸ್ತಿ ಟಫ್ ಮಾಡ್ಕೊಳಕ್ ಹೋಗ್ಬೇಡಿ. ಕಾಂಪ್ಲಿಕೇಟೆಡ್ ಇದ್ರು ರೌಂಡ್ ಆಫ್ ಮಾಡ್ಕೊಂಡ್ಬಿಡ್ಬೋದು. ಲಾಸ್ಟ್ ನಂಬರ್ಸ್ ನ ಸ್ಕಿಪ್ ಮಾಡ್ಬಿಟ್ಟು ಜಸ್ಟ್ ರೌಂಡ್ ಆಫ್ ದಿ ನಂಬರ್. ಓಕೆ, ಎಸ್. ಸೊ ಎಷ್ಟು ಬರ್ತಾ ಇದೆ ಫೋರ್ಸ್? ಸೊ ಒಂದ್ ಕಡೆ ಜುಪಿಟರ್ ಇಂದ ಎಷ್ಟು ಬರ್ತಾ ಇದೆ? 1.68 ಇಂಟು 10 ಪವರ್ ಮೈನಸ್ 5 ನ್ಯೂಟನ್, ಹೌದಾ? ಎಸ್. ಸೊ ನೆಕ್ಸ್ಟ್ ಫೋರ್ಸ್ ಎಷ್ಟು ಬರ್ತಾ ಇದೆ? 1.12 ಇಂಟು 10 ಪವರ್ ಮೈನಸ್ 6 ನ್ಯೂಟನ್. ಸೊ ಟೋಟಲ್ ಫೋರ್ಸ್ ಎಷ್ಟಾಯ್ತು? ಎರಡನ್ನೂ ಆಡ್ ಮಾಡ್ಬೇಕಷ್ಟೇ. ಸೊ ಎಷ್ಟಾಯ್ತು? 1.8 ಇಂಟು 10 ಪವರ್ ಮೈನಸ್ 5 ನ್ಯೂಟನ್. ಸೊ ನೋಡಿ, 10 ಪವರ್ ಮೈನಸ್ 5 ನ್ಯೂಟನ್ ಅಂದ್ರೆ ಇಷ್ಟು ಕಮ್ಮಿ ಅಲ್ವಾ? 0.000 ಇಷ್ಟು ಬರ್ತಾ ಇರುತ್ತೆ. ಎಷ್ಟು? 0.0001. ಸೊ ಇಟ್ ಈಸ್ ವೆರಿ ಲೆಸ್. ಸೊ ಇದು ಇಂಪಾರ್ಟೆಂಟಾ? ಇಟ್ ಈಸ್ ಅಪ್ಲಿಕೇಬಲಾ? ನೋ, ಇಟ್ಸ್ ವೆರಿ ಲೆಸ್. ಸೊ ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡೋ ನೆಸೆಸಿಟಿ ಇಲ್ಲ. ಸೆಕೆಂಡ್ ಕ್ವೆಶನ್ ಅಲ್ಲಿ ಏನ್ ಕೇಳಿದ್ದಾರೆ? a bag of sugar of weight W at certain place on equator ಎಷ್ಟಿದೆ? ಈಗ ಒಂದು ಶುಗರ್ ಬ್ಯಾಗ್ ಇದೆ, ಅದು ಎಲ್ಲಿದೆ? ಇಕ್ವೇಟರ್ ಅಲ್ಲಿ ಇದೆ. ಇಕ್ವೇಟರ್ ಅಂದ್ರೆ ಏನು? ಇದು ನಮ್ಮ ಅರ್ಥ. ಎಸ್. ಸೊ ಈ ಪೋರ್ಷನ್ ನ ಇಕ್ವೇಟರ್ ಅಂತ ಕರೀತಾರೆ. ಓಕೆ, ಇಕ್ವೇಟರ್ ಅಲ್ಲಿ ಒಂದು ಶುಗರ್ ಬ್ಯಾಗ್ ಇದೆ. ಇಫ್ ದಿಸ್ ಬ್ಯಾಗ್ ಇಸ್ ಟೇಕನ್ ಟು ಅಂಟಾರ್ಟಿಕಾ, ಅಂಟಾರ್ಟಿಕಾ ಎಲ್ಲಿ ಬರುತ್ತೆ? ಪೋಲ್ ಸೈಡ್ ಅಲ್ಲಿ ಬರುತ್ತೆ. ಓಕೆ, ಇಕ್ವೇಟರ್ ಇಂದ ಎಲ್ಲಿ ಹೋಗ್ತಿದ್ದಾರೆ? ಪೋಲಿಗೆ ಹೋಗ್ತಿದ್ದಾರೆ. ಓಕೆ, ವೇಟ್ ಸೇಮ್ ಇರುತ್ತಾ? ಜಾಸ್ತಿ ಆಗುತ್ತಾ? ಕಮ್ಮಿ ಆಗುತ್ತಾ? ಕೇಳ್ತಿದ್ದಾರೆ ಕ್ವೆಶನ್.
ಏನು ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಈ ಈಕ್ವೇಟರ್ ಅಲ್ಲಿ ಗ್ರಾವಿಟಿ ಕಮ್ಮಿ ಆಕ್ಟ್ ಆಗ್ತಾ ಇರುತ್ತೆ, ಸೊ ವೇಟ್ ಕೂಡ ಕಮ್ಮಿ ಇರುತ್ತೆ. ಬಟ್ ಪೋಲ್ ರೀಜನ್ಗೆ ಹೋದಾಗ ಗ್ರಾವಿಟಿ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ವೇಟ್ ಕೂಡ ಜಾಸ್ತಿ ಆಗುತ್ತೆ. ಓಕೆ, ಎಸ್. ಸೊ ಇಲ್ಲಿಗೆ ಓಕೆ, ಸೊ ಯು ಕ್ಯಾನ್ ಸಿ ಹಿಯರ್, ಯು ಕ್ಯಾನ್ ಚೆಕ್ ದಿಸ್ ಆನ್ಸರ್. ಏನಂತ, ಪೋಲ್ಸ್ ಅಲ್ಲಿ ಇರುತ್ತೆ. ಅಂಟಾರ್ಟಿಕಾ ಎಲ್ಲಿದೆ ಅಂದ್ರೆ ಪೋಲ್ ರೀಜನ್ ಅಲ್ಲಿ ಬರೋದ್ರಿಂದ ಅಲ್ಲಿ ವೇಟ್ ಏನಾಗುತ್ತೆ, ಇಟ್ ಡಸ್ ದ ವೇಟ್ ಇನ್ ಇಕ್ವೇಟರ್ is less than the weight in Antarctica. Okay na? Yes. Okay. So another question, right? Okay, nodana. A stone is dropped from 100-meter height. How long does it take to fall in the first 50 meters? So one stone ಏನಾಗ್ತಿದೆ 100-meter height ಇಂದ ಕೆಳಗಡೆ ಬೀಳ್ತಾ ಇದೆ. ಹೌದಾ? A stone is dropped from 100 meters height tower along the, how long does it takes to reach first 50 meter? 50 meters ನ ಕವರ್ ಮಾಡಕ್ಕೆ ಎಷ್ಟು ಟೈಮ್ ತಗೊಂತಾ ಇದೆ, ಸೆಕೆಂಡ್ 50 meters ನ ಕವರ್ ಮಾಡಕ್ಕೆ ಎಷ್ಟು ಟೈಮ್ ತಗೊಂತಾ ಇದೆ ಅಂತ ನೋಡ್ಬೇಕು. ಹೌದಾ? ಎಸ್. ಓಕೆನಾ? ಓಕೆ, ಸೊ ನೋಡಿ, ಸ್ಟೋನ್ ಕೆಳಗಿಂದ ಮೇಲೆ ಬೀಳ್ತಾ ಇದೆ ಅಂದ್ರೆ ಅಲ್ಲಿ ಯಾರು ಎಸಿತಾ ಇಲ್ಲ, ಅದಕ್ಕೋಸ್ಕರ ಇನಿಷಿಯಲ್ ವೆಲಾಸಿಟಿ ಏನಾಗಿರುತ್ತೆ, 0 ಆಗಿರುತ್ತೆ. ಓಕೆ, ಸೊ ಹೈಟ್ ಏನ್ ಕೊಟ್ಟಿದ್ದಾರೆ, 100 meters ನ ಕೊಟ್ಟಿದ್ದಾರೆ, ರೈಟ್. ಸೊ ಇವಾಗ ಫಸ್ಟ್ 50 meter ಅಂದ್ರೆ ಡಿಸ್ಟೆನ್ಸ್ ಏನು ಕೆಳಗಡೆ ಬರ್ತಾ ಇದೆಯಲ್ಲ, ಅದಕ್ಕೆ ನೆಗೆಟಿವ್ ತಗೊಳ್ತಾ ಇದೀವಿ, ರೈಟ್. ಸೊ ಫಸ್ಟ್ ಡಿಸ್ಟೆನ್ಸ್ ಏನು ನೆಗೆಟಿವ್ ಆಗಿದೆ, ದಟ್ ಈಸ್ -50 meter. ಜಿ ವ್ಯಾಲ್ಯೂ ಎಷ್ಟು, 10 meter per second, ಅದು ಕೂಡ ಡೌನ್ವರ್ಡ್ ಆಕ್ಟ್ ಆಗ್ತಾ ಇದೆ. ಸೊ ಜಿ ಇಸ್ ಈಕ್ವಲ್ ಟು -10 meter per second square. ಸಿಂಪಲ್. ಓಕೆನಾ? ಎಸ್. ಸೊ ಇವಾಗ S is equal to ut plus half at square. ಸೆಕೆಂಡ್ ಲಾ ಆಫ್ ರಿಫ್ಲೆಕ್ಷನ್, ಸಾರಿ ಸೆಕೆಂಡ್ ಲಾ ಆಫ್ ಮೋಷನ್, ರಿಫ್ಲೆಕ್ಷನ್ ಬರೋದು 10th ಸ್ಟ್ಯಾಂಡರ್ಡ್ ಅಲ್ಲಿ, ಸೆಕೆಂಡ್ ಲಾ ಆಫ್ ಮೋಷನ್. ಸೊ ಅದನ್ನ ಯೂಸ್ ಮಾಡಿಬಿಟ್ಟು ಜಸ್ಟ್ ಸಬ್ಸ್ಟಿಟ್ಯೂಷನ್ ಮಾಡಿ ಟರ್ಮ್ಸ್ನ. ಸೊ T1 ಟೈಮ್ ಎಷ್ಟು ಬರುತ್ತೆ, ಇಲ್ಲೇನು ಇಲ್ಲ, ಗಿವನ್ ಪಾಯಿಂಟ್ಸ್ ಏನೇನು ಅದನ್ನ ಬರ್ಕೊಳ್ಳಿ, ರೈಟ್. ಸೊ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಷನ್ ಕೊಡಿ, ಅಷ್ಟೇ. ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ T1 ವ್ಯಾಲ್ಯೂ ಸಿಗ್ತಾ ಇದೆ. ಓಕೆ, ಸೊ ಫಾರ್ ದ ಎಂಟೈರ್ ಜರ್ನಿ ಲೆಟ್ ದ ಟೈಮ್ ಟೇಕನ್ ಬಿ. ಸೊ ಟೋಟಲ್ ಟೈಮ್ನ T ಅಂತ ಹೇಳ್ತಾ ಇದ್ದೀವಿ. ಓಕೆನಾ? ಸೊ ಟೋಟಲ್ ಟೈಮ್ ಬೇಕು ಅಂದ್ರೆ ಟೋಟಲ್ ಡಿಸ್ಟೆನ್ಸ್ನ ಹಾಕಬೇಕು, ವಿಚ್ ಇಸ್ 100 meter. ಓಕೆ, ಸೊ ಟೋಟಲ್ ಟೈಮ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಎ ಎಲ್ಲ ಸೇಮ್ ಇರುತ್ತೆ, ಆಕ್ಸಿಲರೇಷನ್ ಸೇಮ್ ಇದೆ, ಹೌದಾ? ಸೊ ಟೋಟಲ್ ಟೈಮ್ ಎಷ್ಟು ಬರ್ತಾ ಇದೆ, 4.47 seconds. ಓಕೆ, ಕೇಳಿರೋದೇನು ಕ್ವೆಶನ್ ಅಲ್ಲಿ? ಎಸ್. ಸೊ ಕ್ವೆಶನ್ ಅಲ್ಲಿ ಏನು ಕೇಳಿದ್ದಾರೆ, ಫಸ್ಟ್ 50 metersಗೆ ಸೆಕೆಂಡ್ 50 metersಗೆ ಎಷ್ಟು ಅಂತ. ಸೊ ದ ಟೈಮ್ ಟೇಕನ್ ಟು ಫಾಲ್ ಥ್ರೂ ನೆಕ್ಸ್ಟ್ 50 meters, ಸೆಕೆಂಡ್ 50 meters ಬರಕ್ಕೆ ಟೋಟಲ್ ಟೈಮ್ ಫಸ್ಟ್ ರೀಚ್ ಆಗಿರೋ ಟೈಮ್ನ ಮೈನಸ್ ಮಾಡಿದ್ರೆ ಇದೇನು ಟೋಟಲ್ ಟೈಮ್ ಅಂದ್ರೆ 100 meters ಬೀಳಕ್ಕೆ ಎಷ್ಟು ಟೈಮ್ ಆಯ್ತು ಅಂತ. ಫಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡಿದ್ವಿ, T1 ಅಂದ್ರೆ 50 metersಗೆ ಎಷ್ಟು ಟೈಮ್ ಅಂತ, ಹೌದಾ? ಟೋಟಲ್ ಅಲ್ಲಿ T1 ರೇಂಜ್ ನ ತೆಗೆದ್ರೆ ನಮಗೇನ್ ಸಿಗುತ್ತೆ, T2 ಅಂದ್ರೆ ಸೆಕೆಂಡ್ ಹಾಫ್ ನ ಕವರ್ ಮಾಡಕ್ಕೆ ಎಷ್ಟು ಟೈಮ್ ಬೇಕಾಯ್ತು ಅನ್ನೋದು ಗೊತ್ತಾಗುತ್ತೆ. ಓಕೆನಾ? ಎಸ್. ಸೊ ಇಲ್ಲಿಗೆ ನಿಮ್ಮ ಫಿಸಿಕ್ಸಿನ ಫಸ್ಟ್ ಸ್ಯಾಂಪಲ್ ಪೇಪರ್ ಕಂಪ್ಲೀಟ್ ಆಗಿದೆ. ಓಕೆನಾ? ಸೊ ಸ್ಯಾಂಪಲ್ ಪೇಪರ್ ಫಸ್ಟ್ ಇವತ್ತಿಂದು ಬಯೋ ಕೆಮಿಸ್ಟ್ರಿ ಫಿಸಿಕ್ಸ್ ಕಂಪ್ಲೀಟ್ ಆಗಿದೆ. ಇವಾಗ ನಾವು ಸೆಕೆಂಡ್ ಸ್ಯಾಂಪಲ್ ಪೇಪರ್ಸ್ನ ಸಾಲ್ವ್ ಮಾಡೋಣ, ರೈಟ್? ಓಕೆ, ಸೊ ರೆಡಿ ಆಗಿದ್ದೀರಾ? ಫಿಸಿಕ್ಸ್ ಇಂದಾನೆ ಸ್ಟಾರ್ಟ್ ಮಾಡೋಣ. ಓಕೆ, ಎಸ್. ಸೊ ಸ್ಯಾಂಪಲ್ ಪೇಪರ್ 2, ರೈಟ್? ಓಕೆ, ಸೊ ಏನ್ ಕೊಟ್ಟಿದ್ದಾರೆ, ಫಸ್ಟ್ ಕ್ವೆಶನ್. ಸೊ ರೆಡಿ ಆಗಿದ್ದೀರಾ ಅಲ್ವಾ? ಸೊ ಇವಾಗ ಇದೆಲ್ಲ ಫ್ರೆಶ್ ಕ್ವೆಶನ್ಸ್. ಸೊ ಸ್ಯಾಂಪಲ್ ಪೇಪರ್ 1 ಅಲ್ಲಿರೋ ಕ್ವೆಶನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಮತ್ತೆ ಸೆಕ್ಷನ್ ಎ ಇಂದ 1 mark ಕ್ವೆಶನ್ ಇಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಕೆನಾ? ಎಸ್, ಸ್ಟಾರ್ಟ್ ಮಾಡೋಣ. ರೆಡಿ ಆಗಿದ್ದೀರಾ? ರೈಟ್. ಸೊ ಏನ್ ಕ್ವೆಶನು, ದ ಡ್ರಾಪ್ ಆಫ್ ವಾಟರ್ ಫಾಲ್ಸ್ at regular intervals from a tap of 5 meters from the ground. ಒಂದು ಟ್ಯಾಪ್ ಇದೆ, ಅದು ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ, 5 meters ಮೇಲ್ಗಡೆ ಇದೆ ಗ್ರೌಂಡ್ ಇಂದ. ಓಕೆನಾ?
ದ ಥರ್ಡ್ ಡ್ರಾಪ್, ಈಗ ಏನಾಗ್ತಿದೆ, ಡ್ರಾಪ್ಸ್ ಬೀಳ್ತಾ ಇದೆ ಟ್ಯಾಪ್ ಇಂದ. ದ ಥರ್ಡ್ ಡ್ರಾಪ್ ಈಸ್ ಲಿವಿಂಗ್ ದ ಟ್ಯಾಪ್ at instant the first drop touches the ground. ಥರ್ಡ್ ಡ್ರಾಪ್ ಟ್ಯಾಪ್ ಇಂದ ಬೀಳ್ತಿದೆ ಅಂದ್ರೆ ಫಸ್ಟ್ ಡ್ರಾಪ್ ಗ್ರೌಂಡ್ ನ ಟಚ್ ಆಗಿದೆ. ಓಕೆ, ಸೊ ಹೌ ಫಾರ್ ಅಬೋವ್ ದ ಗ್ರೌಂಡ್ ಈಸ್ ಸೆಕೆಂಡ್ ಡ್ರಾಪ್. ನೋಡಿ ಯಾವ ಟೈಪ್ ಇದೆ ಕ್ವೆಶನ್. ಒಂದು ಟ್ಯಾಪ್ ಇದೆ, 5 meters ಮೇಲ್ಗಡೆ ಇದೆ. ಓಕೆ, ಅದರಿಂದ ನೀರಿನ ಹನಿ ಬೀಳ್ತಾ ಇದೆ. ಥರ್ಡ್ ಹನಿ ಬೀಳೋಷ್ಟರಲ್ಲಿ ಫಸ್ಟ್ ಹನಿ ಏನಾಗಿದೆ, ನೀರು ಗ್ರೌಂಡ್ ನ ರೀಚ್ ಆಗಿದೆ. ಸೊ ಹಾಗಾದ್ರೆ ಸೆಕೆಂಡ್ ಡ್ರಾಪ್ ಎಲ್ಲಿದೆ ಅನ್ನೋದು ಕ್ವೆಶನ್. ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಸೊ ಫಸ್ಟ್ ಡ್ರಾಪ್, ಸೆಕೆಂಡ್ ಡ್ರಾಪ್, ಇಂಟ್ರೆಸ್ಟಿಂಗ್. ಓಕೆ, ಸೊ ಗ್ರಾವಿಟಿ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಹೇಗೆ ಫೈಂಡ್ ಮಾಡೋದು ಇದನ್ನ? ಎಸ್, ಸೊ ಟ್ಯಾಪಿನ ಹೈಟ್ ನ ಕೊಟ್ಟಿದ್ದಾರೆ 5 meter. ಈಗ ಫಸ್ಟ್ ಡ್ರಾಪ್ ಎಲ್ಲಾಗಿದೆ, 5 meter ನ ಟ್ರಾವೆಲ್ ಮಾಡಿದೆ. ಇಲ್ಲಿ ಥರ್ಡ್ ಡ್ರಾಪ್ ಇದೆ. ಹಾಗಾದ್ರೆ ಸೆಕೆಂಡ್ ಡ್ರಾಪ್ ಇದು ಎರಡು ಮಧ್ಯ ಎಲ್ಲೋ ಇರುತ್ತಲ್ಲ. So it will be, second drop will be more than 0. So second drop will be more than 0 but less than 5 meters. So ಇದ್ರ ಮಧ್ಯ ಎಲ್ಲೋ ಲೈ ಆಗಬೇಕು, ಹೌದಾ? ಸೊ ಮತ್ತೇನು ಕೊಟ್ಟಿದ್ದಾರೆ ಇದರಲ್ಲಿ ಆಪ್ಷನ್ ಎಲ್ಲ ಅದ್ರ ಮಧ್ಯನೇ ಲೈ ಆಗುತ್ತಾ? ಸೆಕೆಂಡ್, ಸೊ 0 ಮೇಲೆ ಇದೆ, 5 ಕೆಳಗಡೆ ಇದೆ. ಸೊ ವಿ ಕೆನಾಟ್ ಎಲಿಮಿನೇಟ್, ವಿ ಹ್ಯಾವ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಓಕೆನಾ? ಸೊ ಕೆಲವೊಂದು ಎಲಿಮಿನೇಟೆಡ್, ಇಲ್ಲೇನಾದ್ರೂ 6, 7 ಹಂಗೆ ಕೊಟ್ಬಿಟ್ಟಿದ್ರೆ ನಾವು ಆಪ್ಷನ್ನ ತೆಗೆದು ಹಾಕ್ಬಿಡ್ಬೋದಿತ್ತು. ಬಟ್ ಎಲ್ಲ 5ಗಿಂತ ಕಮ್ಮಿ ಇದೆ. ಸೊ ವಿ ಕಾಂಟ್ ಡೂ ದಟ್, ವಿ ಹ್ಯಾವ್ ಟು ಸಾಲ್ವ್ ದ ಪ್ರಾಬ್ಲಮ್. ಎಸ್, ಸೊ ಸಾಲ್ವ್ ಮಾಡೋಣ. ಓಕೆ, ಯು ಕ್ಯಾನ್ ಸಿ ಹಿಯರ್ ಏನನ್ನ, ಹೈಟ್ ಆಫ್ ದ ಟ್ಯಾಪ್ ಎಸ್ ಇಸ್ ಈಕ್ವಲ್ ಟು UT ಪ್ಲಸ್ ಹಾಫ್ 80 ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಿದ್ದಾರೆ, ಹೌದಾ? ಎಸ್ ವ್ಯಾಲ್ಯೂ ಗೊತ್ತಿದೆ, ಎಲ್ಲ ಕಡೆ 5 ಇರುತ್ತೆ. ಯಾಕೆ? ಹೈಟ್ ಆಫ್ ದ ಟ್ಯಾಪ್ ಇಸ್ 5. ಎಸ್ ವ್ಯಾಲ್ಯೂ ಕಾನ್ಸ್ಟೆಂಟ್. ಜಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಯು ಇನಿಷಿಯಲ್ ವೆಲಾಸಿಟಿ, ಈಗ ಟ್ಯಾಪ್ ಇಂದ ಬೀಳ್ತಾ ಇದೆ ಅಂದ್ರೆ ಇನಿಷಿಯಲ್ ವೆಲಾಸಿಟಿ ವಾಸ್ 0, ಹೌದಾ? ಎಸ್, ಇನಿಷಿಯಲ್ ವೆಲಾಸಿಟಿ ಕೊಟ್ಟಿಲ್ಲ ತಾನೆ, ರೈಟ್. ಸೊ ಇವಾಗ ಹಾಫ್ ಇಂಟು ಜಿ, ಟಿ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಸೊ ಟಿ ಎಸ್ ಇಸ್ ಈಕ್ವಲ್ ಟು UT ಪ್ಲಸ್ ಹಾಫ್ GT ಸ್ಕ್ವೇರ್. ಯು 0 ಇರೋದ್ರಿಂದ ಈ ಕ್ವಾಂಟಿಟಿ 0 ಆಗುತ್ತೆ. ಎಸ್ ಅಂದ್ರೆ 5, 1/2 10 into GT ಸ್ಕ್ವೇರ್, ಹೌದಾ? ಸೊ ಇದು ಎಷ್ಟು? 5 2 1s 2 5s, ಈ 5 ಕ್ಯಾನ್ಸಲ್ ಆಗುತ್ತೆ, ರೈಟ್? ಸೊ ಜಿ ವ್ಯಾಲ್ಯೂನ ಕೊಟ್ಟಿದ್ದೀನಿ ಇಲ್ಲಿ 10 ಅಂತ. ಸೊ ಟಿ ಎಷ್ಟು ಬರ್ತಾ ಇದೆ? 1 second. ಸೊ ಈ 1 second ಏನ್ ಹೇಳ್ತಾ ಇದೆ? ಥರ್ಡ್ ಡ್ರಾಪ್ಸ್ ಲೀವ್ಸ್ ಆಫ್ಟರ್ 1 second. ಥರ್ಡ್ ಡ್ರಾಪ್ ಯಾವಾಗ ಬೀಳ್ತಾ ಇದೆ? 1 second ಆದ್ಮೇಲೆ. ಓಕೆನಾ? ಸೊ ದಿಸ್ ಈಸ್ ದ ಥರ್ಡ್ ಡ್ರಾಪ್. ಇದು 1 second ಅಲ್ಲಿ ಬೀಳ್ತಾ ಇದೆ. ಸೊ ಇಲ್ಲಿ ಫಸ್ಟ್ ಡ್ರಾಪ್ ಇದೆ, ಸಮ್ವೇರ್ ಹಿಯರ್ ಸೆಕೆಂಡ್ ಡ್ರಾಪ್ ವಿಲ್ ಬಿ ದೇರ್. ಅಂದ್ರೆ ಒಂದೊಂದು ಡ್ರಾಪಿಗೂ ಗ್ಯಾಪ್ ಎಷ್ಟಿದೆ? 0.5 seconds, ಹೌದಾ? 0.5 seconds ಅಲ್ಲಿ ಒಂದು ಡ್ರಾಪ್ ಬೀಳ್ತಾ ಇದೆ. ಸೊ ಹಾಗಾದ್ರೆ 0.5 second ಅಲ್ಲಿ ಸೆಕೆಂಡ್ ಡ್ರಾಪ್ ಎಲ್ಲಿದೆ ಅಂತ ನಮಗೆ ಗೊತ್ತಾಗುತ್ತೆ. ಏನು? ಎಸ್ ಇಸ್ ಈಕ್ವಲ್ ಟು UD ಪ್ಲಸ್ ಹಾಫ್ 80 ಸ್ಕ್ವೇರ್. ಹಾಫ್ ಇದೆ, ಜಿ ಇದೆ, ಟೈಮ್ 9 ತಗೊಂಡ್ವಿ, 0.5. ಓಕೆ, ಸೊ ಮಲ್ಟಿಪ್ಲೈ ಮಾಡಿದಾಗ 1.25 meters ನಮಗೆ ವ್ಯಾಲ್ಯೂ ಬರ್ತಾ ಇದೆ, ಹೌದಾ? ಸೊ ದೇರ್ಫೋರ್ ಡಿಸ್ಟೆನ್ಸ್ ಆಫ್ ದ ಸೆಕೆಂಡ್ ಡ್ರಾಪ್ ವಿಲ್ ಬಿ ಟೋಟಲ್ ಮೈನಸ್ ಇಷ್ಟು ಡಿಸ್ಟೆನ್ಸ್ ಕವರ್ ಆಗಿದೆ. ಏನದು? 5 meter ಇದೆ ಟ್ಯಾಪ್, ಹೌದಾ? ಎಷ್ಟು ಮೀಟರ್ ಕೆಳಗಡೆ ಬಂದಿದೆ? 1.25 meters ನ ಟ್ರಾವೆಲ್ ಮಾಡಿ ಇಲ್ಲಿ ಬಂದಿದೆ ಸೆಕೆಂಡ್ ಡ್ರಾಪ್. ಅವ್ರು ಕೇಳಿರೋದೇನು? ಫ್ರಮ್ ದ ಗ್ರೌಂಡ್. ಗ್ರೌಂಡ್ ಇಂದ ಎಷ್ಟು ದೂರ ಇದೆ? ಟ್ಯಾಪ್ ಇಂದ 1.25 meters ಅಷ್ಟು ದೂರದಲ್ಲಿದೆ. ಬಟ್ ಗ್ರೌಂಡ್ ಇಂದ ಎಷ್ಟು? 5 minus 1.25 ಮಾಡಿದ್ರೆ 3.75 ಬರ್ತಿದೆಯಲ್ಲ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಎಲ್ಲಿದೆ? ಆಪ್ಷನ್ ಡಿ. ಗೊತ್ತಾಯ್ತಾ? ಸೊ ಫಸ್ಟ್ ಕ್ವೆಶನ್ 1 marksಗೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ. ಓಕೆ, 1 marksಗೆ ಇಷ್ಟು ಟಫ್ ಕೇಳಲ್ಲ ಆಕ್ಚುಲಿ, ಬಟ್ ಬೇರೆ ಮಾರ್ಕ್ಸಿಗೆ 2-3 marksಗೆ ಕೇಳ್ಬೋದು, ಹೌದಾ? ಅದಕ್ಕೆ ನಾವು ಪ್ರಿಪೇರ್ ಆಗಿರ್ಬೇಕು, ರೈಟ್? ಸೊ ಎಷ್ಟು ಬಂತು? 3.75, ಆಪ್ಷನ್ ಡಿ. ನೆಕ್ಸ್ಟ್ ಕ್ವೆಶನ್. ರೆಡಿ ಫಾರ್ ದ ನೆಕ್ಸ್ಟ್ ಕ್ವೆಶನ್? ಎಸ್. A dancer is demonstrating dance steps along a straight line. ಸೊ ಒಬ್ಬ ಡ್ಯಾನ್ಸರ್ ಏನ್ ಮಾಡ್ತಿದ್ದಾರೆ? ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇನ್ ಸ್ಟ್ರೇಟ್ ಲೈನ್.
ದ ಪೊಸಿಷನ್ ಟೈಮ್ ಗ್ರಾಫ್ ಆಫ್ ದ ಡ್ಯಾನ್ಸರ್ ಇಸ್ ಗಿವನ್. ಪೊಸಿಷನ್ ನ ಕೊಟ್ಟಿದ್ದಾರೆ, ಪೊಸಿಷನ್ ಚೇಂಜ್ ಮಾಡ್ತಾ ಇರ್ತಾರೆ ಹೌದಾ. ಸ್ಟ್ರೇಟ್ ಲೈನ್ ಅಲ್ಲೇ ಆದ್ರೂ ಏನಾಗ್ತಿದೆ, ಮುಂದೆ ಹೋಗೋದು ಹಿಂದೆ ಬರೋದು, ಪೊಸಿಷನ್ ಚೇಂಜ್ ಆಗ್ತಾ ಇದೆ ಓಕೆನಾ. ಸೊ ಇಲ್ಲಿ ನೋಡ್ಬೋದು ನೀವು ಪೊಸಿಷನ್ ಎಲ್ಲ ಹೇಗೆ ಚೇಂಜ್ ಆಗ್ತಿದೆ. ಇಲ್ಲಿ 2 ಮೀಟರ್ಸಿಗೆ ಹೋದ್ರು, ಆಮೇಲೆ ಅಲ್ಲೇ ಇದ್ರು, ಆಮೇಲೆ ಮತ್ತೆ ಜಾಸ್ತಿ 4ಗೆ ಹೋದ್ರು, ಹೀಗೆಲ್ಲ ನಡೀತಿದೆ. ಕ್ವೆಶನ್ ಏನು, ದ ಆವ್ರೇಜ್ ಸ್ಪೀಡ್ ಆಫ್ ಡ್ಯಾನ್ಸ್ ಸ್ಟೆಪ್ಸ್ ಡಿಪೆಕ್ಟೆಡ್ ಬೈ CD. ಈ CD ಮಧ್ಯ ಇರೋ ಆವ್ರೇಜ್ ಸ್ಪೀಡ್ ಎಷ್ಟು ಅನ್ನೋದನ್ನ ಫೈಂಡ್ ಮಾಡಬೇಕು ಓಕೆ. ಎಸ್, ಸೊ ಇವಾಗ ಆವ್ರೇಜ್ ಸ್ಪೀಡ್ನ ಫೈಂಡ್ ಮಾಡ್ಬೇಕಂದ್ರೆ ಏನು ಬೇಕು ನಮಗೆ, ಡಿಸ್ಟೆನ್ಸ್ ಬೈ ಟೈಮ್ ಹೌದಾ. ಡಿಸ್ಟೆನ್ಸ್ ಎಷ್ಟಿದೆ, ಸೊ ಎಸ್ CD ಮಧ್ಯ ಡಿಸ್ಟೆನ್ಸ್ ಎಷ್ಟಿದೆ, ಹಿಯರ್ ಯು ಕ್ಯಾನ್ ಸಿ ಇಟ್ಸ್ ಅಪ್ರಾಕ್ಸಿಮೇಟ್ಲಿ ನಿಯರ್ ಟು 4. ಟೈಮ್ ಎಷ್ಟಿದೆ, 1.5, 5ಕ್ಕಿಂತ ಜಾಸ್ತಿ ಆಗಿದೆ ಅಲ್ವಾ. ಸೊ ಟೈಮ್ ಇಸ್ ಈಕ್ವಲ್ ಟು 1.5 ಇದೆ, ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 4 ಇದೆ. ಡಿಸ್ಟೆನ್ಸ್ ಬೈ ಟೈಮ್ ಇಸ್ ವೆಲಾಸಿಟಿ ಹೌದಾ. ಸೊ ನಾವು ಡಿಸ್ಟೆನ್ಸ್ ದಟ್ ಈಸ್ 4/2 ಮಾಡಿದ್ರೆ ನಮ್ಗೆ ಎಷ್ಟು ಬರ್ತಿತ್ತು, 2 ಬರ್ತಿತ್ತು, ಬಟ್ ಕಮ್ಮಿ ಇದೆ 2ಕ್ಕಿಂತ ಹೌದಾ. ಎಸ್ ನೋಡಿ, ದಿಸ್ ಇಸ್ ಸಾಲ್ವ್ ಬೇಸ್ಡ್ ಆನ್ ದ ಅನಾಲಜಿ. ಇಲ್ಲಿ ಕಾನ್ಸೆಪ್ಟ್ಗಿಂತ ನಾವು ಆನ್ಸರ್ ಏನು ಕರೆಕ್ಟ್ ಬರುತ್ತೆ, ನಿಯರ್ ಯಾವುದಕ್ಕೆ ಬರುತ್ತೆ ಅಂತ ನೋಡ್ತೀವಿ. ಸೊ 2 ಇಂದ ಡಿವೈಡ್ ಆಗಿದ್ರೆ 2 ಬರ್ತಿತ್ತು ಹೌದಾ. 2ಕ್ಕಿಂತ ಕಮ್ಮಿ ಇದೆ ಅಂದ್ರೆ 1 ಅಂತ ತಗೊಳ್ಳೋಣ. ಸೊ ನಮ್ಮ ಆನ್ಸರ್ ಏನಿದೆ ಅಲ್ಲ ಅದು 2 ಮತ್ತೆ 4 ಮಧ್ಯ ಲೈ ಆಗುತ್ತೆ ಓಕೆ. 1ಕ್ಕಿಂತ ಟೈಮ್ ಜಾಸ್ತಿ ಇದೆ, 2ಕ್ಕಿಂತ ಟೈಮ್ ಕಮ್ಮಿ ಇದೆ. ಸೊ ವ್ಯಾಲ್ಯೂ ಎದರಲ್ಲಿ ಲೈ ಆಗುತ್ತೆ, 2 and 4 ಮಧ್ಯ ಇರುತ್ತೆ. ಸೊ ಯಾವ್ದು ಆಪ್ಷನ್ 2 and 4 ಮಧ್ಯ ಇರೋದು, ಆಪ್ಷನ್ ಡಿ ನಾ. ಆಪ್ಷನ್ ಡಿ ಲೈಸ್ ಬಿಟ್ವೀನ್ ದ ರೇಂಜ್ ಆಫ್ 2 and 4. ಅದಕ್ಕೋಸ್ಕರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 2 and 4 ಯಾಕೆ ಗೊತ್ತಾಯ್ತಾ, 1.5. ಸೊ ಇದನ್ನ ಡಿವೈಡ್ ಮಾಡು ನೋಡ್ಬೋದು, ಇಲ್ಲ ಅಂದ್ರೆ ಆಪ್ಷನ್ಸ್ ಆಲ್ರೆಡಿ ಇದೆ ಅಲ್ವಾ. ಸೊ ಅನಾಲಜಿ ಏನ್ ಬರ್ಬೋದು ಅಂತ ಗೆಸ್ ಮಾಡಿ ಕೂಡ ಮಾಡ್ಬೋದು ರೈಟ್. ಸೊ ಯು ಕ್ಯಾನ್ ಸಿ ದ ಆನ್ಸರ್ ಓಕೆ. ಇಟ್ಸ್ ಡಿ 2.75 ಸೆಂಟಿಮೀಟರ್ ಮೀಟರ್ ಪರ್ ಸೆಕೆಂಡ್ ಓಕೆನಾ. ವೆಲಾಸಿಟಿ ತಾನೆ, ಸ್ಪೀಡ್ ಅಂದ್ರೆ ಏನು, ಮೀಟರ್ ಪರ್ ಸೆಕೆಂಡ್ ಓಕೆ. ಎಸ್ ಓಕೆ. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವೆಶನ್ಗೆ ಮೂವ್ ಆಗೋಣ ರೈಟ್. ನೆಕ್ಸ್ಟ್ ಕ್ವೆಶನ್, an object have acceleration even if it is moving with uniform velocity. ಒಂದು ಆಬ್ಜೆಕ್ಟ್ ಯೂನಿಫಾರ್ಮ್ ವೆಲಾಸಿಟಿಲಿ ಹೋಗ್ತಾ ಇದೆ, ಬಟ್ ಅದಕ್ಕೆ ಆಕ್ಸಿಲರೇಷನ್ ಇದೆ, ಆಗ್ಬೋದಲ್ವಾ. ಟ್ರೂನಾ ಫಾಲ್ಸ್ ಸ್ಟೇಟ್ಮೆಂಟು, ಆಗ್ಬೋದು. ಯೂನಿಫಾರ್ಮ್ ವೆಲಾಸಿಟಿಯಲ್ಲಿ ಇದ್ದಾಗ ಕೂಡ ಆಕ್ಸಿಲರೇಷನ್ ಇರ್ಬೋದು. an object may be moving with uniform velocity but may change its direction. ಇದು ಕೂಡ ಟ್ರೂ ಹೌದಾ. ವೆಲಾಸಿಟಿ ಯೂನಿಫಾರ್ಮ್ ಆಗಿದೆ, ಮ್ಯಾಗ್ನಿಟ್ಯೂಡ್ ಯೂನಿಫಾರ್ಮ್ ಆಗಿದೆ ಅಷ್ಟೇ, ಬಟ್ ಡೈರೆಕ್ಷನ್ ಚೇಂಜ್ ಆಗ್ತಾ ಇದೆ. ಹಾಗಾದ್ರೆ ಆಪ್ಷನ್ ಯಾವುದು ಕರೆಕ್ಟು, ಎಸ್. ಸೊ ವಿಚ್ ಇಸ್ ದ ರೈಟ್ ಆಪ್ಷನ್, ಇಟ್ ಈಸ್ ಬೋತ್ ಎ ಅಂಡ್ ಬಿ ಆರ್, ಎ ಅಂಡ್ ಆರ್ ಆರ್ ಕರೆಕ್ಟ್ ಅಂಡ್ ಆರ್ ಇಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್. ಸೊ ಒಂದಕ್ಕೊಂದು ರಿಲೇಟ್ ಆಗಿದೆ ಅಲ್ವಾ. ಯೂನಿಫಾರ್ಮ್ ವೆಲಾಸಿಟಿ ಅಂದ್ರೆ ಡೈರೆಕ್ಷನ್ ಚೇಂಜ್ ಆಗ್ತಿದೆ, ವೆಲಾಸಿಟಿ ಕಾನ್ಸ್ಟೆಂಟ್ ಆಗಿದೆ, ಅದಕ್ಕೋಸ್ಕರ ಆಕ್ಸಿಲರೇಷನ್ ಸಿಗೋದು. ಯಾಕೆ ಸಿಗುತ್ತೆ ಆಕ್ಸಿಲರೇಷನ್, ಇಲ್ಲಿ ಡೈರೆಕ್ಷನ್ ಚೇಂಜ್ ಆಗ್ತಿದೆ ಅದಕ್ಕೆ ಓಕೆನಾ. ಎಸ್ ಗೊತ್ತಾಯ್ತಲ್ಲ. ಯು ಕ್ಯಾನ್ ರೀಡ್ ದಿಸ್ ಡೆಫಿನೇಷನ್ ಓಕೆ. ಎಸ್ ನೆಕ್ಸ್ಟ್ ಹೋಗೋಣ ಓಕೆ. ಸೆಕ್ಷನ್ ಬಿ ಅಲ್ಲಿ ದ ಕ್ವೆಶನ್, ಜೋಗ್ ಫಾಲ್ಸ್ ಇನ್ ಕರ್ನಾಟಕ. ಕರ್ನಾಟಕದ ಜೋಗ್ ಫಾಲ್ಸ್ ಬಂದಿದೆ ಓಕೆ. ಸೊ ಜೋಗ್ ಫಾಲ್ಸ್ ಇನ್ ಕರ್ನಾಟಕ ಸ್ಟೇಟ್ are nearly 2 meter high and 2000 tons of water falls from it in a minute. 1 minute ಅಲ್ಲಿ ಎಷ್ಟು ನೀರು, 2000 tons of water is falling in a minute. Calculate the equivalent power okay if this energy can be utilized. ಈ ಎನರ್ಜಿನ ನಾವು ಯೂಟಿಲೈಸ್ ಮಾಡಿದ್ರೆ ಎಷ್ಟು ಪವರ್ ಜನರೇಟ್ ಆಗುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಏನು ಕೊಟ್ಟಿದ್ದಾರೆ, ಗ್ರಾವಿಟಿ ವ್ಯಾಲ್ಯೂನ ಕೊಟ್ಟಿದ್ದಾರೆ ಹೌದಾ. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಜೋಗ್ ಫಾಲ್ ಸ್ಟೇಟ್ ನಿಯರ್ ಹೈಟ್ ಕೊಟ್ಟಿದ್ದಾರೆ ಓಕೆ. ಸೊ ಮತ್ತೇನಿದು ಫ್ರಮ್ ಮಿನಿಟ್ ವೇಟ್ನ ಕೊಟ್ಟಿದ್ದಾರೆ. ಸೊ ಎನರ್ಜಿ ಅಲ್ವಾ, ಪವರ್ ಇಸ್ ಈಕ್ವಲ್ ಟು mgh/t. ಈ ಫಾರ್ಮುಲಾನ ಯೂಸ್ ಮಾಡ್ತೀರಾ
ಓಕೆ, ಏನು ಪವರ್ ಫಾರ್ಮುಲಾ? ಪವರ್ ಇಸ್ ಈಕ್ವಲ್ ಟು mgh/t. ಸೊ ಎಮ್ ಎಷ್ಟು? 2 × 2⁶ ಅಂದ್ರೆ ಯಾವುದು? ಟನ್ಸ್ ಇದೆ ಅಲ್ವಾ? ಸೊ ಇದನ್ನ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಇದಕ್ಕೆ kgs-ಗೆ. ಓಕೆ, ಸೊ ಯು ಕ್ಯಾನ್ ಸಿ ಹಿಯರ್ 2000 ಟನ್. ಟನ್ ಅಂದ್ರೆ ಏನು? 10⁻3. ಓಕೆ, ಸೊ 10⁻3 ಮಾಡ್ಬಿಟ್ಟು kg ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಓಕೆನಾ? ಸೊ ಫೈನಲಿ ಇಲ್ಲಿ 3 zeros ಇದೆ, ಇಲ್ಲಿ 10⁻3 ಇದೆ. ಸೊ ಎಷ್ಟಾಗುತ್ತೆ? 2 × 10⁻6. 2 × 10⁻6 kgs. Okay, hence the power is equal to mass, that is this weight, okay, into what? g ಅಂದ್ರೆ ಕೊಟ್ಟಿದ್ದಾರೆ 10 ಅಂತ ಯೂಸ್ ಮಾಡಿ ಅಂತ. ಓಕೆನಾ? into ಯಾವುದು? height ಕೂಡ ಕೊಟ್ಟಿದ್ದಾರೆ, that is 20 meters. ಸೊ ಟೈಮ್ ಏನು? 60 seconds. ಯಾಕೆ? ಮಿನಿಟ್ ಅಂತ ಕೊಟ್ಟಿದ್ರು ತಾನೆ? yes, where it is, so it's given minute. minute ಅಂದ್ರೆ ಏನು? 1 minute is equal to 60 seconds, right? So just substitution and calculation will give you 6.6 into 10⁻6 watt of energy of power is produced. ಗೊತ್ತಾಯ್ತಾ? ಸೊ ಎಷ್ಟು ಪವರ್ ಪ್ರೊಡ್ಯೂಸ್ ಆಗಿದೆ? ಇಟ್ ಈಸ್ 6.6 into 10⁻6 watt. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಏನ್ ಕೇಳಿದ್ದಾರೆ? ಓಕೆ, so a force of 7 Newton acts on the object. Okay, the displacement is 8 meter. Okay, so force ಎಷ್ಟು ಆಕ್ಟ್ ಆಗ್ತಿದೆ? 7 Newton ಆಕ್ಟ್ ಆಗ್ತಿದೆ. ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ? 8 meter ಇದೆ. ಓಕೆ, ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ನ ಕೊಟ್ಟಿದ್ದಾರೆ. ಇನ್ ದ ಡೈರೆಕ್ಷನ್ ಆಫ್ ಫೋರ್ಸ್ ಎಲ್ಲ ಆಗ್ತಿದೆ, ಅದೇ ಡೈರೆಕ್ಷನ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಕೂಡ ನಡೀತಾ ಇದೆ. Let us take it that the force acts on the object through displacement. What is the work done? Work done formula ಏನು? Simple ಆಗಿದೆ question. What is work done? Yes, work done is equal to force into displacement. Yes, ನೋಡಿ, force into displacement, that is equal to 56 joule. Easy ಇದೆ ಅಲ್ವಾ? ಡೈರೆಕ್ಟ್ ಆಗಿದೆ, ಏನು ಥಿಂಕ್ ಮಾಡೋದಿಲ್ಲ. ಫೋರ್ಸ್ ಎಷ್ಟು? 7. ಡಿಸ್ಪ್ಲೇಸ್ಮೆಂಟ್ ಎಷ್ಟು? 8. 7 8 ಎಷ್ಟು? 56. So 56 joules is the work done. So ನೆನ್ಪಿಟ್ಕೊಳ್ಳಿ, work done is equal to force into displacement. ಇಲ್ಲೇನ್ ಕೇಳಿದ್ದಾರೆ? power is equal to mgh/t. ಸೊ ಫಾರ್ಮುಲಾಸ್ನ ಒಂದ್ ಕಡೆ ಲಿಸ್ಟ್ ಮಾಡ್ಕೊಂಡು ಬರ್ಕೊಂಡು ಇಟ್ಕೊಳ್ಳಿ. ಓಕೆ, ಸೊ ಈ ತರ ಡೈರೆಕ್ಟ್ ಆಗಿ ಕ್ವೆಶನ್ ಇದ್ದಾಗ ಫಾರ್ಮುಲಾನೇ ನೆನಪಿಲ್ಲ ಅನ್ನೋದು ಬೇಡ. ಓಕೆನಾ? ಸೊ ಫಾರ್ಮುಲಾ ಲಿಸ್ಟ್ ಮಾಡಿ ಒಂದು ಪೇಜಲ್ಲೆಲ್ಲ ಫಾರ್ಮುಲಾಸ್ ಬರೆದು ಎಲ್ಲಾದ್ರೂ ಸ್ಟಿಕ್ ಮಾಡಿ ಹಿಡ್ಕೊಳ್ಳಿ. ಓಕೆ, ದಿನ ರಿವೈಸ್ ಮಾಡ್ತಿರ್ಬೇಕು, ರೈಟ್? ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವೆಶನ್. two persons manage to push a motor car of mass 1200 kg at uniform velocity along the level road. ಇಬ್ರು ಪರ್ಸನ್ ಏನ್ ಮಾಡ್ತಿದ್ದಾರೆ? ಕಾರ್ನ ದಬ್ತಾ ಇದ್ದಾರೆ. 1200 kg ಎಷ್ಟು ಇರೋ ವೇಟ್ ಇರೋ ಕಾರ್ನ ದಬ್ತಾ ಇದ್ದಾರೆ. ಓಕೆ, ಸೊ ರೋಡ್ ಲೆವೆಲ್ ಇದೆ, ಒಳ್ಳೇದು. ಇಲ್ಲಾಂದ್ರೆ ಹೈಟ್ ಇದ್ರೆ ಏನಾಗ್ತಿತ್ತು? ಜಾಸ್ತಿ ಶಕ್ತಿನ ಹಾಕಿ ಪುಷ್ ಮಾಡ್ಬೇಕಾಗ್ತಿತ್ತು. The same motor car can be pushed by 3 persons, okay, to produce the acceleration of 0.2 meter per second. ಇಬ್ರು ದಬ್ತಿರೋದ್ ಬದಲು 3 ಜನ ಸೇರ್ಕೊಂಡ್ರೆ ಎಷ್ಟು ಆಕ್ಸಿಲರೇಷನ್ ಬರುತ್ತೆ? 0.2 meter per second square acceleration ಬರುತ್ತೆ. ಓಕೆ, with what force does each person push the motor car? ಹಾಗಾದ್ರೆ ಒಬ್ಬೊಬ್ರು ಎಷ್ಟು ಫೋರ್ಸ್ ನ ಹಾಕ್ತಿದ್ದಾರೆ? Yes, assume that all the person push the motor car with same muscular effort. Okay, ಸೊ ಆಕ್ಚುಲಿ 3 ಜನ ಇದ್ದಾರೆ, ಇಬ್ರು ಇದ್ದಾರೆ ಅಂದ್ರೆ ಗೊತ್ತಾಗಲ್ಲ ಯಾರು ಜಾಸ್ತಿ ಶಕ್ತಿ ಹಾಕ್ತಿದ್ದಾರೆ, ಯಾರು ಜಾಸ್ತಿ ಫೋರ್ಸ್ ಹಾಕ್ತಿದ್ದಾರೆ, ಯಾರು ಕಮ್ಮಿ ಹಾಕ್ತಿದ್ದಾರೆ ಅಂತ. ಇವ್ರು ಹೇಳಿದ್ದಾರೆ ಜಸ್ಟ್ ಅಸ್ಯೂಮ್ ಎಲ್ಲರೂ ಸೇಮ್ ಫೋರ್ಸ್ ನ ಹಾಕ್ತಿದ್ದಾರೆ ಅಂತ. ಸೊ ಏನಾಗುತ್ತೆ? F1 will be equal to F2 will be equal to F3. ಅದೆಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಮಾಸ್ ಇದೆ, ಆಕ್ಸಿಲರೇಷನ್ ಇದೆ. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಫೋರ್ಸ್ನ? ಸೊ ಎಸ್, ಸೊ ಫಸ್ಟ್ ಏನು ಮಾಡಿದ್ದಾರೆ? ಮಾಸ್ನ ಗಿವನ್ ಟರ್ಮ್ಸ್ನ ಬರಿಬೇಕು. ಓಕೆ, ಸೊ ಇದನ್ನ ಮತ್ತೆ ಬರೆಯೋ ನೆಸೆಸಿಟಿ ಇರಲಿಲ್ಲ, ಹೌದಾ? ಸುಮ್ಮನೆ ಆನ್ಸರ್ ಬರಿಬೋದಿತ್ತು, ಬಟ್ ಹಾಗೆ ಬರೆಯೋದು ತಪ್ಪು.
ನೀವು ಯಾವಾಗಲೂ ಆನ್ಸರ್ ಬರೀತಿದ್ದೀರಾ ಅಂದರೆ ಕ್ವೆಶನ್ ಪೇಪರಲ್ಲಿ ಗಿವನ್ನ ಬರಿಬೇಕು, ಬರ್ದಿಲ್ಲ ಅಂದರೆ ಇವರಿಗೆ ಫಿಸಿಕ್ಸ್ ಬಗ್ಗೆ ನಾಲೆಜ್ ಇಲ್ಲ ಅಂತ ಅನ್ಕೊಳ್ತಾರೆ. ಓಕೆ, ಸೊ ಅದಕ್ಕೋಸ್ಕರ ಫಿಸಿಕ್ಸಲ್ಲಿ ಏನೇ ಕ್ವೆಶನ್ ಬರೆದ್ರು ಏನು ಬರೀತೀರಾ, ಫಸ್ಟು ಗಿವನ್ ಬರೀತೀರಾ. ಓಕೆ, ಸೊ ಮಾಸ್ ಈಸ್ ಈಕ್ವಲ್ ಟು 1200 kg, acceleration is equal to 0.2 meter per second square. ಕೊಟ್ಟಿರೋದನ್ನ ಬರೆದ್ರು. Force exerted by two persons simply to overcome the force of friction between the ground and motor. So the force of three persons imparts acceleration. ಇಬ್ರು ದಗ್ಬೋಬೇಕಾದ್ರೆ ಅಷ್ಟು acceleration ಇರಲಿಲ್ಲ, they were just overcoming the frictional force. ಓಕೆ, ನಾವು ಒನ್ ಡೈರೆಕ್ಷನಲ್ ಫೋರ್ಸ್ ಅಪ್ಲೈ ಮಾಡ್ತಿದೀವಿ ಅಂದ್ರೆ ಆಪೋಸಿಟ್ ಡೈರೆಕ್ಷನಲ್ಲಿ ಏನಿರುತ್ತೆ, ಫ್ರಿಕ್ಷನಲ್ ಫೋರ್ಸ್. ಸೊ ಅದನ್ನ ಓವರ್ಕಮ್ ಮಾಡ್ತಿದ್ರು ಅಷ್ಟೇ ಇಬ್ಬರಿದ್ದಾಗ. ಬಟ್ 3 ಜನ ಇದ್ದಾಗ ಆಕ್ಸಿಲರೇಷನ್ ಕೂಡ ಬಂತು. ಸೊ ದ ಫೋರ್ಸ್ ಎಕ್ಸರ್ಟೆಡ್ ಬೈ 3 persons is 240 Newton and that force, ಓಕೆ, ಸೊ ಥರ್ಡ್ ಪರ್ಸನ್, ಸೊ 3 ಜನ ಬಂದಿದಾರ ಅಲ್ವಾ, ಸೊ 3ನೇ ಪರ್ಸನ್ ಬಂದಾಗ ಎಷ್ಟು ಫೋರ್ಸ್ ಆಯ್ತು ಅಂತ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ. ಫಸ್ಟ್ ಪರ್ಸನ್ ಬಂದಾಗ ಆಕ್ಸಿಲರೇಷನ್, ಫಸ್ಟ್ ಆ್ಯಂಡ್ ಸೆಕೆಂಡ್ ಪರ್ಸನ್ ಇದ್ದಾಗ ಆಕ್ಸಿಲರೇಷನ್ ಅಷ್ಟಿರಲಿಲ್ಲ. ಓಕೆ, ಸೊ ಕ್ಲಿಯರ್ ಆಗಿ ಕ್ವೆಶನ್ನ ಅರ್ಥ ಮಾಡಿಕೊಂಡು ಆನ್ಸರ್ನ ಬರಿಬೇಕು. ಇಬ್ರು ಫೋರ್ಸ್ನ ಅಪ್ಲೈ ಮಾಡಿದಾಗ ಆಕ್ಸಿಲರೇಷನ್ ಇರಲಿಲ್ಲ, ಥರ್ಡ್ ಪರ್ಸನ್ ಬಂದಾಗ ಆಕ್ಸಿಲರೇಷನ್ ಬಂತು, ದಟ್ ಈಸ್ 240 Newton. ಅದಕ್ಕೋಸ್ಕರ ಏನು, ಫೋರ್ಸ್ ಎಕ್ಸರ್ಟೆಡ್ ಬೈ ಈಚ್ ಪರ್ಸನ್ ಇಸ್ 240 Newton. ಕ್ಲಿಯರಾ? Yes, is the answer clear? Okay, okay. So ಮತ್ತೇನು ಕೇಳಿದ್ದಾರೆ, ಸೊ ಆನ್ಸರ್ ಕೂಡ ಡಿಸ್ಪ್ಲೇ ಆಗಿದೆನಾ? ಓಕೆ, ಬ್ಯಾಟ್ಸ್ಮನ್ ಹಿಟ್ಸ್ ಅ ಕ್ರಿಕೆಟ್ ಬಾಲ್ ವಿಚ್ ದೆನ್ ರೋಲ್ಸ್, ಓಕೆ, ಆನ್ ದ ಲೆವೆಲ್ ಗ್ರೌಂಡ್. ಆಫ್ಟರ್ ಕವರಿಂಗ್ ಶಾರ್ಟೆಸ್ಟ್ ಡಿಸ್ಟೆನ್ಸ್, ವೈ ಡಸ್ ದ ಬಾಲ್ ಬಿಕಮ್ ಟು ರೆಸ್ಟ್? ಸೊ ಏನು ಕಾನ್ಸೆಪ್ಟ್, ಇಟ್ಸ್ ಬಿಕಾಸ್ ಆಫ್ ಫ್ರಿಕ್ಷನ್. ಓಕೆನಾ? ಮತ್ತೇನು, ರೆಸಿಸ್ಟೆನ್ಸ್, ಏರ್ ರೆಸಿಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ. ಒಂದು ಬಾಲ್ನ ಬ್ಯಾಟಿಂದ ಹಿಟ್ ಮಾಡ್ತೀರಾ, ಓಕೆ, ಬಾಲ್ ಏನಾಗುತ್ತೆ, ರೋಲ್ ಆಗಿ ಹೋಗುತ್ತೆ. ಅದು ಕಂಟಿನ್ಯೂಸ್ ಆಗಿ ಹಾಗೆ ಹೋಗ್ತಾ ಇರುತ್ತಾ? ಇಲ್ಲ, ಏನಾಗುತ್ತೆ, ಆಫ್ಟರ್ ಶಾರ್ಟ್ ಡಿಸ್ಟೆನ್ಸ್ ಅಥವಾ ಒಂದು ಸಮ್ ಟೈಮ್ ಆದಮೇಲೆ ಏನಾಗುತ್ತೆ, ಸ್ಟಾಪ್ ಆಗುತ್ತೆ ಬಾಲ್. ಹೌದಾ? ಯಾಕೆ ಆಗ್ತಿದೆ? ಬಿಕಾಸ್ ಫ್ರಿಕ್ಷನ್ ಆಕ್ಟ್ ಆಗ್ತಾ ಇರುತ್ತೆ. ಹೌದಾ? ಲಾಸ್ ಆಫ್ ಮೋಷನ್ ಅಲ್ಲಿ ಓದಿರ್ತೀರಾ, ನ್ಯೂಟನ್ಸ್ ಲಾಸ್ ಆಫ್ ಮೋಷನ್, ಅದರೊಳಗಡೆ ಹೇಳಿರ್ತಾರೆ ಫ್ರಿಕ್ಷನ್ ಅಂದರೆ ಆಪೋಸಿಷನ್ ಫೋರ್ಸ್. ಸೊ ನೀವು ಹೋಗ್ತಿದ್ದೀರಾ, ಯಾರೋ ಆಪೋಸಿಟ್ ಮಾಡ್ತಿದ್ದಾರೆ ಅಂದರೆ ಅಲ್ಲೇನಾಗುತ್ತೆ, ಸ್ಟಾಪ್ ಆಗುತ್ತೆ, ಬಾಡಿ ರೆಸ್ಟಿಗೆ ಬರುತ್ತೆ. ಓಕೆ ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವೆಶನ್, ಸೆಕ್ಷನ್ ಸಿ. ಸೊ ವಾಟ್ಸ್ ದ ಕ್ವೆಶನ್? ಸೌಂಡ್ ಈಸ್ ಪ್ರೊಡ್ಯೂಸ್ಡ್ ವೆನ್ ಯೋರ್ ಸ್ಕೂಲ್ ಬೆಲ್ ಈಸ್ ಸ್ಟ್ರಕ್ ವಿತ್ ಅ ಹ್ಯಾಮರ್. ವೈ? ಸೊ ಸ್ಕೂಲ್ ಬೆಲ್ನ ಒಂದು ಹ್ಯಾಮರ್ ತಗೊಂಡು ಹೊಡೆದ್ರೆ ಸೌಂಡ್ ಬರುತ್ತೆ. ಹೌದಾ? ಸೊ ಯಾಕೆ ಬರುತ್ತೆ? ಬಿಕಾಸ್ ಏನಂತ ಕೊಟ್ಟಿದ್ದಾರೆ, ಮೆಟೀರಿಯಲ್ ಆಫ್ ಎ ಬಾಡಿ ವೈಬ್ರೇಟ್. ಸೊ ಅದೇನಾಗುತ್ತೆ, ಬೆಲ್ ವೈಬ್ರೇಟ್ ಆಗುತ್ತಾ? ಎಸ್, ಸೊ ವೈಬ್ರೇಟ್ ವಿತ್ ಸಮ್ ಮೆಕ್ಯಾನಿಕಲ್ ಎನರ್ಜಿ. ಓಕೆ, ಸೊ ಸ್ಕೂಲ್ ಬೆಲ್ ವೆನ್ ಇಟ್ ಈಸ್ ಸ್ಟ್ರಕ್ ವಿತ್ ಅ ಹ್ಯಾಮರ್, ಇಟ್ ವೈಬ್ರೇಟ್ಸ್ ಆ್ಯಂಡ್ ಪ್ರೊಡ್ಯೂಸಸ್ ಸೌಂಡ್. ಸೌಂಡ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ, ನಾವು ಮಾತಾಡ್ತಿರೋದು ಹೇಗೆ ಕೇಳಿಸ್ತಾ ಇದೆ? ಬಿಕಾಸ್ ಆಫ್ ದ ವೈಬ್ರೇಷನ್. ಸೊ ನಾವು ಮಾತಾಡಿದ್ದು ಸೌಂಡ್ ಬರಬೇಕು ಅಂದ್ರೂ ಕೂಡ ಏನಾಗ್ತಿರುತ್ತೆ, ವೈಬ್ರೇಷನ್ ಆಗ್ತಾ ಇರುತ್ತೆ. ರೈಟ್? ಓಕೆ, ಮತ್ತೇನು ಕೇಳಿದ್ದಾರೆ? ಓಕೆ, ಸೊ ಅ ಪವರ್ಫುಲ್ ಸೌಂಡ್ ಸಿಗ್ನಲ್ sent from a ship is received again after 4.8 seconds. ಸೊ ಹೇಳಿದ್ನಲ್ಲ, ನೀರೊಳಗಡೆ ಸಬ್ಮರ್ಜ್ಡ್ ಥಿಂಗ್ಸ್ನೆಲ್ಲ ಫೈಂಡ್ ಮಾಡಕ್ಕೆ ಏನು ಮಾಡ್ತಾರೆ, ಸೋನಾರ್ ಟೆಕ್ನಾಲಜಿನ ಯೂಸ್ ಮಾಡಿಬಿಟ್ಟು ಸೌಂಡ್ ವೇವ್ಸ್ನ ನೀರ್ ಒಳಗಡೆ ಸೆಂಡ್ ಮಾಡ್ತಾರೆ. ಅದೇ ಥರ ಇಲ್ಲಿ ಸೆಂಡ್ ಮಾಡ್ತಾ ಇದ್ದಾರೆ. ಆಫ್ಟರ್ 4.8 ಸೆಕೆಂಡ್ ಅವರಿಗೆ ಅದು ಮತ್ತೆ ಸಿಗ್ತಾ ಇದೆ, ರಿಸೀವ್ ಆಗ್ತಿದೆ. ಅಂದರೆ ಏನು ಅಲ್ಲಿ ಅರ್ಥ, ಅಲ್ಲಿ ಏನೋ ಆಬ್ಜೆಕ್ಟ್ ಇದೆ, ಅದಕ್ಕೆ ರಿಫ್ಲೆಕ್ಟ್ ಆಗಿ ಸೌಂಡ್ ವೇವ್ಸ್ ಬಂದಿದೆ ಅಂತ ಅರ್ಥ. ಹೌದಾ? ಸೊ ಹೌ ಡೀಪ್ ಇಸ್ ದ ಓಷನ್ ಬಾಟಮ್? ಸೊ ಅಲ್ಲಿ ಯಾವುದೇ ವಸ್ತು ಟಚ್ ಆಗಿ ಬರ್ತಿಲ್ಲ, ಏನ ಓಷನಿನ ಬಾಟಮಿಗೆ ಹೋಗಿ ವಾಪಸ್ ಬರ್ತಾ ಇದೆ ಸೌಂಡ್. ಓಕೆ, ಸೊ ಸ್ಪೀಡ್ ಆಫ್ ಸೌಂಡ್ ಇನ್ ವಾಟರ್ ಇಸ್ 1500 ಮೀಟರ್ ಪರ್ ಸೆಕೆಂಡ್. ಸ್ಪೀಡ್ ಆಫ್ ಸೌಂಡ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ. ಓಕೆ, ಡೆಪ್ತ್ ಆಫ್ ಓಷನ್ನ ಫೈಂಡ್ ಮಾಡಬೇಕು. ಸೊ ಹೇಗೆ ಡೆಪ್ತ್ ಆಫ್ ಓಷನ್ನ ಫೈಂಡ್ ಮಾಡೋದು? ಸೊ ಹೆಚ್ ಇಸ್ ಈಕ್ವಲ್ ಟು ವಿ ಇಂಟು ಟಿ ಬೈ 2. ಸೊ ಏನು ಮಾಡಿದ್ದಾರೆ ಇಲ್ಲಿ? ಹೆಚ್ ಅಂದರೆ ಏನು? ಹೈಟ್ ಅಥವಾ ಡೆಪ್ತ್.
ಓಕೆ, ಡಿ ಅಂತ ಅನ್ನೋರು ಬರಿಬೋದು, ಹೆಚ್ ಅಂತ ಅಂದ್ರೂ ಬರಿಬೋದು. ಸೊ ಏನದು, ಎಷ್ಟು ಡೆಪ್ತ್ ಅಲ್ಲಿ ಇದೆ, ಎಷ್ಟು ಕೆಳಗಿದೆ ಓಷನ್ ಅಂತ ಫೈಂಡ್ ಮಾಡೋದು. ಹೌದಾ, ವಿ ಇಂಟು ಟಿ ಬೈ 2. ವೆಲಾಸಿಟಿ ಎಷ್ಟು, ವೆಲಾಸಿಟಿ ಆಫ್ ಸೌಂಡ್ 1500 ಇಂಟು ಟೈಮ್ ಎಷ್ಟು ಕೊಟ್ಟಿದ್ದಾರೆ, 4.8 ಸೆಕೆಂಡ್. ಓಕೆ, ಸೊ ಈ ಫಾರ್ಮುಲಾನ ನೆನ್ಪಿಟ್ಕೋಬೇಕು. ರೈಟ್, ಹೆಚ್ ಇಸ್ ಈಕ್ವಲ್ ಟು ವಿ ಇಂಟು ಟಿ ಬೈ 2. ಸೊ ಜಸ್ಟ್ ಸಬ್ಸ್ಟಿಟ್ಯೂಷನ್, ಕ್ಯಾಲ್ಕುಲೇಷನ್ ಎಷ್ಟು ಬರ್ತಿದೆ ಆನ್ಸರ್, 3600. ಹೌದಾ, 3600 meters is the depth of the ocean. Clear? Okay now? Yes, next question. Write a short note on uniform circular motion. Okay, ಇಲ್ಲಿ ಡಿಸ್ಪ್ಲೇ ಆಗ್ಬಿಟ್ಟಿದೆ ಅಲ್ವಾ ಆನ್ಸರ್. ಸೊ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂದ್ರೆ ಏನು, ಯಾವುದೇ ಒಂದು ಆಬ್ಜೆಕ್ಟ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಹೋಗ್ತಾ ಇದೆ, ಅದರ ಸ್ಪೀಡ್ ಕಾನ್ಸ್ಟೆಂಟ್ ಆಗಿದೆ ಅಂದ್ರೆ ಅದನ್ನ ಏನಂತ ಕರಿತೀವಿ, ಸೊ ಸರ್ಕ್ಯುಲರ್ ಮೋಷನ್. ಸೊ ಸ್ಟೇಟ್ಮೆಂಟ್ ನೀವು ಓದ್ಬೋದು ಏನಂತ, ವೆನ್ ಎ ಬಾಡಿ ಮೂವ್ಸ್ ಇನ್ ಸರ್ಕಲ್ ಇಟ್ ಇಸ್ ಕಾಲ್ಡ್ ಆಸ್ ಸರ್ಕ್ಯುಲರ್ ಮೋಷನ್. ಸರ್ಕಲ್ ಅಲ್ಲಿ ಹೋಗ್ತಿದೆ ಅಂದ್ರೆ ಸರ್ಕ್ಯುಲರ್ ಮೋಷನ್ ಅಂತೀವಿ. ವೆನ್ ದ ವೆಲಾಸಿಟಿ ಆಫ್ ಒನ್ ಆಬ್ಜೆಕ್ಟ್ ಚೇಂಜಸ್, ವೆಲಾಸಿಟಿ ಚೇಂಜ್ ಆಗ್ತಿದೆ, ವಿ ಸೇ ದಟ್ ಆಬ್ಜೆಕ್ಟ್ ಈಸ್ ಆಕ್ಸಿಲರೇಟಿಂಗ್. ವೆಲಾಸಿಟಿ ಚೇಂಜ್ ಆದ್ರೆ ಏನು, ಆಕ್ಸಿಲರೇಷನ್ ಆಗ್ತಿದೆ ಅಂತ ಅರ್ಥ. ಓಕೆನಾ, ದ ಚೇಂಜ್ ಇನ್ ವೆಲಾಸಿಟಿ ಕುಡ್ ಬಿ ಡ್ಯೂ ಟು ಚೇಂಜ್ ಇನ್ ಇಟ್ಸ್ ಮ್ಯಾಗ್ನಿಟ್ಯೂಡ್ ಆರ್ ಡೈರೆಕ್ಷನ್ ಆಫ್ ಮೋಷನ್. ಸೊ ವೆಲಾಸಿಟಿ ಚೇಂಜ್ ಆಗ್ತಿದೆ ಅಂದ್ರೆ ಇಟ್ಸ್ ನಾಟ್ ಕಂಪಲ್ಸರಿ ಮ್ಯಾಗ್ನಿಟ್ಯೂಡೇ ನಂಬರೇ ಚೇಂಜ್ ಆಗ್ಬೇಕಂತಿಲ್ಲ. ಮ್ಯಾಗ್ನಿಟ್ಯೂಡ್ ಕಾನ್ಸ್ಟೆಂಟ್ ಆಗಿದ್ರು ಡೈರೆಕ್ಷನ್ ಚೇಂಜ್ ಆಗುತ್ತಲ್ಲ. ಸೊ ನೋಡಿದೀವಿ ತಾನೇ ಸರ್ಕ್ಯುಲರ್ ಮೋಷನ್ ಅಂದ್ರೆ ಏನ್ ನಡೆಯುತ್ತೆ. ಎಸ್, ಒಂದು ಸರ್ಕಲ್ ಅಲ್ಲಿ ರೈಟ್ ಒಂದು ಆಬ್ಜೆಕ್ಟ್ ಹೋಗ್ತಾ ಇದೆ ಯಾವುದೇ ಪಾಯಿಂಟ್ ಅಲ್ಲಿ. ಓಕೆನಾ, ಇಲ್ಲಿ ಬೇರೆ ಬೇರೆ ಪಾಯಿಂಟ್ ಅಲ್ಲಿ ನಾವು ವೆಲಾಸಿಟಿನ ಚೆಕ್ ಮಾಡ್ತಾ ಇದೀವಿ ಅನ್ಕೊಳ್ಳೋಣ. ಓಕೆ, ವೆಲಾಸಿಟಿ ನೋಡಿದಾಗ ಎಲ್ಲ ವಿ ಆಗೇ ಇರುತ್ತೆ ಅಂದ್ರೆ ಕಾನ್ಸ್ಟೆಂಟ್ ಆಗಿದೆ. ಬಟ್ ಇದು ಆಕ್ಸಿಲರೇಟಿಂಗ್ ಅಂತೀವಿ. ಓಕೆ, ಯಾಕೆ ಅಂತೀವಿ ಆಕ್ಸಿಲರೇಟಿಂಗ್ ಅಂತ, ಯಾಕೆ ಕರಿತೀವಿ, ವೆಲಾಸಿಟಿ ಕಾನ್ಸ್ಟೆಂಟ್ ಆಗಿದ್ದಾಗ ನಾವು ಯಾವಾಗ್ಲೂ ಆಕ್ಸಿಲರೇಟಿಂಗ್ ಅಂತ ಹೇಳಲ್ಲ. ಬಟ್ ಇಲ್ಲಿ ಯಾಕೆ ಹೇಳ್ತೀವಿ ಅಂದ್ರೆ ಇಲ್ಲಿ ಡೈರೆಕ್ಷನ್ ನೋಡಿ, ವೆಲಾಸಿಟಿ ಇದೆಲ್ಲ ಕಡೆ ಏನಾಗ್ತಿದೆ, ಇಟ್ ಈಸ್ ಚೇಂಜಿಂಗ್. ಡೈರೆಕ್ಷನ್ ಚೇಂಜ್ ಆಗ್ತಿದೆನಾ, ವೆಲಾಸಿಟಿ ಡೈರೆಕ್ಷನ್ ಇಸ್ ಚೇಂಜಿಂಗ್. ಸೊ ವೆಲಾಸಿಟಿ ಡೈರೆಕ್ಷನ್ ಚೇಂಜ್ ಆದಾಗ ಏನಾಗ್ತಿದೆ, ಬಾಡಿ ಆಕ್ಸಿಲರೇಟಿಂಗ್ ಆಗ್ತಾ ಇದೆ ಅಂತ ಹೇಳ್ತೀವಿ. ಹೌದಾ, ಎಸ್ ಗೊತ್ತಾಯ್ತು ತಾನೆ. ಎಸ್, ಡನ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ರೈಟ್, ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಏನಂತ ಕೊಟ್ಟಿದ್ದಾರೆ, ಟ್ರೈನ್. ಟ್ರೈನ್ ಬಂದಿದೆ. ಓಕೆ, ಸೊ ಟ್ರೈನ್ ಬಂದಿದೆ. ಏನು ಟ್ರೈನ್ ಇಸ್ ಟ್ರಾವೆಲಿಂಗ್ ಅಟ್ ದ ಸ್ಪೀಡ್ ಆಫ್ 90 km/h. Okay, brakes are applied so as to produce uniform retardation. Retardation ಅಂದ್ರೆ ಏನು, what is retardation? Acceleration ಅಂದ್ರೆ velocity ಅಥವಾ ಸ್ಪೀಡ್ ಇನ್ಕ್ರೀಸ್ ಆಗ್ತಾ ಇದೆ. ರಿಟಾರ್ಡೇಷನ್ ಅಂದ್ರೆ ಸ್ಪೀಡ್ ಅಥವಾ ವೆಲಾಸಿಟಿ ಕಮ್ಮಿ ಆಗ್ತಾ ಇದೆ ಅಂತ. ಸೊ ಬ್ರೇಕ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಸ್ಪೀಡ್ ಕಮ್ಮಿ ಆಗ್ಬಿಟ್ಟು ಆಫ್ಟರ್ ಅ ಪಾಯಿಂಟ್ ಸ್ಟಾಪ್ ಆಗುತ್ತೆ. ಸೊ ಅದೇ ಕಂಡೀಷನ್ ಇಲ್ಲಿ ನಡೀತಾ ಇದೆ. ಓಕೆನಾ, ಸೊ ಏನ್ ಕೊಟ್ಟಿದ್ದಾರೆ ಮತ್ತೆ, ರಿಟಾರ್ಡೇಷನ್ ಆಕ್ಸಿಲರೇಷನ್ ದಟ್ ಈಸ್ -0.5 m/s². ಫೈಂಡ್ ಹೌ ಫಾರ್ ದ ಟ್ರೈನ್ ವಿಲ್ ಗೋ ಬಿಫೋರ್ ಇಟ್ ಈಸ್ ಟು ರೆಸ್ಟ್. ರೆಸ್ಟಿಗೆ ಬರೋಕ್ಕಿಂತ ಮುಂಚೆ ಎಷ್ಟು ಮೂವ್ ಆಗುತ್ತೆ ಟ್ರೈನ್. ಸೊ ಏನೇನು ಕೊಟ್ಟಿದ್ದಾರೆ, ಸ್ಪೀಡ್ ಕೊಟ್ಟಿದ್ದಾರೆ. ಹೌದಾ, ಸೊ ಸ್ಪೀಡ್ ಈಸ್ ಈಕ್ವಲ್ ಟು 90 km/h. ಆಕ್ಸಿಲರೇಷನ್ ದಟ್ ಈಸ್ ರಿಟಾರ್ಡೇಷನ್, ಅದಕ್ಕೆ ಮೈನಸ್ ಅಂತ ಬರೀತೀನಿ, 0.5 m/s². ಸೊ ಕಿಲೋಮೀಟರ್ನ ನಾವು m/s ಗೆ ಕನ್ವರ್ಟ್ ಮಾಡ್ಕೋಬೇಕು. SI ಯೂನಿಟ್ ಏನಿರಬೇಕು, ಎರಡದ್ದು ಈಕ್ವಲ್ ಇರಬೇಕು. ಹೌ ಫಾರ್ ಇಟ್ ವಿಲ್ ಗೋ, ವಿನ ಕೊಟ್ಟಿದ್ದಾರಾ, ಫೈನಲಿ ರೆಸ್ಟಿಗೆ ಬರ್ತಾ ಇದೆ. ಓಕೆ, ದಿಸ್ ಈಸ್ ಯು ರೈಟ್. ಇನಿಷಿಯಲ್ ವೆಲಾಸಿಟಿ ಕೊಟ್ಟಿರುತ್ತಾನೆ. ಎಸ್, ಸೊ ಇದೆಲ್ಲ ಟರ್ಮ್ಸ್ ನ ಕೊಟ್ಟಿದ್ದಾರೆ. ಏನ್ ಕೇಳಿದ್ದಾರೆ, ಎಷ್ಟು ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡುತ್ತೆ. ಎಸ್, ಸೊ ಫಸ್ಟ್ ಏನ್ ಫೈಂಡ್ ಮಾಡೋದು, ಟೈಮ್ ನ. ಟೈಮ್ ನ ಹೇಗೆ ಫೈಂಡ್ ಮಾಡೋದು, ಎಸ್ ಯು ಕ್ಯಾನ್ ಸಿ ಇಟ್ ಹಿಯರ್. ಸೊ ಯಾವ ಫಾರ್ಮುಲಾ, ಆಕ್ಸಿಲರೇಷನ್ ಕೊಟ್ಟಿರೋ ಟರ್ಮ್ಸ್ ನ ಫಸ್ಟ್ ಹೇಳಿದ್ನಲ್ಲ, km/h ಇಂದ m/s ಗೆ ಕನ್ವರ್ಟ್ ಮಾಡ್ಕೋಬೇಕು.
ಸೊ 90 ಕಿಲೋಮೀಟರ್ ಪರ್ ಹವರ್ ಇರೋದು ಎಷ್ಟಾಯಿತು 25 ಮೀಟರ್ ಪರ್ ಸೆಕೆಂಡ್ ಆಯಿತು. ಓಕೆ, ಸೊ ಆಮೇಲೆ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಮೈನಸ್ 2as, ಥರ್ಡ್ ಲಾ ಆಫ್ ಮೋಷನ್. ಥರ್ಡ್ ಲಾ ಆಫ್ ಮೋಷನ್ ಇಟ್ಕೊಂಡು ಏನು ಮಾಡ್ತಿದ್ದಾರೆ, ಎಸ್ ತಾನೇ ನಮಗೆ ಬೇಕಾಗಿರೋದು ಡಿಸ್ಟೆನ್ಸ್. ಎಸ್, ಸೊ ಡಿಸ್ಟೆನ್ಸ್ನ ಫೈಂಡ್ ಮಾಡೋಕ್ಕೆ ಜಸ್ಟ್ ರಿಅರೇಂಜ್ ಮಾಡ್ತಿದ್ದಾರೆ. ಓಕೆ, ವಿ ಇಸ್ ಈಕ್ವಲ್ ಟು ಫೈನಲಿ ಸ್ಟಾಪ್ ಆಗ್ತಿದೆ. ಯು ವ್ಯಾಲ್ಯೂ ಎಷ್ಟು ಬಂತು 25 ಮೀಟರ್ ಪರ್ ಸೆಕೆಂಡ್. ಕನ್ವರ್ಟ್ ಮಾಡ್ಕೊಂಡ್ರಲ್ಲ, ಸೊ ಯು ವ್ಯಾಲ್ಯೂ 25 ಮೀಟರ್ ಪರ್ ಸೆಕೆಂಡ್. ಎಸ್, ಜಸ್ಟ್ ಸಬ್ಸ್ಟಿಟ್ಯೂಟ್, ರಿಅರೇಂಜ್, ಕ್ಯಾಲ್ಕುಲೇಟ್. ಆನ್ಸರ್ ಎಷ್ಟು ಬರ್ತಾ ಇದೆ 625 ಮೀಟರ್ಸ್. ಓಕೆನಾ? ಎಸ್, 625 ಮೀಟರ್ಸ್ ಇಸ್ ದ ಏನು ಅಷ್ಟು ಮುಂದೆ ಡಿಸ್ಟೆನ್ಸ್ ಟ್ರಾವೆಲ್ ಆಗುತ್ತೆ. ಬ್ರೇಕ್ ಅಪ್ಲೈ ಮಾಡಿದ್ರೂ ಎಷ್ಟು ಮುಂದೆ ಹೋಗ್ತಿದೆ 625 ಮೀಟರ್ಸ್ ಮುಂದೆ ಹೋಗ್ತಾ ಇದೆ. ಹೌದಾ? ಎಸ್. ಓಕೆ, ನೆಕ್ಸ್ಟ್ ಕ್ವೆಶನ್. ಫಿಗರ್ ಶೋಸ್ ಏನ್ ತೋರಿಸ್ತಾ ಇದೆ, ಕನ್ವೇಯರ್ ಬೆಲ್ಟ್ ಟ್ರಾನ್ಸ್ಪೋರ್ಟಿಂಗ್ ಅ ಪ್ಯಾಕೇಜ್ ಟು ಅ ರೈಸ್ಡ್ ಪ್ಲಾಟ್ಫಾರ್ಮ್. ಸೊ ನೋಡ್ಬೋದು, ಕೆಳಗಿಂದ ಒಂದು ಪ್ಯಾಕೇಜ್ ಏನು ಹೋಗ್ತಿದೆ, ಮೇಲ್ಗಡೆ ಹೋಗ್ತಾ ಇದೆ. ಓಕೆ, ದ ಬೆಲ್ಟ್ ಈಸ್ ಡ್ರಿವನ್ ಬೈ ಅ ಮೋಟರ್. ಈ ಬೆಲ್ಟಿಗೆ ಒಂದು ಮೋಟರ್ನ ಹಾಕಿದ್ದಾರೆ, ಸೊ ದಟ್ ಇಟ್ ಕ್ಯಾನ್ ಟೇಕ್ ದ ಏನು ಪ್ಯಾಕೇಜ್ನ ಮೇಲೆ ತಗೊಂಡು ಹೋಗ್ಲಿ ಅಂತ ಒಂದು ಮೋಟರ್ ಹಾಕಿದ್ದಾರೆ. ಏನು ಕೇಳ್ತಿದ್ದಾರೆ ಕ್ವೆಶನ್, ಸ್ಟೇಟ್ 3 ಟೈಪ್ಸ್ ಆಫ್ ಎನರ್ಜಿ ಅದರ್ ದ್ಯಾನ್. ಓಕೆ, 3 ಟೈಪ್ಸ್ ಆಫ್ ಎನರ್ಜಿ ಅದರ್ ದ್ಯಾನ್ ಏನು, ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಇಂಟು ವಿಚ್ ಏನು ಎಲೆಕ್ಟ್ರಿಕಲ್ ಎನರ್ಜಿ ಸಪ್ಲೈಡ್ ಟು ದ ಮೋಟರ್ ಇಸ್ ಕನ್ವರ್ಟೆಡ್. ಮೋಟರ್ ಅಲ್ಲಿರೋ ಎಲೆಕ್ಟ್ರಿಕಲ್ ಎನರ್ಜಿ ಒಂದು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತಾ ಇದೆ. ಅದನ್ನ ಬಿಟ್ಟು ಮತ್ತೆ ಯಾವ್ಯಾವ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಯು ಕ್ಯಾನ್ ಸಿ ದಟ್. ಓಕೆ, ಸೊ ಎಸ್, ಯು ಕ್ಯಾನ್ ಸಿ ದಟ್ ಯಾವ್ಯಾವ ಎನರ್ಜಿ, ಕೈನೆಟಿಕ್ ಎನರ್ಜಿ, ಹೀಟ್ ಎನರ್ಜಿ, ಸೌಂಡ್ ಎನರ್ಜಿ. ಹೇಗೆ? ಸೊ ಲೆಟ್ ಮಿ ಶೋ ಇಟ್. ಸೊ ಇಲ್ಲೇನಾಗ್ತಿದೆ, ಒಂದು ನಿಮಿಷ. ಓಕೆ, ಎಸ್, ಸೊ ಒಂದು ಕೈನೆಟಿಕ್ ಎನರ್ಜಿ ಮೂವ್ ಆಗ್ತಿದೆ ತಾನೆ. ಸೊ ಎಸ್, ವೆಲಾಸಿಟಿ ಇದೆ ತಾನೆ, ಒಂದು ನಿಮಿಷ. ಓಕೆ, ವೆಲಾಸಿಟಿ ಇದೆ ತಾನೆ, ಸೊ ಮೂವ್ ಆಗ್ತಿದೆ, ಕೈನೆಟಿಕ್ ಎನರ್ಜಿ ಫಾರ್ಮೇಶನ್ ಆಗ್ತಿದೆ. ಇಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಮೋಟರ್ ಹತ್ರ, ರೈಟ್? ಓಕೆ, ಸೊ ಈ ಎಲ್ಲ ಎನರ್ಜೀಸ್ ಪ್ರೊಡ್ಯೂಸ್ ಆಗ್ತಾ ಇದೆ. ಸೆಕೆಂಡ್ ಕ್ವೆಶನ್ ಏನು, ಅ ಮಾಸ್ ಆಫ್ ದ ಪ್ಯಾಕೇಜ್ ಈಸ್ 36 kg. Calculate the increase in gravitational potential of the package when it is raised through the height. height ನ ಕೊಟ್ಟಿದ್ದಾರೆ, ಮಾಸ್ ನ ಕೊಟ್ಟಿದ್ದಾರೆ, ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿನ. ಓಕೆ, ಕ್ವೆಶನ್ಸ್ನ ಎಲ್ಲ ಒಂದ್ಸರಿ ಓದ್ಬೇಡೋಣ, ಆಮೇಲೆ ಆನ್ಸರ್ ಏನು ಬರೀಬೇಕು ಅಂತ ನೋಡೋಣ. ಓಕೆ, ದ ಪ್ಯಾಕೇಜ್ ಈಸ್ ರೈಸ್ಡ್ ಥ್ರೂ ವರ್ಟಿಕಲ್ ಹೈಟ್ ಆಫ್ 2.4 ಮೀಟರ್ in 4.4 seconds. Calculate the power. So ಒಂದು ಕ್ವೆಶನ್ ಅಲ್ಲಿ ಎಷ್ಟೊಂದು ಕ್ವೆಶನ್ಸ್ ಕೇಳ್ತಿದ್ದಾರೆ ಅಲ್ವಾ? ಎಸ್, ಜಾಸ್ತಿ ಮಾರ್ಕ್ಸ್ ಕ್ಯಾರಿ ಮಾಡುತ್ತಲ್ಲ ಅದಕ್ಕೋಸ್ಕರ. ಅಸ್ಯೂಮ್ ದ್ಯಾಟ್ ದ ಪವರ್ ಅವೈಲಬಲ್ ಟು ರೇಸ್ ದ ಪ್ಯಾಕೇಜ್ ಕಾನ್ಸ್ಟೆಂಟ್. ಅ ಪ್ಯಾಕೇಜ್ ಆಫ್ ಮಾಸ್ ಇಸ್ ಗ್ರೇಟರ್ ದ್ಯಾನ್ 36 kg is raised, okay, through the same height. Suggest, explain the effect of increasing mass, okay, on operation of the belt. Okay, yeah, ನೋಡೋಣ. ಏನು ಕೈನೆಟಿಕ್ ಎನರ್ಜಿ, ಸೌಂಡ್ ಎನರ್ಜಿ, ಹೀಟ್ ಎನರ್ಜಿ ಬಗ್ಗೆ ಗೊತ್ತಾಯ್ತು. ಮಾಸ್ ಕೊಟ್ಟಿದ್ದಾರೆ, ಹೈಟ್ ಕೊಟ್ಟಿದ್ದಾರೆ, ಗ್ರಾವಿಟಿ ವ್ಯಾಲ್ಯೂ ಗೊತ್ತಿದೆ. ಸೊ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಈಕ್ವಲ್ ಟು, ಸೊ ಲೆಟ್ ಮಿ ರೇಸ್ ದಿಸ್ ಫಸ್ಟ್. ಸೊ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ವ್ಯಾಲ್ಯೂ ಏನು, mgh. ಪೊಟೆನ್ಷಿಯಲ್ ಎನರ್ಜಿ ಏನು ಸ್ಟೋರ್ಡ್ ಫಾರ್ಮ್ ಆಫ್ ಎನರ್ಜಿ, ಅದು ಗ್ರಾವಿಟಿಯಿಂದ, ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಗ್ರಾವಿಟಿಯಿಂದ ಇನ್ಫ್ಲೂಯೆನ್ಸ್ ಆಗಿದ್ರೆ ಅದ್ರ ವ್ಯಾಲ್ಯೂ ಏನಿರುತ್ತೆ, m ಇಂಟು g ಇಂಟು h. ಓಕೆ, mgh, ಸಬ್ಸ್ಟಿಟ್ಯೂಟ್ ದ ಟರ್ಮ್ಸ್, ವಾಟ್ ದೇ ಹ್ಯಾವ್ ಗಿವನ್. ಫೈನಲಿ ಎಷ್ಟು ಸಿಗುತ್ತೆ, 864 joule is the gravitational potential energy. So next ಪವರ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ. ವಾಟ್ ಈಸ್ ಪವರ್? ಎಸ್, ಪವರ್ ಅಂದ್ರೆ ಏನು, ಎನರ್ಜಿ ಬೈ ಟೈಮ್. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಪವರ್ ಅಂದ್ರೆ ಎನರ್ಜಿ ಇಂಟು ಟೈಮ್. ಎನರ್ಜಿ ಅಂದ್ರೆ ಪವರ್ ಬೈ, ಹೌದಾ? ಸೊ ಎಸ್, ಎನರ್ಜಿ ಬೈ ಟೈಮ್, ಎನರ್ಜಿ ಅಂದ್ರೆ ಪವರ್ ಇಂಟು ಟೈಮ್. ಕ್ಲಿಯರಾ?
ಕನ್ಫ್ಯೂಷನ್ಸ್ ಬೇಡ. ಎನರ್ಜಿ ಪರ್ ಯೂನಿಟ್ ಟೈಮ್ ಇಸ್ ಕಾಲ್ಡ್ ಆಸ್ ಪವರ್. ಸೊ ಸಬ್ಸ್ಟಿಟ್ಯೂಟ್ ದ ಟರ್ಮ್ಸ್. ಏನು ಬರ್ತಾ ಇದೆ? ಪವರ್ 196.36 watt is the power. Okay? Yes. So next question, ಏನು ಆನ್ಸರು? mass is increased. Mass increase ಆದಾಗ power is constant. Power constant ಆಗಿಟ್ಟಿದ್ದಾರೆ, mass ನ increase ಮಾಡ್ತಿದ್ದಾರೆ. So increase in potential energy of mass is greater. Mass increase ಆಗ್ತಿದೆ ಅಂದ್ರೆ potential energy ಏನಾಗುತ್ತೆ? increase ಆಗುತ್ತೆ. ಇಲ್ಲಿಂದಾನೆ ನೋಡ್ಬೋದು ತಾನೆ, mass increase ಆದ್ರೆ potential energy increase ಆಗುತ್ತೆ. Also mass increases, speed reduces. Speed ಕಮ್ಮಿ ಆಗ್ತಿದೆ, mass ಜಾಸ್ತಿ ಆಗ್ತಾ ಇದೆ. Hence the time taken to conveyor is longer. So ಸ್ಪೀಡ್ ಕಮ್ಮಿ ಆದಾಗ ಟೈಮ್ ಏನಾಗುತ್ತೆ? ಅದನ್ನು ಜಾಸ್ತಿ ಆಗುತ್ತೆ. ಸೊ ಟೈಮ್ ಜಾಸ್ತಿ ಬೇಕಾಗುತ್ತೆ ನಮಗೆ ಕವರ್ ಮಾಡೋಕ್ಕೆ. ಓಕೆನಾ? ಎಸ್, ಗಾಟ್ ಇಟ್? ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಕ್ವೆಶ್ಚನ್. ದ ವೆಲಾಸಿಟಿ ಟೈಮ್ ಗ್ರಾಫ್ ಆಫ್ ಆನ್ ಆಬ್ಜೆಕ್ಟ್ ಆಫ್ ಮಾಸ್ 50 gram is shown in the figure. Observe the graph carefully and answer the following question. ಸೊ ಮಾಸ್ ಕೊಟ್ಟಿದ್ದಾರೆ, ವೆಲಾಸಿಟಿ ಟೈಮ್ ಗ್ರಾಫ್ ಇದೆ. ಓಕೆ, ವೆಲಾಸಿಟಿ ಅಟ್ ದ 3 points ಮಾರ್ಕ್ ಮಾಡಿದ್ದಾರೆ, ABC ಅಂತ. ಇಲ್ಲಿ ಟೈಮ್ ಇದೆ. ಓಕೆನಾ? ಸೊ ಕ್ವೆಶ್ಚನ್ ಏನು? ಕ್ಯಾಲ್ಕುಲೇಟ್ ದ ಫೋರ್ಸ್ ಆನ್ ದ ಆಬ್ಜೆಕ್ಟ್ ಇನ್ ದ ಇಂಟರ್ವಲ್ ಆಫ್ 0 to 3 seconds. ಸೊ ಈ ರೇಂಜಲ್ಲಿ ಏನ ಕ್ಯಾಲ್ಕುಲೇಟ್ ಮಾಡಬೇಕು? ಫೋರ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಿಲರೇಷನ್. ಮಾಸ್ ಗೊತ್ತಿದೆ, ಆಕ್ಸಿಲರೇಷನ್ ಬೇಕು. ವಾಟ್ ಈಸ್ ಆಕ್ಸಿಲರೇಷನ್? ದ ಸ್ಲೋಪ್ ಆಫ್ VT ಗ್ರಾಫ್ ಗಿವ್ಸ್ ಅಸ್ ಆಕ್ಸಿಲರೇಷನ್. ಹೌದಾ? ಸೊ ಏನು ಬರುತ್ತೆ? ಸೊ ಯು ಕ್ಯಾನ್ ಸಿ ದಟ್ ಫಸ್ಟ್ ಇದನ್ನ ಗ್ರಾಮಿಂದ ಕೆಜಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಮಾಸ್ನ, ರೈಟ್? ಸೊ ಆಕ್ಸಿಲರೇಷನ್ ಬೇಕು ಅಂದರೆ ಫೈನಲ್ ವೆಲಾಸಿಟಿ 120ನ, ಎಸ್, ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಬೈ ಟೈಮ್. ಇಲ್ಲಿ ಎಷ್ಟಿದೆ ಟೈಮ್? ಸೊ ದ ಟೈಮ್ ಇಸ್ 3 seconds. ಹೌದಾ? ಸೊ ದಟ್ ಈಸ್ 120 by 3 which gives 40 meter per second. ಹೌದಾ? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಆಕ್ಸಿಲರೇಷನ್ ಅಲ್ವಾ? ಆಕ್ಸಿಲರೇಷನ್ ಸಿಕ್ತು. ನ್ಯೂಟನ್ ಫಾರ್ಮುಲಾ ಏನು? F is equal to ma. m ಎಷ್ಟು? 50 into 40. ಹೌದಾ? ಸೊ 50 into 40 ಇದನ್ನ ಡಿವೈಡ್ ಬೈ 1000 ಹಂಗೆ ಬರೆದಿದ್ದಾರೆ, ಕನ್ವರ್ಟ್ ಮಾಡಿಲ್ಲ. ಓಕೆ, ಸೊ ಕೆಜಿ ಮಾಡಬೇಕಲ್ವಾ, ಅದಕ್ಕೋಸ್ಕರ ಡಿವೈಡ್ ಬೈ 1000. ನಮಗೆ ಎಷ್ಟು ಬರ್ತಿದೆ ಆನ್ಸರ್? 2 Newton. ಕ್ಲಿಯರಾ? ಸೊ ಆನ್ಸರ್ ಇಸ್ 2 Newton. ಗೊತ್ತಾಗ್ತಿದೆ ಅಲ್ವಾ? ಸೊ 50, ಇಲ್ಲಿ 1000, ಇಲ್ಲಿ 4 ಇದೆ. ಹೌದಾ? ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 5 ones ರೈಟ್, 5 2s, 2 1s, 2 2s. ಸೊ ಆನ್ಸರ್ ಎಷ್ಟು ಬರ್ತಿದೆ? 2 ಬರ್ತಿದೆ. ಹೌದಾ? ಎಸ್, ಯು ಕ್ಯಾನ್ ಸಿ ದಟ್ 2 Newton ಬಂತು. ಸೆಕೆಂಡ್ ಕಂಡೀಷನ್ ಅಲ್ಲಿ ಏನು ಕೇಳಿದ್ದಾರೆ? ಕ್ಯಾಲ್ಕುಲೇಟ್ ದ ಫೋರ್ಸ್ ಆನ್ ದ ಆಬ್ಜೆಕ್ಟ್ ಅಟ್ ದ ಟೈಮ್ ಇಂಟರ್ವಲ್ 0 to 6 to 10. ಸೊ ಇಲ್ಲಿ ಎಷ್ಟಿದೆ? ಫೈನಲ್ ವೆಲಾಸಿಟಿ 0 ಇದೆ. ಹೌದಾ? ಸೊ ಫೈನಲ್ ವೆಲಾಸಿಟಿ 0 ಇದೆ. ಇನಿಷಿಯಲ್ ವೆಲಾಸಿಟಿ 120. ಟೈಮ್ ಎಷ್ಟು? 10 minus 6 4. ಹೌದಾ? ಸೊ 4 3s, ಸೊ 30 minus 30 meter per second square is the acceleration. ಸೊ ಫೋರ್ಸ್ ಬೇಕು ಅಂದರೆ 30 into 50ನ ಡಿವೈಡ್ ಬೈ 1000. ಸೊ ಎಸ್, ಎಷ್ಟು ಬರ್ತಾ ಇದೆ? ಮೈನಸ್ 1.5 Newtons. ಓಕೆನಾ? ಸೊ ಮೈನಸ್ 1.5 Newton ಆನ್ಸರ್ ಬಂದಿದೆ. ಹೌದಾ? ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಇನ್ನೊಂದಿತ್ತಲ್ವಾ? ಇಸ್ ದೇರ್ ಎನಿ ಟೈಮ್ ಇಂಟರ್ವಲ್ ಇನ್ ವಿಚ್ ನೋ ಫೋರ್ಸ್ ಆಕ್ಟ್ಸ್ ಆನ್ ದ ಆಬ್ಜೆಕ್ಟ್? ಜಸ್ಟಿಫೈ ಯೋರ್ ಆನ್ಸರ್. ಫೋರ್ಸ್ ಆಕ್ಟ್ ಆಗಬಾರ್ದು ಅಂದರೆ ಮಾಸ್ ಇರಬಾರ್ದು, ಇಲ್ಲ ಆಕ್ಸಿಲರೇಷನ್ ಇರಬಾರ್ದು. ಮಾಸ್ ಅಂತೂ ಇರುತ್ತೆ, ಆಕ್ಸಿಲರೇಷನ್ ಎಲ್ಲಿ 0 ಆಗ್ತಿದೆ? ಇಲ್ಲ ಆಕ್ಸಿಲರೇಷನ್ 0ನಾ? A to B ಏನಾಗ್ತಿದೆ? ಇನಿಷಿಯಲ್ ವೆಲಾಸಿಟಿ. ಆಕ್ಸಿಲರೇಷನ್ ಇನ್ A to B ನಾನು ಕ್ಯಾಲ್ಕುಲೇಟ್ ಮಾಡಿದ್ರೆ ಫೈನಲ್ ಮೈನಸ್ ಇನಿಷಿಯಲ್. ಫೈನಲ್ ಎಷ್ಟಿದೆ? 120 minus 120 which is equal to 0. ಆಕ್ಸಿಲರೇಷನ್ 0 ಆದರೆ ಫೋರ್ಸ್ ಕೂಡ 0 ಆಗುತ್ತೆ. ಓಕೆನಾ?
ಎಸ್ ಸೊ ಫೋರ್ಸ್ ಏನಾಗ್ತಿದೆ 0 ಎಲ್ಲಿ ಫ್ರಮ್ ಎ ಟು ಬಿ ಓಕೆ ಎಸ್ ರೈಟ್ ನೆಕ್ಸ್ಟ್ ಕ್ವೆಶನ್ ಸೊ ಸೆಕ್ಷನ್ ಡಿ the weight of any person on the moon is about 1.6 times that of on the earth. ಮೂನ್ ಅಲ್ಲಿರೋ ವೇಟು ಅರ್ತ್ ಅಲ್ಲಿರೋ ವೇಟ್ಗಿಂತ ಕಮ್ಮಿ ಇರುತ್ತೆ. ಯಾಕೆ? ಮೂನಲ್ಲಿ ಏನಾಗಿರುತ್ತೆ ಗ್ರಾವಿಟಿ ಅರ್ತ್ಗಿಂತ ಕಮ್ಮಿ ಇರುತ್ತೆ. ಓಕೆ, ಸೊ ಹಿ ಕ್ಯಾನ್ ಲಿಫ್ಟ್ ದ ಮಾಸ್ ಆಫ್ 15 kg ಓಕೆ ಆನ್ ದ ಅರ್ತ್. ಅರ್ತ್ ಮೇಲೆ ಇದ್ದಾಗ 15 kg ಮಾಸ್ನ ಎತ್ತಕ್ಕಾಗ್ತಿತ್ತು. ಬಟ್ what will be the maximum mass which he can lift okay by the same force applied by the person on moon? ಆ ಪರ್ಸನ್ ಮೂನ್ ಮೇಲೆ ನಿಂತಾಗ ಎಷ್ಟು ವೇಟ್ನ ಅಥವಾ ಎಷ್ಟು ಮಾಸ್ನ ಲಿಫ್ಟ್ ಮಾಡಕ್ಕೆ ಆಗುತ್ತೆ ಅನ್ನೋದು ಕ್ವೆಶನ್. ಹೌದಾ? ಎಸ್, ಕ್ವೆಶನ್ ಅರ್ಥ ಆಗಿದೆ ಅಲ್ವಾ? ಓಕೆ, ಯ ನೋಡಿ ಇಲ್ಲಿ 1.6 ಟೈಮ್ಸ್ ಏನಾಗ್ತಿದೆ ಮಾಸ್ ಕಮ್ಮಿ ಆಗ್ತಿದೆ ಒಂದು. ಹೌದಾ? ಮೂನ್ ಮೇಲೆ ಹೋದಾಗ. ಹೆನ್ಸ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ಮೂನ್ ಇಸ್ 1/6 times less than the earth. This means that applying the same force na apply ಮಾಡಿದಾಗ the person can lift 6 times heavier object. So 1/6 ಗ್ರಾವಿಟಿ ಕಮ್ಮಿ ಆಗ್ತಿದೆ ಅಂದ್ರೆ ವೇಟ್ ಏನಾಗುತ್ತೆ 6 times ಜಾಸ್ತಿ ಆಗುತ್ತೆ. ಯಾಕೆ? ಇನ್ವರ್ಸ್ಲಿ ಪ್ರೊಪೋರ್ಷನಲ್ gravity and weight. Okay, so into 6 times heavier object na he can lift on the moon. So the maximum mass which he can be lifted by applying the same force on the moon is 6 into 15 kg. Yake 15? Yes, so here on the earth he can ಎಷ್ಟು 15 kg ಇರೋದು ಎತ್ತಕ್ಕಾಗ್ತಿತ್ತು. ಸೊ ಮೂನ್ ಮೇಲೆ ಏನಾಗುತ್ತೆ 6 into 15 ಮಾಡಿದಾಗ ಎಷ್ಟು ಬರ್ತಿದೆ ವ್ಯಾಲ್ಯೂ? ಯು ಕ್ಯಾನ್ ಸಿ ಹಿಯರ್ 90 kg. 90 kgs ನ ಎತ್ತಕ್ಕೆ ಆಗುತ್ತೆ. ಓಕೆನಾ? ಎಸ್. ಓಕೆ, ನೆಕ್ಸ್ಟ್ ಕ್ವೆಶನ್. ಓಕೆ, ಎಸ್, ಒಂದು ನಿಮಿಷ. ಓಕೆ, ಅ ಕ್ಯೂಬ್ ಆಫ್ ಸೈಡ್ 5 centimeter is immersed in water, then is saturated with salt solution. So ಎಷ್ಟರಲ್ಲಿ? ನೀರಲ್ಲಿ ಇಮರ್ಸ್ ಮಾಡ್ತಿದೀವಿ. ಮತ್ತು ಇನ್ನೊಂದು ಯಾವ್ದಿದೆ? ಸಾಲ್ಟ್ ಸೊಲ್ಯೂಷನ್ ಇದೆ. ಹೌದಾ? ಸೊ ಇನ್ ವಿಚ್ ಕೇಸ್ ವಿಲ್ ಇಟ್ ಎಕ್ಸ್ಪೀರಿಯನ್ಸ್ ಅ ಗ್ರೇಟರ್ ಬಯಾನ್ಟ್ ಫೋರ್ಸ್? ಸೊ ಬಯಾನ್ಸಿ ಫೋರ್ಸ್ ಎಲ್ಲಿ ಜಾಸ್ತಿ ವರ್ಕ್ ಆಗ್ತಿದೆ ಅಂತ ಕೇಳ್ತಿದ್ದಾರೆ. ಓಕೆ, ಇಫ್ ಈಚ್ ಸೈಡ್ ಆಫ್ ದ ಕ್ಯೂಬ್ ಇಸ್ ರೆಡ್ಯೂಸ್ಡ್ ಬೈ 4 centimeter and then immersed in water, what will be the effect of buoyant force experienced by the cube as compared to the first case for water? So what is the case in each case? So ಏನು ಕೇಳ್ತಿದ್ದಾರೆ? buoyancy force ಹೇಗೆ ವೇರಿ ಆಗ್ತಿದೆ? ಹೌದಾ? ಸೊ ಹೇಗಾಗ್ತಿದೆ? ಯು ಕ್ಯಾನ್ ಸಿ ಇಟ್ ಹಿಯರ್. ದ ಕ್ಯೂಬ್ ವಿಲ್ ಎಕ್ಸ್ಪೀರಿಯನ್ಸ್ ಗ್ರೇಟರ್ buoyancy force ಯಾವಾಗ? ಸಾಲ್ಟ್ ಸೊಲ್ಯೂಷನ್ ಅಲ್ಲಿ ಇದ್ದಾಗ. ಯಾಕೆ? than in water solution. ಡೆನ್ಸಿಟಿ ಆಫ್ ಸಾಲ್ಟ್ ಸೊಲ್ಯೂಷನ್ ಏನಿರುತ್ತೆ ವಾಟರ್ಗಿಂತ ಜಾಸ್ತಿ ಇರುತ್ತೆ. ಓಕೆನಾ? ಸೊ ಡೆನ್ಸಿಟಿ ಜಾಸ್ತಿ ಇದ್ದಾಗ ಅಲ್ಲಿ ಬಯಾನ್ಸ್ ಫೋರ್ಸ್ ಏನಾಗುತ್ತೆ? ಅದು ಕೂಡ ಜಾಸ್ತಿ ಆಗುತ್ತೆ. ಸಿಂಪಲ್. ಇಫ್ ಈಚ್ ಸೈಡ್ ಆಫ್ ದ ಕ್ಯೂಬ್ ಇಸ್ ರಿಡ್ಯೂಸ್ ಟು 4 centimeter, ಕ್ಯೂಬಿನ ಸೈಜ್ನ ನಾವು ಕಮ್ಮಿ ಮಾಡ್ತಾ ಇದೀವಿ ಬೈ 4 centimeter. ಹೌದಾ? ಸೊ ಇಟ್ ವಿಲ್ ರಿಸಲ್ಟ್ ಇನ್ ರಿಡಕ್ಷನ್ ಆಫ್ ವಾಲ್ಯೂಮ್. ಸೈಡ್ ಕಮ್ಮಿ ಆದರೆ ಅರ್ಥ ಏನು? ವಾಲ್ಯೂಮ್ ಕಮ್ಮಿ ಆಗ್ತಿದೆ. ಓಕೆ, ಸೊ ವಾಲ್ಯೂಮ್ ಕಮ್ಮಿ ಆದರೆ ಬಯಾನ್ಸಿ ಫೋರ್ಸ್ ಏನಾಗುತ್ತೆ? ಇಟ್ ವಿಲ್ ಬಿ ರಿಡ್ಯೂಸ್ಡ್. ಅದು ಕೂಡ ಕಮ್ಮಿ ಆಗುತ್ತೆ. ಓಕೆನಾ? ಸೊ ಬಯಾನ್ಟ್ ಫೋರ್ಸ್ ಇಸ್ ಈಕ್ವಲ್ ಟು ವೇಟ್ ಆಫ್ ಡಿಸ್ಪ್ಲೇಸ್ಡ್ ವಾಟರ್. ನೀರಲ್ಲಿ ಏನೋ ನಾವು ಡಿಪ್ ಮಾಡ್ತಿದೀವಿ ಅಂದ್ರೆ ಈಗ ಫುಲ್ ಫಿಲ್ಡ್ ಆಗಿದೆ ಗ್ಲಾಸ್. ಓಕೆನಾ? ಸೊ ಅದ್ರೊಳಗಡೆ ನಾವು ಏನೋ ಹಾಕ್ತಿದೀವಿ, ಅವಾಗ ನೀರು ಎಷ್ಟು ಹೊರಗೆ ಚೆಲ್ಲುತ್ತಲ್ಲ ಅಷ್ಟು ಸ್ಪೇಸ್ನ ಈ ಆಬ್ಜೆಕ್ಟ್ ತಗೊಳ್ತಾ ಇದೆ ಅಂತ ಅರ್ಥ. ಅದನ್ನೇನಂತೀವಿ? ಬಯಾನ್ಟ್ ಫೋರ್ಸ್ ಅಂತ ಕರಿತೀವಿ. ಓಕೆ, ಸೊ ವೇಟ್ ಆಫ್ ವಾಟರ್, ಎಷ್ಟು ವಾಟರ್ ಹೊರಗಡೆ ಹೋಯ್ತು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಡೆನ್ಸಿಟಿ ಆಫ್ ವಾಟರ್ ಇಂಟು ವಾಲ್ಯೂಮ್. ಸೊ ಮಾಸ್ ಇಟ್ಕೊಂಡು ವೇಟ್ ಮಾಡೋಕ್ಕಾಗಲ್ಲ. ಹೌದಾ? ವಾಲ್ಯೂಮ್ ಗೊತ್ತಾಗುತ್ತೆ. 5 ml ಇದ್ದಿದ್ದು 3 ml ಆಯಿತು. ಸೊ 2 ml ಆಫ್ ವಾಲ್ಯೂಮ್ ಲಾಸ್ ಆಗಿದೆ. ಸೊ ಆ ವಾಲ್ಯೂಮ್ನ ಡೆನ್ಸಿಟಿ ಆಫ್ ವಾಟರ್ ನಮಗೆ ಗೊತ್ತಿದೆ. ಹೌದಾ? ಅದ್ರ ಜೊತೆ ಮಲ್ಟಿಪ್ಲೈ ಇಟ್ ವಿತ್ ಜಿ. ಓಕೆ, ಸೊ ಅವಾಗ ನಮಗೆ ಮಾಸ್ ಸಿಗುತ್ತೆ. ಓಕೆ, ಸೊ ವೇಟ್ ಬೇಕು ಅಂದರೆ ಮಲ್ಟಿಪ್ಲೈ ವಿತ್ ಜಿ. ವೇಟ್ ಎಷ್ಟು ಬರುತ್ತೆ? 10 Newton. ಮಾಸ್ ಬೇಕು ಅಂದರೆ
it is not required to multiply with the acceleration due to gravity. ವೇಟ್ ಬೇಕಂದಾಗ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಓಕೆನಾ? ಎಸ್. ಸೊ ನೆಕ್ಸ್ಟ್ ಕ್ವೆಶನ್. ಓಕೆ, ರೈಟ್. ಸೊ ಇಲ್ಲಿಗೆ ನಿಮ್ಮ ಫಿಸಿಕ್ಸ್ ಕ್ವೆಶನ್ಸ್ ಕಂಪ್ಲೀಟ್ ಆಗಿದೆ. ಸೊ ಸ್ಯಾಂಪಲ್ ಪೇಪರ್ 1 ಅಲ್ಲಿ ಇವತ್ತು ಏನೇನು ಕ್ವೆಶನ್ ಇತ್ತು, ಸ್ಯಾಂಪಲ್ ಪೇಪರ್ 2 ಅಲ್ಲಿ ಏನೇನು ಕ್ವೆಶನ್ಸ್ ಇತ್ತು ಅಂತ ನೋಡಿದೀವಿ, ಹೌದಾ? ಸೊ ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ರೈಟ್? ಸೊ ಇಲ್ಲಿಗೆ physics questions complete agide. Now Navya ma'am is coming to solve biology questions. Welcome Navya. Hello student armies, how are you all doing? Just give me a minute. ಹೆಲೋ ಎವ್ರಿವನ್, ಆ್ಯಂಡ್ ಹೇಗೆ ನಡೀತಾ ಇದೆ ಸ್ಯಾಂಪಲ್ ಪೇಪರ್ ಸೊಲ್ಯೂಷನ್ ಎಲ್ಲ? ಹೇಗೆ ಪ್ರಾಕ್ಟೀಸ್ ಹೇಗೆ ನಡೀತಾ ಇದೆ ನಿಮ್ಮದು? ಆ್ಯಂಡ್ ಹೇಗಿತ್ತು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಸ್ ಎಲ್ಲ? ಆಗಿದೆ ಎಲ್ಲ ಆಲ್ರೆಡಿ. ಸೊ ಇವಾಗ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ಗೂ ಇವಾಗಲಿಂದನೇ ಸ್ಟಾರ್ಟ್ ಮಾಡಿದ್ರೇ ಒಳ್ಳೆಯದು. ಸೊ ಅದಕ್ಕೆ ನಾವು ಈ ಥರ ಎವ್ರಿ ವೀಕ್ ಬಂದು ಈ ಥರ ಕ್ವೆಶನ್ ಪೇಪರ್ನ ನಾವು ಸಾಲ್ವ್ ಮಾಡ್ತಾ ಇರ್ತೀವಿ. ಸೊ ಇದನ್ನು ಕೂಡ ನೀವು ಅಟೆಂಡ್ ಮಾಡಿ. ನಿಮ್ಗೆ ಇವಾಗ ಅಷ್ಟು ಲೈಕ್ ಇನ್ನು ಬೋರ್ಡ್ ಎಕ್ಸಾಮ್ಗೆ ಟೈಮ್ ಇದೆ ಹಾಗೆ ಹೀಗೆ ಅಂತ ಅನ್ನಿಸಿದ್ರೆ ನೀವು ಜಸ್ಟ್ ಇದನ್ನು ನೋಡ್ಕೊಳ್ಳಿ, ಲೈಕ್ ಟ್ರೈ ಟು ಆನ್ಸರ್ ದೀಸ್ ಕ್ವೆಶನ್ಸ್, ಓಕೆನಾ? ಸೊ ನಿಮಗೋಸ್ಕರನೇ ನಾವು ಈ ಪೇಪರ್ ಎಲ್ಲ ಸಾಲ್ವ್ ಮಾಡ್ತಾ ಇರೋದು. ಸೊ ಇವಾಗ ಬಂದು ನಾನು ಬಯಾಲಜಿ ಕ್ವೆಶನ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಆಲ್ರೆಡಿ ಸ್ಯಾಂಪಲ್ ಪೇಪರ್ 1 ಬಂದು ಬಸವರಾಜ್ ಸರ್ ಸಾಲ್ವ್ ಮಾಡಿದ್ದಾರೆ. ಈ ಸ್ಯಾಂಪಲ್ ಪೇಪರ್ 2 ಬಂದು ನಾನು ಇವಾಗ ಇದೆಲ್ಲ ಡಿಸ್ಕಸ್ ಮಾಡ್ತೀನಿ ನಿಮ್ಮ ಜೊತೆ, ಕ್ವೆಶನ್ಸ್ಗಳು ಪ್ಲಸ್ ಅದಕ್ಕೆ ಆನ್ಸರ್ಸ್ ಮತ್ತೆ ಅದರ ಎಕ್ಸ್ಪ್ಲನೇಷನ್ ಕೂಡ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವೆಶನ್ ಏನಪ್ಪ ಅಂತ ಅಂದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಟಿಶ್ಯೂ ಹ್ಯಾಸ್ ಡೆಡ್ ಸೆಲ್? ಅಂದ್ರೆ ಈ ಫಾಲೋಯಿಂಗ್ ಇಲ್ಲೊಂದು 4 ಟಿಶ್ಯೂಸ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಟಿಶ್ಯೂನಲ್ಲಿ ಬಂದು ಡೆಡ್ ಸೆಲ್ ಇದೆ ಅಂತ ಕೇಳ್ತಾ ಇದಾರೆ. ಸೊ ಆಪ್ಷನ್ ಎ ಹೇಳುತ್ತೆ ಕೋಲನ್ ಕೈಮಾ ಅಂತ, ಆಪ್ಷನ್ ಬಿ ಹೇಳುತ್ತೆ ಎಪಿಥೀಲಿಯಲ್ ಟಿಶ್ಯೂ ಅಂತ, ಆಪ್ಷನ್ ಸಿ ಹೇಳುತ್ತೆ ಪ್ಯಾರನ್ ಕೈಮಾ ಅಂತ, ಆಪ್ಷನ್ ಡಿ ಹೇಳುತ್ತೆ ಸ್ಲಿರನ್ ಕೈಮಾ ಅಂತ. ಸೊ ನಿಮ್ದು ಕರೆಕ್ಟ್ ಆನ್ಸರ್ ಬಂದು ಇಟ್ ಇಸ್ ಆಪ್ಷನ್ ಡಿ, ಇಟ್ ಇಸ್ ಸ್ಲಿರನ್ ಕೈಮಾ. ಸಿ ನಾವು ಆಲ್ರೆಡಿ ನೋಡಿದ್ವಿ ಅಲ್ಲ, ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲಿ ಐ ವುಡ್ ಲೈಕ್ ಟು ಎಕ್ಸ್ಪ್ಲೇನ್ ಆಲ್ ಟೈಪ್ಸ್ ಆಫ್ ಟಿಶ್ಯೂ. ಅಲ್ಲಿ ಇತ್ತಲ್ಲ, ಸೊ ಅಲ್ಲಿ ಕ್ವೆಶನ್ ಏನು ಕೇಳಿದ್ರು, ಕ್ವೆಶನ್ ಬಂದು ಯಾವ್ದಲ್ಲಿ ಡೆಡ್ ಸೆಲ್ ಇದೆ ಅಂತ ಕೇಳಿದ್ರು ಅಲ್ವಾ? ಸೊ ನಿಮ್ದು ಆನ್ಸರ್ ಏನು, ಇಟ್ ಇಸ್ ಸ್ಕ್ಲಿರನ್ ಕೈಮಾ. ಅದರಲ್ಲಿ ಬಂದು ಡೆಡ್ ಸೆಲ್ಸ್ಗಳು ಇದಾವೆ. ಓಕೆ, ಸೊ ಈ ಸ್ಕ್ಲಿರನ್ ಕೈಮಾದು ಏನು ಫಂಕ್ಷನ್ ಇದು ಬಂದು ನಾವು ನೋಡಿದ್ವಿ ಅಲ್ಲ ಆಲ್ರೆಡಿ ನಿಮ್ಮ ಟಿಶ್ಯೂ ಚಾಪ್ಟರ್ನಲ್ಲಿ. ಸ್ಕ್ಲಿರನ್ ಕೈಮಾ ಅದು ಫಸ್ಟ್ ಅದು ಯಾಕೆ ಕೆಳಗಡೆ ಬರುತ್ತೆ ಸ್ಕ್ಲಿರನ್ ಕೈಮಾ? ಅದು ಬಂದು ಯಾವುದು, ಇಟ್ ಈಸ್ ಯುವರ್ ಪರ್ಮನೆಂಟ್ ಟಿಶ್ಯೂ ಕೆಳಗಡೆ ಬರುತ್ತೆ ಅಲ್ವಾ? ಸೊ ಈ ಸ್ಕ್ಲಿರನ್ ಕೈಮಾ ಏನ್ ಮಾಡ್ತಾ ಇತ್ತು, ಸ್ಟಿಫ್ನೆಸ್ ನ ಪ್ರೊವೈಡ್ ಮಾಡ್ತಾ ಇತ್ತು. ಎಸ್ ನೆನ್ಪಿಡ್ಕೊಳ್ಳಿ, ಏನ್ ಕೊಡ್ತಾ ಇತ್ತು, ಸ್ಟಿಫ್ನೆಸ್ ನ ಪ್ರೊವೈಡ್ ಮಾಡ್ತಾ ಇತ್ತು. ಯಾವ್ದಕ್ಕೆ, ನಿಮ್ ಪ್ಲಾಂಟ್ಗೆ. ಸೊ ಇವಾಗ ಪ್ಲಾಂಟ್, ಇವಾಗ ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗ್ ಬಂದು ಹೆಂಗಿರುತ್ತೆ, ಗಿಡ ನೀವು ಪ್ಲಾಂಟ್ ಮಾಡಿದಾಗ ಅದು ಬಂದು ಸ್ವಲ್ಪ ಡೆಲಿಕೇಟೆಡ್ ಆಗಿ ಇರುತ್ತೆ ಆ್ಯಂಡ್ ಇಟ್ ವಿಲ್ ಬಿ ಫ್ಲೆಕ್ಸಿಬಲ್ ಆಲ್ಸೋ ಅಲ್ವಾ? ಗಾಳಿ ಬೀಸಿದಾಗ ಏನಾಗುತ್ತೆ, ಫ್ಲೆಕ್ಸಿಬಲ್ ಆಗಿ ಅದು ಮೂವ್ ಆಗುತ್ತೆ ಸ್ವಲ್ಪ ಅಲ್ವಾ? ಸೊ ಆ ಫ್ಲೆಕ್ಸಿಬಲ್ಗೆ ಯಾವ್ದು ಕಾರಣ, ಈ 3 ಆಪ್ಷನ್ ಅಲ್ಲಿ. ಇವಾಗ ಇಫ್ ಮೈ ಕ್ವೆಶನ್ ವೇರ್ ಟು ಬಿ ವಿಚ್ ಆಫ್ ದ ಫಾಲೋಯಿಂಗ್ ಟಿಶ್ಯೂ ಪ್ರೊವೈಡ್ಸ್ ಫ್ಲೆಕ್ಸಿಬಿಲಿಟಿ ಟು ದ ಪ್ಲಾಂಟ್ ಅಂತ ಅಂದ್ರೆ ಅದು ಫ್ಲೆಕ್ಸಿಬಿಲಿಟಿ ಯಾವ್ದು ಕೊಡ್ತಾ ಇತ್ತು, ಇಟ್ ಇಸ್ ಯುವರ್ ಕೋಲನ್ ಕೈಮಾ. ಓಕೆ, ಪ್ಯಾರನ್ ಕೈಮಾ ಏನಕ್ಕಿತ್ತು, ಪ್ಯಾರನ್ ಕೈಮಾ ಬಂದು ನಿಮ್ ಫುಡ್ನೆಲ್ಲ ಪ್ಲಾಂಟ್ ಅಲ್ಲಿ ಫುಡ್ ನ ಸ್ಟೋರ್ ಮಾಡ್ತಾ ಇತ್ತು, ವಾಟರ್ ಕಂಟೆಂಟ್ ನ ಸ್ಟೋರ್ ಮಾಡ್ತಾ ಇತ್ತು, ಈವನ್ ವೇಸ್ಟ್ ಮೆಟೀರಿಯಲ್ ನ ಕೂಡ ಸ್ಟೋರ್ ಮಾಡ್ತಾ ಇತ್ತು. ಯಾವುದು, ನಿಮ್ ಪ್ಯಾರನ್ ಕೈಮಾ ಅಲ್ವಾ? ವೆರಸ್ ಯುವರ್ ಎಪಿಥೀಲಿಯಲ್ ಟಿಶ್ಯೂ ಏನ್ ಮಾಡ್ತಾ ಇತ್ತು, ಎಪಿಥೀಲಿಯಲ್ ಟಿಶ್ಯೂ ಬಂದು ಇಟ್ ಇಸ್ ಪ್ರೊಟೆಕ್ಟಿವ್, ಇಟ್ ಇಸ್ ಅ ಪ್ರೊಟೆಕ್ಟಿವ್ ಪರ್ಮನೆಂಟ್ ಟಿಶ್ಯೂ ಅಲ್ವಾ? ಸೊ ಇದು ಏನ್ ಮಾಡ್ತಾ ಇತ್ತು, ಇಟ್ ಇಸ್ ಲೈಕ್ ಔಟರ್ ಲೇಯರ್ ಇತ್ತು ಅಲ್ವಾ? ಇಲ್ಲಿ ಸೆಲ್ಸ್ ಬಂದು ಸ್ಮಾಲ್ ಆಗಿತ್ತು, ಎಲಾಂಗೇಟೆಡ್ ಅಂಡ್ ಥಿನ್ ಇತ್ತು ಅಂಡ್ ಇಟ್ ಯೂಸ್ ಟು ಬಿ ಸಿಂಗಲ್ ಲೇಯರ್ ಅಂಡ್ ಅಲ್ಲಿ ಸ್ಪೇಸಸ್ ಇರಲಿಲ್ಲ. ಏನ್ ಸ್ಪೇಸಸ್ ಇರಲಿಲ್ಲ, ಇಂಟ್ರಾಸೆಲ್ಯುಲರ್ ಸ್ಪೇಸಸ್ ಇರಲಿಲ್ಲ ಅಲ್ವಾ? ಸೊ ಎಪಿಥೀಲಿಯಲ್ ಟಿಶ್ಯೂ ಏನ್ ಮಾಡ್ತಾ ಇತ್ತು, ಪ್ಲಾಂಟ್ಸ್ಗೆ ಹೇಗೆ ಹೆಲ್ಪ್ ಮಾಡ್ತಾ ಇತ್ತು, ಇದು ಬಂದು ಪ್ಲಾಂಟ್ ನ ಪ್ರೊಟೆಕ್ಟ್ ಮಾಡ್ತಾ ಇತ್ತು. ಯಾವ್ದ್ರಿಂದ, ಪ್ಯಾಥೋಜನ್ಸ್ ಇಂದ, ಇನ್ಫೆಕ್ಷನ್ಗಳಿಂದ ಎಲ್ಲ ಏನ್ ಮಾಡ್ತಾ ಇತ್ತು, ಇದು ಎಪಿಥೀಲಿಯಲ್ ಟಿಶ್ಯೂ ಬಂದು ಪ್ರೊಟೆಕ್ಟ್ ಮಾಡ್ತಾ ಇತ್ತು. ಅಂಡ್ ಈವನ್ ಸ್ಟೊಮ್ಯಾಟೊ ಕೂಡ ನೋಡಿದ್ವಿ ಅಲ್ಲ, ಅಲ್ಲಿ ಸ್ಟೊಮ್ಯಾಟೊ ಕೂಡ ಏನು ಗೇಷಿಯಸ್ ಎಕ್ಸ್ಚೇಂಜ್ ನಲ್ಲಿ ಹೆಲ್ಪ್ ಮಾಡ್ತಾ ಇತ್ತು. ಅಂಡ್ ಈವನ್ ಲಾಸ್ ಆಫ್ ವಾಟರ್ ಥ್ರೂ ಟ್ರಾನ್ಸ್ಪಿರೇಷನ್ ಅದನ್ನು ಕೂಡ ಸ್ವಲ್ಪ ಪ್ರಿವೆಂಟ್ ಮಾಡ್ತಾ ಇತ್ತು ಅಂತ ನೋಡಿದ್ವಿ ಅಲ್ಲ? ಸೊ ಅದಕ್ಕೆ ಬಂದು ಇವಾಗ ಕ್ವೆಶ್ಚನ್ ಏನು, ಡೆಡ್ ಸೆಲ್ಸ್ ಯಾವ್ದ್ರಲ್ಲಿ ಇದೆ, ಸ್ಕ್ಲಿರನ್ ಕೈಮಾನಲ್ಲಿ ಇದೆ.
ಸೊ ಸ್ಕ್ಲೀರನ್ ಕೈಮನಲ್ಲಿ ಆಲ್ರೆಡಿ ಇಫ್ ನೀವು ಓದಿರ್ತೀರಲ್ಲ, ಆಲ್ರೆಡಿ ನಿಮ್ಗೊಂದು ಐಡಿಯಾ ಸಿಕ್ಕಿರುತ್ತೆ ಯಾಕೆ ಸ್ಕ್ಲೀರನ್ ಕೈಮನಲ್ಲಿ ಡೆಡ್ ಸೆಲ್ಸ್ ಇದೆ. ಯಾಕೆ ಅಂತ ಅಂದ್ರೆ ಇವಾಗ ಪ್ಲಾಂಟ್ಸ್ ಬಂದು ವೆನ್ ಯು ಕಂಪೇರ್ ಪ್ಲಾಂಟ್ ವಿತ್ ಅನಿಮಲ್ಸ್, ಪ್ಲಾಂಟ್ ಬಂದು ಇಟ್ ಇಸ್ ಫಿಕ್ಸ್ಡ್ ಇನ್ ಒನ್ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ವಾ, ಅದು ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹಾಗೆ ಮೂವ್ ಆಗಕ್ಕಾಗಲ್ಲ. ವೆರಾಸ್ ಅನಿಮಲ್ಸ್ ಕ್ಯಾನ್ ಮೂವ್. ಅನಿಮಲ್ಸ್ ಬಂದು ಅದ್ರ ಊಟಕ್ಕೋಸ್ಕರ, ಅದ್ರದ್ದು ಶೆಲ್ಟರ್ಗೋಸ್ಕರ, ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಏನಾಗುತ್ತೆ, ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಅದು ಮೂವ್ ಆಗೋ ಕೆಪಾಸಿಟಿ ಇದೆ. ವೆರಾಸ್ ಯುವರ್ ಪ್ಲಾಂಟ್ಸ್ ಕಾಂಟ್ ಅಲ್ವಾ. ಸೊ ಇವಾಗ ಪ್ಲಾಂಟ್ಸ್ ಬಂದು ಒಂದೇ ಜಾಗದಲ್ಲೇ ಇರುತ್ತೆ. ಅಂಡ್ ಇವಾಗ ಜೋರ್ ಗಾಳಿ ಬೀಸತ್ತೆ, ಇಲ್ಲ ಲೈಕ್ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ಬೋದು. ನೋಡಿ ಇನ್ಫೆಕ್ಷನ್ ಇದ್ರೂ ಏನು ನಿಮ್ ಎಪಿಥೀಲಿಯಲ್ ಟಿಶ್ಯೂ ಬಂದು ಏನ್ ಮಾಡ್ತಾ ಇತ್ತು, ಪ್ರೊಟೆಕ್ಟ್ ಮಾಡ್ತಾ ಇತ್ತು ಪ್ಲಾಂಟ್ಸ್ನ. ಆ ಇನ್ಫೆಕ್ಷಸ್ ಆರ್ಗ್ಯಾನಿಸಮ್ನೆಲ್ಲ ಒಳಗಡೆ ಪ್ಲಾಂಟ್ ಹೊರಗಡೆ ಹೋಗೋದಕ್ಕೆ ಬಿಡ್ತಾ ಇರ್ಲಿಲ್ಲ, ಅವಾಯ್ಡ್ ಮಾಡ್ತಾ ಇತ್ತು ಅಲ್ವಾ. ಸೊ ಇವಾಗ ಪ್ಲಾಂಟ್ ಬಂದು ಅಂಡ್ ವೆನ್ ಯು ಸಿ ಅದು ಹೆಂಗ್ ಗ್ರೋ ಆಗ್ತಾ ಇತ್ತು, ಲೈಕ್ ಅಬೋವ್ ಗ್ರೌಂಡ್ ಹೇಗೆ ಇಟ್ ಯೂಸ್ ಟು ಗ್ರೋ ಅಪ್ವರ್ಡ್ ಅಲ್ಲ, ಅಂದ್ರೆ ಅಗೇನ್ಸ್ಟ್ ಗ್ರಾವಿಟಿ. ಸೊ ಇದಕ್ಕೇನು ಟಾಲ್ ಆಗ್ತಾ ಏನಾಗುತ್ತೆ, ಬೆಂಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಬಂದು ಇದು ಸ್ಟಿಫ್ ಆಗಿರ್ಬೇಕು. ಸ್ಟಿಫ್ ಆಗಿರ್ಬೇಕಂದ್ರೆ ಸೆಲ್ಸ್ ಹೆಂಗಿರ್ಬೇಕು, ಗಟ್ಟಿಗಿರ್ಬೇಕು ಆಯ್ತಾ. ವೆರಸ್ ಯುವರ್ ಲಿವಿಂಗ್ ಸೆಲ್ ಬಂದು ಅಷ್ಟು ಗಟ್ಟಿಯಾಗಿ ಇರಕ್ ಆಗಲ್ಲ. ಸೊ ವೆರಸ್ ಡೆಡ್ ಸೆಲ್ಸ್ ಬಂದು ಏನಪ್ಪಾ ಅಂತ ಅಂದ್ರೆ ಅದು ಇಟ್ ವಿಲ್ ಬಿ ಹಾರ್ಡ್ ವಿತ್ ಅ ವೆರಿ ಥಿಕ್ ಸೆಲ್ ವಾಲ್ ಆಯ್ತಾ. ಅಂಡ್ ದಟ್ಸ್ ವೈ ಏನು ಯೂಶಲಿ ಸಪೋರ್ಟ್ ಬೇಕಂದ್ರೆ ಇವಾಗ ಪ್ಲಾಂಟ್ಸ್ ಅಲ್ಲಿ ಬಂದು ಸಪೋರ್ಟ್ ಸಿಸ್ಟಮ್ ಜಾಸ್ತಿ ಬೇಕು. ಅದಕ್ಕೆ ಪ್ಲಾಂಟ್ಸ್ ನಲ್ಲಿ ಯು ಗೆಟ್ ಟು ಸಿ ಡೆಡ್ ಸೆಲ್ಸ್ ಲೈಕ್ ದಿಸ್. ಸೊ ಸ್ಕ್ಲೀರನ್ ಕೈಮಾ ಬಂದು ಏನ್ ಮಾಡ್ತದೆ, ಸ್ಟಿಫ್ನೆಸ್ ನ ಪ್ರೊವೈಡ್ ಮಾಡ್ತದೆ ಪ್ಲಾಂಟ್ಗೆ. ಅಂಡ್ ಸ್ಕ್ಲೀರನ್ ಕೈಮಾನಲ್ಲಿ ಡೆಡ್ ಸೆಲ್ಸ್ ಗಳು ಜಾಸ್ತಿ ಇದೆ. ಓಕೆ. ಸೊ ವೆರಸ್ ಪ್ಯಾರೆಂಟ್ ಕೈಮಾ ಏನ್ ಮಾಡ್ತಾಯಿತ್ತು, ಫುಡ್ ನ ಸ್ಟೋರ್ ಮಾಡ್ತಾ ಇತ್ತು, ವಾಟರ್ ನ ಸ್ಟೋರ್ ಮಾಡ್ಕೊಳ್ಳೋದು. ಪ್ಲಾಂಟ್ ಬಂದು ಅದ್ರ ಊಟಕ್ಕೋಸ್ಕರ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಮೂವ್ ಆಗಕ್ಕೆ ಆಗಲ್ಲ. ಸೊ ಪ್ಲಾಂಟ್ ಬಂದು ಅದ್ರ ಊಟನ ಅದೇ ಪ್ರಿಪೇರ್ ಮಾಡ್ಕೊಳತ್ತೆ. ಅಂಡ್ ಎಕ್ಸ್ಟ್ರಾ ಅಮೌಂಟ್ ಆಫ್ ಫುಡ್ ನ ಏನು ಸ್ಟೋರ್ ಮಾಡಿ ಇಟ್ಕೊಂತೈತಲ್ಲ. ಸೊ ಈ ಪ್ಯಾರೆಂಟ್ ಕೈಮಾ ಅದ್ರಲ್ಲೆಲ್ಲ ಇಟ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಸೊ ಇವನ್ ಪ್ಯಾರೆಂಟ್ ಕೈಮಾನಲ್ಲಿ ಎರಡಿತ್ತು, ಏರೆನ್ ಕೈಮಾ ಅಂಡ್ ಕ್ಲೋರೋಕೈಮಾ. ಏರೆನ್ ಕೈಮಾ ಏನು, ಅಲ್ಲಿ ಬಂದು ಏರ್ ಕ್ಯಾವಿಟೀಸ್ ಜಾಸ್ತಿ ಇರ್ತಾ ಇತ್ತು, ಆ ಕ್ಯಾವಿಟೀಸ್ ನಲ್ಲಿ ಏರ್ ಫಿಲ್ ಆಗಿರ್ತಾ ಇತ್ತು. ಅಂಡ್ ಆ ತರ ಏರೆನ್ ಕೈಮಾ ಟಿಶ್ಯೂಸ್ ಬಂದು ನಾವು ಯಾವ್ದ್ರಲ್ಲಿ ಜಾಸ್ತಿ ನೋಡ್ತೀವಿ, ಆಕ್ವಾಟಿಕ್ ಪ್ಲಾಂಟ್ಸ್ ನಲ್ಲಿ ನೋಡ್ತೀವಿ. ವರಸ್ ಕ್ಲೋರೋಕೈಮಾ ಬಂದು ಇಟ್ ಇಸ್ ಪ್ರೆಸೆಂಟ್ ಇನ್ ಆಲ್ ಟೈಪ್ ಆಫ್ ಪ್ಲಾಂಟ್ಸ್ ಆಯ್ತಾ. ಕ್ಲೋರೆನ್ ಕೈಮಾ, ಕ್ಲೋರೋ ಆ ನೇಮೇ ಹೇಳುತ್ತೆ, ಆ ಟಿಶ್ಯೂ ನಲ್ಲಿ ಏನಿರುತ್ತೆ, ಕ್ಲೋರೋಪ್ಲಾಸ್ಟ್ ಇರುತ್ತೆ. ಕ್ಲೋರೋಪ್ಲಾಸ್ಟ್ ಏನಿದೆ, ಕ್ಲೋರೋಫಿಲ್ ಪಿಗ್ಮೆಂಟ್ ಇದೆ. ಆ ಕ್ಲೋರೋಫಿಲ್ ಪಿಗ್ಮೆಂಟ್ ಇಟ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಯಾವ್ದ್ರಲ್ಲಿ, ಫೋಟೋಸಿಂಥಸಿಸ್ ನಲ್ಲಿ ಅಲ್ವಾ. ಸೊ ಅಂದ್ರೆ ಫೋಟೋಸಿಂಥಸಿಸ್ ಏನ್ ಪ್ಲಾಂಟ್ ಏನಕ್ಕೆ ಫೋಟೋಸಿಂಥಸಿಸ್ ನ ಪರ್ಫಾರ್ಮ್ ಮಾಡ್ತದೆ, ಅದ್ರ ಊಟನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ, ಅದ್ರ ಊಟನ ತಯಾರಿಸ್ಕೊಳ್ತಾ ಇದೆ. ಸೊ ನಥಿಂಗ್ ಬಟ್ ಫುಡ್ ಬಂದಲ್ಲಿ ಸ್ಟೋರ್ ಆಗುತ್ತೆ. ಸೊ ಪ್ಯಾರೆಂಟ್ ಕೈಮಾ ಏನು, ಪಿ ಇದು ನೆನ್ಪಿಡ್ಕೊಳ್ಳಿ, ಏನು ಪ್ಯಾಕಿಂಗ್, ಪ್ಯಾಕೇಜ್ ಅಂತ ನೆನ್ಪಿಡ್ಕೊಳ್ಳಿ. ಏನ್ ಪ್ಯಾಕ್ ಮಾಡ್ಕೊಂಡು ಇಟ್ಕೊಳತ್ತೆ, ಫುಡ್ ನ, ವಾಟರ್ ನ, ಸಮ್ಟೈಮ್ಸ್ ವೇಸ್ಟ್ ನ ಕೂಡ ಏನ್ ಮಾಡುತ್ತೆ, ಪ್ಯಾರೆಂಟ್ ಕೈಮಾದ ಫಂಕ್ಷನ್ ಏನು, ಪ್ಯಾಕೇಜ್. ಸೊ ಇದರಲ್ಲಿ ಲಿವಿಂಗ್ ಸೆಲ್ಸ್ ಇರುತ್ತೆ, ಸೆಲ್ ವಾಲ್ ಸ್ವಲ್ಪ ತಿನ್ನಾಗಿರುತ್ತೆ, ಅಂಡ್ ಇಂಟರ್ಸೆಲ್ಯುಲರ್ ಸ್ಪೇಸ್ ಇರುತ್ತೆ. ವರಸ್ ಕೋಲನ್ ಕೈಮಾ ಬಂದು ಫ್ಲೆಕ್ಸಿಬಿಲಿಟಿ. ಕೋಲನ್ ಅಂದ್ರೆ ಏನ್ ಗೊತ್ತಾ, ಗ್ಲೂ ಬಂದು ಏನ್ ಮಾಡ್ತಾ ಇದೆ ನಿಮ್ಗೆ, ಈ ಪ್ಲಾಂಟ್ ನಲ್ಲಿ ಬಂದು ನೀವು ಬೆಂಡ್ ಮಾಡಿದ್ರು ಫ್ಲೆಕ್ಸಿಬಲ್ ಆಗಿರುತ್ತೆ, ಬಟ್ ಅದು ಬ್ರೇಕ್ ಆಗಲ್ಲ. ಸೊ ಇಟ್ ಇಸ್ ಪ್ರೊವೈಡಿಂಗ್ ದಟ್ ಫ್ಲೆಕ್ಸಿಬಿಲಿಟಿ ಟು ದ ಪ್ಲಾಂಟ್. ಯಾವುದು, ಕೋಲನ್ ಕೈಮಾ. ಎಪಿಥೀಲಿಯಲ್ ಟಿಶ್ಯೂಸ್ ಹೇಳಿದೆ. ಸೊ ಸ್ಕ್ಲೀರನ್ ಕೈಮಾದು ಏನ್ ಫಂಕ್ಷನ್ ಅಂತ ಹೇಳಿದೆ, ಸ್ಟಿಫ್ನೆಸ್ ಕೊಡ್ತಾ ಇದೆ. ಸೊ ಇಲ್ಲಿ ಕ್ವೆಶ್ಚನ್ ಏನಿರೋದು, ಯಾವ್ದ್ರಲ್ಲಿ ಬಂದು ಯಾವ ಟಿಶ್ಯೂ ನಲ್ಲಿ ಬಂದು ಡೆಡ್ ಸೆಲ್ಸ್ ಇದೆ ಅಂತ. ಸೊ ನಮ್ಗೆ ಸ್ಟಿಫ್ನೆಸ್ ಬೇಕಂದ್ರೆ ಏನು, ಡೆಡ್ ಸೆಲ್ ಏನ ಸ್ಟಿಫ್ನೆಸ್ ಕೊಡಕ್ ಸಾಧ್ಯ. So it is your scleran kaima which has got dead cells. It provides stiffness to the plant. So ನೀವು ಎಲ್ಲೆಲ್ಲಿ ಇದು ಈ scleran kaima ನ ನೋಡಬಹುದು, ಎಲ್ಲೆಲ್ಲಿ ಅಂದ್ರೆ first and foremost thing is scleran kaima ನಲ್ಲಿ it is made up of, it has two types ಆಯ್ತಾ. ಒಂದು ಬಂದು sclerites, ಇನ್ನೊಂದು ಬಂದು fibers. ಆ fibers ನ ಬಂದು ನೀವು ಕೋಕೋನಟ್ ಹಸ್ಕ್ ಇದೆಯಲ್ಲ ಅದ್ರಲ್ಲಿ ನೋಡ್ತೀರಾ. ಇದು ಕೂಡ ಎಷ್ಟು ಹಾರ್ಡ್ ಇರುತ್ತೆ. ಅಂಡ್ ಈಸ್ ಇಟ್ ಈಸಿಲಿ ಬ್ರೇಕಬ್, ಅದು ಈಸಿಯಾಗಿ ಬ್ರೇಕ್ ಮಾಡಕ್ಕಾಗತ್ತಾ, ಇಲ್ಲ. ಸೊ ಇದು ಯಾವ್ದ್ರಿಂದ ಸಾಧ್ಯ, ಇಟ್ಸ್ ಬಿಕಾಸ್ ಆಫ್ ಸ್ಕ್ಲೀರನ್ ಕೈಮಾ. ಹೇಳ್ದಲ್ಲ ಸ್ಕ್ಲೀರನ್ ಕೈಮಾನಲ್ಲಿ ದಿಸ್ ಇಸ್ ಸ್ಕ್ಲಿರೈಡ್, ಇದು ಬಂದು ಈ ಉದ್ದಕ್ಕಿದೆಯಲ್ಲ ಇದು ಬಂದು ಫೈಬರ್. ಓಕೆ. ಸೊ ಸ್ಕ್ಲೀರೈಟ್ಸ್ ಯಾರಲ್ಲಿ ಕಾಣುತ್ತೆ ನಿಮ್ಗೆ, ಈ ವಾಲ್ನಟ್ಸ್ ಅಲ್ಲಿ ದ ಔಟರ್ ನಟ್ ಇದೆಯಲ್ಲ, ಅದು ಕವರಿಂಗ್ ಇದೆಯಲ್ಲ, ಆ ಶೆಲ್, ದಟ್ ಇಸ್ ಮೇಡ್ ಅಪ್ ಆಫ್ ಯೋರ್ ಸ್ಕ್ಲೀರನ್ ಕೈಮಾ ಟಿಶ್ಯೂ. ಎಷ್ಟು ಹಾರ್ಡ್ ಇರುತ್ತಲ್ಲ, ಇಟ್ ಇಸ್ ನಾಟ್ ದಟ್ ಈಸಿ ಟು ಬ್ರೇಕ್. ಸೊ ಈಗ ಅರ್ಥ ಆಯ್ತಾ ಸ್ಕ್ಲೀರನ್ ಕೈಮಾ ಬಗ್ಗೆ. ಓಕೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಸೊ ಈ ಕ್ವೆಶ್ಚನ್ ಏನ್ ಕೇಳ್ತದ ಅಂದ್ರೆ, ಅಮೀಬಾ ಅಕ್ವೈರ್ಸ್ ಇಟ್ಸ್ ಫುಡ್ ಥ್ರೂ ಅ ಪ್ರಾಸೆಸ್ ದಟ್ ಇಸ್ ಟರ್ಮ್ಡ್ ಆಸ್. ಸೊ ಅಮೀಬಾಗೆ ಅದು ಊಟದು ಲೈಕ್ ಅದ್ರದ್ದು ಊಟ ತಿನ್ನತ್ತಲ್ಲ, ಲೈಕ್ ಕನ್ಸ್ಯೂಮ್ ಮಾಡ್ತಾ ಇದೆಯಲ್ಲ, ಆ ಪ್ರಾಸೆಸ್ ನ ಏನಂತ ಕರೀತಾರೆ ಅಂತ ಕೇಳ್ತಾ ಇದಾರೆ. ಓಕೆ. ಆಪ್ಷನ್ ಎ ಹೇಳುತ್ತೆ ಪ್ಲಾಸ್ಮೋಲೈಸಿಸ್ ಅಂತ,
ಆಪ್ಷನ್ ಬಿ ಹೇಳುತ್ತೆ ಎಂಡೋಸೈಟೋಸಿಸ್ ಅಂತ. ಸಿ ಪ್ಲಾಸ್ಮೋಲೈಸಿಸ್ ಅಲ್ಲ, ದಟ್ ಇಸ್ ನಾಟ್ ಯುವರ್ ಆನ್ಸರ್. ಆಪ್ಷನ್ ಬಿ ಹೇಳ್ತದೆ ಎಂಡೋಸೈಟೋಸಿಸ್ ಅಂತ. ಆಪ್ಷನ್ ಸಿ ಹೇಳ್ತದೆ ಬೋತ್ ಎಕ್ಸೋ ಅಂಡ್ ಎಂಡೋಸೈಟೋಸಿಸ್ ಅಂತ. ಆಪ್ಷನ್ ಡಿ ಹೇಳ್ತದೆ ಎಕ್ಸೋಸೈಟೋಸಿಸ್ ಅಂತ. ಸೊ ಇಲ್ಲಿ ಕ್ವೆಶ್ಚನ್ ಏನು, ಅಕ್ವೈರ್ ಇಟ್ಸ್ ಫುಡ್ ಅಂದ್ರೆ ಕನ್ಸ್ಯೂಮ್ ಮಾಡೋದು, ಅದು ಹೆಂಗೆ ಫುಡ್ ಸಿಗ್ತಾ ಇದೆ. ಸೊ ಕರೆಕ್ಟ್ ಆನ್ಸರ್ ಬಂದು ಇಟ್ ಇಸ್ ಎಂಡೋಸೈಟೋಸಿಸ್. ಓಕೆ, ಸೊ ಫಸ್ಟ್ ಎಂಡೋಸೈಟೋಸಿಸ್ ಅಂದ್ರೆ ಏನು ಅಂತ ನೋಡೋಣ. ಏನಾಗುತ್ತೆ ಅಂದ್ರೆ ಅಮೀಬಾ ಬಂದು ಇಟ್ಸ್ ಅ ಯೂನಿಸೆಲ್ಯುಲರ್ ಆರ್ಗಾನಿಸಮ್ ಅಂಡ್ ಅದಕ್ಕೆ ಬಂದು ವೆಲ್ ಡಿಫೈನ್ಡ್ ಶೇಪ್ ಇಲ್ಲ. ಅಮೀಬಾಗೆ ವೆಲ್ ಡಿಫೈನ್ಡ್ ಶೇಪ್ ಇಲ್ಲ. ಓಕೆ, ಸೊ ಅಮೀಬಾ ಏನ್ ಮಾಡುತ್ತೆ, ಅದು ಊಟ ಇವಾಗ ಫುಡ್ ಪಾರ್ಟಿಕಲ್ಸ್ ಇವಾಗ ಹತ್ರ ಇದೆ ಅಂತ ಅನ್ಕೊಳ್ಳಿ, ಅದಲ್ಲಿ ಮೂವ್ ಹಾಕೊಂಡು ಹೋಗಿ ಇದೆಯಲ್ಲ ಇದನ್ನ ಇದು ಎನ್ಗಲ್ಫ್ ಮಾಡತ್ತೆ ಫುಡ್ನ. ಓಕೆ, ಸೊ ಈ ತರ ಎನ್ಗಲ್ಫ್ ಮಾಡ್ಬಿಟ್ಟು ಏನ್ ಮಾಡುತ್ತೆ, ಒಳಗಡೆ ಫುಡ್ ವ್ಯಾಕ್ಯೂಲ್ ಫಾರ್ಮ್ ಆಗುತ್ತೆ. ಯಾವ್ದ್ರೊಳಗಡೆ, ಅಮೀಬಾದ್ರೊಳಗಡೆ. ಓಕೆ, ಫುಡ್ ವ್ಯಾಕ್ಯೂಲ್ ಫಾರ್ಮ್ ಆದ್ಮೇಲೆ ಏನಾಗುತ್ತೆ, ಒಂದ್ಸಲಿ ವ್ಯಾಕ್ಯೂಲ್ ನಲ್ಲಿ ಏನಾಗುತ್ತೆ, ಫುಡ್ ಬಂದು ಇಲ್ಲಿ ಡೈಜೆಸ್ಟ್ ಆಗುತ್ತೆ. ಡೈಜೆಸ್ಟ್ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಆ ನ್ಯೂಟ್ರಿಯೆಂಟ್ಸ್ ಬಂದು ಪ್ರಾಪರ್ ಆಗಿ ಅಸಿಮಿಲೇಟ್ ಆಗುತ್ತೆ, ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಮೀಬಾದ್ರೊಳಗಡೆ. ಆ ಸೆಲ್ ಒಳಗಡೆನೆ ಎಲ್ಲೆಲ್ಲಿ ನ್ಯೂಟ್ರಿಯೆಂಟ್ಸ್ ಬೇಕೋ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆಮೇಲೆ ಅದು ಫುಡ್ ಮೆಟೀರಿಯಲ್ ತಗೊಂಡಿರತ್ತಲ್ಲ, ಅದ್ರಲ್ಲಿ ಕೆಲವೊಂದು ವೇಸ್ಟ್ ಕೂಡ ಇರತ್ತೆ. ಆ ಅಮೀಬಾಗೆ ಅದು ಬೇಕಾಗಿರಲ್ಲ. ಆ ವೇಸ್ಟ್ ನ ಏನ್ ಮಾಡತ್ತೆ, ಹೊರಗಡೆ ಹಾಕ್ಬಿಡತ್ತೆ, ಬಾಡಿಯಿಂದ ಹೊರಗಡೆ ಹಾಕ್ಬಿಡತ್ತೆ. ಸೊ ಇವಾಗ ಇದು ಫುಡ್ ನ ಒಳಗಡೆ ತಗೊಂತಾ ಇದೆಯಲ್ಲ, ಇದನ್ನ ಬಂದು ನಾವು ಎಂಡೋಸೈಟೋಸಿಸ್ ಅಂತ ಕರಿತೀವಿ. ಸೊ ಫುಡ್ ಅಕ್ವೈರ್ ಮಾಡ್ತಾ ಇದೆಯಲ್ಲ, ಅದನ್ನ ಬಂದು ಇಲ್ಲಿ ತಗೊಂತಾ ಇದೆ ನೋಡಿ, ಇದೇನ್ ಮಾಡ್ತಾ ಇದೆ, ಎನ್ಗಲ್ಫ್ ಮಾಡ್ತಾ ಇದೆಯಲ್ಲ, ಆ ಪ್ರಾಸೆಸ್ ನ ಬಂದು ಎಂಡೋಸೈಟೋಸಿಸ್ ಅಂತ ಕರಿತೀವಿ. ಓಕೆ, ವೆರಸ್ ಈ ಫುಡ್ ವೇಸ್ಟ್ ಮೆಟೀರಿಯಲ್ಸ್ ನ ಏನ್ ಮಾಡುತ್ತೆ, ಡೈಜೆಸ್ಟ್ ಆಗದೆ ಇರೋದು ವೇಸ್ಟ್ ಮೆಟೀರಿಯಲ್ಸ್ ನ ಏನ್ ಮಾಡುತ್ತೆ, ಹೊರಗಾಗುತ್ತೆ. ಅದನ್ನೇನಂತ ಕರಿತೀವಿ, ವಿ ಕಾಲ್ ದಟ್ ಆಸ್ ಎಕ್ಸೋಸೈಟೋಸಿಸ್. ಅದನ್ನ ಬಂದು ನಾವು ಎಕ್ಸೋಸೈಟೋಸಿಸ್ ಅಂತ ಕರಿತೀವಿ. ಓಕೆ, ಸೊ ಇವಾಗ ಕ್ವೆಶ್ಚನ್, ಇವಾಗ ಅದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು, ಇಟ್ ಇಸ್ ಯುವರ್ ಎಂಡೋಸೈಟೋಸಿಸ್. ಬಟ್ ಇಲ್ಲಿ ಆಪ್ಷನ್ ಅಲ್ಲಿ ಏನೇನು ಕೇಳಿದ್ದಾರೆ, ಎಂಡೋಸೈಟೋಸಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಎಕ್ಸೋಸೈಟೋಸಿಸ್ ನಲ್ಲಿ ಏನಾಗ್ತದೆ, ಫುಡ್ ವೇಸ್ಟ್ ಮೆಟೀರಿಯಲ್ಸ್ ನ ಆ ಯೂನಿಸೆಲ್ಯುಲರ್ ಆರ್ಗಾನಿಸಮ್ ಬಂದು ಆ ಸೆಲ್ ಇಂದ ಹೊರಗೆ ಆಗ್ತದೆ, ದಟ್ ಇಸ್ ಎಕ್ಸೋಸೈಟೋಸಿಸ್. ಹಿಯರ್ ದೇ ಆಸ್ಕ್ಡ್ ಓನ್ಲಿ ಅಕ್ವೈರ್ ಇಟ್ಸ್ ಫುಡ್, ಅದು ಹೇಗೆ ಫುಡ್ ನ ಕನ್ಸ್ಯೂಮ್ ಮಾಡ್ತದೆ, ಅದು ಹೆಂಗೆ ಅಕ್ವೈರ್ ಮಾಡ್ತದೆ. ಸೊ ಇಟ್ಸ್ ಓನ್ಲಿ ಎಂಡೋಸೈಟೋಸಿಸ್. ಎಕ್ಸೋ ಅಂದ್ರೆ ಹೊರಗೆ ಹಾಕೋದು, ಇದು ಕೂಡ ಆಗಲ್ಲ. ವೆರಸ್ ಇಲ್ಲಿ ಬೋತ್ ಎಂಡೋ ಅಂಡ್ ಎಕ್ಸೋ ಅಂತ ಇದೆ, ಸೊ ಇದು ಕೂಡ ಆಗಲ್ಲ ಇಲ್ಲಿ, ಯಾಕಂದ್ರೆ ಬೋತ್ ಅಂತ ಹೇಳ್ತದೆ. ಸೊ ಫುಡ್ ಅಕ್ವೈರ್ ಮಾಡೋದು ಬೋತ್ ಎಕ್ಸೋಸೈಟೋಸಿಸ್ ಎಂಡೋಸೈಟೋಸಿಸ್ ಅಂತ ಕರಿತೀವಾ, ಇಲ್ಲ. ಫುಡ್ ಅಕ್ವೈರ್ ಮಾಡೋದನ್ನ ಬಂದು ಎಂಡೋಸೈಟೋಸಿಸ್ ಅಂತ ಕರಿತೀವಿ. ಆಮೇಲೆ ಫುಡ್ ನ ಬಾಡಿಯಿಂದ ಲೈಕ್ ವೇಸ್ಟ್ ಮೆಟೀರಿಯಲ್ ನ ಹೊರಗಡೆ ಹಾಕುತ್ತಲ್ಲ, ದಟ್ ಇಸ್ ಎಕ್ಸೋಸೈಟೋಸಿಸ್. ಸೊ ಇಲ್ಲಿ ಬೋತ್ ಅಂತ ಅಂದಿರೋದಕ್ಕೆ ದಿಸ್ ಇಸ್ ಆಲ್ಸೋ ನಾಟ್ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶ್ಚನ್. ಓಕೆ, ಆಮೇಲೆ ಪ್ಲಾಸ್ಮೋಲೈಸಿಸ್ ಅಂತ ಹೇಳ್ತಾರೆ. ಸಿ ಪ್ಲಾಸ್ಮೋಲೈಸಿಸ್ ಅಂದ್ರೆ ಏನು, ಯು ಹ್ಯಾವ್ ಸ್ಟಡಿಡ್ ದಿಸ್. ಏನಂದ್ರೆ ಇವಾಗ ನೋಡಿ, ಲೈಕ್ ಆಸ್ಮೋಸಿಸ್ ಅಲ್ಲಿ 3 ಟೈಪ್ಸ್ ಆಫ್ ಸೊಲ್ಯೂಷನ್ ನೋಡಿದ್ವಿ. ಆ ಕೆಳಗಡೆ ಹೈಪೋಟೋನಿಕ್ ಸೊಲ್ಯೂಷನ್ ಇತ್ತು, ಹೈಪರ್ಟೋನಿಕ್ ಸೊಲ್ಯೂಷನ್ ಇತ್ತು ಅಂಡ್ ಐಸೋಟೋನಿಕ್ ಸೊಲ್ಯೂಷನ್ ಇತ್ತು ಅಲ್ವಾ. ಇವಾಗ ಬಂದು ನೀವು ಸೆಲ್ನ ಹೈಪರ್ಟೋನಿಕ್ ಸೊಲ್ಯೂಷನ್ಗೆ ಹಾಕಿದ್ರಿ ಅನ್ಕೊಳ್ಳಿ. ಸೊ ವಾಟ್ ಯು ಮೀನ್ ಬೈ ಹೈಪರ್ಟೋನಿಕ್ ಸೊಲ್ಯೂಷನ್ ಅಂದ್ರೆ ಏನು, ಹೈಪರ್ಟೋನಿಕ್ ಸೊಲ್ಯೂಷನ್ ಅಲ್ಲಿ ಏನಾಗುತ್ತೆ, ಸೊಲ್ಯೂಟ್ ಬಂದು ಜಾಸ್ತಿ ಇರುತ್ತೆ ಅಂಡ್ ವಾಟರ್ ಬಂದು ಕಮ್ಮಿ ಇರುತ್ತೆ. ಇನ್ ಹೈಪರ್ಟೋನಿಕ್ ಸೊಲ್ಯೂಷನ್ ಅಲ್ಲಿ ಏನಾಗುತ್ತೆ, ಇದರಲ್ಲಿ ಹೈಪರ್ ಅಂದ್ರೆ ಇಟ್ ಇಸ್ ಆಲ್ವೇಸ್ ಹೈ, ಜಾಸ್ತಿ ಇರುತ್ತೆ. ಏನ್ ಜಾಸ್ತಿ ಇರುತ್ತೆ ಹೈಪರ್ಟೋನಿಕ್ ಸೊಲ್ಯೂಷನ್ ಅಲ್ಲಿ, ಸೊಲ್ಯೂಟ್ ಜಾಸ್ತಿ ಇರುತ್ತೆ ಆಯ್ತಾ, ಸೊಲ್ಯೂಟ್ ಜಾಸ್ತಿ ಇರುತ್ತೆ. ವೆರಸ್ ಯು ಸಾಲ್ವೆಂಟ್, ಯೂನಿವರ್ಸಲ್ ಸಾಲ್ವೆಂಟ್ ಯಾವುದು, ಯೂನಿವರ್ಸಲ್ ಸಾಲ್ವೆಂಟ್ ಯಾವುದು, ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ನ ಟೈಪ್ ಮಾಡಿ ಯೂನಿವರ್ಸಲ್ ಸಾಲ್ವೆಂಟ್ ಯಾವುದು ಅಂತ. ಸೊ ಈ ಹೈಪರ್ಟೋನಿಕ್ ಸೊಲ್ಯೂಷನ್ ಅಲ್ಲಿ ಸಾಲ್ವೆಂಟ್ ಕಮ್ಮಿ ಇರುತ್ತೆ ಆಯ್ತಾ. ಆಸ್ ಅ ರಿಸಲ್ಟ್ ಏನಾಗುತ್ತೆ, ಈ ತರ ಹೈಪರ್ಟೋನಿಕ್ ಸೊಲ್ಯೂಷನ್ಗೆ ನಾವು ಸೆಲ್ನ ಹಾಕಿದಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಪ್ಲಾಂಟ್ ಸೆಲ್ನೇ ತಗೊಳ್ಳಿ, ಏನಾಗುತ್ತೆ ಇವಾಗ ನಾವು ಸೆಲ್ನ ಹಾಕ್ತಿವಿ ಬಟ್ ಇಲ್ಲಿ ಹೊರಗಡೆ ಸಾಲ್ವೆಂಟ್ ಕಮ್ಮಿ ಇರುತ್ತೆ, ಸೊಲ್ಯೂಟ್ ಜಾಸ್ತಿ ಇರತ್ತಲ್ಲ. ಸೊ ಏನಾಗುತ್ತೆ, ವಾಟರ್ ಮಾಲಿಕ್ಯೂಲ್ ಬಂದು ಹೊರಗಡೆ ಪಾಸ್ ಔಟ್ ಆಗುತ್ತೆ. ಸೊ ಇಲ್ಲಿ ಸಾಲ್ವೆಂಟ್ ಬಂದು ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಲೋವರ್ ಕಾನ್ಸಂಟ್ರೇಟೆಡ್ ರೀಜನ್. ಆಸ್ ಅ ರಿಸಲ್ಟ್ ಏನಾಗುತ್ತೆ, ಸೆಲ್ ಬಂದು ಶ್ರಿಂಕ್ ಆಗುತ್ತೆ, ಸೆಲ್ ಶ್ರಿಂಕ್ಸ್. ಏನಾಗ್ತಾ ಇತ್ತು, ಸೆಲ್ ಬಂದು ಶ್ರಿಂಕ್ ಆಗತ್ತೆ. ಸೊ ಅದು ಶ್ರಿಂಕ್ ಆಗತ್ತಲ್ಲ, ಅದನ್ನ ಏನಂತ ಕರಿತೀವಿ, ಪ್ಲಾಸ್ಮೋಲೈಸಿಸ್ ಅಂತ ಕರಿತೀವಿ. ಸೊ ಇಲ್ಲಿ ಪ್ಲಾಸ್ಮೋಲೈಸಿಸ್ ಬಗ್ಗೆ ಮಾತಾಡ್ತಾ ಇದ್ರೆ, ಪ್ಲಾಸ್ಮೋಲೈಸಿಸ್ ಬೇರೆ, ಈ ಎಂಡೋಸೈಟೋಸಿಸ್ ಬೇರೆ, ಇದಕ್ಕೂ ಸಂಬಂಧನೇ ಇಲ್ಲ. ಸೊ ದಿಸ್ ಆಲ್ಸೋ ಕೆನ್ ನಾಟ್ ಬಿ ಯೋರ್ ರೈಟ್ ಆನ್ಸರ್. ಸೊ ಕರೆಕ್ಟ್ ಆನ್ಸರ್ ಯಾವುದು, ಇಟ್ ಈಸ್ ಯೋರ್ ಎಂಡೋಸೈಟೋಸಿಸ್. ಕ್ಲಿಯರ್? ಓಕೆ, ಇವಾಗ ಬಂದು ನೆಕ್ಸ್ಟ್ ಕ್ವೆಶ್ಚನ್ ಅಲ್ಲಿ ಏನ್ ಕೇಳ್ತಾ ಇದಾರೆ ನೋಡೋಣ. ಸೊ ಇವಾಗ ಲಿಗ್ನಿಫೈಡ್
ಲಿಗ್ನಿಫೈಡ್ ಅಂತ ಬಂದಿದ ತಕ್ಷಣನೇ ಯು ಶುಡ್ ನೋ ವಾಟ್ ಇಸ್ ದ ರೈಟ್ ಆನ್ಸರ್ ಇಲ್ಲಿ ಅಂತ. ಲಿಗ್ನಿಫೈಡ್, ನ್ಯಾರೋ, elongated and dead cells are found in. Lignified, narrow, elongated, dead cells are found in ಯಾವ್ದ್ರಲ್ಲಿ? ಆಪ್ಷನ್ ಎ ಹೇಳ್ತಾ ಇದೆ ಕೋಲನ್ ಕೈಮಾ ಅಂತ, ಆಪ್ಷನ್ ಬಿ ಹೇಳ್ತಾ ಇದೆ ಫ್ಲೋಯಮ್ ಅಂತ, ಆಪ್ಷನ್ ಸಿ ಹೇಳ್ತದೆ ಪ್ಯಾರನ್ ಕೈಮಾ ಅಂತ, ಆಪ್ಷನ್ ಡಿ ಹೇಳ್ತದೆ ಸ್ಕ್ಲಿರನ್ ಕೈಮಾ ಅಂತ. ಸೊ ಯುವರ್ ಆನ್ಸರ್ ಇಸ್ ಇಟ್ ಇಸ್ ಸ್ಕ್ಲಿರನ್ ಕೈಮಾ. ಓಕೆ, ನಾನು ಹೇಳ್ತಾ ಇಲ್ಲ, ಸ್ಕ್ಲಿರನ್ ಕೈಮಾನಲ್ಲಿ 2 ಟೈಪ್ ಇದಾವೆ. ಒಂದು ಸ್ಕ್ಲಿರೈಡ್ ಬಂದು ಇಟ್ ವಿಲ್ ಹ್ಯಾವ್ ದಿಸ್ ಶೇಪ್ ಸ್ಕ್ಲಿರೈಡ್, ವೆರಸ್ ಫೈಬರ್ಸ್ ಬಂದು ಈ ತರ ಇರುತ್ತೆ. ಫೈಬರ್ಸ್ ಬಂದು ಹೆಂಗಿರುತ್ತೆ, ಲೈಕ್ ಸ್ಕ್ಲಿರನ್ ಕೈಮಾನಲ್ಲಿ ಫೈಬರ್ಸ್ ಯಾವ ಟೈಪ್ ಇರುತ್ತೆ, ಈ ತರ ಲಾಂಗ್ elongated, it is long and ending ಬಂದು tapering ends ಇರುತ್ತೆ. ಓಕೆ, ಪ್ಲಸ್ ಇದರಲ್ಲಿ ಲಿಗ್ನಿಫೈಡ್ ಥಿಕ್ ವಾಲ್ಸ್ ಇರುತ್ತೆ. ಸಿ, ನಾನು ಆಲ್ರೆಡಿ ಆ ಫಸ್ಟ್ ಕ್ವೆಶ್ಚನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ದಟ್ ವಾಟ್ ಇಸ್ ದ ಫಂಕ್ಷನ್ ಆಫ್ ಸ್ಕ್ಲಿರನ್ ಕೈಮಾ. ಎಸ್, ಇದು ಸ್ಕ್ಲಿರನ್ ಕೈಮಾ ಸ್ಟಾರ್ಟಿಂಗ್ ಲೆಟರ್ ಎಸ್. ಸೊ ಅದೇನ್ ಪ್ರೊವೈಡ್ ಮಾಡ್ತದೆ, ಸ್ಟಿಫ್ನೆಸ್ ವಿಚ್ ಆಲ್ಸೋ ಸ್ಟಾರ್ಟಿಂಗ್ ಎಸ್. ಸೊ ಈ ತರ ಎಸ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಅದು ಸ್ಟಿಫ್ನೆಸ್ ನ ಪ್ರೊವೈಡ್ ಮಾಡ್ತದೆ. ಯಾವುದು? ಸ್ಕ್ಲಿರನ್ ಕೈಮಾ. ಅದರಲ್ಲಿ 2 ತರ ಇದೆ ಅಂತ ಅಂದರಲ್ಲಿ. ಯಾವುದು? ಒಂದು ಬಂದು ಸ್ಕ್ಲಿರೈಡ್, ಇನ್ನೊಂದು ಬಂದು ಯಾವುದು ಸ್ಕ್ಲಿರೈಡ್ ಇತ್ತು, ಮತ್ತೆ ಇನ್ನೊಂದು ಬಂದು ಫೈಬರ್ ಇತ್ತು ಅಲ್ವಾ. ಸ್ಕ್ಲಿರೈಡ್ ಬಂದು ಈ ತರ ಇರತ್ತೆ. ಮಧ್ಯದಲ್ಲಿ ಇದ್ರಲ್ಲೂ ಅಷ್ಟೇ ಥಿಕ್ ವಾಲ್ಸ್ ಇದಾವೆ, ಬಟ್ ಮಧ್ಯ ಏನಿದೆ, ಪಿಟ್ ಇದೆ, ಜಾಗ ಇದೆ. ಅದೇನಕ್ಕಿದೆ? ಫಾರ್ ಇಂಟ್ರಾಸೆಲ್ಯುಲರ್ ಮೂವ್ಮೆಂಟ್ಗೋಸ್ಕರ, ಟ್ರಾನ್ಸ್ಪೋರ್ಟ್ಗೋಸ್ಕರ. ಒಂದ್ಸಲಿಂದ ಇನ್ನೊಂದ್ಸಲಿಗೆ ಏನಾದ್ರು ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಅದಕ್ಕೋಸ್ಕರ ಇಲ್ಲಿ ಚಿಕ್ಕ ಜಾಗ ಇದೆ. ಓಕೆ, ಫೈನ್. ಅಂಡ್ ವೆರಸ್ ಫೈಬರ್ ಬಂದು ಏನು ಈ ತರ ಸ್ಟ್ರಕ್ಚರ್ ಈ ತರ ಇದೆ, ಮತ್ತೆ ಲಿಗ್ನಿಫೈಡ್ ಅಂತ ಹೇಳ್ತಾರೆ. ನಾವು ವಾಟ್ ಇಸ್ ಲಿಗ್ನಿನ್? ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೋಡೋಣ, ವಾಟ್ ಇಸ್ ಲಿಗ್ನಿನ್ ಅಂತ. ಲಿಗ್ನಿನ್ ಬಂದು ಇವಾಗ ಆಸ್ ಆಫ್ ನಾವು ಕೀಪ್ ದಿಸ್ ಇನ್ ಮೈಂಡ್. ಲಿಗ್ನಿನ್ ಬಂದು ಇವಾಗ ಯು ಕ್ಯಾನ್ ರಿಲೇಟ್ ದಟ್ ವಿತ್ ಸಿಮೆಂಟ್. ಸಿಮೆಂಟ್ ಬಂದು ಏನ್ ಮಾಡ್ತಾ ಇದೆ ಇವಾಗ ಕನ್ಸ್ಟ್ರಕ್ಷನ್ ಅಲ್ಲಿ ಏನಕ್ಕೆ ಯೂಸ್ ಮಾಡ್ತಾರೆ, ಅದು ವಾಲ್ಸ್ ನ ಇನ್ನ ಗಟ್ಟಿ ಆಗುತ್ತೆ. ಬ್ರಿಕ್ಸ್ ನ ಇಟ್ಬಿಟ್ಟು ಸಿಮೆಂಟ್ ಹಾಕ್ತಾರೆ, ಸೊ ದಟ್ ಅದು ಒಂದಕ್ಕೊಂದು ಅಂಟ್ಕೊಳತ್ತೆ, ಪ್ಲಸ್ ಗಟ್ಟಿಯಾಗಿರತ್ತೆ, ನಿಲ್ಲತ್ತೆ ಅಲ್ವಾ. ಸೊ ಲಿಗ್ನಿನ್ ಕೂಡ ಒಂಥರ ಸಿಮೆಂಟ್ ತರನೇ ವರ್ಕ್ ಮಾಡ್ತಾ ಇದೆ. ಇದೇನ್ ಮಾಡುತ್ತೆ, ಅಷ್ಟು ತುಂಬಾ ಗಟ್ಟಿ ಇರುತ್ತೆ, ಅಷ್ಟು ಈಸಿಯಾಗಿ ಬ್ರೇಕ್ ಮಾಡಕ್ ಆಗಲ್ಲ. ಸೊ ಸ್ಕ್ಲಿರನ್ ಕೈಮಾದು ಏನ್ ಫಂಕ್ಷನ್, ಸ್ಟಿಫ್ನೆಸ್ ಪ್ರೊವೈಡ್ ಮಾಡ್ಬೇಕಲ್ಲ. ಸೊ ಫೈಬರ್ಸ್ ಇದ್ರಲ್ಲೆಲ್ಲ ಏನಿರುತ್ತೆ, ಲಿಗ್ನಿನ್ ಇರುತ್ತೆ, ಸೊ ದಟ್ ಆ ಸ್ಟಿಫ್ನೆಸ್ ನ ಕೊಡ್ತಾ ಇದೆ. ಈ ಕಂಟೆಂಟ್ ಬಂದು ಸ್ವಲ್ಪ ಸೆಲ್ಯುಲೋಸ್ ಜೊತೆನೂ ಮಿಕ್ಸ್ ಆಗುತ್ತೆ. ವಾಟ್ ಈಸ್ ಯೋರ್ ಸೆಲ್ಯುಲೋಸ್? ನಾವು ಸೆಲ್ಯುಲೋಸ್ ಎಲ್ಲಿ ನೋಡಿದ್ವಿ? when I was teaching you the fundamental unit of life, allu kuda mention madide. We studied the cell wall nalli what is cell wall made up of? Cell wall bandu cellulose. It is composed of cellulose alva. So illi scleran kaimanalli enagutte, aa cell wall bandu it is made up of cellulose ene, adr jotege ee lignin kuda mix ಆಗಿರತ್ತೆ, so that ಏನು ಅದು ತುಂಬಾ ಸ್ಟಿಫ್ ಆಗಿರ್ಲಿ, ರಿಜಿಡ್ ಆಗಿರ್ಲಿ, so that plants ನ ಅದು ಪ್ರೊಟೆಕ್ಟ್ ಮಾಡ್ಲಿ ಅಂತ. ಓಕೆ, ಸೊ ಕ್ವೆಶ್ಚನ್ ಏನಿತ್ತು ಇಲ್ಲಿ, ಎಲ್ಲಿ ಲಿಗ್ನಿಫೈಡ್, ನ್ಯಾರೋ, ಎಲಾಂಗೇಟೆಡ್, ಡೆಡ್ ಸೆಲ್ಸ್ ಯಾವ್ದ್ರಲ್ಲಿದೆ? ನಿಮ್ ಸ್ಕ್ಲಿರನ್ ಕೈಮಾನಲ್ಲಿ ಇರೋದು. ವೆರಸ್ ಫ್ಲೋಯಮ್ ಬಂದು ಏನು? ಫ್ಲೋಯಮ್ ಬಂದು ಇಟ್ ಇಸ್ ಅ ಕಾಂಪ್ಲೆಕ್ಸ್ ಟಿಶ್ಯೂ. ಮತ್ತೆ ಅದ್ರದ್ದು ಏನ್ ಫಂಕ್ಷನ್? ಅದು ಬಂದು ಪ್ಲಾಂಟ್ಸ್ ನಲ್ಲಿ ಫುಡ್ ನ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ ಗೆ ಟ್ರಾನ್ಸ್ಪೋರ್ಟ್ ಮಾಡ್ತದೆ. ಎಲ್ಲಿಂದ? ಲೀಫ್ ಇಂದ. ಯಾಕೆ ಲೀಫ್ ಇಂದ? ಯಾಕೆ ಅಂದ್ರೆ ಲೀಫ್ ಬಂದು ಅಲ್ಲಿ ಏನ್ ನಡೆಯುತ್ತೆ, ಇಟ್ ಇಸ್ ಅ ಸೈಟ್ ಆಫ್ ಫೋಟೋಸಿಂಥಸಿಸ್. ಪ್ಲಾಂಟ್ಸ್ ಏನಕ್ಕೆ ಫೋಟೋಸಿಂಥಸಿಸ್ ಪರ್ಫಾರ್ಮ್ ಮಾಡುತ್ತೆ? ಅದ್ರ ಊಟನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ. ಓಕೆ, ಸೊ ಊಟ ಬಂದು ಎಲ್ಲಿ? ನಮ್ಮ ಮನೆಗಳಲ್ಲೂ ಅಷ್ಟೇ ಅಡ್ಗೆ ಬಂದು ಎಲ್ಲಿ ಮಾಡ್ತಾರಪ್ಪ? ಅಡ್ಗೆ ಮನೇಲಿ ಮಾಡ್ತಾರೆ. ಒಂದ್ಸಲಿ ಊಟ ಆದ್ಮೇಲೆ ಏನು, ನಾವು ಊಟನ ತಗೊಂಡು ಡಿಫ್ರೆಂಟ್, ಬೇಕಾದ್ರೆ ಹಾಲಲ್ಲಿ ಕುತ್ಕೊಂಡ್ ತಿಂತೀವಿ, ಇಲ್ಲ ಡೈನಿಂಗ್ ಹಾಲಲ್ಲಿ ಕುತ್ಕೊಂಡ್ ತಿಂತೀವಿ, ಇಲ್ಲ ರೂಮಲ್ಲಿ ಕುತ್ಕೊಂಡ್ ತಿಂತೀವಿ, ನಮ್ಮ ಇಷ್ಟ ಅಲ್ವಾ. ಸೊ ಅದೇ ತರ ಪ್ಲಾಂಟ್ಸ್ ನಲ್ಲೂ ಅಷ್ಟೇ ಫುಡ್ ಬಂದು ಎಲ್ಲಿ? ಲೀಫ್ ನಲ್ಲೇ ಪ್ರಿಪೇರ್ ಆಗೋದು. ಇಟ್ ಇಸ್ ಲೈಕ್ ದ ಕಿಚನ್ ಫಾರ್ ಪ್ಲಾಂಟ್ಸ್. ಆಮೇಲೆ ಅಲ್ಲಿಂದ ಊಟ ಬಂದು ಏನಾಗುತ್ತೆ, ಡಿಫ್ರೆಂಟ್ ಪ್ಲಾಂಟ್ ಬಾಡಿ ಪಾರ್ಟ್ಸ್ಗೆ ಏನಾಗುತ್ತೆ, ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸ್ಟೆಮ್ಗಾದ್ರೂ ಹೋಗ್ಬೋದು, ಲೀವ್ಗಾದ್ರೂ ಹೋಗ್ಬೋದು, ಬ್ರಾಂಚಸ್ಗೆ ಹೋಗ್ಬೋದು, ಫ್ಲವರ್ಗೆ ಹೋಗ್ಬೋದು, ರೂಟ್ಸ್ಗೆ ಹೋಗ್ಬೋದು, ಅದೇ ಎಲ್ಲಿ ಬೇಕಾದ್ರೂ ಅದು ಹೋಗ್ಬೋದು. ಸೊ ಯಾರ ಫುಡ್ ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ರೆ? ಇಟ್ ಇಸ್ ಫ್ಲೋಯಮ್. ಓಕೆ, ಸೊ ಆಮೇಲೆ ನಾವು ಕೋಲನ್ ಕೈಮಾ, ಪ್ಯಾರನ್ ಕೈಮಾ ನೋಡಿದ್ವಿ. ಕೋಲನ್ ಕೈಮಾ ಬಂದು ಏನು, ಅದು ಫ್ಲೆಕ್ಸಿಬಿಲಿಟಿ ಪ್ರೊವೈಡ್ ಮಾಡ್ತದೆ ಪ್ಲಾಂಟ್ಸ್ ಗೆ, ಸೊ ದಟ್ ಪ್ಲಾಂಟ್ ಬಂದು ಬ್ರೇಕ್ ಆಗಲ್ಲ, ಬಟ್ ಜೋರಾಗಿ ಗಾಳಿ ಬೀಸಿದಾಗ ಸ್ವಲ್ಪ ಬೆಂಡ್ ಆಗುತ್ತೆ, ಆಯ್ತಾ, ಫ್ಲೆಕ್ಸಿಬಲ್. ಅಂಡ್ ಈವನ್ ಲೀವ್ ಕೂಡ ನೋಡಿ, ಲೀಫ್ ನ ನೀವು ಹಿಂಗ್ ಬೆಂಡ್ ಮಾಡಿ ಅದು ಬೆಂಡ್ ಆಗುತ್ತೆ, ಫ್ಲೆಕ್ಸಿಬಲ್ ಆಗುತ್ತೆ, ಮತ್ತೆ ವಾಪಸ್ ಅದರ ಶೇಪ್ಗೆ ಬರುತ್ತೆ. ಸೊ ಆ ಫ್ಲೆಕ್ಸಿಬಿಲಿಟಿ ಯಾರು ಕೊಟ್ಟಿರೋದು? ಇಟ್ ಇಸ್ ಕೋಲನ್ ಕೈಮಾ. ಪ್ಯಾರನ್ ಕೈಮಾ ಪ್ಯಾಕಿಂಗ್ ಏನಿರುತ್ತದೋ ಅದು ಸ್ಟೋರ್ಸ್ ಫುಡ್, ವಾಟರ್, ಮತ್ತೆ ಈವನ್ ವೇಸ್ಟ್ ನ ಕೂಡ ಸ್ಟೋರ್ ಮಾಡಿ ಇಟ್ಕೊಳತ್ತೆ. ಕ್ಲಿಯರ್? ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಟೆಂಡಾನ್ಸ್ ಹೆಲ್ಪ್ ಟು ಕನೆಕ್ಟ್. ಟೆಂಡಾನ್ಸ್ ಬಂದು ಏನ್ ಮಾಡ್ತದೆ ಬಾಡಿನಲ್ಲಿ, ಯಾವ್ದನ್ನ ಕನೆಕ್ಟ್ ಮಾಡ್ತಾ ಇದೆ ಅಂತ ಕೇಳ್ತಾ ಇದಾರೆ. ಮಸಲ್ ಟು ಮಸಲ್,
ಇಲ್ಲ ಮಸಲ್ ಟು ಬೋನಾ, ಇಲ್ಲ ಬೋನ್ ಟು ಕಾರ್ಟ್ರಿಜಾ, ಇಲ್ಲ ಬೋನ್ ಟು ಬೋನಾ? Your answer is muscle to bone. See, can you see this diagram? ಇಲ್ಲಿ ನೋಡಿ, muscle ಇಲ್ಲಿ bone ಇದೆ, this is bone. ಆಮೇಲೆ ಇಲ್ಲಿ muscle ಇದೆ. ಆ muscle ಮತ್ತೆ bone ಇಲ್ಲಿ ಅಟ್ಯಾಚ್ ಆಗೋದಕ್ಕೆ can you see this thing? ಇದು ಬಂದು that is your tendon. ಆ tendon ಏನ್ ಮಾಡ್ತದೆ? muscle ನ ಮತ್ತೆ bone ನ ಕನೆಕ್ಟ್ ಮಾಡ್ತಾ ಇದೆ. ಓಕೆ, ಸೊ ಇಲ್ಲಿ ನೋಡಿ, ವಾಟ್ ಇಸ್ ಟೆಂಡಾನ್? ಟೆಂಡಾನ್ ಏನು? ಇಟ್ ಇಸ್ ಅ ಫೈಬ್ರಸ್ ಕನೆಕ್ಟಿವ್ ಟಿಶ್ಯೂ. ಅದು ಬಂದು ಕನೆಕ್ಟಿವ್ ಟಿಶ್ಯೂ, ಅದ್ರ ನೇಚರ್ ಏನು? ಇಟ್ ಇಸ್ ಫೈಬ್ರಸ್ ಕನೆಕ್ಟಿವ್ ಟಿಶ್ಯೂ. ಅದೇನ್ ಮಾಡ್ತದೆ? ಮಸಲ್ ಮತ್ತೆ ಬೋನ್ ನ ಅಟ್ಯಾಚ್ ಮಾಡ್ತಾ ಇದೆ. ಸೊ ಟೆಂಡಾನ್ ಮೇ ಆಲ್ಸೋ ಅಟ್ಯಾಚ್, ಇಟ್ ಕ್ಯಾನ್ ಆಲ್ಸೋ ಅಟ್ಯಾಚ್ ಮಸಲ್ ಟು ದ ಸ್ಟ್ರಕ್ಚರ್ಸ್ ಲೈಕ್ ಐಬಾಲ್ ಆ ಥರ ಎಲ್ಲ. ಇದು ನಾಟ್ ಜಸ್ಟ್ ಮಸಲ್ ಟು ಬೋನ್ ಮಾತ್ರನೇ ಅಲ್ಲ, ಈವನ್ ಮಸಲ್ ನ ಡಿಫ್ರೆಂಟ್ ಆರ್ಗನ್ ಜೊತೆನೂ ಅಟ್ಯಾಚ್ ಮಾಡುತ್ತೆ, ಲೈಕ್ ಯುವರ್ ಐಬಾಲ್. Okay, so tendon it is also connective tissue. It is also a type of connective tissue. It is fibrous in nature. Adike it is a fibrous connective tissue, tendon. Okay, fine. Next question now. Here a well-defined nucleus is absent in. Well-defined nucleus. When I say well-defined nucleus, what does this mean? Ivaga bandu we saw ನಾವು ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಯಸ್ ನ ನೋಡಿದ್ವಿ ಅಲ್ವಾ, ಇನ್ ದ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್. ಆ ನ್ಯೂಕ್ಲಿಯಸ್ ಪಾರ್ಟ್ ನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಆ ಸ್ಟ್ರಕ್ಚರ್ ಹೇಗಿರುತ್ತೆ. ನ್ಯೂಕ್ಲಿಯಸ್ ಸುತ್ತ ಏನಿತ್ತು? ದೇರ್ ವಾಸ್ ಅ ಡಬಲ್ ಮೆಂಬ್ರೇನ್ ಲೇಯರ್. ಆ ಡಬಲ್ ಮೆಂಬ್ರೇನ್ ಲೇಯರ್ ನ ಏನಂತೀವಿ? ಇವಾಗ ರಫ್ ಡಯಾಗ್ರಾಮ್ ಡ್ರಾ ಮಾಡ್ತೀನಿ. ಇಫ್ ದಿಸ್ ಇಸ್ ಯೋರ್ ನ್ಯೂಕ್ಲಿಯಸ್, ಅದ್ರ ಸುತ್ತ ಎಲ್ಲ ಮೆಂಬ್ರೇನ್ ಈ ತರ ಡ್ರಾ ಮಾಡ್ತೀರಾ ನೀವು ಅಲ್ಲ. ಅಂಡ್ ಇಲ್ಲಿಂದ ನಿಮ್ಗೆ ಏನ್ ಬರುತ್ತೆ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇಲ್ಲೆಲ್ಲೋ ಗಾಲ್ಜಿ ಅಪ್ಯಾರಟಿಸ್ ಇರುತ್ತೆ, ಲೈಸೋಸೋಮ್ಸ್ ಇರುತ್ತೆ, ಮೈಟೋಕಾಂಡ್ರಿಯಾ ಇರುತ್ತೆ ಅಲ್ವಾ. ಸೊ ಇವಾಗ ಇಲ್ಲಿ ಏನಾಗುತ್ತೆ? ನ್ಯೂಕ್ಲಿಯಸ್ ಬಂದು ವೆಲ್ ಡಿಫೈನ್ಡ್. ಸೊ ಯಾಕೆ ಇಲ್ಲಿ ಸುತ್ತ ಏನಿರುತ್ತೆ? ನ್ಯೂಕ್ಲಿಯರ್ ಮೆಂಬ್ರೇನ್ ಏನಿದೆ? ನ್ಯೂಕ್ಲಿಯರ್ ಮೆಂಬ್ರೇನ್. So, and I had also explained that based on the complexity of the nucleus, ಎರಡ್ ತರ ಸೆಲ್ ಕ್ಲಾಸಿಫೈ ಆಗಿದೆ. ಯಾವುದು? ಒಂದು ಬಂದು ಪ್ರೊಕ್ಯಾರಿಯೋಟಿಕ್ ಸೆಲ್, ಇನ್ನೊಂದು ಬಂದು ಯುಕ್ಯಾರಿಯೋಟಿಕ್ ಸೆಲ್. ಯುಕ್ಯಾರಿಯೋಟಿಕ್ ಸೆಲ್ ನಲ್ಲಿ ಏನಾಗ್ತಾ ಇತ್ತು? ಯುಕ್ಯಾರಿಯೋಟಿಕ್ ಸೆಲ್ ನಲ್ಲಿ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಇತ್ತು. ಸೊ ವೆಲ್ ಡಿಫೈನ್ ನ್ಯೂಕ್ಲಿಯಸ್ ಅಂದ್ರೆ ದೇರ್ ವಾಸ್ ಪ್ರಾಪರ್ ಬೌಂಡ್ರಿ ಇತ್ತು. ನ್ಯೂಕ್ಲಿಯಸ್ ಸುತ್ತ ಒಂದು ಪ್ರಾಪರ್ ಬೌಂಡ್ರಿ ಇತ್ತು. ಸೊ ಆ ನ್ಯೂಕ್ಲಿಯಸ್ ಒಳಗಡೆ ಬಂದು ಜೆನೆಟಿಕ್ ಮೆಟೀರಿಯಲ್ಸ್ ಬಂದು ಇಟ್ ವಾಸ್ ಪ್ರೆಸೆಂಟ್. ಏನಿತ್ತು ನ್ಯೂಕ್ಲಿಯಸ್ ಒಳಗಡೆ? ನ್ಯೂಕ್ಲಿಯೋಲಸ್ ಇತ್ತು, ಕ್ರೋಮೋಸೋಮ್ಸ್ ಇತ್ತು. ಆ ಕ್ರೊಮ್ಯಾಟಿನ್ ಆಗಿರುತ್ತೆ. ಸೆಲ್ ಡಿವೈಡ್ ಆಗ್ಬೇಕಾದ್ರೆ ಕ್ರೋಮೋಸೋಮ್ ಆಗಿ ಅರೇಂಜ್ ಆಗುತ್ತೆ. ಆ ಕ್ರೋಮೋಸೋಮ್ ಒಳಗಡೆ ಏನಿತ್ತು? DNA ಇತ್ತು. DNA ನಲ್ಲಿ ಏನಿದೆ? ಇಟ್ ಕ್ಯಾರೀಸ್ ಇನ್ಫಾರ್ಮೇಶನ್ ವಿಚ್ ಹ್ಯಾಸ್ ಟು ಬಿ ಪಾಸ್ ಡೌನ್ ಫ್ರಮ್ ಪ್ಯಾರೆಂಟ್ಸ್ ಟು ದ ನೆಕ್ಸ್ಟ್ ಜನರೇಷನ್. ಇಲ್ಲ ಒಂದ್ ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಹೋಗೋದಕ್ಕೆ ಅದ್ರಲ್ಲಿ ಇನ್ಫಾರ್ಮೇಶನ್ ಇತ್ತು ಅಲ್ವಾ. ಸೊ ದಟ್ ಇಸ್ ಯುಕ್ಯಾರಿಯೋಟಿಕ್ ಸೆಲ್ ನಲ್ಲಿ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಇತ್ತು. ವೆರಾಸ್ ಇನ್ ಪ್ರೊಕ್ಯಾರಿಯೋಟಿಕ್ ಸೆಲ್ ಅಲ್ಲಿ ಏನಾಗ್ತಾ ಇತ್ತು? ಪ್ರೊಕ್ಯಾರಿಯೋಟಿಕ್ ಸೆಲ್ ಅಲ್ಲಿ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಇಲ್ಲ. ಸೊ ಯೋರ್ ಆನ್ಸರ್ ಬಂದೇನು? ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಇಸ್ ಆಬ್ಸೆಂಟ್. ಇಟ್ ಇಸ್ ಆಬ್ಸೆಂಟ್ ಇನ್ ಪ್ರೊಕ್ಯಾರಿಯೋಟಿಕ್ ಸೆಲ್. ಸಿ ಅನಿಮಲ್ ಸೆಲ್ಸ್ ಅಲ್ಲಿ ಯೂಶಲಿ ಯುಕ್ಯಾರಿಯೋಟಿಕ್ ಸೆಲ್ ಇರುತ್ತೆ. ಇಟ್ ಇಸ್ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ ಅಂಡ್ ಎಷ್ಟೊಂದು ಫಂಕ್ಷನ್ಸ್ ಇದಾವೆ ಮಾಡೋದಕ್ಕೆ ಬಾಡಿನಲ್ಲಿ. ಸೊ ಇಟ್ ಇಸ್ ಯುಕ್ಯಾರಿಯೋಟಿಕ್. ಸಿ ಪ್ಲಾಂಟ್ಸ್ ಅಲ್ಲೂ ಅಷ್ಟೇ, ಇಟ್ ಇಸ್ ಅದರಲ್ಲೂ ಕೂಡ ಇಟ್ ಹ್ಯಾಸ್ ಯುಕ್ಯಾರಿಯೋಟಿಕ್ ಸೆಲ್ಸ್ ಏನೆ. ಅಂಡ್ ಇದೆಲ್ಲ ಯುಕ್ಯಾರಿಯೋಟಿಕ್ ಸೆಲ್ ಏನೆ. ಯುಕ್ಯಾರಿಯೋಟಿಕ್ ಸೆಲ್ ಅಲ್ಲೂ ವೆಲ್ ಡಿಫೈನ್ಡ್ ಇರುತ್ತೆ. ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ನಲ್ಲೂ ಯುಕ್ಯಾರಿಯೋಟಿಕ್ ಸೆಲ್ಲೇ ಇರೋದು. ಓಕೆ, so your correct answer ಬಂದು option A, which is your prokaryotic cell. So prokaryotic cell ಹೆಂಗಿರುತ್ತೆ ನೋಡೋದಕ್ಕೆ? ಸಿ ಈ ತರ ಏನಾದ್ರು ನ್ಯೂಕ್ಲಿಯಸ್ ಇದೆಯಾ ಇಲ್ಲಿ? ಕ್ಯಾನ್ ಯು ಸಿ ಇಸ್ ದರ್ ಎನಿ ನ್ಯೂಕ್ಲಿಯಸ್ ಲೈಕ್ ದಿಸ್ ರೌಂಡ್ ಆಗಿ ಅದ್ರ ಸುತ್ತ ಮೆಂಬ್ರೇನ್ ಇರೋದು ಏನಾದ್ರು ಇದೆಯಾ? ಇಲ್ಲ. ಇದು ಬಂದು ಜೆನೆಟಿಕ್ ಮೆಟೀರಿಯಲ್. ಈ ಪರ್ಪಲ್ ಕಲರ್ ಅಲ್ಲಿ ಇದೆಯಲ್ಲ ಅದು ಬಂದು ಜೆನೆಟಿಕ್ ಮೆಟೀರಿಯಲ್. ಅದು ಬಂದು ಒಂದು ಪರ್ಟಿಕ್ಯುಲರ್ ಒಂದು ರೀಜನ್ ಅಲ್ಲಿ ಕನ್ಫೈನ್ಡ್ ಆಗಿ ಅದಾಗದೆ ಲೈಕ್ ಟ್ವಿಸ್ಟೆಡ್ ಆಗಿ ಅದಾಗದೆ ಅಲ್ಲೇ ಲೊಕೇಟ್ ಆಗಿದೆ ಅಲ್ವಾ. ಸೊ ಏನಪ್ಪಾ ಅಂದ್ರೆ ಇಲ್ಲಿ ಪ್ರಾಪರ್ ಬೌಂಡ್ರಿ ಇಲ್ಲ. ಲೈಕ್ ವೆರಸ್ ಇನ್ ಯುಕ್ಯಾರಿಯೋಟ್ ಅಲ್ಲಿ ಏನಾಗುತ್ತೆ? DNA ಎಲ್ಲ ಒಳಗಿರುತ್ತೆ, ಕ್ರೋಮೋಸೋಮ್ ಎಲ್ಲ ಒಳಗಿರುತ್ತೆ, ಅಂಡ್ ದೇರ್ ಇಸ್ ಒನ್ ಬೌಂಡ್ರಿ ಆ ನ್ಯೂಕ್ಲಿಯಸ್ ಒಳಗಡೆ ಇತ್ತು. ವೆರಸ್ ಇಲ್ಲಿ ದೇರ್ ಇಸ್ ನಥಿಂಗ್ ಲೈಕ್ ದಟ್. ಸೊ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಇಲ್ಲ, ಪ್ರೊಕ್ಯಾರಿಯೋಟಿಕ್ ಸೆಲ್ ಅಲ್ಲಿ ಇಲ್ಲ. ಸೊ ಇಟ್ ಹ್ಯಾಸ್ ಈ ರೀಜನ್ ಏನಂತ ಕರಿತೀವಿ? ನ್ಯೂಕ್ಲಿಯಸ್ ಇಲ್ಲ. ಸೊ ಈ ರೀಜನ್ ಏನಂತ ಕರಿತೀವಿ? ವಿ ಕಾಲ್ ದಟ್ ಆಸ್ ನ್ಯೂಕ್ಲಿಯಾಯ್ಡ್. ಏನಂತ ಕರಿತೀವಿ? ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ಪ್ಲಸ್ ಸೊ ಇವಾಗ ಪ್ರೊಕ್ಯಾರಿಯೋಟಿಕ್ ಸೆಲ್ ಅಲ್ಲಿ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಇಲ್ಲ ಅಂದ್ರೆ ಮೆಂಬ್ರೇನ್ ಬೌಂಡ್ ನ್ಯೂಕ್ಲಿಯಸ್ ಇಲ್ಲ. ಸೊ ಅದ್ರ ಜೊತೆಗೆ ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್ ಕೂಡ ಆಬ್ಸೆಂಟ್. ಲೈಕ್ ಇಲ್ಲಿ ಮೈಟೋಕಾಂಡ್ರಿಯಾ ಇಲ್ಲ,
And see, I drew here, no, in eukaryotic cell ಅಲ್ಲಿ see this is your rough diagram ಆಯ್ತಾ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇಲ್ಲಿ ಗಾಲ್ಜಿ ಅಪ್ಯಾರಿಟಿಸ್ ಇದೆ, ಇಲ್ಲಿ ಲೈಸೋಸೋಮ್ ಇದೆ, ಅಲ್ಲಿ ಮೈಟೋಕಾಂಡ್ರಿಯಾ ಇದೆ ಅಲ್ವಾ. ಸೊ ಇದೆಲ್ಲ ಬಂದು ಇಟ್ ಇಸ್ ಮೆಂಬ್ರೇನ್ ಬೌಂಡ್ ಆರ್ಗನಲ್. ಲುಕ್ ಅಟ್ ದಿಸ್ ಪ್ರೊಕ್ಯಾರಿಯೋಟಿಕ್ ಸೆಲ್, there is no membrane bound organelle. ಮೈಟೋಕಾಂಡ್ರಿಯಾ ಇಲ್ಲ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಲ್ಲ, ಗಾಲ್ಜಿ ಅಪ್ಯಾರಿಟಿಸ್ ಇಲ್ಲ. ಇನ್ಸ್ಟೆಡ್ ಇದ್ರಲ್ಲಿ ಏನಿದೆ, ರೈಬೋಸೋಮ್ ಇದೆ, ಓಕೆ ಫೈನ್, ಅಂಡ್ ಅದ್ರ ಜೊತೆಗೆ ಬೇರೆ ಏನಿದೆ, ರೈಬೋಸೋಮ್ ಇದೆ ಅಂಡ್ DNA ಇದೆ, ಸೈಟೋಪ್ಲಾಸಮ್ ಇದೆ, ಓಕೆ ಅಷ್ಟೇ. ಆಮೇಲೆ ಇದಕ್ಕೊಂದು ಎಕ್ಸ್ಟ್ರಾ DNA ಮೆಟೀರಿಯಲ್ ಇದೆ, ದಟ್ ಯು ಕಾಲ್ ದಟ್ ಅಸ್ ಪ್ಲಾಸ್ಮಿಡ್ ಅಂತ ಕರಿತೀವಿ ಅಷ್ಟೇ. ಅದ್ ಬಿಟ್ಟು ಇದೆಲ್ಲ ಏನಕ್ಕಿದೆ, ಫಾರ್ ಮೂವ್ಮೆಂಟ್ ಹೆಲ್ಪ್ ಮಾಡತ್ತೆ. ಸೆಲ್ ವಾಲ್ ಇದೆ, ಕ್ಯಾಪ್ಸ್ಯೂಲ್ ಇದೆ. ಕ್ಯಾಪ್ಸ್ಯೂಲ್ ಬಂದು ಅದ್ರದ್ದು ಏನು ಫಂಕ್ಷನ್ ಅಂದ್ರೆ ಈ ಬ್ಯಾಕ್ಟೀರಿಯಾ, ಯೂಶಲಿ ಯು ಸಿ ದಿಸ್ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಎಲ್ಲ ಯಾವ್ದ್ರಲ್ಲಿ, ಬ್ಯಾಕ್ಟೀರಿಯಾನಲ್ಲಿ. ಸೊ ಇಟ್ ಇಸ್ ಇನ್ಫೆಕ್ಷಿಯಸ್ ಮೈಕ್ರೋ ಆರ್ಗಾನಿಸಮ್ ಅಲ್ಲ. ಆ ಇನ್ಫೆಕ್ಷನ್ ಕಾಸಿಂಗ್ ಪ್ರಾಪರ್ಟಿ ಯಾವ್ದ್ರಲ್ಲಿರುತ್ತೆ, ಇಟ್ ಇಸ್ ಪ್ರೆಸೆಂಟ್ ಇನ್ ದ ಕ್ಯಾಪ್ಸ್ಯೂಲ್, ಓಕೆ. ಸೊ ಇನ್ ಶಾರ್ಟ್, ಈ ಪ್ರೊಕ್ಯಾರಿಯೋಟಿಕ್ ಸೆಲ್ ನಲ್ಲಿ ಬಂದು ದೇರ್ ಇಸ್ ನೋ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್, ಓಕೆ. ಸೊ ಯರ್ ಆನ್ಸರ್ ಬಂದೇನು, ಇಟ್ ಇಸ್ prokaryotic cell. Clear? Okay. So next, a food sample. A food sample, it turned blue-black after the addition of few drop of iodine solution. ಯಾವ ಸೊಲ್ಯೂಷನ್ ಆಡ್ ಮಾಡಿದ್ಮೇಲೆ ಏನು ರೈಸ್ ಬಂದು ಸ್ವಲ್ಪ ಬ್ಲೂ-ಬ್ಲಾಕ್ ಆಗಿ ಕನ್ವರ್ಟ್ ಆಯಿತು, ಅಯೋಡಿನ್ ಸೊಲ್ಯೂಷನ್. ಇವಾಗ ದಿಸ್ ಸ್ಯಾಂಪಲ್ ಕಂಟೆಂಟ್ಸ್, ಸೊ ಇವಾಗ ರೈಸ್, ಬಾಯ್ಲ್ಡ್ ರೈಸ್ಗೆ ಬಂದು ಏನ್ ಮಾಡ್ತಿದ್ರು, ಫುಡ್ಗೆ ನಥಿಂಗ್ ಬಟ್ ಬಾಯ್ಲ್ಡ್ ರೈಸ್ಗೆ ಬಂದು, ವೆಲ್ ಕುಕ್ಡ್ ಫುಡ್ಗೆ ಬಂದು ನೀವು ಅಯೋಡಿನ್ ಹಾಕಿದಾಗ ಅಯೋಡಿನ್ ಬಂದು ಬ್ಲೂ ಮತ್ತೆ ಏನು ಅಂದ್ರೆ ಬ್ಲೂ ಬ್ಲಾಕ್ ಆಗಿ ಕನ್ವರ್ಟ್ ಆಗುತ್ತೆ. ಯಾಕೆ, ವಾಟ್ ಇಸ್ ಪ್ರೆಸೆಂಟ್ ಇನ್ ದಟ್ ಫುಡ್ ಮೆಟೀರಿಯಲ್, ಲೈಕ್ ಆ ಫುಡ್ ಅಲ್ಲಿ ಏನಿದೆ, ಇಸ್ ಇಟ್ ಸ್ಟಾರ್ಚ್? ನೋ, ಫುಡ್ ಅಲ್ಲಿ ಸ್ಟಾರ್ಚ್, ಪ್ರೋಟೀನ್, ಫ್ಯಾಟ್ಸ್, ಗ್ಲೂಕೋಸ್ ಎಲ್ಲ ಇರುತ್ತೆ. ಬಟ್ ಆ ಬ್ಲೂ ಕಲರ್ ಕನ್ವರ್ಟ್ ಆಗೋದಕ್ಕೆ ಯಾವ ಮಾಲಿಕ್ಯೂಲ್, ಯಾವ ಮ್ಯಾಕ್ರೋ ಮಾಲಿಕ್ಯೂಲ್ ಇಸ್ ರೆಸ್ಪಾನ್ಸಿಬಲ್? ಇಸ್ ಇಟ್ ಸ್ಟಾರ್ಚ್, ಇಸ್ ಇಟ್ ಪ್ರೋಟೀನ್, ಇಸ್ ಇಟ್ ಫ್ಯಾಟ್, ಆರ್ ಇಸ್ ಇಟ್ ಗ್ಲೂಕೋಸ್? ಯಾವುದು? ಇಟ್ ಇಸ್ ಸ್ಟಾರ್ಚ್, ಓಕೆ. ಸೊ ಏನಾಗುತ್ತೆ ಅಂದ್ರೆ ನೀವು ಈ ತರ ನೋಡಿ, ವೆನ್ ಯು ಆಡ್ ಅಯೋಡಿನ್ ಸೊಲ್ಯೂಷನ್ ಅಲ್ಲ ಒಂದ್ ಸ್ವಲ್ಪ ಆಡ್ ಮಾಡಿದಾಗ ರೈಸ್ ಅಲ್ಲಿ ನೋಡಿ, ಕ್ಯಾನ್ ಯು ಸಿ ಇದೊಂಥರ ಡಾರ್ಕ್ ಬ್ಲೂ ಆಗಿದೆ, ಬ್ಲೂ ಬ್ಲಾಕ್ ಆಗಿ ಕನ್ವರ್ಟ್ ಆಗುತ್ತೆ. ಯಾಕೆ ಅಂದ್ರೆ ರೈಸ್ ಅಲ್ಲಿ ಬಂದು ಸ್ಟಾರ್ಚ್ ಕಂಟೆಂಟ್ ಜಾಸ್ತಿ ಇರುತ್ತೆ ಆಯ್ತಾ. ಸೊ ಈ ಅಯೋಡಿನ್ ಬಂದು ಆ ಸ್ಟಾರ್ಚ್ ಜೊತೆ ಮಿಕ್ಸ್ ಆದಾಗ ಸ್ವಲ್ಪ ಆ ಸ್ಟಾರ್ಚ್ ಬಂದು, ಸಿ ಯು ವಿಲ್ ಸ್ಟಡಿ ದ ಸ್ಟ್ರಕ್ಚರ್ ಆಫ್ ಆಲ್ ಮ್ಯಾಕ್ರೋ ಮಾಲಿಕ್ಯೂಲ್ಸ್, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಅದ್ರದ್ದೆಲ್ಲ ಅದ್ರದ್ದು ಏನು ಯು ವಿಲ್ ಸ್ಟಡಿ ಇನ್ ಯೋರ್ ಹೈಯರ್ ಕ್ಲಾಸಸ್. ಲೈಕ್ ನೀವು PUCಗೆ ಹೋದಾಗ ಇಲ್ಲ 11th and 12th ಹೋದಾಗ ಏನಾಗುತ್ತೆ, ಅಲ್ಲಿ ನೀವು ಆ ಸ್ಟ್ರಕ್ಚರ್ಸ್ ಗಳೆಲ್ಲ ಓದುತ್ತೀರಾ. ಕಾರ್ಬೋಹೈಡ್ರೇಟ್ ಅಂತಾನೆ ನಿಮಗೆ ಸಪ್ರೇಟ್ ಚಾಪ್ಟರ್ ಇರುತ್ತೆ ಆಯ್ತಾ. ಸೊ ಆಸ್ ಆಫ್ ನೌ ಕೀಪ್ ದಿಸ್ ಇನ್ ಮೈಂಡ್, ಸ್ಟಾರ್ಚ್ ಬಂದು ಇಟ್ ಇಸ್ ಅ ಶುಗರ್, ಇಟ್ ಇಸ್ ಅ ಕಾರ್ಬೋಹೈಡ್ರೇಟ್ ಆಯ್ತಾ. ಸೊ ಇದ್ರಲ್ಲಿ ಏನಂದ್ರೆ ಇಟ್ ಇಸ್ ಅ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್, ಅದರಲ್ಲಿ ಬಂದು ಇಟ್ ಹ್ಯಾಸ್ ಅ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್. ತುಂಬಾ ಇದ್ರದ್ದು ಸ್ಟ್ರಕ್ಚರ್ ನೀವು ಸ್ಟಡಿ ಮಾಡಕ್ ಹೋದ್ರೆ ಇಟ್ ಇಸ್ ಅ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಆಯ್ತಾ. ಸೊ ಇಟ್ ಹ್ಯಾಸ್ ಅ ಲಾಂಗ್ ಚೈನ್. ಆ ಚೈನ್ ಏನಾಗಿದೆ, ಲೈಕ್ ಹೌ ಇಸ್ ದಟ್ ಚೈನ್ ಮೇಡ್ ಅಪ್ ಆಫ್ ಅಂದ್ರೆ ಇಟ್ ಇಸ್ ಮೇಡ್ ಅಪ್ ಆಫ್ ಯೋರ್ ಗ್ಲೂಕೋಸ್ ಓನ್ಲಿ ಆಯ್ತಾ. ಸೊ ಏನಾಗುತ್ತೆ, ನೀವು ಅಯೋಡಿನ್ ಆಡ್ ಮಾಡಿದಾಗ ವೆನ್ ಇಟ್ ಎಂಟರ್ಸ್ ದಟ್ ಸ್ಟ್ರಕ್ಚರ್, ಅದೇನಾಗುತ್ತೆ ಈ ತರ ಬ್ಲೂ ಬ್ಲಾಕ್ ಆಗಿ ಇಟ್ ವಿಲ್ ಅಪಿಯರ್ ಬ್ಲೂ ಬ್ಲಾಕ್, ಓಕೆ. ಸೊ ಯೂಶಲಿ ಅಯೋಡಿನ್ ಟೆಸ್ಟ್ ಏನಕ್ಕೆ ಮಾಡ್ತಾರೆ ಅಂದ್ರೆ ಟು ಚೆಕ್ ಇಫ್ ದೇರ್ ಇಸ್ ಸ್ಟಾರ್ಚ್ ಪ್ರೆಸೆಂಟ್ ಇನ್ ದಟ್ ಗಿವನ್ ಮೆಟೀರಿಯಲ್. ರೈಸ್ ಅಲ್ಲಾದ್ರೂ ಇರ್ಬೋದು, ಇಲ್ಲ ಬೇರೆ ಕಡೆ ಲೈಕ್ ಸೊಲ್ಯೂಷನ್ ಅಲ್ಲಾದ್ರೂ ಇರ್ಬೋದು, ಅಲ್ಲಿ ಸ್ಟಾರ್ಚ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಏನ್ ಟೆಸ್ಟ್ ಯೂಸ್ ಮಾಡ್ತಾರೆ, ದ ಸ್ಟ್ಯಾಂಡರ್ಡ್ ಟೆಸ್ಟ್ ಯಾವುದು, ಅಯೋಡಿನ್ ಸೊಲ್ಯೂಷನ್, ಅಯೋಡಿನ್ ಟೆಸ್ಟ್ ನ ಕ್ಯಾರಿ ಔಟ್ ಮಾಡ್ತಾರೆ, ಓಕೆ. ಸೊ ದಟ್ ಇಸ್ ದ ಬೇಸಿಕ್ ಅಂಡ್ ಈಸಿ ಟೆಸ್ಟ್ ಸಹ, ಓಕೆ. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಡ್ಯಾಶ್ ಆರ್ ರಿಲೇಟೆಡ್ ಟು ದ ಡ್ಯೂರೇಷನ್ ಆಫ್ ಸನ್ಲೈಟ್. ಇದರಲ್ಲಿ ಯಾವ ಟರ್ಮ್ ಬಂದು ಡ್ಯೂರೇಷನ್ ಆಫ್ ಸನ್ಲೈಟ್ ಅಂತ, ಇಟ್ ಡಿಫೈನ್ಸ್ ದ ಡ್ಯೂರೇಷನ್ ಆಫ್ ಸನ್ಲೈಟ್ ಅಂತ ಕೇಳ್ತಾ ಇದಾರೆ. ಫಸ್ಟ್ ಆಪ್ಷನ್ ಹೇಳ್ತಾ ಇದೆ ಜಿಯೋಟ್ರಾಪಿಸಮ್, ಸೆಕೆಂಡ್ ಆಪ್ಷನ್ ಹೇಳ್ತಾ ಇದೆ ಫೋಟೋ ಪೀರಿಯಡ್, ಥರ್ಡ್ ಆಪ್ಷನ್ ಹೇಳ್ತಾ ಇದೆ ಪಾಲಿನೇಷನ್, ಫೋರ್ತ್ ಆಪ್ಷನ್ ಹೇಳ್ತಾ ಇದೆ ಫೋಟೋಟ್ರೋಪಿಸಮ್ ಆಯ್ತಾ. ಸೊ ಫಸ್ಟ್ ಬಂದು ನಾನು ನಿಮ್ಗೆ ಈ ಮೀನಿಂಗ್ ಹೇಳ್ತೀನಿ ಅಂಡ್ ದೆನ್ ಯು ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್, ಕಮೆಂಟ್ ಮಾಡಿ ನೋಡೋಣ ಲೈಕ್ ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅಂತ, ಓಕೆ. ಸೊ ಜಿಯೋಟ್ರೋಪಿಸಮ್ ಅಂತ ಅಂದ್ರೆ ಏನಪ್ಪಾ, ಹಂಗಂದ್ರೆ ಏನಂದ್ರೆ ಇವಾಗ ಗಿಡ ಬಂದು ಯು ಹ್ಯಾವ್ ಸೀನ್ ಅದ್ ಹೆಂಗ್ ಗ್ರೋ ಆಗತ್ತೆ, ಸೀಡ್ ಹಾಕ್ದಾಗ ಏನಾಗುತ್ತೆ, ಪ್ಲಾಂಟ್ ಬಂದು ಹಿಂಗೆ, ಇಫ್ ದಿಸ್ ಇಸ್ ಯುವರ್ ಲ್ಯಾಂಡ್, ಈ ತರ ಇಟ್ ಇಸ್ ಅಪ್ವರ್ಡ್ ಮೂವ್ಮೆಂಟ್ ಅಲ್ಲೇ ಗ್ರೋತ್ ಇದೆ, ಅಂದ್ರೆ ಇಟ್ ಇಸ್ ಅಗೇನ್ಸ್ಟ್ ದ ಗ್ರಾವಿಟಿ ಅಲ್ಲ, ಇದು ಬಂದು ಅಗೇನ್ಸ್ಟ್ ದ ಗ್ರಾವಿಟಿ ಅಲ್ಲ, ಅದನ್ನ ಬಂದು ನಾವ್ ಏನಂತ ಕರಿತೀವಿ, ಜಿಯೋಟ್ರೋಪಿಸಮ್ ಅಂತ ಕರಿತೀವಿ,
ವೆರಸ್ ಫೋಟೋ ಪೀರಿಯಡ್, ಫೋಟೋ ಅಂದ್ರೆ ಏನು ಲೈಟ್, ಪೀರಿಯಡ್ ಅಂದ್ರೆ ಡ್ಯೂರೇಷನ್ ಆಫ್ ಸನ್ಲೈಟ್ ಅಂದ್ರೆ. ಬಟ್ ಇಲ್ಲಿ ಫೋಟೋಟ್ರೋಪಿಸಮ್ ಅಂತಾನು ಕೊಟ್ಟಿದ್ದಾರೆ, ಹಂಗಂದ್ರೆ ಏನು ನೋಡೋಣ. ಸೊ ಫೋಟೋ ಪೀರಿಯಡ್ ಅಂದ್ರೆ ಏನಾಗುತ್ತೆ, ನೀವು ಆ ಪ್ಲಾಂಟ್ ಬಂದು ಲೈಕ್ ಎಷ್ಟೊತ್ತು ಸನ್ಲೈಟ್, ಎಷ್ಟೊತ್ತು ಲೈಟ್ಗೆ ಎಕ್ಸ್ಪೋಸ್ ಆಗಿದೆ, ಆ ಟೈಮ್ ಪೀರಿಯಡ್ ಅದು ಫೋಟೋ ಪೀರಿಯಡ್ ಅಂತ ಕರಿತೀವಿ. ಆ ಪೀರಿಯಡ್ ಫೋಟೋ ಪೀರಿಯಡ್ ಅಂತ ಕರಿತೀವಿ. ಫೋಟೋಟ್ರೋಪಿಸಮ್ ಬಂದು ಏನಪ್ಪಾ ಅಂದ್ರೆ, ಬೆಸ್ಟ್ ಎಕ್ಸಾಂಪಲ್, ಈಸಿಯೆಸ್ಟ್ ಎಕ್ಸಾಂಪಲ್ ಯಾವುದು, ಯುವರ್ ಸನ್ಫ್ಲವರ್ ಬಂದು ಏನಿವಾಗ ಲೈಕ್ ಅದು ಇಟ್ ಟರ್ನ್ಸ್ ಟುವರ್ಡ್ಸ್ ಸನ್ ಅಲ್ವಾ. ಬೆಳಗ್ಗೆ ರೈಸ್ ಆಗ್ಬೇಕಾದ್ರೆ, ಸನ್ ರೈಸ್ ಆಗ್ಬೇಕಾದ್ರೆ ಏನಾಗುತ್ತೆ, ಸೂರ್ಯನ ಕಡೆ ತಿರ್ಗಿರುತ್ತೆ. ಮಧ್ಯಾಹ್ನ ಆಗ್ತಾ ಸ್ವಲ್ಪ ಇದಾಗುತ್ತೆ, ಆಮೇಲೆ ಸನ್ಸೆಟ್ ಆಗ್ಬೇಕಾದ್ರೂ ಸೂರ್ಯ ಕಡೆ ತಿರ್ಗತ್ತೆ ಅಲ್ಲ. ಸೊ ಆ ಸನ್ ಲೈಟ್ ಕಡೆ ಮೂವ್ ಆಗತ್ತಲ್ಲ. ಇಲ್ಲ ಪ್ಲಾಂಟ್ಸ್ ನ ಕೂಡ ಡಾರ್ಕ್ ರೂಮ್ ಅಲ್ಲಿ ಇಟ್ಬಿಟ್ಟು ಒಂದ್ ಕಡೆಯಿಂದ ಲೈಟ್ ಬಿಡಿ, ಅದನ್ನ ಫೋಟೋಟ್ರೋಪಿಸಮ್, ಆ ಮೂವ್ಮೆಂಟ್ ಟುವರ್ಡ್ಸ್ ಲೈಟ್, ಆ ಮೂವ್ಮೆಂಟ್ ಟುವರ್ಡ್ಸ್ ಲೈಟ್ಗೆ ಅದಕ್ಕೆ ಏನಂತೀವಿ, ಫೋಟೋಟ್ರೋಪಿಸಮ್ ಅಂತೀವಿ. ಪಾಲಿನೇಷನ್ ಇಸ್ ನಥಿಂಗ್ ಬಟ್ ಇಲ್ಲಿ ಬಂದು ಏನಾಗುತ್ತೆ, ಸೀಡ್ ಇವಾಗ ಇದು ಮೇಲ್ ಇದರಿಂದ ಆಂಥರ್ ಇಂದ ಈ ಕಡೆ ಸ್ಟೇಮನ್ಗೆ ಟ್ರಾನ್ಸ್ಫರ್ ಆಗತ್ತಲ್ಲ, ದ ಪೋಲನ್ ಗ್ರೇನ್ಸ್, ಅದನ್ನ ಆ ಪ್ರಾಸೆಸ್ ನ ಬಂದು ಪಾಲಿನೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಡ್ಯಾಶ್ ಇಸ್ ರಿಲೇಟೆಡ್ ಟು ದ ಡ್ಯೂರೇಷನ್ ಆಫ್ ಲೈಟ್. ಯಾವುದು ಕರೆಕ್ಟ್ ಆನ್ಸರ್ ಇಸ್ ಫೋಟೋ ಪೀರಿಯಡ್. ಇದಾಗಿ ಬಂತು. ಇಲ್ಲಿ ಫೋಟೋ ಆಪ್ಷನ್ ಡಿ, that is photo period. Okay, see ಅದೇನಂದ್ರೆ that period of direct exposure to sunlight by plants. So plants ಬಂದು ಎಷ್ಟು ಅವರ್ಸ್ ಎಕ್ಸ್ಪೋಸ್ ಆಗಿರುತ್ತಲ್ಲ ಆ ಡ್ಯೂರೇಷನ್ ನ ಬಂದು ಫೋಟೋ ಪೀರಿಯಡ್ ಅಂತ ಕರಿತೀವಿ. ಆಮೇಲೆ ದ ಮೂವ್ಮೆಂಟ್ ಆಫ್ ಪ್ಲಾಂಟ್ ಪಾರ್ಟ್ ಇನ್ ರೆಸ್ಪಾನ್ಸ್ ಟು ಏನಕ್ಕೆ ಲೈಟ್ ಇಸ್ ಫೋಟೋ ಪೀರಿಯಡ್. ಬಟ್ ಅಲ್ಲಿ ಅವರು ಏನೋ ಫೋಟೋ ಪೀರಿಯಡ್ ಅಂತ ಕರೀತಾರೆ. ಓಕೆ, ಸೊ ನೋಡಿ ಇದರಲ್ಲಿ ಲೈಟ್ ಪೀರಿಯಡ್ಗೆ ಏನಂತೀವಿ, ಅದಕ್ಕೆ ಫೋಟೋ ಪೀರಿಯಡ್ ಅಂತೀವಿ. ಇಲ್ಲಾಂದ್ರೆ ಫೋಟೋ ಪೀರಿಯಡ್ ಅನ್ನೋದು ಡಾರ್ಕ್ ಪೀರಿಯಡ್ಗೆ ಅಂದ್ರೆ ನೈಟ್ ಟೈಮ್ಸ್ ಎಕ್ಸ್ಪೋಸ್ ಆಗಿರುತ್ತಲ್ಲ ಅದಕ್ಕೆ. ಸೊ ಇವಾಗ ಬಂದು ದಿಸ್ ಇಸ್ ಯುವರ್ ಫೋಟೋ ಪೀರಿಯಡ್. ಕ್ವೆಶ್ಚನ್ ಅಲ್ಲಿ ಏನ್ ಕೇಳಿದರೆ ಡ್ಯೂರೇಷನ್, ಇಲ್ಲಿ ಡ್ಯೂರೇಷನ್ ಆಫ್ ಸನ್ಲೈಟ್ ಇಟ್ ಇಸ್ ಫೋಟೋ ಪೀರಿಯಡ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಸೊ ಈ ಕ್ವೆಶ್ಚನ್ ಅಲ್ಲಿ ಏನಪ್ಪಾ ಅಂದ್ರೆ ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಫಸ್ಟ್ ಬಂದು ವೆದರ್ ದೀಸ್ ಟೂ ಸ್ಟೇಟ್ಮೆಂಟ್ ಇದೆರಡು ಟ್ರೂ ಆರ್ ಫಾಲ್ಸ್ ಅಂತ ನೋಡ್ಬೇಕು. ವೆದರ್ ಇಟ್ ಇಸ್ ಟ್ರೂ ಆರ್ ಇಸ್ ಇಟ್ ಫಾಲ್ಸ್ ಅಂತ ನೋಡ್ಬೇಕು. ಎರಡು ಸ್ಟೇಟ್ಮೆಂಟ್ ಟ್ರೂ ಆಗಿದ್ರೆ, ಇಫ್ ಬೋತ್ ಸ್ಟೇಟ್ಮೆಂಟ್ ಎರಡು ಕರೆಕ್ಟ್ ಆಗಿದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು, ವೆದರ್ ಈ ರೀಸನ್ ಇದೆಯಲ್ಲ, ವೆದರ್ ದಿಸ್ ರೀಸನ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಅಸರ್ಷನ್ ಅಂತ ನೋಡ್ಬೇಕು. ಓಕೆ, ಸೊ ಕ್ವೆಶ್ಚನ್ ಏನಿದೆ ನೋಡೋಣ. ಎವಾಪರೇಷನ್ ಆಫ್ ಸ್ಪಿರಿಟ್ ಫ್ರಮ್ ಸ್ಕಿನ್ ಮೇಕ್ಸ್ ದ ಸ್ಕಿನ್ ಫೀಲ್ ಕೂಲ್. ಇದೇನಪ್ಪಾ ಅಂತಂದ್ರೆ ನಿಮ್ಮ ಲ್ಯಾಬ್ಸ್ಗಳಲ್ಲೂ ಅಷ್ಟೇ, ಬಯಾಲಜಿ ಲ್ಯಾಬ್ನಲ್ಲಿ ಏನ್ ಮಾಡ್ತೀರಾ, ಇವಾಗ ನೀವೇನಾದ್ರು ಏನ್ ಇಡ್ತೀರಾ, ಆ ಟ್ರೈಪೋರ್ಟ್ ಸ್ಟ್ಯಾಂಡ್ ಇಡ್ತೀರಾ, ಆ ಮೆಸ್ ಇಡ್ತೀರಾ, ಅದ್ರ ಮೇಲೆ ಬೀಕರ್ ಇಟ್ಟು ಇವಾಗ ಏನೋ ಸೊಲ್ಯೂಷನ್ ಬಾಯ್ಲ್ ಮಾಡ್ಬೇಕು ಅಂತ ಅನ್ಕೊಳ್ಳಿ. ಸೊ ಕೆಳಗಡೆ ಏನ್ ಇಡ್ತೀರಾ, ಒಂದು ಗ್ಲಾಸ್ ಅಲ್ಲಿ ಲಿಕ್ವಿಡ್ ಇರುತ್ತೆ, ಅದರಿಂದ ಒಂದು ಬತ್ತಿ ಹೊರಗೆ ಬರುತ್ತಲ್ಲ, ಅದು ಸ್ಪಿರಿಟ್. ಸೊ ಇವಾಗ ಬಂದು ನಿಮ್ ಸ್ಕಿನ್ ಮೇಲೆ ಏನಾದ್ರು ಟಚ್ ಆಗಿ ಅದು ಎವಾಪರೇಟ್ ಆಗುತ್ತಲ್ಲ, ಸೊ ಇಟ್ ಮೇಕ್ಸ್ ದ ಏನೋ ಸ್ಕಿನ್ ಫೀಲ್ಸ್ ಕೂಲ್ ಅಂತ ಹೇಳ್ತಾರೆ. ಟ್ರೈ ಮಾಡಿದ್ದೀರಾ, ಬಟ್ ಹುಷಾರಾಗಿರಿ, ಅದೆಲ್ಲ ಟ್ರೈ ಮಾಡಕ್ ಹೋಗ್ಬೇಡಿ. ಬಟ್ ಅದು ಏನ್ ಮಾಡುತ್ತೆ, ಸ್ಕಿನ್ ನ ಇಟ್ ಫೀಲ್ಸ್ ಕೂಲ್ ಅಂತ ಹೇಳುತ್ತೆ. ಆಮೇಲೆ ರೀಸನ್ ಏನಕ್ಕೆ ಅಂದ್ರೆ ಇಟ್ ಲಿಬರೇಟ್ಸ್ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಫ್ರಮ್ ದ ಸ್ಕಿನ್ ಅಂತ ಕೊಟ್ಟಿದ್ದಾರೆ. ಓಕೆ, ಬಟ್ ಲೇಟೆಂಟ್ ಹೀಟ್ ಆಕ್ಚುಲಿ ಏನ್ ಗೊತ್ತಂದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ವೆರಾಸ್ ಯುವರ್ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್. ಯಾಕೆ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್ ಅಂದ್ರೆ, ಸಿ ಸ್ಪಿರಿಟ್ ಅದು ಎವಾಪರೇಟ್ ಆದಾಗ ಎಸ್ ಸ್ಕಿನ್ ಬಂದು ಇಟ್ ಫೀಲ್ಸ್ ಕೂಲ್ ಆಗುತ್ತೆ, ಸ್ವಲ್ಪ ತಣ್ಣಗೆ ಅಂತ ಅನ್ಸುತ್ತೆ, ಎವಾಪರೇಷನ್ ಆದಾಗ ಸ್ವಲ್ಪ ತಣ್ಣಗೆ ಆಗುತ್ತೆ. ಬಟ್ ಏನಾಗುತ್ತೆ ಅಂದ್ರೆ ಇಟ್ ಅಬ್ಸಾರ್ಬ್ಸ್ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್. ಎಲ್ಲಿಂದ, ಫ್ರಮ್ ದ ಸ್ಕಿನ್ ಇಂದ ಏನ್ ಮಾಡುತ್ತೆ, ಲೇಟೆಂಟ್ ಅದು ಆ ಹೀಟ್ ನ ಏನೋ ಹೀಟ್ ಆಫ್ ಎವಾಪರೇಷನ್ ಅಬ್ಸರ್ವ್ ಮಾಡುತ್ತೆ ಫ್ರಮ್ ಸ್ಕಿನ್. ಬಟ್ ಅಲ್ಲಿ ಕ್ವೆಶ್ಚನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಟ್ ಲಿಬರೇಟ್ಸ್ ಅಂತ ಕೊಡ್ತಾ ಇದಾರೆ. ಲಿಬರೇಟ್ಸ್ ಅಲ್ಲ, ಇಟ್ ಅಬ್ಸಾರ್ಬ್ಸ್. ಸೊ ಯೋರ್ ಫಸ್ಟ್ ಸ್ಟೇಟ್ಮೆಂಟ್ ಬಂದು ಟ್ರೂ, ವೆರಸ್ ಸೆಕೆಂಡ್ ಸ್ಟೇಟ್ಮೆಂಟ್ ಬಂದು ಫಾಲ್ಸ್. ಸೊ ಏನು, A is true, B is false. Okay, so that is the ಈ ತರ ಬಂದು ಇದೆಲ್ಲ ನೀವು ಈ ಕ್ವೆಶ್ಚನ್ ನೀವು ಚೆನ್ನಾಗಿ ಮಾಡ್ಬೇಕಂದ್ರೆ ಯು ಶುಡ್ ಬಿ ಥರೋ ವಿತ್ ದ ಕಾನ್ಸೆಪ್ಟ್. ನೀವು ಯಾವಾಗ ಕಾನ್ಸೆಪ್ಟ್ ನಲ್ಲಿ ಥರೋ ಆಗಿರ್ತೀರೋ ಅವಾಗಲೇ ಬಂದು ಯು ವಿಲ್ ಬಿ ಏಬಲ್ ಟು ಆನ್ಸರ್ ಸಚ್ ಟೈಪ್ ಆಫ್ ಕ್ವೆಶ್ಚನ್. ಇದಕ್ಕೆ ಜಾಸ್ತಿ ಟೈಮು ಹಿಡಿಯಲ್ಲ, ಆಯ್ತಾ? ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಸೊ ಇದು ಕೂಡ ಸೇಮ್ ಸಿಮಿಲರ್ ಟೈಪೇನೆ. ನೋಡೋಣ ಏನ್ ಕೊಟ್ಟಿದ್ದಾರೆ ಅಂತ. ದ ಸೆಲ್ ಆಫ್ ಸ್ಕ್ಲೀರನ್ ಕೈಮಾ ಟಿಶ್ಯೂ ಆರ್ ಲಿವಿಂಗ್. ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ಆಲ್ರೆಡಿ ನಾನು ಎರಡು ಕ್ವೆಶ್ಚನ್ ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸ್ಕ್ಲೀರನ್ ಕೈಮಾ ಬಂದು ಏನ್ ಮಾಡುತ್ತೆ, ಪ್ಲಾಂಟ್ ಗೆ ಸ್ಟಿಫ್ನೆಸ್ ನ ಪ್ರೊವೈಡ್ ಮಾಡ್ತಾ ಇದೆ. ಅಂದ್ರೆ ಅದರಲ್ಲಿ ಡೆಡ್ ಸೆಲ್ಸ್ ಗಳಿದಾವೆ, ಯಾವ್ದ್ರಲ್ಲಿ, ಸ್ಕ್ಲೀರನ್ ಕೈಮಾನಲ್ಲಿ. ಓಕೆ, ಬಟ್ ಇಲ್ಲಿ ಏನ್ ಅಂತ ಇದಾರೆ, ಇಟ್ ಇಸ್ ಲಿವಿಂಗ್ ಅಂತ ಹೇಳಿದ್ದಾರೆ. ಸೊ ಇಟ್ ಇಸ್ ಫಾಲ್ಸ್. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದಾರೆ ನೋಡೋಣ. ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ದೇ ಆರ್ ಲಾಂಗ್ ನ್ಯಾರೋ ಆಸ್ ದ ವಾಲ್ ಆರ್ ಥಿಕನ್ ಡ್ಯೂ ಟು ದ ಡೆಪೋಸಿಷನ್ ಆಫ್ ಲಿಗ್ನಿನ್. ಎಸ್, ಸೊ ಇದನ್ನ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸೊ
ಆನ್ಸರ್ ಏನಪ್ಪಾ ಅಂದ್ರೆ ಸಿ ಫಸ್ಟ್ ಸ್ಟೇಟ್ಮೆಂಟ್ ಬಂದು ರಾಂಗ್. ಇಲ್ಲಿ ಬಂದು ಲಿವಿಂಗ್ ಅಲ್ಲ, ಇಟ್ ಇಸ್ ಆಕ್ಚುಲಿ ಆನ್ಸರ್ ಇಸ್ ಡೆಡ್ ಸೆಲ್ಸ್. ಇಟ್ ಇಸ್ ಮೇಡ್ ಅಪ್, ಅದರಲ್ಲಿ ಡೆಡ್ ಸೆಲ್ಸ್ ಇದಾವೆ. ಆ ಟಿಶ್ಯೂಸ್ ಕ್ಲಿಯರ್ ಕೈಮ ಟಿಶ್ಯೂ ನಲ್ಲಿ ಡೆಡ್ ಸೆಲ್ಸ್ ಇದಾವೆ. ಸೊ ದಿಸ್ ಗಿವನ್ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್, ವೆರ್ ಇಸ್ ದ ರೀಸನ್ ಈ ಸ್ಟೇಟ್ಮೆಂಟ್ ಬಂದು ಕರೆಕ್ಟ್. ಸೊ ಹಿಯರ್ ನಿಮ್ದು ಆನ್ಸರ್ ಬಂದು ಇಟ್ ಇಸ್ ಆಪ್ಷನ್ ಡಿ, ಎ ಇಸ್ ಫಾಲ್ಸ್ ಬಟ್ ಆರ್ ಇಸ್ ಟ್ರೂ. ಓಕೆ, ಸೊ ನೋಡಿ ಇಟ್ ಈಸ್ ಮೇಡ್ ಅಪ್ ಆಫ್ ಏನಿದೆ, ಇದು ಡೆಡ್ ಟಿಶ್ಯೂಸ್ ಬಂದು ಡೆಡ್. ಯಾವ್ದ್ರಲ್ಲಿ ಸ್ಕ್ಲಿರನ್ ಕೈಮನಲ್ಲಿ ಟಿಶ್ಯೂಸ್ ಆ ಸೆಲ್ಸ್ ಬಂದು ಇಟ್ ಇಸ್ ಡೆಡ್ ಅಂಡ್ ಅದರಲ್ಲಿ ಏನಿದೆ ಸೆಲ್ ವಾಲ್ ಇದಾವೆ. ಎಸ್, ಇದು ಲಾಂಗ್ ಅಂಡ್ ಟೇಪರಿಂಗ್ ಎಂಡ್ ಇದೆ ಅಂಡ್ ಸೆಲ್ ವಾಲ್ ಜೊತೆಗೆ ಏನ್ ಮಿಕ್ಸ್ ಆಗಿದೆ ಅಂದ್ರೆ ಲಿಗ್ನಿನ್ ಮಿಕ್ಸ್ ಆಗಿದೆ. ಲಿಗ್ನಿನ್ ಬಂದು ಏನು, ಇದು ಬಂದು ಒಂಥರ ಸಿಮೆಂಟ್ ತರ ಹೇಳ್ದೆ ಅಲ್ಲ, ಇಟ್ ಇಸ್ ಸ್ವಲ್ಪ ಹೀಗೆ ನಾವು ಹೆಂಗೆ ಹೊರಗಡೆ ನಾವು ಬಿಲ್ಡಿಂಗ್ ನ ಸ್ಟ್ರಾಂಗ್ ಮಾಡೋದಕ್ಕೆ ಒಳ್ಳೊಳ್ಳೆ ಸಿಮೆಂಟ್ ಏನೇನೋ ಆಡ್ಸ್ ಕೊಡ್ತಾರಲ್ಲ, ಈ ಸಿಮೆಂಟ್ ಹಾಕ್ರೆ ಇಷ್ಟು ಸ್ಟ್ರಾಂಗ್ ಇರುತ್ತೆ, ಆ ಸಿಮೆಂಟ್ ಹಾಕ್ರೆ ಇದು ಸ್ಟ್ರಾಂಗ್ ಇರುತ್ತೆ ಅಂತ. ಸೊ ಆ ತರ ಲಿಗ್ನಿನ್ ಬಂದು ಒಂಥರ ಸಿಮೆಂಟ್ ತರ ವರ್ಕ್ ಮಾಡ್ತಾ ಇದೆ ಅಂಡ್ ಇಲ್ಲಿ ಏನಾಗ್ತದೆ, ಇಲ್ಲಿ ನಿಮ್ ಸೆಲ್ವಾಲ್ ಜೊತೆ ಮಿಕ್ಸ್ ಆಗಿ ಆ ಸ್ಟಿಫ್ನೆಸ್ ನ ಕೊಡ್ತಾ ಇದೆ. ಸೊ ಯಾರ್ ಫಸ್ಟ್ ಸ್ಟೇಟ್ಮೆಂಟ್ ಬಂದು ಇದು ಇಟ್ಸ್ ರಾಂಗ್ ಆಯ್ತಾ, ಅಂಡ್ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಟ್ರೂ. ಓಕೆ ಫೈನ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಆಸ್ಮೋಸಿಸ್ ಇಸ್ ಅ ಸ್ಪೆಷಲ್ ಕೈಂಡ್ ಆಫ್ ಡಿಫ್ಯೂಷನ್, ಎಕ್ಸ್ಪ್ಲೇನ್ ಅಂತ ಹೇಳಿದ್ರೆ. ಸೊ ಆಸ್ಮೋಸಿಸ್ ಬಂದು ಅದೊಂಥರ ಡಿಫ್ಯೂಷನ್ ತರಾನೇ, ಇಟ್ ಇಸ್ ಅ ಸ್ಪೆಷಲ್ ಕೈಂಡ್ ಆಫ್ ಡಿಫ್ಯೂಷನ್, ಎಕ್ಸ್ಪ್ಲೇನ್ ಅಂತ ಅಂದಿದ್ರು. ಓಕೆ, ಸೊ ಫಸ್ಟ್ ಐ ನೋ ಯು ಆಲ್ ವಿಲ್ ಬಿ ಥರೋ ವಿತ್ ದಿಸ್ ಕಾನ್ಸೆಪ್ಟ್. ಡಿಫ್ಯೂಷನ್ ಅಂದ್ರೆ ಏನು? ಡಿಫ್ಯೂಷನ್ ಅಂದ್ರೆ ಇಲ್ಲಿ ಏನಾಗುತ್ತೆ, ಡಿಫ್ಯೂಷನ್ ಅಲ್ಲಿ ಸಬ್ಸ್ಟೆನ್ಸ್ ಬಂದು ಹೈಯರ್ ಕಾನ್ಸಂಟ್ರೇಟೆಡ್ ರೀಜನ್ ಇಂದ ಲೋವರ್ ಕಾನ್ಸಂಟ್ರೇಟೆಡ್ ರೀಜನ್ಗೆ ಮೂವ್ ಆಗುತ್ತೆ ಆಯ್ತಾ. ಸೊ ಇವಾಗ ಡಿಫ್ಯೂಷನ್ ಅಂದ್ರೆ ಎಲ್ಲಿ ಒಂದು ಪರ್ಟಿಕ್ಯುಲರ್ ರೀಜನ್ ಇಂದ ಇನ್ನೊಂದು ಪರ್ಟಿಕ್ಯುಲರ್ ರೀಜನ್ಗೆ ಹೋಗ್ಬೇಕಂದ್ರೆ ಇಟ್ ವಿಲ್ ಹ್ಯಾವ್ ಟು ಕ್ರಾಸ್ ದ ಮೆಂಬ್ರೇನ್ ಆಯ್ತಾ. ಆಸ್ಮೋಸಿಸ್ ಕೂಡ ಸೇಮೇನೆ. ಇಲ್ಲಿ ಆಸ್ಮೋಸಿಸ್ ನಲ್ಲಿ ಬಟ್ ಏನಾಗುತ್ತೆ ಅಂದ್ರೆ ವೈ ಇಟ್ ಇಸ್ ಸ್ಪೆಷಲ್ ಕೈಂಡ್ ಯಾಕೆ ಅಂತ ಅಂದ್ರೆ ಆಸ್ಮೋಸಿಸ್ ಅಲ್ಲಿ ಯೂಶಲಿ ಲಿಕ್ವಿಡ್ ಆಯ್ತಾ, ಲಿಕ್ವಿಡ್ ಮಾಲಿಕ್ಯೂಲ್ಸ್ ಬಂದು ಹೈಯರ್ ಕಾನ್ಸಂಟ್ರೇಟೆಡ್ ರೀಜನ್ ಇಂದ ಲೋವರ್ ಕಾನ್ಸಂಟ್ರೇಟೆಡ್ ರೀಜನ್ಗೆ ಮೂವ್ ಆಗ್ತಾ ಇದೆ ಅಂಡ್ ಇಫ್ ವಿಲ್ ಹ್ಯಾವ್ ಟು ಕ್ರಾಸ್ ಒನ್ ರೀಜನ್ ಟು ಅನದರ್ ರೀಜನ್ ಆಗಿರ್ಬೇಕಂದ್ರೆ ಆ ಮೆಂಬ್ರೇನ್ ಬಂದು ಹೇಗಿರ್ಬೇಕು, ಇಟ್ ಶುಡ್ ಬಿ ಸೆಮಿ ಪರ್ಮಿಯಬಲ್. ಇಟ್ ಶುಡ್ ಬಿ ಸೆಮಿ ಪರ್ಮಿಯಬಲ್. ಓಕೆ, ಸೊ ಇಟ್ ಶುಡ್ ಬಿ ಅ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇದ್ರೆ ಮಾತ್ರ ಆಸ್ಮೋಸಿಸ್ ವಿಲ್ ಟೇಕ್ ಪ್ಲೇಸ್. ಡಿಫ್ಯೂಷನ್ಗೆ ಹತ್ರ ಕಂಡೀಷನ್ ಎಲ್ಲ ಏನಿಲ್ಲ. ಡಿಫ್ಯೂಷನ್ಗೆ ಮೆಂಬ್ರೇನ್ ಅಲ್ಲಿ ಸ್ವಲ್ಪ ಪೋರಸ್ ಇದ್ರೆ ಆಯ್ತು, ಪೋರಸ್ ಇದ್ರೆ ಆಯ್ತು, ಪರ್ಮಿಯಬಲ್ ಆಗಿದ್ರು ನಡೆಯುತ್ತೆ, ಸೆಮಿ ಪರ್ಮಿಯಬಲ್ ಆಗಿದ್ರು ಏನಾಗುತ್ತೆ ಸಬ್ಸ್ಟೆನ್ಸ್ ಬಂದು ಒಂದ್ ರೀಜನ್ ಇಂದ ಇನ್ನೊಂದು ರೀಜನ್ಗೆ ಮೂವ್ ಆಗುತ್ತೆ. ಓಕೆ, ಸೊ ಅಂಡ್ ಇಲ್ಲಿ ಆಸ್ಮೋಸಿಸ್ ಅಲ್ಲಿ ಒಂದ್ ಏನ್ ಕಂಡೀಷನ್, ಅದು ಬರೀ ಲಿಕ್ವಿಡ್ ಮಾಲಿಕ್ಯೂಲ್ಸ್ ನ ಮಾತ್ರ ಈ ಕಂಡೀಷನ್ ನ ಫಾಲೋ ಮಾಡುತ್ತೆ. ವೆರಸ್ ಡಿಫ್ಯೂಷನ್ ಅಲ್ಲಿ ಸಾಲಿಡ್ ನಡೆಯುತ್ತೆ, ಗೇಷಿಯಸ್ ನಡೆಯುತ್ತೆ, ಲಿಕ್ವಿಡ್ ಸಹ ನಡೆಯುತ್ತೆ. ಬಟ್ ಮೋಸ್ಟ್ಲಿ ಲಿಕ್ವಿಡ್ಗೆ ಯಾವ್ದು ಪ್ರಿಫರೆನ್ಸ್ ಕೊಡ್ತಾರೆ, ಇಟ್ ಇಸ್ ಆಸ್ಮೋಸಿಸ್. ವೇರ್ ಡು ಯು ಸಿ ದಿಸ್ ಆಸ್ಮೋಸಿಸ್ ಇನ್ ಯೋರ್ ಡೇ ಟು ಡೇ ಲೈಫ್? ನೀವೆಲ್ಲರೂ ಅಬ್ಸರ್ವ್ ಮಾಡಿರ್ತೀರಾ ಆಯ್ತಾ. ಬಟ್ ನೀವು ಬಂದು ಅಷ್ಟೊಂದು ಲೈಕ್ ಚಿಕ್ಕ ವಯಸ್ಸಿಂದಾನೇ ನೋಡ್ಕೊಂಡು ನಿಮ್ ಚಿಕ್ಕ ವಯಸ್ಸಿಂದಾನೇ ಈ ಟರ್ಮ್ಸ್ ಎಲ್ಲ ಗೊತ್ತಿರುತ್ತೆ, ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಇವಾಗ ಬಂದು ಆ ಪ್ರಾಪರ್ ನಾಲೆಜಿನ ನೋಡ್ತಾ ಇದ್ರ. ಸೊ ಆಲ್ರೆಡಿ ಇವಾಗ ನಾವು ಹೇಳೋ ಕಾನ್ಸೆಪ್ಟ್ಸ್ ಗಳೆಲ್ಲ ನಿಮ್ ಡೇ ಟು ಡೇ ಲೈಫ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರಾ. ಬಟ್ ಆ ಟರ್ಮ್ಸ್ ನ ನೀವು ಇವಾಗ ಕಲಿತಾ ಇರೋದಷ್ಟೇ. ಸೊ ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತಿದೆ, ಅದನ್ನ ಒಂಚೂರು ಅಬ್ಸರ್ವ್ ಮಾಡಿ ನೋಡಿ ಅಷ್ಟೇ. ಸೊ ಇವಾಗ ನೀವು ಗಿಡ ತಗೊಂತೀರಾ, ಅದಕ್ಕೆ ನೀವು ವಾಟರ್ ಮಾಡ್ತೀರಲ್ಲ, ಆ ಮಣ್ಣಲ್ಲಿ ನೀರ್ ಸ್ವಲ್ಪ ಹೀರ್ಕೊಂಡಿರತ್ತಲ್ಲ, ಅದರಿಂದ ರೂಟ್ಸ್ ಬಂದು ಅಬ್ಸರ್ವ್ ಮಾಡ್ತದೆ ಏನನ್ನ, ವಾಟರ್ನ ಅಲ್ವಾ. ಸೊ ಅದು ಹೆಂಗೆ, ಆಸ್ಮೋಸಿಸ್ ಪ್ರಾಸೆಸ್. ಸೊ ನಿಮ್ ಡೇ ಟು ಡೇ ಲೈಫ್ ನಲ್ಲಿ ನೀವು ಆಸ್ಮೋಸಿಸ್ ನೋಡ್ತಾ ಇದ್ದೀರಾ ಅಲ್ವಾ. ಸೊ ಅದು ರೂಟ್ಸ್ ಇಂದ ಅದೇನು ಮಾಡುತ್ತೆ, ನೀರ್ನ ಅಬ್ಸರ್ವ್ ಮಾಡುತ್ತೆ, ಆಮೇಲೆ ಆ ವಾಟರ್ ಬಂದು ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ, ಪ್ಲಾಂಟ್ ಅಲ್ಲಿರೋ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಸೊ ಅಲ್ಲಿ ನನ್ನ ಕ್ವೆಶ್ಚನ್ ಏನಪ್ಪಾ ಅಂದ್ರೆ, ಇವಾಗ ಪ್ಲಾಂಟ್ ಬಾಡಿನಲ್ಲಿ ಯಾವ ವೆಸಲ್ ಬಂದು ಇಲ್ಲ ಯಾವ ವಾಸ್ಕ್ಯುಲರ್ ಬಂಡಲ್ ಬಂದು ವಾಟರ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದೆ? ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಯಾವುದು ಇಸ್ ಇಟ್, ಐ ವಿಲ್ ಗಿವ್ ಯು ಆಪ್ಷನ್, ಇಸ್ ಇಟ್ xylem ಆರ್ ಇಸ್ ಇಟ್ ಫ್ಲೋಯಮ್? ಬೇಗ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೋಡೋಣ. ಓಕೆ, ಸೊ ಇವಾಗ ಬಂದು ಆಸ್ಮೋಸಿಸ್ ಇಸ್ ಸ್ಪೆಷಲ್. ಇವಾಗ ಅರ್ಥ ಆಯ್ತಾ ಯಾಕೆ ಇಟ್ ಇಸ್ ಅ ಸ್ಪೆಷಲ್ ಕೈಂಡ್ ಆಫ್ ಡಿಫ್ಯೂಷನ್ ಅಂತ ಅರ್ಥ ಆಯ್ತಾ. ಸೊ ಆಸ್ಮೋಸಿಸ್ ನಲ್ಲಿ ಬಂದು ಮೆಂಬ್ರೇನ್ ಬಂದು ಇಟ್ ವಿಲ್ ಹ್ಯಾವ್ ಟು ಬಿ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಆಗಿರಬೇಕು ಅಂಡ್ ದಿಸ್ ಇಸ್ ಫಾರ್ ಲಿಕ್ವಿಡ್ ಮಾಲಿಕ್ಯೂಲ್ಸ್. ಏನಕ್ಕೆ? ಟ್ರಾನ್ಸ್ಪೋರ್ಟ್ ಆಫ್ ಲಿಕ್ವಿಡ್ ಮಾಲಿಕ್ಯೂಲ್ಸ್. ಓಕೆ, ಸೊ ಎಕ್ಸ್ಪ್ಲನೇಷನ್ ನೋಡೋಣ. ಸಿ ಇಟ್ ಇಸ್ ಅ ಸ್ಪೆಷಲ್ ಕೈಂಡ್ ಆಫ್ ಡಿಫ್ಯೂಷನ್. ಏನಂತಂದ್ರೆ ಸಿ ಎರಡರಲ್ಲೂ ಏನಾಗ್ತದೆ, ಹೈಯರ್ ಕಾನ್ಸಂಟ್ರೇಷನ್ ಮೂವ್ಮೆಂಟ್ ಆಫ್ ಪಾರ್ಟಿಕಲ್ ಫ್ರಮ್ ದ ರೀಜನ್ ಆಫ್ ಎಲ್ಲಿಂದ, ಹೈಯರ್ ಕಾನ್ಸಂಟ್ರೇಟೆಡ್ ರೀಜನ್ ಇಂದ ಲೋವರ್ ಕಾನ್ಸಂಟ್ರೇಟೆಡ್ ರೀಜನ್ಗೆನೆ ಮೂವ್ ಆಗ್ತಾ ಇರೋದು. ಬಟ್ ಇನ್ ಕೇಸ್ ಆಫ್ ಆಸ್ಮೋಸಿಸ್ ಯಾವುದು ಸಾಲ್ವೆಂಟ್ ಪಾರ್ಟಿಕಲ್ ಏನು ಮೂವ್ ಆಗ್ತಾ ಇರೋದು, ಯಾವುದು ಯಾರ್ ಲಿಕ್ವಿಡ್ ಫ್ರಮ್ ಲೆಸ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂಡ್
ಮೂವ್ಮೆಂಟ್ ಇಸ್ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಸೊ ಮೆಂಬ್ರೇನ್ ಹೆಂಗಿರ್ಬೇಕು, ಸೆಮಿ ಪರ್ಮಿಯಬಲ್ ಆಗಿ ಇರಬೇಕು. ಸಿ ಇಲ್ಲಿ ನೋಡಿ, ಇಲ್ಲಿ ಏನು ನೀವು ಇವನ್ ನಿಮ್ಮ ಸ್ಕೂಲ್ನಲ್ಲಿ ಕೂಡ, ಇವನ್ ಮುಂದೆ ಕಾಲೇಜ್ನಲ್ಲಿ ಹೋಗ್ತಾ ಆಸ್ಮೋಸಿಸ್, ನೀವು ಸೈನ್ಸ್ ಫೀಲ್ಡ್ ತಗೊಂಡ್ರೆ ನೀವು ಈ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡ್ತೀರಾ ಆಯ್ತಾ. ಆ್ಯಂಡ್ ಟ್ರಸ್ಟ್ ಮೀ, ಈ ಎಕ್ಸ್ಪೆರಿಮೆಂಟ್ಸ್ಗಳೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಓಕೆ, ಸೊ ಅದು ನಿಮಗೆ ರಿಸಲ್ಟ್ಸ್ ಏನಾದ್ರು ಪರ್ಫೆಕ್ಟ್ ಆಗಿ ಬಂತಂದ್ರೆ ನಿಮ್ಗೆ ಇನ್ನೂ ಮಾಡಬೇಕು ಅಂತ ಅನ್ಸುತ್ತೆ. ಸೊ ಆ ಸೈನ್ಸಲ್ಲಿ ಮೈ ಫೇವ್ರೆಟ್ ಪಾರ್ಟ್ ಇಸ್ ದಟ್ ಎಕ್ಸ್ಪೆರಿಮೆಂಟ್ ಥಿಂಗ್. ತುಂಬ ಚೆನ್ನಾಗಿರುತ್ತೆ. ನೀವು ಅಷ್ಟೇ ಲೈಕ್ ಮುಂದೆ ಹೋಗ್ತಾ ಇವನ್ ನಿಮ್ಮ ಸ್ಕೂಲ್ನಲ್ಲೂ ಅಷ್ಟೇ ಆ ಎಕ್ಸ್ಪೆರಿಮೆಂಟಿಂಗ್ ಥಿಂಗ್ ಏನಾದ್ರು ಮಾಡಕ್ಕೆ ಚಾನ್ಸ್ ಸಿಕ್ಕರೆ ಗೋ ಫಾರ್ ಇಟ್ ಆ್ಯಂಡ್ ಯು ವಿಲ್ ಎಂಜಾಯ್. ಟ್ರಸ್ಟ್ me, you will enjoy performing those experiments. ಅದು ಆ ಥರ ಎಲ್ಲ ನೀವು ನೋಡಿದಾಗ ಪ್ಲಸ್ ನೀವು ಯಾವಾಗ ಸೈನ್ಸ್ನ ಬಂದು ನಿಮ್ಮ ಡೇ ಟು ಡೇ ಲೈಫ್ನಲ್ಲಿ ಸ್ವಲ್ಪ ರಿಲೇಟ್ ಮಾಡಿ, ಲೈಕ್ ಇವಾಗ ನಾನು ಹೇಳ್ದಲ್ಲ ಆಸ್ಮೋಸಿಸ್ ಪ್ಲಾಂಟ್ಸ್ ಅಂತ ಹೇಳ್ದಲ್ಲ, ಆ ಥರ ಎಷ್ಟೊಂದು ಪ್ರಾಸೆಸಸ್ಗಳು ನಡೆಯುತ್ತೆ ನಿಮ್ಮ ಡೇ ಟು ಡೇ ಲೈಫಲ್ಲೇ ನೀವು ನೋಡ್ತೀರಾ. ಸೊ ಅದನ್ನೇನಾದ್ರು ರಿಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಟ್ರಸ್ಟ್ ಮೀ, ಯು ವಿಲ್ ಲವ್ ದಿಸ್ ಸಬ್ಜೆಕ್ಟ್. ಓಕೆ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಆಯ್ತಾ. ಸೊ ಇವಾಗ ಏನಪ್ಪ ಅಂದರೆ ಸಿ ದಟ್ ಅದಕ್ಕೆ ನಂಗೆ ಸೈನ್ಸ್ ಅಂದರೆ ತುಂಬ ಇಷ್ಟ. ಸೊ ಅದ್ರ ಬಗ್ಗೆ ಮಾತಾಡೋಕೋರೆ ನಾನು ಹಿಂಗೆ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಓಕೆ, ಸೊ ಲೆಟ್ಸ್ ಗೆಟ್ ಬ್ಯಾಕ್ ಟು ದ ಟಾಪಿಕ್. ಇಲ್ಲಿ ಏನಪ್ಪ ಅಂದರೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಈ ಮೆಂಬ್ರೇನಲ್ಲಿ ಸ್ವಲ್ಪ ಪೋರಸ್ ಇರುತ್ತೆ. ಇಟ್ಬಿಟ್ಟು ಒಂದು ಜಾಗದಲ್ಲಿ ಏನು ಮಾಡಬೇಕು ಅಂದರೆ ಇಲ್ಲಿ ನೋಡಿ ಶುಗರ್ ಮಾಲಿಕ್ಯೂಲ್ಸ್ ಇದೆ ಮತ್ತು ವಾಟರ್ ಮಾಲಿಕ್ಯೂಲ್ ಇದೆ. ನಥಿಂಗ್ ಬಟ್ ದಿಸ್ ಇಸ್ ಯುವರ್ ಶುಗರ್ ಸೊಲ್ಯೂಷನ್ ಅಲ್ಲ. ಇದು ವಾಟ್ ಇಸ್ ಇಟ್ ಈಸ್ ಯುವರ್ ಶುಗರ್ ಸೊಲ್ಯೂಷನ್ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಬಂದು ಜಸ್ಟ್ ವಾಟರ್ ಮಾಲಿಕ್ಯೂಲ್ ಇದೆ. ಇಲ್ಲಿ ಬಂದು ಏನು, ದಿಸ್ ಇಸ್ ಜಸ್ಟ್ ವಾಟರ್, ಇಟ್ ಇಸ್ ಜಸ್ಟ್ ವಾಟರ್, H2O ಅದು ಬಂದು ಜಸ್ಟ್ ವಾಟರ್ ಇದೆ. ಸೊ ಇವಾಗ ಏನು, ಇಲ್ಲಿ ವಾಟರ್ ಕಾನ್ಸಂಟ್ರೇಷನ್ ಬಂದು ಜಾಸ್ತಿ ಇದೆ. ದಿಸ್ ಸೈಡ್ ವಾಟರ್ ಕಾನ್ಸಂಟ್ರೇಷನ್ ಇಸ್ ಹೈ, ವೆರಸ್ ಇಲ್ಲಿ ವಾಟರ್ ಕಾನ್ಸಂಟ್ರೇಷನ್ ಕಮ್ಮಿ ಇದೆ. ಯಾಕಂದ್ರೆ ವಾಟರ್ ಮಾಲಿಕ್ಯೂಲ್ ಜೊತೆ ಶುಗರ್ ಮಾಲಿಕ್ಯೂಲ್ಸ್ ಕೂಡ ಮಿಕ್ಸ್ ಆಗಿದೆ ಅಲ್ವಾ. ಸೊ ಇವಾಗ ಬಂದು ಏನಾಗುತ್ತೆ, ವಾಟರ್ ಬಂದು ಇಲ್ಲಿ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಕೂಡ ಇದೆ, ಹೈಯರ್ ರೀಜನ್ ಇಂದ ಲೋ ಕಾನ್ಸಂಟ್ರೇಟೆಡ್ ರೀಜನ್ಗೆ ಮೂವ್ ಆಗುತ್ತೆ. ಸೊ ಅದಕ್ಕೆ ನೋಡಿ, ಕ್ಯಾನ್ ಯು ಸಿ ಇಲ್ಲಿ ವಾಟರ್ ಲೆವೆಲ್ ಕಮ್ಮಿ ಆಗೋಯ್ತು. ಸೊ ಈ ಕಡೆ ಬಂದಿದೆ, ಈ ಕಡೆ ಇಲ್ಲಿ ಬಂದ್ಬಿಟ್ಟಿದೆ ವೇರ್ ದರ್ ಇಸ್ ಶುಗರ್ ಸೊಲ್ಯೂಷನ್. ಏನಕ್ಕೆ, ಆ ಕಾನ್ಸಂಟ್ರೇಷನ್ ಆ ಡಿಫ್ರೆನ್ಸ್ ಇರುತ್ತಲ್ಲ, ಆ ಕಾನ್ಸಂಟ್ರೇಷನ್ ಆ ಒಂದು ರೀಜನಿಂದ ಇನ್ನೊಂದು ರೀಜನ್ಗೆ ಡಿಫ್ರೆನ್ಸ್ ಇರುತ್ತಲ್ಲ, ಅದನ್ನ ಬಂದು ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಅಂತ ಅಂತಾರೆ ಆಯ್ತಾ. ಸೊ ಇವಾಗ ಹತ್ರ ಡಿಫ್ರೆಂಟ್ ಕಾನ್ಸಂಟ್ರೇಷನ್ ಎಲಿಮಿನೇಟ್ ಮಾಡೋದಕ್ಕೆ ವಾಟರ್ ಏನು ಮಾಡುತ್ತೆ, ವಾಟರ್ಗೆ ಬಂದು ಆ ಕಡೆ ಬೇರೆ ಕಾನ್ಸಂಟ್ರೇಷನ್, ಈ ಕಡೆ ಬೇರೆ ಕಾನ್ಸಂಟ್ರೇಷನ್ ಇದ್ರೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ಏನು ಮಾಡುತ್ತೆ, ಸೊ ಈ ಥರ ನೆನ್ಪಿಟ್ಕೊಳ್ಳಿ, ಇದೊಂಥರ ಸ್ಟೋರಿ ಥರ ನಾನು ಜಸ್ಟ್ ನಿಮ್ಗೆ ರಫ್ ಎಕ್ಸಾಂಪಲ್ ಕೊಡ್ತಾ ಇರೋದು. ಸೊ ವಾಟರ್ಗೆ ಬಂದು ಇಷ್ಟ ಆಗಲ್ಲ ದಟ್ ಆ ಕಡೆ ಕಾನ್ಸಂಟ್ರೇಷನ್ ಬಂದು ಡಿಫ್ರೆಂಟ್ ಆಗಿದೆ. ಸೊ ಅದಕ್ಕೆ ಏನು ಮಾಡುತ್ತೆ, ಆ ಕಾನ್ಸಂಟ್ರೇಷನ್ ಡಿಫ್ರೆನ್ಸ್ನ ಎಲಿಮಿನೇಟ್ ಮಾಡೋದಕ್ಕೆ ವಾಟರ್ ಬಂದು ಹೈಯರ್ ಕಾನ್ಸಂಟ್ರೇಟೆಡ್ ರೀಜನ್ ಇಂದ ಲೋ ಕಾನ್ಸಂಟ್ರೇಟೆಡ್ ರೀಜನ್ಗೆ ಮೂವ್ ಆಗ್ತಾ ಇದೆ. ಕ್ಲಿಯರ್, ಓಕೆನಾ. ಸೊ ಇವಾಗ ಬಂದು ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಈ ಕ್ವೆಶ್ಚನ್ ಅಲ್ಲಿ ಏನಿದೆ, ಫಿಲ್ ಇನ್ ದ ಗ್ಯಾಪ್ಸ್ ಇನ್ ದ ಫಾಲೋಯಿಂಗ್ ಟೇಬಲ್ illustrating difference between prokaryotic and eukaryotic cell. ಸೊ ಇವಾಗ ಆಲ್ರೆಡಿ ನಿಮ್ಗೆ ಇಲ್ಲಿ ಟೇಬಲ್ ಕೊಟ್ಟಿದ್ದಾರೆ, ಪ್ರೊಕ್ಯಾರಿಯೋಟಿಕ್ ಸೆಲ್ ಮತ್ತೆ ಯುಕ್ಯಾರಿಯೋಟಿಕ್ ಸೆಲ್ ನ ಏನು ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದಾರೆ ಈ ಟೇಬಲ್ ನಲ್ಲಿ. ಓಕೆ, ಇವಾಗ ಫಸ್ಟ್ ಡಿಫ್ರೆನ್ಸ್ ಏನ್ ಕೊಟ್ಟಿದ್ದಾರೆ, ಫಸ್ಟ್ ಏನಪ್ಪಾ ಅಂದ್ರೆ ಸೈಜ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೈಜ್ ಬಂದು 1 to 10 ಮೈಕ್ರೋಮೀಟರ್ ಇದೆ. ಯಾವುದು ಪ್ರೊಕ್ಯಾರಿಯೋಟಿಕ್ ಸೆಲ್ ಬಂದು ಯಾವಾಗಲೂ ಸ್ಮಾಲ್ ಇರುತ್ತೆ. ವೆನ್ ಕಂಪೇರ್ ದಾಟ್ ಇದು ಯುಕ್ಯಾರಿಯೋಟಿಕ್ ಸೆಲ್ ಜೊತೆ ಕಂಪೇರ್ ಮಾಡಿದಾಗ ಆಲ್ವೇಸ್ ಪ್ರೊಕ್ಯಾರಿಯೋಟಿಕ್ ಸೆಲ್ ನಲ್ಲಿ ಸೈಜ್ ಸ್ವಲ್ಪ ಚಿಕ್ಕದಿರುತ್ತೆ. ಅಂಡ್ ಯುಕ್ಯಾರಿಯೋಟಿಕ್ ಸೆಲ್ ನಲ್ಲಿ ಎಷ್ಟೊಂದು ಸೆಲ್ ಆರ್ಗನಲ್ಸ್ ಇರುತ್ತೆ, ಆಬ್ವಿಯಸ್ಲಿ ಸ್ವಲ್ಪ ಸೈಜ್ ದೊಡ್ಡದೇ ಇರುತ್ತೆ. ಓಕೆ, ಸೊ ಇದು 5 to 100 ಮೈಕ್ರೋಮೀಟರ್ ತನಕ ಹೋಗುತ್ತೆ. ಸೊ ಇವಾಗ ನ್ಯೂಕ್ಲಿಯರ್ ರೀಜನ್ ಇಸ್ ಡ್ಯಾಶ್ ಅಂಡ್ ನೋನ್ ಆಸ್ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ, ನ್ಯೂಕ್ಲಿಯರ್ ರೀಜನ್ ಬಂದು ಇಟ್ ಇಸ್ ನಾಟ್ ವೆಲ್ ಡಿಫೈನ್ಡ್. ಇಲ್ಲಿ ಏನು, ಇಟ್ ಇಸ್ ನಾಟ್ ವೆಲ್ ಡಿಫೈನ್ಡ್. ಸೊ ಇಟ್ ಇಸ್ ನೋನ್ ಆಸ್, ಅಲ್ಲಿ ಏನಂತಾರೆ ನ್ಯೂಕ್ಲಿಯಾಯ್ಡ್, ಇಲ್ಲಿ ನ್ಯೂಕ್ಲಿಯಾಯ್ಡ್ ಫಿಲ್ ಮಾಡಬೇಕು. ಓಕೆ, ವೆರಸ್ ಇಲ್ಲಿ ನ್ಯೂಕ್ಲಿಯರ್ ರೀಜನ್ ಇಸ್ ವೆಲ್ ಡಿಫೈನ್ಡ್ ಆಯ್ತಾ. ಅಂಡ್ ಇಟ್ ಇಸ್ ಸರೌಂಡೆಡ್ ಬೈ, ಯಾಕೆ ವೆಲ್ ಡಿಫೈನ್ಡ್, ಬಿಕಾಸ್ ಇಟ್ ಇಸ್ ಸರೌಂಡೆಡ್ ಬೈ ನ್ಯೂಕ್ಲಿಯರ್ ಮೆಂಬ್ರೇನ್. ಓಕೆ, ಸೊ ಇಲ್ಲಿ ಕ್ರೋಮೋಸೋಮ್ ಬಂದು ಸಿಂಗಲ್, ವೆರಸ್ ಇಲ್ಲಿ ಮೋರ್ ದನ್ 1 ಕ್ರೋಮೋಸೋಮ್ ಇದೆ. ಇಲ್ಲಿ ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನಲ್ಸ್ ಆರ್ ಆಬ್ಸೆಂಟ್, ವೆರಾಸ್ ಇಲ್ಲಿ ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನಲ್ಸ್ ಆರ್ ಪ್ರೆಸೆಂಟ್. ಓಕೆ, ಸಿ ಟ್ರಸ್ಟ್ ಮೀ, ನಿಮ್ಮ ಬೋರ್ಡ್ ಎಕ್ಸಾಮ್ಸ್ಗಳಿಗೂ ಅಷ್ಟೇ ಜಾಸ್ತಿ ಕ್ವೆಶನ್ಸ್ ಬಂದು ನಿಮ್ಮ NCERT ಟೆಕ್ಸ್ಟ್ ಬುಕ್ ಇಂದಾನೇ ಬರೋದು. ನಾಟ್ ಜಸ್ಟ್ ಫಾರ್ ಯೋರ್ ಬೋರ್ಡ್ ಎಕ್ಸಾಮ್ಸ್, ಈವನ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್, ಇನ್ ಕೇಸ್ ನಿಮ್ಗೆ ನೀಟ್ ಮಾಡಬೇಕಾಗಿರಲಿ, JEE ಮಾಡಬೇಕಾಗಿರಲಿ, ಎಲ್ಲ ಬಂದು ನಿಮ್ಮದು NCERT ಟೆಕ್ಸ್ಟ್ ಬುಕ್ ಇಂದಾನೇ ಕ್ವೆಶ್ಚನ್ ಫ್ರೇಮ್ ಆಗೋದು. ನೀವೆಲ್ಲ ಲೈಕ್ ಬೇರೆ ಬೇರೆ ರೆಫರೆನ್ಸ್ ಬುಕ್ ತರೋ ಮಾಡಕ್ಕೆ ಹೋಗ್ತೀರಲ್ಲ, ಫಸ್ಟ್ ಬಂದು ನೀವು ಏನು ಮಾಡಿ, ರೆಫರೆನ್ಸ್ ಬುಕ್ಕಿಂದ ಓಕೆ ಈಸಿ ಪಾಯಿಂಟ್ ಟು ಪಾಯಿಂಟ್ ಅವ್ರು ಹಂಗೆ ಕೊಟ್ಟಿರ್ತಾರೆ, ನೀವು ಹಂಗೆ ಓದ್ಕೊಂಡು ಮಾಡ್ತೀರಾ. ಬಟ್ ಟ್ರಸ್ಟ್ ಮೀ, ನೀವು NCERT ಟೆಕ್ಸ್ಟ್ ಬುಕ್ನ ಏನಾದರೂ ಬಂದು ತರೋ ಆಗಿ ಓದಿದ್ರೆ, ತರಾಗಿ ಓದಿ ಅಲ್ಲಿ ಕೊಟ್ಟಿರೋ ಕ್ವೆಶನ್ಸ್ನೆಲ್ಲ ಸಾಲ್ವ್ ಮಾಡಿದ್ರೆ, ಯು ವಿಲ್ ಬಿ ಏಬಲ್ ಟು ಯಾವುದೇ ಎಕ್ಸಾಮ್ ಆಗಲಿ ತುಂಬ ಚೆನ್ನಾಗಿ ಮಾಡ್ತೀರಾ ಆಯ್ತಾ. ಯಾಕೆ ಕೇಳ್ತಿದ್ದೀನಿ ಅಂದರೆ, ಈ ಪರ್ಟಿಕ್ಯುಲರ್ ಕ್ವೆಶ್ಚನ್ ಬಂದು
ಇಟ್ ಈಸ್ ದೇರ್ ಇನ್ ಯೋರ್ ಟೆಕ್ಸ್ಟ್ ಬುಕ್. ಡಿಟ್ಟೋ ಹೆಂಗೆ ಇಲ್ಲಿ ಲೈನ್ ಹೆಂಗೆ ಕ್ವೆಶನ್ಸ್ ಕೇಳಿದ್ರು ಡಿಟ್ಟೋ ಹಂಗೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇದೆ. ಆ ಆಕ್ಟಿವಿಟಿ ಕ್ವೆಶನ್ ಇದು. ಬೇಕಾದ್ರೆ ಯು ಓಪನ್ ಯೋರ್ ಟೆಕ್ಸ್ಟ್ ಬುಕ್ ನಾವು ಇಟ್ ಸೆಲ್ಫ್ ಆ್ಯಂಡ್ ಚೆಕ್. ಸೇಮ್ ಎಲ್ಲೆಲ್ಲಿ ಬ್ಲಾಂಕ್ ಕೊಟ್ಟಿದ್ದಾರೋ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಅಲ್ಲಲ್ಲೇ ಬ್ಲಾಂಕ್ ಇರೋದು. ಸೊ ಇಟ್ ಈಸ್ ಎಕ್ಸಾಕ್ಟ್ಲಿ ಸೇಮ್ ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ NCERT ಟೆಕ್ಸ್ಟ್ ಬುಕ್ನ ತರೋವಾಗಿ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಗೆ ಏನಾದ್ರು NCERT ಟೆಕ್ಸ್ಟ್ ಬುಕ್ ಓದೋದಕ್ಕೆ ಬೋರಿಂಗ್ ಅಂತ ಅನ್ಸಿದ್ರೆ ನಮ್ಮ ಚಾನಲಲ್ಲಿ ಬಂದು ನಾವು NCERT ಸೀರೀಸ್ನ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ವೇರೇನ್ ಏನಂದರೆ ನೀವು ಲೈನ್ ಬೈ ಲೈನ್ ನಾವು ಓದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀವಿ ನಿಮಗೆ. ಆ್ಯಂಡ್ ಆ ಕಾನ್ಸೆಪ್ಟ್ನ ಆದಷ್ಟು ಇಂಟ್ರೆಸ್ಟಿಂಗ್ ಆಗಿ ಇದು ಮಾಡ್ತೀವಿ. ನಿಮ್ಗೆ ಬೋರಿಂಗ್ ಅನ್ಸ್ಬೋದಲ್ಲ ಆ ದೊಡ್ಡ ದೊಡ್ಡ ಟೆಕ್ಸ್ಟ್, ಅದನ್ನು ಇಂಟ್ರೆಸ್ಟಿಂಗ್ ಆಗಿ ಮಾಡೋದಕ್ಕೆ ನಾವು ಟ್ರೈ ಮಾಡಿದ್ದೀವಿ ಆ NCERT ಸೀರೀಸ್ನಲ್ಲಿ. ಓಕೆನಾ? ನಿಮಗೆ ಫಿಸಿಕ್ಸ್ಗೂ ಇದೆ, ಕೆಮಿಸ್ಟ್ರಿಗೂ ಇದೆ, ಬಯಾಲಜಿಗೂ ಅಷ್ಟೇ NCERT ಸೀರೀಸ್ ಇದೆ. ಆ್ಯಂಡ್ ಅಲ್ಲಲ್ಲೇ ಇವನ್ ಸಾಲ್ವ್ ಕ್ವೆಶನ್ಸ್ ಆಲ್ಸೋ ಒಂದು ಸ್ವಲ್ಪ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಆ್ಯಂಡ್ ನಿಮ್ಗೆ ನೋಟ್ಸ್ ಬೇಕಂದ್ರೆ ಯು ಶುಡ್ ಜಾಯಿನ್ ಆ ಟೆಲಿಗ್ರಾಮ್ ಚಾನಲ್. ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಇದೆ. ಓಕೆನಾ? ಸೊ ಇವಾಗ ಇಲ್ಲಿ ನೆಕ್ಸ್ಟ್ ಆಪ್ಷನಲ್ ಕ್ವೆಶನ್ ಏನು ಕೇಳಿದ್ದಾರೆ ನೋಡೋಣ. ವಾಟ್ ಆರ್ ದ ಕಲರ್ಸ್ ದಟ್ ಈಸ್ ಅಬ್ಸರ್ವ್ಡ್ ಬೈ ಪ್ಲಾಂಟ್ಸ್? ಆಮೇಲೆ ಗ್ರೀನ್ ಲೈಟ್ ಆಫ್ ದ ಸನ್ಲೈಟ್ ಇಸ್ ಬ್ಲಾಕ್ಡ್, ಹೌ ವಿಲ್ ದ ಫೋಟೋಸಿಂಥಸಿಸ್ ಬಿ ಅಫೆಕ್ಟೆಡ್? ಇನ್ ಕೇಸ್ ಗ್ರೀನ್ ಲೈಟ್ ಬಂದೇನೋ ಬ್ಲಾಕ್ ಆಗಿದ್ರೆ ಫೋಟೋಸಿಂಥಸಿಸ್ ಬಂದು ಹೆಂಗ್ ಅಫೆಕ್ಟ್ ಆಗುತ್ತೆ ಅಂತ ಕೇಳ್ತಾ ಇದಾರೆ. ಆಯ್ತಾ? ಇಲ್ಲಿ ಬಂದು ನಾನು ಹೇಳ್ದೆ ಅಲ್ಲ ಫೋರ್ ಡಿಫ್ರೆಂಟ್, ಅದು ಅಲ್ಲೇ ಬ್ಲಾಂಕ್ನ ಇದು ಬ್ಲಾಂಕ್ಸ್ಗಳನ್ನ ಫಿಲ್ ಮಾಡಿದ್ನಿ. ಸೊ ಸೇಮ್ ಎಕ್ಸ್ಪ್ಲನೇಷನ್ ಇಲ್ಲಿ ಕೊಟ್ಟಿರೋದು. ನೆಕ್ಸ್ಟ್ ಒನ್ ಏನೈತೆ, ಇವಾಗ ಪ್ಲಾಂಟ್ಸ್ ನಲ್ಲಿ ಬಂದು ಏನಾಗುತ್ತೆ, ಇವಾಗ ಗ್ರೀನ್ ಲೈಟ್ ಏನಾದ್ರು ಕಮ್ಮಿ ಮಾಡಿದ್ರೆ ಏನಾಗುತ್ತೆ? ಪ್ಲಾಂಟ್ಸ್ ಬಂದು ಇಟ್ ಅಬ್ಸರ್ವ್ಸ್ ಕಲರ್ಸ್ ಇನ್ ದ ಸ್ಪೆಕ್ಟ್ರಮ್. ಆ ಸ್ಪೆಕ್ಟ್ರಮ್ ಅಲ್ಲಿ ಇರುತ್ತಲ್ಲ ಅದರಿಂದ ಕಲರ್ಸ್ನ ಏನು ಅಬ್ಸರ್ವ್ ಮಾಡುತ್ತೆ. ಅಂಡ್ ಇವಾಗ ಅದು ಇದು ಅಬ್ಸರ್ವ್ ಮಾಡ್ಬಿಟ್ಟು ಯಾವ್ದನ್ನ ರಿಫ್ಲೆಕ್ಟ್ ಬ್ಯಾಕ್ ಮಾಡ್ತಾ ಇದೆ? ಗ್ರೀನ್ ಲೈಟ್ ನ ರಿಫ್ಲೆಕ್ಟ್ ಮಾಡ್ತಾ ಇದೆ. ಯಾಕೆ? ಬಿಕಾಸ್ ಆಫ್ ವಿಚ್ ದೇ ಅಪಿಯರ್ ಗ್ರೀನ್ ಇನ್ ಕಲರ್. ಆಯ್ತಾ? ಅಂಡ್ ಫೋಟೋಸಿಂಥಸಿಸ್ ವಿಲ್ ನಾಟ್ ಬಿ ಅಫೆಕ್ಟೆಡ್ ಇಫ್ ದ ಗ್ರೀನ್ ಲೈಟ್ ಇಸ್ ಬ್ಲಾಕ್. ಗ್ರೀನ್ ಲೈಟ್ ಬ್ಲಾಕ್ ಆಗಿದ್ರೆ ಫೋಟೋಸಿಂಥಸಿಸ್ ಬಂದು ಅದೇನು ಅಫೆಕ್ಟ್ ಆಗಲ್ಲ. ಓಕೆನಾ? ಸೊ ಇನ್ನೊಂದೇನಪ್ಪ ಅಂದ್ರೆ ಅದಕ್ಕೆ ಬಂದು ನಿಮ್ಮ ಪ್ಲಾಂಟ್ ಬಂದು ಗ್ರೀನ್ ಕಲರ್ ಯಾಕೆ ಕಾಣುತ್ತೆ ಅಂದ್ರೆ ಸ್ಪೆಕ್ಟ್ರಮ್ ಅಲ್ಲಿ ಕಲರ್ಸ್ ಇರುತ್ತಲ್ಲ, ಆ ಪ್ಲಾಂಟ್ ಬಂದು ಎಲ್ಲಾ ಕಲರ್ನ ಅಬ್ಸರ್ವ್ ಮಾಡುತ್ತೆ. ಯಾವ ಕಲರ್ನ ಅಬ್ಸರ್ವ್ ಮಾಡ್ತಲ್ಲ? ಗ್ರೀನ್ ಕಲರ್ನ ಅಬ್ಸರ್ವ್ ಮಾಡ್ತಾ ಇಲ್ಲ. ಸೊ ಅದಕ್ಕೆ ಅದು ಗ್ರೀನ್ ಅಬ್ಸರ್ವ್ ಮಾಡ್ತಾ ಇಲ್ಲ, ಅದನ್ನ ರಿಫ್ಲೆಕ್ಟ್ ಬ್ಯಾಕ್ ಮಾಡ್ತದೆ. ಅದಕ್ಕೆ ಬಂದು ನಿಮ್ಮ ಪ್ಲಾಂಟ್ಸ್ ಬಂದು ಗ್ರೀನ್ ಕಲರ್ ಆಗಿ ಇರೋದು. ಪ್ಲಸ್ ಈವನ್ ನಿಮ್ಮ ಪ್ಲಾಂಟ್ಸ್ ನಲ್ಲಿ ಏನಿದೆ ಕ್ಲೋರೋಫಿಲ್ ಪಿಗ್ಮೆಂಟ್ ಇದೆ. ಆಯ್ತಾ? ವೇರ್ ಇಸ್ ಇಟ್ ಪ್ರೆಸೆಂಟ್? ಇನ್ ಕ್ಲೋರೋಪ್ಲಾಸ್ಟ್ ಅಲ್ಲಿ. ಓಕೆ, ಕ್ಲಿಯರ್? ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಸೊ ಈ ಕ್ವೆಶ್ಚನ್ ಏನ್ ಹೇಳ್ತಾ ಇದೆ ಅಂದ್ರೆ ವಾಟ್ ವಿಲ್ ಹ್ಯಾಪನ್ ಇಫ್ ದ ಸೆಲ್ ಆರ್ ನಾಟ್ ಪ್ರಾಪರ್ಲಿ ಆರ್ಗನೈಸ್ಡ್ ಇನ್ ಟಿಶ್ಯೂ? ಇವಾಗ ಸೆಲ್ಸ್ ಬಂದು ನಾವು ಟಿಶ್ಯೂ ಚಾಪ್ಟರ್ ನಲ್ಲಿ ಓದಿದ್ವಿ. ಸೆಲ್ಸ್ ಬಂದು ಏನಾಗುತ್ತೆ, ಇನ್ ಟಿಶ್ಯೂ ಚಾಪ್ಟರ್ ನಾವು ಬರೀ ಮಲ್ಟಿಸೆಲ್ಲರ್ ಆರ್ಗಾನಿಸಮ್ ನಲ್ಲಿ ಮಾತ್ರ ನೋಡಿದ್ವಿ. ಯಾಕೆ? ಬಿಕಾಸ್ ಯೂನಿಸೆಲ್ಲರ್ ಆರ್ಗಾನಿಸಮ್ ಇಸ್ ಮೇಡ್ ಅಪ್ ಆಫ್ ಸಿಂಗಲ್ ಸೆಲ್ಸ್. ಸೊ ಆ ಒನ್ ಸಿಂಗಲ್ ಸೆಲ್ ಬಂದು ಏನ್ ಮಾಡ್ತದೆ, ಎಲ್ಲ ಫಂಕ್ಷನ್ ನ ಪರ್ಫಾರ್ಮ್ ಮಾಡ್ತದೆ. ಲೆಟ್ ಇಟ್ ಬಿ ಲೈಕ್ ಡೈಜೆಷನ್ ಇರ್ಬೋದು, ಇಲ್ಲ ಎಕ್ಸ್ಕ್ರೀಷನ್ ಪಾರ್ಟ್ ಇರ್ಬೋದು, ಇದು ಸಿಂಗಲ್ ಸೆಲ್ ಮೂವ್ಮೆಂಟ್ ಕೂಡ ಇರ್ಬೋದು, ಗೇಷಿಯಸ್ ಎಕ್ಸ್ಚೇಂಜ್ ಎಲ್ಲ ಸಿಂಗಲ್ ಸೆಲ್ ಪರ್ಫಾರ್ಮ್ ಮಾಡ್ತದೆ. Whereas in multicellular organism ನಲ್ಲಿ ಏನಾಗುತ್ತೆ ಅಂದ್ರೆ there are so many cells ಅಲ್ಲ, ಎಲ್ಲ ಸೆಲ್ಲು ಇಟ್ ಪರ್ಫಾರ್ಮ್ಸ್ ಅ ಪರ್ಟಿಕ್ಯುಲರ್ ಫಂಕ್ಷನ್. ಸೊ ಇಲ್ಲಿ ಏನಾಗುತ್ತೆ, ಆ ಗ್ರೂಪ್ ಆಫ್ ಸೆಲ್ಸ್ ಬಂದು ಒನ್ ಪರ್ಟಿಕ್ಯುಲರ್ ಫಂಕ್ಷನ್ ನ ಪರ್ಫಾರ್ಮ್ ಮಾಡುತ್ತೆ. ಸೊ ಇಲ್ಲಿ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ ನಲ್ಲಿ ಏನಾಗುತ್ತೆ, ಎಷ್ಟೊಂದು ಸೆಲ್ಸ್ ಇರೋದ್ರಿಂದ ಸೆಲ್ಸ್ ಬಂದು ಒಂದು ಗ್ರೂಪ್ ಆಗಿ ಡಿವೈಡ್ಸ್ ಆಗಿರುತ್ತೆ. ಒನ್ ಪರ್ಟಿಕ್ಯುಲರ್ ಒಂದಷ್ಟು ಸೆಲ್ಸ್ ಬಂದು ಒಂದು ಗ್ರೂಪ್ ಅಲ್ಲಿ ಇರುತ್ತೆ, ಇನ್ನೊಂದಷ್ಟು ಸೆಲ್ಸ್ ಬಂದು ಇನ್ನೊಂದು ಗ್ರೂಪ್ ಅಲ್ಲಿ ಇರುತ್ತೆ. ಆ ಒಂದು ಗ್ರೂಪ್ ಬಂದು ಒಂದು ಪರ್ಟಿಕ್ಯುಲರ್ ಫಂಕ್ಷನ್ ನ ಪರ್ಫಾರ್ಮ್ ಮಾಡ್ತದೆ. ಸೊ ಆ ಗ್ರೂಪ್ ನ ಬಂದು ನಾವು ಏನಂತ ಕರಿತೀವಿ, ಟಿಶ್ಯೂಸ್ ಅಂತ ಕರಿತೀವಿ. ಇದನ್ನ ಬಂದು ನಾನು ನಿಮ್ಗೆ ಬೇಕಾದ್ರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದು ಟಿಶ್ಯೂಸ್ಗೆ. ಇವಾಗ ನಿಮ್ಮ ಸ್ಕೂಲ್ನಲ್ಲೇ ಬಂದು ಮೇ ಬಿ ಇನ್ ಯೋರ್ ಕ್ಲಾಸ್ 30 ಮೆಂಬರ್ಸ್ ಇದ್ದಾರೆ ಅಂತ ಅನ್ಕೊಳ್ಳಿ, ಆಯ್ತಾ. ಸೊ ಇವಾಗ ಟೀಚರ್ ಬಂದು ಇವಾಗ ನೀವು ಟೀಚರ್ಸ್ ಡೇ ಸೆಲೆಬ್ರೇಟ್ ಮಾಡಬೇಕು, ನಿಮ್ಮ ಟೀಚರ್ಗೆ ನೀವು ಸರ್ಪ್ರೈಸ್ ಕೊಡಬೇಕು ಅಂತ ಅನ್ಕೊಳ್ಳಿ. ಸೊ ನೀವೇನು ಮಾಡ್ತೀರಾ, ನೀವು 30 ಮೆಂಬರ್ಸ್ ಸ್ಟೂಡೆಂಟ್ಸ್ ಬಂದು ಏನು ಮಾಡ್ತೀರಾ, ಟೀಚರ್ಸ್ ಡೇಗೆ ಪ್ಲಾನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಏನೇನು ಇವೆಂಟ್ ಇಟ್ಕೊಳ್ಳೋಣ ಹಾಗೆ ಅಂತ. ಸೊ ಇವಾಗ ಏನು ಮಾಡ್ತೀರಾ, ಈ 30 ಜನದಲ್ಲಿ 5 ಗ್ರೂಪ್ ಆಗಿ ಡಿವೈಡ್ ಮಾಡ್ತೀರಾ. 5 ಮೆಂಬರ್ಸ್ ಬಂದು ಏನು ಮಾಡ್ತಾರೆ, ಆ 5 ಮೆಂಬರ್ಸ್ ಬಂದು ಒಂದು ಗ್ರೂಪಲ್ಲಿ ಏನು ಮಾಡ್ತಾರೆ, ಸ್ನ್ಯಾಕ್ಸ್ನ ಆರ್ಗನೈಸ್ ಮಾಡೋದ್ರಲ್ಲಿ. ಇನ್ನೊಂದು 5 ಮೆಂಬರ್ಸ್ ಬಂದು ಕಲ್ಚರಲ್ ಈವೆಂಟ್ನ ಆರ್ಗನೈಸ್ ಮಾಡೋದ್ರಲ್ಲಿ. ಇನ್ನೊಂದು 5 ಈವೆಂಟ್ಸ್ ಬಂದು ಈ ಥರ ಇನ್ವಿಟೇಷನ್ ಕಾರ್ಡ್ ಎಲ್ಲ ಪ್ರಿಪೇರ್ ಮಾಡೋದ್ರಲ್ಲಿ. ಆ ಥರ ಏನು ಮಾಡ್ತೀರಾ, ಅಮೌಂಗ್ 30 ಮೆಂಬರ್ಸ್ನಲ್ಲಿ ನೀವೇನು ಮಾಡ್ತೀರಾ, ಗ್ರೂಪ್ಸ್ ಆಗಿ ಡಿವೈಡ್ ಮಾಡ್ಕೊತೀರಾ. ಸೊ ಆ ಒಂದು ಗ್ರೂಪ್ನಲ್ಲಿ 5 ಜನ ಇದ್ದಾರೆ ಅಲ್ವಾ, ಆ 5 ಜನ ಬಂದು ಒಂದು ಫಂಕ್ಷನ್ನ ಪರ್ಫಾರ್ಮ್ ಮಾಡ್ತಾರೆ ಅಲ್ವಾ. ಅದೇ ಥರನೇ ಇವಾಗ ಈ 30 ಸ್ಟೂಡೆಂಟ್ಸ್ ಅನ್ನಲ್ಲ, ನಮ್ಮ ಬಾಡಿನಲ್ಲಿ ಒಂದೊಂದು ಸ್ಟೂಡೆಂಟು ಯಾವ್ದನ್ನ ರಿಲೇಟ್ ಮಾಡಿ ಇಟ್ ಇಸ್ ಲೈಕ್ ನಮ್ಮ ಬಾಡಿನಲ್ಲಿ ಸೆಲ್. ಸೊ ಈ ಥರ ಏನಾಗಿದೆ, ಸೆಲ್ಸ್ಗಳು ಒಂದು ಗ್ರೂಪ್ ಆಗಿ ಏನಾಗಿದೆ, ಅದು ಕ್ಯಾಟಗರೈಸ್ ಆಗಿದೆ. ಸೊ ಒಂದಷ್ಟು ಸೆಲ್ಸ್ ಬಂದು ಒಂದು ಗ್ರೂಪ್ ಆಗಿ ಡಿವೈಡ್ ಆಗಿದೆ. ಸೊ ದರ್ ಆರ್ ಸೋ ಮೆನಿ ಗ್ರೂಪ್ಸ್, ಎಲ್ಲ ಗ್ರೂಪ್ ಬಂದು ಒಂದೊಂದು ಫಂಕ್ಷನ್ ಪರ್ಫಾರ್ಮ್ ಮಾಡ್ತದೆ. ಸೊ ಇಲ್ಲಿ ಕ್ವೆಶ್ಚನ್ ಏನಪ್ಪಾ ಅಂದ್ರೆ, ಇವಾಗ ಸೆಲ್ಸ್ ಆರ್ ನಾಟ್ ಪ್ರಾಪರ್ಲಿ ಆರ್ಗನೈಸ್ಡ್ ಇನ್ ಟಿಶ್ಯೂ ಅಂತ ಅನ್ಕೊಳ್ಳಿ. ಅದು ಟಿಶ್ಯೂ ಆಗಿ ಆರ್ಗನೈಸ್ ಆಗಿಲ್ಲ ಅಂದ್ರೆ, ಗ್ರೂಪ್ ಆಗಿ ಆಗಿಲ್ಲ ಅಂದ್ರೆ ಏನಾಗುತ್ತೆ,
ಇವಾಗ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ 30 ಮೆಂಬರ್ಸ್ ಇದ್ದೀರಾ, ನೀವು ಗ್ರೂಪ್ ಆಗಿ ಡಿವೈಡ್ ಮಾಡಿಲ್ಲ, ಅಷ್ಟು ಪ್ಲಾನಿಂಗ್ ಇಲ್ಲ. ಫಂಕ್ಷನ್ ಬಂದು ನೀವು ಪ್ರಾಪರ್ ಆಗಿ ಆ ಟೀಚರ್ಸ್ ಡೇ ಸೆಲೆಬ್ರೇಟ್ ಅದು ಏನು ಆರ್ಗನೈಸ್ಡ್ ಆಗಿ ಸೆಲೆಬ್ರೇಟ್ ಮಾಡೋಕ್ಕಾಗತ್ತಾ? ಇಲ್ಲ, ಯಾಕಂದ್ರೆ ದರ್ ಇಸ್ ನೋ ಪ್ರಾಪರ್ ಪ್ಲಾನಿಂಗ್, ದರ್ ಇಸ್ ನೋ ಪ್ರಾಪರ್ ಗ್ರೂಪ್. ಅದೇ ತರ ನಮ್ಮ ಬಾಡಿನಲ್ಲಿ ಏನಾಗುತ್ತೆ, ಆ ಫಂಕ್ಷನ್ಸ್ ಬಂದು ಲೈಕ್ ಆ ಸೆಲ್ಸ್, ಒನ್ ಗ್ರೂಪ್ ಆಫ್ ಸೆಲ್ ಬಂದು ಫಂಕ್ಷನ್ ನ ಪರ್ಫಾರ್ಮ್ ಮಾಡತ್ತಲ್ಲ, ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಲೈಕ್ ಟಿಶ್ಯೂ ಏನಾಗುತ್ತೆ, ಸೆಲ್ಸ್ ಟುಗೆದರ್ ಫಾರ್ಮ್ ಟಿಶ್ಯೂ ಬಂದು ಇಟ್ ಕಂಬೈನ್ಸ್ ಟುಗೆದರ್ ಅಂಡ್ ಗಿವ್ಸ್ ಯು ಆರ್ಗನ್. ಫಾರ್ ಎಕ್ಸಾಂಪಲ್ ಹಾರ್ಟ್ ಬಂದು ಅದೊಂದು ಸಿಸ್ಟಮ್ ಫಾರ್ಮ್ ಮಾಡುತ್ತೆ, ಯಾವುದು ಸರ್ಕ್ಯುಲೇಟರಿ ಸಿಸ್ಟಮ್. ಇವಾಗ ಇಲ್ಲಿ ಟಿಶ್ಯೂ ಸರಿ ಫಾರ್ಮ್ ಆಗಿಲ್ಲ ಅಂದ್ರೆ ಡು ಯು ಥಿಂಕ್ ಯುವರ್ ಸರ್ಕ್ಯುಲೇಟರಿ ಸಿಸ್ಟಮ್ ವಿಲ್ ಫಂಕ್ಷನ್ ಪ್ರಾಪರ್ಲಿ? ನೋ. ಸೊ ಟಿಶ್ಯೂ ಆಗಿ ಇದಾಗಿಲ್ಲ ಅಂದ್ರೆ ಏನಾಗುತ್ತೆ, ಅದು ಪ್ರಾಪರ್ ಆಗಿ ಫಂಕ್ಷನ್ ಮಾಡಕ್ಕೆ ಆಗಲ್ಲ, ಆ ಎಫಿಷಿಯನ್ಸಿ ಇರಲ್ಲ. ಸೆಕೆಂಡ್ ಕ್ವೆಶ್ಚನ್ ಏನ್ ಕೇಳ್ತದೆ, ಅಂಡರ್ ಸರ್ಟನ್ ಸರ್ಕಮ್ಸ್ಟಾನ್ಸಸ್ ಸ್ಕ್ವಾಮಸ್ ಎಪಿಥೀಲಿಯಂ ಇಸ್ ನೋನ್ ಆಸ್ ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಂ, ಜಸ್ಟಿಫೈ ಅಂತ ಕೇಳ್ತಿದ್ರೆ. ಸೊ ಇದನ್ನ ನೀವು ಸ್ಕ್ವಾಮಸ್ ಎಪಿಥೀಲಿಯಂ ಎಲ್ಲೆಲ್ಲಿ ನೋಡ್ತೀರಾ, ಯು ಸಿ ಇನ್ ಯೋರ್ ಈಸೋಫೇಗಸ್, ಓರಲ್ ಕ್ಯಾವಿಟಿನಲ್ಲಿ, ಆಲ್ವಿಯೋಲೈನಲ್ಲಿ ಅಂತ ಅಲ್ವಾ. ಅದೇನೆಲ್ಲ ಲೇಯರ್ ಬೈ ಲೇಯರ್ ಫಾರ್ಮ್ ಆದ್ಮೇಲೆ ಏನಾಗುತ್ತೆ, ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಂ ಸಿಗುತ್ತೆ. ಸೊ ಇವಾಗ ಏನು ಫಸ್ಟ್ ಕ್ವೆಶ್ಚನ್ ಏನ್ ಕೇಳಿದ್ರು, ಏನಾದ್ರು ಟಿಶ್ಯೂ ಆಗಿ ಆಗಿಲ್ಲ ಅಂದ್ರೆ ಲೈಕ್ ಸೆಲ್ಸ್ ಬಂದು ಟಿಶ್ಯೂ ಫಾರ್ಮ್ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಕೇಳಿದ್ರು, ಜಸ್ಟಿಫೈ ಅಂತ ಹೇಳಿದ್ರಲ್ಲ. ಏನ್ ಹೇಳ್ತದೆ, ಡಿಫ್ರೆಂಟ್ ಆರ್ಗ್ಯಾನಿಸಮ್ ಯೂನಿಸೆಲ್ಯುಲರ್ ಆರ್ ಮಲ್ಟಿಸೆಲ್ಯುಲರ್ ಫಂಕ್ಷನ್ಸ್ ಗಳನ್ನ ಪರ್ಫಾರ್ಮ್ ಮಾಡಬೇಕು ಬಾಡಿನಲ್ಲಿ. ಕ್ಲಿಯರ್ ಅಲ್ವಾ? ಸೊ ಇವಾಗ ಲೈಕ್ ಯಾವ ತರ ರೆಸ್ಪಿರೇಷನ್ ಇರ್ಬೋದು, ಡೈಜೆಷನ್ ಇರ್ಬೋದು, ಲೋಕೋಮೋಷನ್ ಇರ್ಬೋದು, ಇಟ್ ವಿಲ್ ಹ್ಯಾವ್ ಟು ಪರ್ಫಾರ್ಮ್ ದಟ್ ಫಂಕ್ಷನ್. ಇವಾಗ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ನಲ್ಲಿ ಏನಾಗುತ್ತೆ, ಸೆಲ್ ಬಂದು ಗ್ರೂಪ್ ಆಗಿ ಪ್ರೆಸೆಂಟ್ ಆಗಿರುತ್ತೆ ಅಲ್ವಾ, ಅಂಡ್ ಸ್ಪೆಷಲೈಸ್ಡ್ ಇನ್ ಒನ್ ಪರ್ಟಿಕ್ಯುಲರ್ ಫಂಕ್ಷನ್. ಆ ಒಂದು ಗ್ರೂಪ್ ಬಂದು ಒಂದು ಪರ್ಟಿಕ್ಯುಲರ್ ಫಂಕ್ಷನ್ ನ ಪರ್ಫಾರ್ಮ್ ಮಾಡ್ತಾ ಇರತ್ತೆ. ಅಂಡ್ ಆ ಗ್ರೂಪ್ ಏನ್ ಮಾಡುತ್ತೆ, ಇಟ್ ಫಾರ್ಮ್ಸ್ ಅ ಟಿಶ್ಯೂ. ಆಯ್ತಾ? ಸೊ ಇವಾಗ ಸಮ್ ಟಿಶ್ಯೂ ಅದು ಕೆಲವೊಂದು ಗ್ರೋತ್ ಅಲ್ಲಿ ಹೆಲ್ಪ್ ಮಾಡುತ್ತೆ, ಕೆಲವೊಂದು ಲೋಕೋ ಮೂವ್ಮೆಂಟ್ ಅಲ್ಲಿ ಹೆಲ್ಪ್ ಮಾಡುತ್ತೆ, ಕೆಲವೊಂದು ಅದೇ ಬಾಡಿ ಮೂವ್ಮೆಂಟ್, ಲೋಕೋಮೋಷನ್ ಮತ್ತೆ ಬಾಡಿ ಮೂವ್ಮೆಂಟ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಈಗ ಸೆಲ್ಸ್ ಬಂದು ಆರ್ಗನೈಸ್ ಆಗಿಲ್ಲ ಅಂದ್ರೆ, ಟಿಶ್ಯೂ ಆಗಿ ಆರ್ಗನೈಸ್ ಆಗಲಿಲ್ಲ ಅಂದ್ರೆ, ದೆನ್ ಹೈಲಿ ಆರ್ಗನೈಸ್ಡ್ ಅಂಡ್ ಸ್ಪೆಷಲೈಸ್ಡ್ ಪ್ರಾಸೆಸ್ ವಿಲ್ ಬಿಕಮ್ ಡಿಸ್ಆರ್ಗನೈಸ್ಡ್. ಆ ಫಂಕ್ಷನ್ಸ್ ಗಳೆಲ್ಲ ಏನೋ ಪ್ರಾಪರ್ ಆಗಿ ಅದೇ ಪರ್ಫಾರ್ಮ್ ಮಾಡಕ್ ಆಗಲ್ಲ, ಇಟ್ ವಿಲ್ ಬಿ ಡಿಸ್ಆರ್ಗನೈಸ್ಡ್. ಸೊ ಏನಾಗುತ್ತೆ, ಒಂದು ಆರ್ಗನ್ ಸಿಸ್ಟಮ್ ಇಂದ ಇನ್ನೊಂದು ಆರ್ಗನ್ ಸಿಸ್ಟಮ್ಗೆ ದೆರ್ ವಿಲ್ ಬಿ ನೋ ಕೋಆರ್ಡಿನೇಷನ್ ಇನ್ ದ ಫಂಕ್ಷನಿಂಗ್ ಆಫ್ ದ ಸೆಲ್ಸ್ ಇನ್ ದ ಬಾಡಿ. ಸೊ ಆ ಕೋಆರ್ಡಿನೇಷನ್ ಇರಲ್ಲ. ಸೊ ಸೆಲ್ಸ್ ಬಂದು ಲೈಕ್ ಫಂಕ್ಷನ್ಸ್ ಬಂದು ಆ ಎಫಿಷಿಯಂಟ್ಲಿ ಇದು ವರ್ಕ್ ಆಗಲ್ಲ. ಓಕೆ, ಇವಾಗ ಬಂದು ಸ್ಕ್ವಾಮಸ್ ಎಪಿಥೀಲಿಯಂ ಟಿಶ್ಯೂ ಎಲ್ಲೆಲ್ಲಿದೆ, ಇಟ್ಸ್ ಇನ್ ದ ಲೈನಿಂಗ್ ಆಫ್ ಯೋರ್ ಮೌತ್, ಈಸೋಫೇಗಸ್, ಆಲ್ವಿಯೋಲೈ, ಬ್ಲಡ್ ವೆಸಲ್ಸ್, ಈ ಲೈನಿಂಗ್ ನಲ್ಲೆಲ್ಲ ಇದೆ. ಸೊ ನಾವು ದಿಸ್ ಟಿಶ್ಯೂ ಏನ್ ಮಾಡ್ತದೆ, ಇಟ್ ಗಿವ್ಸ್ ಮೆಕ್ಯಾನಿಕಲ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಮೆಕ್ಯಾನಿಕಲ್ ಇಂಜುರಿ, ಪ್ರೊಟೆಕ್ಟ್ ಮಾಡ್ತದೆ. ಮೇನ್ ಫಂಕ್ಷನ್ ಏನು, ಪ್ರೊಟೆಕ್ಟ್ ಮಾಡ್ತದೆ. ಅಂಡ್ ಆಲ್ಸೋ ಈ ಮೈಕ್ರೋ ಆರ್ಗನಿಸಮ್ ನ ಎಂಟರ್ ಆಗೋದ್ರಿಂದ ಬ್ಲಾಕ್ ಮಾಡ್ತದೆ ಅಲ್ಲ. ಇಫ್ ದ ಸ್ಕ್ವಾಮಸ್ ಎಪಿಥೀಲಿಯಂ ಇಸ್ ಅರೇಂಜ್ಡ್ ಇನ್ ಮೆನಿ ಲೇಯರ್ಸ್, ಅದು ಮೆನಿ ಲೇಯರ್ಸ್ ನಲ್ಲಿ ಅರೇಂಜ್ ಮಾಡಿದ್ರೆ ಅದು ಬಂದು ಇಟ್ ಇಸ್ known as the compound squamous tissue called as stratified squamous epithelium. ಇದೆಲ್ಲ layer by layer arrange ಆಗಿದ್ರೆ it is your stratified squamous epithelium. We find this kind of tissue ಎಲ್ಲಿ, in skin ನಲ್ಲಿ ನೋಡ್ತೀವಿ, ಸ್ಕಿನ್ ಅಲ್ಲಿ ಬಂದು ನೋಡಿ 7 layers ಅಲ್ಲ. and also the lining of esophagus ನಲ್ಲಿ ಕೂಡ you see those layers of ಯಾವುದು ಆಕ್ಚುಲಿ ಸ್ಕ್ವಾಮಸ್ ಎಪಿಥೀಲಿಯಮ್, ಅದು ಲೇಯರ್ ಆಗಿ ಲೈಕ್ ಒಂದಷ್ಟು ಲೇಯರ್ ಇರುತ್ತಲ್ಲ ಅದ್ರ ಮೇಲೆ, ಅದಕ್ಕೋಸ್ಕರ ಏನು ಇದನ್ನ ಒಂದ್ಸಲಿ ಲೇಯರ್ ಫಾರ್ಮ್ ಮಾಡಿದ್ಮೇಲೆ ಏನಂತ ಕರಿತೀವಿ, ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಂ ಅಂತ ಕರಿತೀವಿ. ಓಕೆ, ಇವಾಗ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಎಕ್ಸ್ಪ್ಲೇನ್ ದ ಮೇನ್ ಫಂಕ್ಷನಲ್ ರೀಜನ್ ಆಫ್ ಅ ಸೆಲ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಸೊ ಏನೆಲ್ಲ ಸೆಲ್ ಡಯಾಗ್ರಾಮ್ ನ ಡ್ರಾ ಮಾಡಿ ಅದರದ್ದು ಮೇನ್ ಫಂಕ್ಷನಲ್ ರೀಜನ್ ನ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ದಾರೆ. ಇನ್ನೊಂದೇನು, ರೈಟ್ ದ ಮೇನ್ ಫಂಕ್ಷನ್ಸ್ ಆಫ್ ಅಟ್ಲೀಸ್ಟ್ 10 ಸೆಲ್ ಕಾಂಪೊನೆಂಟ್ಸ್. ಅಂದ್ರೆ ಇವಾಗ ಸೆಲ್ ನಲ್ಲಿ ಬಂದು ಎಷ್ಟೊಂದು ಆರ್ಗನ್ ಇದೆ, ನ್ಯೂಕ್ಲಿಯಸ್, ರೈಬೋಸೋಮ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಜಿ ಅಪ್ಯಾರಟಸ್, ಲೈಸೋಸೋಮ್, ವ್ಯಾಕ್ಯೂಲ್ಸ್, ಪ್ಲಾಸ್ಟಿಡ್ಸ್, ಸೈಟೋಪ್ಲಾಸಮ್, ಪ್ಲಾಸ್ಮಾ ಮೆಂಬ್ರೇನ್ಸ್ ಎಲ್ಲ ಎಷ್ಟೊಂದಿದೆ ಅಲ್ಲ. ಸೊ ಇವಾಗ ಇಲ್ಲಿ ಆಲ್ರೆಡಿ ನಾನು 10 ನೇಮ್ ಮಾಡ್ಬಿಟ್ಟೆ. ಸೊ ಅದರದ್ದು ಫಂಕ್ಷನ್ ಏನು ಅಂತ ಮೆನ್ಷನ್ ಮಾಡಬೇಕು. ಸೊ ಆಲ್ಮೋಸ್ಟ್ 2 ಕ್ವೆಶ್ಚನ್ ಸೇಮೇ ಇದೆ. ನೀವು ಏನ್ ಮಾಡಿ ಅಂದ್ರೆ ಫಸ್ಟ್ ಯು ಡ್ರಾ ಲೈಕ್ ದಿಸ್ ಅಂಡ್ ಅದರಲ್ಲಿ ಫಂಕ್ಷನಲ್ ಏನು ಯಾಕೆ ಏನ್ ಕೇಳಿದ್ರೆ ಹೇಳಿ, ಮೇನ್ ಫಂಕ್ಷನಲ್ ರೀಜನ್ ನ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ರೆ. ಸೊ ಮೇನ್ ಫಂಕ್ಷನಲ್ ರೀಜನ್ ಅಂದ್ರೆ ನೀವು ಪ್ಲಾಸ್ಮಾ ಮೆಂಬ್ರೇನ್, ಸೈಟೋಪ್ಲಾಸಮ್, ನ್ಯೂಕ್ಲಿಯಸ್ ನ ಮೆನ್ಷನ್ ಮಾಡಿ. ಆಲ್ವೇಸ್ ದಿಸ್ 3 ಆರ್ ಸ್ಟ್ಯಾಂಡರ್ಡ್ ಇನ್ ಎನಿ, ಯಾವುದೇ ಸೆಲ್ ನೋಡಿದ್ರು ಪ್ಲಾಸ್ಮಾ ಮೆಂಬ್ರೇನ್ ಇರುತ್ತೆ, ಸೈಟೋಪ್ಲಾಸಮ್ ಇರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ. ಇದು 3 ಫೀಚರ್ಸ್ ಕರೆಕ್ಟ್ ಆಗಿರೋದಕ್ಕೆ ಏನಾಗುತ್ತೆ, ನಿಮ್ ಸೆಲ್ಸ್ ನಲ್ಲಿ ಬಂದು ಆಕ್ಟಿವಿಟೀಸ್, ಬಯೋಕೆಮಿಕಲ್ ಆಕ್ಟಿವಿಟೀಸ್ ಅದೆಲ್ಲ ನೀಟಾಗಿ ಪರ್ಫಾರ್ಮ್ ಆಗುತ್ತೆ. ಓಕೆ, ಸೊ ಇವಾಗ ಪ್ಲಾಸ್ಮಾ ಮೆಂಬ್ರೇನ್ ಏನು, ಇಟ್ ಇಸ್ ಅ ಥಿನ್ living and outer covering of the cell which is made up of lipid and protein. Adu it is made up of lipid and protein. Okay, fine.
ಸೈಟೋಪ್ಲಾಸಮ್ ಏನು, ಇಟ್ ಇಸ್ ಆಕ್ವಸ್ ಮೆಟೀರಿಯಲ್. ಅದರಲ್ಲಿ ಎಷ್ಟೊಂದು ಸೆಲ್ ಆರ್ಗನಲ್ಸ್ ಇರುತ್ತೆ ವಿತ್ ನಾನ್ ಲಿವಿಂಗ್ ಇನ್ಕ್ಲೂಷನ್ಸ್ ಕೂಡ ಇರುತ್ತೆ ಸೈಟೋಪ್ಲಾಸಮ್ ನಲ್ಲಿ. ಆಮೇಲೆ ನ್ಯೂಕ್ಲಿಯಸ್ ಏನು, ಇಟ್ ಕಂಟ್ರೋಲ್ಸ್ ಆಲ್. ಇದು ನ್ಯೂಕ್ಲಿಯಸ್ ಬಂದು ಇಟ್ ಇಸ್ ಲೈಕ್ ದ ಬ್ರೈನ್ ಆಫ್ ದ ಸೆಲ್. ಓಕೆನಾ, ಏನಂದ್ರೆ ಇಟ್ ಕಂಟೆನ್ಸ್ ಹೆರಿಡಿಟರಿ ಇನ್ಫಾರ್ಮೇಶನ್, ದಟ್ ಇಸ್ DNA, ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್ ನ ಪ್ರೆಸೆಂಟ್ ಆಗಿದೆ ಅದರಲ್ಲಿ. ಸೊ ಈ ತರ ಸೆಲ್ ಡ್ರಾ ಮಾಡ್ಬಿಟ್ಟು ಎಲ್ಲ ಆರ್ಗನಲ್ಸ್ ನ ಮೆನ್ಷನ್ ಮಾಡಿ, ಓಕೆ, ಲೇಬಲ್ ಮಾಡಿ. ಓಕೆ, ಅವಾಗಲೇ ನಿಮಗೆ ಫುಲ್ ಮಾರ್ಕ್ಸ್ ಸಿಗತ್ತೆ. ಓಕೆ, ಅಂಡ್ ಅದ್ರ ಜೊತೆಗೆ ಯಾವ್ದು ಇದಿದೆ ಅಲ್ಲ ಏನು ಆರ್ಗನಲ್ಸ್ ಲೈಕ್ ಮೇನ್ ಫಂಕ್ಷನಲ್ ಪಾರ್ಟ್ಸ್ ನ ಬಂದು ಮೆನ್ಷನ್ ಮಾಡಿ ಅಂಡ್ ಎಕ್ಸ್ಪ್ಲೇನ್ ದಟ್. ಓಕೆ, ಅಂಡ್ ಆಪ್ಷನಲ್ ಕ್ವೆಶನ್ ಏನ್ ಕೇಳಿದ್ರು, ಎನಿ 10 ಕಾಂಪೊನೆಂಟ್ಸ್ ನ ಅದರದ್ದು ಫಂಕ್ಷನ್ಸ್ ನ ಹೇಳಿ ಅಂತ ಹೇಳಿದ್ದಾರೆ ಅಲ್ಲ. ಸೊ ಪ್ಲಾಸ್ಮಾ ಮೆಂಬ್ರೇನ್ ಏನು, ಇಟ್ ಇಸ್ ದ ಔಟರ್ ಕವರಿಂಗ್ ಅಲ್ವಾ, ಇಟ್ ಇಸ್ ಸೆಮಿ ಪರ್ಮಿಯಬಲ್ ಇನ್ ನೇಚರ್. ಅಂಡ್ ಇದು ಏನ್ ಮಾಡುತ್ತೆ, ಅಲೋ ಮಾಡುತ್ತೆ, ಕೆಲವೊಂದು ಸಬ್ಸ್ಟೆನ್ಸ್ ನ ಮಾತ್ರ ಒಳಗಡೆ ಎಂಟರ್ ಆಗೋದಕ್ಕೆ ಅಲೋ ಮಾಡುತ್ತೆ, ಎಲ್ಲ ಸಬ್ಸ್ಟೆನ್ಸ್ ನ ಅಲ್ಲ. ಸೊ ಅದಕ್ಕೆ ಇಟ್ ಇಸ್ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಆರ್ ಸೆಮಿ ಪರ್ಮಿಯಬಲ್ ಅಂತ ಕೂಡ ಕರೀತಾರೆ. ಕ್ರೋಮೋಸೋಮ್ ಏನ್ ಮಾಡುತ್ತೆ, ಅದರಲ್ಲಿ ಹೆರಿಡಿಟರಿ ಕ್ಯಾರೆಕ್ಟರಿಸ್ಟಿಕ್ ನ ಕ್ಯಾರಿ ಮಾಡ್ತಾ ಇದೆ ಅಲ್ವಾ, ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್. ಕ್ರೋಮೋಸೋಮ್ ಫಂಕ್ಷನ್. ಲೈಸೋಸೋಮ್ ಏನ್ ಫಂಕ್ಷನ್, ಲೈಸೋಸೋಮ್ ನಲ್ಲಿ ಏನಾಗುತ್ತೆ, ಈ ಅನ್ವಾಂಟೆಡ್ ಮ್ಯಾಕ್ರೋಮಾಲಿಕ್ಯೂಲ್ಸ್ ಅದೆಲ್ಲ ಏನ್ ಮಾಡುತ್ತೆ, ಇದು ಬ್ರೇಕ್ ಡೌನ್ ಮಾಡುತ್ತೆ. ಸೊ ಲೈಸೋಸೋಮ್ ನ ಇನ್ನೊಂದು ಏನಂತ ಕರಿತೀವಿ, ಇಟ್ ಇಸ್ ಆಲ್ಸೋ ಕಾಲ್ಡ್ ಅ ಸ್ಯೂಸೈಡಲ್ ಬ್ಯಾಗ್ ಆಫ್ ದ ಸೆಲ್. ಯಾಕಂದ್ರೆ ಲೈಸೋಸೋಮ್ ನಲ್ಲಿ ಬಂದು ಹೈಡ್ರೋಲೈಟಿಕ್ ಎನ್ಸೈಮ್ ಇದಾವೆ. ಈ ಹೈಡ್ರೋಲೈಟಿಕ್ ಎನ್ಸೈಮ್ ಏನ್ ಮಾಡುತ್ತೆ ಅಂದ್ರೆ, ಯಾವ್ದೇ ಫಾರಿನ್ ಪಾರ್ಟಿಕಲ್ ಸೆಲ್ ಒಳಗಡೆ ಎಂಟರ್ ಆದಾಗ, ಇಲ್ಲ ಯಾವ್ದೇ ಸೆಲ್ ಆರ್ಗನಲ್ಸ್ ಇಫ್ ಇಟ್ ಇಸ್ ವೋನ್ ಔಟ್, ಏನ್ ಮಾಡುತ್ತೆ, ಇಮಿಡಿಯೇಟ್ ಅದನ್ನ ಡೈಜೆಸ್ಟ್ ಮಾಡುತ್ತೆ. ಅದೇ ಇವಾಗ ಇಫ್ ದೇರ್ ಇಸ್ ಸೆಲ್ಯುಲರ್ ಡಿಸ್ಟರ್ಬೆನ್ಸ್ ಇದ್ರೆ, ಇವಾಗ ಸೆಲ್ ಬಂದು ಡ್ಯಾಮೇಜ್ ಆಯ್ತಂದ್ರೆ ಏನಾಗುತ್ತೆ, ಲೈಸೋಸೋಮ್ ಬರ್ಸ್ಟ್ ಆಗುತ್ತೆ. ಬರ್ಸ್ಟ್ ಆದಾಗ ಏನಾಗುತ್ತೆ, ಅದ್ರಲ್ಲಿರೋ ಡೈಜೆಸ್ಟಿವ್ ಎನ್ಸೈಮ್ ಎಲ್ಲ ಹೊರಗಡೆ ಫಿಲ್ ಆಗುತ್ತೆ. ಸೊ ಆಸ್ ಅ ರಿಸಲ್ಟ್ ಅದು ಬಂದು ಹೈಡ್ರೋಲೈಟಿಕ್ ಎನ್ಸೈಮ್ ಅಲ್ವಾ, ಇಟ್ ಹ್ಯಾಸ್ ದ ಕೆಪಾಸಿಟಿ ಟು ಬ್ರೇಕ್ ಡೌನ್ ಆಲ್ ದ ಆರ್ಗ್ಯಾನಿಕ್ ಮ್ಯಾಟರ್. ಆಸ್ ಅ ರಿಸಲ್ಟ್ ಎಂಟೈರ್ ಸೆಲ್ ಬಂದು ಇಟ್ ವಿಲ್ ಡೈ. ಸೊ ಅದಕ್ಕೆ ವಿ ಕಾಲ್ಸ್ ಲೈಸೋಸೋಮ್ ಆಸ್ ಸೂಸೈಡಲ್ ಬ್ಯಾಗ್ ಆಫ್ ದ ಸೆಲ್ ಅಂತ ಕೂಡ ಕರೀತಾರೆ. ಓಕೆ, ನೆಕ್ಸ್ಟ್ ರೈಬೋಸೋಮ್. ರೈಬೋಸೋಮ್ ಏನ್ ಮಾಡುತ್ತೆ, ಇಟ್ಸ್ ಅ ಮೇನ್ ಸೈಟ್ ಫಾರ್ ಪ್ರೋಟೀನ್ ಸಿಂಥಸಿಸ್. ಅಂಡ್ ಎಲ್ಲಿರುತ್ತೆ ರೈಬೋಸೋಮ್, ನೀವು ಎಲ್ಲೆಲ್ಲ ನೋಡಿದ್ದೀರಾ, ಒಂದು ಸೈಟೋಪ್ಲಾಸಮ್ ಅಲ್ಲಿ ಫ್ರೀ ಆಗು ಇರುತ್ತೆ, ಇನ್ನೊಂದೇನಪ್ಪ ಅಂದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ಇರುತ್ತೆ. ಅದನ್ನ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕೂಡ ಕರಿತೀವಿ. ಆಮೇಲೆ ನ್ಯೂಕ್ಲಿಯಸ್, ಇದು ಬಂದು ಇಟ್ ಇಸ್ ಲೈಕ್ ದ ಬ್ರೈನ್ ಆಫ್ ದ ಸೆಲ್. ಏನ್ ಮಾಡುತ್ತೆ, ಇಟ್ ಇಸ್ ದ ಕಂಟ್ರೋಲ್ ಸೆಂಟರ್ ಆಫ್ ದ ಸೆಲ್. ಆಮೇಲೆ ಅದರಲ್ಲಿ DNA ಇದೆ, ನಥಿಂಗ್ ಬಟ್ ಜೆನೆಟಿಕ್ ಇನ್ಫಾರ್ಮೇಶನ್ ಇದೆ. ಮೈಟೊಕಾಂಡ್ರಿಯಾ ಏನಂತ ಕರಿತೀವಿ, ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ದ ಪವರ್ ಹೌಸ್ ಆಫ್ ದ ಸೆಲ್. ಯಾಕೆ ಪವರ್ ಹೌಸ್ ಆಫ್ ದ ಸೆಲ್, ಬಿಕಾಸ್ ಇಟ್ ಜನರೇಟ್ಸ್ ATP. ಸೊ ನಮ್ಮ ಸೆಲ್ ಅಲ್ಲಿ ಏನೇ ಫಂಕ್ಷನ್ ಪರ್ಫಾರ್ಮ್ ಮಾಡ್ಬೇಕಂದ್ರೂ ನಮ್ಗೆ ಏನ್ ಬೇಕು, ಎನರ್ಜಿ ಬೇಕು. ಆ ಎನರ್ಜಿ ಎಲ್ಲಿಂದ ಸಿಗ್ತದೆ, ಮೈಟೊಕಾಂಡ್ರಿಯಾ ಇಂದ ಸಿಗ್ತದೆ. ನೆಕ್ಸ್ಟ್ ನ್ಯೂಕ್ಲಿಯೋಲಸ್. ನ್ಯೂಕ್ಲಿಯೋಲಸ್ ಏನ್ ಫಂಕ್ಷನ್, ವೇರ್ ಇಸ್ ಇಟ್ ಪ್ರೆಸೆಂಟ್, ಇಟ್ ಇಸ್ ಪ್ರೆಸೆಂಟ್ ವಿತ್ ಇನ್ ದ ನ್ಯೂಕ್ಲಿಯಸ್. ಅದೇನ್ ಸಿಂಥಸೈಸ್ ಮಾಡುತ್ತೆ, RNA, ribosomal RNA, and it acts as the platform for protein synthesis. ಯಾವುದು, ರೈಬೋಸೋಮ್. ಸೊ rRNA. So you will study about this mRNA, rRNA, tRNA. RNA ನಲ್ಲೂ 3 ತರ ಇದಾವೆ ಆಯ್ತಾ. This is ribonucleic acid, whereas DNA is deoxyribonucleic acid. You will study about this in detail in your higher classes. Okay na. So ಇವಾಗ keep this in mind. ನ್ಯೂಕ್ಲಿಯೋಲಸ್ ನಲ್ಲಿ ಬಯೋಸಿಂಥಸಿಸ್ ಆಫ್ rRNA ನಡೆಯುತ್ತೆ, ಅಂಡ್ ರೈಬೋಸೋಮ್ it is the platform for protein synthesis. Next, cell wall ಏನ್ ಫಂಕ್ಷನ್, it provides rigidity and it also ಏನು ಸ್ಟ್ರೆಂಥನ್ ಮಾಡುತ್ತೆ, ಅಂಡ್ ಅದು ಪ್ರಾಪರ್ ಪ್ಲಾಂಟ್ ಗೆ ಒಂದು ಸ್ಟ್ರಕ್ಚರ್ ಪ್ರೊವೈಡ್ ಮಾಡುತ್ತೆ. ಯಾವುದು, ಸೆಲ್ ವಾಲ್. ಓಕೆ ಫೈನ್. ನೆಕ್ಸ್ಟ್ ಕ್ಲೋರೋಪ್ಲಾಸ್ಟ್ ಏನ್ ಫಂಕ್ಷನ್. ಸಿ ವಾಟ್ ಇಸ್ ಕ್ಲೋರೋಪ್ಲಾಸ್ಟ್, ಅದು ಇಟ್ಸ್ ಅ ಟೈಪ್ ಆಫ್ ಪ್ಲಾಸ್ಟಿಡ್, ಅಂಡ್ ಇದು ಬಂದು ಯು ಗೆಟ್ ಟು ಸಿ ಓನ್ಲಿ ಇನ್ ಪ್ಲಾಂಟ್ಸ್ ನಲ್ಲಿ ಮಾತ್ರ, ನಾಟ್ ಇನ್ ಆನಿಮಲ್ ಸೆಲ್. ಸೊ ಈ ಕ್ಲೋರೋಪ್ಲಾಸ್ಟ್ ನಲ್ಲಿ ಏನಿದೆ, ಕ್ಲೋರೋಫಿಲ್ ಪಿಗ್ಮೆಂಟ್ ಇದೆ ಅಲ್ವಾ. ಸೊ ಇಲ್ಲಿ ಬಂದು ಈ ಕ್ಲೋರೋಫಿಲ್ ಪಿಗ್ಮೆಂಟ್ ಒಂದು ಇಟ್ ಹ್ಯಾಸ್ ದ ಕೆಪಾಸಿಟಿ ಟು ಕ್ಯಾಪ್ಚರ್ ದ ಸನ್ಲೈಟ್. ಓಕೆ, ಸೊ ಇವಾಗ ಕ್ಲೋರೋಪ್ಲಾಸ್ಟ್ ನಲ್ಲಿ ಏನ್ ನಡೆಯುತ್ತೆ, ಫೋಟೋಸಿಂಥಸಿಸ್. ಪ್ಲಾಂಟ್ ಬಂದು ಏನ್ ಮಾಡುತ್ತೆ, ಪ್ಲಾಂಟ್ ಬಂದು ವಿ ನೋ ದಟ್ ಇಟ್ ಇಸ್ ಆಟೋಟ್ರೋಫ್. ಸ್ಟಡಿ ಅಬೌಟ್ ದಿಸ್ ಇನ್ ಡೀಟೇಲ್ ಇನ್ 10th ಸ್ಟ್ಯಾಂಡರ್ಡ್ ಆಯ್ತಾ. ಲೈಫ್ ಪ್ರೊಸೆಸ್ ಅಂತ ಒಂದು ಚಾಪ್ಟರ್ ಇದೆ, ಅಲ್ಲಿ ಬಂದು ಇನ್ ಡೀಟೇಲ್ಡ್ ಇದೆಲ್ಲ ಕಲಿತೀರಾ. ಓಕೆ, ಸೊ ಇವಾಗ ನೋಡಿ, ಈ ಕ್ಲೋರೋಪ್ಲಾಸ್ಟ್ ನಲ್ಲಿ ಏನಾಗುತ್ತೆ, ಕ್ಲೋರೋಫಿಲ್ ಪಿಗ್ಮೆಂಟ್ ಇದೆ. ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್ ಪಿಗ್ಮೆಂಟ್ ಅಲ್ಲಿ ಏನಾಗುತ್ತೆ, ಅಲ್ಲಿ ಫೋಟೋಸಿಂಥಸಿಸ್ ನಡೆಯುತ್ತೆ. ಓಕೆ, ಸೊ ಎಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಲೀಫ್ ಅಲ್ಲಿ ಜಾಸ್ತಿ ಇರುತ್ತೆ. ಸೊ ಫೋಟೋಸಿಂಥಸಿಸ್ ಇಂದ ಪ್ಲಾಂಟ್ ಏನ್ ಮಾಡ್ತದೆ ಅಂದ್ರೆ ಅದ್ರ ಊಟನ ಅದು ತಯಾರಿಸ್ಕೊಳ್ತಾ ಇದೆ. ಓಕೆ, ಸೊ ಲೀಫ್ ಬಂದು ಅದಂತ ಕಿಚನ್ ತರ. ಇವಾಗ ನಾವು ಅಷ್ಟೇ ಅಡುಗೆ ಮನೆಯಲ್ಲಿ ಇವಾಗ ನಾವು ಊಟ ಪ್ರಿಪೇರ್ ಮಾಡ್ತೀವಲ್ಲ, ನಮ್ಗೆ ಏನೇನು ಬೇಕು, ರಾ ಮೆಟೀರಿಯಲ್ಸ್ ಏನೇನು ಬೇಕು, ತರಕಾರಿ ಲೈಕ್ ವೆಜ್ ಇದು ಏನು, ಆಮೇಲೆ ಅಕ್ಕಿ, ಬೇಳೆ, ನೀರು, ಆಯಿಲ್ ಎಲ್ಲ ಬೇಕಲ್ಲ. ಅದ್ರ ಜೊತೆಗೆ ನಮ್ಗೆ ಇನ್ನೊಂದು ಏನು ಬೇಕು, ಫ್ಲೇಮ್ ಬೇಕು, ಗ್ಯಾಸ್ ಸ್ಟವ್ ಬೇಕು. ಸೊ ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿದ್ರೆ ತಾನೇ ನೀವು ಕುಕ್ ಮಾಡೋಕ್ಕೆ ಸಾಧ್ಯ.
ಅದೇ ತರ ಇವಾಗ ಪ್ಲಾಂಟ್ಸ್ ನಲ್ಲಿ ಬಂದು ರಾ ಮೆಟೀರಿಯಲ್ಸ್ ಏನೇನು ಫೋಟೋಸಿಂಥಸಿಸ್ ಅದು ಫೋಟೋಸಿಂಥಸಿಸ್ ನ ಕ್ಯಾರಿ ಔಟ್ ಮಾಡೋದಕ್ಕೆ ರಾ ಮೆಟೀರಿಯಲ್ಸ್ ಏನೇನು ಇದು ಯಾವುದು ಕಾರ್ಬನ್ ಡೈಆಕ್ಸೈಡ್, ವಾಟರ್ ಪ್ಲಸ್ ಕ್ಲೋರೋಫಿಲ್ ಏನ್ ಮಾಡುತ್ತೆ ಅಂದ್ರೆ ಇದು ಪ್ಲಾಂಟ್ ಬಂದು ಹೆಂಗೆ ಸನ್ಲೈಟ್ ನ ತಗೊಳ್ಳೋ ಅದಕ್ಕೂ ಎನರ್ಜಿ ಬೇಕು ಅಲ್ಲ, ಟು ಪ್ರಿಪೇರ್ ಫುಡ್ ಪ್ರಿಪೇರ್ ಮಾಡ್ಬೇಕಂದ್ರೆ ಎನರ್ಜಿ ಬೇಕು. ಅದಕ್ಕೆ ಎನರ್ಜಿ ಎಲ್ಲಿಂದ ಸಿಗ್ತಾ ಇದೆ? ಸನ್ಲೈಟ್ ಇಂದ. ಅದು ಸೋಲಾರ್ ಎನರ್ಜಿನ ಯುಟಿಲೈಸ್ ಮಾಡ್ಕೊಂತದೆ. ಸೊ ಆ ಸೋಲಾರ್ ಎನರ್ಜಿ ಹೆಂಗ್ ಯುಟಿಲೈಸ್ ಮಾಡ್ಕೊಂತ ಇದೆ ಅಂತ ಅಂದ್ರೆ ಲೀಫ್ ನಲ್ಲಿ ಕ್ಲೋರೋಪ್ಲಾಸ್ಟ್ ಇದೆ, ಕ್ಲೋರೋಪ್ಲಾಸ್ಟ್ ನಲ್ಲಿ ಬಂದು ಏನಿದೆ ಕ್ಲೋರೋಫಿಲ್ ಪಿಗ್ಮೆಂಟ್ ಇದೆ. ಈ ಕ್ಲೋರೋಫಿಲ್ ಪಿಗ್ಮೆಂಟ್ ಸ್ಟ್ರಕ್ಚರ್ ಹೆಂಗಿದೆ ಅಂದ್ರೆ ಇಟ್ ಹ್ಯಾಸ್ ದ ಕೆಪಾಸಿಟಿ ಟು ಕ್ಯಾಪ್ಚರ್ ದ ಸನ್ಲೈಟ್. ಆ ಲೈಟ್ ನ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿರುತ್ತೆ. ಈ ಎನರ್ಜಿನ ಯುಟಿಲೈಸ್ ಮಾಡ್ಕೊಂಡು ಏನಾಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಬಂದು ಲೈಕ್ ಇನ್ ದ ಪ್ರೆಸೆನ್ಸ್ ಆಫ್ ಅಂಡ್ ವಾಟರ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ನಿಮಗೆ ಕಾರ್ಬೋಹೈಡ್ರೇಟ್ ಸಿಗುತ್ತೆ, ಗ್ಲೂಕೋಸ್ ಸಿಗುತ್ತೆ, ಅದ್ರ ಜೊತೆಗೆ ಆಕ್ಸಿಜನ್ ಅಂಡ್ ವಾಟರ್ ಮಾಲಿಕ್ಯೂಲ್ ಕೂಡ ರಿಲೀಸ್ ಆಗುತ್ತೆ. ಓಕೆ, ಸೊ ಕ್ಲಿಯರ್. ಸೊ ದಿಸ್ ಇಸ್ ದ ಫಂಕ್ಷನ್ ಆಫ್ ಕ್ಲೋರೋಪ್ಲಾಸ್ಟ್. ಏನಿದೆ? ಇಟ್ ಈಸ್ ಅ ಸೈಟ್ ಆಫ್ ಫೋಟೋಸಿಂಥಸಿಸ್ ವಿತ್ ಇನ್ ಪ್ಲಾಂಟ್ ಸೆಲ್. ಓಕೆನಾ? ನೆಕ್ಸ್ಟ್ ಯಾವುದು? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಲ್ಲಿ ಬಂದು ಇಟ್ ಇಸ್ ಆಫ್ 2 ಟೈಪ್ಸ್. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆ, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆ. ರಫ್ ಅಂತ ಯಾಕೆ ಕರಿತೀವಿ ಅಂತ ಅಂದ್ರೆ ಆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ಆ ಸರ್ಫೇಸ್ ಮೇಲೆ ಏನಿರುತ್ತೆ ರೈಬೋಸೋಮ್ಸ್ ಇದಾವೆ. ಓಕೆ, ಬಿಕಾಸ್ ಆಫ್ ವಿಚ್ ಇಟ್ ಇಸ್ ಕಾಲ್ಡ್ ಎಸ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಲ್ಲಿ ಆ ಥರ ರೈಬೋಸೋಮ್ ಇಲ್ಲ, ಅದಕ್ಕೆ ಇಟ್ ಅಪಿಯರ್ಸ್ ಸ್ಮೂತ್ ವೆನ್ ಯು ಅಬ್ಸರ್ವ್ ಇಟ್ ಅಂಡರ್ ಮೈಕ್ರೋಸ್ಕೋಪ್. ಓಕೆನಾ? ಸೊ ಇದು ಏನ್ ಮಾಡುತ್ತೆ? ಇದು ಬಂದು ಒಂಥರ ಪಾತ್ವೇ ತರ, ಇದೊಂಥರ ಚಾನಲ್ ತರ ಆಕ್ಟ್ ಮಾಡ್ತದೆ. ಏನಕ್ಕೆ? ಫಾರ್ ದ ಟ್ರಾನ್ಸ್ಪೋರ್ಟ್ ಆಫ್ ಮೆಟೀರಿಯಲ್. ಫಾರ್ ಟ್ರಾನ್ಸ್ಪೋರ್ಟ್ ಆಫ್ ಮೆಟೀರಿಯಲ್ ಇದು ಚಾನಲ್ ತರ ಆಕ್ಟ್ ಮಾಡ್ತಾ ಇದೆ. ಅದು ಮೆಟೀರಿಯಲ್ಸ್ ಯಾವ ಟೈಪ್ ಅಂದ್ರೆ ಸ್ಪೆಷಲಿ ಪ್ರೋಟೀನ್ಸ್ಗಳನ್ನ. ಓಕೆ, ಕ್ಲಿಯರ್. ಸೊ ಈ ತರ ಬಂದು ಏನು 10 ಕಾಂಪೊನೆಂಟ್ಸ್ ನ ಮೆನ್ಷನ್ ಮಾಡಿ ಅದ್ರದ್ದು ಫಂಕ್ಷನ್ಸ್ ನ ಹೇಳಿ ಅಂದ್ರೆ ಈ ತರ ಎನಿ 10 ಯು ಕ್ಯಾನ್ ಟೇಕ್ ಅಂಡ್ ಎಕ್ಸ್ಪ್ಲೇನ್. ಕ್ಲಿಯರ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ಏನು ಅಂತ ನೋಡೋಣ. ಸೊ ಇದೇನಪ್ಪ ಅಂದ್ರೆ ಇವರೊಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಯು ಶುಡ್ ರೀಡ್ ಅಂಡ್ ಆನ್ಸರ್ ದ ಕ್ವೆಶ್ಚನ್. ಓಕೆ, ಸೊ ಈ ತರ ಕ್ವೆಶ್ಚನ್ ಕೊಡ್ತಾರೆ ಅಂತ ಅನ್ಕೊಂಡ್ಬಿಟ್ಟು ನೀವು ಜಸ್ಟ್ ಲೈಕ್ ದಟ್ ಪ್ಯಾರಾಗ್ರಾಫ್ ನಲ್ಲಿ ಆನ್ಸರ್ ಇರುತ್ತೆ ಬರೆದು ಬಿಡೋಣ ಅಂತ ಅಲ್ಲ. ಯು ಶುಡ್ ಬಿ ಥರೋ ವಿತ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. ಓಕೆ, ಸೊ ಇವಾಗ ಪ್ಯಾರಾಗ್ರಾಫ್ ಅಲ್ಲಿ ಏನಿದೆ ಅಂತ ನೋಡೋಣ. ದ ಟಿಶ್ಯೂ ಇಟ್ ಇಸ್ ಅ ಗ್ರೂಪ್ ಆಫ್ ಸೆಲ್ ಅಲ್ವಾ? ಸೊ ಗ್ರೂಪ್ ಆಫ್ ಸೆಲ್ ಹ್ಯಾವಿಂಗ್ ಏನು ಸಿಮಿಲರ್ ಆರಿಜಿನ್ ಇರುತ್ತೆ, ಸ್ಟ್ರಕ್ಚರ್ ಇರುತ್ತೆ, ಫಂಕ್ಷನ್ ಇರುತ್ತೆ. ನಾನು ಆಗ್ಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಟಿಶ್ಯೂನಲ್ಲಿ ಅಲ್ಲಿ ಏನಾಗ್ತದೆ, ಯಾಕೆ ಸೆಲ್ಸ್ ಗ್ರೂಪ್ಡ್ ಆಗಿದೆ ಅಂತ ಅಲ್ವಾ? ಸೊ ಇವಾಗ ವಿ ನೋ, ಸೊ ಅದ್ರದ್ದು ಸ್ಟ್ರಕ್ಚರು ಸಿಮಿಲರ್ ಇರುತ್ತೆ, ಆರಿಜಿನ್ ಕೂಡ ಸೇಮ್ ಏನೆ. ಸೊ ಇವಾಗ ಏನಪ್ಪಾ ಅಂದ್ರೆ ಸ್ಟಡಿ ಆಫ್ ಟಿಶ್ಯೂ, ಆ ಸ್ಟಡಿ ಆಫ್ ಟಿಶ್ಯೂನ ಏನಂತ ಕರಿತೀವಿ? ಹಿಸ್ಟಾಲಜಿ ಅಂತ ಕರಿತೀವಿ. ಯಾರು ಈ ಟರ್ಮ್ ನ ಕೊಟ್ಟಿದ್ದು? ಹೂ ಕಾಯಿನ್ ದಿಸ್ ಟರ್ಮ್? ನಾನು ಆಲ್ರೆಡಿ ಹ್ಯಾಡ್ ಎಕ್ಸ್ಪ್ಲೇನ್ಡ್ ಯು ವೆನ್ ಐ ವಾಸ್ ಟೀಚಿಂಗ್ ದ ಟಿಶ್ಯೂ ಪಾರ್ಟ್. ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ ಯಾರು ಆ ಟರ್ಮ್ ನ ಹೇಳಿದ್ದು ಅಂತ, ಹಿಸ್ಟಾಲಜಿ ಅಂತ ಯಾರು ಟರ್ಮ್ ಕೊಟ್ಟಿದ್ದು ಅಂತ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, ಸೊ ಇಲ್ಲಿ ಅಂಡ್ ಇನ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಲೈಕ್ ಅಮೀಬಾ ನಲ್ಲಿ ಸಿಂಗಲ್ ಸೆಲ್ ಪರ್ಫಾರ್ಮ್ಸ್ ಆಲ್ ಬೇಸಿಕ್ ಫಂಕ್ಷನ್ಸ್. ಆ ಒನ್ ಪರ್ಟಿಕ್ಯುಲರ್ ಸೆಲ್ ಬಂದು ಎಲ್ಲ ಫಂಕ್ಷನ್ ನ ಪರ್ಫಾರ್ಮ್ ಮಾಡ್ತದೆ. ವೆರಾಸ್ ಇನ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ಲೈಕ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ದೇ ಶೋ ಡಿವಿಷನ್ ಆಫ್ ಲೇಬರ್. ನೀವು ಟಿಶ್ಯೂನ ನೋಡ್ತೀರಾ, ಪ್ಲಾಂಟ್ಸ್ ನಲ್ಲಿ ಅನಿಮಲ್ಸ್ ನಲ್ಲಿ ಈ ತರ ಟಿಶ್ಯೂಸ್ ನ ನೋಡ್ತೀರಾ. ಆ ಪ್ಲಾಂಟ್ ಟಿಶ್ಯೂ ಅಂಡ್ ಆನಿಮಲ್ ಟಿಶ್ಯೂಸ್ ಆಗಿ ಅಲ್ವಾ? ಸೊ ಪ್ಲಾಂಟ್ ಟಿಶ್ಯೂಸ್ ಆರ್ ಆಫ್ 2 ಟೈಪ್ಸ್. ಪ್ಲಾಂಟ್ಸ್ ನಲ್ಲಿ 2 ತರ ಟಿಶ್ಯೂ ಇದೆ. ಯಾವ್ದು? ಮೆರಿಸ್ಟಮ್ಯಾಟಿಕ್ ಅಂಡ್ ಪರ್ಮನೆಂಟ್ ಟಿಶ್ಯೂ. ಅಂಡ್ ಇಲ್ಲಿ ಯಾವ್ದು ಲೇಬಲ್ ಮಾಡಿದ್ದಾರೆ? ಇಲ್ಲಿ ಎಪಿಕಲ್ ಮೆರಿಸ್ಟಮ್, ಇಂಟರ್ಕ್ಯಾಲರಿ ಮೆರಿಸ್ಟಮ್ ಮತ್ತೆ ಲ್ಯಾಟರಲ್ ಮೆರಿಸ್ಟಮ್ ಅಂತ ಹೇಳಿದ್ರೆ ದೇ ಆರ್ ಟಾಕಿಂಗ್ ಅಬೌಟ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಓನ್ಲಿ. ಸೊ ಇಲ್ಲಿ ಏನಂದ್ರೆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಕೂಡ ಫರ್ದರ್ ಡಿವೈಡ್ ಆಗಿದೆ ಡಿಪೆಂಡಿಂಗ್ ಅಪಾನ್ ದ ಲೊಕೇಶನ್ ವೇರ್ ಇಸ್ ಇಟ್ ಪ್ರೆಸೆಂಟ್. ಸೊ ಇವಾಗ ಸ್ಟೆಮ್ ನಲ್ಲಿ ಇರೋದನ್ನ ಎಪಿಕಲ್ ಮೆರಿಸ್ಟಮ್ ಅಂತಾರೆ. ಮಧ್ಯ ನೋಟ್ಸ್ ನಡುವೆ ಮಧ್ಯ ಇರತ್ತಲ್ಲ ಅದನ್ನ ಬಂದು ಇಂಟರ್ಕ್ಯಾಲರಿ ಮೆರಿಸ್ಟಮ್ ಅಂತ ಕರೀತಾರೆ. ಇದು ರೂಟ್ಸ್ ಇಲ್ಲಿ ಕೆಳಗಡೆ ಇರೋದು ಇದು ಲ್ಯಾಟರಲ್ ಮೆರಿಸ್ಟಮ್ ಅಂತ ಕರೀತಾರೆ. ಓಕೆನಾ? ಸೊ ಇವಾಗ ಏನಂದ್ರೆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಏನ್ ಮಾಡ್ತದೆ? ಮೆರಿಸ್ಟಮ್ ಅಂತ ಅಂದ್ರೆ ಏನು? ಡಿವೈಡ್. ಇಟ್ ಇಸ್ ಅ ಗ್ರೀಕ್ ಟರ್ಮ್ ವಿಚ್ ಮೀನ್ಸ್ ಡಿವೈಡ್. ಅಂದ್ರೆ ಅಲ್ಲಿರೋ ಸೆಲ್ಸ್ ಬಂದು ಡಿವೈಡ್ ಆಗ್ತಾ ಇರುತ್ತೆ. ಓಕೆನಾ? ಸೊ ಇವಾಗ ಮೆರಿಸ್ಟಮ್ ಆಫ್ ದ ಟಿಶ್ಯೂ ಹ್ಯಾವಿಂಗ್ ದ ಪವರ್ ಆಫ್ ಸೆಲ್ ಡಿವಿಷನ್ ಅಲ್ವಾ? ಇಟ್ ಇಸ್ ಫೌಂಡ್ ಆನ್ ದಟ್ ರೀಜನ್ ಆಫ್ ದ ಪ್ಲಾಂಟ್ ವಿಚ್ ಗ್ರೋಸ್. ಸೊ ಯೂಶಲಿ ಗ್ರೋಯಿಂಗ್ ಪಾಯಿಂಟ್ಸ್ ನಲ್ಲಿ ಇರುತ್ತೆ. ಯು ಗೆಟ್ ಟು ಸಿ ದಿಸ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಲ್ವಾ? ಓಕೆ, ಸೊ ಇವಾಗ ಫಾಲೋಯಿಂಗ್ ಆರ್ ದ ಟೈಪ್ಸ್ ಆಫ್ ಮೆರಿಸ್ಟಮ್. ಯಾವ ತರ ಕೊಟ್ಟಿದ್ರೆ? ಎಪಿಕಲ್ ಮೆರಿಸ್ಟಮ್ ಎಲ್ಲಿರುತ್ತೆ? ಶೂಟ್ ಅಂಡ್ ರೂಟ್ ಟಿಪ್ಸ್ ಅಲ್ಲಿ ಇರುತ್ತೆ. ಸೊ ಇದು ರೂಟ್ ಟಿಪ್ಸ್ ಅಲ್ಲಿ ಇರೋದಕ್ಕೆ ಏನ್ ಮಾಡ್ತದೆ? ಇಟ್ ಇನ್ಕ್ರೀಸಸ್ ದ ಲೆಂತ್. ನಿಮ್ಗೆ ಗೊತ್ತಲ್ಲ ಪ್ಲಾಂಟ್ಸ್ ಬಂದು 2 ಹೆಂಗ್ ಗ್ರೋ ಆಗುತ್ತೆ. ಇವಾಗ ಫಸ್ಟ್ ನೀವು ಒಂದು ಗಿಡ ತಂದಿರ್ತೀರಾ, ಸೊ ಅದು ಸ್ವಲ್ಪ ದಿನ ಆದ್ಮೇಲೆ ಏನಾಗುತ್ತೆ? ಸ್ವಲ್ಪ ಟಾಲ್ ಕೂಡ ಆಗುತ್ತೆ, ಒಂದ್ ಸ್ವಲ್ಪ ಅಗಲ ಕೂಡ ಆಗುತ್ತೆ. ಸೊ ಇನ್ಕ್ರೀಸ್ ಇನ್ ಲೆಂತ್ ಏನಂತ ಕರಿತೀವಿ? ಪ್ರೈಮರಿ ಗ್ರೋತ್ ಅಂತ ಕರಿತೀವಿ. ಈ ವಿಡ್ತ್ ಇನ್ಕ್ರೀಸ್ ಆಗುತ್ತಲ್ಲ ಅದನ್ನ ಬಂದು ಸೆಕೆಂಡರಿ ಗ್ರೋತ್ ಅಂತ ಕರಿತೀವಿ. ಓಕೆ, ಸೊ ಎಪಿಕಲ್ ಮೆರಿಸ್ಟಮ್ ಎಲ್ಲಿರುತ್ತೆ? ರೂಟ್ ಟಿಪ್ಸ್ ಅಲ್ಲಿ ಇರುತ್ತೆ ಮತ್ತೆ ಶೂಟ್ ಟಿಪ್ಸ್ ಅಲ್ಲಿ ಇರುತ್ತೆ. ಓಕೆ ಫೈನ್. ನೆಕ್ಸ್ಟ್ ಲ್ಯಾಟರಲ್ ಮೆರಿಸ್ಟಮ್ ಏನ್ ಮಾಡ್ತಾ ಇದೆ? ನಾನು ಹೇಳ್ದಲ್ಲ ವಿಡ್ತ್ ಇನ್ಕ್ರೀಸ್ ಮಾಡುತ್ತೆ ಅಂತ.
ಸೊ ಲ್ಯಾಟ್ರಲ್ ಮೆರಿಸ್ಟಮ್ ಅದೇ ಕೆಲಸ. ಅದೇನ್ ಮಾಡುತ್ತೆ, ಅದನ್ನ ಗ್ರಿತ್ ಅಂತ ಕರೀತಾರೆ. ಆ ಸ್ಟೆಮ್ ಅಗಲ ಆಗ್ತಾ ಹೋಗುತ್ತಲ್ಲ, ಅದು ಗ್ರಿತ್ ಎಷ್ಟು ಇನ್ಕ್ರೀಸ್, ಸ್ಟೆಮ್ದು ಗ್ರಿತ್ ಏನು, ರೂಟ್ ಗ್ರಿತ್ ಏನು ಅಂತ ಹೇಳ್ತಾರೆ. ಓಕೆ, ಸೊ ಇದೇನ್ ಮಾಡುತ್ತೆ, ಲ್ಯಾಟ್ರಲ್ ಮೆರಿಸ್ಟಮ್ ಬಂದು ಗ್ರಿತ್ ನ ಇನ್ಕ್ರೀಸ್ ಮಾಡುತ್ತೆ. ಅಗೇನ್ ಲ್ಯಾಟ್ರಲ್ ಮೆರಿಸ್ಟಮ್ ನ ಬಂದು ಏನಂತ ಕೂಡ ಕರೀತಾರೆ, ಕೇಂಬಿಯಂ ಅಂತ ಕೂಡ ಕರೀತಾರೆ. ಎರಡು ತರ ಕೇಂಬಿಯಂ ಇದೆ. ಯಾವುದು, ಒಂದು ಬಂದು ವ್ಯಾಸ್ಕ್ಯುಲರ್ ಕೇಂಬಿಯಂ, ಇನ್ನೊಂದು ಬಂದು ಕಾರ್ಕ್ ಕೇಂಬಿಯಂ. ಓಕೆ, ನೆಕ್ಸ್ಟ್ ಇಂಟರ್ಕ್ಯಾಲರಿ ಮೆರಿಸ್ಟಮ್. ಇಂಟರ್ಕ್ಯಾಲರಿ ಮೆರಿಸ್ಟಮ್ ಏನ್ ಮಾಡುತ್ತೆ, ಆ ಬ್ರಾಂಚಸ್ ಬರುತ್ತಲ್ಲ, ದಟ್ ಇಸ್ ಬಿಕಾಸ್ ಬ್ರಾಂಚ್ ಗ್ರೋ ಆಗುತ್ತಲ್ಲ, ಆ ಸೈಡ್ ಇಂದ ಸ್ಟೆಮ್ ಇಂದ ಸೈಡ್ ಅಲ್ಲಿ ಬ್ರಾಂಚ್ ಗ್ರೋ ಆಗುತ್ತಲ್ಲ, ಅದು ಕೂಡ ಲೆಂತ್ ಅಲ್ಲಿ ಇನ್ಕ್ರೀಸ್ ಆಗುತ್ತಲ್ಲ, ಅದು ಇಟ್ಸ್ ಬಿಕಾಸ್ ಆಫ್ ಯಾವುದು, ಇಂಟರ್ಕ್ಯಾಲರಿ ಮೆರಿಸ್ಟಮ್. ವೇರ್ ಇಸ್ ಇಟ್ ಪ್ರೆಸೆಂಟ್, ಎಲ್ಲಿರುತ್ತೆ ಅಂದ್ರೆ ಆ ಬೇಸ್ ಆಫ್ ದ ಲೀಫ್ ಅಲ್ಲಿ ಇರುತ್ತೆ, ಇಲ್ಲ ಇಟ್ ಇಸ್ ಪ್ರೆಸೆಂಟ್ ಅಟ್ ದ ಇಂಟರ್ನೋಡ್ಸ್. ಓಕೆ, ಸೊ ಇದೇನ್ ಮಾಡುತ್ತೆ, ಇಟ್ ಇನ್ಕ್ರೀಸಸ್ ದ ಲೆಂತ್ ಬಿಟ್ವೀನ್ ದ ನೋಟ್ಸ್. ಕ್ಲಿಯರ್? ಓಕೆ, ಸೊ ಇವಾಗ ಕ್ವೆಶ್ಚನ್ ಏನ್ ಕೇಳಿದ್ದಾರೆ ನೋಡೋಣ. ವಿಚ್ ಟಿಶ್ಯೂ ಹೆಲ್ಪ್ಸ್ ಇನ್ ಸೆಕೆಂಡರಿ ಗ್ರೋತ್ ಆಫ್ ದ ಪ್ಲಾಂಟ್? ನಾನು ಆಲ್ರೆಡಿ ಹೇಳಿದೆ, ಎರಡು ತರ ಗ್ರೋತ್ ಇದೆ, ಪ್ರೈಮರಿ ಗ್ರೋತ್, ಸೆಕೆಂಡರಿ ಗ್ರೋತ್. ಸೆಕೆಂಡರಿ ಗ್ರೋತ್ ಅಲ್ಲಿ ಯಾವ್ದು ಇನ್ವಾಲ್ವ್ ಆಗಿದೆ ಅಂತ ಅಂದೆ, ಇಟ್ ಈಸ್ ಯೋರ್ ಲ್ಯಾಟ್ರಲ್ ಮೆರಿಸ್ಟಮ್. ಓಕೆ, ಸೊ ಸೆಕೆಂಡ್ ಕ್ವೆಶ್ಚನ್ ಏನ್ ಕೇಳ್ತಾ ಇದ್ರೆ, ಇನ್ ವಾಟ್ ರೀಜನ್ ಆಫ್ ದ ಪ್ಲಾಂಟ್ ಡಸ್ ಇಂಟರ್ಕ್ಯಾಲರಿ ಮೆರಿಸ್ಟಮ್ ಗ್ರೋತ್ ಅಕ್ಕರ್? ಎಲ್ಲೆಲ್ಲಿ ಅಂತ ಕೇಳಿದ್ದಾರೆ. ಇಂಟರ್ಕ್ಯಾಲರಿ ಮೆರಿಸ್ಟಮ್ ಎಲ್ಲಿರುತ್ತೆ? ಇವಾಗ ಪ್ಲಾಂಟ್ ಅಂದ್ರೆ there is node, either it will be above the node or below the node, or else ಇಲ್ಲಿ ಇವಾಗ ಇಲ್ಲಿಂದ ಲೀಫ್ ಇದೆ ಅನ್ಕೊಳ್ಳಿ, ಇಲ್ಲಂದ್ರೆ ಇಲ್ಲಿ PTOL ಹತ್ರ ಇರುತ್ತೆ. ಓಕೆ, ಯಾವುದು ಯೋರ್ ಇಂಟರ್ಕ್ಯಾಲರಿ ಮೆರಿಸ್ಟಮ್. ಸೊ ಎಲ್ಲೆಲ್ಲಿ ಗ್ರೋತ್ ಆಗುತ್ತೆ, ಇಲ್ಲಿ ಬ್ರಾಂಚಸ್ ಬರುತ್ತೆ, ಇಂಟರ್ ನೋಡ್ಸ್ ನಲ್ಲಿ ಗ್ರೋತ್ ಇರುತ್ತೆ. ಓಕೆ, ಆಮೇಲೆ ಇನ್ನೊಂದು ಆಪ್ಷನಲ್ ಕ್ವೆಶ್ಚನ್ ಏನು ಕೇಳಿದ್ದಾರೆ ಅಂದ್ರೆ, ವೇರ್ ಡಸ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಮೋಸ್ಟ್ಲಿ ಫೌಂಡ್ ಇನ್ ಪ್ಲಾಂಟ್ಸ್? ಸೊ ಎಲ್ಲಿದೆ, ಈ ಆನ್ಸರ್ ಇಲ್ಲೇ ಇದೆ. ಯು ಗೆಟ್ ಟು ಸಿ ಇನ್ ಸ್ಟೆಮ್ ಟಿಪ್, ರೂಟ್ ಟಿಪ್ಸ್ ನಲ್ಲಿ ಇರುತ್ತೆ, ಮತ್ತೆ ಮಧ್ಯ ಎಪಿಕಲ್ ಮೆರಿಸ್ಟಮ್, ಇಂಟರ್ಕ್ಯಾಲರಿ ಮೆರಿಸ್ಟಮ್ ಮತ್ತೆ ಲ್ಯಾಟ್ರಲ್ ಮೆರಿಸ್ಟಮ್. ಸೊ ಇದನ್ನ ಹೆಂಗೆ ಪ್ರೆಸೆಂಟ್ ಮಾಡ್ಬೇಕಂದ್ರೆ ಆನ್ಸರ್ನ ನೀವು ಫಸ್ಟ್ ಕ್ವೆಶ್ಚನ್ ಏನು, ಕೇಂಬಿಯಂ ಟಿಶ್ಯೂ. ಕೇಂಬಿಯಂ ಟಿಶ್ಯೂ ಇಸ್ ನಥಿಂಗ್ ಬಟ್ ಯೋರ್ ಲ್ಯಾಟ್ರಲ್ ಮೆರಿಸ್ಟಮ್, ಸೆಕೆಂಡರಿ ಗ್ರೋತ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಆಮೇಲೆ ಎಲ್ಲೆಲ್ಲಿರುತ್ತೆ, ಯಾವುದು ಇಂಟರ್ಕ್ಯಾಲರಿ ಮೆರಿಸ್ಟಮ್ ಎಲ್ಲೆಲ್ಲಿರುತ್ತೆ, ಇಟ್ ಇಸ್ ಬಿಟ್ವೀನ್ ಮೆಚೂರ್ ಟಿಶ್ಯೂ ಸೆಗ್ಮೆಂಟ್, ಇಂಟರ್ಕ್ಯಾಲರಿ ಮೆರಿಸ್ಟಮ್ಯಾಟಿಕ್ ಗ್ರೋತ್ ಅಕ್ಕರ್ಸ್. ಓಕೆ, ಆಪ್ಷನಲ್ ಕ್ವೆಶ್ಚನ್, ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಎಲ್ಲಿರುತ್ತೆ, ರೂಟ್ ಮತ್ತೆ ಶೂಟ್ ಟಿಪ್ ಅಲ್ಲಿ ಇರತ್ತೆ. ಕ್ಲಿಯರ್? ಓಕೆ, ಸೊ ಈ ಕ್ವೆಶ್ಚನ್ ನೋಡೋಣ. ಇದು ಅಷ್ಟೇ, ಇಟ್ ಟೆಕ್ಸ್ಟ್ ಕೊಟ್ಟಿದ್ದಾರೆ ಅಂಡ್ ಯು ವಿಲ್ ಹ್ಯಾವ್ ಟು ಆನ್ಸರ್ ಆನ್ ದ ಬೇಸಿಸ್ ಆಫ್ ದಿಸ್. ಓಕೆ, ಸೊ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಹಿಯರ್ ದ ಪ್ರಾಕ್ಟಿಸ್ ಆಫ್ ಕೀಪಿಂಗ್ ಆರ್ ರೀಡಿಂಗ್ practice of keeping and rearing, carrying on and management of honey bee on a large scale for obtaining honey and wax is called apiculture. So nothing but a bee culture ಬಗ್ಗೆ ಮಾತಾಡ್ತಾ ಇದ್ದಾರೆ ಇಲ್ಲಿ, ಆಯ್ತಾ? So here the place where the bees are raised is called apiary. The beekeeping, it requires low investment, ಅದಕ್ಕೆ ಇನ್ವೆಸ್ಟ್ಮೆಂಟ್ ಅಷ್ಟು ಬೇಕಾಗಿಲ್ಲ, and it generates additional income. Hence it is done by the farmers along with agriculture. So usually farmers ಬಂದು ಇದನ್ನ perform ಮಾಡ್ತಾರೆ like along with their agriculture. Okay, so following are the honey bee variety that are used for beekeeping as follows. ಇವರು ಇಲ್ಲಿ ಕೆಲವೊಂದು honey bee variety ನ ಕೊಟ್ಟಿದ್ದಾರೆ, ಲೈಕ್ ಇಂಡಿಯಾನಲ್ಲಿ ಜಾಸ್ತಿ ಏನು ಈ ವೆರೈಟಿನೇ ಅವರು ಯೂಸ್ ಮಾಡೋದು. ಓಕೆ, ಸೊ ಇದ್ರ ಬೇಸ್ಡ್ ಆನ್ ದಟ್ ಇವ್ರ ಕ್ವೆಶ್ಚನ್ ಇಲ್ಲಿ ಏನು ಕೇಳಿದ್ದಾರೆ ಅಂದ್ರೆ, ವೈ ಬೀ ಕೀಪಿಂಗ್ ಶುಡ್ ಬಿ ಡನ್ ಇನ್ ಅ ಗುಡ್, ಒಂದು ಒಳ್ಳೆ ರೀಜನ್ ಅಲ್ಲಿ, ವೇರ್ ಹಿಂಗಂದ್ರೆ ಏನಂದ್ರೆ ಎಲ್ಲಿ ಪ್ಲಾಂಟ್ ವೆರೈಟೀಸ್ ಜಾಸ್ತಿ ಇರಬೇಕು. ಓಕೆ, ಸೊ ಬೀ ಕೀಪಿಂಗ್ ಎಲ್ಲಿ ಮಾಡ್ಬೇಕಂದ್ರೆ ಎಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಇರಬೇಕು, ಜಸ್ಟ್ ಒನ್ ವೆರೈಟಿ ಆಫ್ ಪ್ಲಾಂಟ್ ಅಲ್ಲ, ಡಿಫ್ರೆಂಟ್ ವೆರೈಟಿ ಆಫ್ ಪ್ಲಾಂಟ್ ಇರಬೇಕು. ಯಾಕಂತ ರೀಸನ್ ಅಲ್ಲಿ ಮಾಡ್ತಾ ಇದಾರೆ ಅಂತ ಫಸ್ಟ್ ಕ್ವೆಶ್ಚನ್ ಕೇಳ್ತದ. ಸೆಕೆಂಡ್ ಕ್ವೆಶ್ಚನ್ ಅಲ್ಲಿ ಏನ್ ಹೇಳ್ತದ ಅಂದ್ರೆ, ದ ಹನಿ ಬಿ ಹೆಲ್ಪ್ಸ್ ಇನ್ ಪಾಲಿನೇಷನ್. ಡಸ್ ಹನಿ ಬಿ ಹೆಲ್ಪ್ ಇನ್ ಪಾಲಿನೇಷನ್? ಅದು ಪಾಲಿನೇಷನ್ ಅಲ್ಲಿ ಹೆಲ್ಪ್ ಮಾಡತ್ತಾ? ಅಂಡ್ ವಿಚ್ ಟೈಪ್ ಆಫ್ ಫ್ಲವರ್ಸ್, ಅದು ಹನಿ ಬಿ ಯೂಶಲಿ ಯಾವ ತರ ಫ್ಲವರ್ಸ್, ಹನಿ ಬಿ ಬಂದು ಯಾವ ತರ ಫ್ಲವರ್ಸ್ಗೆ ಅಟ್ರಾಕ್ಟ್ ಆಗುತ್ತೆ ಅಂತ ಸೆಕೆಂಡ್ ಕ್ವೆಶ್ಚನ್ ಅಲ್ಲಿ ಕೇಳ್ತಾ ಇದಾರೆ. ಅಂಡ್ ಥರ್ಡ್ ಕ್ವೆಶ್ಚನ್ ಅಲ್ಲಿ ಏನಂದ್ರೆ, ಮೆನ್ಷನ್ ದ ಪ್ರಾಡಕ್ಟ್ ದಟ್ ಇಸ್ ಆಬ್ಟೈನ್. ಹನಿ ಬಿ ಇಂದ ನಿಮಗೆ ಯಾವ ಪ್ರಾಡಕ್ಟ್ ಸಿಗುತ್ತೆ. ಇಲ್ಲಾಂದ್ರೆ ಥರ್ಡ್ ಕ್ವೆಶ್ಚನ್ ಬಂದು ಯಾವ ಸೀಸನ್ ಬಂದು ಬೆಸ್ಟ್ ಹನಿ ಬಿ ಅದು ಕಲ್ಟಿವೇಟ್ ಮಾಡೋದಕ್ಕೆ ಅಂತ. ಸೊ ಇದೇನಪ್ಪಾ ಅಂದ್ರೆ, ಬೀಸ್ ಏನಂದ್ರೆ ಅದಕ್ಕೆ ನೇಮ್ ಬೇಕು. ಫಸ್ಟ್ ಕ್ವೆಶ್ಚನ್ ಏನ್ ಕೇಳಿದ್ರು, ಫಸ್ಟ್ ಕ್ವೆಶ್ಚನ್ ಬಂದು ಯಾಕೆ ಪ್ಲಾಂಟ್ ವೆರೈಟಿ ಜಾಸ್ತಿ ಇರಬೇಕು ಅಂತ ಕೇಳಿದ್ರು ಅಲ್ಲ. ಸೊ ಯಾಕೆ ಅಂದ್ರೆ ಇವಾಗ ಬಂದು ಬೀಸ್ ಏನ್ ಮಾಡತ್ತೆ, ಅದು ಒಳ್ಳೆ ಕ್ವಾಲಿಟಿ ನೆಕ್ಟರ್ ಬೇಕಂದ್ರೆ ಲೈಕ್ ಇಟ್ ನೀಡ್ಸ್ ಅ ಕ್ವಾಲಿಟಿ ನೆಕ್ಟರ್ ಟು ಪ್ರೊಡ್ಯೂಸ್ ಹನಿ. ನೆಕ್ಟರ್ ಬಂದು ಒಳ್ಳೆ ಕ್ವಾಲಿಟಿ ಬೇಕು. ಓಕೆ, ಸೊ ಇವಾಗ ಗುಡ್ ಪಾಸ್ಚರೇಜ್ ಕನ್ಸಿಸ್ಟ್ ಆಫ್ ಪ್ಲೆಂಟಿ ಆಫ್ ಫ್ಲವರ್ಸ್, ಅಲ್ಲಿ ಜಾಸ್ತಿ ಫ್ಲವರ್ಸ್ ಇರುತ್ತೆ ಅಂಡ್ ವೆರೈಟಿ ಟೈಪ್ಸ್ ಆಫ್ ಫ್ಲವರ್ಸ್ ಇರುತ್ತೆ. ದಟ್ ಕ್ಯಾನ್ ಬಿ ಯೂಸ್ಡ್ ಬೈ ಬೀಸ್ ಟು ಕೀಪ್ ಏನಕ್ಕೆ, ಟು ಗೆಟ್ ಅ ಕ್ವಾಲಿಟಿ ನೆಕ್ಟರ್. ಸೊ ಒಳ್ಳೆ ಕ್ವಾಲಿಟಿ ನೆಕ್ಟರ್ ಬೇಕಂದ್ರೆ ಏನು, ಡಿಫ್ರೆಂಟ್ ವೆರೈಟಿ ಆಫ್ ಪ್ಲಾಂಟ್ಸ್ ಲೈಕ್ ಫ್ಲವರ್ಸ್ ಇರಬೇಕು.
ಓಕೆನಾ. ಸೊ ದಿಸ್ ಇನ್ಕ್ರೀಸಸ್ ದ ಕ್ವಾಲಿಟಿ ಆಸ್ ವೆಲ್ ಆಸ್ ಕ್ವಾಂಟಿಟಿ ಆಫ್ ದ ಬೀಸ್. ಆ್ಯಂಡ್ ಇಫ್ ದ ಬೀಸ್ ಆರ್ ಕನ್ಫೈನ್ಡ್ ಟು ಓನ್ಲಿ ಅ ಸಿಂಗಲ್ ವೆರೈಟಿ ಆಫ್ ಫ್ಲವರ್, ಜಸ್ಟ್ ಸಿಂಗಲ್ ವೆರೈಟಿ ಆಫ್ ಫ್ಲವರ್ಗೆ ಕನ್ಫೈನ್ಡ್ ಆಗಿದ್ರೆ ಏನಾಗುತ್ತೆ, ಅದು ನಿಮಗೆ ಆ ಕ್ವಾಲಿಟಿ ಎಲ್ಲದ್ರಲ್ಲೂ ಸೊ ಒಂದೇ ಕ್ವಾಲಿಟಿ ಸಿಗುತ್ತೆ. ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಸೊ ಇವಾಗ ಡಿಫ್ರೆಂಟ್ ಫ್ಲವರ್ಸಿಂದ ಅದೇನಾದ್ರು ನೆಕ್ಟರ್ ತಗೊಂಡಿದ್ರೆ ಏನು ಮಾಡುತ್ತೆ, ನಿಮಗೆ ಹನಿ ಆ ಹನಿನಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವುದು ಒಳ್ಳೆ ಕ್ವಾಲಿಟಿ ಇದೆ, ಯಾವುದ್ರಲ್ಲಿ ಇದು ಕ್ವಾಂಟಿಟಿ ಜಾಸ್ತಿ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಇಟ್ ವೇರೀಸ್ ಫ್ರಮ್ ಪ್ಲಾಂಟ್ ಟು ಫ್ಲವರ್ ಟು ಫ್ಲವರ್. ಅದಕ್ಕೆ ಬಂದು ಏನು ಮಾಡಬೇಕು, ಇವಾಗ ಕಲ್ಟಿವೇಟ್ ಮಾಡ್ಬೇಕಾದ್ರೆ ಯು ಶುಡ್ ಕಲ್ಟಿವೇಟ್ ಇನ್ ಸಚ್ ಅ ರೀಜನ್ ಎಲ್ಲಿ ತುಂಬ ಪ್ಲಾಂಟ್ ವೆರೈಟೀಸ್ ಇರಬೇಕು. ಓಕೆ, ಕ್ಲಿಯರ್. ಆ್ಯಂಡ್ ನೆಕ್ಸ್ಟ್ ಕ್ವೆಶ್ಚನ್ ಏನು ಹೇಳ್ತಾ ಇತ್ತು, ವೆದರ್ ಇದು ಪಾಲಿನೇಷನ್ ಹೆಲ್ಪ್ ಮಾಡುತ್ತಾ? ಎಸ್, ದ ಹನಿ ಬಿ ಹೆಲ್ಪ್ಸ್ ಇನ್ ಪಾಲಿನೇಷನ್. ಓಕೆ, ಅದು ಬ್ರೈಟ್ ಕಲರ್ಡ್ ಫ್ಲವರ್ಸ್ ಇಟ್ ಅಟ್ರಾಕ್ಟ್ಸ್ ದ ಹನಿ ಬಿ. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಕ್ವೆಶ್ಚನ್ ಏನು ಕೇಳಿದ್ರು, ಥರ್ಡ್ ಕ್ವೆಶ್ಚನ್ ಬಂದು ಮೆನ್ಷನ್ ದ ಪ್ರಾಡಕ್ಟ್ ದಟ್ ಇಸ್ ಆಪ್ಟೆನ್. ಪ್ರಾಡಕ್ಟ್ ಯಾವ ಪ್ರಾಡಕ್ಟ್ ಸಿಗುತ್ತೆ ನಿಮಗೆ ಹನಿ ಬಿ ಇಂದ? ಯು ಗೆಟ್ ಬಿ ವ್ಯಾಕ್ಸ್, ಬಿ ವೆನಮ್, ಆಯ್ತಾ, ಪ್ರೊಪೋಲಿಸ್ ಆ್ಯಂಡ್ ರಾಯಲ್ ಜೆಲ್ಲಿ ಸಿಗುತ್ತೆ. ಮತ್ತು ಯಾವ ಸೀಸನ್ ಬೆಸ್ಟ್ ಅಂತ ಕೇಳ್ತಾ ಇದ್ದಾರೆ, ಸ್ಪ್ರಿಂಗ್ ಸೀಸನ್ ಇಸ್ ಬೆಸ್ಟ್ ಫಾರ್ ಬೀನ ಕಲ್ಟಿವೇಟ್ ಮಾಡೋದಕ್ಕೆ. ಓಕೆ, ಆ್ಯಂಡ್ ದಿಸ್ ಇಸ್ ಇಟ್ ಬಯಾಲಜಿ ಪಾರ್ಟಿಂದ. ಆ್ಯಂಡ್ ಇವಾಗ ಬಂದು ಕೆಮಿಸ್ಟ್ರಿ ಪಾರ್ಟ್ನ ಶುರು ಮಾಡೋಣ. ಅಂಕಿತಾ ಮ್ಯಾಮ್ ಬರ್ತಾರೆ. ಆ್ಯಂಡ್ ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. Hi, ಎಲ್ಲಿಗೂ ನಮಸ್ಕಾರ. So I'm your master teacher Ankita. So we are going to discuss the chemistry part of the paper. So first one, which of the changes is or are endothermic in nature? So endothermic ಮತ್ತೆ exothermic reactions ಬಗ್ಗೆ ನಾವು ಓದಿದೀವಿ. Endothermic reactions ಅಂದ್ರೆ ಏನು? So endothermic reactions ಅಂದ್ರೆ endothermic ಅಂದ್ರೆ ಏನು? So the energy should be given is absorbed. So ಯಾವ ಫಾರ್ಮ್ ಅಲ್ಲಿ? either in the form of light or heat. ಅದಕ್ಕೆ ನಾವು endothermic reactions ಅಂತ ಕರಿತೀವಿ. exothermic reactions ಅಂದ್ರೆ exothermic reactions are those where the energy is released along with the formation of products. Energy is released along with the formation of products in the form of heat or light. Okay, so products ಜೊತೆ ಏನು ಫಾರ್ಮೇಷನ್ ಆಗುತ್ತೆ, ಎನರ್ಜಿ ಸಹ ಹೊರಗಡೆ ಹೋಗುತ್ತೆ. ಅದಕ್ಕೆ ನಾವು ಎಂಡೋಥರ್ಮಿಕ್ ರಿಯಾಕ್ಷನ್ಸ್, ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸೊ ಎಕ್ಸಿಟ್ ಅಂತ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ದ ಹಿಂಟ್. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಚೇಂಜಸ್ ಈಸ್ ಆರ್ ಆರ್ ಎಂಡೋಥರ್ಮಿಕ್? ಸೊ ಸಾಲಿಡ್ ಇಂದ ಲಿಕ್ವಿಡ್ ಆಗ್ತಾ ಇದೆ. ಓಕೆ, ಲಿಕ್ವಿಡ್ ಇಂದ ಗ್ಯಾಸ್ ಆಗ್ತಾ ಇದೆ. ಸೊ ಸಾಲಿಡ್ ಇಂದ ಡೈರೆಕ್ಟ್ ಆಗಿ ಗ್ಯಾಸ್ ಆಗ್ತಾ ಇದೆ. ಸೊ ನಾನು ಅದನ್ನ ಮ್ಯಾಟರ್ ಇನ್ ಸರೌಂಡಿಂಗ್ಸ್ ಅಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಸಾಲಿಡ್ ಇಂದ ಲಿಕ್ವಿಡ್ ಆದ್ರೆ ಏನಂತ ಕರಿತೀವಿ ನಾವು ಅದಕ್ಕೆ? ಸೊ ಸಾಲಿಡ್ ಸ್ಟೇಟ್ ಇಂದ ಲಿಕ್ವಿಡ್ ಸ್ಟೇಟ್ ಆಯ್ತು ಅಂತ ಅಂದ್ರೆ ವಿ ಕಾಲ್ ಇಟ್ ಮೆಲ್ಟಿಂಗ್ ಆರ್ ಫ್ಯೂಷನ್. ಮೆಲ್ಟಿಂಗ್ ಆರ್ ಫ್ಯೂಷನ್ ಅಂತ ಕರಿತೀವಿ. ಸೊ ಮೆಲ್ಟಿಂಗ್ ಆಗ್ಬೇಕು ಅಂತಂದ್ರೆ ಹೀಟ್ ಎನರ್ಜಿನ ಪ್ರೊವೈಡ್ ಮಾಡಬೇಕು. ಲಿಕ್ವಿಡ್ ಇಂದ ಗ್ಯಾಸ್ ಆಗ್ತಿದೆ ಅಂತಂದ್ರೆ ವೇಪರೈಸೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ವೇಪರೈಸೇಷನ್. ಸೊ ವೇಪರೈಸೇಷನ್ ಅಲ್ಲಿ ಮತ್ತೆ ಎರಡು ತರ ಇದೆ, ಬಾಯ್ಲಿಂಗ್ ಮತ್ತೆ ಇವಾಪರೇಷನ್. ಬಾಯ್ಲಿಂಗ್ ಅಕರ್ಸ್ ಎಟ್ ಬಾಯ್ಲಿಂಗ್ ಟೆಂಪರೇಚರ್, ಇವಾಪರೇಷನ್ ಅಕರ್ಸ್ ಎಟ್ ಎನಿ ಟೆಂಪರೇಚರ್ ಬಿಲೋ ದ ಬಾಯ್ಲಿಂಗ್ ಪಾಯಿಂಟ್. ಅದಕ್ಕೆ ನಾವು ವೇಪರೈಸೇಷನ್ ಅಂತ ಕರಿತೀವಿ. ಲಿಕ್ವಿಡ್ ಇಂದ ಗ್ಯಾಸ್ ಆಗ್ಬೇಕು ಅಂದ್ರೂ ಸಹ ಏನಾಗಬೇಕು? ಹೀಟನ್ನ ಕೊಡ್ಬೇಕಾಗತ್ತೆ. ಸೊ ಅಂದ್ರೆ ಏನಾಯ್ತು? ಎಂಡೋಥರ್ಮಿಕ್ ರಿಯಾಕ್ಷನ್ ಆಗತ್ತೆ ಇಲ್ಲಿ. ನೆಕ್ಸ್ಟ್, ಸೊ ಗ್ಯಾಸ್ ಇಂದ ಲಿಕ್ವಿಡ್ ಆಗ್ತಿದೆ ಅಂದ್ರೆ
ಏನು, ದಿಸ್ ಈಸ್ ಕಂಡೆನ್ಸೇಷನ್. ಸೊ ಒಂದು ಕೋಲ್ಡ್ ಗ್ಲಾಸ್ ಮೇಲೆ, ಐಸ್ ಇರುವಂತ ಗ್ಲಾಸ್ ಮೇಲೆ ಏನಾಗುತ್ತೆ, ವಾಟರ್ ಡ್ರಾಪ್ಲೆಟ್ಸ್ ಕಾಣಿಸುತ್ತೆ ಅಲ್ವಾ. ಸೊ ದಟ್ಸ್ ಅನ್ ಎಕ್ಸಾಂಪಲ್ ಫಾರ್ ಕಂಡೆನ್ಸೇಷನ್. ನೆಕ್ಸ್ಟ್, ಸಾಲಿಡ್ ಇಂದ ಡೈರೆಕ್ಟ್ ಆಗಿ ಗ್ಯಾಸ್ ಆಗ್ತಾ ಇದೆ. ಸೊ ದೇರ್ ಆರ್ ಫ್ಯೂ ಸಬ್ಸ್ಟೆನ್ಸಸ್ ವಿಚ್ ಆರ್ ಸಬ್ಲೈಮಬಲ್. ಸಬ್ಲೈಮಬಲ್ ಸಬ್ಸ್ಟೆನ್ಸಸ್ ಆರ್ ದೋಸ್ ವಿಚ್ ಚೇಂಜ್ ದೇರ್ ಸ್ಟೇಟ್ from solid to directly gas without undergoing the intermediate liquid state. Camphor example, ಕರ್ಪೂರ ಏನಿದೆ, ಸೊ ಡೈರೆಕ್ಟ್ ಆಗಿ ಸಾಲಿಡ್ ಇಂದ ಗೇಷಿಯಸ್ ಸ್ಟೇಟಿಗೆ ಕನ್ವರ್ಟ್ ಆಗುತ್ತೆ. ಸೊ ದಟ್ ಈಸ್ ಸಬ್ಲೈಮಬಲ್. ಅಮೋನಿಯಂ ಕ್ಲೋರೈಡ್ ಇಸ್ ಅನ್ ಎಕ್ಸಾಂಪಲ್. ಮಾತ್ಬಾಲ್, ದಟ್ ಈಸ್ ನ್ಯಾಫ್ತಲಿನ್, ಡಾಂಬರ್ ಗುಳ್ಗೆ ಅಂತ ಹೇಳ್ತೀವಿ ಅಲ್ವಾ, ದಟ್ಸ್ ಅನ್ ಎಕ್ಸಾಂಪಲ್ ಫಾರ್ ಸಬ್ಲೈಮಬಲ್ ಸಬ್ಸ್ಟೆನ್ಸ್. ಸೊ ಸಾಲಿಡ್ ಇಂದ ಡೈರೆಕ್ಟ್ ಆಗಿ ಗ್ಯಾಸ್ ಆದ್ರೆ ನಾವು ಅದಕ್ಕೆ ಸಬ್ಲಿಮೇಷನ್ ಅಂತ ಕರಿತೀವಿ. ಹಾಗಿದ್ರೆ ಎಂಡೋಥರ್ಮಿಕ್ ಯಾವುದು ಇದರಲ್ಲಿ? PS, option B, yes, PQS, R. So PQS ಅಷ್ಟುನು ಏನಿದು, ಹೌದಾ? ಎಂಡೋಥರ್ಮಿಕ್ ರಿಯಾಕ್ಷನ್ಸಾ? ಸೊ ಓನ್ಲಿ R. The reactions which proceed with the absorption of heat energy are called endothermic reaction. Only R. Gas to liquid. Alright. So endothermic reaction ಯಾವುದು? Only D. So R is an endothermic reaction, condensation ಆಗೋದು. So now moving forward, 11th question ಏನಿದೆ, which of the following correctly represent the electronic distribution of magnesium atom? Electronic configuration ಕೇಳಿದ್ದಾರೆ ಇಲ್ಲಿ. So electronic configuration ಅಂದ್ರೆ ಏನು? The distribution of electrons in the respective orbits. ಅದಕ್ಕೆ ನಾವು electronic configuration or distribution ಅಂತ ಕರಿತೀವಿ. ಸೊ ಮೆಗ್ನೀಷಿಯಂ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಟೋಟಲ್ ಆಗಿ? ಮೆಗ್ನೀಷಿಯಂ ಆಟಮ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? ಸೊ ನಿಮ್ ಸಿಲೆಬಸ್ಗೆ ಹೈಡ್ರೋಜನ್ ಇಂದ ಕ್ಯಾಲ್ಸಿಯಂ ತನಕ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನ ಕಲಿಬೇಕು. ಹೈಡ್ರೋಜನ್ ಇಂದ ಕ್ಯಾಲ್ಸಿಯಂ. ಓಕೆ, ಸೊ ಮೆಗ್ನೀಷಿಯಂ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? ವಾಟ್ ಈಸ್ ದ ಅಟಾಮಿಕ್ ನಂಬರ್ ಆಫ್ ಮೆಗ್ನೀಷಿಯಂ? ಸೊ ಇಟ್ ಈಸ್ 12 ಅಲ್ವಾ? 12 ಎಲೆಕ್ಟ್ರಾನ್ಸ್ ಇದೆ. ಹಾಗಿದ್ರೆ ಫಸ್ಟ್ ಆರ್ಬಿಟ್ ಅಲ್ಲಿ, ಕೆ ಶೆಲ್ ಅಲ್ಲಿ ಅಥವಾ ಕೆ ಆರ್ಬಿಟ್ ಅಲ್ಲಿ ಎಷ್ಟಾಗುತ್ತೆ? 2 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಯಾವ ಥಿಯರಿನ ಫಾಲೋ ಮಾಡ್ತೀವಿ ನಾವು? ಸೊ ಬೋರ್ ಬ್ಯೂರಿ ಸ್ಕೀಮನ್ನ ಫಾಲೋ ಮಾಡಬೇಕು. ಯಾವುದು ಫಾರ್ಮುಲಾ? 2n². 2n ವ್ಯಾಲ್ಯೂ ಎಷ್ಟಿದೆ ಕೆ ಶೆಲ್ ಆಗಿರೋದಕ್ಕೆ? n is equal to 1. ಸೊ n is equal to 1, 1² ಅಂದ್ರೆ 1 ಆಯ್ತು, 2. ನೆಕ್ಸ್ಟ್ ಕೆ ಆದ್ಮೇಲೆ KL. ಓಕೆನಾ? ಸೊ ಇಲ್ಲಿ ಎಷ್ಟಿರುತ್ತೆ? n ವ್ಯಾಲ್ಯೂ 2 ಇದೆ, ಹಾಗಾಗಿ 2 × 2² ಎಷ್ಟಾಯ್ತು? 8 ಆಯ್ತು. ನೆಕ್ಸ್ಟ್ KL M ಶೆಲ್. ಸೊ M ಶೆಲ್ ಅಲ್ಲಿ ಈಗ ಉಳಿದಿರೋದು ಎಷ್ಟಾಯ್ತು? 8 + 2 10 ಆಯ್ತು. ಇನ್ 2 ಎಲೆಕ್ಟ್ರಾನ್ ಇದೆ. ಸೊ M ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ. ಸೊ ದಿಸ್ ಇಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಡಿಸ್ಟ್ರಿಬ್ಯೂಷನ್ ಹೇಗಾಗಿದೆ? ಫಸ್ಟ್ ಶೆಲ್ ಅಲ್ಲಿ, ಕೆ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ. ನೆಕ್ಸ್ಟ್ 8 ಎಲೆಕ್ಟ್ರಾನ್ಸು. ಎಲ್ ಶೆಲ್ ಅಲ್ಲಿ, ಎಮ್ ಅಲ್ಲಿ 2 ಎಲೆಕ್ಟ್ರಾನ್ಸ್. 2 ಎಲೆಕ್ಟ್ರಾನ್ಸ್. ಎಮ್ ಏನಿದೆ? ದಿಸ್ ಇಸ್ ದ ವೇಲೆನ್ಸ್ ಶೆಲ್. This is the valence shell. And what is the valency of magnesium? It is 2. Moving forward, 14th question. Which one is a physical change? So physical change ಅಲ್ಲಿ ಏನಾಗುತ್ತೆ? ಯಾವುದೇ ಕೆಮಿಕಲ್ ರಿಯಾಕ್ಷನ್ಸ್ ಆಗೋದಿಲ್ಲ. ಸೊ ಒಂದು ಸ್ಟೇಟು, ಕಲರ್ ಚೇಂಜ್ ಆಗುತ್ತೆ ಫಿಸಿಕಲ್ ಸ್ಟೇಟ್ ಅಲ್ಲಿ ಅಲ್ವಾ. ಸೊ ವಿಚ್ ಒನ್ ಇಸ್ ಅ ಫಿಸಿಕಲ್ ಚೇಂಜ್? Mixing barium sulfate and sodium chloride, mixing ammonia and HCl, burning magnesium in air and adding NaCl to water. NaCl ಅಂದ್ರೇನು? ಅಡಿಗೆ ಉಪ್ಪು, ಕಾಮನ್ ಸಾಲ್ಟ್. ಸೊ ಬೇರಿಯಂ ಸಲ್ಫೇಟ್ ಅನ್ನ NaCl ಜೊತೆ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ? ಬೇರಿಯಂ ಕ್ಲೋರೈಡ್ ಫಾರ್ಮೇಷನ್ ಆಗುತ್ತೆ, ಸೋಡಿಯಂ ಸಲ್ಫೇಟ್ ಫಾರ್ಮೇಷನ್ ಆಗುತ್ತೆ. ಅಂದ್ರೆ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ. ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ? ದ ಮೇಜರ್ ಡಿಫ್ರೆನ್ಸ್ ಒಂದ್ ಲೈನ್ ಅಲ್ಲಿ ಹೇಳ್ಬೇಕು ಅಂತ ಅಂದ್ರೆ, ಕೆಮಿಕಲ್ ಚೇಂಜ್ ಅಲ್ಲಿ ಏನಾಗುತ್ತೆ? ಹೊಸ ಸಬ್ಸ್ಟೆನ್ಸು ಫಾರ್ಮೇಷನ್ ಆಗುತ್ತೆ. ನ್ಯೂ ಸಬ್ಸ್ಟೆನ್ಸ್ ಈಸ್ ಫಾರ್ಮ್ಡ್. ಸೊ ಫಿಸಿಕಲ್ ಚೇಂಜ್ ಅಲ್ಲಿ ಏನಾಗುತ್ತೆ? ಯಾವುದೇ ಹೊಸ ಸಬ್ಸ್ಟೆನ್ಸು ಫಾರ್ಮೇಷನ್ ಆಗೋದಿಲ್ಲ. ಫಿಸಿಕಲ್ ಚೇಂಜ್ ಅಲ್ಲಿ ಏನಾಗುತ್ತೆ? ನೋ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ಡ್.
ಓಕೆ, ಸೊ ಇದೇ ಮೇಜರ್ ಡಿಫ್ರೆನ್ಸು ಕೆಮಿಕಲ್ ಮತ್ತೆ ಫಿಸಿಕಲ್ ಚೇಂಜ್ ಮಧ್ಯ. ಕೆಮಿಕಲ್ ಚೇಂಜ್ ಅಲ್ಲಿ ಏನಾಗುತ್ತೆ, ಹೊಸ ಸಬ್ಸ್ಟೆನ್ಸ್ ಫಾರ್ಮೇಷನ್ ಆಗುತ್ತೆ. ಫಿಸಿಕಲ್ ಚೇಂಜ್ ಅಲ್ಲಿ ಹೊಸ ಸಬ್ಸ್ಟೆನ್ಸ್ ಫಾರ್ಮೇಷನ್ ಆಗೋದಿಲ್ಲ. ಅಂಡ್ ದೇರ್ ಆರ್ ಸೆವರಲ್ ಇಂಡಿಕೇಟರ್ಸ್ ಟು ನೋ ಇಫ್ ಅ ಕೆಮಿಕಲ್ ಚೇಂಜ್ ಈಸ್ ಹ್ಯಾಪನಿಂಗ್. ಏನೇನಾಗಬಹುದು, ಸ್ಟೇಟ್ ಚೇಂಜ್ ಆಗಬಹುದು, ಅಥವಾ ಸ್ಮೆಲ್ ಚೇಂಜ್ ಆಗುತ್ತೆ, ಚೇಂಜ್ ಇನ್ ಆರ್ಡರ್, ಚೇಂಜ್ ಇನ್ ಕಲರ್, ಚೇಂಜ್ ಇನ್ ಸ್ಮೆಲ್, ಅಂಡ್ ಚೇಂಜ್ ಇನ್ ದ ಟೆಂಪರೇಚರ್, ಅಂದ್ರೆ ಎಂಡೋಥರ್ಮಿಕ್ ಅಥವಾ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಆಗುತ್ತೆ ಅಲ್ವಾ. ಸೊ ಕೆಮಿಕಲ್ ರಿಯಾಕ್ಷನ್ಸ್ ಆರ್ ಆಲ್ವೇಸ್ ಅಕಂಪನಿಡ್ ಬೈ ಚೇಂಜ್ ಇನ್ ಟೆಂಪರೇಚರ್. ಒಂದು ಹೀಟು ರಿಲೀಸ್ ಆಗುತ್ತೆ, ಇಲ್ಲ ಹೀಟು ಅಬ್ಸರ್ವ್ ಆಗುತ್ತೆ. ಆಲ್ ರೈಟ್. ಸೊ ನೆಕ್ಸ್ಟ್ ಫಿಸಿಕಲ್ ಚೇಂಜ್ ಆಯಿತು. ಇಲ್ಲಿ ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಅನ್ನು ಮಿಕ್ಸ್ ಮಾಡಿದ್ರೆ ಅಥವಾ ರಿಯಾಕ್ಟ್ ಮಾಡಿಸಿದ್ರೆ ಏನಾಗುತ್ತೆ, ಬೇರಿಯಂ ಕ್ಲೋರೈಡ್ ಫಾರ್ಮೇಷನ್ ಆಗುತ್ತೆ, ವಿಚ್ ಈಸ್ ಅ ವೈಟ್ ಪ್ರೆಸಿಪಿಟೇಟ್. NaSO4 ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲೇನಾಗ್ತಿದೆ, ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗ್ತಿದೆ. ಇದನ್ನ ಎಲಿಮಿನೇಟ್ ಮಾಡೋಣ. ಇದಲ್ಲ, ದಿಸ್ ಇಸ್ ಅ ಕೆಮಿಕಲ್ ಚೇಂಜ್. ಏನಿದು ಕೆಮಿಕಲ್ ಚೇಂಜ್. ಮಿಕ್ಸಿಂಗ್ NH3 ಅಂಡ್ HCl, ಇಲ್ಲೇನು ಫಾರ್ಮ್ ಆಗುತ್ತೆ, ಸೊ NH4Cl ಫಾರ್ಮ್ ಆಗುತ್ತೆ ಅಲ್ವಾ. ಸೊ ದಿಸ್ ಈಸ್ ಆಲ್ಸೋ ಅ ಕೆಮಿಕಲ್ ಚೇಂಜ್. ಹೊಸ ಸಬ್ಸ್ಟೆನ್ಸ್ ಫಾರ್ಮೇಷನ್ ಆಗ್ತಿದೆ ಅಲ್ವಾ. ಹಾಗಾಗಿ ಬರ್ನಿಂಗ್ ಮೆಗ್ನೀಷಿಯಮ್ ಇನ್ ನೀರ್. ಸೊ ಮೆಗ್ನೀಷಿಯಮ್ ಅನ್ನ ಏರಲ್ಲಿ ಬರ್ನ್ ಮಾಡಿದ್ರೆ ಏನಾಗುತ್ತೆ, ಮೆಗ್ನೀಷಿಯಮ್ ಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ಸೋ ಅ ಕೆಮಿಕಲ್ ಚೇಂಜ್. ಏರ್ ಅಂದ್ರೆ ಇನ್ನೇನು ಅಲ್ಲ, ಆಕ್ಸಿಜನ್ ಅಂತ. ಸೊ ಆಡಿಂಗ್ NaCl ಟು ವಾಟರ್. ಸೊ ಉಪ್ಪನ್ನ ನೀರಿಗೆ ಆ್ಯಡ್ ಮಾಡಿದ್ರೆ ಹೊಸ ಸಬ್ಸ್ಟೆನ್ಸ್ ಏನಾದರೂ ಫಾರ್ಮೇಷನ್ ಆಗುತ್ತಾ, ಇಲ್ಲ. ಸೊ ಏನಾಗ್ತಿದೆ, ಇಲ್ಲಿ ಡಿಸಾಲ್ವ್ ಆಗ್ತಾ ಇದೆ ಅಷ್ಟೇ, ಡಿಸಾಲ್ವ್ ಆಗ್ತಾ ಇದೆ. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಫಿಸಿಕಲ್ ಚೇಂಜ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಈ ಥರ MCQs ಕೊಟ್ಟಾಗ ಯಾವಾಗಲೂ ಎಲಿಮಿನೇಷನ್ ಮೆಥಡನ್ನು ಫಾಲೋ ಮಾಡೋದು ಒಳ್ಳೆಯದು. ಎಸ್, ಸೊ ಯಾವುದು ಇದಕ್ಕೆ ಆನ್ಸರು? It is option D. Next, so assertion and reason. Assertion says that evaporation of spirit from the skin makes the skin cool. The skin feel cool. Reason, it liberates latent heat of vaporization from the skin. So evaporation produces a cooling effect. That we know. Alva, ಏನಾಗುತ್ತೆ, evaporation produces cooling effect. Spirit ಅಂದ್ರೇನೋ, so alcohol. ಓಕೆ, ಸೊ ಆಲ್ಕೋಹಾಲನ್ನ ಸ್ಕಿನ್ಗೆ ಹಾಕಿದಾಗ ಏನಾಗುತ್ತೆ, ಇಟ್ ಪ್ರೊಡ್ಯೂಸಸ್ ಕೂಲಿಂಗ್ ಎಫೆಕ್ಟ್. ರೀಸನ್ ಏನಂತ ಕೇಳಿದ್ದಾರೆ, ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್. ಇಟ್ ಲಿಬರೇಟ್ಸ್ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್. ಲೇಟೆಂಟ್ ಅಂದ್ರೆ ಏನು, ಹಿಡನ್ ಅಂತ ಅರ್ಥ. ಲೇಟೆಂಟ್ ಅಂದ್ರೆ ಹಿಡನ್. ಸೊ ಏನಾಗುತ್ತೆ, ವೆನ್ ಅ ಸಬ್ಸ್ಟೆನ್ಸ್, ವೆನ್ ಅ ಲಿಕ್ವಿಡ್ ಈಸ್ ಅಂಡರ್ಗೋಯಿಂಗ್ ಅ ಚೇಂಜ್, ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ ಅಂತಂದರೆ, ಲಿಕ್ವಿಡ್ ಇಂದ ಗ್ಯಾಸ್ಗೆ ಏನು ಕನ್ವರ್ಟ್ ಆಗ್ತಾ ಇದೆ ಅಂತಂದರೆ ಏನಾಗುತ್ತೆ, ಇಟ್ ಅಬ್ಸರ್ಬ್ಸ್ ಅಡಿಷನಲ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್. ಸೊ ಈ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಏನಾಗುತ್ತೆ, ಸೊ ಇಟ್ ವಿಲ್ ಬಿ ಗಿವನ್ ಔಟ್ ವೆನ್ ಇಟ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಸ್ಕಿನ್. Okay, and evaporation produces a cooling effect. So in a hot summer day, ಸೊ ನೀವು ಪ್ಲಾಂಟ್ಸ್ ಹತ್ರ ಹೋದರೆ, ಯಾವುದೋ ದೊಡ್ಡ ಮರದ ಹತ್ರ ಹೋದರೆ, ಅಥವಾ ರಿವರ್ ಬ್ಯಾಂಕ್ ಹತ್ರ ಹೋದರೆ, ಪಾಂಡ್ಸ್ ಏರಿಯಾ ಹತ್ರ ಹೋದರೆ ಏನಾಗುತ್ತೆ, ಯು ಫೀಲ್ ಕೂಲರ್ ಅಲ್ವಾ, ಕಂಪೇರ್ ಟು ದ ಸರೌಂಡಿಂಗ್. ಸ್ವಲ್ಪ ತಣ್ಣಗಿರುತ್ತೆ. ಯಾಕೆ, ಇವಾಪರೇಷನ್ ಆಗ್ತಾ ಇರುತ್ತೆ. ಸೊ ಇವಾಪರೇಷನ್ ಈಸ್ ಅ ಸರ್ಫೇಸ್ ಫೆನಾಮಿನಾ. ಇಟ್ ಇಸ್ ನಾಟ್ ಅ ಬಲ್ಕ್ ಫೆನಾಮಿನಾ. ಸೊ ಲೈಕ್ ಬಾಯ್ಲಿಂಗ್ ಏನು ಬಲ್ಕ್ ಫೆನಾಮಿನಾ, ಇವಾಪರೇಷನ್ ಈಸ್ ಅ ಸರ್ಫೇಸ್ ಫೆನಾಮಿನಾ. ಸೊ ದ ಪಾರ್ಟಿಕಲ್ಸ್ ದಟ್ ಆರ್ ಇಟ್ ದ ಸರ್ಫೇಸ್ ಗೇನ್ ಇನಫ್ ಕೈನೆಟಿಕ್ ಎನರ್ಜಿ ಟು ಚೇಂಜ್ ದೇರ್ ಸ್ಟೇಟ್ ಫ್ರಮ್ ಲಿಕ್ವಿಡ್ ಟು ಗ್ಯಾಸ್. ಅದಕ್ಕೆ ನಾವು ಇವಾಪರೇಷನ್ ಅಂತ ಕರಿತೀವಿ. ಸೊ ಅಸರ್ಷನ್ ಸಹ ಕರೆಕ್ಟ್ ಇದೆ, ರೀಸನ್ ಸಹ ಕರೆಕ್ಟ್ ಇದೆ. ಸೊ ವಾಟ್ ವಿಲ್ ಬಿ ದ ಆನ್ಸರ್? It's option C. A is true, but R is false. Okay. So it liberates latent heat of vaporization? No. So this is because of evaporation. Evaporation produces a cooling effect. Evaporation produces a cooling effect. So latent heat of vaporization ನಲ್ಲಿ ಏನು ಹೇಳ್ತೀವಿ? We will be talking about the boiling point. ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿ ಎಷ್ಟು ಹೀಟ್ ಎನರ್ಜಿನ ನಾವು ಪ್ರೊವೈಡ್ ಮಾಡಬೇಕು. ಸೊ 1 ಲೀಟರ್ ವಾಟರನ್ನು, ಸೊ 1 ಅಟ್ಮಾಸ್ಫಿಯರಿಕ್ ಪ್ರೆಷರಲ್ಲಿ ನಾವು ಕಂಪ್ಲೀಟ್ ಆಗಿ ವೇಪರ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಎಟ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್ ಎಷ್ಟು ಹೀಟ್ ಎನರ್ಜಿನ ಕೊಡಬೇಕು, ಅದನ್ನು ನಾವು ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಅಂತ ಕರಿತೀವಿ. ಸೊ ಇದು ಕರೆಕ್ಟ್ ಇದೆ, ಇದು ಸಹ ಕರೆಕ್ಟ್ ಇದೆ ಅಲ್ವಾ. ಆದರೆ ಏನಾಗುತ್ತೆ, ಇಲ್ಲಿ ಸ್ಪಿರಿಟ್ ಏನಾಗುತ್ತೆ, ಇಟ್ ಡಸಂಟ್ ಲಿಬರೇಟ್ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್. ಸೊ ಸ್ಪಿರಿಟ್ ಏನು ಮಾಡಲ್ಲ, ಸೊ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಅನ್ನ ಹೊರಗಡೆ ಕೊಡೋದಿಲ್ಲ. ಇಟ್ಸ್ ಬಿಕಾಸ್ ಆಫ್ ಕೂಲಿಂಗ್ ಎಫೆಕ್ಟ್.
that's caused by evaporation. So yaad correct ide? So option C is the right answer. A is true but R is false. Evaporation of spirit from skin makes the skin feel cool because it absorbs latent heat of vaporization from the skin. So skin ಇಂದ ಏನ್ ಮಾಡುತ್ತೆ, latent heat ಅನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. So next, assertion. Isotopes are electrically neutral. So isotopes, isobars ಬಗ್ಗೆ ಓದಿದೀವಿ ನಾವು. ಅಂಡ್ ರೀಸನ್ ಏನ್ ಹೇಳ್ತಾ ಇದ್ದಾರೆ, ಐಸೋಟೋಪ್ಸ್ ಆಫ್ ಎನ್ ಎಲಿಮೆಂಟ್ ಹ್ಯಾವ್ ಈಕ್ವಲ್ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ಇಲೆಕ್ಟ್ರಾನ್ಸ್ ಅಂತ ಹೇಳಿದ್ದಾರೆ. ಐಸೋಟೋಪ್ಸ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್, ಐಸೋಟೋಪ್ಸ್ ಆರ್ ದ ಆಟಮ್ಸ್ ಆಫ್ ದ ಸೇಮ್ ಎಲಿಮೆಂಟ್. ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್ having same atomic number but different mass number. ಅಟಾಮಿಕ್ ನಂಬರ್ ಸೇಮ್ ಇರುತ್ತೆ ಅಂದ್ರೆ ನಂಬರ್ ಆಫ್ ಪ್ರೋಟಾನ್ ಸೇಮ್ ಇರುತ್ತೆ, ಬಟ್ ಏನ್ ಚೇಂಜ್ ಆಗುತ್ತೆ ಇಲ್ಲಿ, ನಂಬರ್ ಆಫ್ ನ್ಯೂಟ್ರಾನ್ಸು ಚೇಂಜ್ ಇರುತ್ತೆ. ಓಕೆ, ಸೊ ಇಲ್ಲೇನ್ ಹೇಳ್ತಿದ್ದಾರೆ, ಐಸೋಟೋಪ್ಸ್ ಆರ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಅಂಡ್ ಪ್ಲೀಸ್ ಕಾಮೆಂಟ್ ಡೌನ್ ಎಕ್ಸಾಂಪಲ್ಸ್ ಫಾರ್ ಐಸೋಟೋಪ್ಸ್. ಐಸೋಟೋಪ್ಸ್ಗೆ ಎಕ್ಸಾಂಪಲ್ ಏನೇನಿದೆ ಅದನ್ನ ಕೆಳಗಡೆ ಕಾಮೆಂಟ್ ಮಾಡಿ. ಸೊ ರೀಸನ್, ಐಸೋಟೋಪ್ಸ್ ಆಫ್ ಎನ್ ಎಲಿಮೆಂಟ್ ಹ್ಯಾವ್ ಈಕ್ವಲ್ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ಎಲೆಕ್ಟ್ರಾನ್ಸ್. ಹೌದಾ? ಇಸ್ ದಟ್ ರೈಟ್? Yes, both A and R are true and R is the correct explanation of A. So, ಎರಡೂನು correct ಇದೆ. So, assertion, isotopes are electrically neutral. Yes, ನಾನು example ಕೊಡ್ತೀನಿ. Carbon 6, so 14, carbon 6, 12. Okay, so these are some isotopes of carbon. So, ನೋಡಿ ಇಲ್ಲಿ ಏನಿದೆ, atomic number same ಇದೆ, mass number change ಆಗಿದೆ. ಒಂದರಲ್ಲಿ 12 ಇದೆ, ಇನ್ನೊಂದರಲ್ಲಿ 14 ಇದೆ. ಅಂದರೆ number of neutrons ಎರಡರಲ್ಲೂ change ಆಗಿದೆ. So, isotopes of an element have equal number of protons and electrons. Next, draw a sketch of Bohr's model of an atom with 3 shells. So, Bohr's atomic model ಯಾವಾಗ ಬಂತು? After Rutherford's atomic model. ಅಲ್ವಾ? So, Rutherford's atomic model ಆದ್ಮೇಲೆ, in order to overcome the limitations of Rutherford's model, Bohr's model of an atom came into existence. According to Bohr, ಏನಂತ ಹೇಳ್ತಾರೆ ಅವರು? ಸೊ ನ್ಯೂಕ್ಲಿಯಸ್ ಮಧ್ಯ ಇದೆ, ಆಟಮಲ್ಲಿ ನ್ಯೂಕ್ಲಿಯಸ್ ಮಧ್ಯ ಇದೆ, ಅಂಡ್ ಇಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಶೆಲ್ಸ್, ಆರ್ ಹಿ ಕಾಲ್ಸ್ ದೆಮ್ ಎನರ್ಜಿ ಲೆವೆಲ್ಸ್. ಸೊ ಎನರ್ಜಿ ಲೆವೆಲ್, ಬೇರೆ ಬೇರೆ ಎನರ್ಜಿ ಲೆವೆಲಲ್ಲಿ ಎಲೆಕ್ಟ್ರಾನ್ಸು ರಿವಾಲ್ವ್ ಆಗ್ತಾ ಇದೆ ಅಂತ ಬೋಹರ್ ಹೇಳ್ತಾರೆ. ಅಂಡ್ ಎನರ್ಜಿ ಏನಾಗಲ್ಲ, ಸೊ ರಥರ್ಫೋರ್ಡ್ಸಲ್ಲಿ ಏನು ಹೇಳ್ತಾರೆ, ಸೊ ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಾ ಇರುತ್ತೆ, acceleration ಪಡ್ಕೊಳ್ಳುತ್ತೆ, and finally it falls back to the nucleus, which means that any matter is not stable, any atom cannot be stable. So ಎಲ್ಲ electrons ಹೋಗಿ ಏನಾಯ್ತು, ಎನರ್ಜಿ ರೇಡಿಯೇಟ್ ಆಗಿ ನ್ಯೂಕ್ಲಿಯಸ್ಗೆ ಬಿತ್ತು ಅಂತ ಅಂದರೆ ಯಾವುದೇ ಆಟಮು ಸ್ಟೆಬಿಲಿಟಿ ಇರಲ್ಲ, ಯಾವುದೇ ಆಟಮ್ಗೂ ಸ್ಟೆಬಿಲಿಟಿ ಇರಲ್ಲ. ಸೊ ದಿಸ್ ಲಿಮಿಟೇಷನ್ ವಾಸ್ ಓವರ್ಕಮ್ ಬೈ ಬೋಹರ್ಸ್ ಅಟಾಮಿಕ್ ಮಾಡೆಲ್. ಓಕೆ, ಸೊ ಎನರ್ಜಿ ಲೆವೆಲಲ್ಲಿ ಇರುತ್ತೆ. ಓಕೆ, ಸೊ ಡಿಸ್ಕ್ರೀಟ್ ಎನರ್ಜಿ ಲೆವೆಲ್ಸಲ್ಲಿ ಏನಿರುತ್ತೆ, ಎಲೆಕ್ಟ್ರಾನ್ಸು ರಿವಾಲ್ವ್ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲೇನು ಕೇಳಿದ್ದಾರೆ, ಆಫ್ ಆನ್ ಆಟಮ್ ವಿತ್ 3 ಶೆಲ್ಸ್ ಅಂದರೆ ಕೆ ಶೆಲ್, ಎಲ್ ಶೆಲ್, ಎಮ್ ಶೆಲ್. ಓಕೆ, ಸೊ ದ ನಿಯರೆಸ್ಟ್ ಒನ್ ಇಸ್ ದ ಕೆ ಶೆಲ್. ದಿಸ್ ಈಸ್ ದ ನ್ಯೂಕ್ಲಿಯಸ್. ಇದು ನ್ಯೂಕ್ಲಿಯಸ್ಸು, ನಿಯರೆಸ್ಟ್ ಈಸ್ ಇದು ನ್ಯೂಕ್ಲಿಯಸ್ಸು. ಓಕೆ, ನ್ಯೂಕ್ಲಿಯಸ್ಸಲ್ಲಿ ಏನಿದೆ, ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಇದೆ. ನೆಕ್ಸ್ಟು, ದಿಸ್ ಈಸ್ ದ ಕೆ ಶೆಲ್. ಓಕೆ, ಕೆ ಶೆಲ್ ಇದು. ನೆಕ್ಸ್ಟು ಎಲ್ ಶೆಲ್, ದೆನ್ ವಿ ಹ್ಯಾವ್ ಎಮ್ ಶೆಲ್. ಅಲ್ಲಿ 3 ಶೆಲ್ಸನ್ನು ಮಾತ್ರ ಮೆನ್ಷನ್ ಮಾಡಕ್ಕೆ ಹೇಳಿದ್ದಾರೆ. ಸೊ ವಿ ನೀಡ್ ನಾಟ್ ಗೋ ಅಬೌವ್ ಎಮ್ ಶೆಲ್. ಎನ್ ಶೆಲ್ ಇದೆ, ಆದರೆ ಎಮ್ ಶೆಲ್ ತನಕ ಸಾಕು. ದ 3 ಸ್ಟೇಷನರಿ ಆರ್ಬಿಟ್ಸ್ ಆರ್ ಡೆಸಿಗ್ನೇಟೆಡ್ ಆಸ್ ಕೆ ಶೆಲ್, ಎಮ್ ಶೆಲ್ ಆ್ಯಂಡ್ ಎನ್ ಶೆಲ್. ಸೊ ದಟ್ ಆಟಮ್ ವಿತ್ 3 shells ಕ್ಯಾನ್ ಅಕಾಮಡೇಟ್ a maximum of 2, 8, 18 electrons respectively. So Bohr-Bury scheme. Again, Bohr-Bury scheme ಅಲ್ಲಿ ಏನಂತ ಹೇಳ್ತಾರೆ? So ಹೇಗೆ accommodate ಮಾಡ್ತೀವಿ? Using this formula 2n square. For K shell, n is equal to 1. For L shell, n is equal to 2. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋದು.
for M shell n is equal to 3. Okay, so this is about Bohr's model of atom. Moving on. So an old man and scientist were talking about a deserted house. The old man was sure that it was haunted by ghosts. But the scientist discarded the view, saying no one had ever seen a ghost. ನೀವು ಯಾರಾದರೂ ನೋಡಿದಿರಾ ಗೋಸ್ಟ್ ನೋಡಿದಿರಾ ಯಾರಾದರೂ? ನಾನಂತೂ ನೋಡಿಲ್ಲ. So the old man was annoyed and challenged the scientist about existence of atoms, subatomic particles, which also could not be seen. ಸೊ ಏನಾಗ್ತಿದೆ ಅಂತಂದ್ರೆ ಓಲ್ಡ್ ಮ್ಯಾನ್ ಮತ್ತೆ ಸೈಂಟಿಸ್ಟು ಒಂದು ಏನು ಡೆಸರ್ಟೆಡ್ ಹೌಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಪಾಳ್ಬಿದ್ದು ಮನೆ ಬಗ್ಗೆ. ಸೊ ದ ಓಲ್ಡ್ ಮ್ಯಾನ್ ವಾಸ್ ಶ್ಯೂರ್ ದಟ್ ಇಟ್ ವಾಸ್ ಹಾಂಟೆಡ್ ಬೈ ಗೋಸ್ಟ್, ಅದ್ರಲ್ಲಿ ದೆವ್ವ ಇದೆ, ಭೂತ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ದ ಸೈಂಟಿಸ್ಟ್ ಡಿಸ್ಕಾರ್ಡೆಡ್ ದ ವ್ಯೂ ಸೇಯಿಂಗ್ ನೋ ಒನ್ ಹ್ಯಾಡ್ ಎವರ್ ಸೀನ್ ಅ ಗೋಸ್ಟ್. ಸೈಂಟಿಸ್ಟ್ ಏನು ಮಾಡ್ತಾರೆ, ಸೊ ಯಾರು ದೆವ್ವನ ಭೂತನ ನೋಡಿಲ್ಲ, ಸೊ ಯು ಆರ್ ರಾಂಗ್ ಅಂತ ಹೇಳ್ತಾ ಇದ್ದಾರೆ. ದ ಓಲ್ಡ್ ಮ್ಯಾನ್ ವಾಸ್ ಅನಾಯ್ಡ್ ಅಂಡ್ ಚಾಲೆಂಜ್ ದ ಸೈಂಟಿಸ್ಟ್ ಅಬೌಟ್ ಎಕ್ಸಿಸ್ಟೆನ್ಸ್ ಆಫ್ ಆಟಮ್ಸ್. ಸೊ ಆಟಮ್ಸು ಸಹ ಕಾಣಿಸಲ್ಲ ನಮಗೆ ಅಲ್ವಾ? ಆಟಮ್ಸ್ ಕಾಣಿಸುತ್ತಾ? ಇಲ್ಲ. ಆಟಮ್ಸ್ ಕೆನಾಟ್ ಬಿ ಸೀನ್ ಥ್ರೂ ಆರ್ ನೇಕೆಡ್ ಐ. ಸೊ ಸಬಟಾಮಿಕ್ ಪಾರ್ಟಿಕಲ್ಸ್ ಕಾಣಿಸುತ್ತಾ? ಎಲೆಕ್ಟ್ರಾನ್ಸ್, ನ್ಯೂಟ್ರಾನ್ಸ್, ಪ್ರೋಟಾನ್ಸ್. ಆಫ್ ಕೋರ್ಸ್ ಆಟಮೇ ಕಾಣಲ್ಲ ಅಂದರೆ ಸಬಟಾಮಿಕ್ ಪಾರ್ಟಿಕಲ್ಸು ಸಹ ನಮಗೆ ಕಾಣಿಸೋದಿಲ್ಲ. ಸೊ ಏನಂತ ಹೇಳ್ತಿದ್ದಾರೆ, ಚಾಲೆಂಜ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಜಸ್ಟ್ ಅ ಸ್ಟೋರಿ. ಓಕೆ, ಸೊ ದ ಕ್ವಶನ್ ಈಸ್ ನೇಮ್ ದ 3 subatomic particles and their discoverers. ಸೊ ಸಬಟಾಮಿಕ್ ಪಾರ್ಟಿಕಲ್ಸ್ ಯಾವ್ದ್ಯಾವುದು ನಾನು ಆಲ್ರೆಡಿ ಹೇಳಿದೆ, ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಮತ್ತು ಎಲೆಕ್ಟ್ರಾನ್ಸು. ಯಾರು ಡಿಸ್ಕವರಿ ಮಾಡಿದ್ದು ಅದನ್ನು ಅಂತ ಕೇಳ್ತಾ ಇದ್ದಾರೆ. ನೆಕ್ಸ್ಟು, ಹೂಸ್ ವ್ಯೂ ಪಾಯಿಂಟ್ ಡು ಯು ಸಪೋರ್ಟ್ ಆ್ಯಂಡ್ ವೈ? ದಯವಿಟ್ಟು ಎಕ್ಸಾಮಲ್ಲಿ ಐ ಸಪೋರ್ಟ್ ದ ಓಲ್ಡ್ ಮ್ಯಾನ್ ಅಂತ ಬರಿಬೇಡಿ, ಆಯಿತಾ? ಸೊ ಎಸ್, ಹೂಸ್ ವ್ಯೂ ಪಾಯಿಂಟ್ ಡು ಯು ಸಪೋರ್ಟ್ ಆ್ಯಂಡ್ ವೈ? ಸೊ ನನ್ನನ್ನು ಕೇಳಿದರೆ, ಸೊ ಐ ವುಡ್ ಸಪೋರ್ಟ್ the scientist. Okay, so particles ಯಾವ್ದ್ಯಾವುದು? electrons, protons and neutrons. So discoverer J.J. Thomson, electrons ಅನ್ನು ಡಿಸ್ಕವರ್ ಮಾಡಿದ್ದು J.J. Thomson. Rutherford, so discovered protons. And Chadwick, James Chadwick discovered, yes, neutrons. Electrons are negatively charged, protons are positively charged, neutrons are neutral. They do not possess any charge. The name itself suggests neutral, neutrons. And viewpoint I support in support of scientists as it discourages superstition. Superstition na discourage ಮಾಡ್ತಾರೆ. ಹಾಗಾಗಿ ಸೊ ಯಾವುದು ವ್ಯೂ ಪಾಯಿಂಟ್ ಅನ್ನು ಸಪೋರ್ಟ್ ಮಾಡಬೇಕು, ಸೈಂಟಿಸ್ಟನ್ನ ಸಪೋರ್ಟ್ ಮಾಡಬೇಕು. ಸೊ ನೆಕ್ಸ್ಟ್ ಕ್ವೆಶನ್, iron fillings and sulfur were mixed together and divided into 2 parts. 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಏನನ್ನ? ಐರನ್ ಫೈಲಿಂಗ್ಸ್ ಮತ್ತೆ ಸಲ್ಫರ್. ಓಕೆ, ಒಂದು ಪೆಟ್ಟಿ ಡಿಶಲ್ಲಿ ಸೊ ಐರನ್ ಮತ್ತೆ ಸಲ್ಫರು, ಸೊ ಇನ್ನೊಂದ್ರಲ್ಲೂ ಏನಿದೆ, ಐರನ್ ಮತ್ತೆ ಸಲ್ಫರ್ ಇದೆ. ನೆಕ್ಸ್ಟ್ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ನಾನು 2 ಪೆಟ್ಟಿ ಡಿಶಲ್ಲಿ ತಗೊಂಡಿದ್ದೀನಿ ಆಲ್ರೆಡಿ. ಎ ಅಂಡ್ ಬಿ, ಇದು ಎ, ಇದು ಬಿ. ಪಾರ್ಟ್ ಎ ವಾಸ್ ಹೀಟೆಡ್ ಸ್ಟ್ರಾಂಗ್ಲಿ. ಸೊ ಪಾರ್ಟ್ ಎ ವಾಸ್ ಹೀಟೆಡ್ ಸ್ಟ್ರಾಂಗ್ಲಿ. ಏನು ಮಾಡ್ತಿದ್ದಾರೆ? ಬನ್ಸನ್ ಬರ್ನರ್ ತಗೋತಿದ್ದಾರೆ. ಬನ್ಸನ್ ಬರ್ನರ್ ತಗೊಂಡು ಹೀಟ್ ಮಾಡ್ತಾ ಇದ್ದಾರೆ. ವೈಲ್ ಪಾರ್ಟ್ ಬಿ ವಾಸ್ ನಾಟ್ ಹೀಟೆಡ್, ನೋ ಹೀಟಿಂಗ್. ಡೈಲ್ಯೂಟ್ HCl ವಾಸ್ ಆಡೆಡ್ ಟು ಬೋತ್ ದ ಪಾರ್ಟ್ಸ್. ಸೊ ಇದಕ್ಕೂ ಸಹ ಡೈಲ್ಯೂಟ್ HCl ಆ್ಯಡ್ ಮಾಡ್ತಾ ಇದ್ದಾರೆ, ಡೈಲ್ಯೂಟ್ HCl. ಸೊ ಇದಕ್ಕೂ ಸಹ ಡೈಲ್ಯೂಟ್ HCl ಅನ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಓಕೆನಾ? ಸೊ ಅಂಡ್ ಎವಲ್ಯೂಷನ್ ಆಫ್ ಗ್ಯಾಸ್ ವಾಸ್ ಸೀನ್ ಇನ್ ಬೋತ್ ದ ಕೇಸಸ್. ಇಲ್ಲೂ ಕೂಡ ಏನಾಯಿತು? ಗ್ಯಾಸ್ ಎವಲ್ಯೂಷನ್ ಆಯಿತು. 2 ಕಡೆ ಗ್ಯಾಸ್ ಎವಲ್ಯೂಷನ್ ಆಗಿದೆ, ಎ ಎಲ್ಲೋ ಆಗಿದೆ, ಬಿ ಎಲ್ಲೋ ಆಗಿದೆ. ಹೌ ವಿಲ್ ಯು ಐಡೆಂಟಿಫೈ ದ ಗ್ಯಾಸಸ್ ಇವಾಲ್ವ್ಡ್? ಸೊ ಹೇಗೆ ಗ್ಯಾಸ್ ಇವಾಲ್ವ್ ಆಗಿರೋದನ್ನ ಐಡೆಂಟಿಫೈ ಮಾಡ್ತೀವಿ? ಫಸ್ಟು ರಿಯಾಕ್ಷನ್ ಏನಾಗ್ತಿದೆ ಅಂತ ಗೊತ್ತಿರಬೇಕು, ಆಮೇಲೆ ಐಡೆಂಟಿಫೈ ಮಾಡೋದು. ಸೊ ಫಸ್ಟ್ ಒನ್ನಲ್ಲಿ ಏನಾಗ್ತಿದೆ, ಇದನ್ನು ಹೀಟ್ ಮಾಡ್ತಾ ಇದ್ದಾರೆ ಅಲ್ವಾ? ಸೊ ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಫಸ್ಟ್ ಸ್ಟೇಜಲ್ಲೇ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಐರನ್ ಮತ್ತೆ ಸಲ್ಫರ್ ರಿಯಾಕ್ಟ್ ಆಗಿ ಏನಾಗುತ್ತೆ? ಫೆರಸ್ ಸಲ್ಫೈಡ್ ಫಾರ್ಮೇಶನ್ ಆಗುತ್ತೆ. ಅದಕ್ಕೆ HCl ಆ್ಯಡ್ ಮಾಡ್ತಾರೆ ಇವರು. ಇಲ್ಲಿ ಏನಾಗ್ತಿದೆ, ದಿಸ್ ಇಸ್ ಜಸ್ಟ್ ಅ ಫಿಸಿಕಲ್ ಚೇಂಜ್. ಫಸ್ಟ್ ಪಾರ್ಟ್ ಅಲ್ಲಿ ಏನಾಗ್ತಿದೆ, ಜಸ್ಟ್ ಫಿಸಿಕಲ್ ಚೇಂಜ್ ಆಗ್ತಿದೆ. ದಿಸ್ ಈಸ್ ಜಸ್ಟ್ ಅ ಮಿಕ್ಸ್ಚರ್. ಯಾಕೆ ಹೀಟ್ ಮಾಡ್ತಾ ಇಲ್ಲ ಇದನ್ನ? ಓಕೆ, ಸೊ ದಿಸ್ ಇಸ್ ಅ ಕಾಂಪೌಂಡ್ ವೈಲ್ ದಿಸ್ ಇಸ್ ಅ ಮಿಕ್ಸ್ಚರ್. ಈ ಮಿಕ್ಸ್ಚರಿಗೆ ಡೈಲ್ಯೂಟ್ HCl ಹಾಕ್ತಾ ಇದ್ದಾರೆ. ಸೊ ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಅಲ್ಲಿ, ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್ಸ್ ಅಲ್ಲಿ, ಸೊ ಎರಡೂ ಕಡೆ ನಾವೇನು ಓದಿದೀವಿ? ದ ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ಆಸಿಡ್ಸ್ ಬಗ್ಗೆ ಓದಿದೀವಿ ನಾವು ಅಲ್ವಾ? ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ಆಸಿಡ್ಸ್. ಸೊ
ಇಲ್ಲೇನಾಗುತ್ತೆ, ಫೆರಸ್ ಸಲ್ಫೈಡ್ ಜೊತೆ HCl ರಿಯಾಕ್ಟ್ ಆದರೆ ಏನು ಪ್ರೊಡ್ಯೂಸ್ ಆಗುತ್ತೆ? ಇಟ್ ವಿಲ್ ಹ್ಯಾವ್ ಅ ವೆರಿ ಪಂಜೆಂಟ್, ನಾಟ್ ಪಂಜೆಂಟ್ ಬಟ್ ವೆರಿ ಬ್ಯಾಡ್ ಆರ್ಡರ್, ರಾಟನ್ ಎಗ್ ಸ್ಮೆಲ್ ಬರುತ್ತೆ. ಸೊ ಇಲ್ಲೇನಾಗುತ್ತೆ, ಸೊ ದಿಸ್ ಗ್ಯಾಸ್, ಸೊ ಎವಲ್ಯೂಷನ್ ಆದಾಗ ವೆನ್ ಯು ಹೋಲ್ಡ್ ಅ ಬರ್ನಿಂಗ್ ಮ್ಯಾಚ್ ಸ್ಟಿಕ್ ನಿಯರ್ ದ ಗ್ಯಾಸ್ ದಟ್ಸ್ ಬೀನ್ ಇವಾಲ್ವ್ಡ್, ಏನಾಗುತ್ತೆ, ಇಟ್ ಬರ್ನ್ಸ್ ವಿತ್ ಅ ಪಾಪ್ ಸೌಂಡ್. ಹಾಗಿದ್ರೆ ಯಾವ ಗ್ಯಾಸ್ ಇದು? ಸೊ ದಿಸ್ ಇಸ್ ದ ರಿಯಾಕ್ಷನ್. ಪ್ಲೀಸ್ ಟೇಕ್ ಡೌನ್ ದ ನೋಟ್ಸ್. ಸೊ ಪಾರ್ಟ್ ಎ ಅಲ್ಲಿ ಏನಾಗ್ತದೆ, ಸೊ ಎಸ್, ಸೊ ಐರನ್ ಮತ್ತೆ ಸಲ್ಫರ್ ರಿಯಾಕ್ಟ್ ಆಗ್ತಿದೆ ಅಲ್ವಾ, ಹೀಟ್ ಮಾಡ್ತಾ ಇದ್ದಾರೆ. ಸೊ FeS ಸಿಗ್ತಾ ಇದೆ ನಮಗೆ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ, HCl ಆ್ಯಡ್ ಮಾಡ್ತಾ ಇದ್ದಾರೆ. ನಮಗೆ FeCl2 ಮತ್ತೆ H2S ಸಿಕ್ತು, ಹೈಡ್ರೋಜನ್ ಸಲ್ಫೈಡ್. ಸೊ ಗಾರ್ಬೇಜ್ ಸ್ಮೆಲ್ ಬರುತ್ತೆ. ಸೊ ಇದಕ್ಕೇನು ಟೆಸ್ಟ್ ಮಾಡಬೇಕು ಅಂತಿಲ್ಲ, ನಿಮ್ಗೆ ಥಂಡಿ ಆಗಲಿಲ್ಲ, ಕೋಲ್ಡ್ ಆಗಿಲ್ಲ, ಮೂಗ್ ಸರಿ ಇದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ H2S ಸ್ಮೆಲ್ ಹೇಗೆ ಅಂತ. ಸೊ ಹಿಯರ್ H2S ಗ್ಯಾಸ್ ಇಸ್ ಪ್ರೊಡ್ಯೂಸ್ಡ್ ವಿಚ್ ಈಸ್ ಐಡೆಂಟಿಫೈಡ್ ಬೈ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ ಸ್ಮೆಲ್ ಆಫ್ ರಾಟನ್ ಎಗ್ಸ್, ಗಾರ್ಬೇಜ್ ಸ್ಮೆಲ್ ಬರುತ್ತೆ. ನೆಕ್ಸ್ಟ್ ಪಾರ್ಟ್ ಬಿ ಅಲ್ಲಿ ಏನು ಮಾಡಿದ್ದಾರೆ, ಹೀಟ್ ಮಾಡಿಲ್ಲ, ಸೆಕೆಂಡ್ ಪೆಟ್ರಿಡಿಷನ್ನ ಹೀಟ್ ಮಾಡಿಲ್ಲ, Fe+S, ದಿಸ್ ಈಸ್ ಅ ಮಿಕ್ಸ್ಚರ್. ಇಲ್ಲೇನಾಗ್ತಿದೆ, ದಿಸ್ ಇಸ್ ಅ ಕಾಂಪೌಂಡ್, ಓಕೆ, ದಿಸ್ ಇಸ್ ಅ ಮಿಕ್ಸ್ಚರ್. ಸೊ ಅದಕ್ಕೆ ಏನು ಮಾಡ್ತಿದ್ದಾರೆ, HCl ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಈಸ್ ಗೋಯಿಂಗ್ ಟು ಡಿಸ್ಪ್ಲೇಸ್ ಹೈಡ್ರೋಜನ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗ್ತಾ ಇದೆ. ಪ್ಲೀಸ್ ಕನೆಕ್ಟ್ ದ ಡಾಟ್ಸ್. ಏನಾಗ್ತಿದೆ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗ್ತಾ ಇದೆ. Iron is more reactive than hydrogen, so iron will be able to displace hydrogen from HCl. So FeCl2 ಮತ್ತೆ H2 gas produce ಆಗುತ್ತೆ. H2 gas ನ ಕನ್ಫರ್ಮ್ ಮಾಡೋದು ಹೇಗೆ? So hydrogen gas is tested by bringing a burning matchstick near the mouth of the test tube. It burns with a pop sound and water is formed. As simple as that. So moving forward, the last question, 39th question. Read the text carefully and answer the questions. So mixtures are constituted by more than one kind of pure form of matter. Yes, ಹೌದು. ಮಿಕ್ಸ್ಚರ್ ಅಲ್ಲಿ ಮತ್ತೆ ಎರಡು ತರ ಇದೆ, ಹೋಮೋಜಿನಿಯಸ್ ಮತ್ತೆ ಹೆಟರೋಜಿನಿಯಸ್. ಹೋಮೋಜಿನಿಯಸ್ ಮತ್ತೆ ಹೆಟರೋಜಿನಿಯಸ್. ನೆಕ್ಸ್ಟ್, ಸೋಡಿಯಂ ಕ್ಲೋರೈಡ್ ಈಸ್ ಇಟ್ ಸೆಲ್ಫ್ ಅ ಪ್ಯೂರ್ ಸಬ್ಸ್ಟೆನ್ಸ್ ಮ್ಯಾಟರ್. ಎಸ್, ಸೋಡಿಯಂ ಕ್ಲೋರೈಡ್ ಇಸ್ ಅ ಕಾಂಪೌಂಡ್, NaCl ಅಲ್ವಾ, ಅಡುಗೆ ಉಪ್ಪು. ಇಟ್ ಈಸ್ ಅ ಕಾಂಪೌಂಡ್. Next, the solution is homogeneous mixture of two or more substances. So homogeneous mixture ಅಂತಂದ್ರೆ ಏನು, ಯೂನಿಫಾರ್ಮಿಟಿ ಇರುತ್ತೆ. Throughout the mixture there will be uniform distribution of components can be seen. So ಏನು ಅಂದ್ರೆ, ಒಂದು ಗ್ಲಾಸ್ ಉಪ್ಪು ನೀರು ತಗೊಂಡ್ರೆ ನೀಟಾಗಿ ಅದನ್ನ ಡಿಸಾಲ್ವ್ ಮಾಡಿರ್ತೀರ, ಓಕೆನಾ, ನೀಟಾಗಿ ಕರಗಿಸ್ಬೇಕು, ನೀಟಾಗಿ ಸ್ಟರ್ ಮಾಡಬೇಕು. ಸೊ ಅದನ್ನ ಈ ಪಾರ್ಟಲ್ಲಿ ಒಂಥರ, ಈ ಪಾರ್ಟಲ್ಲಿ ಒಂಥರ ಟೇಸ್ಟ್ ಕೊಡುತ್ತಾ? ಅಫ್ಕೋರ್ಸ್ ನಾಟ್. ಸೊ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರೋದನ್ನ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಕರಿತೀವಿ. ಸೊ ಸೊಲ್ಯೂಷನ್ ಇಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್. ಲೆಮನೇಡ್, ಸೋಡಾ ವಾಟರ್ ಎಟ್ಸೆಟ್ರಾ. ಸೊ ದೀಸ್ ಆರ್ ಎಕ್ಸಾಂಪಲ್ಸ್ ಫಾರ್ ಹೋಮೋಜಿನಿಯಸ್ ಮಿಕ್ಸ್ಚರ್. ಸೋಡಾ ವಾಟರ್ ಅಲ್ಲಿ ಏನಿರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇಸ್ ಡಿಸಾಲ್ವ್ಡ್ ಇನ್ ವಾಟರ್. ಕಾರ್ಬೋನೇಟೆಡ್ ಡ್ರಿಂಕ್ಸ್, ಕೋಕ್ ಕುಡಿತೀವಿ ಅಲ್ವಾ, ಅದು. ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್ ಆಫ್ ಸೊಲ್ಯೂಷನ್ಸ್. ಅಲಾಯ್ಸ್ ಆರ್ ಮಿಕ್ಸ್ಚರ್ಸ್ ಆಫ್ ಟೂ ಆರ್ ಮೋರ್ ಮೆಟಲ್ಸ್. Steel is an example, brass, bronze, these are some examples. So alloys ಅಲ್ಲಿ ಏನಾಗಿರುತ್ತೆ, these are mixtures of two or more metals or non-metal, okay, at least one will be a metal. For example, steel ಅಲ್ಲಿ it is made up of iron and carbon. Iron is a metal while carbon is a non-metal, okay. So it cannot be separated by physical methods. ಫಿಸಿಕಲ್ ಮೆಥಡ್ಸ್ ಇಂದ ಸಪರೇಟ್ ಮಾಡೋದಕ್ಕೆ ಆಗೋದಿಲ್ಲ. ಅ ಸೊಲ್ಯೂಷನ್ ಹ್ಯಾಸ್ ಅ ಸಾಲ್ವೆಂಟ್ ಅಂಡ್ ಅ ಸೊಲ್ಯೂಟ್ ಆಸ್ ಇಟ್ಸ್ ಕಾಂಪೋನೆಂಟ್ಸ್. ಸಾಲ್ವೆಂಟ್ ಅಂದ್ರೇನು, ಯಾವ್ದು ಕರಗಿಸ್ಕೊಳ್ತಾ ಇದೆ ಅದನ್ನ ಸಾಲ್ವೆಂಟ್ ಅಂತ ಕರಿತೀವಿ. ಸೊಲ್ಯೂಟ್ ಅಂತ ಅಂದ್ರೆ ದ ಸಬ್ಸ್ಟೆನ್ಸ್ ದಟ್ ಈಸ್ ಬೀಯಿಂಗ್ ಡಿಸಾಲ್ವ್ಡ್, ಯಾವ್ದನ್ನ ಕರಗಿಸ್ತಾ ಇದೀವಿ ಅದನ್ನ ಸೊಲ್ಯೂಟ್ ಅಂತ ಕರಿತೀವಿ. ಅಂಡ್ ಯೂಶಲಿ ಸೊಲ್ಯೂಟ್ ವಿಲ್ ಬಿ ಇನ್ ಸ್ಮಾಲರ್ ಕ್ವಾಂಟಿಟಿ, ಸಾಲ್ವೆಂಟ್ ವಿಲ್ ಬಿ ಇನ್ ಲಾರ್ಜರ್ ಕ್ವಾಂಟಿಟಿ. ದ ಕಾಂಪೋನೆಂಟ್ ಆಫ್ ದ ಸೊಲ್ಯೂಷನ್ ದಟ್ ಡಿಸಾಲ್ವ್ಸ್ ದ other component in it, so is called the solvent. ನಾನು already ಹೇಳಿದೆ, the component of the solution that is dissolved in the solvent usually present in the lesser quantity is called solute. So solute and solvent ಏನ್ ಮಾಡುತ್ತೆ, ಎರಡು ಮಿಕ್ಸ್ ಆದ್ರೆ ಸೊಲ್ಯೂಷನ್ ಅನ್ನ ಕೊಡುತ್ತೆ ಅಲ್ವಾ. ಸೊ ಇದು ಸಾಲ್ವೆಂಟು, ಇದನ್ನ ಆ್ಯಡ್ ಮಾಡ್ತಾ ಇದ್ದಾರೆ ಸೊಲ್ಯೂಟ್ಗೆ, ಸಾರಿ ಸೊಲ್ಯೂಟನ್ನ ಸಾಲ್ವೆಂಟ್ಗೆ ಆ್ಯಡ್ ಮಾಡ್ತಾ ಇದ್ದಾರೆ, ನಮಗೆ ಸೊಲ್ಯೂಷನ್ ಸಿಗ್ತಾ ಇದೆ. ಸೊ ಕ್ವಶನ್ ಏನ್ ಕೇಳಿದ್ದಾರೆ, ಇನ್ ಅ ವಾಟರ್ ಶುಗರ್ ಸೊಲ್ಯೂಷನ್ ಐಡೆಂಟಿಫೈ ಸೊಲ್ಯೂಟ್ ಅಂಡ್ ಸಾಲ್ವೆಂಟ್. ಅಲ್ಲೇ ಕೊಟ್ಬಿಟ್ಟಿದ್ದಾರೆ, ಸಿಂಪಲ್ ಅಲ್ವಾ. ಈ ತರ ಕ್ವಶನ್ಸ್ ಎಲ್ಲ ಕೇಳ್ತಾರೆ ಎಕ್ಸಾಮ್ ಅಲ್ಲಿ.
I don't think so. ಇಷ್ಟೊಂದು ಈಸಿ ಕ್ವಶನ್ ಇರುತ್ತಾ? ಓಕೆ, ಲೆಟ್ಸ್ ಸಿ. ಸೊ ವಾಟರ್ ಈಸ್ ದ ಸಾಲ್ವೆಂಟ್, ಶುಗರ್ ಇಸ್ ದ ಸೊಲ್ಯೂಟ್. ಸಕ್ಕರೆ ಪಾಕದಲ್ಲಿ ಸೊ ಯಾವುದು ಸಾಲ್ವೆಂಟು, ಯಾವುದು ಸೊಲ್ಯೂಟ್ ಅಂತ ಕೇಳಿದ್ದಾರೆ. ಸೊ ಶುಗರ್ ಇಸ್ ದ ಸೊಲ್ಯೂಟ್. ಸೊಲ್ಯೂಟ್ ಯಾವುದು? ಶುಗರ್. ಸಾಲ್ವೆಂಟ್ ಈಸ್ ವಾಟರ್. ಓಕೆ, ನೆಕ್ಸ್ಟ್, ವಾಟ್ ಈಸ್ ದ ಸೈಜ್ ಆಫ್ ದ ಪಾರ್ಟಿಕಲ್ಸ್ ಆಫ್ ಅ ಸೊಲ್ಯೂಷನ್? ಸೊ ಪಾರ್ಟಿಕಲ್ ಸೈಜ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ ಏನು ಮಿಕ್ಸ್ಚರ್ಸ್ ಅಲ್ಲಿ ಬೇರೆ ಬೇರೆ ಟೈಪ್ಸ್ ಇದೆ ಅಲ್ವಾ? ಹೋಮೋಜಿನಿಯಸ್ ಮಿಕ್ಸ್ಚರ್ಸ್ ಆರ್ ಕಾಲ್ಡ್ ಸೊಲ್ಯೂಷನ್ಸ್. ಹೆಟ್ರೋಜಿನಿಯಸ್ ಮಿಕ್ಸ್ಚರ್ಸ್ ಅಲ್ಲಿ ಎರಡಿದೆ, ಒಂದು ಕೊಲಾಯ್ಡು, ಇನ್ನೊಂದು ಸಸ್ಪೆನ್ಷನ್. ಸೊ ಬೇಸ್ಡ್ ಆನ್ ದ ಪಾರ್ಟಿಕಲ್ ಸೈಜ್ ದೇ ಆರ್ ಡಿವೈಡೆಡ್, ದೇ ಆರ್ ಕ್ಯಾಟಗರೈಸ್ಡ್. ಸೊ ಸೊಲ್ಯೂಷನ್ಸ್ ಅಲ್ಲಿ ಏನಾಗುತ್ತೆ, ದ ಪಾರ್ಟಿಕಲ್ ಸೈಜ್ ವಿಲ್ ಬಿ ಲೆಸ್ಸರ್ ದ್ಯಾನ್ 1 ನ್ಯಾನೋಮೀಟರ್. 1 ನ್ಯಾನೋಮೀಟರ್ ಅಂದ್ರೆ 10⁻⁹ ಮೀಟರ್. ಸೊ ವಾಟ್ ಈಸ್ ಪ್ಯೂರ್ ಸಬ್ಸ್ಟೆನ್ಸ್? ಪ್ಯೂರ್ ಸಬ್ಸ್ಟೆನ್ಸ್ ಅಂದ್ರೆ ಏನು? ಎಸ್, ಪ್ಯೂರ್ ಸಬ್ಸ್ಟೆನ್ಸ್ ಅಂದ್ರೆ ಹೇಗೆ ಡಿಫೈನ್ ಮಾಡ್ಬೋದು? ವಾಟ್ ಡು ಯು ಮೀನ್ ಬೈ ಅಲಾಯ್? ಅಲಾಯ್ ಅಂದ್ರೆ ಏನು? ಸೊ pure substances are substances that are made up of only one kind of particle and have a fixed or constant structure. These are called pure substance. Elements are the simplest pure substances. There are 118 elements discovered so far. Compounds are also pure substances. There are lakhs together compounds. Okay, they'll have a fixed or constant structure and they are made up of only one kind of particles. And the meaning of term alloy is a substance formed from the combination of two or more metals. And alloys can be formed from the combination of other elements as well. So I'll give you a proper definition. So alloys andre enu? Homogeneous mixture ಸೊಲ್ಯೂಷನ್ ಅಂತ ಬ್ರಾಕೆಟ್ ಅಲ್ಲಿ ಬರೀಬಹುದು. ಮೇಡ್ ಅಪ್ ಆಫ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್, at least in which at least one will be a metal. ಅಟ್ಲೀಸ್ಟ್ ಒಂದು ಮೆಟಲ್ ಇದ್ದೇ ಇರುತ್ತೆ. ಇದಕ್ಕೆ ನಾವು ಅಲಾಯ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಸ್ಟೀಲ್ ಕೊಟ್ಟಿದ್ದಾರೆ. ಬ್ರಾನ್ಸ್ ಈಸ್ ಆಲ್ಸೋ ಅನ್ ಅಲಾಯ್, ಬ್ರಾಸ್ ಈಸ್ ಆಲ್ಸೋ ಅನ್ ಅಲಾಯ್. ಸೊ ಪ್ಲೀಸ್ ಕಾಮೆಂಟ್ ಡೌನ್, ಬ್ರಾನ್ಸ್ ಮತ್ತೆ ಬ್ರಾಸು ಯಾವ ಎಲಿಮೆಂಟ್ಸ್ ಇಂದ ಆಗಿದೆ, ಪ್ಲೀಸ್ ಕಾಮೆಂಟ್ ಡೌನ್. ಸೊ ದಿಸ್ ಇಸ್ ಆಲ್. So please do subscribe to the channel and turn on the notification and follow for more. Thank you.